ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ AIS ಕನ್ನಡ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಡರ್ನ್ ಹಿಸ್ಟ್ರಿನ ಒಂದು ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಸ್ಟಾರ್ಟಿಂಗ್ ಫ್ರಮ್ 1600 AD ಬ್ರಿಟಿಷರ್ಸ್ ಭಾರತಕ್ಕೆ ಬರೋದ್ರಿಂದ ಹಿಡಿದು 1947ವರೆಗೂ ಭಾರತನ ಬಿಟ್ಟು ಹೋಗೋವರೆಗೂ ವಾಟ್ ಎವರ್ ಇವೆಂಟ್ಸ್ ಹ್ಯಾವ್ ಹ್ಯಾಪನ್ ಪ್ರತಿಯೊಂದು ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ. ನೋಡಿ, ಮೊದಲೇ ಹೇಳ್ಬಿಡ್ತೇನೆ, ಈ ವಿಡಿಯೋದು ಸೆಕೆಂಡ್ ಪಾರ್ಟ್ ಇದೆ ಅಲ್ವಾ, ದಟ್ ಈಸ್ 1857 to 1947. ಅದನ್ನು ನಾನು ರೆಕಾರ್ಡ್ ಮಾಡ್ತಾ ಇಲ್ಲ. ನಂದು 6 hours ವಿಡಿಯೋ ಇತ್ತು ಮ್ಯಾರಥಾನ್ದು, ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದಾನೆ. ಆಯಿತಾ, ನಾನಿಲ್ಲಿ ಹೊಸದಾಗಿ ರೆಕಾರ್ಡ್ ಮಾಡ್ತಿರೋದು 1600 AD ಟು 1857. ಯಾಕಂದರೆ ಇದು ಲಾಸ್ಟ್ ವಿಡಿಯೋದಲ್ಲಿ ವಾಯ್ಸ್ ಕಟ್ ಆಗಿತ್ತು ಆ್ಯಂಡ್ ಕಂಟೆಂಟ್ ಕೂಡ ಸ್ವಲ್ಪ ಕಮ್ಮಿ ಕೊಟ್ಟಿದ್ದೆ. ಸೊ ಅದನ್ನೆಲ್ಲ ಕವರ್ ಮಾಡೋಕ್ಕೆ ನನ್ನ ಮೇಜರ್ ಫೋಕಸ್ ಇದರಲ್ಲಿ 1600 AD ಟು 1857. ಇನ್ ಕೇಸ್ ನೀವು ನನ್ನ 6 hours ವಿಡಿಯೋ ನೋಡಿದರೆ ಈ ಪಾರ್ಟ್ನ ನೀವು ಸ್ಕಿಪ್ ಮಾಡ್ಬೋದು. ಇನ್ ಕೇಸ್ ನೋಡಿಲ್ಲ ಅಂದರೆ ನೀವು ಕಂಪ್ಲೀಟ್ ವಿಡಿಯೋನ ನೋಡ್ಬೋದು. ಓಕೆನಾ? ಜೈ. ಸೊ ಬನ್ನಿ ಶುರು ಮಾಡೋಣ. ನೋಡಿ, ಮಾಡರ್ನ್ ಹಿಸ್ಟ್ರಿನ, ನಮ್ಮ ಮಾಡರ್ನ್ ಹಿಸ್ಟ್ರಿ ಇದೆ ಅಲ್ವಾ, ಭಾರತದ ಏನು ಆಧುನಿಕ ಇತಿಹಾಸ ಅಂತ ಕರಿತೇವೆ, ಮಾಡರ್ನ್ ಹಿಸ್ಟ್ರಿನ ನಾವು 2 ಪಾರ್ಟಲ್ಲಿ ಡಿವೈಡ್ ಮಾಡ್ಕೋಬೋದು. ವಿ ಕ್ಯಾನ್ ಡಿವೈಡ್ ಇಟ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಮೊದಲನೇದನ್ನು ನಾವು ಈಸ್ಟ್ ಇಂಡಿಯಾ ಕಂಪ್ನಿ ರೂಲ್ ಅಂತ ಕರಿತೇವೆ, ಈಸ್ಟ್ ಇಂಡಿಯಾ ಕಂಪ್ನಿ ರೂಲ್. ಎರಡನೇದನ್ನು ನಾವು ಕ್ರೌನ್ ರೂಲ್ ಅಂತ ಕರಿತೇವೆ. ಈ ಒಂದನ್ನು ನಾವು ಈಸ್ಟ್ ಇಂಡಿಯಾ ಕಂಪ್ನಿ ರೂಲ್ ಅಂತ ಕರಿತೇವೆ, ಸೆಕೆಂಡ್ ಫೇಸ್ನ ನಾವು ಕ್ರೌನ್ ರೂಲ್ ಅಂತ ಕರಿತೇವೆ. ಈಸ್ಟ್ ಇಂಡಿಯಾ ಫೇಸ್ ಯಾವಾಗಿಂದ ಸ್ಟಾರ್ಟ್ ಆಗಿತ್ತು? ಈಸ್ಟ್ ಇಂಡಿಯಾ ಫೇಸ್ ಬಂದುಬಿಟ್ಟು 1600 AD ಇಂದ ಹಿಡಿದು 1857 ಫಸ್ಟ್ ಸಿಪಾಯಿ ಮ್ಯೂನಿಟಿ ಆಗೋವರೆಗೂ, ಫಸ್ಟ್ ರಿವೋಲ್ಟ್ ಆಫ್ ಸಿಪಾಯಿ ಮ್ಯೂನಿಟಿ ಆಗುತ್ತೆ ಅಲ್ವಾ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಅಲ್ಲಿವರೆಗೂ ಕನ್ಸಿಡರ್ ಮಾಡಿದ್ರೆ ಇದನ್ನು ಆ್ಯಕ್ಟ್ ಆಫ್ ಗುಡ್ ಗವರ್ನೆನ್ಸ್ 1858 ಇಂದ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ 1947ವರೆಗೂ ನಾವು ಇದನ್ನು ಸೆಕೆಂಡ್ ಹಾಫಲ್ಲಿ ಕನ್ಸಿಡರ್ ಮಾಡ್ತೇವೆ, ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್. ಸೊ ಫಸ್ಟ್ ನಾವು ಫಸ್ಟ್ ಹಾಫ್ ಬಗ್ಗೆ ಮಾತಾಡೋಣ. ದಟ್ ಈಸ್ ಈಸ್ಟ್ ಇಂಡಿಯಾ ಕಂಪ್ನಿ ರೂಲ್ ಭಾರತದಲ್ಲಿ ಹೇಗೆ ಪ್ರಾರಂಭ ಆಯಿತು ಅಂತ. ನೋಡಿ, ನಮ್ಮ ಕತೆ ಭಾರತದಲ್ಲಿ ಶುರುವಾಗಲ್ಲ, ಇದು ಇಂಗ್ಲೆಂಡಲ್ಲಿ ಶುರುವಾಗುತ್ತೆ. ಓಕೆ, ಇಂಗ್ಲೆಂಡಲ್ಲಿ ಏನಾಗ್ತಿದೆ ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ದ ಸಿಚುವೇಶನ್ಸ್ ಅಲ್ಲೇನಂದರೆ 1600 ಇಟ್ ವಾಸ್ 1600 AD. ಆಯಿತಾ, ಈ ಟೈಮಲ್ಲಿ ಒಂದು ಮರ್ಚೆಂಟ್ ಕಂಪ್ನೀಸ್ ಇರುತ್ತೆ. ಮರ್ಚೆಂಟ್ ಅಂದರೆ ವ್ಯಾಪಾರ ಮಾಡುವಂಥ ಕೆಲವೊಂದು ಕಂಪನೀಸ್ ಇರುತ್ತೆ. ಆಯಿತಾ, ಸಮ್ ಸ್ಮಾಲ್ ಕಂಪನೀಸ್. ಇವ್ರು ಏನು ಮಾಡ್ತಾರೆ, ಆಗಿನ ಕಾಲದ ರಾಣಿ ಕ್ವೀನ್ ಎಲಿಜಬೆತ್ I ಹತ್ರ ಹೋಗಿ, ಆಗಿನ ಕಾಲದ ಮಹಾರಾಣಿ ಇವರು ಇಂಗ್ಲೆಂಡ್ದು ಕ್ವೀನ್ ಎಲಿಜಬೆತ್ ಹತ್ರ ಹೋಗಿ ಒಂದು ರಾಯಲ್ ಚಾರ್ಟರ್ನ ರಿಕ್ವೆಸ್ಟ್ ಮಾಡ್ತಾರೆ. ರಾಯಲ್ ಚಾರ್ಟರ್ ಅಂದ್ರೇನು? ಆ ಪರ್ಮಿಷನ್ ಗಿವನ್ ಬೈ ದ ಕಿಂಗ್ ಆರ್ ದ ಕ್ವೀನ್, ದ ಅಲ್ಟಿಮೇಟ್ ಪರ್ಮಿಷನ್. ಇವಾಗ ಇಂಡಿಯಾದಲ್ಲಿ ನಾವು ರೂಲ್ಸ್ ಮಾಡಬೇಕಾದ್ರೆ ಪ್ರೆಸಿಡೆಂಟ್ದು ಸಿಗ್ನೇಚರ್ ಲಾಸ್ಟ್ ಅಪ್ರೂವಲ್ ತೊಗೊಳ್ತಿಲ್ವಲ್ಲ, ಆ ಥರ ಫೈನಲ್ ಅಪ್ರೂವಲ್. ಸೊ ನಿಮ್ಗೆ ಗೊತ್ತಿರುತ್ತೆ, ಇಂಗ್ಲೆಂಡಲ್ಲಿ ಮೊನಾರ್ಕಿ ಇದೆ, ರಾಜಮನೆತನದವ್ರು ರೂಲ್ ಮಾಡ್ತಿದ್ದಾರೆ. ಸೊ ಅವ್ರ ಪಾರ್ಲಿಮೆಂಟ್ರಿ ಫಾರ್ಮಲ್ಲಿ ಹೈಯೆಸ್ಟ್ ಪವರ್ ಬಂದುಬಿಟ್ಟು ನಮ್ಮ ಕ್ವೀನ್ ಆ್ಯಂಡ್ ಕಿಂಗ್. ಆಯಿತಾ, ಸೊ ಇವಾಗ ಏನಾಗ್ತಿದೆ, ಕ್ವೀನ್ ಎಲಿಜಬೆತ್ I ಅವರು 1600 ಇಂಗ್ಲೆಂಡ್ನ ಆಳ್ತಾ ಇದ್ರು. ಆ ಟೈಮಲ್ಲಿ ಏನಾಗ್ತಿದೆ, ಈ ವ್ಯಾಪಾರ ಮಾಡುವಂಥ ಕೆಲವೊಂದು ವ್ಯಕ್ತಿಗಳು ಹೋಗಿ ಕ್ವೀನ್ ಹತ್ರ ಕೇಳ್ತಾರೆ. ಏನು ಕೇಳ್ತಾರೆ? ಮ್ಯಾಮ್, ನಮಗೊಂದು ರಾಯಲ್ ಚಾರ್ಟರ್ ಬೇಕು ಅಂತ ಡಿಮಾಂಡ್ ಮಾಡ್ತಾರೆ. ಈ ರಾಯಲ್ ಚಾರ್ಟರ್ದು ಮೇನ್ ಕಂಡೀಷನ್ ಏನಪ್ಪ ಅಂದರೆ, ನೋಡಿ, ನಿಮಗೆ ವರ್ಲ್ಡ್ ಮ್ಯಾಪ್ ಗೊತ್ತಿದ್ದರೆ, ಇಲ್ಲೊಂದು ಚಿಕ್ಕದಾಗಿ ಬಿಡಿಸ್ಬಿಡ್ತೇನೆ. ನಿಮಗೆ ವರ್ಲ್ಡ್ ಮ್ಯಾಪ್ ಗೊತ್ತಿದ್ದರೆ, ಇದು ನಾರ್ತ್, ಇದು ಸೌತ್, ಇದು ಈಸ್ಟ್, ಇದು ವೆಸ್ಟ್. ಹೌದಾ? ಇಂಗ್ಲೆಂಡ್ ಇಲ್ಲೆಲ್ಲೋ ಬರುತ್ತೆ. ಆಯಿತಾ, ಇಂಗ್ಲೆಂಡ್ ಇಲ್ಲೆಲ್ಲೋ ಬರುತ್ತೆ, ನಮ್ಮ ಭಾರತ ಈ ಕಡೆ ಬರುತ್ತೆ, ಇಲ್ಲಿ ಸಂವೇರ್ ಬರುತ್ತೆ. ಜಸ್ಟ್ ರೆಫರೆನ್ಸ್ ಕೊಡ್ತಾ ಇರೋದು. ಸೊ ಏನಾಗ್ತಿದೆ, ವಿ ಆರ್ ಅ ಪಾರ್ಟ್ ಆಫ್ ಈಸ್ಟ್ ಟುವರ್ಡ್ಸ್ ದ ಇಂಗ್ಲೆಂಡ್. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಪೂರ್ವ. ಆಯಿತಾ, ನಾವೇನು ಮಾಡ್ತಾ ಇದ್ದೇವೆ, ನಾವು ಪೂರ್ವದ ಕಡೆ ಇದ್ದೇವೆ. ಸೊ ಇವರು ರಾಯಲ್ ಚಾರ್ಟರಲ್ಲಿ ಏನು ಡಿಮಾಂಡ್ ಮಾಡ್ತಾರೆ ಅಂದರೆ, ವೆರಿ ಸಿಂಪಲ್ ರೂಲ್. ದಟ್ ಈಸ್, ಮ್ಯಾಮ್, ನೀವು ಕೊಡುವಂಥ ರಾಯಲ್ ಚಾರ್ಟರಲ್ಲಿ ನಮಗೊಂದೇ ಒಂದು ಕಂಡೀಷನ್ ಬೇಕು. ಆ ಕಂಡೀಷನ್ ಏನಂದರೆ, ನಮ್ಮ ದೇಶದಲ್ಲಿ ಅಂದರೆ ಇಂಗ್ಲೆಂಡಲ್ಲಿರುವ ಯಾವುದೇ ಒಂದು ಟ್ರೇಡಿಂಗ್ ಕಂಪನಿ ಆಗಿರಲಿ, ವ್ಯಾಪಾರ ಮಾಡುವಂಥ ಯಾವುದೇ ಕಂಪನಿ ಆಗಿರಲಿ, ಅದನ್ನು ಬಿಟ್ಟು ನಮ್ಮ ಕಂಪನಿಗೆ ಮಾತ್ರ, ಆ ಕಂಪನಿನ ಹೆಸರು ಈಸ್ಟ್ ಇಂಡಿಯಾ ಕಂಪ್ನಿ, ನಮ್ಮ ಕಂಪನಿಗೆ ಮಾತ್ರ ಈ ನಮ್ಮ ವರ್ಲ್ಡ್ ಮ್ಯಾಪ್ ಇದೆ ಅಲ್ವಾ, ಈ ನಮ್ಮ ಸಮಸ್ತ ಮ್ಯಾಪಲ್ಲಿ ಈಸ್ಟರ್ನ್ ಸೈಡಲ್ಲಿ ಯಾವ್ಯಾವ ದೇಶ ಬರುತ್ತೋ, ಟುವರ್ಡ್ಸ್ ದ ಈಸ್ಟ್ ನೆನ್ಪಿಟ್ಕೊಳ್ಳಿ, ಈಸ್ಟರ್ನ್ ಸೈಡಲ್ಲಿ, ವರ್ಲ್ಡ್ ಮ್ಯಾಪಲ್ಲಿ ಈಸ್ಟರ್ನ್ ಸೈಡಲ್ಲಿ ಯಾವ್ಯಾವ ದೇಶ ಬರುತ್ತೋ ಆ ದೇಶದಲ್ಲಿ ನಮಗೆ ಮಾತ್ರ ವ್ಯಾಪಾರ ಮಾಡುವಂಥ ಒಂದು ಅನುಕೂಲನ ಮಾಡಿಕೊಡಿ ಅಂತ. ದಿಸ್ ಇಸ್ ಕಾಲ್ಡ್ ಎಸ್ ಮೊನೋಪೊಲಿ. ಇದನ್ನು ನಾವು ಮೊನೋಪೊಲಿ ಅಂತ ಕರಿತೇವೆ. ಮೊನೋಪೊಲಿ ಅಂದ್ರೇನು? ಒಬ್ಬ ವ್ಯಕ್ತಿಗೆ ಎಲ್ಲ ಅಧಿಕಾರನ ಕೊಡೋದು. ನೋ ಒನ್ ಎಲ್ಸ್ ಕ್ಯಾನ್ ಡೂ ಸಮಥಿಂಗ್ ದೇರ್. ಸೊ ಇದರಿಂದ ಏನಾಗುತ್ತೆ, ಇಂಗ್ಲೆಂಡಲ್ಲಿರುವಂಥ ರಾಣಿ ಈ ಫರ್ಮಾನ್ಗೆ ಸೈನ್ ಮಾಡ್ತಾರೆ. ಶಿ ಗ್ರ್ಯಾಂಡ್ಸ್ ದೆಮ್ ದ ರಾಯಲ್ ಚಾರ್ಟರ್. ನೆನ್ಪಿಟ್ಕೊಳ್ಳಿ, ದ ಗ್ರ್ಯಾಂಡ್ಸ್ ದೆಮ್ ದ ರಾಯಲ್ ಚಾರ್ಟರ್ ಇನ್ ದ ಇಯರ್ 1600 AD ಟು ಈಸ್ಟ್ ಇಂಡಿಯಾ ಕಂಪನಿ. ಇದರಿಂದ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪ್ನಿಗೆ ಒಂದು ಎಕ್ಸ್ಕ್ಲೂಸಿವ್ ಟ್ರೇಡಿಂಗ್ ರೈಟ್ಸ್ ಸಿಗುತ್ತೆ, ಬೇರೆ ಯಾರ ಹತ್ರನೂ ಇಲ್ದಿರುವಂಥ ಒಂದು ಅದ್ಭುತವಾದಂಥ ಟ್ರೇಡಿಂಗ್ ರೈಟ್ಸ್. ಅದೇನು ಹೇಳುತ್ತೆ ಅಂದರೆ, ಇವ್ರು ಬೇಕಿದ್ರೆ ಈಸ್ಟರ್ನ್ ಸೈಡಲ್ಲಿರುವಂಥ ದೇಶಗಳಲ್ಲಿ, ಇಂಗ್ಲೆಂಡ್ಗೆ ಈಸ್ಟ್ ಸೈಡಲ್ಲಿರುವಂಥ ದೇಶದಲ್ಲಿ ಹೋಗಿ ವ್ಯಾಪಾರ ಮಾಡ್ಬೋದು, ಹಾಗೂ ಇಂಗ್ಲೆಂಡಲ್ಲಿರುವಂಥ ಬೇರೆ ಯಾವುದೇ ವ್ಯಾಪಾರ ಮಾಡುವಂಥ ಕಂಪನಿ ಆ ದೇಶಕ್ಕೆ ಕಾಲಿಡಲ್ಲ ಅಂತ. ಇಟ್ ಈಸ್ ಅ ಕ್ಲಿಯರ್ ಕಟ್ ಮೊನೋಪಲಿ.
ಈಸ್ಟ್ ಇಂಡಿಯಾ ಕಂಪ್ನಿಗೆ ಒಂದು ಮೊನೋಪಲಿ ಕೊಡುವಂಥ ರಾಯಲ್ ಚಾರ್ಟರ್ನ ಕ್ವೀನ್ ಎಲಿಜಬೆತ್ I ಅವರು 1600 ಇಸ್ವಿಯಲ್ಲಿ ಸೈನ್ ಮಾಡ್ತಾರೆ. ಇದ್ರ ಪ್ರಕಾರ ಏನಾಗುತ್ತೆ, ಫಾರ್ ದ ಫಸ್ಟ್ ಟೈಮ್ ನಾವು ಬ್ರಿಟಿಷ್ ಅಂತ ಏನು ಕರಿತೇವೆ, ಬ್ರಿಟಿಷರ್ಸ್ ಇದಾರಲ್ವಾ, ದೇ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್ ಮ್ಯಾಪ್. ಅವರು ವರ್ಲ್ಡ್ ಮ್ಯಾಪ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇಂಗ್ಲೆಂಡಲ್ಲಿರುವಂಥ ಈಸ್ಟ್ ಇಂಡಿಯಾ ಕಂಪ್ನಿಗೆ ಒಂದು ಹೆಸರು ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ, ದಟ್ ಈಸ್ ಇಂಡಿಯಾ. ಅವರಿಗೆ ಇಂಡಿಯಾ ಅನ್ನೋ ಒಂದು ದೇಶದ ಹೆಸರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಅದೇ ನಮ್ಮ ದೇಶ. ಈ ದೇಶದಲ್ಲಿ ಇರುವಂಥ ಕಾಟನ್ಸ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಸ್ಪೈಸಸ್ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಅದ್ಭುತವಾದಂಥ ಮಾರ್ಕೆಟ್ ಪ್ರೈಸ್ ಇತ್ತು. ಸೊ ದರ್ ಮೇನ್ ಫೋಕಸ್ ವಾಸ್ ಟು ಕಾಂಕರ್ ಇಂಡಿಯಾ ಇನ್ ಟ್ರೇಡ್. ನೋಡಿ, ಅವರಿಗೆ ಭಾರತದಲ್ಲಿ ಆಳ್ವಿಕೆ ಮಾಡುವಂಥ ಯಾವುದೇ ಉದ್ದೇಶ ಇರಲಿಲ್ಲ 1600ಅಲ್ಲಿ. ಅವ್ರಿಗಿದ್ದಿದ್ದು ಒಂದೇ, ಚೆನ್ನಾಗಿ ದುಡ್ಡು ಮಾಡಿ ವ್ಯಾಪಾರಸ್ಥರಾಗಿ ಚೆನ್ನಾಗಿ ಪ್ರಾಫಿಟ್ ಮಾಡ್ಕೋಬೇಕಂತ. ಇದು ಒಂದು ಕಡೆ. ಈ ಸೀನ್ ಎಲ್ಲಿ ಬದಲಾಗತ್ತೆ ಅಂತ ನಾನು ಮುಂದೆ ಹೇಳ್ತೇನೆ. ಫಾರ್ ನೌ ಯು ಅಂಡರ್ಸ್ಟ್ಯಾಂಡ್, 1600 AD ಭಾರತ ಅಂದರೆ, ನಮ್ಮ ಇಂಡಿಯಾ ಅಂದರೆ ಅವರಿಗೆ ಒಂದು ಟ್ರೇಡಿಂಗ್ ಪಾರ್ಟ್ ಮಾತ್ರ ಆಗಿತ್ತು, ಆಯಿತಾ. ಇದ್ರ ಪ್ರಕಾರ ಏನಾಗುತ್ತೆ, ಇವಾಗ ಇಂಗ್ಲೆಂಡಲ್ಲಿರುವಂಥ ಈಸ್ಟ್ ಇಂಡಿಯಾ ಕಂಪ್ನಿ ಇದೆ ಅಲ್ವಾ, ದೇ ಸ್ಟಾರ್ಟ್ ಕಮ್ಮಿಂಗ್ ಟು ಇಂಡಿಯಾ. ಅವರು ಭಾರತಕ್ಕೆ ಬರೋಕ್ಕೆ ಪ್ರಾರಂಭಿಸ್ತಾರೆ. ಆ್ಯಂಡ್ ಅವರು ಭಾರತದಲ್ಲಿ ಫಸ್ಟ್ ಕಾಲಿಡೋದು 1608ರಲ್ಲಿ ಸೂರತ್ ಅನ್ನೋ ಊರಲ್ಲಿ ಕಾಲಿಡ್ತಾರೆ, ಸೂರತ್, ಆಯಿತಾ. ಬ್ರಿಟಿಷರ್ಸ್ ಕಮ್ ಟು ಸೂರತ್ ಫಾರ್ ದ ಫಸ್ಟ್ ಟೈಮ್ ಇನ್ 1608, 1608ನೇ ಇಸ್ವಿಯಲ್ಲಿ ಅವ್ರು ಭಾರತಕ್ಕೆ ಬರ್ತಾರೆ. ನೆನ್ಪಿಟ್ಕೊಳ್ಳಿ, ಪರ್ಮಿಷನ್ ಸಿಗೋದು 1600ನೇ ಇಸ್ವಿಯಲ್ಲಿ, ಬಟ್ ಅವ್ರು ಭಾರತಕ್ಕೆ ಬರೋದು 1608ನೇ ಇಸ್ವಿಯಲ್ಲಿ, 1608ನೇ ಇಸ್ವಿಯಲ್ಲಿ, ಆಯಿತಾ. ಬಟ್ ಇಷ್ಟೊತ್ತು ನಾನು ಇಂಗ್ಲೆಂಡಲ್ಲಿ ಮಾತಾಡ್ತಿದ್ದೆ ಅಲ್ವಾ, ಇವಾಗ ಭಾರತದಲ್ಲಿ ಏನಾಗ್ತಿದೆ ಅಂತ ಮಾತಾಡೋಣ. ಆಗಿನ ಭಾರತದಲ್ಲಿ ಏನಾಗ್ತಿತ್ತು ನೋಡಿ. ಭಾರತದಲ್ಲಿ ಈ ಯುರೋಪಿಯನ್ ಟ್ರೇಡ್ ಅಂತ ಏನು ಕರಿತೇವೆ, ಬ್ರಿಟಿಷರ್ಸ್ ಯುರೋಪಿಯನ್ಸ್ ಟ್ರೇಡ್ ಏನೇ ಅಂತ ಕರಿತೇವಲ್ವಾ, ಇದು ಭಾರತಕ್ಕೆ ಇನ್ನೂ ಹೊಸದಾಗಿರಲಿಲ್ಲ. ನೋಡಿ, ಬ್ರಿಟಿಷರ್ಸ್ ಕಾಲಿಟ್ಟಿದ್ದೆ ಅವಾಗ 1608 ಇಸ್ವಿಯಲ್ಲಲ್ವಾ ಬ್ರಿಟಿಷರ್ಸ್ ಭಾರತಕ್ಕೆ ಕಾಲಿಟ್ಟಿದ್ದು ಈ ಟೈಮಲ್ಲಿ. ಆ್ಯಂಡ್ ಅವ್ರು ಬಂದಿದ್ದಲ್ಲಿಗೆ ಸೂರತ್ತಲ್ಲಿ. ಬಟ್ ಇದಕ್ಕಿಂತ ಕ್ರೇಜಿಯಾಗಿರುವಂಥ ಇವೆಂಟ್ ಏನು ನಡೆಯುತ್ತೆ ಅಂದರೆ, ಇದಕ್ಕಿಂತ 100 ವರ್ಷ ಹಿಂದೆನೇ 1498ನೇ ಇಸ್ವಿಯಲ್ಲಿ, ನೋಡಿ, ಬ್ರಿಟಿಷರ್ಸ್ ಭಾರತಕ್ಕೆ ಕಾಲಿಡೋಕ್ಕಿಂತ 100 ವರ್ಷ ಹಿಂದೆ ಮಾತಾಡ್ತಿದ್ದೇನೆ, 1498ನೇ ಇಸ್ವಿಯಲ್ಲಿ ಒಬ್ಬ ಪೋರ್ಚುಗೀಸಲ್ಲಿರುವಂಥ ಒಬ್ಬ ಸೇಲರ್ ಭಾರತಕ್ಕೆ ಮೊದಲೇ ಕಾಲಿಟ್ಟಿರ್ತಾನೆ. ಅವನ ಹೆಸರು ವಾಸ್ಕೋ ಡ ಗಾಮ. ಏನಪ್ಪ ಇದು, ಸಾರಿ ಫ್ರೆಂಡ್ಸ್, ಓಕೆ, ಅವನ ಹೆಸರು ಬಂದುಬಿಟ್ಟು, ಸಾರಿ ಒಂದು ನಿಮಿಷ, ಇದು ಜುಗ್ಗು ಅಂತಿದೆ. ಓಕೆ, ಭಾರತಕ್ಕೆ 1498ರಲ್ಲೇ ಕಾಲಿಟ್ಟಿರ್ತಾನೆ. ಅವನ ಹೆಸರು ಬಂದು ವಾಸ್ಕೋ ಡ ಗಾಮ ಅವರು, ಆಯಿತಾ. ವಾಸ್ಕೋ ಡ ಗಾಮ ಅವರು ವಾಸ್ಕೋ ಡ ಗಾಮ ಅವ್ರು ಬಂದುಬಿಟ್ಟು ಅವ್ರು ಕಾಲಿಡೋದು ಫಸ್ಟ್ ಕ್ಯಾಲಿಕಟ್ಟಲ್ಲಿ, ಆಯಿತಾ. ಕ್ಯಾಲಿಕಟ್ ಇದು ಕಲ್ಕತ್ತಾ ಅಲ್ಲ, ಕ್ಯಾಲಿಕಟ್ ಕೇರಳ, ಮಲಬಾರ್ ಕೋಸ್ಟ್ ಅಂತ ಕರಿತೇವೆ. ಮಲಬಾರ್ ಕೋಸ್ಟಲ್ಲಿ ಅವ್ರು ಕಾಲಿಡ್ತಾರೆ. ನೋಡಿ, ಕಲ್ಕತ್ತಾ ಬೇರೆ, ಕ್ಯಾಲಿಕಟ್ ಬೇರೆ. ನಾನು ಕ್ಯಾಲಿಕಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇಟ್ ಕಮ್ಸ್ ಇನ್ ದ ಮಲಬಾರ್ ಕೋಸ್ಟ್, ಆಯಿತಾ. ಈ 1498ನೇ ಇಸ್ವಿಯಲ್ಲಿ 100 ವರ್ಷ ಹಿಂದೆನೇ ಕಾಲಿಡೋದ್ರಿಂದ ಏನಾಗುತ್ತೆ, ಇಲ್ಲಿಂದ ಹಿಡಿದು ಫಾರ್ ಫಸ್ಟ್ ಆಲ್ಮೋಸ್ಟ್ 1595ವರೆಗೂ ನೆನ್ಪಿಟ್ಕೊಳ್ಳಿ. 1498ನೇ ಇಸ್ವಿಯಿಂದ ಹಿಡಿದು 1595ನೇ ಇಸ್ವಿವರೆಗೂ ಈ ಭಾರತದಲ್ಲಿ ಬೇರೆ ಯಾವುದು ಯುರೋಪಿಯನ್ ಕಂಪ್ನಿ ಕಾಲೇ ಇಡಲ್ಲ. ಸೊ ಫಾರ್ ಆಲ್ಮೋಸ್ಟ್ 100 ಇಯರ್ಸ್ ಪಾರ್ಚುಗೀಸ್ ಅವ್ರು ಏನಿರ್ತಾರಲ್ವ, ಪಾರ್ಚುಗೀಸ್ ಸೆಟ್ ಅಪ್ ದೇರ್ ಟ್ರೇಡಿಂಗ್ ಪಾರ್ಟ್ಸ್ ಇನ್ ಇಂಡಿಯಾ. ಟ್ರೇಡ್ನ ಅವರು ಅದ್ಭುತವಾಗಿ ಡೆವಲಪ್ ಮಾಡ್ಕೊಳ್ತಾರೆ. ಬಿಕಾಸ್ ಅವ್ರಿಗೆ ಯಾವುದೇ ರೀತಿ ಕಾಂಪಿಟೇಷನ್ ಇರಲಿಲ್ಲ ವೆಸ್ಟರ್ನ್ ವರ್ಲ್ಡಿಂದ, ವೆಸ್ಟರ್ನ್ ವರ್ಲ್ಡ್ ಅವ್ರ ಯುರೋಪಿಯನ್ ವರ್ಲ್ಡಿಂದ. ಸೊ 1498ನೇ ಇಸ್ವಿಯಿಂದ ಹಿಡಿದು 1595ನೇ ಇಸ್ವಿವರೆಗೂ ಅವ್ರಿಗೆ ಯಾವುದೇ ರೀತಿ ಕಾಂಪಿಟೇಷನ್ ಇರಲಿಲ್ಲ ಭಾರತದಲ್ಲಿ. ಬಟ್ ಪ್ರಾಬ್ಲಮ್ ಆಗೋದೇನೆಂದರೆ 1595ನೇ ಇಸ್ವಿಯಲ್ಲಿ ಇನ್ನೊಂದು ಯುರೋಪಿಯನ್ ಟ್ರೇಡಿಂಗ್ ಕಂಪ್ನಿ ಬಂದು ಭಾರತಕ್ಕೆ ಕಾಲಿಡುತ್ತೆ. ಅದನ್ನು ನಾವು ಡಚ್ ಅಂತ ಕರಿತೇವೆ. ಡಚ್ ಅವ್ರು ಬರ್ತಾರೆ. ಡಚ್ ಕಮ್ಸ್ ಟು ಇಂಡಿಯಾ ಇನ್ 1595 ಆ್ಯಂಡ್ ಅವ್ರು ಕಾಲಿಡುವಂಥ ಜಾಗದ ಹೆಸರು ಬಂದು ಪುಲ್ಲಿಕಟ್. ಅವರು ಪುಲ್ಲಿಕಟ್ಟಲ್ಲಿ ಕಾಲಿಡ್ತಾರೆ. ನೆನ್ಪಿಟ್ಕೊಳ್ಳಿ, ಕ್ಯಾಲಿಕತ್ ಬೇರೆ, ಪುಲ್ಲಿಕತ್ ಬೇರೆ, ಕಲ್ಕತ್ತಾ ಬೇರೆ, ಆಯಿತಾ. ಆಮೇಲೆ ಇದೆರಡರ ಮಧ್ಯದಲ್ಲಿ ಇನ್ನೊಂದು ಇವೆಂಟ್ ನಡೆಯುತ್ತೆ. ಅದೇನಂದರೆ ಇವಾಗ 1498ನಲ್ಲಿ ಏನಾಯಿತು, ಪಾರ್ಚುಗೀಸ್ ಬಂದಿದ್ದಾರೆ. 1595ರಲ್ಲಿ ಏನಾಯಿತು, ಡಚ್ ಬಂದಿದ್ದಾರೆ. ಇದಾದ ಮೇಲೆ 3ನೇ ವ್ಯಕ್ತಿಯಾಗಿ ಕಾಲಿಡೋದು ಬ್ರಿಟಿಷರ್ಸ್ 1608ನೇ ಇಸ್ವಿಯಲ್ಲಿ, ಆಯಿತಾ. ಇಲ್ಲಿಗೆ ಕಾಂಪಿಟೇಷನ್ ಎಂಡ್ ಆಗಲ್ಲ. ಇದಾದಮೇಲೆ ಇನ್ನೊಂದು ಕೂಡ ವೆರಿ ಇಂಪಾರ್ಟೆಂಟ್ ಟ್ರೇಡಿಂಗ್ ಕಂಪ್ನಿ ಬಂದು ಕಾಲಿಡುತ್ತೆ. ಇವ್ರು ಕಾಲಿಡೋದು 1664ರಲ್ಲಿ, ಅತಿ ಲೇಟಾಗಿ ಕಾಲಿಡ್ತಾರೆ. ದೀಸ್ ಆರ್ ಫ್ರೆಂಚ್ ಬರೋದು ಅತಿ ಲೇಟ್. ಬ್ರಿಟಿಷರ್ಸ್ ಆದಮೇಲೆ ಫ್ರೆಂಚರ್ಸ್ ಬಂದಿತ್ತು. ಆ್ಯಂಡ್ ಅವರು ಪುದುಚೇರಿಯಲ್ಲಿ ಕಾಲಿಡ್ತಾರೆ.
ಸೊ ದಿಸ್ ಇಸ್ ದ ಮೇಜರ್ ಇವೆಂಟ್ ಇನ್ ಇಂಡಿಯನ್ ಹಿಸ್ಟ್ರಿ. ಫಸ್ಟ್ ನೆನ್ಪಿಟ್ಕೊಳ್ಳಿ, ಒಂದ್ಸಲ ಝೂಮ್ ಔಟ್ ಮಾಡಿಬಿಡ್ತಾನೆ ನೋಡಿ. ಫಸ್ಟ್ ಭಾರತಕ್ಕೆ ಕಾಲಿಡೋದು ಪೋರ್ಚುಗೀಸ್ 100 ವರ್ಷ ಹಿಂದೆನೇ ಕಾಲಿಡ್ತಾರೆ. 1498ನೇ ಇಸ್ವಿಯಲ್ಲಿ ಯಾವ ಜಾಗದಲ್ಲಿ ಕಾಲಿಡ್ತಾರೆ? ವಾಸ್ಕೋ ಡ ಗಾಮ ಅವರು ಬಂದು ಕಲ್ಕತ್ತಾದಲ್ಲಿ ಕಾಲಿಡ್ತಾರೆ. ಕಲ್ಕತ್ತಾ ಅಲ್ಲ, ಕ್ಯಾಲಿಕಟ್ಟಲ್ಲಿ ಕಾಲಿಡ್ತಾರೆ. ಇದಾದಮೇಲೆ ಏನಾಗ್ತಿದೆ, ಸೆಕೆಂಡ್ ಭಾರತಕ್ಕೆ ಬರೋದು ನಮ್ಮ ಡಚ್ ಅವರು 1595ನೇ ಇಸ್ವಿಯಲ್ಲಿ ಇವ್ರು ಕಾಲಿಡೋದು ಪುಲಿಕೆಟ್ಟಲ್ಲಿ. ಇವ್ರು ಕ್ಯಾಲಿಕಟ್, ಅವರು ಪುಲಿಕೆಟ್. ಅದಾದಮೇಲೆ ಸೂರತ್ತಲ್ಲಿ ಬ್ರಿಟಿಷ್ ಅವರು 1608ನೇ ಇಸ್ವಿಯಲ್ಲಿ ಕಾಲಿಡ್ತಾರೆ. ಲಾಸ್ಟಿಗೆ ಫ್ರೆಂಚ್ ಬಂದು 1664ನೇ ಇಸ್ವಿಯಲ್ಲಿ ಪುದುಚೇರಿಯಲ್ಲಿ, ಪಾಂಡಿಚೇರಿ ಅಂತ ಏನು ಕರಿತೇವೆ, ಇದರಲ್ಲಿ ಕಾಲಿಡ್ತಾರೆ. ಜೊತೆಗೆ ನೆನ್ಪಿಟ್ಕೊಳ್ಳಿ, ಈ 4 ಜನ ಭಾರತದ 4 ಬೇರೆ ಬೇರೆ ಊರುಗಳಲ್ಲಿ ಕಾಲಿಡ್ತಾ ಇದ್ದಾರೆ. ಯಾರು ಒಂದೇ ಊರಲ್ಲಿ ಕಾಲಿಡ್ತಾ ಇಲ್ಲ. ಎವ್ರಿ ಒನ್ ಆರ್ ಹ್ಯಾವಿಂಗ್ ದೇರ್ ಸಪ್ರೇಟ್ ಲ್ಯಾಂಡಿಂಗ್ ಪಾಯಿಂಟ್ಸ್. ಎಲ್ಲರೂ ಬೇರೆ ಬೇರೆ ಊರಲ್ಲಿ ಲ್ಯಾಂಡ್ ಆಗ್ತಾರೆ. ಆಯ್ತಾ, ಇದು ಒಂದು ಕಡೆ. ಸೊ ಇಲ್ಲಿವರೆಗೂ ಸ್ಟೋರಿ ಅರ್ಥ ಆಗಿದೆ. 1600ಕ್ಕೆ ಪರ್ಮಿಷನ್ ತಗೊಂಡಿದ್ರು, ಬ್ರಿಟಿಷರ್ಸ್ ಭಾರತಕ್ಕೆ ಬಂದರು. ಬ್ರಿಟಿಷರ್ಸ್ ಬರೋಕ್ಕಿಂತ ಮುಂಚೆನೆ ಆಲ್ರೆಡಿ ಡಚ್ ಮತ್ತೆ ನಮ್ಮ ಪೋರ್ಚುಗೀಸ್ ಅವರು ಕಾಲಿಟ್ಟಿದ್ದಾರೆ. ಬ್ರಿಟಿಷರ್ಸ್ ಬಂದ ಮೇಲೆ ಫ್ರೆಂಚ್ ಅವರು ಕೂಡ ಕಾಲಿಟ್ಟಿದ್ದಾರೆ. ದಿಸ್ ಇಸ್ ದ ಸ್ಟೋರಿ ಅಂಟಿಲ್ 1664. ಇವಾಗ ಸ್ಟೋರಿಯಲ್ಲಿ ಬ್ಯಾಕ್ ಬರೋಣ ನೋಡಿ. ಈ 4 ಕಂಪ್ನೀಸ್ ಏನಿದೆ, ಈ 4 ಜನಕ್ಕೆ ಮೇಜರ್ ಫೋಕಸ್ ಬಂದ್ಬಿಟ್ಟು ಟ್ರೇಡ್. ಅವರಿಗೆ ಇಲ್ಲಿ ವ್ಯಾಪಾರ ಮಾಡೋಕ್ಕೋಸ್ಕರ ಬಂದಿರುವಂಥ ವ್ಯಾಪಾರಿಗಳದ್ದು ಮೇಜರ್ ಫೋಕಸ್ ಏನಿರುತ್ತೆ, ಇಲ್ಲಿ ಬರೋದು, ಇಲ್ಲಿರುವಂಥ ವಸ್ತುಗಳನ್ನ, ಫಾರ್ ಎಕ್ಸಾಂಪಲ್ ನಾನೊಬ್ಬ ವ್ಯಾಪಾರಸ್ಥ ಅಂತ ಅಂದ್ಕೊಂಡ್ರೆ ನನ್ನ ಮೇಜರ್ ಫೋಕಸ್ ಏನಿರುತ್ತೆ, ನನ್ನ ಹತ್ರ ಇರುವಂಥ ದುಡ್ಡನ್ನ ತೊಗೊಬಂದು ನಾನು ಒಂದು ಊರಲ್ಲಿರುವಂಥ ವಸ್ತುಗಳನ್ನ ಖರೀದಿ ಮಾಡ್ತೇನೆ. ಐ ವಿಲ್ ಬೈ ಇಟ್ ಫ್ರಮ್ ಹಿಯರ್. ಅದಾದಮೇಲೆ ಏನು ಮಾಡ್ತೇನೆ, ಅದನ್ನು ತೊಗೊಂಡೋಗಿ ನಾನು ನನ್ನೂರಲ್ಲಿ ಮಾರಾಟ ಮಾಡ್ತೇನೆ. ಆಯಿತಾ, ಈ ಬಿಸ್ನೆಸ್ಸಲ್ಲಿ ಏನು ಮಾಡಬೇಕು, ನಾನು ಪ್ರಾಫಿಟ್ನ ರೈಸ್ ಮಾಡ್ಕೋಬೇಕು. ಅಂದರೆ ನಾನು 100 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ನಂಗೆ ಅಟ್ಲೀಸ್ಟ್ 105 ಇಲ್ಲ 106 ರೂಪಾಯಿ ರಿಟರ್ನ್ ಬರಬೇಕು. ನನಗೆ 5 ರಿಂದ 6 ರೂಪಾಯಿ ಲಾಭ ಆಗಬೇಕು. ದಿಸ್ ಇಸ್ ಟ್ರೇಡ್. ನೀವು ಮಾಡುವಂಥ ಏನಿದೆ ಇಂಟರ್ನಲ್ ಟ್ರೇಡ್, ಎಕ್ಸ್ಟರ್ನಲ್ ಟ್ರೇಡ್, ಎಕನಾಮಿಕ್ ಕ್ಲಾಸಸಲ್ಲಿ ಏನು ಕಲಿತೇವಲ್ವ, ದಿಸ್ ಇಸ್ ಟ್ರೇಡ್. ಸೊ ಬ್ರಿಟಿಷರ್ಸ್ ಆಗಿರಲಿ, ಡಚ್ ಆಗಿರಲಿ, ಪೋರ್ಚುಗೀಸ್ ಆಗಿರಲಿ, ಇವರು ಫ್ರೆಂಚ್ ಆಗಿರಲಿ, ಎಲ್ಲರದ್ದು ಇದೇ ಮೇಜರ್ ಫೋಕಸ್ ಆಗಿತ್ತು. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಇವರೆಲ್ಲರೂ ಡಿಮಾಂಡ್ ಮಾಡುವಂಥ ವಸ್ತುಗಳಿದೆ ಅಲ್ವಾ, ದಟ್ ವಾಸ್ ವೆರಿ ವೆರಿ ಕಾಮನ್. 4 ಜನಕ್ಕೂ ಒಂದೇ ಥರ ವಸ್ತುಗಳು ಬೇಕಿತ್ತು. ಅದೇನು? ಕಾಟನ್, ಹತ್ತಿ ಬೇಕಿತ್ತು, ರೇಷ್ಮೆ, ಭಾರತದ ರೇಷ್ಮೆ ಸಿಲ್ಕ್ ಬೇಕಿತ್ತು. ಜೊತೆಗೆ ಅವರು ಸ್ಪೈಸಸ್ ಬೇಕಿತ್ತು, ಕಾರ್ಡೆಮಮ್ ಸ್ಪೈಸಸ್ ಅಂತ, ಪೆಪ್ಪರ್ ಅಂತ ಏನು ಕರಿತೇವಲ್ವಾ, ಇಂಥ ಸ್ಪೈಸಸ್ ಬೇಕಿತ್ತು, ಸಿಲ್ಕ್ ಬೇಕಿತ್ತು, ಕಾಟನ್ ಬೇಕಿತ್ತು. ಆ್ಯಂಡ್ ಪ್ರಾಬ್ಲಮ್ ಏನಾಗ್ತಿದೆ, ಬ್ರಿಟಿಷರ್ಸಿಗೆ ಕೂಡ ಇದೇ ಬೇಕು, ನಮ್ಮ ಫ್ರೆಂಚಿಗೆ ಕೂಡ ಇದೇ ಬೇಕು, ನಮ್ಮ ಡಚ್ಗೆ ಕೂಡ ಇದೇ ಬೇಕು, ಜೊತೆಗೆ ನಮ್ಮ ಪೋರ್ಚುಗೀಸ್ ಅವ್ರಿಗೂ ಇದೇ ಬೇಕು. ಒಂದು ವಸ್ತುಗೆ ತುಂಬ ಡಿಮಾಂಡ್ ಬಂದರೆ ಏನಾಗುತ್ತೆ, ಇಟ್ ಈಸ್ ಅ ವೆರಿ ಮೇಜರ್ ಎಕನಾಮಿಕ್ ಫ್ಯಾಕ್ಟರ್. ಅದೇನೆಂದರೆ, ಒಂದು ವಸ್ತುಗೆ ತುಂಬ ಜನ ಡಿಮಾಂಡ್ ಮಾಡ್ತಾ ಹೋದರೆ ಆ ವಸ್ತುವಿನ ಬೆಲೆ ಗಗನಕ್ಕೇರ್ಬಿಡತ್ತೆ. ಇದೇ ಆಗಿದ್ದು. ಸಿನ್ಸ್ ದೇರ್ ವಾಸ್ ಅ ಲಾಟ್ ಆಫ್ ಡಿಮಾಂಡ್ ಇನ್ ಯುರೋಪಿಯನ್ ಮಾರ್ಕೆಟ್ ಫಾರ್ ಕಾಟನ್, ಸಿಲ್ಕ್ ಆ್ಯಂಡ್ ಸ್ಪೈಸಸ್, ಈ ವಸ್ತುಗಳ ಬೆಲೆ ಇದೆ ಅಲ್ವಾ, ತುಂಬ ಮೇಲೆ ಹೊರಟೋಗುತ್ತೆ. ಭಾರತದ ಮಾರಾಟಗಾರದ್ದು, ಇಂಡಿಯನ್ ಮರ್ಚೆಂಟ್ಸ್ ಅಂತ ಏನು ಕರಿತೇವೆ, ಇಂಡಿಯನ್ ಟ್ರೇಡರ್ಸ್ ಅಂತ ಏನು ಕರೀತಾರೆ, ಇವರು ಈ ವಸ್ತುಗಳ ಬೆಲೆನ ಏರಿಸ್ಬಿಡ್ತಾರೆ, ಗಗನಕ್ಕೆ ಏರಿಸ್ಬಿಡ್ತಾರೆ. ಒಂದು ವಸ್ತುವಿನ ಬೆಲೆ ಆಕಾಶಕ್ಕೆ ಹೋದರೆ ಆಟೋಮೆಟಿಕ್ ಆಗಿ ಅದರಿಂದ ಬರುವಂಥ ಲಾಭ ಇದೆ ಅಲ್ವಾ, ಪ್ರಾಫಿಟ್, ಅದು ಕೆಳಗೆ ಬೀಳುತ್ತೆ. ಇವಾಗ ಪ್ರೈಸ್ ಜಾಸ್ತಿ ಆಗ್ತಿದೆ, ಪ್ರಾಫಿಟ್ ಕಮ್ಮಿ ಆಗ್ತಿದೆ, ಪ್ರೈಸ್ ಜಾಸ್ತಿ ಆಗ್ತಿದೆ, ಪ್ರಾಫಿಟ್ ಕಮ್ಮಿ ಆಗ್ತಿದೆ. ಇದರಿಂದ ಏನಾಗುತ್ತೆ, ಪೋರ್ಚುಗೀಸ್ಗೆ, ಬ್ರಿಟಿಷರ್ಸ್ಗೆ, ಡಚ್ಗೆ ಮತ್ತು ಫ್ರೆಂಚ್ಗೆ ಜಗಳ ಸ್ಟಾರ್ಟ್ ಆಗುತ್ತೆ. ಈ ನನ್ನ ಮಕ್ಕಳು ಕಾಲಿಟ್ಟಿದ್ರಿಂದನೇ ನನಗೆ ವ್ಯಾಪಾರದಲ್ಲಿ ಲಾಭ ಸಿಗ್ತಿಲ್ಲ, ನನ್ನ ಮಕ್ಕಳು ಕಾಲಿಟ್ಟಿದ್ರಿಂದನೇ ನನ್ನ ವ್ಯಾಪಾರ ಕುಸಿತಾ ಇದೆ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ಈ 4 ಜನ ಪರಸ್ಪರವಾಗಿ ಹೊಡ್ಕೊಳ್ಳೋಕೆ ಶುರು ಮಾಡ್ತಾರೆ. ದಿಸ್ ಈಸ್ ವ್ಯಾರ್ ದ ವಾರ್ಸ್ ಸ್ಟಾರ್ಟ್. ಇದುವರೆಗೂ ಟ್ರೇಡಿಂಗಲ್ಲಿ ವಾರ್ಸ್ ಆಗಿರಲಿಲ್ಲ ಈ 4 ಜನರ ಮಧ್ಯದಲ್ಲಿ. ಬಟ್ ಇವಾಗ ಭಾರತದಲ್ಲಿ ಕಾಂಕರ್ ಮಾಡೋಕ್ಕೆ ರಾಕಿ ಬಾಯ್ ಕಾಲಿಟ್ಟಂಗೆ ಗರುಡ ಅದಿರ ಎಲ್ಲ ಹೊಡ್ಕೊಳ್ತಿದ್ರಲ್ವ, ಆ ರೇಂಜ್ಗೆ ಈಗ ಹೊಡ್ತಾ ಶುರುವಾಗುತ್ತೆ. ಆ್ಯಂಡ್ ಲೇಟಾಗಿ ಬಂದಿದ್ಯಾರು, ಲೇಟಾಗಿ ಬಂದರು, ಲೇಟೆಸ್ಟಾಗಿ ಕವರ್ ಮಾಡ್ತಿರೋದು ಬ್ರಿಟಿಷರ್ಸ್ ಭಾರತನ. ಆಯಿತಾ. ಆ್ಯಂಡ್ ಇವಾಗ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ವಾರ್ಸ್ ಅಂದರೆ ಏನು, ಇವ್ರ ಯುದ್ಧಗಳು ಹೇಗೆ ನಡೀತಿದ್ವು ಅಂದರೆ ನೋಡಿ, ವೆರಿ ಸಿಂಪಲ್. ಒಂದು, ಟ್ರೇಡ್ ವಾಸ್ ಎಸ್ಟಾಬ್ಲಿಷ್ಡ್ ಯೂಸಿಂಗ್ ಸೀ ರೂಟ್ಸ್. ಅವರು ಸೀ ರೂಟ್ಸಿಂದನೇ ಟ್ರೇಡ್ ಮಾಡ್ತಿದ್ರಿಂದ ಅವ್ರು ಭಾರತದಿಂದ ಹೊರಗೆ ಹೋಗ್ಬೇಕಂದ್ರೂ, ಒಳಗೆ ಬರಬೇಕಂದ್ರೂ ಕೂಡ ಅವರು ಶಿಪ್ಸಲ್ಲೇ ಬರಬೇಕಿತ್ತು ಅಲ್ವಾ, ಅವ್ರು ಹಡಗಿರ್ತಿತ್ತು, ದೊಡ್ಡ ದೊಡ್ಡ ಹಡಗುಗಳು. ಸೊ ಒಬ್ಬ ಬ್ರಿಟಿಷರ್ಸ್ ಏನು ಮಾಡ್ತಿದ್ರು, ಪೋರ್ಚುಗೀಸ್ ಅವ್ರ ಹಡಗನ್ನ ಮುಳುಗ್ಸೋಕೆ ಟ್ರೈ ಮಾಡ್ತಿದ್ರು, ಫ್ರೆಂಚ್ ಅವ್ರು ಏನು ಮಾಡ್ತಿದ್ರು, ಬ್ರಿಟಿಷರ್ಸ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಈ ಥರ ಪರಸ್ಪರವಾಗಿ ಹೊಡ್ಕೊಳ್ಳೋದ್ರಿಂದ ಏನಾಗ್ತಿತ್ತು, ಅವ್ರಿಗೆ ಲಾಸ್ ಜೊತೆಗೆ ಡ್ಯಾಮೇಜ್ ಕೂಡ ಆಗ್ತಾ ಇತ್ತು. ಸೊ 2 ಆಗ್ತಿದೆ ಇಲ್ಲಿ, ಡ್ಯಾಮೇಜ್ ಕೂಡ ಆಗ್ತಿದೆ, ಜೊತೆಗೆ ಲಾಸ್ ಕೂಡ ಆಗ್ತಿದೆ. ಆ್ಯಂಡ್ ವಾರ್ಸ್ ಫೈಟ್ ಮಾಡೋಕ್ಕೆ ಅವರಿಗೆ ದುಡ್ಡು ಬೇಕು, ಯುದ್ಧ ಮಾಡಬೇಕಂದ್ರೆ ದುಡ್ಡು ಬೇಕು, ಗನ್ ಪವರ್ ಬೇಕು ಅಲ್ವಾ, ಮ್ಯಾನ್ ಪವರ್ ಬೇಕು. ಇದನ್ನು ಆ ದೇಶದ ಸರ್ಕಾರ ಸಪೋರ್ಟ್ ಮಾಡ್ತಾ ಇತ್ತು. ಬ್ರಿಟಿಷರ್ಸ್ ವೇರ್ ಪ್ರೊವೈಡಿಂಗ್ ದ ಹೆಲ್ಪ್ ಟು ಈಸ್ಟ್ ಇಂಡಿಯಾ ಕಂಪ್ನಿ. ಫ್ರೆಂಚ್ಗೆ ಫ್ರೆಂಚ್ ಹೆಲ್ಪ್ ಮಾಡ್ತಿತ್ತು, ಡಚ್ಗೆ ಡಚ್ ಹೆಲ್ಪ್ ಮಾಡ್ತಿತ್ತು. ಸೊ ನಾವು ನಾಟ್ ಜಸ್ಟ್ ದ ಟ್ರೇಡಿಂಗ್ ಕಂಪ್ನೀಸ್ ಆರ್ ಫೈಟಿಂಗ್, ಇವನ್ ದ ಕಂಟ್ರೀಸ್ ಆರ್ ಫೈಟಿಂಗ್ ವಿತ್ ಈಚ್ ಅದರ್. ನೋಡಿ ಯಾವ ರೇಂಜ್ಗೆ ಭಾರತಕ್ಕೆ ಡಿಮಾಂಡ್ ಇತ್ತು. ಓಕೆ, ಕಥೆಯಲ್ಲಿ ಮುಂದೆ ಹೋಗೋಣ. ನೋಡಿ, ಇಷ್ಟೊತ್ತು ನಾನು ಈ ಕಂಪ್ನಿಗಳು ಹೇಗೆ ಹೊಡ್ಕೊಳ್ತಿದೆ ಅಂತ ಹೇಳಿದೆ ಅಲ್ವಾ, ಆ ಟೈಮಲ್ಲಿ ಇಂಡಿಯಾನ ಯಾರು ರೂಲ್ ಮಾಡ್ತಾ ಇದ್ರು ಅಂತ ಕೂಡ ನಾವೀಗ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ನೋಡಿ, ವೆನ್ ಬ್ರಿಟಿಷರ್ಸ್ ಕೇಮ್ ಟು ಇಂಡಿಯಾ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಮುಘಲ್ ರೂಲ್.
ಇದು ನಮ್ಮ ಮುಘಲ್ ರೂಲ್ ಅಂಡರಲ್ಲಿ ಇತ್ತು. ಇಟ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಮುಘಲ್ ರೂಲ್. ಆ್ಯಂಡ್ ಮುಘಲ್ ರೂಲ್ ಯಾವಾಗ ಸ್ಟಾರ್ಟ್ ಆಗಿತ್ತು ಭಾರತದಲ್ಲಿ ಅಂತ ನೀವು ಕೇಳೋದಾದರೆ 1526 ಸ್ಟಾರ್ಟ್ ಆಗುತ್ತೆ. 1526 ದ ಎಂಪರರ್ ಕಾಲ್ಡ್ ಎಸ್ ಬಾಬರ್ ಅವರು ಭಾರತದಲ್ಲಿ ಮುಘಲ್ ರೂಲ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಬಟ್ ಇಲ್ಲಿ ನೀವು ಇನ್ನೊಂದು ಫೀಚರ್ನ ನೋಡಿ, ಪೋರ್ಚುಗೀಸ್ ಅವರು ಭಾರತಕ್ಕೆ ಬಂದಿದ್ದು ಯಾವಾಗ 1498ನೇ ಇಸ್ವಿಯಲ್ಲಿ. ಅಂದರೆ ಮುಘಲ್ಸ್ ಭಾರತಕ್ಕೆ ಬರೋಕ್ಕಿಂತ ಮುಂಚೆನೇ ಪೋರ್ಚುಗೀಸರು ಭಾರತಕ್ಕೆ ಬಂದಿದ್ರು. ಇದನ್ನು ನೆನ್ಪಿಟ್ಕೊಳ್ಳಿ. ಹೂ ಕೇಮ್ ಟು ಇಂಡಿಯಾ ಈವನ್ ಬಿಫೋರ್ ದ ಸ್ಟಾರ್ಟ್ ಆಫ್ ಮುಘಲ್ ರೂಲ್ ಅಂತ UPSC ಕ್ವಶನ್ ಬಂದರೆ ಇಟ್ ಈಸ್ ಪೋರ್ಚುಗೀಸ್ ಅವರು 1498ನೇ ಇಸ್ವಿಯಲ್ಲಿ ಭಾರತಕ್ಕೆ ಬಂದರೆ ಭಾರತದಲ್ಲಿ ಮುಘಲ್ ರೂಲ್ ಸ್ಟಾರ್ಟ್ ಆಗಿದ್ದು 1526ನೇ ಇಸ್ವಿಯಲ್ಲಿ. ದಟ್ಸ್ ಅ ವೆರಿ ಹ್ಯೂಜ್ ಗ್ಯಾಪ್ ಅಲ್ವಾ, ತುಂಬ ಹ್ಯೂಜ್ ಗ್ಯಾಪ್ ಇದೆ, 30-35 ವರ್ಷದ ಗ್ಯಾಪ್ ಇದೆ ಆಯಿತಾ. ಇವಾಗ ಕಮ್ಮಿಂಗ್ ಬ್ಯಾಕ್ ಟು ದ ಸ್ಟೋರಿ, ಬ್ರಿಟಿಷರ್ಸ್ಗೆ ಒಂದು ವಿಷಯ ಮಾತ್ರ ತುಂಬ ಕ್ಲಿಯರಾಗಿ ಅರ್ಥ ಆಗಿತ್ತು. ಅದೇನು, ಭಾರತದಲ್ಲಿ ಇಂಡಿಯಾದಲ್ಲಿ ಅವರು ತಮ್ಮ ವ್ಯಾಪಾರವನ್ನು ತುಂಬ ದಿನ ನಡೆಸಬೇಕಂತ ಇದ್ದರೆ ಅವ್ರು ಬರೀ ಟ್ರೇಡಲ್ಲಿ ಇದ್ದರೆ ಸಾಕಾಗಲ್ಲ ಅಂತ ಅವ್ರಿಗೆ ಅರ್ಥ ಆಗಿತ್ತು. ಬಿಕಾಸ್ ಈಗ ಏನಾಗ್ತಿದೆ, ಯುದ್ಧ ನಡೀತಿದೆ. ಫ್ರೆಂಚ್, ಡಚ್, ಪೋರ್ಚುಗೀಸ್, ಬ್ರಿಟಿಷರ್ಸ್ ಒಬ್ಬರಿಗೊಬ್ರು ಹೊಡ್ಕೋಬೇಕಾದ್ರೆ ಏನಾಗ್ತಿದೆ, ನಾವು ದೇ ಅಂಡರ್ಸ್ಟ್ಯಾಂಡ್ ದಟ್ ಭಾರತದಲ್ಲಿ ನಾವು ಇನ್ನೂ ಜಾಸ್ತಿ ದಿನ ಇರಬೇಕಂದ್ರೆ ನಾವು ಇವಾಗ ರಾಜಕೀಯ ಮಾಡಬೇಕು. ವಿ ಶುಡ್ ಎಂಟರ್ ದ ಫೀಲ್ಡ್ ಆಫ್ ಪಾಲಿಟಿಕ್ಸ್. ಅರ್ಥ ಮಾಡ್ಕೊಳ್ಳಿ. ಫಾರ್ ದ ಫಸ್ಟ್ ಟೈಮ್ ದೇ ಅಂಡರ್ಸ್ಟ್ಯಾಂಡ್ ದಟ್ ವಿ ಶುಡ್ ಎಂಟರ್ ಇನ್ ಟು ಪಾಲಿಟಿಕ್ಸ್. ನಾನು ಮೊದಲೇ ಹೇಳಿದ್ದೆ 1600 AD ಬ್ರಿಟಿಷರ್ಸ್ ಯಾವಾಗ ಭಾರತಕ್ಕೆ ಕಾಲಿಡ್ತಾ ಇದ್ರು, ಅವ್ರದ್ದು ಮೇಜರ್ ಫೋಕಸ್ ಇಟ್ಟಿದ್ದು ಟ್ರೇಡ್ ಮಾತ್ರ. ಅವರಿಗೆ ಬೇರೆ ಏನು ಆಸೆಗಳು ಇರಲಿಲ್ಲ, ಉದ್ದೇಶಗಳು ಇರಲಿಲ್ಲ. ಬಟ್ ಇವಾಗ ನೋಡಿ ಏನಾಗ್ತಿದೆ, ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ನಾವು ಈ ದೇಶದಲ್ಲಿ ಜಾಸ್ತಿ ದಿನ ಇರಬೇಕಂತ ಇದ್ದರೆ ರಾಜ ಮಹಾರಾಜರ ಹತ್ರ, ಇಲ್ಲಿರುವಂಥ ದೊಡ್ಡ ದೊಡ್ಡ ಜಮೀನ್ದಾರ್ಗಳ ಹತ್ರ ಸ್ನೇಹ ಬೆಳೆಸ್ಕೋಬೇಕು, ಅವರಿಗೆ ಸಹಾಯ ಮಾಡಬೇಕು. ಅದಕ್ಕೆ ನಾವೀಗ ಪಾಲಿಟಿಕ್ಸ್ ಮಾಡಬೇಕನ್ನೋ ಒಂದು ವಿಷಯನ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ತಾರೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ಅವ್ರು ಏನು ಕೇಳ್ತಾರೆ, ದೇ ಆಸ್ಕ್ ಫಾರ್ ದಿವಾನಿ ರೈಟ್ಸ್ನ ಆಕ್ಯುಪೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಾಂಕರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನೆಲ್ಲ ಮುಂದೆ ತಿಳ್ಕೊಳ್ಳೋಣ. ಬಟ್ ಇದರಲ್ಲಿ ಒಂದು ಮೇಜರ್ ಇವೆಂಟ್ ಆಗೋದು ಯಾವಾಗ ಅಂದರೆ ನಮ್ಮ ಔರಂಗಜೇಬ್ ಕಾಲದಲ್ಲಿ ಬ್ರಿಟಿಷರ್ಸ್ ಒಂದು ಡಿಮಾಂಡ್ನ ಮಾಡ್ತಾರೆ. ದೇ ವಾಂಟೆಡ್ ಅ ಫರ್ಮಾನ್. ಅವ್ರಿಗೊಂದು ಫರ್ಮಾನ್ ಬೇಕಿರುತ್ತೆ. ಫರ್ಮಾನ್ ಅಂದರೆ ಸಿಮಿಲರ್ ಟು ರಾಯಲ್ ಚಾರ್ಟರ್. ಕ್ವೀನ್ ಎಲಿಜಬೆತ್ ಅವ್ರು ಕೊಟ್ಟಿದ್ದಾರಲ್ವ ರಾಯಲ್ ಚಾರ್ಟರ್, ಅದೇ ಥರ ಇವರೊಂದು ಫರ್ಮಾನ್ನ ಡಿಮಾಂಡ್ ಮಾಡ್ತಾರೆ. ಆ ಫರ್ಮಾನ್ ಏನು ಹೇಳುತ್ತೆ ಅಂದರೆ, ನಮಗೆ ಡ್ಯೂಟಿ ಫ್ರೀ ಟ್ರೇಡ್ ಬೇಕು ಅಂತ. ಡ್ಯೂಟಿ ಫ್ರೀ ಟ್ರೇಡ್ ಅಂದರೆ ಏನು ಗೊತ್ತಾ, ಟ್ಯಾಕ್ಸೇ ಕಟ್ಟಲ್ಲ ನಾವು ಇನ್ಮೇಲೆ ಟ್ರೇಡ್ ಮೇಲೆ. ಬಟ್ ಭಾರತದಲ್ಲಿ ನಮಗೆ ಟ್ರೇಡ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಅವರು ಡ್ಯೂಟಿ ಫ್ರೀ ಟ್ರೇಡ್ನ ಡಿಮಾಂಡ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಡ್ಯೂಟಿ ಫ್ರೀ ಟ್ರೇಡ್ ಅಂದರೆ ಏನು, ಭಾರತದಲ್ಲಿ ಅವ್ರು ಏನೇ ವಸ್ತುನ ಖರೀದಿಸಿದ್ರು ಕೂಡ ಅವ್ರು ಯಾವುದೇ ರೀತಿ ತೆರಿಗೆ ಕಟ್ಟಲ್ಲ, ತೆರಿಗೆ ಇಲ್ಲದೆ ಟ್ರೇಡ್ ಮಾಡಬೇಕಂತ ಡಿಮಾಂಡ್ ಮಾಡ್ತಾರೆ. ಆ್ಯಂಡ್ ಔರಂಗಜೇಬ್ ವಾಸ್ ನಾಟ್ ಅ ಕಮಿಡಿಯನ್. ಅವ್ನು ಕಾಮಿಡಿಯನ್ ಆಗಿರಲಿಲ್ಲ. ಅವ್ರು ತುಂಬ ಪವರ್ಫುಲ್ ಆಗಿರೋದ್ರಿಂದ ಹಿ ಸಿಂಗಲ್ ಹ್ಯಾಂಡೆಡ್ಲಿ ಸ್ಟಾಪ್ಡ್ ಬ್ರಿಟಿಷರ್ಸ್ ಫ್ರಮ್ ಗೆಟಿಂಗ್ ಇಟ್. ಬ್ರಿಟಿಷರ್ಸ್ಗೆ ಎಲ್ಲಿವರೆಗೂ ಔರಂಗಜೇಬ್ ಅವ್ರು ಜೀವಂತವಾಗಿದ್ರಲ್ಲ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಈ ವಾಸ್ ಅ ವೆರಿ ವೆರಿ ಪವರ್ಫುಲ್ ರೂಲರ್. ಇಡೀ ಭಾರತದ ಮೇಲೆ ಕಂಟ್ರೋಲ್ ಇಟ್ಕೊಂಡಿದ್ರು. ಕೆಳಗಿರುವಂಥ ಚಿಕ್ಕ ಚಿಕ್ಕ ರಾಜರು ಕೂಡ ಅವರಿಗೆ ತಲೆ ಬಾಗ್ತಾ ಇದ್ರು ಒಂದು ಕಡೆ. ಆ್ಯಂಡ್ ಈ ವಾಸ್ ವೆರಿ ಪವರ್ಫುಲ್. ಅವ್ರ ಆರ್ಮಿ ಕೂಡ ಪವರ್ಫುಲ್. ಔರಂಗಜೇಬ್ ಅವ್ರು ಏನೇ ಆಸೆ ಪಟ್ಟರು ಕೂಡ ಅವ್ರ ಕೈಯಲ್ಲಿ ಇರ್ತಿತ್ತು, ಅಂತ ಸ್ಟ್ರಾಂಗ್ ರೂಲರ್. ಸೊ ಅವ್ರನ್ನ ಎದುರಾಕೊಳ್ಳುವಂಥ ಶಕ್ತಿ ಬ್ರಿಟಿಷರ್ಸ್ಗೆ ಇನ್ನೂ ಇರಲಿಲ್ಲ. ಬಟ್ ಕತೆ ಬದಲಾಗೋದು ಯಾವಾಗ ಅಂದರೆ 1707ನೇ ಇಸ್ವಿಯಲ್ಲಿ 1707 AD ಔರಂಗಜೇಬರು ತೀರೋಗ್ತಾರೆ. ಔರಂಗಜೇಬ್ ಡೈಸ್ ಇನ್ ದ ಇಯರ್ 1707. ಆ್ಯಂಡ್ ನಾವು ಫಾರ್ ದ ಫಸ್ಟ್ ಟೈಮ್ ಬ್ರಿಟಿಷರ್ಸ್ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇಸ್ ದ ಗೋಲ್ಡನ್ ಚಾನ್ಸ್. ಬ್ರಿಟಿಷರ್ಸ್ಗೆ ಅರ್ಥ ಆಗುತ್ತೆ ದಟ್ ದಿಸ್ ಇಸ್ ದ ಗೋಲ್ಡನ್ ಚಾನ್ಸ್ ಟು ರೈಸ್ ಅಂತ. ಬಿಕಾಸ್ ಇಷ್ಟು ದಿನ ಅವ್ರಿಗೆ ಅಡ್ಡ ಆಗಿದ್ಯಾರು ಔರಂಗಜೇಬ್ ಅವರು 1707ನೇ ಇಸ್ವಿಯಲ್ಲಿ ಹೋಗ್ಬಿಟ್ರು. ಸೊ ಅದಾದಮೇಲೆ ಔರಂಗಜೇಬ್ ಆದಮೇಲೆ ಅವ್ರ ಮಗ ಆ ಜಾಗನ ತಗೊಳ್ತಾರೆ. ಆ ಮಗನ ಹೆಸರನ್ನ ಬಹದ್ದೂರ್ ಶಾ 1 ಅಂತ ಕರಿತೇವೆ. ಬಹದ್ದೂರ್ ಶಾ 1. ಸೊ ಫಾರ್ ದ ಫಸ್ಟ್ ಟೈಮ್ ಬಹದ್ದೂರ್ ಶಾ 1 ಟೇಕ್ಸ್ ದ ಥ್ರೋನ್. ಆ್ಯಂಡ್ ಇಲ್ಲಿಂದ ಕತೆ ಚೇಂಜ್ ಆಗುತ್ತೆ. ಬಿಕಾಸ್ ಇವಾಗ ಬ್ರಿಟಿಷರ್ಸ್ಗೆ ಇಷ್ಟು ದಿನ ಯಾರು ಅಡ್ಡ ಆಗಿದ್ರಲ್ವಾ, ಒಂದು ಗೋಡೆ ಥರ ಔರಂಗಜೇಬ್ ಅವ್ರು ಹೋದ್ಮೇಲೆ ಅವ್ರ ಮಗ ಪವರ್ಗೆ ಬರ್ತಾರೆ. ಅವ್ರ ಮಗ ಬಹದ್ದೂರ್ ಶಾ 1 ಕಮ್ಸ್ ಇನ್ ಟು ಪವರ್ ಇನ್ ದ ಇಯರ್ 1707. ಇದಾದಮೇಲೆ ಅವ್ರು ಇನ್ನೊಂದು ಮಗ ಬರ್ತಾನೆ. ನೆಕ್ಸ್ಟ್ ಜಹಾಂದರ್ ಶಾ ಇವ್ರು ಬರೋದು ಕೂಡ 1712 ಆಯಿತಾ. ಸೊ ಡೆಲ್ಲಿಯಲ್ಲಿ ಏನಾಗ್ತಿದೆ ಅಂತ ಮಾತಾಡೋಕ್ಕಿಂತ ಮುಂಚೆ ಇವಾಗ ಔರಂಗಜೇಬ್ ಅವ್ರು ತೀರೋದ್ಮೇಲೆ ಭಾರತದಲ್ಲಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಅಂಟಿಲ್ ಔರಂಗಜೇಬ್ ವಾಸ್ ಅಲೈವ್, ಔರಂಗಜೇಬ್ ಅವ್ರು ಎಲ್ಲಿವರೆಗೂ ಜೀವಂತವಾಗಿದ್ರಲ್ವಾ, ಅವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ರು ಅಂದರೆ ಭಾರತದಲ್ಲಿರುವಂಥ ಚಿಕ್ಕ ಚಿಕ್ಕ ರಾಜರು ಅವ್ರ ಕೆಳಗೆ ಕೈ ಕೆಲಸ ಮಾಡ್ತಾ ಇರ್ತಿದ್ರು. ದೇ ವರ್ ನಾಟ್ ಹ್ಯಾವಿಂಗ್ ದ ಪವರ್ ಆರ್ ಕರೇಜ್ ಟು ಫೇಸ್ ಹಿಮ್. ಅಂದರೆ ಗುರು ನಾಳೆಯಿಂದ ನಾನು ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತೇನೆ ಅಂತ ಔರಂಗಜೇಬ್ಗೆ ಯಾರು ತಲೆ ಎತ್ತಿ ಹೇಳೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಹಿ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಆರ್ಮಿ, ಹಿ ಹ್ಯಾಡ್ ಟು ಮಚ್ ಆಫ್ ಮನಿ, ಪವರ್. ಸೊ ಯಾರು ಅವ್ರನ್ನ ಎದುರಾಕೊಳ್ತಿರ್ಲಿಲ್ಲ. ಬಟ್ ಯಾವಾಗ ಔರಂಗಜೇಬ್ ಅವರು 1707 ತೀರೋಗ್ತಾರಲ್ವ, ಈ ಚಿಕ್ಕ ಚಿಕ್ಕ ರಾಜರೇನು ನಮ್ಮ ಮುಘಲ್ ಎಂಪರರ್ಸ್ ಕೆಳಗೆ ರೂಲ್ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಬೆಂಗಾಲ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಆಗಿರ್ಬೋದು, ಇಂಥ ಚಿಕ್ಕ ಚಿಕ್ಕ ರಾಜರು ಇರ್ತಾರಲ್ವಾ, ಇವಾಗ ದೇ ಸ್ಟಾರ್ಟ್ ಎಸ್ಟಾಬ್ಲಿಷಿಂಗ್ ದೇರ್ ಓನ್ ಕಿಂಗ್ಡಮ್ಸ್. ಚಿಕ್ಕ ಚಿಕ್ಕ ರಾಜ್ಯಗಳನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಫ್ಟರ್ ದ ಡೆತ್ ಆಫ್ ಔರಂಗಜೇಬ್ ಇಂಡಿಯಾದಲ್ಲಿ ಡಿಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗುತ್ತೆ.
ಡಿಸೆಂಟ್ರಲೈಸೇಷನ್ ಅಂದ್ರೇನು, ಒಂದು ಸೆಂಟ್ರಲ್ ಪವರ್ ಬಿದ್ದಾಗ ಲೋಕಲ್ ಪವರ್ಸ್ ಎಮರ್ಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನು ನಾವು ಡಿಸೆಂಟ್ರಲೈಸೇಷನ್ ಅಂತ ಕರಿತೇವೆ. ಸೊ ಇವಾಗ ಬೆಂಗಾಲಲ್ಲಿ ನವಾಬ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೈದರಾಬಾದಲ್ಲಿ ನವಾಬ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಏನಾಗ್ತಿದೆ ಇವಾಗ ಮರಾಠಾಸ್ ಒಂದು ಕಡೆ ರೈಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಈ ಥರ ಏನಾಗ್ತಿದೆ ಇವಾಗ ಫಾರ್ ದ ಫಸ್ಟ್ ಟೈಮ್ ದೇರ್ ಆರ್ ಲೋಕಲ್ ಪಾರ್ಟೀಸ್, ಅದೇ ಥರ ಲೋಕಲ್ ರಾಜರಿದ್ದಾರೆ, ಅವ್ರವ್ರು ತಮ್ಮ ರಾಜ್ಯಗಳನ್ನ ಸ್ಟ್ರಾಂಗ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ನೋಡಿ, ಯಾವಾಗ ರಾಜರು ತಮ್ಮಲ್ಲಿರುವಂಥ ಒಂದು ಒಕ್ಕಟ್ಟನ್ನು ಬಿಟ್ಟು ಸಪ್ರೇಟ್ ಆಗ್ತಾರಲ್ವಾ, ಇಟ್ ಕ್ಲಿಯರ್ಲಿ ಶೋಸ್ ದ ಬ್ರಿಟಿಷರ್ಸ್ ದಟ್ ಇಟ್ ಈಸ್ ಈಸಿ ನೌ ಟು ಅಟ್ಯಾಕ್ ದ ಟೆರಿಟರೀಸ್. ಎಲ್ಲಿವರೆಗೂ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಇತ್ತೋ, ಎಲ್ಲಿವರೆಗೂ ಮುಘಲ್ಸ್ ಕಂಟ್ರೋಲಲ್ಲಿ ಎಲ್ಲ ಇತ್ತೋ, ಬ್ರಿಟಿಷರ್ಸ್ ಗೊತ್ತಿತ್ತು ಇಟ್ ಈಸ್ ಹಾರ್ಡ್ ಟು ಟೇಕ್ ಕಂಟ್ರೋಲ್ ಓವರ್ ಇಂಡಿಯಾ ಅಂತ. ಫಸ್ಟ್ ಟೈಮ್ ಅವ್ರಿಗೆ ಯಾವಾಗ ಅರ್ಥ ಆಗತ್ತಲ್ಲೋ ಭಾರತದಲ್ಲಿರುವಂಥ ರಾಜ್ಯರಲ್ಲಿ ಒಕ್ಕೂಟ ಇಲ್ಲ, ಅವ್ರು ಒಂದಾಗಿಲ್ಲ, ಮಧ್ಯದಲ್ಲಿ ಬಿರುಕುಗಳಿವೆ ಅಂತ, ಈ ಬಿರುಕುಗಳಲ್ಲಿ ಅವ್ರು ಸಿಮೆಂಟ್ ತುಂಬಿಸ್ದಂಗೆ ಜಗಳಗಳನ್ನ ತುಂಬಿಸೋಕೆ ಸ್ಟಾರ್ಟ್ ಮಾಡ್ತಾರೆ, ಪಾಲಿಟಿಕ್ಸ್ನ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಹೇಗೆ ಅಂತ ಈಗ ಒನ್ ಬೈ ಒನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ವಿಲ್ ಸ್ಟಾರ್ಟ್ ಫ್ರಮ್ ದ ಬೆಂಗಾಲ್ ರೀಜನ್. ಓಕೆನಾ, ಬನ್ನಿ. ಸೊ ಇವಾಗ ಬೆಂಗಾಲ್ ರೀಜನ್ದು ಕಾಂಕ್ವೆಸ್ಟ್ ಬಗ್ಗೆ ಮಾತಾಡೋಣ. ಬ್ರಿಟಿಷರ್ಸ್ ಹೇಗೆ ಬೆಂಗಾಲ್ನ ಟೇಕ್ ಓವರ್ ಮಾಡ್ತಾರೆ ಅಂತ ನೋಡಿ. ದ ವೆರಿ ಫಸ್ಟ್ ಇನ್ಸಿಡೆಂಟ್ ದಟ್ ಹ್ಯಾಪನ್ಸ್ ಫಾರ್ ದಿಸ್ ಇಸ್, ಬ್ರಿಟಿಷ್ ಅವರು ತಮ್ಮ ಫ್ಯಾಕ್ಟ್ರಿನ ಸೆಟಪ್ ಮಾಡ್ತಾರೆ. ದ ಎಸ್ಟಾಬ್ಲಿಷ್ ಅ ಫ್ಯಾಕ್ಟ್ರಿ. ನೋಡಿ, ಟ್ರೇಡರ್ಸ್ ಆಗಿ ಬಂದಂಥ ಬ್ರಿಟಿಷರ್ಸ್ ಈಗ ಇಂಡಿಯಾದಲ್ಲಿ ಒಂದು ಫ್ಯಾಕ್ಟ್ರಿನ ಸೆಟಪ್ ಮಾಡ್ತಾರೆ. ಆ ಫ್ಯಾಕ್ಟ್ರಿನ ಅವರು ಹೂಗ್ಲಿ ರಿವರಲ್ಲಿ ಸೆಟಪ್ ಮಾಡ್ತಾರೆ. ಹೂಗ್ಲಿ, ನಿಯರ್ ದ ಬ್ಯಾಂಕ್ಸ್ ಆಫ್ ಹೂಗ್ಲಿ ರಿವರ್. ಹೂಗ್ಲಿ ರಿವರ್ನ ದಡದಲ್ಲಿ ಸೆಟ್ ಮಾಡ್ತಾರೆ. ಹೂಗ್ಲಿ ರಿವರ್ ಎಲ್ಲಿದೆ? ಅದು ಕ್ಯಾಲ್ಕತ್ತಾದಲ್ಲಿದೆ. ಕ್ಯಾಲ್ಕತ್ತಾ, ಇವಾಗಿನ ಕೋಲ್ಕತ್ತಾ ಅಂತ ಏನು ಕರಿತೀರಲ್ವಾ, ಆ ಫಸ್ಟ್ ಇಂಗ್ಲೀಷ್ ಫ್ಯಾಕ್ಟ್ರಿನ ಅವ್ರು ಸೆಟಪ್ ಮಾಡಿದ್ದು ಹೂಗ್ಲಿ ರಿವರಲ್ಲಿ, ಆಯಿತಾ. ಈ ಫ್ಯಾಕ್ಟ್ರಿನ ಸೆಟಪ್ ಮಾಡಿ ಇದ್ರ ಸುತ್ತಮುತ್ತ ಅಲ್ಲಿರುವಂಥ ಮರ್ಚೆಂಟ್ಸ್, ಟ್ರೇಡರ್ಸ್, ವ್ಯಾಪಾರಿಗಳನ್ನ ಬಂದು ನಮ್ಮ ಸುತ್ತಮುತ್ತಲ ಸೆಟ್ಲ್ ಆಗಿ ಅಂತ ಹೇಳ್ತಾರೆ. ಸೊ ಇವಾಗ ಏನಾಗ್ತಿದೆ, ಒಂದು ಫ್ಯಾಕ್ಟ್ರಿ ಸೆಟಪ್ ಆದಮೇಲೆ ಈ ಫ್ಯಾಕ್ಟ್ರಿ ಒಳಗಡೆ ಇಂಗ್ಲೀಷ್ ಆಫೀಸರ್ಸ್ ಇರ್ತಲ್ವ, ಈಸ್ಟ್ ಇಂಡಿಯಾ ಕಂಪ್ನಿ ಆಫೀಸರ್ಸ್, ಅವ್ರ ಅಫಿಷಿಯಲ್ಸ್ನ ಕೂಡ ಇಲ್ಲೇ ಬಂದಿರಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಹೇಳ್ತಾ ಇದ್ದಾನೆ, ಏನಾಗ್ತಿದೆ, ಬೆಂಗಾಲಲ್ಲಿ ಫಾರ್ ದ ಫಸ್ಟ್ ಟೈಮ್ ಅವರೊಂದು ಫ್ಯಾಕ್ಟ್ರಿನ ಸೆಟಪ್ ಮಾಡಿದ್ದಾರೆ. ಆ ಫ್ಯಾಕ್ಟ್ರಿ ಹೆಸರೇನು ಹೂಗ್ಲಿ ರಿವರ್ ಪಕ್ಕದಲ್ಲಿ ಸೆಟಪ್ ಮಾಡ್ತಾರೆ, ಇಂಗ್ಲೀಷ್ ಫ್ಯಾಕ್ಟ್ರಿ ಅಂತ. ಇದಕ್ಕೆ ಸುತ್ತಮುತ್ತ ಅಲ್ಲಿರುವಂಥ ಮರ್ಚೆಂಟ್ಸ್, ಟ್ರೇಡರ್ಸ್, ವ್ಯಾಪಾರಿಗಳನ್ನ ಬಂದು ಅಲ್ಲಿ ಸೆಟ್ಲ್ ಆಗಿ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ದಿಸ್ ಇಸ್ ವಾಟ್ ಬ್ರಿಟಿಷರ್ಸ್ ಆರ್ ಡೂಯಿಂಗ್ ಇನ್ ದ ಬೆಂಗಾಲ್ ರೀಜನ್ ಫಸ್ಟ್. ಆ್ಯಂಡ್ 1696 ನಿಮಗೆ ಹೇಳಿದ್ದೆ ಅಲ್ವಾ, ಈಗ ಇಂಗ್ಲೀಷ್, ಫ್ರೆಂಚ್, ಡಚ್, ಪೋರ್ಚುಗೀಸ್ ಒಬ್ಬರಿಗೊಬ್ಬರು ಹೊಡ್ಕೊಳ್ತಾ ಇದ್ದಾರೆ ಅಂತ. ಇದರಿಂದ ಏನಾಗ್ತಿದೆ, ಅವರು 1696 ಏನು ಮಾಡ್ತಾರೆ, ಇವ್ರ ಸುತ್ತಮುತ್ತ ಒಂದು ಕೋಟೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಲ್ಡ್ ಫೋರ್ಟಿಫಿಕೇಷನ್ನ ಶುರು ಮಾಡ್ತಾರೆ. ಫೋರ್ಟಿಫಿಕೇಷನ್ ಅಂದರೆ ಏನು, ಇದು ನಿಮ್ಮ ಮನೆ ಅಂತ ಇಟ್ಕೊಳ್ಳಿ, ನಾವು ಸುತ್ತಮುತ್ತ ಒಂದು ಕಾಂಪೌಂಡ್ ಹಾಕ್ತೇವೆ ಗೊತ್ತಾ, ಯಾರು ಒಳಗೆ ಬರಬಾರ್ದು, ಯಾವ ನಾಯಿನೂ ಒಳಗೆ ಬರಬಾರ್ದು, ಯಾವ ಹಸು ಒಳಗೆ ಬರಬಾರ್ದು, ಒಂದು ಪ್ರೊಟೆಕ್ಷನ್ ಲೇಯರ್ ಹಾಕ್ಕೊಳ್ತೇವಲ್ವಾ. ಇದನ್ನು ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ರೆ ಇದನ್ನು ಕೋಟೆ ಅಂತ ಕರಿತೇವೆ. ಈ ಥರ ಒಂದು ಪ್ರೊಟೆಕ್ಟಿವ್ ಗೋಡೆನ ನಾವು ಕಟ್ಟಿದ್ರೆ ಇದನ್ನು ಕೋಟೆ ಅಂತ ಕಟ್ತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಫೋರ್ಟಿಫಿಕೇಷನ್, ಆಯಿತಾ. ಇದನ್ನು ನಾವು ಫೋರ್ಟಿಫಿಕೇಷನ್ ಅಂತ ಕರಿತೀವಿ. ಚಿತ್ರದುರ್ಗದಲ್ಲಿ 7 ಸುತ್ತಿನ ಕೋಟೆ ಇದೆ ಅಲ್ವಾ, ಇದನ್ನು ಫೋರ್ಟಿಫಿಕೇಷನ್ ಅಂತಾರೆ. ಸೊ ಬ್ರಿಟಿಷರ್ಸ್ ಏನು ಮಾಡ್ತಾ ಇದ್ದಾರೆ, ಅವರು ಕಟ್ಟಿದಂಥ ಫ್ಯಾಕ್ಟ್ರಿ ಸುತ್ತಮುತ್ತ ಫೋರ್ಟಿಫಿಕೇಷನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ಇವಾಗ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನಾಗುತ್ತೆ ಅಂತ. ಲೆಟ್ಸ್ ಗೋ ಲೈಕ್ ದಿಸ್. ನೀವು ನಿಮ್ಮ ಮನೇಲಿ ಆರಾಮಾಗಿ ಕೂತ್ಕೊಂಡಿದ್ದೀರಾ, ನಿಮ್ಮ ಫ್ರೆಂಡ್ ಬಂದಿದ್ದಾನೆ. ನಿಮ್ಮ ಫ್ರೆಂಡ್ ಬಂದಾಗ ನೀವು ಅವನಿಗೆ ಊಟ, ತಿಂಡಿ, ನಿದ್ದೆ ಎಲ್ಲ ಆಫರ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಊಟ ಮಾಡಪ್ಪ, ಚೆನ್ನಾಗಿರಪ್ಪ ಅಂತ. ಬಂದಿರುವಂಥ ಫ್ರೆಂಡ್, ನಿಮ್ಮ ಮನೆ ಪೇಂಟ್ ಚೆನ್ನಾಗಿಲ್ಲ, ಪೇಂಟ್ ಚೇಂಜ್ ಮಾಡೋಣ, ಈ ಬೆಡ್ರೂಮ್ ಯಾಕೆ ಇದನ್ನು ಒಡೆದಾಕಿ ಇಲ್ಲಿ ಕಿಚನ್ ಮಾಡೋಣ ಅಂತ ನಿಮ್ಮ ಮನೆಯಲ್ಲಿ ಚೇಂಜಸ್ನ ಮಾಡೋಕ್ಕೆ ಹೋದರೆ ನಿಮ್ಗೆ ಹೇಗಾಗುತ್ತೆ? ಸಂತೋಷ ಆಗುತ್ತಾ? ಇಲ್ಲ, ಆಫ್ಕೋರ್ಸ್ ಡಿಸಪಾಯಿಂಟ್ ಆಗುತ್ತಲ್ವಾ. ಅದೇ ಥರ ಈಗೇನಾಗ್ತಿದೆ, ಇಂಗ್ಲೀಷ್ ಆಫೀಸರ್ಸ್, ಈಸ್ಟ್ ಇಂಡಿಯಾ ಕಂಪ್ನಿ ಆಫೀಸರ್ಸ್ ಏನಿದ್ದಾರೆ, ಇವರು ಬೆಂಗಾಲಲ್ಲಿ ಒಂದು ಕೋಟೆ ಕಟ್ಟುತ್ತಾ ಇರಬೇಕಾದ್ರೆ ಅಲ್ಲಿರುವಂಥ ರಾಜ ಮಹಾರಾಜರಿಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಯಾವನ್ ಗುರು ಇವನು ನಮ್ಮೂರಿಗೆ ಬಂದು ನಮ್ಮೂರಲ್ಲೇ ಕೋಟೆ ಕಟ್ತಾ ಇದ್ದಾನೆ ಅಂತ. ಸೊ ಇದರಿಂದ ಏನಾಗುತ್ತೆ, ಒಂದು ಬಿರುಕು ಮೂಡಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರ ಜೊತೆ? ನವಾಬ್ ಆಫ್ ಬೆಂಗಾಲ್ಸ್ ಜೊತೆ ಮತ್ತು ಇಂಗ್ಲೀಷ್ ಕಂಪನಿ ಜೊತೆ. ದಿಸ್ ಲೆಟ್ಸ್ ಟು ದ ಬ್ಯಾಟಲ್ ಆಫ್ ಪ್ಲಾಸಿ ಇನ್ ದ ಫ್ಯೂಚರ್. ಅದ್ರ ಬಗ್ಗೆ ಮಾತಾಡೋಣ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಐಡಿಯಾ ಗೊತ್ತಾಯ್ತಲ್ವಾ? ಬೆಂಗಾಲ್ ರೀಜನಲ್ಲಿ ಮೇಜರ್ ಪ್ರಾಬ್ಲಮ್ ಆಗೋದೇನು, ಸೆಟ್ಟಿಂಗ್ ಅಪ್ ಆಫ್ ದ ಫ್ಯಾಕ್ಟ್ರಿ. ಒಂದು ಫ್ಯಾಕ್ಟ್ರಿನ ಕಟ್ಟಿ ಅದ್ರ ಸುತ್ತಮುತ್ತ ಕೋಟೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಫೋರ್ಟ್ ಹೆಸರು ಕೂಡ ಹೇಳ್ಬಿಡ್ತೇನೆ, ಇದೇ ಕೋರ್ಟ್ ವಿಲಿಯಂ. ಇದನ್ನೇ ನಾವು ಫೋರ್ಟ್ ವಿಲಿಯಂ ಅಂತ ಕರಿತೇವೆ. ಫಸ್ಟ್ ಸುಪ್ರೀಂ ಕೋರ್ಟ್ ಸೆಟಪ್ ಆಗುತ್ತಲ್ಲ ಬ್ರಿಟಿಷರ್ಸ್ದು 1773 ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ, ಅದನ್ನು ಏನು ಫೋರ್ಟ್ ವಿಲಿಯಮಲ್ಲಿ ಸೆಟಪ್ ಮಾಡ್ತಾರೆ, ಇದೇ ಆ ಫೋರ್ಟ್, ಆಯಿತಾ. ಇದು ಜಸ್ಟ್ ರೆಫರೆನ್ಸ್, ಫ್ಯೂಚರ್ ವಿಡಿಯೋದಲ್ಲಿ ನಿಮಗೆ ಇದು ಅರ್ಥ ಆಗುತ್ತೆ. ಸೊ ವಾಪಸ್ ಬರೋಣ. ನೋಡಿ ಏನಾಯಿತು, 1651 ಅವ್ರ ಫ್ಯಾಕ್ಟ್ರಿನ ಕಟ್ಟಿದ್ದಾರೆ. 1696 ಅದ್ರ ಸುತ್ತ ಕೋಟೆ ಕಟ್ಟಕ್ಕೆ ಶುರು ಮಾಡಿದ್ದಾರೆ. 1698 ಆ ಕೋಟೆ ಕಟ್ಟೋದು ಕಂಪ್ಲೀಟ್ ಆಗುತ್ತೆ, ಆಯಿತಾ. ಇದಾದಮೇಲೆ ಸ್ಟೋರಿ ಸ್ಟಾರ್ಟ್ ಆಗೋದು 1698. 1698 ಆಗಿದ್ದಂಥ ಅವಾಗಿದ್ದಂಥ ಮುಘಲ್ ಎಂಪರರ್ಗೆ ಅವರು ದುಡ್ಡು ಕೊಟ್ಟು, ಲಂಚ ಕೊಟ್ಟು, ಖುಷಿಪಡಿಸಿ ಏನು ಮಾಡ್ತಾರೆ, ಅವರು 3 ಹಳ್ಳಿಗಳಲ್ಲಿ ಜಮೀನ್ದಾರಿ ರೈಟ್ಸ್ನ ಪಡ್ಕೊಳ್ತಾರೆ.
ಜಮೀನ್ದಾರಿ ರೈಟ್ಸ್ ಅಂದ್ರೇನು, ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿರುವಂಥ ಲ್ಯಾಂಡ್ ಇದೆ ಅಲ್ವಾ, ಆ ಲ್ಯಾಂಡಲ್ಲಿ ಬರುವಂಥ ಟ್ಯಾಕ್ಸಸ್ನ ಇವ್ರು ಕಲೆಕ್ಟ್ ಮಾಡ್ಬೋದು, ತೆರಿಗೆಗಳನ್ನ ಇವ್ರು ಕಲೆಕ್ಟ್ ಮಾಡ್ಕೋಬೋದು. ಇಷ್ಟು ದಿನ ಇವರು ವ್ಯಾಪಾರಿಗಳಾಗಿದ್ದರು, ಇವಾಗ ಪಾಲಿಟಿಕ್ಸ್ಗೆ ಎಂಟ್ರಾಗಿ ಏನು ಮಾಡ್ತಿದ್ದಾರೆ, ಜಮೀನ್ದಾರಿ ರೈಟ್ಸ್ನ ಪಡ್ಕೊಂಡು ಆ 3 ಊರುಗಳಲ್ಲಿ ಇರುವಂಥ ರೈತರ ಹತ್ರ ತೆರಿಗೆ ಹಣನ ಪಡೆಯೋಕ್ಕೆ ಶುರು ಮಾಡ್ಕೊಳ್ತಾರೆ. ಆಯ್ತಾ, ದಿಸ್ ಇಸ್ ವ್ಯಾಟ್ ದ ಸ್ಟೋರಿ ಸ್ಟಾರ್ಟ್ಸ್. ಆ್ಯಂಡ್ ಒನ್ ಅಮಾಂಗ್ ದೆಮ್ ವಾಸ್ ಕೋಲ್ಕತ್ತಾ. ಇದರಲ್ಲಿ ಕೋಲ್ಕತ್ತಾ ಕೂಡ ಒಂದು ಊರಾಗಿತ್ತು. ನಾನು ಮತ್ತೆ ಹೇಳ್ತಾ ಇದ್ದೇನೆ, 1968 ಫಾರ್ ದ ಫಸ್ಟ್ ಟೈಮ್ ಬ್ರಿಟಿಷರ್ಸ್ಗೆ ಜಮೀನ್ದಾರಿ ರೈಟ್ಸ್ ಸಿಗುತ್ತೆ ಮುಘಲ್ ಅಫಿಷಿಯಲ್ಸಿಂದ. ಜಮೀನ್ದಾರಿ ರೈಟ್ಸ್ ಅಂದ್ರೇನು, ನೀವು ಒಂದು ನೆಲದ ಜಮೀನ್ದಾರರು, ಅಲ್ಲಿರುವಂಥ ರೈತರಿಂದ ನೀವು ತೆರಿಗೆ ಹಣನ ಪಡ್ಕೋಬೋದು, ನೀವು ಕಲೆಕ್ಟ್ ಮಾಡ್ಕೋಬೋದು, ಟ್ಯಾಕ್ಸ್ನ ಹೆಂಗೆ ಬೇಕಾದ್ರೂ ಕಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಫಾರ್ ದ ಫಸ್ಟ್ ಟೈಮ್ ಬ್ರಿಟಿಷರ್ಸ್ಗೆ ರೆವೆನ್ಯೂ ರೈಟ್ಸ್ ಸಿಗುತ್ತೆ, ದಟ್ ಈಸ್ ಜಮೀನ್ದಾರಿ ರೈಟ್ಸ್ ಸಿಗುತ್ತೆ. ಕೋಲ್ಕತ್ತಾ ಕೂಡ ಅದರಲ್ಲಿ ಒಂದು ಊರಾಗಿತ್ತು. ಆಯಿತಾ, ಇಷ್ಟು ನೆನ್ಪಿಟ್ಕೊಳ್ಳಿ. ಇವಾಗ ಕಮಿಂಗ್ ಬ್ಯಾಕ್, ಬಟ್ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ನೋಡಿ, ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿರುವಂಥ ಎಂಪ್ಲಾಯೀಸಿಂದ ಬ್ರಿಟಿಷರ್ಸ್ಗೆ ಲಾಸ್ ಆಗ್ತಾ ಇತ್ತು. ನೆನ್ಪಿಟ್ಕೊಳ್ಳಿ, ನಿಮ್ಮಲ್ಲಿ ನಿಮ್ಮದೊಂದು ಕಂಪನಿ ಇದೆ, ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ನಿಮ್ಮ ವ್ಯಾಪಾರ ಸಖತ್ತಾಗಿ ಹೋಗ್ತಿದೆ, ನಿಮ್ಗೆ ಒಳ್ಳೆ ಲಾಭ ಬರ್ತಿದೆ ಅಂದರೆ ನಿಮಗೆ ಜಾಸ್ತಿ ಪಡ್ಕೋಬೇಕನ್ನೋ ಆಸೆ ಬಂದೇ ಬರುತ್ತೆ, ನಿಯತ್ತಾಗಿ ಬರುತ್ತೆ ಅಲ್ವಾ. ಬಟ್ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಅದೇನೆಂದರೆ, ಈ ಕಂಪನಿಯಲ್ಲಿದ್ದಂಥ ಸಾಕಷ್ಟು ಜನ ಎಂಪ್ಲಾಯೀಸ್ ಅಂತ ಏನು ಕರಿತೀರಾ, ಕೆಲಸ ಮಾಡೋರು ಅಂತ ಏನು ಕರಿತೀರಾ, ಇವ್ರು ಯಾರೂ ನಿಯತ್ತಾಗಿರಲಿಲ್ಲ. ಆಲ್ಮೋಸ್ಟ್ 50 to 55% ಜನ ನಿಯತ್ತಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಇವ್ರೇನು ಮಾಡ್ತಿದ್ರು ಅಂದರೆ, ಇವ್ರು ಇಂಗ್ಲೆಂಡಿಂದ ಬರಬೇಕಾದ್ರೆ ಅವರು ಕೂಡ ಕೆಲವೊಂದು ದುಡ್ಡನ್ನ ತೊಗೊಬರ್ತಾಯಿದ್ರು, ಜಸ್ಟ್ ಟು ಬೈ ಸಮ್ ಪರ್ಸ್ನಲ್ ಮನಿ. ಅವ್ರ ಮನೆಯಿಂದ ದುಡ್ಡು ತೊಗೊಬರ್ತಿದ್ರು. ಇಂಡಿಯಾಗೆ ಬಂದ ಮೇಲೆ ಇಲ್ಲಿರುವಂಥ ಗೂಡ್ಸ್ನ ಅವರು ಖರೀದಿಸ್ತಿದ್ರು. ಕಂಪನಿ ಮೂಲಕ ಖರೀದಿಸ್ತಿಲ್ಲ, ಪರ್ಸ್ನಲ್ ಆಗಿ ಪ್ರೈವೇಟ್ ಆಗಿ ಖರೀದಿ ಮಾಡ್ತಿದ್ದಾರೆ. ಒಂದು ನಿಮಿಷ, ಜಸ್ಟ್ ಅ ಸೆಕೆಂಡ್. ಓಕೆ, ಪ್ರೈವೇಟ್, ಅಯ್ಯೋ ಮೈಕ್ ಆನ್ ಇದೆಯಾ, ಅಬ್ಬಾ ಥ್ಯಾಂಕ್ ಗಾಡ್. ಪ್ರೈವೇಟ್ ಆಗಿ ಖರೀದಿ ಮಾಡ್ತಿದ್ದಾರೆ. ಸೊ ಇದ್ರೇನಾಗ್ತಿದೆ, ಇದನ್ನು ನಾವು ಪ್ರೈವೇಟ್ ಟ್ರೇಡ್ ಅಂತ ಕರಿತೇವೆ. ಪರ್ಸ್ನಲ್ ವ್ಯಾಪಾರ, ಅಫಿಷಿಯಲ್ ವ್ಯಾಪಾರ ಅಲ್ಲ, ಪರ್ಸ್ನಲ್ ವ್ಯಾಪಾರ. ಈ ದುಡ್ಡನ್ನ ತೊಗೊಂಡೋಗಿ ಅವರು, ಇಲ್ಲಿ ತೊಗೊಂಡಿರುವಂಥ ಗೂಡ್ಸ್ನ, ತಮ್ಮ ದುಡ್ಡಿಂದ ತೊಗೊಂಡಿರುವಂಥ ವಸ್ತುಗಳನ್ನ ಇಂಗ್ಲೆಂಡ್ಗೆ ತೊಗೊಂಡೋಗಿ ಮಾರ್ತಾಯಿದ್ರು. ಇದರಿಂದ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪ್ನಿ ಬೆಳೀತಿಲ್ಲ, ಅಲ್ಲಿರುವಂಥ ನೌಕರರು ಬೆಳೀತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ನೀವು ಕಂಪ್ನಿಗೋಸ್ಕರ ಕೆಲಸ ಮಾಡಿದ್ರೆ ಕಂಪ್ನಿ ಬೆಳೆಯುತ್ತೆ, ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡಿದ್ರೆ ನೀವು ಬೆಳೀತೀರಾ. ನಿಮ್ಮ ಪರ್ಸ್ನಲ್ ವ್ಯಾಪಾರ ಬೆಳೆಯೋದ್ರಿಂದ ಏನಾಗ್ತಿತ್ತು, ಫಾರ್ ದ ಫಸ್ಟ್ ಟೈಮ್ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಬ್ರಿಟಿಷ್ ಗೌರ್ನಮೆಂಟ್ಗೆ ಲಾಭ ಆಗ್ತಿಲ್ಲ, ನಷ್ಟ ಆಗಕ್ಕೆ ಶುರುವಾಗುತ್ತೆ. ದಿಸ್ ಇಸ್ ದ ರೀಸನ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರುತ್ತೆ, ಅದು ಫ್ಯೂಚರ್. ಬಟ್ ಇವಾಗ ಹೇಳ್ತಾ ಇದ್ದೇನೆ, ಏನಾಗ್ತಿದೆ, ಎಂಪ್ಲಾಯೀಸ್ ಆರ್ ಗೆಟಿಂಗ್ ರಿಚ್, ಅವರು ಪರ್ಸ್ನಲ್ ವ್ಯಾಪಾರದಲ್ಲಿ ಮುಳುಗಿದ್ದಾರೆ, ಕಂಪ್ನಿಗೋಸ್ಕರ ಅವರು ಕೆಲಸ ಮಾಡ್ತಾ ಇಲ್ಲ. ಆಯಿತಾ, ಇದರಿಂದ ಏನಾಗ್ತಿದೆ, ಈಸ್ಟ್ ಇಂಡಿಯಾ ಕಂಪ್ನಿಗೆ ತುಂಬ ಲಾಸಸ್ ಆಗಕ್ಕೆ ಶುರುವಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿರುವಂಥ ಕೆಲವೊಂದು ಆಫೀಸರ್ಸ್, ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಇರುವಂಥ ಕೆಲವೊಂದು ಆಫೀಸರ್ಸ್ ಏನು ಹೇಳ್ತಾರೆ, ಅಲ್ಲಿರೋ ರಾಜರಿಗೆ, ನಮಗೆ ಟ್ರೇಡ್ ಫ್ರೀ, ಟ್ಯಾಕ್ಸ್ ಫ್ರೀ ಟ್ರೇಡ್ ಕೊಡಿ ಅಂತ ಹೇಳ್ತಾರೆ. ಟ್ಯಾಕ್ಸ್ ಫ್ರೀ ಟ್ರೇಡ್ ಅಂದ್ರೇನು ನೋಡಿ, ಇವಾಗ ಇಂಡಿಯಾದಲ್ಲಿ ಟ್ರೇಡ್ ನಡಿಬೇಕಾದ್ರೆ ಅಮೆರಿಕಾದಿಂದ ಒಂದು ಹಡಗು ಬಂದರೆ ಅವರು ನಮಗೆ ಇಂಪೋರ್ಟ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅವ್ರ ಗೂಡ್ಸ್ನ ಒಳಗೆ ತೊಗೋಬೇಕಾದ್ರೆ ಇದನ್ನ ಕಸ್ಟಮ್ ಡ್ಯೂಟಿ ಆರ್ ಇಂಪೋರ್ಟ್ ಟ್ಯಾಕ್ಸ್ ಅಂತ ಏನು ಕರಿತೇವೆ ಅದನ್ನು ಕಟ್ಕೋಬೇಕು. ಅದೇ ಥರ ಇಂಡಿಯಾದಲ್ಲಿರುವಂಥ ಗೂಡ್ಸ್ನ ನಾವು ಹೊರಗಡೆ ಮಾರಬೇಕಂದ್ರೆ ನಮಗೆ ಗೌರ್ನಮೆಂಟ್ಗೆ ಅವರು ಎಕ್ಸ್ಪೋರ್ಟ್ ಟ್ಯಾಕ್ಸ್ನ ಕಟ್ಟಬೇಕಾಗತ್ತೆ, ತೆರಿಗೆ ಕಟ್ಟಬೇಕು. ದೆರ್ ಈಸ್ ಅ ವ್ಯಾಪಾರ, ನೆನ್ಪಿಟ್ಕೊಳ್ಳಿ, ಎಲ್ಲೇ ಟ್ರೇಡ್ ಆದರೂ ಕೂಡ ಒಂದು ವಸ್ತು ಹೊರಗಿಂದ ಒಳಗೆ ಬರಬೇಕಾದ್ರೂ ಕೂಡ ಟ್ಯಾಕ್ಸ್ ಕಟ್ಟಬೇಕು, ಒಳಗಿಂದ ಹೊರಗೆ ಹೋಗಬೇಕಾದ್ರೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಇವಾಗ ಈಸ್ಟ್ ಇಂಡಿಯಾ ಕಂಪ್ನಿಯವರು ಅಲ್ಲಿರುವಂಥ ರಾಜ ಮಹಾರಾಜರಿಗೆ ಏನು ಹೇಳ್ತಿದ್ದಾರೆ ನೋಡಿ, ನಮಗೆ ವ್ಯಾಪಾರ ಬೆಳೆಸ್ಕೋಬೇಕು, ನಿಮ್ಮಲ್ಲಿ ಸಂಬಂಧಗಳು ಚೆನ್ನಾಗಿರಬೇಕು. ಇದರಿಂದ ಏನಾಗ್ತಿದೆ, ನಮಗೆ ಟ್ರೇಡ್ ಫ್ರೀ ಟ್ಯಾಕ್ಸ್ ಕೊಡಿ. ಟ್ರೇಡ್ ಫ್ರೀ ಟ್ಯಾಕ್ಸ್ ಅಂದ್ರೇನು, ಇಂಗ್ಲೀಷ್ ಕಂಪ್ನಿಯಿಂದ ಬರುವಂಥ ಯಾವುದೇ ಹಡಗಿಗೆ ನೀವು ತೆರಿಗೆನ ಹಾಕಬೇಡಿ, ಫ್ರೀಯಾಗಿ ಟ್ಯಾಕ್ಸ್ ಕೊಡಿ ಅಂತ. ಬಟ್ ನೆನ್ಪಿಟ್ಕೊಳ್ಳಿ, ಟ್ರೇಡ್ ಈಸ್ ಅ ಸೋರ್ಸ್ ಆಫ್ ಇನ್ಕಮ್ ಫಾರ್ ದ ಸ್ಟೇಟ್. ಇನ್ಕಮ್ ಬರ್ತದೆ ಅಲ್ಲ, ಅದು ಗೌರ್ನಮೆಂಟ್ಗೆ ಟ್ಯಾಕ್ಸ್ ಮೂಲಕನೇ ಬರುತ್ತೆ. ಸೊ ಯಾವಾಗ ನೀವು ಟ್ಯಾಕ್ಸ್ ಫ್ರೀ ಟ್ರೇಡ್ನ ಮಾಡ್ತೇವೆ ಅಂತ ಹೇಳ್ತೀರಾ, ಅದನ್ನು ಅವರು ಒಪ್ಕೊಂಡ್ರೆ ನಿಮಗೆ ಲಾಭ ಆಗಲ್ಲ, ನಷ್ಟ ಆಗುತ್ತೆ. ಅತಿ ಘೋರವಾದ ನಷ್ಟ ಆಗೋದ್ರಿಂದ ಏನಾಯಿತು, ಆಗಿನ ಕಾಲದ ಬೆಂಗಾಲಲ್ಲಿರುವಂಥ ರಾಜ ಮಹಾರಾಜರು ಇದನ್ನು ಒಪ್ಕೊಳ್ಳಿಲ್ಲ. ದೇ ವರ್ ನಾಟ್ ರೆಡಿ ಟು ಗಿವ್ ಇಟ್. ನೀವು ಅರ್ಥ ಮಾಡ್ಕೊಳ್ಳಿ, ಚೈನಾದಲ್ಲಿರುವಂಥ ಗೂಡ್ಸ್ ಇಂಡಿಯಾದಲ್ಲಿ ಸೆಲ್ ಆಗ್ತಿದೆ, ಬಟ್ ನಮಗೆ ಟ್ಯಾಕ್ಸೇ ಸಿಗ್ತಿಲ್ಲ. ಫ್ರೀಯಾಗಿ ಮಾರಿದ್ರೆ ಚೈನಾಗೆ ದುಡ್ಡು ಬರುತ್ತಾ, ಇಂಡಿಯಾಗೆ ದುಡ್ಡು ಬರುತ್ತಾ? ಅಫ್ಕೋರ್ಸ್ ಚೈನಾಗೆ ದುಡ್ಡು ಬರುತ್ತೆ, ಇಂಡಿಯಾಗೆ ಲಾಸ್ ಆಗುತ್ತೆ. ಅದೇ ಥರ ಅವಾಗ ಇಂಗ್ಲೀಷಲ್ಲಿರುವಂಥ ಬ್ರಿಟಿಷರ್ಸ್ ಬಂದು ಇಂಡಿಯಾದಲ್ಲಿ ಟ್ರೇಡ್ ಫ್ರೀ ಟ್ಯಾಕ್ಸ್ನ ಡಿಮಾಂಡ್ ಮಾಡೋದಾದರೆ ಆಗಿನ ಕಾಲದ ರೂಲರ್ಸ್, ಇಟ್ ಮೇ ಬಿ ಮುಘಲ್ಸ್, ಇಟ್ ಮೇ ಬಿ ನವಾಬ್ಸ್, ಎಲ್ಲರಿಗೂ ಲಾಸ್ ಆಗುತ್ತೆ. ಸೊ ಆ ಕಾರಣದಿಂದ ಬೆಂಗಾಲ್ ಗೌರ್ನಮೆಂಟ್ ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಿಲ್ಲ. ಆಯಿತಾ, ದಿಸ್ ಕ್ರಿಯೇಟೆಡ್ ಅ ಕ್ರ್ಯಾಕ್. ಸೊ 2 ಕ್ರ್ಯಾಕ್ಸ್ ಎಲ್ಲ ಆಯಿತು ಬ್ರಿಟಿಷರ್ಸ್ಗೆ. ಒಂದು ಫೋರ್ಟ್ ವಿಲಿಯಮಲ್ಲಿ ಕೋಟೆ ಕಟ್ಟಬೇಕಾದ್ರೆ ಆಯಿತು, ಒಂದು ಫೋರ್ಟ್ ವಿಲಿಯಮಿಂದ ಆಗ್ತಾ ಇದೆ. ಎರಡನೇದು ಏನಾಗ್ತಿದೆ, ಅವರಿಗೆ ಟ್ಯಾಕ್ಸ್ ಫ್ರೀ ಟ್ರೇಡ್ಗೆ ಪರ್ಮಿಷನ್ ಸಿಗ್ತಾ ಇಲ್ಲ. ಇದರಿಂದ ಏನಾಗ್ತಿದೆ, ಇಂಗ್ಲೀಷ್ಗೆ ಮತ್ತು ಲೋಕಲ್ ಅಲ್ಲಿರುವಂಥ ರಾಜ ಮಹಾರಾಜರಿಗೆ ಬಿರುಕು ಮೂಡ್ತಾ ಇದೆ. ಆ್ಯಂಡ್ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ,
ಇವಾಗ ಲೈನ್ ಬೈ ಲೈನ್ ಸ್ಟೋರಿಯಲ್ಲಿ ಬರೋಣ. ಬಟ್ ಇವಾಗ ಐಡಿಯಾ ಬತ್ತಲ್ವಾ, ವಾಟ್ ವಾಸ್ ದ ರೀಸನ್ ಫಾರ್ ದ ಕ್ಲಾಶಸ್? ಒಂದು ಫೋರ್ಟಿಫಿಕೇಷನಿಂದ ಜಗಳ ಆಗ್ತಿತ್ತು, ಎರಡನೇದು ಟ್ಯಾಕ್ಸ್ ಫ್ರೀ ಟ್ರೇಡಿಂದ ಜಗಳ ಆಗ್ತಿದೆ. ಇಷ್ಟನ್ನು ನೀವು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ದ ಸ್ಟೋರಿ. ಬೆಂಗಾಲಿಗೆ ಬರೋದಾದರೆ, ಇವಾಗ ನಾನು ರಾಜ ಮಹಾರಾಜರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಬೆಂಗಾಲಿಗೆ ಬರೋದಾದರೆ ಫಸ್ಟ್ ನವಾಬ್ ಆಫ್ ಬೆಂಗಾಲ್ ನೋಡಿ, ಮುಘಲಲ್ಲಿ ಔರಂಗಜೇಬ್ 1707 ಸತ್ತೋದ್ಮೇಲೆ ಏನು ಹೇಳಿದೆ, ರೀಜನಲ್ ಸ್ಟೇಟ್ಸ್ಗೆ ಬೆಳಿಬೇಕನ್ನೋ ಆಸೆ ಬಂತು ಅಂತ ಹೇಳಿದ್ದೆ ಅಲ್ವಾ. ಲೋಕಲ್ ಗವರ್ನಮೆಂಟ್ಸ್ ವಾಂಟೆಡ್ ಟು ರೈಸ್, ಲೋಕಲ್ ಪಾರ್ಟೀಸ್ ವಾಂಟೆಡ್ ಟು ರೈಸ್, ಅಲ್ಲಲ್ಲಿ ಚಿಕ್ಕ ಚಿಕ್ಕ ಸಾಮ್ರಾಜ್ಯಗಳು ಬೆಳಿಬೇಕಂತ. ಆ ಥರ ಒಂದು ಇಂಡಿಪೆಂಡೆಂಟ್ ಸ್ಟೇಟ್ ಆಗಕ್ಕೆ ಆಸೆ ಇಟ್ಕೊಂಡಂಥ ಏರಿಯಾ ಬೆಂಗಾಲ್. ಆಯಿತಾ, ಬೆಂಗಾಲ್ನ ಆಳ್ತಿದ್ದಂಥ ಸುಪ್ರೀಂ ರಾಜನ ನಾವು ನವಾಬ್ ಅಂತ ಕರಿತೇವೆ. ಜಸ್ಟ್ ಲೈಕ್ ನವಾಬ್ ಆಫ್ ಹೈದರಾಬಾದ್, ಬೆಂಗಾಲಲ್ಲಿ ಕೂಡ ನವಾಬ್ ಇದ್ರು, ಅವಧಲ್ಲಿ ಕೂಡ ನವಾಬ್ ಇದ್ರು. ಆಯಿತಾ, ದ ಫಸ್ಟ್ ನವಾಬ್ ಆಫ್ ಬೆಂಗಾಲ್ ಈಸ್ ನೌ ಒನ್ ದೆನ್ ಮುರ್ಷಿದ್ ಅಲಿ ಖಾನ್. ಅವ್ರ ಹೆಸರು ಮುರ್ಷಿದ್ ಕುಲಿ ಖಾನ್. ಸೊ ದ ಫಸ್ಟ್ ನವಾಬ್ ಆಫ್ ಬೆಂಗಾಲ್ ಇಸ್ ಮುರ್ಷಿದ್ ಕುಲಿ ಖಾನ್. ಇವರು 1717 ಹಿಡಿದು 1727ವರೆಗೂ ಆಳ್ವಿಕೆ ನಡೆಸ್ತಾರೆ. 10 ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾರೆ. ಆಯಿತಾ, ಆ್ಯಂಡ್ ಮುರ್ಷಿದ್ ಕುಲಿ ಖಾನ್ ಸ್ವಲ್ಪ ಫೆರೋಷಿಯಸ್ ಆಗಿದ್ರು. ಅವ್ರಿಗೆ ಸ್ವಲ್ಪ ನಮ್ಮ ನಾಡೇನಿದೆ, ನಮ್ಮ ಬೆಂಗಾಲ್ ಏನಿದೆ, ಅದು ಉತ್ಪನ್ನ ಆಗಬೇಕನ್ನೋ ಆಸೆ ಇಟ್ಕೊಂಡವರು. ಆ್ಯಂಡ್ ಅವರು ಫಸ್ಟ್ ಅವ್ರ ಕಣ್ಣಿಗೆ ಬಿದ್ದಿದ್ದೆ ನಮ್ಮ ಇಂಗ್ಲೀಷ್ ಅವರ ಮಿಸ್ರೂಲ್. ಇಂಗ್ಲೀಷ್ ಅವರು ಹೇಗೆ ಅವರಿಗೆ ಲಾಸ್ ಮಾಡ್ತಾ ಇದ್ದಾರೆ, ಹೇಗೆ ಮೋಸ ಮಾಡ್ತಿದ್ದಾರೆ, ಹೇಗೆ ತೆರಿಗೆ ಹಣದಿಂದ ತಪ್ಪಿಸ್ಕೊಳ್ತಿದ್ದಾರೆ, ಹೇಗೆ ಡ್ಯೂಟಿ ಫ್ರೀ ಟ್ಯಾಕ್ಸ್ನ ಆಸೆ ಪಡ್ತಿದ್ದಾರೆ, ಇದನ್ನೆಲ್ಲ ಅವರು ಗುರಿ ಇಡೋಕ್ಕೆ ಶುರು ಮಾಡ್ತಾರೆ. ದಿ ಸ್ಟಾರ್ಟ್ಸ್ ಟಾರ್ಗೆಟಿಂಗ್ ದ ಬ್ರಿಟಿಷರ್ಸ್. ನೆನ್ಪಿಟ್ಕೊಳ್ಳಿ, ಮುರ್ಷಿದ್ ಕುಲಿ ಖಾನ್ ದ ಫಸ್ಟ್ ನವಾಬ್ ಆಫ್ ಬೆಂಗಾಲ್ ಗೋಸ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್. ಬ್ರಿಟಿಷರ್ಸ್ ಏನೇನು ತಪ್ಪು ಮಾಡ್ತಾ ಇದ್ದಾರೆ ಅವ್ರ ಏರಿಯಾದಲ್ಲಿ ಅಂತ ಅದ್ರ ಮೇಲೆ ಕಣ್ಣಿಡಕ್ಕೆ ಶುರು ಮಾಡ್ತಾರೆ. ಬಟ್ ಈ ವಾಸ್ ನಾಟ್ ರೆಡಿ ಟು ಗೋ ಫಾರ್ ಅ ಫೈಟ್, ಬಿಕಾಸ್ 10 ವರ್ಷದಲ್ಲಿ ತೀರೋಗ್ತಾರಲ್ವ, ಈ ಲೂಸಸ್ ದ ಸೀಟ್. ಅದರಿಂದ ಏನಾಗುತ್ತೆ, ಅವರು ಯಾವುದೇ ರೀತಿ ಬ್ಯಾಟಲ್ಸ್ಗೆ ಹೋಗಲ್ಲ. ಬಟ್ ಅವ್ರ ಫೋಕಸ್ ಏನಾಗಿರುತ್ತೆ, ಈ ಬ್ರಿಟಿಷರ್ಸ್ ನಮ್ಮ ದೇಶದಲ್ಲಿ ಮೋಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಅವರು ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಆ ಕಾಲದಲ್ಲಿ ಮುರ್ಷಿದ್ ಕುಲಿ ಖಾನ್ ಅವರು ತಮ್ಮ ಆಳ್ವಿಕೆ ನಡೆಸಬೇಕಾದ್ರೆ ಮುಘಲ್ ರೂಲರ್ ಆಗೋರ ಹೆಸರು ಕೂಡ ಹೇಳ್ಬಿಡ್ತಾರೆ. ದ ರೂಲರ್ ಆಫ್ ಮುಘಲ್ ವಾಸ್ ಫಾರೂಕ್ ಸಿಯಾರ್ ಅವರು. ಫಾರೂಕ್ ಸಿಯಾರ್ ಅವ್ರ ಬಗ್ಗೆ ನಾವು ಮುಘಲ್ ರೂಲ್, ಮೆಡಿವಲ್ ಪೀರಿಯಡಲ್ಲಿ ಮಾತಾಡ್ತೇವೆ. ಅವಾಗ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಐಡಿಯಾ ತೊಗೊಳ್ಳೋಣ, ಬಟ್ ಇವಾಗ ಬೇಡ. ಬಟ್ ಫಾರ್ ನಾವು ನೆನ್ಪಿಟ್ಕೊಳ್ಳಿ, ಮುರ್ಷಿದ್ ಕುಲಿ ಖಾನ್ ಅವರು ಬೆಂಗಾಲಲ್ಲಿ ಲೀಡ್ ಮಾಡಬೇಕಾದ್ರೆ ಮುಘಲ್ ಕಿಂಗ್ ಆಗಿದ್ದು ಫಾರೂಕ್ ಸಿಯಾರ್ ಅವರು. ಆಯಿತಾ, ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೇನೆ, 1727 ಮುರ್ಷಿದ್ ಕುಲಿ ಖಾನ್ ಅವರು ತೀರೋಗ್ತಾರೆ. ಜಾಸ್ತಿ ಏನು ಸಾಧಿಸೋಕ್ಕಾಗಲ್ಲ, ಬಟ್ ಈ 10 ವರ್ಷದಲ್ಲಿ ಅವರು ಬ್ರಿಟಿಷರ್ಸ್ ವಿರುದ್ಧ ಸ್ವಲ್ಪ ಕಿಡಿಕಾಡ್ತಾ ಇರ್ತಾರೆ. ಆಯಿತಾ, ಇದಾದಮೇಲೆ ತುಂಬ ಜನ ರಾಜ ಮಹಾರಾಜರು ಬರ್ತಾರೆ. ಬಟ್ ನಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಬರೋದು ನಮ್ಗೆ ಇಂಪಾರ್ಟೆಂಟ್, ಯಾಕಂದ್ರೆ ನಾವು ಹಿಸ್ಟ್ರಿನ ಡೆಪ್ತಾಗಿ ಕಲಿತಿಲ್ಲ, ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪರ್ಸ್ಪೆಕ್ಟಿವ್ನ ಕಲಿತಾ ಇದ್ದೇವೆ. ಇನ್ ಕೇಸ್ ನಿಮ್ದು ಆಪ್ಷನಲ್ ಆದರೆ ನಾನೆಲ್ಲ ಹೇಳ್ತೇನೆ, ಬಟ್ ಇದು ಆಪ್ಷನಲ್ ಅಲ್ವಾ. ಸೊ ನಮ್ಗೆ ಯಾವ್ಯಾವ್ದು ಮುಖ್ಯ ಅದು ಮಾತ್ರ ಸಾಕು. ಸೊ ಫಸ್ಟ್ ಮುರ್ಷಿದ್ ಕುಲಿ ಖಾನ್. ಸೆಕೆಂಡ್ ಇಂಪಾರ್ಟೆಂಟ್ ರೂಲರ್ ಬಂದು ಅಲಿವರ್ದಿ ಖಾನ್. ಅಲಿವರ್ದಿ ಖಾನ್ ಬಿಕೇಮ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ನವಾಬ್. ನೋಡಿ, ನೆಕ್ಸ್ಟ್ ಅಲ್ಲ, ಇವರು ನೆಕ್ಸ್ಟ್ ಇಂಪಾರ್ಟೆಂಟ್ ನವಾಬ್. ಇವರು 1740 ತಮ್ಮ ಆಳ್ವಿಕೆನ ಶುರು ಮಾಡ್ತಾರೆ. ಆಯಿತಾ, 1740 ತಮ್ಮ ಆಳ್ವಿಕೆನ ಶುರು ಮಾಡ್ತಾರೆ. ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಸಿರಾಜ್ ಉದ್ ದೌಲಾ. ಇವ್ರು ಏನೇನು ಮಾಡಿದ್ರು ಅಂತ ಮುಂದೆ ಮಾತಾಡೋಣ. ಬಟ್ ಫಾರ್ ನಾವು ನೆನ್ಪಿಟ್ಕೊಳ್ಳಿ, ದ ಮೋಸ್ಟ್ ಇಂಪಾರ್ಟೆಂಟ್ ಬರೋದು ಮುರ್ಷಿದ್ ಕುಲಿ ಖಾನ್, ದ ಫೌಂಡರ್ ಆಫ್ ಬೆಂಗಾಲ್ ನವಾಬ್ಸ್. ಆಯಿತಾ, ಬೆಂಗಾಲ್ ಡೈನಾಸ್ಟಿ, ಬೆಂಗಾಲಲ್ಲಿ ನವಾಬ್ ಸಾಮ್ರಾಜ್ಯ ಸ್ಟಾರ್ಟ್ ಮಾಡೋದು ಮುರ್ಷಿದ್ ಕುಲಿ ಖಾನ್. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಅಲಿವರ್ದಿ ಖಾನ್. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಸಿರಾಜ್ ಉದ್ ದೌಲಾ. ಓಕೆ, ಸೊ ನಾವು ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ. ನೋಡಿ, ಅಲಿವರ್ದಿ ಖಾನ್ ಅವ್ರು ಏನಿರ್ತಾರಲ್ವಾ, ಇವ್ರದ್ದು ಮೇಜರ್ ಫೋಕಸ್ ಬಂದುಬಿಟ್ಟು ಮರಾಠಾಸ್ ವಿರುದ್ಧ ಯುದ್ಧ ಮಾಡ್ತಾ ಇರ್ತಾರೆ. ಯಾಕಂದರೆ ಮರಾಠಾಸ್ ಕೂಡ ರೈಸ್ ಆಗ್ತಿರ್ತಾರೆ. ಒಂದು ಕಾರ್ನರಲ್ಲಿ ಗೊತ್ತಿದೆ, ಮರಾಠಾಸ್, ಛತ್ರಪತಿ ಶಿವಾಜಿ, ಸಾಂಬಾಜ್ ಮಹಾರಾಜ್ ಅವರೆಲ್ಲ ಏನು ಬರ್ತಾರಲ್ವಾ, ಸೊ ಅವ್ರದ್ದು ರೈಸ್ ಕೂಡ ಒಂದು ಕಡೆ ಆಗ್ತಾ ಇರತ್ತೆ ಮಹಾರಾಷ್ಟ್ರ ಸೈಡಲ್ಲಿ. ಸೊ ಅದ್ರಿಂದ ಏನಾಗುತ್ತೆ, ಅಲಿವರ್ದಿ ಖಾನ್ ಅವರು ಬ್ರಿಟಿಷರ್ಸ್ಗಿಂತ ಜಾಸ್ತಿ ಮರಾಠಾಸ್ ವಿರುದ್ಧ ಫೈಟ್ ಮಾಡ್ತಾ ಇರ್ತಾರೆ. ಬಟ್ ಬ್ರಿಟಿಷರ್ಸ್ನ ಟಚ್ ಮಾಡುವಂಥ ಮೇಜರ್ ಪರ್ಸನ್ ಬಂದುಬಿಟ್ಟು ಸಿರಾಜ್ ಉದ್ ದೌಲಾ. ಆ್ಯಂಡ್ ಸಿರಾಜ್ ಉದ್ ದೌಲಾ ಅವರ ರೈಸ್ 1756 ಆಗುತ್ತೆ. 1756 to 1757. ನೋಡಿ, ಜಸ್ಟ್ ಒಂದೇ ವರ್ಷ ಕಾಣ್ತಿದ್ಯಾ, ಜಸ್ಟ್ 1 year. ಬ್ರಿಟಿಷರ್ಸ್ನ ಎದುರಾಕೊಂಡ್ರೆ ಏನಾಗತ್ತೆ ಅಂತ ಇವ್ರ ಆಳ್ವಿಕೆನೇ ಹೇಳುತ್ತೆ, ಹೌ ಸ್ಟ್ರಾಂಗ್ ಬ್ರಿಟಿಷರ್ಸ್ ಬೇರೆ ಅಂತ. ಬಿಕಾಸ್ ಮಿಕ್ದವರೆಲ್ಲ 10 ವರ್ಷ ಅವರು ಸಾಮ್ರಾಜ್ಯ ನಡೆಸಿದ್ದಾರೆ. ಸಿರಾಜ್ ಉದ್ ದೌಲಾ ಅವರು ಯಾವಾಗ ಬ್ರಿಟಿಷರ್ಸ್ನ ಎದುರಾಕೊಂಡ್ರೆ ಒಂದೇ ವರ್ಷದಲ್ಲಿ ಅವ್ರ ಟೈಮ್ ಪೀರಿಯಡ್ ಮುಗಿದೋಗುತ್ತೆ. ಆಯಿತಾ, ಸಿರಾಜ್ ಉದ್ ದೌಲಾ ಅವರಿಗೆ ತುಂಬ ಆಂಬಿಷನ್ಸ್ ಇತ್ತು, ತುಂಬ ಗುರಿಗಳಿತ್ತು. ಅದರಲ್ಲಿ ಒನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಬ್ರಿಟಿಷರ್ಸ್ ವಿರುದ್ಧ ಯುದ್ಧ ಮಾಡೋದು. ಸೊ ಸಿರಾಜ್ ಉದ್ ದೌಲಾ ಅವರಿಗೆ ಬ್ರಿಟಿಷರ್ಸ್ ವಿರುದ್ಧ ಏನು ಜಗಳಗಳಿತ್ತು ಅಂತ ನೀವು ಕೇಳೋದಾದರೆ, ಮೊದಲನೇದು ಕಂಪನಿ ಟ್ಯಾಕ್ಸ್ ಕಟ್ತಾ ಇರಲಿಲ್ಲ, ಹೇಳಿದೆ ಅಲ್ವಾ. ಕಂಪನಿ ವಾಸ್ ನಾಟ್ ಪೇಯಿಂಗ್ ಟ್ಯಾಕ್ಸ್.
ಆಸ್ ಐ ಟೋಲ್ಡ್ ಬಿಫೋರ್, ಅವರಿಗೆ ಟ್ಯಾಕ್ಸ್ ಫ್ರೀ ಟ್ರೇಡ್ ಬೇಕಿತ್ತು, ನಾವು ತೆರಿಗೆ ಕಟ್ಟಲ್ಲ ಅಂತ ಹೇಳ್ತಾ ಇದ್ರು. ಈಸ್ಟ್ ಇಂಡಿಯಾ ಕಂಪ್ನಿಲಿರುವಂಥ ಎಂಪ್ಲಾಯಿಗಳು ಪ್ರೈವೇಟ್ ಟ್ರೇಡ್ ಮಾಡೋದ್ರಿಂದ ಟ್ಯಾಕ್ಸಿಂದ ಕೂಡ ತಪ್ಪಿಸ್ಕೊಳ್ತಾ ಇದ್ರು. ಅಲ್ಲಿರುವಂಥ ಜನ ಶ್ರೀಮಂತರಾಗ್ತಿದ್ರು, ಬಟ್ ಈಸ್ಟ್ ಇಂಡಿಯಾ ಕಂಪ್ನಿನೂ ಶ್ರೀಮಂತ ಆಗ್ತಿಲ್ಲ, ಬೆಂಗಾಲು ಕೂಡ ತುಂಬ ಲಾಸ್ ಆಗ್ತಿತ್ತು. ದಿಸ್ ವಾಸ್ ಒನ್ ಥಿಂಗ್. ಸೆಕೆಂಡ್ ಒನ್, ಅವರು ಫೋರ್ಟಿಫಿಕೇಶನ್ಸ್ನ ಜಾಸ್ತಿ ಮಾಡ್ತಾನೇ ಇದ್ರು. ಹೇಳ್ದಲ್ವಾ, ಕೋಟೆ ಕಟ್ತಾನೆ ಇದ್ದಾರೆ. ಯಾವಾಗ ನೀವು ಒಂದು ಕೋಟೆ ಕಟ್ತೀರೋ ಯುದ್ಧ ಮಾಡೋಕ್ಕೆ ನೀವು ಸಿದ್ಧರಾಗಬೇಕಾದ್ರೆ, ಸೊ ಫೋರ್ಟಿಫಿಕೇಶನ್ಸ್ ಕೂಡ ಆಗುತ್ತೆ. ಆ್ಯಂಡ್ ಪ್ರೈವೇಟ್ ಟ್ರೇಡ್ ಹೇಳಿದ್ದೆ ಅಲ್ವಾ, ಅಲ್ಲಿ ಕಂಪನಿಯಲ್ಲಿ ಇರುವಂಥ ಜನ ಕೆಲವರು ಕರಪ್ಟ್ ಆಫೀಸರ್ಸ್ ಪ್ರೈವೇಟ್ ಟ್ರೇಡ್ ಮಾಡ್ತಾ ಇದ್ದಾರೆ ಅಂತ. ಇದರಿಂದ ಬೆಂಗಾಲ್ಗೆ ರೆವೆನ್ಯೂ ಲಾಸ್ ಕೂಡ ಆಗುತ್ತೆ. ರೆವೆನ್ಯೂ ಲಾಸ್ ಅಂದರೆ ತೆರಿಗೆ ಹಣದಲ್ಲಿ ನಷ್ಟ ಬರೋದು. ರೆವೆನ್ಯೂ ಲಾಸ್ ಆದರೆ ದೇಶನ ಸರಿಯಾಗಿ ರನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾಲ್ಕನೇದು, ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿರುವಂಥ ಎಂಪ್ಲಾಯಿಗಳೇನಿದ್ದಾರೆ, ಅಲ್ಲಿದ್ದಂಥ ಎಂಪ್ಲಾಯೀಸ್ ಇದ್ದಾರೆ ಅಲ್ವಾ, ಅವರು ನವಾಬ್ಸ್ಗೆ ರೆಸ್ಪೆಕ್ಟ್ ಕೂಡ ಕೊಡ್ತಿರಲಿಲ್ಲ. ಬಾಯಿಗೆ ಬಂದಂಗೆ ಮಾತಾಡೋದು, ಡಿಸ್ರೆಸ್ಪೆಕ್ಟ್ ಮಾಡೋದು, ಅವರಿಗೆ ಅವಹೇಳನೆ ಮಾಡೋದು, ಇದನ್ನೆಲ್ಲ ಮಾಡ್ತಾಯಿದ್ರು. ಇದನ್ನು ಸಿರಾಜುದ್ದೌಲಾ ಅವರಿಗೆ ತಡ್ಕೊಳ್ಳೋಕ್ಕಾಗಿಲ್ಲ. ಸೊ ಮತ್ತೆ ಹೇಳ್ತಿದ್ದಾನೆ, ಸಿರಾಜುದ್ದೌಲಾ ಅವರು ಬ್ರಿಟಿಷರ್ಸ್ ವಿರುದ್ಧ ತಿರುಗ್ದಿರೋ ಕಾರಣ ಏನು? ಮೊದಲನೇದು, ಸರಿಯಾಗಿ ತೆರಿಗೆ ಹಣ ಕಟ್ತಾ ಇಲ್ಲ, ಸಿಕ್ಕಿದ ಕಡೆ ಕೋಟೆ ಕಟ್ಕೊಳ್ತಿದ್ದಾರೆ. ಪ್ರೈವೇಟ್ ಟ್ರ್ಯಾಕ್ಸಿಂದ ಬೆಂಗಾಲ್ಗೆ ಹಣದ ನಷ್ಟ ಆಗ್ತಿದೆ. ಜೊತೆಗೆ ಈಸ್ಟ್ ಇಂಡಿಯಾ ಕಂಪ್ನಿಲಿದ್ದಂಥ ಎಂಪ್ಲಾಯಿಗಳು ಅವಾಗಿದ್ದಂಥ ನವಾಬ್ಸ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಬಾಯಿಗೆ ಬಂದಂಗೆ ಏನೇನು ಬೇಕೋ ಅದನ್ನ ಮಾತಾಡ್ತಾ ಇದ್ರು. ಬಟ್ ಅದೇ ಥರ ಬ್ರಿಟಿಷರ್ಸ್ ಕೂಡ ಈ ಆಪಾದನೆಗಳನ್ನ ಟ್ಯಾಕಲ್ ಮಾಡೋಕ್ಕೆ ಅವರು ಕೆಲವೊಂದು ರೀಸನ್ಸ್ನ ಕೊಡ್ತಾರೆ, ನೆನ್ಪಿಟ್ಕೊಳ್ಳಿ. ಒಂದು, ಆಗಿನ ಕಾಲದ ನವಾಬ್ಸ್ ಈಸ್ಟ್ ಇಂಡಿಯಾ ಕಂಪ್ನಿಯವ್ರ ಹತ್ರ ಸಿಕ್ಕಾಪಟ್ಟೆ ಡಿಮಾಂಡ್ ಮಾಡ್ತಾ ಇದ್ದಾರೆ, ಸಿಕ್ಕ ಟ್ಯಾಕ್ಸ್ ಕೇಳ್ತಾ ಇದ್ದಾರೆ, ಫೋರ್ಟಿಫಿಕೇಶನ್ ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ. ದೇ ಆರ್ ದೇ ಆರ್ ಇಂಟರ್ಫಿಯರಿಂಗ್ ಇನ್ ದ ಇಂಟರ್ನಲ್ ಮ್ಯಾಟರ್ಸ್ ಆಫ್ ದ ಕಂಪನಿ. ನಾವು ವ್ಯಾಪಾರ ಮಾಡೋಕ್ಕೆ ಬಂದಿದ್ದೇವೆ, ವ್ಯಾಪಾರ ಮಾಡಬೇಕಾದ್ರೆ ನಮಗೂ ಲಾಭ ಮಾಡ್ಕೋಬೇಕನ್ನೋ ಆಸೆ ಇರುತ್ತೆ. ಅದರಿಂದ ಏನಾಗುತ್ತೆ, ನಾವು ಕೆಲವೊಂದು ಸ್ಟೆಪ್ಸ್ನ ತೊಗೋಬೇಕಾಗತ್ತೆ. ಫ್ರೆಂಚ್ ಅವರು, ಡಚ್ ಅವರು, ಪೋರ್ಚುಗೀಸ್ ಅವರು ನಮ್ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಫೋರ್ಟಿಫಿಕೇಷನ್ನ ನಾವು ಮಾಡ್ಕೋಬೇಕು, ನಾವು ಕೋಟೆ ಕಟ್ಕೋಬೇಕು. ಯಾಕಂದರೆ ನಮ್ಮ ವಸ್ತುಗಳಿಗೆ ನಷ್ಟ ಆದರೆ ಬೆಂಗಾಲಿಗೆ ಲಾಸ್ ಆಗಲ್ಲ, ನಮಗೆ ಲಾಸ್ ಆಗುತ್ತೆ. ಇದು ಒಂದು ಕಡೆ. ಸಿಕ್ಕಾಪಟ್ಟೆ ನೀವು ಟ್ಯಾಕ್ಸ್ ಕೇಳೋದ್ರಿಂದ, ತೆರಿಗೆ ಹಣ ಜಾಸ್ತಿ ಮಾಡಿದ್ರೆ ನಮ್ಮ ಪ್ರಾಫಿಟ್ ಮಾರ್ಜಿನ್, ನಮ್ಮ ಲಾಭದ ಮಾರ್ಜಿನ್ ಕೂಡ ಕಮ್ಮಿ ಆಗ್ತಿದೆ. ಆ್ಯಂಡ್ ಇಂಪಾರ್ಟೆಂಟ್ ಒನ್ ಈಸ್, ನಮಗೆ ಟ್ರೇಡ್ ಎಕ್ಸ್ಪಾಂಡ್ ಆಗೋಕ್ಕೆ ಚಾನ್ಸ್ ಸಿಗ್ತಾ ಇಲ್ಲ. ವಿ ಆರ್ ಅನೇಬಲ್ ಟು ಎಕ್ಸ್ಪಾಂಡ್ ಟ್ರೇಡ್. ಯಾಕೆ? ನೀವು ಜಾಸ್ತಿ ತೆರಿಗೆ ಹಣ ಕೇಳಿದರೆ ನಮ್ಮದು ವ್ಯಾಪಾರ ಕಮ್ಮಿ ಆಗುತ್ತಲ್ವಾ. ಸೊ ತೆರಿಗೆ ಕೊಡಬೇಡಿ, ನಮ್ಮ ತೆರಿಗೆನ ತೆಗೆದುಬಿಟ್ಟು ನಾವು ಜಾಸ್ತಿ ಟ್ರೇಡ್ ಮಾಡ್ತೇವೆ, ನಿಮ್ಮ ಜೊತೆ ಇನ್ನೂ ಒಳ್ಳೊಳ್ಳೆ ಸಂಬಂಧಗಳನ್ನ ಇಟ್ಕೊಳ್ತೇವೆ ಅಂತ ಬ್ರಿಟಿಷರ್ಸ್ ಹೇಳ್ತಾರೆ. ಅವರೇನು ಹೇಳ್ತಿದ್ದಾರೆ, ತೆರಿಗೆ ಹಣ ಕಟ್ಟದೇ ಇದ್ದರೆ ನಮಗೆ ಲಾಸ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಯಾರು? ನವಾಬ್ಸ್. ಇವರೇನು ಹೇಳ್ತಿದ್ದಾರೆ, ನೀವು ತೆರಿಗೆ ಹಣ ಹಾಕಿದ್ರೆ ನಮಗೆ ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನು ಹೇಗೆ ಟ್ಯಾಕಲ್ ಮಾಡ್ಬೋದು? ಇಂಥ ಒಂದು ಡೂ ಆರ್ ಡೈ ಸಿಚುವೇಷನಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ವಿಲ್ ಹ್ಯಾಪನ್, ನೋಡಿ ನೆನ್ಪಿಟ್ಕೊಳ್ಳಿ, ಇಬ್ಬರು ರಾಜರು, ಒಂದು ಕಡೆ ಈಸ್ಟ್ ಇಂಡಿಯಾ ಕಂಪ್ನಿ, ಇನ್ನೊಂದು ಕಡೆ ನವಾಬ್ಸ್, ಜಗಳ ಆಗಬೇಕಾದ್ರೆ ಇಬ್ಬರಿಗೂ ಒಪ್ಪಂದಗಳಾಗ್ತಾ ಇಲ್ಲ ಅಂದರೆ, ಇಬ್ಬರಿಗೂ ಸಮತೋಲನ ಇಲ್ಲ ಅಂದರೆ ಅಲ್ಲಿ ಬರೋದು ಯುದ್ಧನೇ, ವಾರ್ಸ್. ಇದರಿಂದ ಏನಾಗುತ್ತೆ, ಸಿರಾಜುದ್ದೌಲಾಗೆ ಮತ್ತು ಬ್ರಿಟಿಷರ್ಸ್ಗೆ ಯುದ್ಧ ಶುರುವಾಗುತ್ತೆ. ಆಯಿತಾ? ಈ ಯುದ್ಧನೇ ಹಿಸ್ಟ್ರಿಯಲ್ಲಿ ತುಂಬ ಒಳ್ಳೆಯ ಹೆಸರು ನೆನ್ಪಿಟ್ಕೊಳ್ತಾರೆ, ಬ್ಯಾಟಲ್ ಆಫ್ ಪ್ಲಾಸಿ. ದಿಸ್ ಗಿವ್ಸ್ ರೈಸ್ ಟು ದ ಬ್ಯಾಟಲ್ ಆಫ್ ಪ್ಲಾಸಿ. ನೆನ್ಪಿಟ್ಕೊಳ್ಳಿ. ಇವಾಗ ನಾನು ಬ್ಯಾಟಲ್ ಆಫ್ ಪ್ಲಾಸಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಬ್ಯಾಟಲ್ ಆಫ್ ಪ್ಲಾಸಿ ಯಾವಾಗ ಆಗುತ್ತೆ? 1757 ಆಗುತ್ತೆ. ಓಕೆ, ಬ್ಯಾಟಲ್ ಆಫ್ ಪ್ಲಾಸಿ ಏನಿದೆ 1757 ಆಗುತ್ತೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇದಕ್ಕೆ ದಿ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಏನಂದರೆ, ಸಿರಾಜ್ ಉದ್ ದೌಲಾ ಅವ್ರು ಇದ್ದಾರಲ್ವಾ, ಸಿರಾಜುದ್ದೌಲಾ ದ ಲಾಸ್ಟ್ ನವಾಬ್ ಆಫ್ ಬೆಂಗಾಲ್ ಏನಂತ ಕರಿತೇವೆ, ದ ಮೋಸ್ಟ್ ಪವರ್ಫುಲ್ ರೂಲರ್, ಇವರು ಫೋರ್ಟ್ ವಿಲಿಯಮ್ನ ಕ್ಯಾಪ್ಚರ್ ಮಾಡಿಬಿಡ್ತಾರೆ. ಇವರಿಗೆ ತಲೆ ಕೆಟ್ಟೋಗುತ್ತೆ, ಎಷ್ಟು ಕೋಟೆ ಕಟ್ತವ್ರ ಗುರು ಅಂತ. ಇವರು ತಮ್ಮ ಸೈನ್ಯನ ತಗೊಂಡೋಗಿ ಫೋರ್ಟ್ ವಿಲಿಯಮ್ನ ಕ್ಯಾಪ್ಚರ್ ಮಾಡ್ತಾರೆ. ಈ ಕಾಂಕರ್ಸ್ ಇಟ್. ಅಲ್ಲಿದ್ದಂಥ ಎಂಪ್ಲಾಯೀಸ್ನ ಕೂಡ ಕ್ಯಾಪ್ಚರ್ ಮಾಡಿಕೊಳ್ತಾರೆ. ಅಲ್ಲಿದ್ದಂಥ ಆಫೀಸರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಅವ್ರನ್ನ ಬಂದಿಗಳು ಮಾಡ್ಕೊಬಿಡ್ತಾರೆ. ನೋಡಿ ಹೇಳಿದೆ, ಫೋರ್ಟ್ ವಿಲಿಯಮ್ ಎಲ್ಲಿದೆ? ಹುಗ್ಲಿ ರಿವರಲ್ಲಿದೆ. ಆ ಕೋಟೆನ ಏನು ಮಾಡಿದ್ದಾರೆ ಇವಾಗ ನಮ್ಮ ಸಿರಾಜುದ್ದೌಲಾ ಅವರು ತಮ್ಮ ಸೈನ್ಯನ ತಗೊಂಡೋಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅಲ್ಲಿದ್ದಂಥ ಸೈನಿಕರನ್ನ ಏನು ಮಾಡಿದ್ದಾರೆ, ಅಲ್ಲಿದ್ದಂಥ ಆಫೀಸರ್ಸ್ನ ಏನು ಮಾಡಿದ್ದಾರೆ, ಬಂದಿಗಳಾಗಿ ಇಟ್ಕೊಂಡಿದ್ದಾರೆ. ಇದರಿಂದ ಏನಾಗುತ್ತೆ, ಆಫ್ಕೋರ್ಸ್ ಈಸ್ಟ್ ಇಂಡಿಯಾ ಕಂಪ್ನಿಯವ್ರಿಗೆ ಇದು ಒಂಥರ ಎಚ್ಚರಿಕೆ ಅನ್ನೋ ಥರ ಕೊಟ್ಟಿದ್ದಾರೆ. ಸೊ ಇವಾಗ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪ್ನಿಯವರು ಈ ಕ್ಯಾಪ್ಚರಿಂಗ್ ವಿರುದ್ಧ ತಮ್ಮ ವಾರ್ನ ನಡೆಸ್ತಾರೆ. ದೇ ವಾಂಟ್ ಟು ಫೈಟ್ ಅಗೇನ್ಸ್ಟ್ ಸಿರಾಜ್ ಉದ್ ದೌಲಾ. ಬಟ್ ಪ್ರಾಬ್ಲಮ್ ಏನಂದರೆ, ಸಿರಾಜುದ್ದೌಲಾ ಅವ್ರಿಗೆ ತುಂಬ ಒಳ್ಳೆ ಐಡಿಯಾ ಇತ್ತು, ದಟ್ ಐ ಆಮ್ ಸ್ಟ್ರಾಂಗ್ ಅಂತ. ಬ್ರಿಟಿಷರ್ಸು ಕೂಡ ಐಡಿಯಾ ಇತ್ತು, ಏನಂತ, ಸಿರಾಜುದ್ದೌಲಾ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಅವ್ರನ್ನ ಅಷ್ಟು ಈಸಿಯಾಗಿ ಇಳ್ಸೋಕ್ಕಾಗಲ್ಲ ಅಂತ. ಸೊ ಅದರಿಂದ ಏನಾಗುತ್ತೆ ನೋಡಿ, ಇದು ಕಲ್ಕತ್ತಾ ರೀಜನಲ್ಲಿ ಇದ್ದಂಥ ಫೋರ್ಟ್ ವಿಲಿಯಮ್ನ ಕ್ಯಾಪ್ಚರ್ ಮಾಡಿದ್ರಿಂದ ಏನಾಗ್ತಿದೆ, ಇವಾಗ ಈಸ್ಟ್ ಇಂಡಿಯಾ ಕಂಪ್ನಿಯವ್ರಿಗೆ ಎಕ್ಸ್ಟ್ರಾ ಫೋರ್ಸಸ್ ಬೇಕು, ದೇ ವಾಂಟ್ ಎಕ್ಸ್ಟ್ರಾ ಪೀಪಲ್. ಅದರಿಂದ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪ್ನಿದು ಬೇರೆ ಬೇರೆ ಕಡೆ ಬ್ರಾಂಚಸ್ ಇತ್ತು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಬ್ರಾಂಚ್ ವಾಸ್ ಇನ್ ಮಡ್ರಾಸ್ ರೀಜನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸೋರ್ಸ್ ಇರುತ್ತೆ, ಇದು ಬ್ರಿಟಿಷರ್ಸ್ದು. ಅದನ್ನು ಲೀಡ್ ಮಾಡ್ತಾ ಇದ್ದಿದ್ದು ರಾಬರ್ಟ್ ಕ್ಲೈವ್ ಅವರು. ರಾಬರ್ಟ್ ಕ್ಲೈವ್ ವಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪರ್ಸನ್ ಹಿಯರ್.
ಹೇಳ್ತಾ ಇದ್ದಾನೆ. ಕ್ಯಾಲ್ಕತ್ತಾ ಕ್ಯಾಪ್ಚರ್ ಆಗಿದೆ, ಸಿರಾಜುದ್ದೌಲಾ ಅವ್ರು ಕಂಟ್ರೋಲ್ ತಗೊಂಡಿದ್ದಾರೆ ಬೆಂಗಾಲ್ನ. ಸೊ ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಈಗ ಜನ ಬೇಕು. ಆ ಜನ ಎಲ್ಲಿಂದ ಬೇಕು ಅವರಿಗೆ? ಮಡ್ರಾಸಿಂದ ಕರ್ಸ್ಕೊಳ್ತಾರೆ, ಅಂಡರ್ ದ ಲೀಡರ್ಶಿಪ್ ಆಫ್ ರಾಬರ್ಟ್ ಕ್ಲೈವ್. ಆ್ಯಂಡ್ ಈ ರಾಬರ್ಟ್ ಕ್ಲೈವ್ ಇದಾರಲ್ವಾ, ಇವರು ತುಂಬ ಬುದ್ಧಿವಂತರಾಗಿದ್ದರು, ದಡ್ಡ ಅಲ್ಲ. ಹಿ ವಾಸ್ ಅ ವೆರಿ ಸ್ಮಾರ್ಟ್ ಪರ್ಸನ್. ಸೊ ಇವ್ರೇನು ಅನ್ಕೊಳ್ತಾರೆ, ಸಿರಾಜುದ್ದೌಲಾ ಜೊತೆ ಫೇಸ್ ಟು ಫೇಸ್ ಫೈಟ್ ಮಾಡೋಕ್ಕಾಗಲ್ಲ, ಎದೆ ಕೊಟ್ಟು ಹೊಡೆದಾಡೋಕ್ಕಾಗಲ್ಲ. ಯಾಕಂದರೆ ಯಪ್ಪ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಫೋರ್ಟ್ ವಿಲಿಯಮ್ನೇ ಕ್ಯಾಪ್ಚರ್ ಮಾಡಿದವನಿಗೆ ಇನ್ನೊಂದು ಬ್ಯಾಟಾಲಿಯನ್ನ ಸೋಲಿಸೋದೇನು ಕಷ್ಟ ಅಲ್ಲ ಅಂತ. ಸೊ ಇವಾಗ ಅವ್ರು ಏನು ಮಾಡ್ತಾರೆ, ಕುತಂತ್ರ ರಾಜಕೀಯ ಪಾಲಿಟಿಕ್ಸ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ದೆ ಪ್ಲ್ಯಾನ್ ಫಾರ್ ಪಾಲಿಟಿಕ್ಸ್. ಈ ಪಾಲಿಟಿಕ್ಸ್ ಪ್ಲ್ಯಾನ್ ಏನಾಗಿರುತ್ತೆ ಅಂದರೆ, ನಮ್ಮ ಸಿರಾಜುದ್ದೌಲಾ ಇದ್ದಾರಲ್ವಾ, ಅವ್ರ ಕಡೆ ಅಂತ ಇಂಥ ಒಬ್ಬ ವ್ಯಕ್ತಿ ಇರ್ತಾನೆ, ಸಿರಾಜುದ್ದೌಲಾ ಅವ್ರ ಕಡೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಅವ್ರ ಹೆಸರು ಬಂದು ಮೀರ್ ಜಾಫರ್ ಅಂತ. ಸೊ ಮೀರ್ ಜಾಫರ್ ಹತ್ರ ರಾಬರ್ಟ್ ಕ್ಲೈವ್ ಅವ್ರು ಹೋಗಿ ಡೀಲ್ ಮಾಡ್ತಾರೆ. ಏನಂತ ಬ್ರಿಟಿಷರ್ಸ್ ಹೋಗಿ ಡೀಲ್ ಮಾಡ್ತಾರೆ. ಏನಂತ ಡೀಲ್ ಮಾಡ್ತಾರೆ? ವೆರಿ ವೆರಿ ಸಿಂಪಲ್. ನೋಡು ಮಚ್ಚ, ನೀನು ಸಿರಾಜುದ್ದೌಲಾನ ಸೋಲ್ಸಕ್ಕೆ ನಮ್ಗೆ ಹೆಲ್ಪ್ ಮಾಡು, ನಾನು ನಿನ್ನನ್ನು ನೆಕ್ಸ್ಟ್ ನವಾಬ್ ಮಾಡ್ತೇನೆ ಅಂತ ಆಸೆ ಹುಟ್ಟಿಸ್ತಾರೆ. ಅರ್ಥ ಆಗ್ತಿದೆಯಾ? ಸಿರಾಜುದ್ದೌಲಾನ ಸೋಲ್ಸಕ್ಕೆ ಮೀರ್ ಜಾಫರ್ ಅವ್ರು ಹೆಲ್ಪ್ ಮಾಡಿದ್ರೆ ನಾನು ನಿನ್ನ ನೆಕ್ಸ್ಟ್ ನವಾಬ್ ಮಾಡ್ತೇನೆ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಮೀರ್ ಜಾಫರ್ ಒಪ್ಕೊಬಿಡ್ತಾರೆ. ಮೀರ್ ಜಾಫರ್ ಒಪ್ಕೊಂಡು ಏನು ಮಾಡ್ತಾರೆ, ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಮೀರ್ ಜಾಫರ್ ಅವರು ಅರ್ಧಕ್ಕರ್ಧ ಸೈನ್ಯನ ತಗೊಂಡು ಬೇರೆ ಕಡೆ ಹೊರಟೋಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಸಿರಾಜುದ್ದೌಲಾ ಅವರ ಆರ್ಮಿ ತುಂಬ ವೀಕ್ ಆಗುತ್ತೆ, ಬಲಹೀನ ಆಗುತ್ತೆ. ಯಾಕಂದರೆ ಅರ್ಧಕ್ಕರ್ಧ ಜನ ಯುದ್ಧ ಮಾಡೋಕ್ಕೆ ಇಲ್ಲ. ಬಲಹೀನ ಆದಮೇಲೆ ಏನಾಗುತ್ತೆ, ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಸಿರಾಜುದ್ದೌಲಾ ಅವರು ಸೋತೋಗ್ತಾರೆ. ಹಿ ವಾಸ್ ಲಾಸ್ಟ್. ಅರ್ಥ ಆಗ್ತಿದೆಯಾ? ಸಿರಾಜುದ್ದೌಲಾ ಅವ್ರು ಸೋತೋದ್ಮೇಲೆ ಏನಾಗುತ್ತೆ, ಫಾರ್ ದ ಫಸ್ಟ್ ಟೈಮ್ ಹಿ ಇಸ್ ಡಿಫೀಟೆಡ್. ಬೆಂಗಾಲ್ ಕೈ ಜಾರತ್ತೆ. ಅವಾಗ ಏನಾಗುತ್ತೆ, ಅವರು ಮೀರ್ ಜಾಫರ್ನ ನೆಕ್ಸ್ಟ್ ನವಾಬ್ ಆಗಿ ಪ್ರಕಟಿಸ್ತಾರೆ. ಮೀರ್ ಜಾಫರ್ ಬಿಕಮ್ಸ್ ದ ನೆಕ್ಸ್ಟ್ ನವಾಬ್. ಇದು ಪ್ಲ್ಯಾನ್, ರಾಬರ್ಟ್ ಕ್ಲೈವ್ ಅವರ ಕ್ರೇಜಿ ಪ್ಲ್ಯಾನ್. ಇದು ಸಕ್ಸಸ್ ಆಗುತ್ತೆ. ಬ್ಯಾಟಲ್ ಆಫ್ ಪ್ಲಾಸಿ 1757 ನಮ್ಮ ಬೆಂಗಾಲ್ ರೀಜನಲ್ಲಿ ಇದ್ದಂಥ ನವಾಬ್ ಸೋತೋಗ್ತಾರೆ. ಸಿರಾಜುದ್ದೌಲಾ ವಾಸ್ ಡಿಫೀಟೆಡ್. ಇದಾದಮೇಲೆ ಮೀರ್ ಜಾಫರ್ ವಾಸ್ ಮೇಡ್ ದ ನೆಕ್ಸ್ಟ್ ನವಾಬ್ ಆ್ಯಂಡ್ ಹೀ ಇಸ್ ನೌನ್ ಎಸ್ ಪಪೆಟ್ ನವಾಬ್. ಇವರು ಕೈಗೊಂಬೆ ಅಂತ ಕರೀತಾರೆ ಇಂಥವ್ರನ್ನ. ಪಪೆಟ್ ನವಾಬ್ಸ್ ಅಂದರೆ ಅರ್ಥ ಏನು, ಇವರು ಬ್ರಿಟಿಷರ್ಸ್ ಹೇಳಿದ್ದನ್ನೇ ಮಾಡಬೇಕು, ಏನು ಬೇರೆ ಏನು ಮಾಡಬಾರ್ದು ಅಂತ. ಬಿಕಾಸ್ ಇವ್ರನ್ನ ಗೆಲ್ಸಿರೋದು ಅವರು ಬ್ರಿಟಿಷರ್ಸ್. ಇದೇ ಥರ ಪೊಲಿಟಿಕಲ್ ಸಿಸ್ಟಮಲ್ಲಿ ಕೂಡ ಆಗತ್ತೆ. ಈಗ ಏನಂತಾರೆ, ಸಮ್ಮಿಶ್ರ ಸರ್ಕಾರ ಅಂತ ಇದೆ ಗೊತ್ತಾ. ಫಾರ್ ಎಕ್ಸಾಂಪಲ್, 2 ಇಂಪಾರ್ಟೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಪವರ್ಗೆ ಬಂದರೆ, ಮೆಜಾರಿಟಿ ಇಲ್ಲ ಅಂದರೆ ಅವರು ಚಿಕ್ಕ ಚಿಕ್ಕ ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಟೀಮ್ ಅಪ್ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರ ನಡೆಸ್ತಾರೆ, ಕಾಲಿಷನ್ ಗವರ್ನಮೆಂಟ್. ಇವಾಗ ಏನಾಗುತ್ತೆ, ಕೋಲಿಷನ್ ಗವರ್ನಮೆಂಟಲ್ಲಿ ಸೀಟ್ ಯಾರಿಗೆ ಬಂದಿದ್ರು ಕೂಡ ಗೆಲ್ಲಿಸಿದವ್ರಿಗೇ ಜಾಸ್ತಿ ಆದ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಲೋಕಲ್ ಪಾರ್ಟೀಸ್ಗಾಗಿರ್ಬೋದು, ಇಲ್ಲಾಂದರೆ ಲೋಕಲ್ ಲೀಡರ್ಸ್ಗಾಗಿರ್ಬೋದು. ಸೊ ಇವಾಗ ಏನು ಅವ್ರಿಗೆ ಇಷ್ಟ ಬಂದಂಗೆ ಸ್ಟೆಪ್ಸ್ ತೊಳ್ಕೊಳ್ಳೋಕ್ಕಾಗಲ್ಲ. ಅವ್ರನ್ನ ಯಾರು ಗೆಲ್ಸಿರ್ತಾರೆ, ಸಮ್ಮಿಶ್ರ ಸರ್ಕಾರದಲ್ಲಿರುವಂಥ ಪ್ರತಿಯೊಬ್ಬರ ಒಪ್ಪಂದದಿಂದನೇ ಏನೋ ಒಂದು ಡಿಸಿಷನ್ನ ತಗೋಬೇಕಾಗತ್ತೆ. ಸೊ ಇಂಡಿಪೆಂಡೆಂಟ್ ಪಾರ್ಟೀಸ್ ಆರ್ ಸ್ಟ್ರಾಂಗ್, ಬಟ್ ಕೋಲಿಷನ್ ಪಾರ್ಟೀಸ್ ವಿಲ್ ಬಿ ನಾಟ್ ಸ್ಟ್ರಾಂಗ್. ಅವ್ರು ಜನರಲಿ ವೀಕ್ ಆಗೇ ಇರ್ತಾರೆ. ಅದೇ ಥರ ಮೀರ್ ಜಾಫರ್ ಅವರು ಕೂಡ ನವಾಬ್ ಆದರೂ ಕೂಡ ಅವರ ಕೈಯಲ್ಲಿ ಇದ್ದಂಥ ಶಕ್ತಿಗಳಷ್ಟಿಲ್ಲ, ಬಿಕಾಸ್ ಇಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಬ್ರಿಟಿಷರ್ಸ್. ಇವ್ರನ್ನ ನಾವು ಪಪೆಟ್ ನವಾಬ್ಸ್ ಅಂತ ಕರಿತೇವೆ. ಆಯಿತಾ? ಪಪೆಟ್ ನವಾಬ್ಸ್ ಆದಮೇಲೆ ಇವ್ರ ರೀಸನ್ಸ್ ಏನಂದರೆ, ದೇ ಹ್ಯಾವ್ ಟು ಡೂ ವಾಟ್ ಬ್ರಿಟಿಷರ್ಸ್ ಸೇ. ನೆನ್ಪಿಟ್ಕೊಳ್ಳಿ, ಪಪೆಟ್ ನವಾಬ್ಸ್ ಅವರು ಕೈಗೆ ಬಂದಂಗೆ ಬಾಯಿಗೆ ಬಂದಂಗೆ ಮಾಡೋಕ್ಕಾಗಲ್ಲ. ಇವ್ರಿಗೆ ಏನು ಹೇಳ್ತಾರೋ ಅವ್ರು ಅದನ್ನೇ ಮಾಡಬೇಕು. ಅಧಿಕ ಪ್ರಸಂಗ ಮಾಡಿದ್ರೆ ತೆಗೆದು ಬಿಸಾಕ್ತಾರೆ. ಆಯಿತಾ? ಬಟ್ ಮೀರ್ ಜಾಫರ್ ಅವ್ರಿಗೆ ತುಂಬ 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 ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾರೆ. ಟ್ರೇಡ್ ಫ್ರೀ ಟ್ಯಾಕ್ಸ್ ಕೊಡಿ, ನಮಗೆ ಸ್ವಾತಂತ್ರ್ಯ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ. ಇದರಿಂದ ಏನಾಗುತ್ತೆ, ಹೀ ವಾಂಟ್ಸ್, ಒಂದು ನಿಮಿಷ ಸಾರಿ ಕೆಮ್ಮು. ಸೊ ಮೀರ್ ಜಾಫರ್ ಅವ್ರು ಏನು ಮಾಡ್ತಾರೆ, ಇಲ್ಲ ಗುರು ನನ್ನ ಕೈಯಲ್ಲಿ ಆಗಲ್ಲ, ನೀನು ಹೇಳಿದ್ನೆಲ್ಲ ಮಾಡ್ಕೊಂಡಿರೋಕ್ಕಾಗಲ್ಲ, ಜನ ನನ್ನ ನೋಡ್ತಾ ಇದ್ದಾರೆ, ನನಗೂ ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಇದೆ, ನನಗೂ ಸ್ವಲ್ಪ ಮರ್ಯಾದೆ ಬೇಕು, ಸೊ ನೀವು ಸ್ವಲ್ಪ ಕಂಟ್ರೋಲಲ್ಲಿ ಇರಪ್ಪ ಅಂತ ಏನು ಬ್ರಿಟಿಷರ್ಸ್ಗೆ ಹೇಳ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಬ್ರಿಟಿಷರ್ಸ್ಗೆ ಉಡ್ದೋಗುತ್ತೆ. ಸರ್ಕಾರ ಬಿಡಿಸೋದೇನು ಕಷ್ಟನಾ? ಸೊ ಅವ್ರು ಏನು ಮಾಡ್ತಾರೆ, ಮೀರ್ ಜಾಫರ್ನ ತೆಗ್ದಾಕಿ ಸಾಯಿಸಲ್ಲ. ದೇ ರಿಮೂವ್ ಮೀರ್ ಜಾಫರ್ ಆ್ಯಂಡ್ ದೇ ಮೇಕ್ ಮೀರ್ ಕಾಸಿಮ್. ನೆಕ್ಸ್ಟ್ ದೇ ಮೇಕ್ ಮೀರ್ ಕಾಸಿಮ್, ಅವ್ರ ಹೆಸರೇನಪ್ಪ, ಸ್ಪೆಲ್ಲಿಂಗೇ ನೆನ್ಪಡ್ತಿಲ್ವಲ್ಲ, QASIM. ಸೊ ಅವರು ಮೀರ್ ಕಾಸಿಮ್ನ ನೆಕ್ಸ್ಟ್ ನವಾಬ್ ಮಾಡ್ತಾರೆ. ಸೊ ಸ್ಪೆಲ್ಲಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದೆ, ಮೀರ್ ಕುಸಿಮ್ ಅಂತಿದ್ದೆ ನಾನು. ಮೀರ್ ಕಾಸಿಮ್ನ ನೆಕ್ಸ್ಟ್ ನವಾಬ್ ಮಾಡ್ತಾರೆ. ಲಾಸ್ಟ್ ಯಾರಾಗಿದ್ದು, ಸಿರಾಜುದ್ದೌಲಾ ಸೋಲ್ಸಿ ಯಾರಾಗಿದ್ದು, ಮೀರ್ ಕಾಸಿಮ್ ಮಾತು ಕೇಳ್ತಿಲ್ಲ ಅಂತ ಅವ್ರು ಯಾರನ್ನ ಮಾಡ್ತಾರೆ, ಮೀರ್ ಜಾಫರ್ ಮಾತು ಕೇಳ್ತಿಲ್ಲ ಅಂತ ಯಾರನ್ನ ಮಾಡ್ತಾರೆ, ಮೀರ್ ಕಾಸಿಮ್ನ ಮಾಡ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಮೀರ್ ಕಾಸಿಮ್ ಕೂಡ ಜಾಸ್ತಿ ಅವ್ರ ಮಾತು ಕೇಳಲ್ಲ. ಇವನ್ ಹೀ ರೆಸಾಲ್ವ್ಸ್, ಬೇಡ ಗುರು ಆಗಲ್ಲ, ನೀನು ಹೇಳಿದ್ದೆಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಯಲ್ಲಿ, ಬಾ ಯುದ್ಧ ಮಾಡೋಣ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಬ್ಯಾಟಲ್ ಆಫ್ ಪ್ಲಾಸಿನ ಮಾಡೋದು ಸಿರಾಜುದ್ದೌಲಾ, ಅದಾದಮೇಲೆ ಮತ್ತೆ ಬ್ರಿಟಿಷರ್ಸ್ಗೆ ಬೆಂಗಾಲ್ ರೀಜನಲ್ಲಿ ಯುದ್ಧ ಮಾಡೋಣ ಬಾ ಅಂತ ಕರೆಯೋದು ಯಾರು, ಮೀರ್ ಕಾಸಿಮ್ ಅವರು. ಮೀರ್ ಕಾಸಿಮ್ ಅವರು ಅವ್ರನ್ನ ಬ್ಯಾಟಲ್ ಆಫ್ ಬಕ್ಸರ್ಗೆ ಇನ್ವೈಟ್ ಮಾಡ್ತಾರೆ. ಬ್ಯಾಟಲ್ ಆಫ್ ಬಕ್ಸರ್, ಇದನ್ನು ಬ್ಯಾಟಲ್ ಆಫ್ ಬಕ್ಸರ್ ಅಂತ ಕರೀತಾರೆ. ಆ್ಯಂಡ್ ಇಟ್ ವಾಸ್ ಇನ್ 1764. ಬ್ಯಾಟಲ್ ಆಫ್ ಪ್ಲಾಸಿ 1757. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಬ್ಯಾಟಲ್ ಆಫ್ ಬಕ್ಸರ್ 1764. ಯಾರ್ಯಾರ ವಿರುದ್ಧ,
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವರ್ಸಸ್ ದ ಚಾಲೆಂಜರ್ಸ್ ವರ್ಸಸ್ ದ ಡಿಫೆಂಡರ್ಸ್. ಮೀರ್ ಕಾಸಿಮ್ ಅವರಿದ್ದಾರೆ ಡೆಫಿನೆಟ್ಲಿ, ಬಿಕಾಸ್ ಇವರೇ ತಾನು ಯುದ್ಧಕ್ಕೆ ಕರೆದಿರೋದು. ಮೀರ್ ಕಾಸಿಮ್ ಅವರಿದ್ದಾರೆ, ಜೊತೆಗೆ ಶಾ ಆಲಂ ಸೆಕೆಂಡ್ ಅವ್ರು ಕೂಡ ಬರ್ತಾರೆ. ಶಾ ಆಲಂ ಸೆಕೆಂಡ್ ಅವ್ರು ಕೂಡ ಬರ್ತಾರೆ. ಇವಾಗ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಪ್ರಾಬಬ್ಲಿ ಸಿರಾಜುದ್ದೌಲಾ ಅವ್ರು ಇಲ್ಲ ಅನ್ಸುತ್ತೆ. ನವಾಬ್ ಆಫ್ ಅವಧ್, ಮೀರ್ ಕಾಸಿಮ್ ಅವ್ರು ಯುದ್ಧ ಮಾಡ್ತಾರೆ. ಜೊತೆಗೆ ಶಾ ಆಲಂ ಸೆಕೆಂಡ್ ಮುಘಲ್ ರೂಲರ್ ಆಗಿರ್ತಾರೆ, ಇವ್ರು ಕೂಡ ಹೆಲ್ಪ್ ಮಾಡ್ತಾರೆ. ಇವ್ರ ಜೊತೆ ಇನ್ನೊಂದು ಹೆಸರು ಇದೆ, ನಂಗೆ ಯಾಕೋ ಹೆಸರು ನೆನಪು ಬರ್ತಾ ಇಲ್ಲ. ಐ ವಿಲ್ ಚೆಕ್ ಇಟ್ ಅಂಡ್ ಅಪ್ಡೇಟ್ ಲೇಟರ್. ಕಮೆಂಟ್ ಸೆಕ್ಷನ್ ಹಾಕಿಟ್ಟಿರ್ತಾರೆ ನೋಡಿ. ಸೊ ಇವಾಗ ಏನಾಗುತ್ತೆ, ಈ ಯುದ್ಧದಲ್ಲಿ ಬ್ರಿಟಿಷರ್ಸ್ ಮತ್ತೆ ಗೆಲ್ತಾರೆ. ಬ್ರಿಟಿಷರ್ಸ್ ವಿನ್ ದ ಬ್ಯಾಟಲ್ ಆಫ್ ಬಕ್ಸರ್, ಇದನ್ನು ಕೂಡ ಗೆಲ್ತಾರೆ ಬೆಂಗಾಲ್ ರೀಜನ್ ಅಲ್ಲಿ. ಇದರಿಂದ ಏನಾಗುತ್ತೆ, ಮೀರ್ ಕಾಸಿಮ್ ಅವರು ಹೊಗೆ ಹಾಕ್ಸ್ಕೊಳ್ತಾರೆ. ಮೀರ್ ಕಾಸಿಮ್ ಅವ್ರು ಸೋತ ಮೇಲೆ ನೆಕ್ಸ್ಟ್ ಮತ್ತೆ ಇದಕ್ಕಿಂತ ಮೊದಲಾಗಿದ್ರಲ್ಲ ಮೀರ್ ಜಾಫರ್ ಅವ್ರನ್ನ ಅವರು ಮತ್ತೆ ನವಾಬ್ ಆಗಿ ರೀಎಸ್ಟೇಟ್ ಮಾಡ್ತಾರೆ. ನೋಡಿ ಇಲ್ಲೇನಾಗಿತ್ತು, ಮೀರ್ ಜಾಫರ್ ಅವ್ರಿಗೆ ಮಾತು ಕೇಳ್ತಿಲ್ಲ ಅಂತ ಮೀರ್ ಕಾಸಿಮ್ನ ಬ್ರಿಟಿಷರ್ಸ್ ಎಲೆಕ್ಟ್ ಮಾಡಿದ್ರು. ಮೀರ್ ಕಾಸಿಮ್ ಅವ್ರ ಮಾತು ಕೇಳೋದಿರಲಿ, ಯುದ್ಧ ಮಾಡೋಕ್ಕೆ ಕರೀತಾರೆ. ಇದರಿಂದ ಏನಾಗುತ್ತೆ, ಮೀರ್ ಕಾಸಿಮ್ನ ತಗ್ಸಿ ಮತ್ತೆ ಮೀರ್ ಜಾಫರ್ ಅವ್ರನ್ನ ಗೆಲ್ಲಿಸ್ತಾರೆ. ಅರ್ಥ ಆಗ್ತಿದ್ಯಾ? ಮೀರ್ ಜಾಫರ್ ಅವ್ರು ಗೆದ್ಮೇಲೆ ಏನಾಗುತ್ತೆ, ಇವಾಗ ಹಿ ವಾಸ್ ಮೇಡ್ ನವಾಬ್ ಅಗೇನ್. ಇವ್ರನ್ನ ನವಾಬ್ ಮಾಡಿದ್ದರು ಮತ್ತೆ ಬ್ರಿಟಿಷರ್ಸ್. ಬಿಡು ಗುರು, ಮೀರ್ ಕಾಸಿಮ್ಗಿಂತ ನೀನೇ ಆಗ್ಬೋದು, ಸಮಾಧಾನವಾಗೋಯ್ದ ಅಂತ ಇವ್ರನ್ನ ಮತ್ತೆ 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 ನವಾಬ್ ಮಾಡಿಬಿಡ್ತಾರೆ. ಅರ್ಥ ಆಗ್ತಿದ್ಯಾ? ಆ್ಯಂಡ್ ನಾವು ನೆನ್ಪಿಟ್ಕೊಳ್ಳಿ, ಇದಾದ್ಮೇಲೆ ರಾಬರ್ಟ್ ಕ್ಲೈವ್ ಅವ್ರದ್ದು ಪಾಪ್ಯುಲಾರಿಟಿ ಆಕಾಶದ ಮೇಲೆ ಎಗರೋಗುತ್ತೆ. ಬಿಕಾಸ್ ಈ ಇಸ್ ದ ಒನ್ ಹೂ ಇಸ್ ಮೇಕಿಂಗ್ ದ ನವಾಬ್ಸ್ ಬಿನ್. ಬೆಂಗಾಲಿಗೆ ಫುಲ್ ರಾಬರ್ಟ್ ಕ್ಲೈವ್ ಅವ್ರ ಕೈಯಲ್ಲಿದೆ. ಯಾರು ಹೇಳ್ತಾರೋ ಅವ್ರು ನವಾಬ್ ಆಗ್ತಿದ್ದಾರೆ ಅಂದರೆ ಆ ಅಪ್ಪಂದು ರೆಸ್ಪೆಕ್ಟ್ ತುಂಬ 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 ಮೇಲೆ ಹೊರಟೋಗುತ್ತೆ. ದಿಸ್ ಈಸ್ ಬಿಕಾಸ್ ಆಫ್ ದಟ್ ಹಿ ವಾಸ್ ಮೇಡ್, ನೆನ್ಪಿಟ್ಕೊಳ್ಳಿ, 1757 ಇಂದ ಹಿಡಿದು 1765 ವರೆಗೂ ಹಿ ವಾಸ್ ಮೇಡ್ ಗವರ್ನರ್ ಆಫ್ ಬೆಂಗಾಲ್. ಹೂ ವಾಸ್ ಮೇಡ್ ಗವರ್ನರ್ ಆಫ್ ಬೆಂಗಾಲ್? ರಾಬರ್ಟ್ ಕ್ಲೈವ್ ವಾಸ್ ಮೇಡ್ ಗವರ್ನರ್ ಆಫ್ ಬೆಂಗಾಲ್ ಫಾರ್ ಬ್ರಿಟಿಷ್. ಬಿಕಾಸ್ ಒಂದು ಸಖತ್ತಾಗಿ ಅಡ್ಮಿನಿಸ್ಟ್ರೇಷನ್ ನಡೆಯುತ್ತೆ ಆ್ಯಂಡ್ ಒಳ್ಳೊಳ್ಳೆ ಪ್ಲಾನ್ಸ್ ಕೂಡ ಇರ್ತಾನೆ. ಜೊತೆಗೆ ರಾಬರ್ಟ್ ಕ್ಲೈವ್ ಅವರು ಡ್ಯುವಲ್ ಗವರ್ನಮೆಂಟ್ಗೆ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಿ ಇಂಟ್ರೊಡ್ಯೂಸಸ್ ಡ್ಯುವಲ್ ಗವರ್ನಮೆಂಟ್ ಇನ್ ಬೆಂಗಾಲ್. ಡ್ಯುವಲ್ ಗವರ್ನಮೆಂಟ್ ಅಂದರೆ ಏನು, ಕಿಂಗ್ಸ್ ನವಾಬ್ಸ್ ಒಂದು ಕಡೆ ನವಾಬ್ಸ್, ಇನ್ನೊಂದು ಕಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿರುವಂಥ ಜನಗಳು ಅಡ್ಮಿನಿಸ್ಟ್ರೇಷನ್ನ ಶೇರ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಬ್ರಿಟಿಷರ್ಸ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿದ್ದು ಎರಡೇ ಪವರ್, ಒಂದು ಡಿಫೆನ್ಸ್ ಅಷ್ಟೇ. ಅವರಿಗೆ ಇಂಪಾರ್ಟೆಂಟ್ ಆಗಿ ಬೇಕಿದ್ದೇನು, ಡಿಫೆನ್ಸ್. ಸೈನ್ಯನ ಹೇಗೆ ಉಳಿಸ್ಕೋಬೇಕು ಅಂತ. ಯಾಕಂದರೆ ಅವ್ರು ಯುದ್ಧದಲ್ಲಿದ್ದಾರೆ, ಫ್ರೆಂಚ್ ಅವ್ರ ಜೊತೆ, ಡಚ್ ಅವ್ರ ಜೊತೆ, ಪೋರ್ಚುಗೀಸ್ ಜೊತೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಅವರಿಗೆ ಅತಿ ಮುಖ್ಯವಾಗಿ ಬರೋದು ಡಿಫೆನ್ಸ್. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಬೆಂಗಾಲಲ್ಲಿ ಇರುವಂಥ ಆರ್ಮಿನ ನಾವು ನೋಡ್ಕೊಳ್ತೇವೆ, ಮಿಕ್ಕಿದ್ದು ಏನೇನಿದೆ ಅಡ್ಮಿನಿಸ್ಟ್ರೇಷನ್, ಪಾಲಿಟಿ, ಲ್ಯಾಂಡ್ ರೆವೆನ್ಯೂ, ಅದನ್ನು ನವಾಬ್ಸ್ ನೋಡ್ಕೊಳ್ಳಿ ಅಂತ ಡ್ಯುವಲ್ ಗವರ್ನಮೆಂಟ್ನ ಸ್ಪ್ಲಿಟ್ ಮಾಡ್ತಾರೆ ರಾಬರ್ಟ್ ಕ್ಲೈವ್ ಅವರು. ಸೊ ಒಂದು ಕಡೆ ಬೆಂಗಾಲಲ್ಲಿ ಇರುವಂಥ ನವಾಬ್ಸ್ ತಮ್ಮ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ತಾ ಇದ್ರೆ, ಬೆಂಗಾಲ್ ಆರ್ಮಿ ಮತ್ತು ಡಿಫೆನ್ಸ್ನ ನಮ್ಮ ಈಸ್ಟ್ ಇಂಡಿಯಾ ಕಂಪ್ನಿಯವರು ನೋಡ್ಕೊಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಬ್ಯಾಟಲ್ ಆಫ್ ಬಕ್ಸರಲ್ಲಿ ಸೋತ ಮೇಲೆ ಇವಾಗ ಮುಘಲ್ ಶಾ ಆಲಂ ಸೆಕೆಂಡ್ ಅವರು, ನಮ್ಮ ಮುಘಲ್ ಎಂಪರರು ಸೋತಿದಾರಲ್ವಾ, ಅದರಿಂದ ಬ್ರಿಟಿಷರ್ಸ್ ಏನು ಹೇಳ್ತಾರೆ, ಇವಾಗ ಗುರು ಮುಚ್ಕೊಂಡು ನಮಗೆ ದಿವಾನಿ ರೈಟ್ಸ್ ಕೊಡು ಅಂತ ಡಿಮಾಂಡ್ ಮಾಡ್ತಾರೆ. ದಿವಾನಿ ರೈಟ್ಸ್ ಅಂದ್ರೇನು, ಟ್ಯಾಕ್ಸ್ ಕಲೆಕ್ಷನ್ ರೈಟ್ಸ್ ಆನ್ ಅ ಪರ್ಟಿಕ್ಯುಲರ್ ರೀಜನ್ಸ್. ಟ್ಯಾಕ್ಸ್ ಕಲೆಕ್ಷನ್, ಅವಾಗ ಜಮೀನ್ದಾರಿ ರೈಟ್ಸ್ ಆಗಿತ್ತು, ಟ್ಯಾಕ್ಸ್ ಕಟ್ತಾ ಇದ್ರು. ಇವಾಗ ದಿವಾನಿ ರೈಟ್ಸ್ನ ಕೇಳ್ತಾರೆ 3 ರೀಜನಲ್ಲಿ. ಯಾವುದು? ಬೆಂಗಾಲ್, ಬಿಹಾರ್ ಆ್ಯಂಡ್ ಒರಿಸ್ಸಾ. ಬೆಂಗಾಲ್, ಬಿಹಾರ್, ಒರಿಸ್ಸಾದಲ್ಲಿ ನಮಗೆ ದಿವಾನಿ ರೈಟ್ಸ್ ಬೇಕಂತ ಕೇಳ್ತಾರೆ. ಯಾವುದರಿಂದ ಇದು? ಡ್ಯೂ ಟು ದ ಲಾಸ್ ಇನ್ ಬ್ಯಾಟಲ್ ಆಫ್ ಬಕ್ಸರ್. ಆ್ಯಂಡ್ ಶಾ ಆಲಂ ಸೆಕೆಂಡ್ ಅವರು ಇದಕ್ಕೆ ಒಪ್ಕೊಳ್ತಾರೆ. ಬಿಕಾಸ್ ಹತ್ರ ಬೇರೆ ಏನೂ ಇಲ್ಲ, ಒಪ್ಕೊಳ್ಳೇಬೇಕಿಲ್ಲ, ತಲೆ ತೆಗೆದು ಬಿಡ್ತಾರೆ ಅನ್ನೋ ಕಾರಣಕ್ಕೆ ದಿವಾನಿ ರೈಟ್ಸ್ನ ಕೊಡ್ತಾರೆ ಬ್ಯಾಟಲ್ ಆಫ್ ಬಕ್ಸರಲ್ಲಿ ಸೋತ್ಮೇಲೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ದಿಸ್ ಪರ್ಟಿಕ್ಯುಲರ್ ರೈಟ್ಸ್ ಚೇಂಜಸ್ ದ ಫೇಟ್ ಆಫ್ ಬ್ರಿಟಿಷರ್ಸ್. ಇದರಿಂದ ಬ್ರಿಟಿಷರ್ಸ್ದು ಹಣೆ ಬರಾನೇ ಬದಲಾಗುತ್ತೆ. ಇವಾಗ ಏನಾಗ್ತಿದೆ, ಬೆಂಗಾಲ್, ಬಿಹಾರ್, ಒರಿಸ್ಸಾ ಎಷ್ಟು ದೊಡ್ಡ ರೀಜನ್ ಅಂತ ಗೊತ್ತಿದೆ ಅಲ್ವಾ ಇಂಡಿಯಾದಲ್ಲಿ? ಎಷ್ಟು ದೊಡ್ಡ ರೀಜನ್ ಇದು, ಆಲ್ಮೋಸ್ಟ್ ಇಷ್ಟು ರೀಜನ್. ಈ ರೀಜನಲ್ಲಿ ದಿವಾನಿ ರೈಟ್ಸ್ ಅಂದ್ರೆ ಏನು, ಟ್ಯಾಕ್ಸ್ ಕಲೆಕ್ಷನ್ ರೈಟ್ಸ್. ಅಲ್ಲಿರುವಂಥ ಜನರ ಹತ್ರ ಇವರು ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ಕೋಬಹುದು, ತೆರಿಗೆ ಹಣನ ಪಡ್ಕೋಬಹುದು. ಪ್ರತಿ ವರ್ಷ ಗವರ್ನಮೆಂಟ್ಗೆ ಸ್ವಲ್ಪ ರೊಕ್ಕ ಕೊಟ್ಟಂಗೆ ಮುಘಲ್ ಎಂಪರರ್ಸ್ಗೆ ಒಂದೊಂದು ವರ್ಷಕ್ಕೆ ಇಷ್ಟು ಅಂತ ಕೊಡೋ ಅಂತ ಫಿಕ್ಸ್ ಆಗಿತ್ತು. ಇವ್ರು ಹೆಂಗಾದ್ರೂ ಕಲೆಕ್ಟ್ ಮಾಡ್ಕೊಳ್ಳಿ, ಹೇಗಾದ್ರೂ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಇದರಿಂದ ಬ್ರಿಟಿಷರ್ಸ್ಗೆ ಇದ್ದಂಥ ಅತಿ ದೊಡ್ಡ ಕಷ್ಟ ತೀರ ಹೋಗುತ್ತೆ. ಹೆಂಗೆ ದುಡ್ಡನ್ನ ತಗೋಬೇಕು ಅನ್ನೋ ಕಷ್ಟ ಇತ್ತಲ್ವಾ, ಅದು ತೀರೇ ಹೋಗುತ್ತೆ. ಬಿಕಾಸ್ ಜನರಿಂದ ಅವರು ದೌರ್ಜನ್ಯದಿಂದ, ಫೋರ್ಸಿಂದ, ಫುಲ್ ಪವರಿಂದ ದುಡ್ಡನ್ನ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವಾಗ ಎಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಮೊದಲು ಈಸ್ಟ್ ಇಂಡಿಯಾ ಕಂಪ್ನಿಯವರು ದುಡ್ಡುಗೋಸ್ಕರ ಬ್ರಿಟಿಷ್ ಗವರ್ನಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ರು, ಸರ್ ನಮಗೆ ಗೂಡ್ಸ್ನ ಬೈ ಮಾಡಬೇಕು, ಸೊ ನೀವು ಸ್ವಲ್ಪ ಸಾಲ ಕೊಡಿ, ನಾವು ಅದನ್ನ ತಗೊಬಂದು ತೀರಿಸ್ತೇವೆ ಅಂತ ಹೇಳ್ತಾರೆ. ಫಾರ್ ದ ಫಸ್ಟ್ ಟೈಮ್ ದಿವಾನಿ ರೈಟ್ಸ್ ಬಂದಮೇಲೆ ಇವರು ಬ್ರಿಟಿಷರ್ಸ್ಗೆ ಲೆಟರ್ ಬರೀತಾರೆ, ಇಂಗ್ಲೆಂಡ್ ಅವ್ರಿಗೆ, ನೋಡಿ ಸರ್ ಇನ್ಮೇಲೆ ನಮಗೆ ನಿಮ್ಮ ದುಡ್ಡು ಬೇಕಾಗಿಲ್ಲ, ನಮ್ಮ ಹತ್ರ ದುಡ್ಡು ಇದೆ, ಸೊ ನಿಮಗೆ ಪ್ರತಿ ವರ್ಷ ನಾವು ತೆರಿಗೆ ಕಟ್ತಾ ಇರ್ತೇವೆ, ನೀವು ಆರಾಮಾಗಿರಿ ಅಂತ ಹೇಳ್ತಾರೆ. ಎಷ್ಟು ದುಡ್ಡು ಬಂದಿರತ್ತಂತ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ದಿವಾನಿ ರೈಟ್ಸ್, ದ ರೈಟ್ಸ್ ದಟ್ ಕೇಮ್ ಫ್ರಮ್ ಬ್ಯಾಟಲ್ ಆಫ್ ಬಕ್ಸರ್. ಅರ್ಥ ಆಗ್ತಿದೆಯಾ? ಆ್ಯಂಡ್ ಇವಾಗಿಂದ ಏನಾಗುತ್ತೆ, ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ಸ್ಟೋರಿ ಇನ್ ದ ರೀಜನ್ ಆಫ್ ಬೆಂಗಾಲ್. ಸೊ ಬೆಂಗಾಲಲ್ಲಿ ಮೇಜರ್ ಇವೆಂಟ್ಸ್ ಏನಾಗೋದು, ಒಂದು ಬ್ಯಾಟಲ್ ಆಫ್ ಪ್ಲಾಸಿ
ಇನ್ನೊಂದು ಬ್ಯಾಟಲ್ ಆಫ್ ಬಕ್ಸರ್. ಈ 2 ಯುದ್ಧಗಳಿಂದ ಏನಾಗುತ್ತೆ, ಬ್ರಿಟಿಷರ್ಸ್ ಕ್ಯಾಲ್ಕತ್ತಾ ರೀಜನ್ ಕೋಲ್ಕತ್ತಾ ರೀಜನ್ ಅಲ್ಲಿ ತಮ್ಮ ನೆಲೆನ ಸ್ಟ್ರಾಂಗ್ ಆಗಿ ನಿಲ್ಲಿಸ್ಕೊಳ್ತಾರೆ. ಇದಕ್ಕೆ ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ ಪರ್ಸನ್ ಯಾರು ಅಂತ ನೀವು ಕೇಳೋದಾದ್ರೆ ವೆರಿ ವೆರಿ ಸಿಂಪಲ್, ರಾಬರ್ಟ್ ಕ್ಲೈವ್ ಅವರಿಂದಾನೇ ಇದು ಸಾಧ್ಯ ಆಗುತ್ತೆ. ಸೊ ರಾಬರ್ಟ್ ಕ್ಲೈವ್ ಅವ್ರನ್ನವರು ಗವರ್ನರ್ ಆಫ್ ಬೆಂಗಾಲ್ ಆಗಿ ಎಸ್ಟೇಟ್ ಮಾಡ್ತಾರೆ. ನೋಡಿ, ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಸಿರಾಜುದ್ದೌಲಾ ಅವರು ಬದುಕಿದ್ರ ಸತ್ತೋಗಿದ್ರ ಅಂತ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಅದನ್ನು ಸ್ವಲ್ಪ ಕಮೆಂಟ್ ಸೆಕ್ಷನ್ ನಾನು ಮೆನ್ಷನ್ ಮಾಡ್ತೇನೆ. ಯಾಕಂದರೆ ನಾನು ಇಲ್ಲಿ ಹೇಳಿದೆ ಅಲ್ವಾ, ಬ್ಯಾಟಲ್ ಆಫ್ ಪ್ಲಾಸಿ ಎಲ್ಲಪ್ಪ ಅದು ಮುರ್ಷಿದ್ ಕುಲಿ ಖಾನ್ ಆದಮೇಲೆ ಸಿರಾಜುದ್ದೌಲಾ ಅವರು ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಇದ್ದಂತೂ ಪಕ್ಕ, ಅವ್ರು ಬ್ಯಾಟಲ್ ಆಫ್ ಬಕ್ಸರಲ್ಲಿ ಇದ್ರೋ ಇಲ್ವೋ ಅಂತ ನಂಗೆ ಸ್ವಲ್ಪ ಡೌಟ್ ಇದೆ. ಓಕೆ, ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಅವ್ರು ಸೋತೋಗ್ತಾರೆ, ಅದು ನಂಗೆ ಗೊತ್ತಿದೆ. ಬಟ್ ಬ್ಯಾಟಲ್ ಆಫ್ ಬಕ್ಸರಲ್ಲಿ ಸಿರಾಜುದ್ದೌಲಾ ಅವರು ಇದ್ರೋ ಇಲ್ವೋ ಅನ್ನೋ ಒಂದು ಸ್ವಲ್ಪ ಲೈನ್ ಕನ್ಫ್ಯೂಷನ್ ಇದೆ. ಅದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ತೇನೆ. ಇವಾಗ ನೆನ್ಪಿಟ್ಕೊಳ್ಳಿ, ಬ್ಯಾಟಲ್ ಆಫ್ ಪ್ಲಾಸಿ ಆಗಿದ್ದು ಸಿರಾಜುದ್ದೌಲಾ ವರ್ಸಸ್ ಬ್ರಿಟಿಷರ್ಸ್, ಬ್ಯಾಟಲ್ ಆಫ್ ಬಕ್ಸರ್ ಆಗಿದ್ದು ಮೀರ್ ಕಾಸಿಂ QASIM ವರ್ಸಸ್ ಬ್ರಿಟಿಷರ್ಸ್. ಈ ಬ್ಯಾಟಲ್ ಆಫ್ ಬಕ್ಸರಲ್ಲಿ ಸಿರಾಜುದ್ದೌಲಾ ಅವರು ಇದ್ರೋ ಇಲ್ವೋ ಅನ್ನೋದು ನಂಗೊಂದು ಚಿಕ್ಕ ಕನ್ಫ್ಯೂಷನ್ ಇದೆ. ಅದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಕ್ಲಾರಿಫೈ ಮಾಡ್ತೇನೆ. ಇನ್ ಕೇಸ್ ಮಾಡಿಲ್ಲ ಅಂದರೆ ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಜನ ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ಫಾರ್ ನೌ 2 ಇಂಪಾರ್ಟೆಂಟ್ ಬ್ಯಾಟಲ್ಸ್ ಯಾವುದು ಬೆಂಗಾಲಲ್ಲಿ, 1757 ಬ್ಯಾಟಲ್ ಆಫ್ ಪ್ಲಾಸಿ ಯಾರ್ಯಾರಿಗೆ, ಸಿರಾಜುದ್ದೌಲಾ ವರ್ಸಸ್ ಸಿರಾಜುದ್ದೌಲಾನೇ ಅಲ್ವಾ, ಎಸ್, ಸಿರಾಜುದ್ದೌಲಾ ವರ್ಸಸ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ದಿಸ್ ಇಸ್ ಒನ್ ಸೈಡ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಯುದ್ಧ ಆಗೋದು ಯಾವುದು, 1764 ಬ್ಯಾಟಲ್ ಆಫ್ ಬಕ್ಸರ್, ಮೀರ್ ಕಾಸಿಂ ವರ್ಸಸ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಓಕೆನಾ, ದಿಸ್ ಈಸ್ ದ ಸ್ಟೋರಿ ಆಫ್ ಬೆಂಗಾಲ್ ರೀಜನ್. ಇದರಿಂದ ಏನಾಗುತ್ತೆ, ಅವರು ಬೆಂಗಾಲ್ನ ಪಡ್ಕೊಳ್ತಾರೆ. ಆ್ಯಂಡ್ ನಿಮ್ಗೆ ಗೊತ್ತಿದೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದಮೇಲೆ ಗವರ್ನರ್ ಆಫ್ ಬೆಂಗಾಲ್ ವಾಸ್ ಮೇಡ್ ಎಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆ್ಯಂಡ್ ವಾರನ್ ಹಾಸ್ಟಿಂಗ್ಸ್ ಅವ್ರು ಬಿಕಮ್ಸ್ ದ ಫಸ್ಟ್ ಗವರ್ನರ್ ಜನರಲ್. ಇದು 1857 ವಿಡಿಯೋ ಆದಮೇಲೆ ನಿಮಗೆ ಸಿಗುತ್ತೆ, ಅಪ್ಲೋಡೆಡ್ ವಿಡಿಯೋ ಇದೆ ಇದು. ಸೊ ಇದು ಸ್ಟೋರಿ ಹೋಗ್ತಾ ಇರುತ್ತೆ. ಸೊ ಬೆಂಗಾಲ್ ರೀಜನ್ ಹೇಗೆ ಬ್ರಿಟಿಷರ್ಸ್ ಕೈಗೆ ಬಿತ್ತಂತ ಗೊತ್ತಾಯ್ತಲ್ವಾ. 2 ಇಂಪಾರ್ಟೆಂಟ್ ಬ್ಯಾಟಲ್ಸ್, ಬ್ಯಾಟಲ್ ಆಫ್ ಬಕ್ಸರ್ ಆ್ಯಂಡ್ ಬ್ಯಾಟಲ್ ಆಫ್ ಪ್ಲಾಸಿ. ಓಕೆ, ಜೈ. ಸೊ ನೆಕ್ಸ್ಟ್ ಈಗ ದೇಶದಲ್ಲಿ ಬೇರೆ ಬೇರೆ ಕಡೆ ಹೇಗೆ ಲೂಟಿ ಹೊಡಿತಾರೋ ಅಂತ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಯಾ ಓಕೆ ಚೆಕ್ ಮಾಡಿದೆ. ಓಕೆ, ಕನ್ಫ್ಯೂಷನ್ ಕ್ಲಿಯರ್ ಮಾಡಿಬಿಡ್ತೇನೆ. ನೋಡಿ, ಬ್ಯಾಟಲ್ ಆಫ್ ಪ್ಲಾಸಿ ಆಯ್ತಲ್ವಾ 1757 1 ಸೆಕೆಂಡ್ ಅದು ಕಟ್ ಮಾಡ್ಕೊಳ್ಳಿ. ಇದಾಗಿದ್ದು ಸಿರಾಜುದ್ದೌಲಾ ಜೊತೆ, ಆಯ್ತಾ, ಸಿರಾಜುದ್ದೌಲಾ, ಎಸ್, ಅದೇ ನಂಗೆ ಕನ್ಫ್ಯೂಸ್ ಆಗ್ತಾ ಇದ್ದು, ಸಿರಾಜುದ್ದೌಲಾ ಜೊತೆ ಆಗುತ್ತೆ. ಬ್ಯಾಟಲ್ ಆಫ್ ಬಕ್ಸರ್ ಇದೆ ಅಲ್ವಾ, ಇದು ಬ್ರಿಟಿಷರ್ಸ್ ವರ್ಸಸ್ ಕಂಟೆಂಡರ್ಸ್ ಹೆಸರು ಹೇಳ್ತೇನೆ. ಫಸ್ಟ್ ಒನ್ ಮೀರ್ ಕಾಸಿಂ, ಸೆಕೆಂಡ್ ಹೆಸರು ಬಂದು ಶುಜಾವುದ್ದೌಲಾ. ಇದು ಸಿರಾಜುದ್ದೌಲಾ ಅಲ್ಲ, ಶುಜಾವುದ್ದೌಲಾ. ಇವ್ರ ಹೆಸರು ಸ್ವಲ್ಪ ಸೇಮ್ ಇರೋದ್ರಿಂದ ಕನ್ಫ್ಯೂಸ್ ಆದೆ. ಶುಜಾವುದ್ದೌಲಾ, ಆಯ್ತಾ, ಸಿರಾಜುದ್ದೌಲಾ ಅಲ್ಲ, ಶುಜಾವುದ್ದೌಲಾ. ಹಿ ವಾಸ್ ನವಾಬ್ ಆಫ್ ಅವಧ್. ಇವರು ಅವಾಗ ನವಾಬ್ ಆಫ್ ಅವಧ್ ಆಗಿದ್ದು. ಇವರು ಸಿರಾಜ್ ನವಾಬ್ ಆಫ್ ಬೆಂಗಾಲ್, ಇವರು ಶುಜಾ ನವಾಬ್ ಆಫ್ ಅವಧ್. ಅದಾದಮೇಲೆ ಥರ್ಡ್ ಹೆಲ್ಪರ್ ಬಂದು ಶಾ ಆಲಂ ಸೆಕೆಂಡ್, ಆಯ್ತಾ. ಈ 3 ಜನರ ಜೊತೆ ಬ್ರಿಟಿಷರ್ಸ್ ಯುದ್ಧ ಮಾಡ್ತಾರೆ. ದಿಸ್ ಇಸ್ ಬ್ಯಾಟಲ್ ಆಫ್ ಪ್ಲಾಸಿ. ಶುಜಾವುದ್ದೌಲಾ ಅವರು ಸಿರಾಜುದ್ದೌಲಾ ಅವ್ರು ಯಾವ್ದು ಫೈಟ್ ಮಾಡ್ತಾರೆ, ಬ್ಯಾಟಲ್ ಆಫ್ ಪ್ಲಾಸಿನ ಫೈಟ್ ಮಾಡ್ತಾರೆ. ಶುಜಾವುದ್ದೌಲಾ ಅವ್ರು ಯಾವ್ದನ್ನ ಫೈಟ್ ಮಾಡ್ತಾರೆ, ಬ್ಯಾಟಲ್ ಆಫ್ ಬಕ್ಸರ್ನ ಫೈಟ್ ಮಾಡ್ತಾರೆ, ಆಯ್ತಾ. ಈ ಒಂದು ಚಿಕ್ಕ ಕನ್ಫ್ಯೂಷನ್ ನನಗೂ ಆಗಿತ್ತು, ಸರಿ ಮಾಡ್ಕೊಳ್ಳಿ. ಸೊ ಹೇಳಿದ್ದೆಲ್ಲ ಸ್ಟೋರಿ ಕರೆಕ್ಟ್, ಹೆಸರು ಒಂದು ಕಾನ್ಸ್ಟೆಂಟ್ ಡಿಫ್ರೆನ್ಸ್. ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಬಂದಿದ್ದು ಯಾರು, ಸಿರಾಜುದ್ದೌಲಾ ನವಾಬ್ ಆಫ್ ಬೆಂಗಾಲ್, ಆಯ್ತಾ. ಬ್ಯಾಟಲ್ ಆಫ್ ಬಕ್ಸರಲ್ಲಿ ಬರೋದು ಯಾರು, ಶುಜಾವುದ್ದೌಲಾ ದ ನವಾಬ್ ಆಫ್ ಅವಧ್, ಆಯ್ತಾ. ಈ 3 ಜನ ಸೇರಿ ಬ್ರಿಟಿಷರ್ ಜೊತೆ ಯುದ್ಧ ಮಾಡ್ತಾರೆ, ಆದರೂ ಕೂಡ ಸೋತೋಗ್ತಾರೆ. ಓಕೆ, ದಿಸ್ ಇಸ್ ದ ಸ್ಟೋರಿ ಆಫ್ ಬೆಂಗಾಲ್. ಸೊ ಬನ್ನಿ ಸ್ಟೋರಿಯಲ್ಲಿ ಮುಂದೆ ಹೋಗೋಣ. ಜೈ. ಓಕೆ ಬಿಫೋರ್ ವಿ ಗೋ ಟು ದ ಅದರ್ ಏರಿಯಾಸ್, ಮೈಸೂರಲ್ಲಿ ಹೇಗೆ ಡಾಮಿನೆನ್ಸ್ನ ಸೆಟ್ ಮಾಡಿದ್ರು, ಬೇರೆ ಪ್ರೆಸಿಡೆನ್ಸೀಸಲ್ಲಿ ಹೇಗಿತ್ತು ಅನ್ನೋದಕ್ಕಿಂತ ಮುಂಚೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿದು ಅಡ್ಮಿನಿಸ್ಟ್ರೇಟಿವ್ ಮಾಡೆಲ್ ಈಗ ಸದ್ಯಕ್ಕೆ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಡ್ಯೂರಿಂಗ್ ದ ಟೈಮ್ ಆಫ್ 1770s, ಆಯಿತಾ. 1770s ಅವ್ರದ್ದು ಅಡ್ಮಿನಿಸ್ಟ್ರೇಟಿವ್ ಮಾಡೆಲ್ ಹೇಗಿತ್ತು ಅಂತ ನೋಡಿ. ಇದನ್ನು ನೀವು ಇಂಡಿಯಾ ಅಂತ ಇಟ್ಕೊಳ್ಳೋದಾದರೆ, ಓಕೆ, ಬ್ರಿಟಿಷರ್ಸ್ ಹ್ಯಾಡ್ 3 ಮೇಜರ್ ಟೆರಿಟರೀಸ್. ಫಸ್ಟ್ ಒನ್ ನಾವು ಬೆಂಗಾಲ್ ಪ್ರೆಸಿಡೆನ್ಸಿ ಅಂತ ಕರಿತೇವೆ. ನೋಡಿ, ಅಡ್ಮಿನಿಸ್ಟ್ರೇಟ್ ಮಾಡೋ ಏರಿಯಾಸ್ನ ಅವರು ಪ್ರೆಸಿಡೆನ್ಸೀಸ್ ಅಂತ ಕರಿತಾ ಇದ್ರು, ಆಯ್ತಾ, ಪ್ರೆಸಿಡೆನ್ಸೀಸ್. ಸೊ ಒಂದು ಬಂದ್ಬಿಟ್ಟು ಬೆಂಗಾಲ್. ಈ ರೀಜನಲ್ಲಿ ಇನ್ನೊಂದಿತ್ತು, ದಿಸ್ ವಾಸ್ ಬಾಂಬೆ ಪ್ರೆಸಿಡೆನ್ಸಿ ಅಂತ ಕರೀತಾರೆ. ಆ್ಯಂಡ್ ಥರ್ಡ್ ಒನ್ ವಾಸ್ ಮೆಡ್ರಾಸ್ ಪ್ರೆಸಿಡೆನ್ಸೀಸ್. ಸೊ 3 ಪ್ರೆಸಿಡೆನ್ಸೀಸ್ ಇತ್ತು, ಬೆಂಗಾಲ್, ಮಡ್ರಾಸ್ ಆ್ಯಂಡ್ ಬಾಂಬೆ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಾಂಬೆಯಲ್ಲಿ ಇವಾಗ ಅವರು ತುಂಬ ಎನೆಕ್ಸೇಷನ್ಸ್ನ ಮಾಡಿದ್ದಾರೆ, ತುಂಬ ಒಳ್ಳೆ ಸೆಟಪ್ನ ಇಟ್ಕೊಂಡಿದ್ದಾರೆ ಬಿಕಾಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ ಆ್ಯಂಡ್ ಬ್ಯಾಟಲ್ ಆಫ್ ಬಕ್ಸರ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ ಏನಾಗುತ್ತೆ ಅಂದರೆ 1770 1770 ಬೆಂಗಾಲ್ ಫೆಮೈನ್ ಆಗುತ್ತೆ. ಗ್ರೇಟ್ ಬೆಂಗಾಲ್ ಫೆಮೈನ್ ಅಂತಲೇ ಕರೀತಾರೆ ಇದನ್ನ.
ಬೆಂಗಾಲ್ ಫೆಮೈನ್ ಅಂದ್ರೇನು, ಜನ ಹಸಿವಿನಿಂದ ಸಾಯ್ತಾ ಇರ್ತಾರೆ, ಅವರಿಗೆ ತುಂಬ ಬರಗಾಲ ಬರುತ್ತೆ, ಹಸಿವಿನಿಂದ ಸಾಯ್ತಾ ಇರ್ತಾರೆ, ಮಿಲಿಯನ್ಸ್ ಲಕ್ಷಾಂತರ ಗಟ್ಟೆ ಜನ ಸತ್ತೋಗ್ತಾರೆ ಈ ಟೈಮಲ್ಲಿ. ಆ್ಯಂಡ್ ದಿಸ್ ಶೋಸ್ ದಟ್ ಹೌ ಬ್ಯಾಡ್ ದ ಈಸ್ಟ್ ಇಂಡಿಯಾ ಕಂಪ್ನಿ ಅಡ್ಮಿನಿಸ್ಟ್ರೇಷನ್ ವಾಸ್. ಅವರು ಭಾರತಕ್ಕೇನು ಒಳ್ಳೇದು ಮಾಡ್ತಾ ಇಲ್ಲ, ಭಾರತ ಪ್ರಜೆಗಳಿಗೇನು ಒಳ್ಳೆ ಮಾಡ್ತಿಲ್ಲ ಅನ್ನೋದಕ್ಕೆ ನಿಜವಾದ ಸಾಬೀತು ಬೇಕಂದರೆ 1770 ಗ್ರೇಟ್ ಬೆಂಗಾಲ್ ಫೆಮೈನ್. ಆ ಥರ ಇದರಿಂದ ಏನಾಗುತ್ತೆ, ರಾಬರ್ಟ್ ಕ್ಲೈವ್ ಅಡ್ಮಿನಿಸ್ಟ್ರೇಷನಲ್ಲಿ ಏನೋ ಒಂದು ತಪ್ಪಿದೆ ಅಂತ ಬ್ರಿಟಿಷರ್ಸ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಬಿಕಾಸ್ ಈಸ್ಟ್ ಇಂಡಿಯಾ ಕಂಪ್ನಿ ವಾಂಟೆಡ್ ಟು ಲೂಟ್ ಮಾಡಬೇಕು, ಬರೀ ನಮ್ಮನ್ನು ದೋಚ್ಕೋಬೇಕು, ದುಡ್ಡು ತೊಗೊಂಡೋಗ್ಬೇಕು, ಅಲ್ಲಿರುವಂಥ ಪ್ರಜೆಗಳಿಗೆ ಒಳ್ಳೆದತ್ತು ಏನು ಮಾಡ್ತಾ ಇರಲಿಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಇದನ್ನೇನಾಗುತ್ತೆ, 1771 ವಾರೆನ್ ಹ್ಯಾಸ್ಟಿಂಗ್ಸ್ನ ಗವರ್ನರ್ ಆಫ್ ಬೆಂಗಾಲ್ ಆಗಿ ಅಪಾಯಿಂಟ್ ಮಾಡ್ತಾರೆ. ವಾರೆನ್ ಹ್ಯಾಸ್ಟಿಂಗ್ಸ್, ಅದೇ ಹೆಸರು ನೆನ್ಪಿಟ್ಕೊಳ್ಳಿ, ವಾರೆನ್ ಹ್ಯಾಸ್ಟಿಂಗ್ಸ್. ಹಿ ಹ್ಯಾಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಟು ಪ್ಲೇ ಇಟ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಇವಾಗ ಕೂಡ ಇಂಡಿಯನ್ ಅಡ್ಮಿನಿಸ್ಟ್ರೇಷನಲ್ಲಿ ನಾವು ವಾರೆನ್ ಹ್ಯಾಸ್ಟಿಂಗ್ಸ್ಗೆ ತುಂಬ ಒಳ್ಳೆ ಮಾನ್ಯತೆ ಕೊಡ್ತೇವೆ. ನೋಡಿ, he was appointed in 1771 as governor of Bengal, governor general of governor of Bengal, and he was a very good person compared to other officers. ಇವರು ಸ್ವಲ್ಪ ಒಳ್ಳೆಯವರೇ ಆಗಿದ್ರು. ಇವರು ನೋಡ್ತಾರೆ ಆ ಬೆಂಗಾಲ್ ರೀಜನ್ ಅಲ್ಲಿ ಏನೇನು ಆಗ್ತಿದೆ ಅಂತ, ಆ್ಯಂಡ್ ಅಂಡರ್ಸ್ಟ್ಯಾಂಡ್ಸ್ ಒನ್ ಥಿಂಗ್, ದಟ್ ಟ್ಯಾಕ್ಸ್ ಕಲೆಕ್ಷನ್ ಇದೆ ಅಲ್ವಾ, ತೆರಿಗೆ ಹಣನ ಏನು ಕಲೆಕ್ಟ್ ಮಾಡೋ ಮೆಥಡ್ ಇದೆ, ಇದು ದೌರ್ಜನ್ಯವಾಗಿದೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಇಟ್ ಈಸ್ ವೆರಿ ಬ್ಯಾಡ್. ಯಾಕಂದರೆ ಕಂಪನಿ ಆಫೀಸರ್ಸ್ ಡೈರೆಕ್ಟಾಗಿ ಹೋಗಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾ ಇರಲಿಲ್ಲ, ಅಲ್ಲಿದ್ದಂಥ ಮಿಡಲ್ ಮ್ಯಾನ್ ಜಮೀನ್ದಾರ್ಸ್ಗಳಿಂದ ಕಲೆಕ್ಟ್ ಮಾಡ್ತಾ ಇದ್ರು. ಆ್ಯಂಡ್ ಅವರು ಅಲ್ಲಿದ್ದಂಥ ಪ್ರಜೆಗಳ ಜೊತೆ ದೌರ್ಜನ್ಯದಿಂದ ದುಡ್ಡನ್ನ ಪಡ್ಕೊಳ್ತಾ ಇದ್ರು. ಸೊ ಅದರಿಂದ ಏನಾಗ್ತಿತ್ತು, ವಾರೆನ್ ಹ್ಯಾಸ್ಟಿಂಗ್ಸ್ಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ. ಫಸ್ಟ್ ನ್ಯಾಯನ ತಂದಿಡಬೇಕು, ವಿ ಶುಡ್ ಎಸ್ಟಾಬ್ಲಿಷ್ ಲಾ ಅನ್ನೋ ಕಾರಣಕ್ಕೆ 1772 ಅವರು ಒಂದು ಪ್ಲ್ಯಾನ್ನ ಪ್ರಪೋಸ್ ಮಾಡ್ತಾರೆ ಜನಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ. ಆ ಪ್ಲ್ಯಾನ್ ಹೆಸರು ಬಂದು ಹ್ಯಾಸ್ಟಿಂಗ್ಸ್, ಅಂದರೆ ವಾರೆನ್ ಹ್ಯಾಸ್ಟಿಂಗ್ಸ್ ಅಲ್ವಾ, ಸೊ ಅವ್ರ ಹೆಸರು ಇಟ್ಕೊಂಡಿದ್ದಾರೆ ಹ್ಯಾಸ್ಟಿಂಗ್ಸ್ ಜುಡಿಷಿಯಲ್ ಪ್ಲ್ಯಾನ್ ಅಂತ. ಹ್ಯಾಸ್ಟಿಂಗ್ಸ್ ಜುಡಿಷಿಯಲ್ ಪ್ಲ್ಯಾನ್. ಜುಡಿಷಿಯಲ್ ಅಂದರೆ ಏನು, ನ್ಯಾಯ ಒದಗಿಸಿಕೊಡೋಕ್ಕೆ ಲಾನ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಮಾಡೆಲ್ ಹೇಗಿತ್ತು ಅಂದರೆ ನೋಡಿ, ಬೆಂಗಾಲ್, ಬಿಹಾರ್, ಒರಿಸ್ಸಾನ ಅವರು ಚಿಕ್ಕ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಆ ಪಾರ್ಟ್ಸ್ನ ಅವರು ಡಿಸ್ಟ್ರಿಕ್ಟ್ಸ್ ಅಂತ ಕರೀತಾರೆ. ಇವಾಗ ಕೂಡ ನಮ್ಮ ಹತ್ರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಸ್ ಇದೆ ಅಲ್ವಾ, ಅದಕ್ಕೆ ಬುನಾದಿ ಬಂದು ಇದೇ ಪ್ಲ್ಯಾನ್. ಓಕೆ, ಅವ್ರೇನಂತಾರೆ, ಒಂದು ಡಿಸ್ಟ್ರಿಕ್ಟಲ್ಲಿ ನಾನು 2 ಥರ ಕೋರ್ಟ್ಸ್ನ, ಅದಾಲತ್ ಅಂತ ಕರೀತೇವೆ, ಕೋರ್ಟ್ನ ನಾವು ಅದಾಲತ್ಸ್ ಅಂತ ಕರೀತಾರೆ ಹಿಂದಿಯಲ್ಲಿ. 2 ಥರ ಕೋರ್ಟ್ನ ಡಿವೈಡ್ ಮಾಡಬೇಕು. ಮೊದಲನೇದನ್ನೋದೊಂದು ಬಂದು ಫೌಜ್ದಾರಿ, FAUJ, ಫೌಜ್ದಾರಿ ಹೆಸರು ನೆನ್ಪಿಟ್ಕೊಳ್ಳಿ, ಹಿಂದಿಯಲ್ಲಿದೆ ಫೌಜ್ದಾರಿ ಅದಾಲತ್ ಅಂದರೆ ಕ್ರಿಮಿನಲ್ ಅದಾಲತ್, ಕ್ರಿಮಿನಲ್ ಕೋರ್ಟ್ಸ್ ಅಂತ ಕರೀತೀರ ಅಲ್ವಾ, ಅದನ್ನು ಹಿಂದಿಯಲ್ಲಿ ಫೌಜ್ದಾರಿ ಅದಾಲತ್ ಅಂತ ಕರೀತಾರೆ. ಇನ್ನೊಂದು ದಿವಾನಿ ಅದಾಲತ್, ದಿವಾನಿ ಅಂದರೆ ರೆವೆನ್ಯೂ, ಸೊ ಇದನ್ನು ಸಿವಿಲ್ ಕೋರ್ಟ್ ಅಂತ ಕರೀತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಆಗಲಿ ಇಂಡಿಯಾದಲ್ಲಾಗಲಿ ಡಿಸ್ಟ್ರಿಕ್ಟ್ಸ್ ಇದೆ ಅಲ್ವಾ, ಡಿಸ್ಟ್ರಿಕ್ಟಲ್ಲಿ ಸಿವಿಲ್ ಕೋರ್ಟ್ ಮತ್ತು ಕ್ರಿಮಿನಲ್ ಕೋರ್ಟ್ ಅಂತ ಏನಿದೆ, ದಿಸ್ ಪ್ಲ್ಯಾನ್ ವಾಸ್ ಗಿವನ್ ಬೈ ವಾರೆನ್ ಹ್ಯಾಸ್ಟಿಂಗ್ಸ್ ಇನ್ 1772, ಆಯಿತಾ. ಆ್ಯಂಡ್ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ರೆವೆನ್ಯೂ ಕಲೆಕ್ಷನ್ನ ಸೂಪರ್ವೈಸ್ ಮಾಡೋಕ್ಕೆ ಒಬ್ಬ ಕಲೆಕ್ಟರ್ನ ಇಡೋಕ್ಕೆ ಶುರು ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್. ನೀವೇನು IAS ಆಫೀಸರ್ಸ್ ಆಗಬೇಕಂತ ಆಸೆ ಇಟ್ಕೊಂಡಿದ್ದೀರಲ್ವಾ, ದಿಸ್ ಮಾಡೆಲ್ ವಾಸ್ ಗಿವನ್ ಔಟ್ ಬೈ ಹ್ಯಾಸ್ಟಿಂಗ್ಸ್ ಜುಡಿಷಿಯಲ್ ಪ್ಲಾನ್ ಆಫ್ ಇಂಡಿಯಾ. ಬೆಂಗಾಲ್ಗೋಸ್ಕರ ಮಾಡ್ತಾರೆ, ಬೆಂಗಾಲ್, ಬಿಹಾರ್ ಆ್ಯಂಡ್ ಒರಿಸ್ಸಾದಲ್ಲಿ. ಮತ್ತೆ ಹೇಳ್ತಾ ಇದ್ದಾನೆ, ಏನು ಮಾಡ್ತಿದ್ದಾರೆ, ಅವ್ರ ಅಡ್ಮಿನಿಸ್ಟ್ರೇಷನ್ನ ಸಿಂಪಲ್ ಮಾಡೋಕ್ಕೆ ಡಿಸ್ಟ್ರಿಕ್ಟ್ಸ್ನ ಕಟ್ತಾ ಇದ್ದಾರೆ. ಪ್ರತಿ ಡಿಸ್ಟ್ರಿಕ್ಟಲ್ಲಿ 2 ಕೋರ್ಟ್ ಇದೆ, ಒಂದು ಫೌಜ್ದಾರಿ ಅದಾಲತ್, ಇನ್ನೊಂದು ದಿವಾನಿ ಅದಾಲತ್. ಫೌಜ್ದಾರಿ ಅಂದ್ರೇನು, ಕ್ರಿಮಿನಲ್ ಕೋರ್ಟ್, ಮತ್ತು ದಿವಾನಿ ಅಂದ್ರೇನು, ಸಿವಿಲ್ ಕೋರ್ಟ್. ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ಜನರು ತಪ್ಪು ಮಾಡಿದ್ರೆ ಅವರ ಧರ್ಮದ ಪ್ರಕಾರನೇ ಶಿಕ್ಷೆ ಕೊಡೋಕೆ ಶುರು ಮಾಡ್ತಾರೆ. ಕುರಾನ್, ಭಗವದ್ಗೀತಾ, ಬೈಬಲಲ್ಲಿ ಏನೇನು ತಪ್ಪುಗಳಿದೆ ಅಲ್ವಾ, ಅದ್ರ ಪ್ರಕಾರನೇ ಶಿಕ್ಷೆ ಕೊಡೋಕ್ಕೆ ಶುರು ಮಾಡ್ತಾ ಹೋಗ್ತಾರೆ, ಆಯಿತಾ. ಸೊ ದಿಸ್ ಈಸ್ ಒನ್ ಆಫ್ ದ ಪ್ಲಾನ್ಸ್ ಬೈ ಹ್ಯಾಸ್ಟಿಂಗ್ಸ್. ಇದರಿಂದ ಏನಾಗುತ್ತೆ, ಕಂಪೇರ್ಡ್ ಟು ರಾಬರ್ಟ್ ಕ್ಲೈವ್ಸ್ ಡ್ಯುಯಲ್ ಗವರ್ನಮೆಂಟ್ ಸೆಟಪ್ ಇತ್ತಲ್ವಾ, ಡ್ಯುಯಲ್ ಗವರ್ನಮೆಂಟ್, ಅರ್ಧ ನಾವು ನೋಡ್ಕೊಳ್ತೇವೆ, ಅರ್ಧ ನೀವು ನೋಡ್ಕೊಳ್ಳಿ, ಅದಕ್ಕಿಂತ ಹ್ಯಾಸ್ಟಿಂಗ್ಸ್ ಪ್ಲಾನ್ ತುಂಬ ಚೆನ್ನಾಗಿ ಸೆಟಪ್ ಆಗುತ್ತೆ, ಜನಕ್ಕೆ ಕೂಡ ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ಇನ್ನೊಂದು ಕಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಇದೆ ಅಲ್ವಾ, ಅದಕ್ಕಿಂತ ಮೇಲ್ಗಡೆ ಇರುವಂಥ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಒಂದು ಐಡಿಯಾ ಬರುತ್ತೆ. ಅದೇನಂದರೆ, ಈ ನನ್ನ ಮಕ್ಕಳು ತುಂಬ ಇದು ಏನಂತ ಕರಪ್ಷನ್ ಮಾಡ್ತಾ ಇದ್ದಾರೆ. ಕರಪ್ಷನ್ನ ಕನ್ನಡದಲ್ಲಿ ಏನಂತಾರ ಮರ್ತೈತಾ? ನಿಂಗೂ ಮರ್ತೈತಾ? ನನಗೂ ಮರ್ತೈತು. ಕರಪ್ಷನ್ನ ತುಂಬ ಕರಪ್ಷನ್ ಏನೋ ಅಂತಾರೆ, ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ನನಗೆ ಕೆಲವೊಂದು ಪದಗಳು ಬಾಯಲ್ಲಿ ತಿರ್ಗೋದೇ ಇಲ್ಲ. ಕರಪ್ಷನ್ನ ಏನಂತಾರೆ, ಏನೋ ಅಂತಾರೆ. ಓಕೆ, 1773 ಬ್ರಿಟಿಷರ್ಸ್ದು ಕರಪ್ಷನ್ ತುಂಬ ಜಾಸ್ತಿ ಅಂತ ಅರ್ಥ ಆಗುತ್ತೆ. ನೋಡಿ, ಬ್ರಿಟಿಷ್ ಪಾರ್ಲಿಮೆಂಟ್ ಇಂಗ್ಲೆಂಡಲ್ಲಿ ಇದೆ ಅಲ್ವಾ, ಇವರಿಗೆ ಕ್ಲಿಯರಾಗಿ ಐಡಿಯಾ ಇರುತ್ತೆ, ನಮಗೆ ಈಸ್ಟ್ ಇಂಡಿಯಾ ಕಂಪ್ನಿಯ ಅವಶ್ಯಕತೆ ಇದೆ. ಯಾಕಿದೆ, ಒಂದು ಒಳ್ಳೆ ವ್ಯಾಪಾರ ಮಾಡ್ತವ್ರೆ, ಟ್ರೇಡ್ ಮಾಡ್ತವ್ರೆ, ಇದರಿಂದ ನಮಗೆ ತುಂಬ ಲಾಭ ಬರ್ತಿದೆ ಅಂತ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಗೊತ್ತು. ಬಟ್ ಅವ್ರಿಗೆ ಇನ್ನೊಂದು ಕೂಡ ಗೊತ್ತು, ಈ ನನ್ನ ಮಕ್ಕಳು ತುಂಬ ಕರಪ್ಷನ್ ಮಾಡ್ತವ್ರೆ. ಕರಪ್ಷನ್ ಕನ್ನಡದಲ್ಲಿ ಏನಂತಾರೆ, ಅವಿನೀತಿ
ಓಕೆ, ತೆಲುಗಲ್ಲಿ ಅನ್ಸುತ್ತೆ, ಕನ್ನಡದಲ್ಲಿ ಏನಂತ ನಂಗೆ ಗೊತ್ತಾಗ್ತಿಲ್ಲ. ತುಂಬ ಕರಪ್ಷನ್ ಮಾಡ್ತಾ ಇದ್ದಾರೆ, ಕಮೆಂಟ್ ಮಾಡ್ರಪ್ಪ ಪ್ಲೀಸ್. ಓಕೆ, ತುಂಬ ಕರಪ್ಷನ್ ಮಾಡ್ತಿದ್ದಾರೆ. ಇದನ್ನು ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪಾಸ್ ಮಾಡ್ತಾರೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಹೇಗೆ ಪಾಸ್ ಆಯಿತು, ಇದ್ರ ಸ್ಟೋರಿ ಏನು, ನಾನು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ವಿಡಿಯೋದಲ್ಲಿ ಹಾಕಿದ್ದಾನೆ, ಪಾಲಿಟಿ ಅಲ್ಲಿ ನೋಡ್ಕೋಬೋದು. ಕ್ರಕ್ಸ್ ಕೊಡ್ತಾ ಇದ್ದಾನೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಮೇಜರ್ ಫೋಕಸ್ ಬಂದುಬಿಟ್ಟು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಲಿರುವಂಥ ಎಂಪ್ಲಾಯೀಸ್ಗಳು ಪ್ರೈವೇಟ್ ಟ್ರೇಡ್ ಮಾಡಬಾರ್ದು, ಲಂಚ, ಕರಪ್ಷನ್, ಲಂಚ, ಕರೆಕ್ಟ್ ಇದೇ ಇರ್ಬೋದು. ಓಕೆ, ಲಂಚ ತಗೋಬಾರ್ದು, ಜನಕ್ಕೆ ಮೋಸ ಮಾಡಬಾರ್ದು, ನಿಯತ್ತಾಗಿ ಕೆಲಸ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪಾಸ್ ಮಾಡಿ ಏನು ಮಾಡ್ತಾರೆ, ಸೆಂಟ್ರಲೈಸೇಷನ್ಗೆ ಬುನಾದಿ ಹಾಕ್ತಾರೆ. ಸೆಂಟ್ರಲೈಸೇಷನ್ ಅಂದ್ರೇನು, ಒನ್ ಸುಪ್ರೀಂ ಪವರ್, ಅವ್ರ ಕೆಳಗೆ ಮಿಕ್ಕಿದವರು, ಈ ಥರ ಒಂದು ಸೆಂಟ್ರಲೈಸ್ಡ್ ಮಾಡೆಲ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇಂಡಿಯಾದಲ್ಲಿ ಕೂಡ ಇದೆ, ಪ್ರೆಸಿಡೆಂಟ್ ಇಸ್ ದ ಟಾಪ್ ಸೆಂಟ್ರಲೈಸ್ಡ್ ಬಾಡಿ ಅಲ್ವಾ, ಆ ಥರ ಒಂದು ಸೆಂಟ್ರಲೈಸೇಷನ್ ಡಿಸೈನ್ನ ಮಾಡ್ತಾರೆ. ಈ ಡಿಸೈನಲ್ಲಿ ಏನು ಮಾಡ್ತಾರೆ, ಗವರ್ನರ್ ಆಫ್ ಬೆಂಗಾಲ್ ಇರ್ತಾರಲ್ವಾ, ಇವ್ರನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. 1773 ಗವರ್ನರ್ ಆಫ್ ಬೆಂಗಾಲ್ ಬಿಕೇಮ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್, GGOB, ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಆ್ಯಂಡ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇಸ್ ವಾರನ್ ಹಾಸ್ಟಿಂಗ್ಸ್. ಅವಾಗ ಅವರು ಗವರ್ನರ್ ಆಫ್ ಬೆಂಗಾಲ್ ಆಗಿದ್ರಲ್ವಾ, ಅವರಿಗೆ ಪ್ರಮೋಷನ್ ಕೊಟ್ಟು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಮಾಡ್ತಾರೆ. ಇವ್ರ ಕೆಳಗೆ ಗವರ್ನರ್ ಆಫ್ ಬಾಂಬೆ ಮತ್ತು ಗವರ್ನರ್ ಆಫ್ ಮೆಡ್ರಾಸ್ನ ಇವರಿಗೆ ಸಬಾರ್ಡಿನೇಟ್ ಮಾಡ್ತಾರೆ, ಅಂದರೆ ನನ್ನ ಕೆಳಗೆ ಅಸಿಸ್ಟೆಂಟ್ಸ್ ಆಗಿ ಮಾಡ್ತಾರೆ. ಸೊ ದಿಸ್ ಕೇಮ್ ಇನ್ ಟು ಫೋರ್ಸ್ ಇನ್ ವೆನ್ 1773 ಏನು ಪಾಸ್ ಮಾಡ್ತಾರೆ, ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪಾಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಗವರ್ನರ್ ಆಫ್ ಬೆಂಗಾಲ್ ವಾಸ್ ಮೇಡ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಟು ಕಂಟ್ರೋಲ್ ಈಸ್ಟ್ ಇಂಡಿಯಾ ಕಂಪ್ನಿ. ಅವ್ರು ಮಾಡುವಂಥ ಅವಿನೀತಿನ, ಕರಪ್ಷನ್ನ ತಡೆಯೋಕ್ಕೋಸ್ಕರ ತರ್ತಾರೆ ಇದನ್ನ. ಅದೇ ಟೈಮಲ್ಲಿ ಗವರ್ನರ್ ಆಫ್ ಬೆಂಗಾಲ್ ಪ್ರೆಸಿಡೆನ್ಸಿ ಮತ್ತು ಗವರ್ನರ್ ಆಫ್ ಮೆಡ್ರಾಸ್ ಪ್ರೆಸಿಡೆನ್ಸಿಸ್ನ ಇವ್ರ ಕೆಳಗೆ ಅಸಿಸ್ಟೆಂಟ್ ಆಗಿ ನೇಮಿಸೋದಲ್ಲದೆ, ಜೊತೆಗೆ 1773 ಸುಪ್ರೀಂ ಕೋರ್ಟ್ನ ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನ ಯಾಕೆ ಎಸ್ಟಾಬ್ಲಿಷ್ ಮಾಡ್ತಾರೆ, ಜನಕ್ಕೆ ಒಳ್ಳೇದಾಗಲಿ, ಇವ್ರ ದೌರ್ಜನ್ಯ ತಡಿಬೇಕು, ನಮಗೆ ಲಾ ಬೇಕು ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ನ 1773 ಬಾಂಬೆಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದು ನಮ್ಮ ಕೋರ್ಟ್ ಅಲ್ಲ, ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲ, ಇದು ಅದನ್ನು ಫೆಡರಲ್ ಕೋರ್ಟ್ ಅಂತ ಕರೀತಾರೆ. ಅದು 1935 ಬಂದಿದ್ದು, ಇದು 1773 ಬರ್ತಿದೆ, ಸುಪ್ರೀಂ ಕೋರ್ಟ್ ಆಫ್ 1773. ಇದನ್ನು ಅವರು ಫೋರ್ಟ್ ವಿಲಿಯಮ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಫೋರ್ಟ್ ವಿಲಿಯಂ ನೆನಪಿದೆಯಾ, ಅದೇ ಕ್ಯಾಲ್ಕತ್ತಾದಲ್ಲಿ ಹುಗ್ಲಿ ರಿವರ್ ಹತ್ರ ಒಂದು ಫ್ಯಾಕ್ಟ್ರಿನ ಕಟ್ತಾರೆ ಅಲ್ವಾ, ಸುತ್ತ ಫೋರ್ಟಿಫಿಕೇಶನ್ ಮಾಡ್ತಾರಲ್ವಾ, ಆ ಫೋರ್ಟ್ಗೆ ಅವ್ರು ಕೊಡುವಂಥ ಹೆಸರೇ ಫೋರ್ಟ್ ವಿಲಿಯಂ. ಅದೇ ಜಾಗದಲ್ಲಿ ಒಂದು ಸುಪ್ರೀಂ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಲ್ಲಿರುವಂಥ ಜನರಿಗೆ ಸಿವಿಲ್ ರೈಟ್ಸ್ ಆಗಲಿ, ಕ್ರಿಮಿನಲ್ ರೈಟ್ಸ್ ಆಗಲಿ ಕರೆಕ್ಟಾಗಲಿ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ. ಆಯಿತಾ, ದಿಸ್ ಈಸ್ ಆಲ್ ಅಬೌಟ್ ಬೆಂಗಾಲ್. ನೋಡಿ ಬ್ರಿಟಿಷರ್ಸ್ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಒಂದು ಕಡೆ ಈಸ್ಟ್ ಇಂಡಿಯಾ ಕಂಪ್ನಿನ ಕೂಡ ಕಂಟ್ರೋಲ್ ಮಾಡ್ತಿದ್ದಾರೆ, ಬೆಂಗಾಲ್, ಬಿಹಾರ್, ಒರಿಸ್ಸಾ ರೀಜನ್ಸ್ನ ಕೂಡ ಕಂಟ್ರೋಲ್ ಮಾಡ್ತಿದ್ದಾರೆ, ದಿವಾನಿ ರೈಟ್ಸ್ನ ಕೂಡ ಎತ್ಕೊಂಡಿದ್ದಾರೆ, ಒಂದು ಜುಡಿಷಿಯಲ್ ಸಿಸ್ಟಮ್ನ ಕೂಡ ತಂದಿದ್ದಾರೆ, ಗವರ್ನರ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿ ಮಾಡಿ ಒಂದು ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ಗೆ ಬುನಾದಿ ಕೂಡ ಹಾಕಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಏನಾಗುತ್ತೆ, ಬೆಂಗಾಲಲ್ಲಿ ಇರುವಂಥ ಒಂದು ಆಫೀಸ್ ಇದೆ ಅಲ್ವಾ, ಬೆಂಗಾಲ್ ರೀಜನ್ಗೆ ಬ್ರಿಟಿಷರ್ಸ್ಗೆ ಜಾಸ್ತಿ ಮಾನ್ಯತೆ ಕೊಡೋಕ್ಕೆ ಶುರು ಮಾಡ್ತಾರೆ. ವೆರಿ ಸಿಂಪಲ್. ಒಬ್ಬ ಹುಡುಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಇನ್ಸೆಂಟಿವ್ಸ್ ಕೊಡೋದು, ಟೀಚರ್ಸ್ ಅವ್ನ ತಲೆ ಸವರೋದು ಮಾಡೋದು ಕಾಮನ್ ಅಲ್ವಾ. ಇದರಿಂದ ಏನಾಗುತ್ತೆ, ಬಾಂಬೆ ಮತ್ತು ಮೆಡ್ರಾಸಲ್ಲಿರುವಂಥ ಪ್ರೆಸಿಡೆನ್ಸಿಸ್ ಇದೆ ಅಲ್ವಾ ಈಸ್ಟ್ ಇಂಡಿಯಾ ಕಂಪ್ನಿದು, ಇವ್ರಿಗೆ ಸ್ವಲ್ಪ ಇನ್ಸೆಕ್ಯೂರ್ ಫೀಲಾಗಿ ಸ್ಟಾರ್ಟ್ ಆಗುತ್ತೆ. ಏನು ಗುರು, ನಮ್ಮ ಪಕ್ಕದ ಮನೆ ಹುಡುಗ ಅಷ್ಟೆಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾವನೆ, ನಾವೇನು ಮಾಡ್ತಾನೆ ಇಲ್ಲ, ಏನಾದರೂ ಮಾಡಬೇಕಲ್ವ ಅನ್ನೋ ಒಂದು ಹುಮ್ಮಸ್ಸಿಂದ ಫಾರ್ ದ ಫಸ್ಟ್ ಟೈಮ್ ಬೆಂಗಾಲ್ನ ಚಾಲೆಂಜ್ ಮಾಡೋಕ್ಕೋಸ್ಕರ ಇವರಿಬ್ಬರು ತಮ್ಮ ಎನೆಕ್ಸೇಷನ್ನ ಜಾಸ್ತಿ ಮಾಡ್ತಾರೆ. ಈಗ ನಾವು ಕೂಡ ಕಾಂಕರ್ ಮಾಡಬೇಕು, ನಾವು ಕೂಡ ರಾಕಿ ಬಾಯ್ ಥರ ಫೇಮಸ್ ಆಗಬೇಕು ಅಂತ ಅದಿರಾ ಮತ್ತು ಇನ್ನೊಬ್ಬ ಯಾರಪ್ಪ, ಒಬ್ಬ ಅದಿರಾ ನೆನಪಿದ್ದಾನೆ, ಇನ್ನೊಬ್ಬನ ಹೆಸರು ಮರ್ತೋಗ್ಬಿಟ್ಟಿದೆ. ಸೊ ಓಕೆ, ಗರುಡ ಅಂತ ಇಟ್ಕೊಳ್ಳೋಣ. ಅದಿರಾ ಮತ್ತು ಗರುಡಂದ್ರು KGFನ ಪಡ್ಕೊಳ್ಳೋದು ಬದಲು ಇನ್ನೊಂದು KGFನ ಸ್ಥಾಪನೆ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಇವನ್ ದೇ ಸ್ಟಾರ್ಟ್ ಎನೆಕ್ಸೇಷನ್. ಇವಾಗ ನಾವು ಕೂಡ ದಂಡಯಾತ್ರೆ ಮಾಡೋಣ, ಸಾಧಿಸ್ಕೊಳ್ಳೋಣ ಅಂತ. ಆ್ಯಂಡ್ ಆ ಥರ ಅವ್ರ ಕಣ್ಣಿಗೆ ಫಸ್ಟ್ ಬೀಳುವಂಥ ಸ್ಟೇಟೇ ಮೈಸೂರು ಗೊತ್ತಿದೆ ಅಲ್ವಾ, ನಮ್ಮ ಟಿಪ್ಪು ಸುಲ್ತಾನ್ ಹಾಗೂ ಹೈದರ್ ಅಲಿ ಆಳಿದಂಥ ನಾಡು. ಅವ್ರಿಗೆ ಮೈಸೂರು ರೀಜನ್ ಮೇಲೆ ಕಣ್ಣು ಬೀಳತ್ತೆ. ಯಾಕೆ, ಮೈಸೂರು ರೀಜನ್ಗೆ ಅಡ್ವಾಂಟೇಜ್ ಇರುತ್ತೆ. ಒಂದು, ಇಲ್ಲಿ ಸಮುದ್ರ ಇದೆ, ಸೊ ಅವ್ರ ಹತ್ರ ಮೇಜರ್ ಟ್ರೇಡಿಂಗ್ ಪೋರ್ಟ್ಸ್ ಇದೆ, ವ್ಯಾಪಾರ ಮಾಡೋಕ್ಕೆ ಟ್ರೇಡ್ ಹಾರ್ಬರ್ಸ್ ಅಂತ ಏನು ಕರಿತೀವಲ್ವಾ. ಈ ಮೈಸೂರು ರೀಜನ್ನ ಕಾಂಕರ್ ಮಾಡಿದ್ರೆ ಈ ಬೇ ಆಫ್ ಬೆಂಗಾಲ್, ಅರೇಬಿಯನ್ ಸಿ ಇದೆ ಅಲ್ವಾ, ಇದ್ರದ್ದು ಟ್ರೇಡ್ ಕೂಡ ಅವ್ರ ಕಂಟ್ರೋಲಿಗೆ ಬರುತ್ತೆ ಅಂತ ಐಡಿಯಾ ಬರುತ್ತೆ. ಸೊ ನಾವು ದೇ ಆರ್ ಫೋಕಸಿಂಗ್ ಆನ್ ಮೈಸೂರನ್ನ ಎನೆಕ್ಸೇಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಬನ್ನಿ ಮೈಸೂರಿಗೆ ಅವ್ರ ಕೈಗೆ ಹೆಂಗೆ ಬಿತ್ತಂತ ನೋಡೋಕೆ ಹೋಗೋಣ. ಇಲ್ಲಿವರೆಗೂ ಬೆಂಗಾಲ್ ಬಿದ್ದಿದೆ, ಸೊ ನಾವು ಅವರ್ ಫೋಕಸ್ ಇಸ್ ಶಿಫ್ಟಿಂಗ್ ಟು ಮೈಸೂರು. ಸೊ ನೋಡಿ ಮೈಸೂರನ್ನ ಹೇಗೆ ಕಾಂಕರ್ ಮಾಡ್ತಾರೆ ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ. ಓಕೆ, ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಸ್ಟೋರಿ. ಇವಾಗ ಗೊತ್ತಿದೆ ಅಲ್ವಾ, ಬೆಂಗಾಲ್ ರೀಜನ್ ಆಲ್ರೆಡಿ ಬಿದ್ದಿದೆ. ಸೊ ಯಾರಿಗೆ ಬಿದ್ದಿದೆ ಅದು, ಬೆಂಗಾಲ್ ಪ್ರೆಸಿಡೆನ್ಸಿಗೆ ಬಿದ್ದಿದೆ ಅಂಡರ್ ದ ಲೀಡರ್ಶಿಪ್ ಆಫ್ ರಾಬರ್ಟ್ ಕ್ಲೈವ್. ಅವ್ರ ಕಾಲದಲ್ಲಿ ಆಗೋಗಿದೆ ಅದು. ಸೊ ಇವಾಗ ಏನಾಗ್ತದೆ, ಮೆಡ್ರಾಸ್ ಮತ್ತು ಬಾಂಬೆ ಅವ್ರಿಗೆ ಕೂಡ ಎಕ್ಸ್ಪಾಂಡ್ ಮಾಡ್ಕೋಬೇಕಾಗಿರೋ ಪ್ರೆಷರ್ ಇದೆ. ಸೊ ಅವ್ರು ಏನು ಮಾಡ್ತಾರೆ, ಮಡ್ರಾಸ್ ಪ್ರೆಸಿಡೆನ್ಸಿ, ಮೇಜರ್ ಇಂಪಾರ್ಟೆಂಟ್ ಪ್ರೆಸಿಡೆನ್ಸಿ ಯಾವುದಿದು, ಮೆಡ್ರಾಸ್ ಪ್ರೆಸಿಡೆನ್ಸಿ ಅವರಿಗೆ ತಮ್ಮ ಕಣ್ಣು ಬಂದು ಮೈಸೂರು ಮೇಲೆ ಬೀಳುತ್ತೆ. ನಮ್ಮ ಮೈಸೂರು ಇದೆ ಅಲ್ವಾ, ಇದ್ರ ಮೇಲೆ ಬೀಳುತ್ತೆ. ಯಾಕೆ,
ಮೈಸೂರು ಹತ್ರ ಒಂದು ಅಡ್ವಾಂಟೇಜ್ ಏನಂದರೆ ಇಟ್ ವಾಸ್ ವೆರಿ ಲಾರ್ಜ್. ಮೈಸೂರು ರೀಜನ್ ತುಂಬ ಲಾರ್ಜ್ ಆಗಿತ್ತು. ಮೈಸೂರು ರೀಜನ್ ಯಾವ ಥರ ಕವರ್ ಆಗಿತ್ತು ಅಂದರೆ, ಇಲ್ಲಿ ನಿಜಾಮ್ ಅವರಿದ್ದರು, ಸ್ವಲ್ಪ ಮೇಲ್ಗಡೆ ಬಂದರೆ ನಿಜಾಮ್ ಇಲ್ಲಿದ್ದಾರೆ. ಈ ರೀಜನಲ್ಲಿ ಎಲ್ಲೋ ಈ ಕಡೆ ರೀಜನಲ್ಲಿ ಮರಾಠಾಸ್ ಇದ್ದಾರೆ. ಒಂದು ಕಡೆ ನಿಜಾಮ್ ಇದ್ದಾರೆ, ಇನ್ನೊಂದು ಕಡೆ ಮರಾಠಾಸ್ ಅವರಿದ್ದಾರೆ, ಆ್ಯಂಡ್ ಇನ್ನೊಂದು ಕಡೆ ಇವಾಗ ಏನಾಗ್ತಿದೆ ಇಲ್ಲಿ ಇಂಗ್ಲೀಷ್ ಅವರಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಏನಾಗಿದೆ, ಮೈಸೂರು ವಾಸ್ ಬಿಗ್, ಇಟ್ ವಾಸ್ ಅ ವೆರಿ ಬಿಗ್ ರೀಜನ್. ಜೊತೆಗೆ ಇವರಿಗೆ ಮಲಬಾರ್ ಕೋಸ್ಟ್ ಮೇಲೆ ಕೂಡ ಆಕ್ಸೆಸ್ ಇತ್ತು. ಇದನ್ನು ಅವಾಗ ಮಲಬಾರ್ ಕೋಸ್ಟ್, ಕೇರಳ ಕೋಸ್ಟ್ ಇದೆ ಅಲ್ವಾ, ಇದನ್ನು ಫೇಮಸ್ ಆಗಿ ಮಲಬಾರ್ ಕೋಸ್ಟ್ ಅಂತ ಕೂಡ ಕರೀತಾರೆ. ಒನ್ ಆಫ್ ದ ಇಂಪಾರ್ಟೆಂಟ್ ಪೋಸ್ಟ್ ಆಫ್ ಮೈಸೂರು ವಾಸ್ ಮಾಹೆ. ಮಾಹೆ ಅನ್ನೋ ಒಂದು ಕೂಡ ಪೋಸ್ಟ್ ಕೂಡ ಇತ್ತು. ಇಟ್ ವಾಸ್ ವೆರಿ ಗುಡ್ ಟ್ರೇಡಿಂಗ್ ಸೆಂಟರ್. ಸೊ ಇವಾಗ ಏನಾಗ್ತಿದೆ, ಇಲ್ಲಿ ಮೆಡ್ರಾಸ್ ಪ್ರೆಸಿಡೆನ್ಸಿ ಇದೆ, ಈ ಏರೋ ಮಾರ್ಕ್ಸ್ ಸ್ವಲ್ಪ ಮೇಲೆ ತಗೊಳ್ಳಿ. ಮೆಡ್ರಾಸ್ ಇದೆ, ಮೇಲ್ಗಡೆ ನಿಜಾಮ್ ಇದ್ದಾರೆ, ಪಕ್ಕದಲ್ಲಿ ಮರಾಠ ಇದ್ದಾರೆ, ಕೆಳಗಡೆ ಕೂಡ ಬ್ರಿಟಿಷ್ ಇದ್ದಾರೆ. ಸೊ 4 ಸೈಡಿಂದ ಕೂಡ ನಮ್ಮ ಮೈಸೂರು ಇದೆ ಅಲ್ವಾ ಕವರ್ ಅಪ್ ಆಗಿತ್ತು. ಆ್ಯಂಡ್ ಮೈಸೂರನ್ನ ಕವರ್ ಮಾಡಿಕೊಂಡ್ರೆ ಏನಾಗುತ್ತೆ, ದೇ ವಿಲ್ ಗೆಟ್ ಅ ವೆರಿ ಗುಡ್ ಹೋಲ್ಡ್ ಆನ್ ದ ಟ್ರೇಡಿಂಗ್ ಪೋರ್ಟ್ಸ್. ಒಂದು ವ್ಯಾಪಾರ ಕೂಡ ಬೆಳೆಯುತ್ತೆ. ಇನ್ನೊಂದು, ಮೈಸೂರಲ್ಲಿ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಬಂದುಬಿಟ್ಟು ಸ್ಯಾಂಡಲ್ವುಡ್, ನಮ್ಮ ಗಂಧದ ಮರ ಇದೆ ಅಲ್ವಾ, ಸ್ಯಾಂಡಲ್ವುಡ್ನ ಕೂಡ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು ಮೈಸೂರವರು. ಜೊತೆಗೆ ಪೆಪ್ಪರ್ನ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಜೊತೆಗೆ ಕಾರ್ಡಿಮಮ್ ವಾಸ್ ವೆರಿ ಇಂಪಾರ್ಟೆಂಟ್. ಕಾರ್ಡಿಮಮ್ ಅಂದರೆ ಏಲಕ್ಕಿ, ಆಯಿತಾ, ನಮ್ಮ ಏಲಕ್ಕಿ ಇದೆ ಅಲ್ವಾ, ಅದನ್ನು ನಾವು ಕಾರ್ಡಿಮಮ್ ಅಂತ ಕರಿತೇವೆ ಇಂಗ್ಲೀಷಲ್ಲಿ. ಸೊ 3 ಮೇಜರ್ ಇಂಪೋರ್ಟ್ಸ್ ದಟ್ ಬ್ರಿಟಿಷರ್ಸ್ ವೇರ್ ಫೋಕಸ್ಡ್ ಆನ್. ಸ್ಯಾಂಡಲ್ವುಡ್ ಬೇಕಿತ್ತು ಅವರಿಗೆ, ಪೆಪ್ಪರ್ ಬೇಕಿತ್ತು, ಕಾರ್ಡಿಮಮ್ ಬೇಕಿತ್ತು. ಸೊ ಟಿಪ್ಪು ಸುಲ್ತಾನ್ ಮೈಸೂರನ್ನ ಹೊಡೆದಾಕಿದ್ರೆ ಆ 3 ನಮ್ಮ ಕೈಗೆ ಡೈರೆಕ್ಟಾಗಿ ಬರುತ್ತಲ್ವ ಅನ್ನೋ ದುರಾಸೆ ಒಂದು ಕಡೆ ಇತ್ತು. ಜೊತೆಗೆ ಎಕ್ಸ್ಪಾಂಡ್ ಮಾಡಬೇಕಿತ್ತು ನಮ್ಮ ಮಡ್ರಾಸ್ ಅವರಿಗೆ. ಎಕ್ಸ್ಪಾನ್ಷನ್ ಮಾಡೋಕ್ಕೆ ಇದಕ್ಕಿಂತ ಒಳ್ಳೆ ಟೆರಿಟರಿ ಏನಿರುತ್ತೆ, ಹಾಫ್ ಆಫ್ ಸೌತ್ ಇಂಡಿಯಾ ವಾಸ್ ಇನ್ ದ ಹ್ಯಾಂಡ್ಸ್ ಆಫ್ ಮೈಸೂರು. ಅದನ್ನು ಪಡ್ಕೋಬೇಕನ್ನೋ ಆಸೆಯಿಂದ ಏನು ಮಾಡ್ತಾರೆ, ದೇ ಟ್ರೈ ಕಾಂಕರಿಂಗ್ ಮೈಸೂರು. ಆ್ಯಂಡ್ ಇದಕ್ಕೋಸ್ಕರ ಅವರು ಯುದ್ಧಗಳನ್ನ ಮಾಡ್ತಾರೆ. ಅದನ್ನು ನಾವು ಹಿಸ್ಟ್ರಿಯಲ್ಲಿ ವೆರಿ ಫೇಮಸ್ ಆಂಗ್ಲೋ ಮೈಸೂರು ವಾರ್ಸ್ ಅಂತ ಕರಿತೇವೆ. ಇದನ್ನು ನಾವು ಆಂಗ್ಲೋ ಮೈಸೂರು ವಾರ್ಸ್ ಅಂತ ಕರಿತೇವೆ. ಆಂಗ್ಲೋ ಅಂದರೆ ಬ್ರಿಟಿಷರ್ಸ್, ಮೈಸೂರು ಅಂದರೆ ನಮ್ಮ ಮೈಸೂರು. ಯುದ್ಧಗಳು ಎಷ್ಟಾಗತ್ತೆ, 4 ವಾರ್ಸ್ ಇದೆ, 4 ಯುದ್ಧಗಳಾಗತ್ತೆ. ಇದರಿಂದ ಅಡ್ವಾಂಟೇಜ್ ಏನು, ಒಂದು ಮಡ್ರಾಸ್ ರೀಜನ್ ಎಕ್ಸ್ಪಾಂಡ್ ಆಗುತ್ತೆ, ಜೊತೆಗೆ ತುಂಬ ಒಳ್ಳೆ ಸಪೋರ್ಟ್ ಸಿಗುತ್ತೆ. ದೇ ವಿಲ್ ಗೆಟ್ ದ ಕಂಟ್ರೋಲ್ ಓವರ್ ದ ಮಲಬಾರ್ ಕೋಸ್ಟ್. ನೋಡಿ, ಸೊ ಫಸ್ಟ್ ವಾರ್ ಆಗೋದು, ಮೊದಲನೇ ಯುದ್ಧ ಆಗೋದು 1767ರಿಂದ ಹಿಡಿದು 1769ರವರೆಗೆ. ನಾನು ಹೇಳಿದೆ 1773ಯಲ್ಲಿ ನಮ್ಮ ಇವರು ಯಾರು ವಾರ್ನ್ ಹೇಸ್ಟಿಂಗ್ಸ್ ಅವರು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿದ್ದಾರೆ. ಅದಕ್ಕಿಂತ ಮೊದಲೇ ಯುದ್ಧ ನಡೀತಾ ಇದೆ, ಆಯಿತಾ. ಮಡ್ರಾಸ್ ವಾಸ್ ಟ್ರೈಯಿಂಗ್ ಟು ಕಾಂಕರ್ ಮೈಸೂರ್ ಈವನ್ ಬಿಫೋರ್ ದಟ್ ಒನ್. ಓಕೆ, ಅರ್ಥ ಮಾಡ್ಕೊಳ್ಳಿ. 1767ಇಂದ 1769ವರೆಗೂ, 67 to 69 ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಆಗುತ್ತೆ. ಯಾರ ಜೊತೆ ಆಗುತ್ತೆ ಇದು, ಹೈದರ್ ಅಲಿ ಜೊತೆ ಆಗುತ್ತೆ. ಅವಾಗ ಹೈದರ್ ಅಲಿ ಅವ್ರು ರೂಲ್ ಮಾಡ್ತಾಯಿದ್ರು. ಓಕೆ, ಹೈದರ್ ಅಲಿ ವರ್ಸಸ್ ನಮ್ಮ ಬ್ರಿಟಿಷ್. ನೆನ್ಪಿಟ್ಕೊಳ್ಳಿ, ಹೈದರ್ ಅಲಿ ಬೀಟ್ಸ್ ದೆಮ್ ಈಸಿಲಿ, ಆರಾಮ್ಸೆ ಸೋಲ್ಸಾಕ್ತಾರೆ. ಹೈದರ್ ಅಲಿ ವಿನ್ಸ್ ವಿತ್ ಈಸ್, ನಾಯಿಗೆ ಹೊಡೆದು ಕಳಿಸ್ತಾರೆ. ಯಾಕೆ, ಬ್ರಿಟಿಷರ್ಸ್ ಅವಾಗ ನಿಜಾಮ್ ಆಫ್ ಹೈದರಾಬಾದ್ ಅವ್ರ ಹತ್ರ ಹೆಲ್ಪ್ ತೊಗೊಳ್ತಾರೆ. ಅಣ್ಣ ನಿಜಾಮ್ ಅಣ್ಣ ಬಾರಪ್ಪ ಸ್ವಲ್ಪ ಹೆಲ್ಪ್ ಮಾಡು, ಯಾಕಂದರೆ ನೀನು ಹೆಂಗಿದ್ರು ಒಂದು ಕಡೆ ಇಲ್ಲಿದೆಯಾ, ಇಲ್ಲಿಂದ ಯುದ್ಧ ಮಾಡು, ನಾವು ಹಿಂಗೆ ಯುದ್ಧ ಮಾಡ್ತೇವೆ, 2 ಸೈಡಿಂದ ಅಟ್ಯಾಕ್ ಮಾಡಿಕೊಂಡು ಗೆದ್ದು ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ, ನಿಜಾಮ್ ಅವರು ಬ್ರಿಟಿಷರ್ಸ್ ವಿರುದ್ಧ ಬದಲು ಇವರು ಹೈದರ್ ಅಲಿಗೆ ಸಪೋರ್ಟ್ ಮಾಡಿಬಿಡ್ತಾರೆ. ದೇ ಸಪೋರ್ಟ್ ಹೈದರ್ ಅಲಿ. ಸೊ ಇದರಿಂದ ಏನಾಗುತ್ತೆ, ಬ್ರಿಟಿಷ್ ಆರ್ಮಿನ ನಾಯಿಗೆ ಹೊಡೆದಿದ್ದಾರೆ. ಆ್ಯಂಡ್ ಡ್ಯೂ ಟು ದಿಸ್ ಬ್ರಿಟಿಷರ್ಸ್ ಲೂಸ್ ದ ಫಸ್ಟ್ ವಾರ್ ಆಫ್ ಮೈಸೂರು ಆರ್ ಫಸ್ಟ್ ಆಂಗ್ಲೋ ವಾರ್ನ ಸೋತೋಗ್ತಾರೆ. ರೀಸನ್ ಏನು, ಹೈದರ್ ಅಲಿ ಒಂದು ಕಡೆ ಅಟ್ಯಾಕ್ ಮಾಡಬೇಕಾದ್ರೆ ನಿಜಾಮ್ ಹೆಲ್ಪ್ ಮಾಡಲ್ಲ. ಸೊ ಇದು ಏನಾಗುತ್ತೆ, ಬ್ರಿಟಿಷರ್ಸ್ ಸೋಲೋರ್ ಜೊತೆಗೆ ಹ್ಯೂಮಿಲಿಯೇಟ್ ಕೂಡ ಆಗ್ತಾರೆ, ಸ್ವಲ್ಪ ಅವಮಾನ ಕೂಡ ಆಗುತ್ತೆ. ಬಿಕಾಸ್ ಇಟ್ಸ್ ಅ ವೆರಿ ಗ್ರೇಟ್ ಲಾಸ್ ಇನ್ ದ ಹಿಸ್ಟ್ರಿ ಅಲ್ವಾ. ಸೊ ಅವ್ರು ಏನು ಮಾಡ್ತಾರೆ, ದಿ ಪ್ಲ್ಯಾನ್ ಮತ್ತೆ ಹೆಂಗಪ್ಪ ಪಡ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡಬೇಕಾದ್ರೆ ಸೆಕೆಂಡ್ ವಾರ್ನ ಪ್ಲ್ಯಾನ್ ಮಾಡ್ತಾರೆ. ಇಲ್ಲಿ ನೋಡಿ, ಜಾಸ್ತಿ ಪಾಯಿಂಟ್ಸ್ ಏನಿಲ್ಲ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸೆಕೆಂಡ್ ವಾರ್ನ ಪ್ಲ್ಯಾನ್ ಮಾಡ್ತಾರೆ. ಸೆಕೆಂಡ್ ವಾರ್ನ ಯಾವಾಗ ಪ್ಲ್ಯಾನ್ ಮಾಡ್ತಾರೆ, 1782 to 84. 1782 to 84. ಇದಕ್ಕೆ ಮೇಜರ್ ರೀಸನ್ ಏನಂದರೆ, 1782 ಹೈದರ್ ಅಲಿ ಅವರು ತೀರೋಗ್ತಾರೆ. ಹೈದರ್ ಅಲಿ ಡೈಸ್ ಇಯರ್. ಅವರಿಗೆ ಕ್ಯಾನ್ಸರ್ ಇದೆ ಅಂತ ಅನ್ಕೊಳ್ತಾನೆ. ಡ್ಯೂ ಟು ಒನ್ ಡಿಸೀಸ್ ಹೈದರ್ ಅಲಿ ಸಾಯ್ತಾರೆ. ಯುದ್ಧದಲ್ಲಿ ಸಾಯಲ್ಲ, ರೋಗದಿಂದ ಸಾಯ್ತಾರೆ. ಇದನ್ನು ಬ್ರಿಟಿಷರ್ಸ್ ಏನು ಅನ್ಕೊಳ್ತಾರೆ, ಹೈದರ್ ಅಲಿ ಅವ್ರು ಹೋಗಿದ್ದಾರೆ, ಇದಕ್ಕಿಂತ ಒಳ್ಳೆ ಚಾನ್ಸ್ ಏನಿದೆಯಪ್ಪ ಅನ್ನೋ ಕಾರಣಕ್ಕೋಸ್ಕರ ಅಟ್ಯಾಕ್ ಮಾಡಿರಬಹುದು. ನಾನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ಇನ್ನೊಂದು ಚೇಂಜ್ ಏನಾಗುತ್ತೆ, ಹೈದರ್ ಅಲಿ ಮಗ ಟಿಪ್ಪು ಸುಲ್ತಾನ್ ಎಂಪರರ್ನ ಎತ್ಕೊಳ್ತಾರೆ. ಈಗ ಟಿಪ್ಪು ಸುಲ್ತಾನ್ ಕಮ್ಸ್ ಇನ್ ಟು ಪವರ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಟಿಪ್ಪು ಸುಲ್ತಾನ್ ಹೈದರ್ ಅಲಿಗಿಂತ ಖರಾಬು. ವೆನ್ ಇಟ್ ಕಮ್ಸ್ ಟು ವಾರ್ಸ್ ಹಿ ವಾಸ್ ನೆವರ್ ಸ್ಕೇರ್ಡ್. ಹಿ ಈಸ್ ಆಲ್ಸೋ ನಾನ್ ಇಸ್ ಟೈಗರ್ ಆಫ್ ಮೈಸೂರು ಅಂತ ಕೂಡ ಕರೀತಾರೆ. ನೀವು ನೋಡಿರ್ತೀರ, ಒಂದು ಹುಲಿನ ಕೈಯಲ್ಲೇ ಹರಿದಿರುವಂಥ ಡಾಲ್ ಕೂಡ ಇದೆ ಟಿಪ್ಪು ಸುಲ್ತಾನ್ ಅವ್ರದ್ದು. ಓಕೆ, ಹಿ ವಾಸ್ ವೆರಿ ಫೆರೋಷಿಯಸ್, ವೆರಿ ಆಂಬಿಷಿಯಸ್, ವೆರಿ ಸ್ಮಾರ್ಟ್. ಹೈದರ್ ಅಲಿಗಿಂತ ಸ್ಮಾರ್ಟ್ ಆಗಿದ್ರು, ಸ್ಟ್ರಾಂಗ್ ಆಗಿದ್ರು. ಸೊ ಇವಾಗ ಏನಾಗುತ್ತೆ, ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಆಗುತ್ತೆ. ಇವಾಗ ಹೈದರ್ ಅಲಿ ಅವರು ಮತ್ತೆ ಬ್ರಿಟಿಷರ್ಸ್ನ ಸೋಲಿಸ್ತಾರೆ. ಹಿ ಡಿಫೀಟ್ಸ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಇಲ್ಲೂ ಕೂಡ ಸೋಲಿಸ್ತಾರೆ. ಜೊತೆಗೆ ಟಿಪ್ಪು ಸುಲ್ತಾನ್ ಟೇಕ್ಸ್ ಮ್ಯಾಂಗ್ಳೂರ್ ಬ್ಯಾಕ್. ಅವರು ಮ್ಯಾಂಗ್ಳೂರ್ನ ವಾಪಸ್ ಪಡ್ಕೊಳ್ತಾರೆ ಬ್ರಿಟಿಷರ್ಸಿಂದ. ಇಲ್ಲೂ ಕೂಡ ಸೋಲಿಸ್ತಾರೆ, ಮಂಗಳೂರನ್ನ ವಾಪಸ್ ತಗೊಳ್ತಾರೆ. ಜೊತೆಗೆ ಹಿ ಟೇಕ್ಸ್ ಒನ್ ಮೋರ್ ಡಿಸಿಷನ್, ದಟ್ ಈಸ್ ಹಿ ಸ್ಟಾಪ್ಸ್
ಅವರು ನಿಲ್ಲಿಸ್ಬಿಡ್ತಾರೆ, ಸ್ಟಾಪ್ಸ್ ಎಕ್ಸ್ಪೋರ್ಟ್, ಒಂದು ವಸ್ತುಗಳನ್ನ ಮಾರದೇ ನಿಲ್ಲಿಸ್ಬಿಡ್ತಾರೆ ಬ್ರಿಟಿಷರ್ಸ್ಗೆ. ಯಾವ್ಯಾವುದು? ಫಸ್ಟ್ ಒನ್ ಗಂಧದ ಮರ, ಸ್ಯಾಂಡಲ್ವುಡ್ನ ಸ್ಟಾಪ್ ಮಾಡ್ತಾರೆ. ಇಲ್ಲ ಗುರು ನಾನು ನಿಮಗೆ ಸ್ಯಾಂಡಲ್ವುಡ್ ಕೊಡಲ್ಲ ಅಂತ ಹೇಳ್ತಾರೆ. ಜೊತೆಗೆ ಬ್ರಿಟಿಷರ್ಸ್ಗೆ ಅತಿ ಮುಖ್ಯವಾದಂಥ ಪೆಪ್ಪರ್ನ ಕೂಡ ನಿಲ್ಲಿಸ್ಬಿಡ್ತಾರೆ, ಇನ್ಮೇಲೆ ನನಗೆ ಪೆಪ್ಪರ್ ಕೊಡಲ್ಲ ಅಂತ. ಜೊತೆಗೆ ಕಾರ್ಡಿಮಮ್ ಏಲಕ್ಕಿನ ಕೂಡ ಅವರು ಎಕ್ಸ್ಪೋರ್ಟ್ನ ಸ್ಟಾಪ್ ಮಾಡ್ತಾರೆ. ಎಲ್ಲಿಂದ? ಮೈಸೂರಿಂದ. ಇದರಿಂದ ಏನಾಗುತ್ತೆ, ಬ್ರಿಟಿಷರ್ಸ್ಗೆ ತುಂಬ ಲಾಸ್ ಆಗುತ್ತೆ. ಬಿಕಾಸ್ ನೋಡಿ, ಬ್ರಿಟಿಷರ್ಸ್ಗೆ ಫಸ್ಟ್ ಇಂಪಾರ್ಟೆಂಟ್ ಫೋಕಸ್ ಬಂದೇ ವ್ಯಾಪಾರ, ಇವರು ವ್ಯಾಪಾರದ ಮೇಲೆ ಹೊಡಿತಾರೆ. ಸೊ ಸೆಕೆಂಡ್ ಆಂಗ್ಲೋ ಮೈಸೂರು ವಾರಲ್ಲಿ ಯಾರು ಗೆಲ್ತಾರೆ? ಟಿಪ್ಪು ಸುಲ್ತಾನ್ ಅವರೇ ಗೆಲ್ತಾರೆ. ಜೊತೆಗೆ ಮಂಗಳೂರನ್ನ ಕೂಡ ವಾಪಸ್ ಪಡ್ಕೊಳ್ತಾರೆ. ಆ್ಯಂಡ್ he stops the export of sandalwood, pepper and cardamom, ಏಲಕ್ಕಿ. ಸೊ ಇವಾಗ ಏನಾಗುತ್ತೆ, ಬ್ರಿಟಿಷರ್ಸ್ಗೆ ಒಂದು ವಿಷಯ ಅರ್ಥ ಆಗುತ್ತೆ. ನೋಡ್ಗುರು, ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ, ನಮ್ಮ ಬಾಸ್ನ ಮುಟ್ಟಕ್ಕೆ ಹೋದರೆ ಮುಟ್ಟು ಕೊಡ್ತವ್ರೆ. ಮೈಸೂರು ಇಸ್ ನಾಟ್ ದಟ್ ಈಸಿ ಟು ಕಾಂಕರ್ ಅಂತ ಬ್ರಿಟಿಷರ್ಸ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಇವಾಗ ಏನು ಮಾಡ್ತಾರೆ, ಅವರು ಅಲೈನ್ಸ್ನ ಫಾರ್ಮ್ ಮಾಡ್ತಾರೆ. ಅಲೈನ್ಸ್ ಅಂದರೆ ಗೊತ್ತಾ? ಒಬ್ಬರ ಕೈಯಲ್ಲಿ ಹೊಡಿಯೋಕ್ಕಾಗಲ್ಲ ಅಂದರೆ ಗುಂಪು ಕಟ್ಟು ಹೊಡೆಯೋದು. ಸೊ ಇವಾಗ ಏನು ಮಾಡ್ತಾರೆ ಬ್ರಿಟಿಷರ್ಸ್, ದೇ ಪ್ಲ್ಯಾನ್ ಇನ್ ಸಚ್ ಎ ವೇ ದಟ್ ಮರಾಠಾಸ್ ಹತ್ರ ಎಲ್ಪ್ ತಗೊಳ್ತಾರೆ. ನೋಡಿ, ಯಾವಾಗ ಒಂದು ರಾಜ್ಯ ತುಂಬ ಸ್ಟ್ರಾಂಗ್ ಆಗ್ತಾ ಇರುತ್ತೋ, ಇವಾಗ ಮೈಸೂರು ಯಾವಾಗ ಸ್ಟ್ರಾಂಗ್ ಆಗುತ್ತಲ್ವಾ, ಸುತ್ತಮುತ್ತ ಇರೋ ರಾಜರಿಗೆ ಭಯ ಕೂಡ ಹುಟ್ಕೊಳ್ಳುತ್ತೆ. ಇಟ್ಸ್ ವೆರಿ ಕಾಮನ್. ನಾಳೆ ಬಂದು ನಮ್ಮ ಮೇಲೆ ಹೊಡಿತಾನೆ ಗುರಿಯವನು, ಸಾಮಾನ್ಯದವನಲ್ಲ ಅನ್ನೋ ಒಂದು ಭಯ ಇರುತ್ತೆ. ಅಂಥ ಭಯ ಯಾರ್ಯಾರಿಗಿತ್ತು? ಒಂದು ನಿಜಾಮ್ಗಿತ್ತು. ನೋಡಿ, ನಿಜಾಮ್ ವಾಸ್ ವೆರಿ ಹ್ಯಾಪಿ ಅಂಟಿಲ್ ಹೈದರ್ ಅಲಿ ಇರೋರ್ಗೂ ನಿಜಾಮ್ ತುಂಬ ನಿಯತ್ತಾಗಿದ್ದ. ಬಟ್ ಒನ್ಸ್ ಟಿಪ್ಪು ಸುಲ್ತಾನ್ ಕೇಮ್ ಇನ್ ಟು ಪವರ್, ಹಂಗೂ ಕೂಡ ಭಯ ಆಗಕ್ಕೆ ಶುರುವಾಯಿತು. ಬಿಕಾಸ್ ಟಿಪ್ಪು ಸುಲ್ತಾನ್ ವಾಸ್ ನಾಟ್ ಅ ನಾರ್ಮಲ್ ರೂಲರ್, ಹಿ ವಾಸ್ ಎಸ್ಟಾಬ್ಲಿಷಿಂಗ್ ವೆರಿ ಗುಡ್ ಕಾಂಟ್ಯಾಕ್ಟ್ಸ್. ಅವರು ವಿದೇಶದಲ್ಲಿ ಫ್ರೆಂಚ್ ಇದ್ದಾರಲ್ವಾ, ಫ್ರೆಂಚ್ ಜೊತೆ ಕೂಡ ಅವರು ತುಂಬ ಒಳ್ಳೆ ಸಂಬಂಧಗಳನ್ನ ಬೆಳೆಸ್ಕೊಳ್ತಾರೆ. ಇದರಿಂದ ಏನಾಗುತ್ತೆ, ಬ್ರಿಟಿಷರ್ಸ್ಗೆ ಸ್ವಲ್ಪ ಭಯ ಹುಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇವನೇನು ಗುರು ಪಕ್ಕಕ್ಕೆ ಹೋಗಿ ಫ್ರೆಂಚ್ ಹತ್ರ ಹೆಲ್ಪ್ ತಗೊಳ್ತವನೆ ಅಂತ. ಜೊತೆಗೆ ಮರಾಠಾಸು ಕೂಡ ಗೊತ್ತಿರುತ್ತೆ, ನಿಜಾಮಕ್ಕೆ ಕೂಡ ಗೊತ್ತಿರುತ್ತೆ, ಒಂದಲ್ಲ ಒಂದಿನ ಟಿಪ್ಪು ಸುಲ್ತಾನ್ ನಮ್ಮ ಮೈ ಮೇಲೆ ಬರ್ತಾನೆ ಅಂತ. ಆ್ಯಂಡ್ ಇಟ್ಸ್ ವೆರಿ ಕಾಮನ್. ಎವ್ರಿ ಸ್ಟ್ರಾಂಗ್ ರೂಲರ್ ವಿಲ್ ಟ್ರೈ ಟು ಆಲ್ವೇಸ್ ಕಾಂಕರ್. ಯುದ್ಧನ ಬೆಳೆಸೋಕ್ಕೆ ನೋಡ್ತಾರೆ ಹೊರತು ತಡೆಯೋಕ್ಕೆ ನೋಡಲ್ಲ. ಯಾವಾಗ ನೀವು ತುಂಬ ಸ್ಟ್ರಾಂಗ್ ಆಗಿರ್ತೀರೋ, ನೀವು ಪಕ್ಕದ ರಾಜ್ಯ ಮೇಲೆ ಅಟ್ಯಾಕ್ ಮಾಡ್ತೀರಾ. ಟೇಕ್ ದ ಎಕ್ಸಾಂಪಲ್ ಆಫ್ ರಷ್ಯಾ ಹೋಗಿ ಯುಕ್ರೇನ್ನ ಹೊಡೆದಿದೆ. ಟೇಕ್ ದ ಎಕ್ಸಾಂಪಲ್ ಆಫ್ ಚೈನಾ, ಭಾರತದ ಮೇಲೆ ಬರ್ತಾನೆ ಇರ್ತಾರೆ. ಪಾಕಿಸ್ತಾನ್ ಕೂಡ ಅವ್ರ ಕೈಯಲ್ಲಿ ಆಗಲ್ಲ, ಬಟ್ ಪಾಕಿಸ್ತಾನ್ ಕೂಡ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ. ದಟ್ ಈಸ್ ಅನೆಕ್ಸೇಷನ್ಸ್. ಎಕ್ಸ್ಪಾಂಡ್ ಮಾಡ್ಕೋಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅದೇ ಥರ ಯಾವಾಗ ಮೈಸೂರು ತುಂಬ ಸ್ಟ್ರಾಂಗ್ ಆಗ್ತಾ ಇದೆಯೋ, ಪಕ್ಕದಲ್ಲಿರೋ ರಾಜ್ಯರು ಕೂಡ ಭಯ ಉಟ್ಕೊಳ್ತಾ ಇರತ್ತೆ. ಸೊ ಇವಾಗ ಏನು ಮಾಡ್ತಾರೆ, ಇವಾಗ ಮರಾಠಾಸ್ಗೆ, ನಿಜಾಮ್ಗೆ ಎಲ್ಲೋ ಒಂದು ಕಡೆ ಭಯ ಇದೆ. ಏನಂತ? ಟಿಪ್ಪು ಸುಲ್ತಾನ್ ಒಂದಲ್ಲ ಒಂದಿನ ನಮ್ಮ ಮೈ ಮೇಲೆ ಬರ್ತಾನೆ ಅಂತ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಟಿಪ್ಪು ಸುಲ್ತಾನ್ ಅವರು ಒಂದು ಸ್ಟೆಪ್ನ ತಗೊಳ್ತಾರೆ. ದಟ್ ಈಸ್ ಟ್ರಾವೆನ್ಕೋರ್ ಅನ್ನೋ ಒಂದು ಏರಿಯಾ ಇರುತ್ತೆ. ಟ್ರಾವೆನ್ಕೋರ್ ಆಯ್ತಾ, ಇದನ್ನ ತಂಜಾವೂರ್ ಅಂತ ಹೇಳ್ತಾರೋ ಗೊತ್ತಿಲ್ಲ ನನಗೆ. ಇಂಗ್ಲೀಷಲ್ಲಿ ಟ್ರಾವೆನ್ಕೋರ್ ಅಂತ ಹೇಳ್ತಿದ್ದಾರೆ. ಎರಡು ಒಂದೇ ಆಗಿರ್ಬೋದು, ಬೇರೆ ಆಗಿರ್ಬೋದು. ನಾನು ಇಂಗ್ಲೀಷ್ ಪದ ಕೊಡ್ತಾ ಇದ್ದಾನೆ. ಟ್ರಾವೆನ್ಕೋರ್ ಅನ್ನೋ ಒಂದು ಏರಿಯಾ ಇರುತ್ತೆ. ಇದನ್ನ ಟಿಪ್ಪು ಸುಲ್ತಾನ್ ಅಟ್ಯಾಕ್ ಮಾಡ್ತಾರೆ, ಇದನ್ನ ಪಡ್ಕೋಬೇಕು ಅಂತ. ಬಟ್ ಪ್ರಾಬ್ಲಮ್ ಏನಂದ್ರೆ, ಟ್ರಾವೆನ್ಕೋರ್ ಇದೆ ಅಲ್ವಾ, ಹೆಸರು ಬರೀತಾನೆ ನಿಮಿಷ. ಟ್ರಾವೆನ್ಕೋರ್ ಇದೆ ಅಲ್ವಾ, ಇಲ್ಲಿರುವಂಥ ರಾಜ ಬ್ರಿಟಿಷರ್ಸ್ಗೆ ಫ್ರೆಂಡ್ ಆಗಿರ್ತಾನೆ. ಈ ವಾಸ್ ಅ ಫ್ರೆಂಡ್ ಆಫ್ ಬ್ರಿಟಿಷರ್ಸ್. ಬಿಕಾಸ್ ಇಲ್ಲಿಂದ ಬ್ರಿಟಿಷರ್ಸ್ಗೆ ಪೆಪ್ಪರ್ ಸಿಗ್ತಾ ಇತ್ತು. ಪೆಪ್ಪರ್ ಇದೆ ಅಲ್ವಾ, ಅದನ್ನು ಟ್ರಾವೆನ್ಕೋರಿಂದ ಬ್ರಿಟಿಷರ್ಸ್ ಪಡ್ಕೊಳ್ತಾ ಇದ್ರು. ಬಿಕಾಸ್ ಪೆಪ್ಪರ್ ಎಕ್ಸ್ಪೋರ್ಟ್ನ ನಮ್ಮ ಟಿಪ್ಪು ಸುಲ್ತಾನ್ ಅವರು ಬ್ಲಾಕ್ ಮಾಡಿದ್ದಾರೆ. ಸೊ ಪೆಪ್ಪರ್ ಬೇಕಂದ್ರೆ ಯಾವುದೋ ಒಂದು ರಾಜನ ಕಾಲಿಗೆ ಬೀಳಲೇಬೇಕು. ಸೊ ಬ್ರಿಟಿಷರ್ಸ್ ಅವರು ಟ್ರಾವೆನ್ಕೋರಲ್ಲಿ ಇರುವಂಥ ರಾಜನ ಕಾಲಿಗೆ ಬಿದ್ದಿರ್ತಾರೆ. ಇವಾಗ ಏನಾಗ್ತಿದೆ, ನಮ್ಮ ಟಿಪ್ಪು ಸುಲ್ತಾನ್ ಅವರು ಟ್ರಾವೆನ್ಕೋರ್ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಎತ್ಕೋಬಿಡೋಣ ಗುರು, ಇದನ್ನ ಕೂಡ ಬ್ರಿಟಿಷರ್ಸ್ನ ಎತ್ಬಿಡೋಣ, ಈ ರಾಜ್ಯ ಕೂಡ ಸಖತ್ತಾಗಿದೆ, ಸ್ವಲ್ಪ ಎಕ್ಸ್ಪಾಂಡ್ ಮಾಡೋಣ ಅನ್ನೋ ಕಾರಣಕ್ಕೆ ಟಿಪ್ಪು ಸುಲ್ತಾನ್ ಇದಕ್ಕೆ ಅಟ್ಯಾಕ್ ಮಾಡಿದಾಗ ಥರ್ಡ್ ಆಂಗ್ಲೋ ವಾರ್ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಆಂಗ್ಲೋ ಮೈಸೂರು ವಾರ್ ಸ್ಟಾರ್ಟ್ಸ್ ಹಿಯರ್. ಓಕೆ, ಬಿಕಾಸ್ ಟ್ರಾವೆನ್ಕೋರ್ದು ಹೆಲ್ಪ್ ಮಾಡೋದು ಯಾರು? ಬ್ರಿಟಿಷರ್ಸ್. ಸೊ ನಿಮ್ಮ ಎನಿಮಿ ನಿಮ್ಮ ಫ್ರೆಂಡ್ ಮೇಲೆ ಕೈ ಹಾಕಿದ್ರೆ ಆಟೋಮೆಟಿಕಲಿ ಯುದ್ಧ ಸ್ಟಾರ್ಟ್ ಆಗೋ ಥರನೇ ಯಾವಾಗ ಟಿಪ್ಪು ಸುಲ್ತಾನ್ ಟ್ರಾವೆನ್ಕೋರ್ ಮೇಲೆ ಅಟ್ಯಾಕ್ ಮಾಡ್ತಾರಲ್ವಾ, ಅವಾಗ ಬ್ರಿಟಿಷರ್ಸ್ ಟ್ರಾವೆನ್ಕೋರ್ಗೆ ಹೆಲ್ಪ್ ಮಾಡ್ತಾರೆ. ಜೊತೆಗೆ ಈ ಸಲ ಏನಾಗುತ್ತೆ, ವಿತ್ ಬ್ರಿಟಿಷರ್ಸ್ ನಿಜಾಮ್ ಕೂಡ ಹೆಲ್ಪ್ ಮಾಡ್ತಾರೆ. ಹೇಳಿದ್ದಲ್ವಾ, ನಿಜಾಮ್ ಕೂಡ ಭಯ ಇದೆ ಅಂತ. ನಿಜಾಮ್ ಕೂಡ ಜಾಯ್ನ್ ಆಗ್ತಾರೆ ಬ್ರಿಟಿಷರ್ಸ್ ಜೊತೆಗೆ ಮರಾಠಾಸ್ ಕೂಡ ಜಾಯ್ನ್ ಆಗ್ತಾರೆ. All three strong forces, Britishers plus Nizam of Hyderabad plus Marathas come together to defeat Tipu Sultan. ಆ್ಯಂಡ್ ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಅವರು ಸೋತೋಗ್ತಾರೆ. ಫಾರ್ ದ ಫಸ್ಟ್ ಟೈಮ್ ಆಂಗ್ಲೋ ಮೈಸೂರು ವಾಸಲ್ಲಿ ಮೈಸೂರು ಸೋತಾಗತ್ತೆ. ಜೊತೆಗೆ ಇವಾಗ ಟ್ರೀಟಿ ಆಫ್ ಇದನ್ನ ಶ್ರೀರಂಗಪಟ್ಟಣಂ ಅಂತ ಹೇಳ್ತಾರೋ ಸೆರಿಂಗಿಪಟ್ಟಣಂ ಅಂತ ಹೇಳ್ತಾರೋ ನಂಗೆ ಗೊತ್ತಿಲ್ಲ. ಸೆರಿಂಗಿಪಟ್ಟಣಂ ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆ. ಪಟ್ಟಣಂನ ಸೈನ್ ಮಾಡ್ತಾರೆ. ಟ್ರೀಟಿ ಆಫ್ ಸೆರಿಂಗಿಪಟ್ಟಣಂನ ಸೈನ್ ಮಾಡ್ತಾರೆ. ಟ್ರೀಟಿ ಅಂದ್ರೆ ಏನು? ಒಪ್ಪಂದ, ಯುದ್ಧ ಕಡಿಯೋಕ್ಕೋಸ್ಕರ ಒಂದು ಅಗ್ರಿಮೆಂಟ್. ಇದನ್ನ ಶ್ರೀರಂಗಪಟ್ಟಣಂನ ಸೆರಿಂಗಿಪಟ್ಟಣಂ ಅಂತಾರ ಇಲ್ವಾ ನಂಗೆ ಗೊತ್ತಿಲ್ಲ. ಸೊ ಸೆರಿಂಗಿಪಟ್ಟಣಂ ಅಂತಾನೆ ಇದೆ, ಅದೇ ಹೆಸರು ಹೇಳ್ತಾ ಇದ್ದಾನೆ. ಟ್ರೀಟಿ ಆಫ್ ಸೆರಿಂಗಪಟ್ಟಣಂ ವಾಸ್ ಸೈನ್ಡ್. ಇದ್ರ ಜೊತೆಗೆ ಏನಾಗಿದೆ, ಯುದ್ಧ ಮಾಡೋಕ್ಕೆ 3 ಕೋಟಿ ಖರ್ಚಾಗಿತ್ತು. 3 crore rupees
3 ಕೋಟಿ ಖರ್ಚಾಗಿದೆ ಯುದ್ಧ ಮಾಡೋಕ್ಕೆ. ಆ 3 ಕೋಟಿ ರೂಪಾಯಿನ ಟಿಪ್ಪು ಸುಲ್ತಾನಿಂದ ಪಡ್ಕೊಳ್ತಾರೆ ಅವರು. 3 ಕೋಟಿ ಕೊಡು ಗುರು ಅಂತ. ಜೊತೆಗೆ ಇನ್ನೂ ಕಂಡೀಷನ್ಸ್ ಇರ್ತಾರೆ, ಎಷ್ಟೋ ದುಡ್ಡನ್ನ ನೀನು ತೀರಿಸಬೇಕು ಅಂತ. ಅದನ್ನ ತೀರ್ಸೋವರೆಗೂ ಟಿಪ್ಪು ಸುಲ್ತಾನ್ನ 2 ಮಕ್ಕಳು 2 ಸನ್ಸ್ನ ಅವರು ಕ್ಯಾಪ್ಟಿವ್ ಆಗಿ ತಗೊಳ್ತಾರೆ. ಕ್ಯಾಪ್ಟಿವ್ ಅಂದ್ರೆ ಏನು, ಸೆರೆ ಇಟ್ಕೊಳ್ತಾರೆ. ಸೊ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಇದೆ ಅಲ್ವಾ, ದಿಸ್ ವಾಸ್ ವೆರಿ ಡ್ಯಾಮೇಜಿಂಗ್ ಟು ಟಿಪ್ಪು ಸುಲ್ತಾನ್. ಅವ್ರ ರೆಪ್ಯುಟೇಷನ್ ಮೇಲೂ ಹೊಡ್ತಾ ಬೀಳತ್ತೆ. ಜೊತೆಗೆ 2 ಗಂಡು ಮಕ್ಕಳನ್ನ ಕೂಡ ಸೆರೆ ಕೊಡ್ತಾರೆ, ಹಿಡ್ಕೊಳ್ಳಿ ಗುರು ನಿನ್ನ ಸಾಲ ತೀರಿಸೋವರೆಗೂ ಅಂತ ಆಸ್ ಅ ಗ್ಯಾರಂಟಿ. ಜೊತೆಗೆ ಯುದ್ಧ ಮಾಡೋಕ್ಕೆ ಬ್ರಿಟಿಷರ್ಸ್ಗೆ ಖರ್ಚಾದಂಥ 3 ಕೋಟಿ ರೂಪಾಯಿನ ಕೂಡ ಪಡ್ಕೊಳ್ತಾರೆ. ಟ್ರೀಟಿ ಆಫ್ ಸೆರಿಂಗಪಟ್ಟಣಂ ಅಂತ ಹೇಳ್ತೇವೆ ಇದನ್ನು. ಆ್ಯಂಡ್ ಇಟ್ ವಾಸ್ ವೆರಿ ಹ್ಯುಮಿಲಿಯೇಟಿಂಗ್ ಟು ಟಿಪ್ಪು ಸುಲ್ತಾನ್. ಇವಾಗ ಟಿಪ್ಪು ಸುಲ್ತಾನ್ ಒಳಗೇನೆ ಇದನ್ನು ಹೆಂಗಾದರೂ ಸರಿ ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ನೆಪೋಲಿಯನ್ ಹೆಸರು ಕೇಳಿರ್ತಾರೆ, ನೆಪೋಲಿಯನ್ ಬೊನಾಪಾರ್ಟೆ. ನೆಪೋಲಿಯನ್ ಈ ವಾಸ್ ಅ ಫ್ರೆಂಚ್ ಕಮಾಂಡರ್, ಫ್ರೆಂಚ್ ಆರ್ಮಿ ಮ್ಯಾನ್. ಇವ್ರ ಜೊತೆ ನಮ್ಮ ಟಿಪ್ಪು ಸುಲ್ತಾನ್ ಅವರು ತಮ್ಮ ಸ್ನೇಹನ ಬೆಳೆಸ್ಕೊಳ್ತಾರೆ. ನೋಡಿ, ಬ್ರಿಟಿಷರ್ಸ್ ಕಂಪೇರ್ ಮಾಡಿದ್ರೆ ಮೈಸೂರವ್ರಿಗೆ ಫ್ರೆಂಚ್ ಜೊತೆ ತುಂಬ ಒಳ್ಳೆಯ ಸಂಬಂಧಗಳಿತ್ತು. ಆ್ಯಂಡ್ ಫ್ರೆಂಚ್ಗೆ ಮತ್ತು ಬ್ರಿಟಿಷರ್ಸ್ಗೆ ಆಗೋದೇ ಇಲ್ಲ. ಆ್ಯಂಡ್ ಟಿಪ್ಪು ಸುಲ್ತಾನ್ ಅವರು ಫ್ರೆಂಚ್ಗಳಿಂದ ಒಳ್ಳೊಳ್ಳೆ ಗನ್ಸ್ನ ತಗೊಳ್ತಾ ಇದ್ರು, ಒಳ್ಳೊಳ್ಳೆ ವೆಪನ್ಸ್ನ ತರಿಸ್ಕೊಳ್ತಿದ್ರು, ಗನ್ ಪೌಡರ್ನ ತರಿಸ್ಕೊಳ್ತಿದ್ರು. ಆ ಕಾಲದಲ್ಲಿ ನೆಪೋಲಿಯನ್ ಅವರು ಈ ಸಂಬಂಧಗಳು ನಡಿಬೇಕಾದ್ರೆ ಅವರು ಈಜಿಪ್ಟಲ್ಲಿದ್ದರು. ಈ ವಾಸ್ ಇನ್ ಈಜಿಪ್ಟ್. ಅದೇ ಈಜಿಪ್ಟಲ್ಲಿ ಇದ್ರು. ಯಾಕಿದ್ರು ವರ್ಲ್ಡ್ ಹಿಸ್ಟ್ರಿಯಲ್ಲಿ ಹೇಳ್ತಾನೆ, ಹಿ ವಾಸ್ ಇನ್ ಈಜಿಪ್ಟ್ ಫಾರ್ ದಟ್ ಟೈಮ್. ಸೊ ಅವಾಗ ಏನಾಗುತ್ತೆ, ಟಿಪ್ಪು ಸುಲ್ತಾನ್ ಅವರು ನೆಪೋಲಿಯನ್ ಜೊತೆ ಒಳ್ಳೊಳ್ಳೆ ಸಂಬಂಧಗಳನ್ನ ಬೆಳೆಸ್ಕೊಂಡು ಪ್ಲ್ಯಾನ್ ಮಾಡ್ತಿರ್ತಾರೆ, ಏನಾದರೂ ಮಾಡಿ ವಾಪಸ್ ಪಡ್ಕೋಬೇಕು ಕಳ್ಕೊಂಡಿರೋದನ್ನ, ನನ್ನ ರೆಸ್ಪೆಕ್ಟ್ನ ಬೆಳೆಸ್ಕೋಬೇಕು ಅಂತ. ಇದನ್ನು ಬ್ರಿಟಿಷರ್ಸ್ ಒಂದು ಥ್ರೆಟ್ ಅಂದ್ರೇನು, ಒಂದು ಎಚ್ಚರಿಕೆ ಥರ ನೋಡ್ಬಿಡ್ತಾರೆ. ಇಲ್ಲ ಗುರು ಬಿಟ್ಟರೆ ನನ್ನ ಮಗ ನಮಗೇನೋ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಬ್ರಿಟಿಷರ್ಸ್ ಏನು ಮಾಡ್ತಾರೆ, 4th ಆಂಗ್ಲೋ ಮೈಸೂರು ವಾರ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ. 4th ಆಂಗ್ಲೋ ಮೈಸೂರು ವಾರ್ ಯಾಕೆ ಸ್ಟಾರ್ಟ್ ಆಗ್ತಿದೆ, ಬಿಕಾಸ್ ಟಿಪ್ಪು ಸುಲ್ತಾನ್ ಇಸ್ ಪ್ಲಾನಿಂಗ್ ಸಮಥಿಂಗ್ ಬಿಗ್. ಏನೋ ಪ್ಲಾನ್ ಮಾಡ್ತಾನಂದ್ರೆ ಯಾಕೆ ವೆಯ್ಟ್ ಮಾಡಬೇಕು, ಮುಗಿಸ್ಬಿಡೋಣ ಅನ್ನೋ ಕಾರಣಕ್ಕೆ 4th ಆಂಗ್ಲೋ ಮೈಸೂರು ವಾರ್ನ ಸ್ಟಾರ್ಟ್ ಮಾಡ್ತಾರೆ. 1797 ಅಂತ, 1799 ವರೆಗೂ ಹೋಗುತ್ತೆ ಯುದ್ಧ. ಐ ಥಿಂಕ್ ಇಟ್ ಸ್ಟಾರ್ಟೆಡ್ ಇನ್ ದ ಇಯರ್ 1799 ಆಗುತ್ತೆ ಇದು. ಎಕ್ಸಾಕ್ಟ್ಲಿ. ಯುದ್ಧದಲ್ಲಿ ಏನಾಗುತ್ತೆ, ಟಿಪ್ಪು ಸುಲ್ತಾನ್ ವಾಸ್ ಕಿಲ್ಡ್. ಟಿಪ್ಪು ಸುಲ್ತಾನ್ನ ಶೂಟ್ ಮಾಡಿ ಸಾಯಿಸಿಬಿಡ್ತಾರೆ ಅವರು. 4th ಆಂಗ್ಲೋ ಮೈಸೂರು ವಾರಲ್ಲಿ ಟಿಪ್ಪು ಸುಲ್ತಾನ್ ಇಸ್ ಕಿಲ್ಡ್. ಆ್ಯಂಡ್ ಹೂ ಆ್ಯಂಡ್ ಆಲ್ ವೇರ್ ಹೆಲ್ಪಿಂಗ್, ಈಸ್ಟ್ ಇಂಡಿಯಾ ಕಂಪ್ನಿ ಜೊತೆ ನಿಜಾಮ್ ಆಫ್ ಹೈದರಾಬಾದ್ ಅವರು ಕೂಡ ಇದ್ರು, ಜೊತೆಗೆ ಮರಾಠಾಸ್ ಕೂಡ ಇದ್ರು. ಸೊ ದೀಸ್ 3 ಫೋರ್ಸಸ್ ಕಮ್ ಟುಗೆದರ್. ಹೇಳಿದೆ ಅಲ್ವಾ, ಟ್ಯಾಕ್ಟಿಕಲ್ ಲೊಕೇಶನ್ 3 ಕಡೆ ಕವರ್ ಆಗಿದ್ದಾರೆ. ಈ 3 ಟ್ಯಾಕ್ಟಿಕಲ್ ಲೊಕೇಶನ್ಸ್ ಇಂದ ಏನಾಗುತ್ತೆ, ದೆ ಕಿಲ್ ಟಿಪ್ಪು ಸುಲ್ತಾನ್. ಈಸ್ಟ್ ಇಂಡಿಯಾ ಕಂಪ್ನಿ ವಿನ್ಸ್ ವಿತ್ ದ ಹೆಲ್ಪ್ ಆಫ್ ನಿಜಾಮ್ ಆಫ್ ಹೈದರಾಬಾದ್ ಆ್ಯಂಡ್ ಮರಾಠಾಸ್. ಇದರಿಂದ ಏನಾಗುತ್ತೆ, ಮೈಸೂರು ಕಿಂಗ್ಡಮ್ ಕಮ್ಸ್ ಇನ್ ಟು ಅನ್ ಎಂಡ್. ಅಂದರೆ ಮೈಸೂರು ಟಿಪ್ಪು ಸುಲ್ತಾನ್ ರೂಲ್ ಕಮ್ಸ್ ಇನ್ ಟು ಅನ್ ಎಂಡ್. ಆಫ್ಟರ್ ದಿಸ್ ಜೊತೆಗೆ ಏನಾಗುತ್ತೆ, ಮಡ್ರಾಸ್ ಪ್ರೆಸಿಡೆನ್ಸಿಗೆ ಒಂಥರ ಸ್ವಲ್ಪ ಹೆಮ್ಮೆ ಫೀಲ್ ಆಗುತ್ತೆ, ಬಿಕಾಸ್ ನಾವು ಮೈಸೂರ್ ಈಸ್ ಫಾಲನ್ ಡೌನ್. ಮೈಸೂರು ಕೆಳಗೆ ಬೀಳುತ್ತೆ. ಜೊತೆಗೆ ನಿಮಗೆ ಸ್ಟೋರಿ ಗೊತ್ತಿದ್ರೆ, ಇದಾದ್ಮೇಲೆ ಏನಾಗುತ್ತೆ, ಒಡೆಯರ್ ಡೈನಾಸ್ಟಿನ ಮತ್ತೆ ರೀಎಸ್ಟೇಟ್ ಮಾಡ್ತಾ ಇದ್ರು. ಒಡೆಯರ್ಸ್ ಇದಾರಲ್ವಾ, ಬ್ರಿಟಿಷರ್ಸ್ ಒಡೆಯರ್ಸ್ನ ರೀಎಸ್ಟೇಟ್ ಮಾಡ್ತಾರೆ. ಜೊತೆಗೆ ಸಬ್ಸಿಡರಿ ಅಲಯನ್ಸ್ನ ಕೂಡ ಸೈನ್ ಮಾಡಿಸ್ತಾರೆ. ಸಬ್ಸಿಡರಿ ಅಲಯನ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ ಅಂತ ಅನ್ಕೊಳ್ತೇನೆ. ಏನಿಲ್ಲ, ಸಬ್ಸಿಡರಿ ಅಲಯನ್ಸ್ ಅಂದರೆ ರಾಜನ ಕೋಟೆಯಲ್ಲಿ ಒಬ್ಬ ಬ್ರಿಟಿಷ್ ಆಫೀಸರ್ ಕೂತ್ಕೊಳ್ತಾನೆ. ಈ ಬ್ರಿಟಿಷರ್ಸ್ ಏನೇ ಹೇಳಿದ್ರು ಕೂಡ ಅವ್ರು ಕನ್ವೆ ಮಾಡ್ತಾರೆ, ಒಂಥರ ದೂತನ ಥರ. ಜೊತೆಗೆ ಆರ್ಮಿ ಇಟ್ಕೊಳ್ಳೋ ಹಾಗಿಲ್ಲ, ರಾಜನ ಹತ್ರ ಪ್ರೈವೇಟ್ ಆರ್ಮಿ ಇರೋ ಹಾಗಿಲ್ಲ, ಬ್ರಿಟಿಷ್ ಆರ್ಮಿನ ಮಾತ್ರ ಎಸ್ಟೇಟ್ ಮಾಡ್ತಾರೆ. ಬ್ರಿಟಿಷ್ ಆರ್ಮಿ ಇರುತ್ತೆ, ಆರ್ಮಿನ ರಾಜ್ಯ ನೋಡ್ಕೋಬೇಕಾಗತ್ತೆ. ಓಕೆ, ದಿಸ್ ಇಸ್ ಕಾಲ್ಡ್ ಎ ಸಬ್ಸಿಡರಿ ಅಲಯನ್ಸ್. ಸೊ ರಾಜ್ಯ ಯುದ್ಧ ಮಾಡೋ ಹಾಗಿಲ್ಲ ವಿದೌಟ್ ದ ಪರ್ಮಿಷನ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ, ಬಿಕಾಸ್ ದ ಆರ್ಮಿ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ಬ್ರಿಟಿಷರ್ಸ್. ಜೊತೆಗೆ ಆ ರಾಜನ ಆಸ್ಥಾನದಲ್ಲಿ ಒಬ್ಬ ಲೀಡರ್ ಇರ್ತಾನೆ, ಬ್ರಿಟಿಷ್ ಕಡೆ ರೆಪ್ರೆಸೆಂಟೇಟಿವ್. ಇದನ್ನ ಪ್ರೆಸಿಡೆನ್ಸಿ ಏನಂತಾರೆ, ಇದನ್ನು ರೆಸಿಡೆನ್ಸಿ ಸಿಸ್ಟಮ್ ಅಂತ ಕೂಡ ಕರೀತಾರೆ. ದ ಫಸ್ಟ್ ರೆಸಿಡೆಂಟ್ ವಾಸ್ ವಾರನ್ ಹಸ್ಟಿಂಗ್ಸ್. ಅದೆಲ್ಲ ಬೇಡ ಇವಾಗ, ಬಟ್ ನೆನ್ಪಿಟ್ಕೊಳ್ಳಿ, ಒಡೆಯರ್ಸ್ನ ರಿಎಸ್ಟೇಟ್ ಮಾಡ್ತಾರೆ. ಆ ರಾಜನ ಹೆಸರು ನಂಗೆ ಮರ್ತೋಗಿದೆ. ಆ್ಯಂಡ್ ಹಿ ಎಕ್ಸೆಪ್ಟ್ಸ್ ಸಬ್ಸಿಡರಿ ಅಲೈನ್ಸ್. ಇದರಿಂದ ಏನಾಗುತ್ತೆ, ಬ್ರಿಟಿಷ್ ಅಲ್ಲಿ ಮೈಸೂರಲ್ಲಿ ಅಲಿ ಸಿಸ್ಟಮ್, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವ್ರ ರೂಲ್ ಎಂಡಾಗಿ ಮತ್ತೆ ಒಡೆಯರ್ಸ್ಗೆ ತಮ್ಮ ಪವರ್ನ ರಿಎಸ್ಟೇಟ್ ಮಾಡಿ ಕೊಡ್ತಾರೆ. ಓಕೆ, ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇದರಿಂದ ಏನಾಗುತ್ತೆ, ಮತ್ತೆ ಬ್ರಿಟಿಷರ್ಸ್ದು ಎಕ್ಸ್ಪಾನ್ಷನ್ ಜಾಸ್ತಿ ಆಗುತ್ತೆ. ಬಿಕಾಸ್ ಮೈಸೂರು ಬಿದ್ದಿದೆ ಅಂದರೆ ಜೋಕ್ ಅಲ್ಲ. ವಿತ್ ದಿಸ್ ವಾಟ್ ಹ್ಯಾಪನ್ಸ್, ಆಂಗ್ಲೋ ಮೈಸೂರು ವಾರಿಂದ ಒಂದು ಕಡೆ ಟಿಪ್ಪು ಸುಲ್ತಾನ್ ಅವ್ರ ರೂಲ್ ಕೂಡ ನಿಂತೋಗುತ್ತೆ, ಒಡೆಯರ್ ಸಿಸ್ಟಮ್ ಮತ್ತೆ ವಾಪಸ್ ಬರುತ್ತೆ, ಸಬ್ಸಿಡರಿ ಅಲೈನ್ಸ್ ಸೈನ್ ಆಗಿದೆ. ಆ್ಯಂಡ್ ನಾವು ಮಡ್ರಾಸ್ ಪ್ರೆಸಿಡೆನ್ಸಿಗೆ ಕೂಡ ತುಂಬ ಒಳ್ಳೆ ಹೆಸರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದಮೇಲೆ ಅವ್ರ ಕಣ್ಣು ಇಲ್ಲಿಗೆ ನಿಲ್ಲಲ್ಲ. ನೋಡಿ, ಒಂದು ಕಡೆ ಬೆಂಗಾಲ್ ಬಿತ್ತು, ಇನ್ನೊಂದು ಕಡೆ ಮೈಸೂರು ಬಿತ್ತು. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಟೆರಿಟರಿ ಇದೆ, ಇದ್ರ ಮೇಲೆ ಅವ್ರು ಕಣ್ಣು ಬಿರುತ್ತೆ. ದಿಸ್ ಈಸ್ ದ ಮೈಟಿ ಮರಾಠಾಸ್. ಸೊ ಇಲ್ಲಿ ಮರಾಠಾಸ್ ಇರ್ತಾರಲ್ವಾ, ಇವಾಗ ಮರಾಠಾಸ್ ಮೇಲೆ ಅವರು ಸ್ಕೆಚ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬನ್ನಿ, ಮರಾಠಾಸ್ನ ಇವ್ರು ಹೇಗೆ ಲಿಫ್ಟ್ ಮಾಡ್ತಾರೆ ಅಂತ ನೋಡೋಣ. ಇಲ್ಲಿವರೆಗೂ ಏನಾಗಿದೆ, ಬೆಂಗಾಲ್ ಗಾನ್, ಮೈಸೂರ್ ಗಾನ್, ನೆಕ್ಸ್ಟ್ ಇಸ್ ದ ಮರಾಠಾಸ್. ಸೊ ಮೈಟಿ ಮರಾಠಾಸ್ನ ಇವರು ಹೇಗೆ ಫೇಸ್ ಮಾಡ್ತಾರೆ ಅಂತ ಚೆಕ್ ಮಾಡೋಣ. ಓಕೆ, ಸ್ಟಾರ್ಟ್. ಈ ಸ್ಟೋರಿ ಬ್ರಿಟಿಷರ್ಸ್ದಾಗಿರೋದ್ರಿಂದ ನಾನು ಮರಾಠಾಸ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಬಿಕಾಸ್ ಮರಾಠಾಸ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಮೆಡಿವಲ್ ಇನ್ನೇ ಟಚ್ ಮಾಡಬೇಕು, ಅವಾಗ ಇವ್ರ ಬಗ್ಗೆ ಫುಲ್ ಡೆಪ್ತಿಗೆ ಬರ್ತಾನೆ. ಬಟ್ ಫಾರ್ ನಾವು ಅರ್ಥ ಮಾಡ್ಕೊಳ್ಳಿ,
ವಾರ್ಸ್ ಬಗ್ಗೆ ಮಾತಾಡ್ತಿರೋದ್ರಿಂದ, ಬ್ರಿಟಿಷ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಿರೋದ್ರಿಂದ ನಾನು ಮರಾಠಾಸ್ ಬಗ್ಗೆ ಇಲ್ಲಿ ಜಾಸ್ತಿ ಡಿಸ್ಕಷನ್ ಕೊಡಲ್ಲ. ಒನ್ಸ್ ಐ ಸ್ಟಾರ್ಟ್ ಮೆಡಿವಲ್ ಇಂಡಿಯಾ, ಅವಾಗ ಮರಾಠಾಸ್ದು ಫುಲ್ ಡೆಪ್ತ್ ಆಗಿ ಅವ್ರು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಮುಳುಗಿದ್ರು ಅಲ್ಲಿವರೆಗೂ ಮಾತಾಡ್ತಾನೆ, ಆಯ್ತಾ. ಬಟ್ ಫಾರ್ ನಾವು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಮರಾಠಾಸ್ ಮತ್ತು ಬ್ರಿಟಿಷರ್ಸ್ದು 3 ಯುದ್ಧಗಳು ನಡೆಯುತ್ತೆ. ಇದನ್ನು ನಾವು ಆಂಗ್ಲೋ ಮರಾಠಾ ವಾರ್ಸ್ ಅಂತ ಕರಿತೇವೆ. ಜಸ್ಟ್ ಫಾರ್ ನಾವು ಇಷ್ಟು ನೆನ್ಪಿಟ್ಕೊಳ್ಳಿ, ಮರಾಠಾಸ್ ಹೇಗೆ ರೈಸ್ ಆದರು, ಎಲ್ಲಿವರೆಗೂ ಹೋದ್ರು, ಎಲ್ಲಿಂದ ವಾಪಸ್ ಬಂದರು ಎಲ್ಲ ಮಾತಾಡೋಣ. ಓಕೆ, ದಟ್ ಈಸ್ ಸಪ್ರೇಟ್ ಟಾಪಿಕ್, ದಟ್ ಈಸ್ ಮೆಡಿವಲ್ ಇಂಡಿಯಾ, ಇಲ್ಲಿ ಮಾತಾಡೋಣ ಬೇಡ. ಓಕೆ, ಆಂಗ್ಲೋ ಮರಾಠಾ ವಾರ್ಸ್ದು ಮೇಜರ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಬ್ರಿಟಿಷರ್ಸ್ಗೆ ಮರಾಠಾಸ್ನ ಪಡ್ಕೋಬೇಕನ್ನೋ ಆಸೆ. ಬಿಕಾಸ್ ಮರಾಠಾಸ್ ವರ್ ಹ್ಯಾವಿಂಗ್ 70 to 80% ಆಫ್ ಇಂಡಿಯನ್ ಟೆರಿಟರಿ. ಆ್ಯಂಡ್ ನಿಮಗೆ ಗೊತ್ತಿರುತ್ತೆ, ಇದುವರೆಗೂ ಬೆಂಗಾಲ್ನ ಪಡ್ಕೊಂಡಿರೋರು, ಮೈಸೂರನ್ನ ಪಡ್ಕೊಂಡಿರೋರು ಮರಾಠಾಸ್ನ ಬಿಡೋ ಸೀನೇ ಇಲ್ಲ. ಓಕೆ, ಇವರು ಇಂಟರ್ನಲ್ ಫ್ಯಾಮಿಲಿ ಮ್ಯಾಟರ್ ನೋಡಿ, ಐ ಆಮ್ ಯೂಸಿಂಗ್ ಸಮ್ ವರ್ಡ್ಸ್. ಬ್ರಿಟಿಷರ್ಸ್ ಇಂಟರ್ನಲ್ ಫ್ಯಾಮಿಲಿ ಮ್ಯಾಟರ್ಸಲ್ಲಿ ಇಂಟರ್ಫಿಯರ್ ಆಗಿ ಶುರು ಆಗ್ತಾರೆ. ಯಾರನ್ನ ಪೇಶ್ವ ಮಾಡಬೇಕು, ಯಾರನ್ನ ತೆಗೆದಾಗಬೇಕು ಅನ್ನೋವಂಥ ಸಮ್ ಇಂಟರ್ನಲ್ ಅಫೇರ್ಸಲ್ಲಿ ತೋರಿಸ್ತಾರೆ. ಅದರಿಂದ ಏನಾಗುತ್ತೆ, 3 ವಾರ್ಸ್ ಸ್ಟಾರ್ಟ್ ಆಗುತ್ತೆ. ಮೊದಲನೇದನ್ನು ಆಂಗ್ಲೋ ಮರಾಠಾ ವಾರ್ಸ್ ಅಂತ ಕರಿತೇವಲ್ಲ. ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಬಂದುಬಿಟ್ಟು 1775 ಇಂದ ಹಿಡಿದು 1782 ಅಲ್ಲಿ ಆಗುತ್ತೆ. ನೋಡಿ ಏನೇನಾಯಿತು ಇದೆಲ್ಲ ಬೇಡ, ವೆನ್ ಐ ಕಮ್ ಟು ಮರಾಠಾಸ್ ಚಾಪ್ಟರ್ ಅವಾಗ ಇದ್ರ ಬಗ್ಗೆ ಡೆಪ್ತಾಗಿ ಮಾತಾಡ್ತಾನೆ. ಐ ನೀಡ್ ಅಟ್ಲೀಸ್ಟ್ 3 to 4 hours ಟು ಕವರ್ ಮರಾಠಾಸ್. ಕ್ರಕ್ಸ್ ಬ್ರಿಟಿಷ್ ಪರ್ಸ್ಪೆಕ್ಟಿವ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಆಗಿದ್ದು 1775 to 1782 ಅಲ್ಲಿ. ಇದು ಸ್ಟಾರ್ಟ್ ಆಗೋದು ಟ್ರೀಟಿ ಆಫ್ ಸೂರತ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಟ್ರೀಟಿ ಆಫ್ ಸೂರತ್ ಅಂದರೆ ಏನು, ಅದಕ್ಕೆ ಸಪ್ರೇಟ್ ವಿಡಿಯೋ ಬರುತ್ತೆ, ಇವಾಗ ಬೇಡ, ಬಿಕಾಸ್ ಈ ವಿಡಿಯೋ ಫುಲ್ ಲೆಂತ್ ಆಗಿಬಿಡುತ್ತೆ. ಟ್ರೀಟಿ ಆಫ್ ಸೂರತಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆದಂಥ ಈ ಯುದ್ಧ ಬಂದು ಟ್ರೀಟಿ ಆಫ್ ಸಲ್ಬೈಯಲ್ಲಿ ಸ್ಟಾಪ್ ಆಗುತ್ತೆ, ಆಯಿತಾ. ಇದ್ರ ಮಧ್ಯದಲ್ಲಿ ತುಂಬ ಇಂಟರ್ನಲ್ ಮ್ಯಾಟರ್ಸ್ ಇದೆ, ಪರ್ಸ್ನಲ್ ಮ್ಯಾಟರ್ಸ್ ಇದೆ, ಯಾರು ಪೇಶ್ವಾ ಆದರು, ಯಾರು ರಿಮೂವ್ ಆದರು, ಇದೆಲ್ಲ ಸ್ಟೋರಿ ಇದೆ. ದೆರ್ ಇಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಕ್ಯಾಲ್ಕತ್ತಾ ಬೋರ್ಡ್ ಆ್ಯಂಡ್ ಮಡ್ರಾಸ್. ಕ್ಯಾಲ್ಕತ್ತೆ ಮತ್ತು ಮಡ್ರಾಸ್ ಇದೆ ಅಲ್ವಾ, ಈ ಈಸ್ಟ್ ಇಂಡಿಯಾ ಕಂಪ್ನಿ ಒಳಗೆ ಯುದ್ಧ ಆಗುತ್ತೆ. ಇದೆಲ್ಲ ತುಂಬ ದೊಡ್ಡ ಸ್ಟೋರಿ, ಮರಾಠಾಸ್ ಚಾಪ್ಟರ್ ಕವರ್ ಮಾಡೋಣ, ಇವಾಗ ಬೇಡ. ಫಾರ್ ನೌ ಯು ಅಂಡರ್ಸ್ಟ್ಯಾಂಡ್ ದಟ್ ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಸ್ಟಾರ್ಟ್ ಆಗೋದು ಟ್ರೀಟಿ ಆಫ್ ಸೂರತ್ತಿಂದ ಹಿಡಿದು ಟ್ರೀಟಿ ಆಫ್ ಸಲ್ಬೈವರೆಗೂ. ಇಲ್ಲಿ ಏನಾಗುತ್ತೆ, ಒಬ್ಬರನ್ನ ಪೇಶ್ವಾಗಿ ಎಲೆಕ್ಟ್ ಮಾಡುವಂಥ ಪಾಲಿಟಿಕ್ಸ್ ನಡೆಯುತ್ತೆ. ಓಕೆ, ಸೊ ದಿಸ್ ಈಸ್ ಫಸ್ಟ್ ಆಂಗ್ಲೋ ಮರಾಠಾ ವಾರ್. ಇಲ್ಲಿ ಯಾರೂ ಗೆಲ್ಲಲ್ಲ, ಯಾರೂ ಸೋಲಲ್ಲ, ಬಟ್ ಇಟ್ ವಾಸ್ ಅ ವೆರಿ ಲಾಂಗ್ ವರ್ಲ್ಡ್ ಬ್ಯಾಟಲ್, ಅಥವಾ ವೆರಿ ಡಿಪ್ಲೊಮ್ಯಾಟಿಕ್ ಆಗಿ ಆಗುವಂಥ ಬ್ಯಾಟಲ್ ಇದು. ಸೆಕೆಂಡ್ ಬ್ಯಾಟಲ್ ಬಂದುಬಿಟ್ಟು ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್. ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ, ಸ್ಟೋರಿನ ನಾನು ಬೇರೆ ವಿಡಿಯೋದಲ್ಲಿ ಹಾಕ್ತೇನೆ. ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ಇಲ್ಲೇನಾಗುತ್ತೆ ಅಂದರೆ, ಮರಾಠಾಸ್ನ ಬ್ರಿಟಿಷರ್ಸ್ ತುಂಬ ಹೀನಾಯವಾಗಿ ಸೋಲಿಸ್ತಾರೆ. ಜೊತೆಗೆ ಅವರು ತುಂಬ ಸೆವೆರಲ್ ಪಾರ್ಟ್ಸ್ನ ಕಾಂಕರ್ ಮಾಡ್ತಾರೆ. ದಿ ಕಾಂಕರ್ ಸೆವೆರಲ್ ಪಾರ್ಟ್ಸ್ ಆಫ್ ಮರಾಠಾಸ್. ಈ ಯುದ್ಧ ಆಗೋದು ಯಾವಾಗ, 1803 ಇಂದ 1805ವರೆಗೂ ಆಗುತ್ತೆ ಈ ಯುದ್ಧ ಬಂದುಬಿಟ್ಟು. ಇವಾಗ ಏನಾಗುತ್ತೆ, ಮರಾಠಾಸ್ದು ಅತಿ ಜಾಸ್ತಿ ಏರಿಯಾಗಳನ್ನ ಇವರು ಕಿತ್ಕೊಳ್ಳೋಕೆ ಶುರು ಮಾಡ್ತಾರೆ. ಎಸ್ಪೆಷಲಿ ದ ಏರಿಯಾಸ್ ಬಿಲಾಂಗಿಂಗ್ ಟು ಒಡಿಶಾಲ್ ಇದ್ದಂಥ ಮರಾಠಾಸ್ ಏರಿಯಾಸ್ನ ಇವರು ಕಿತ್ಕೊಳ್ತಾರೆ ಬ್ರಿಟಿಷರ್ಸ್. ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ವಾಸ್ ಅ ಲಾಸ್ ಟು ಮರಾಠಾಸ್ ಬಿಕಾಸ್ ಮೋಸ್ಟ್ ಆಫ್ ದ ಟೆರಿಟರೀಸ್ ವೇರ್ ಸೀಡೆಡ್ ಅವೇ. ಏರಿಯಾಸ್ ಕಳ್ಕೊಳ್ತಾರೆ. ಆ್ಯಂಡ್ ಮರಾಠಾಸ್ನ ಅವರು ಮುಗಿಸಾಕೋದು ಥರ್ಡ್ ಆಂಗ್ಲೋ ಮರಾಠಾ ವಾರಲ್ಲಿ. ಥರ್ಡ್ ಆಂಗ್ಲೋ ಮರಾಠಾ ವಾರಲ್ಲಿ ದೇ ಟೇಕ್ ಡೌನ್ ಕಂಪ್ಲೀಟ್ ಮರಾಠಾಸ್ನ ಟೇಕ್ ಡೌನ್ ಮಾಡ್ತಾರೆ. ಹೇಗೆ ಟೇಕ್ ಡೌನ್ ಮಾಡಿದ್ರು ಅನ್ನೋದಕ್ಕಿಂತ ಮುಂಚೆ ಮರಾಠಾಸ್ ಹೇಗೆ ಹುಟ್ಟಿದ್ರು ಅಂತ ನಿಮ್ಗೆ ಗೊತ್ತಾಗಬೇಕು, ಆಯಿತಾ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಜಾಸ್ತಿ ಡೆಪ್ತಲ್ಲಿ ಹೋಗ್ತಾ ಇಲ್ಲ, ತೇಲಿಸ್ತಾ ಇದ್ದೇನೆ. ಬಟ್ ಮರಾಠಾಸ್ಗೆ ನಾನು ಸಪ್ರೇಟ್ ಟಾಪಿಕ್ ಕವರ್ ಮಾಡ್ತೇನೆ, ಆಯಿತಾ. ಡೋಂಟ್ ವರಿ, ವಾರ್ಸ್ ನೆನ್ಪಿಟ್ಕೊಳ್ಳಿ, ನಿಮ್ಮ ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ ಅಷ್ಟೇ. ಫಸ್ಟ್ ಆಂಗ್ಲೋ ಮರಾಠಾ ವಾರ್ 1775 to 1782. ಇಟ್ ಸ್ಟಾರ್ಟೆಡ್ ಫ್ರಮ್ ಟ್ರೀಟಿ ಆಫ್ ಸೂರತ್, ಎಂಡೆಡ್ ಇನ್ ಟ್ರೀಟಿ ಆಫ್ ಸಲ್ಬೈ. ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಸೆಕೆಂಡ್ ಆಂಗ್ಲೋ ಮರಾಠಾ ವಾರಲ್ಲಿ ಏನಾಗುತ್ತೆ, 1803 to 1805 ಬ್ರಿಟಿಷರ್ಸ್ ಗೆಲ್ತಾರೆ. ಜೊತೆಗೆ ಮರಾಠಾಸ್ ಹತ್ರ ಇದ್ದಂಥ ಜಾಸ್ತಿ ಟೆರಿಟರಿ, ಎಸ್ಪೆಷಲಿ ಒಡಿಶಾದಲ್ಲಿ ಇದ್ದಂಥ ಟೆರಿಟರೀಸ್ನ ಅವ್ರು ಕಿತ್ಕೊಳ್ತಾರೆ, ಆಯಿತಾ. ಜೊತೆಗೆ ಲಾಸ್ಟ್ ವಾರ್ ಬಂದುಬಿಟ್ಟು ಥರ್ಡ್ ಆಂಗ್ಲೋ ಮರಾಠಾ ವಾರ್ 1817 ಇಂದ ಹಿಡಿದು 1818ವರೆಗೂ ಹೋಗುತ್ತೆ. ಆ್ಯಂಡ್ ದಿಸ್ ಈಸ್ ದ ಎಂಡ್ ಆಫ್ ಮರಾಠಾಸ್. ಸಿಕ್ಕಾಪಟ್ಟೆ ಏರಿಯಾನ ಕಾಂಕರ್ ಮಾಡ್ತಾರೆ. ಬ್ರಿಟಿಷರ್ಸ್ ಒಂದು ಎಗ್ಗರ್ಸ್ಕೊಂಡು ಕಿತ್ಕೊಳ್ತಾರೆ. ಜೊತೆಗೆ ಪೇಶ್ವಾ ಅನ್ನೋ ಒಂದು ಪೊಸಿಷನ್ ಇರುತ್ತೆ. ಪೇಶ್ವಾ ಅಂದರೆ ಯಾರು, ರೈಟ್ ಹ್ಯಾಂಡ್ ಆಫ್ ದ ಕಿಂಗ್. ನಮ್ಮ ಛತ್ರಪತಿ ಅವರು ಇರ್ತಾರಲ್ವಾ, ಅವ್ರಿಗೆ ರೈಟ್ ಹ್ಯಾಂಡ್ ಆಗಿ ಪೇಶ್ವಾ ಇರ್ತಾರೆ. ಮರಾಠಾಸಲ್ಲಿ ಪೇಶ್ವಾ ವಾಸ್ ದ ರೂಲರ್ ಹೂ ಹ್ಯಾಡ್ ಅಲ್ಟಿಮೇಟ್ ಕಂಟ್ರೋಲ್ ಆಫ್ ದ ಆರ್ಮಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ನಾವು ಪ್ರೈಮ್ ಮಿನಿಸ್ಟರ್ ಅಂತ ಕರಿತೇವಲ್ವ ಇಂಡಿಯಾದಲ್ಲಿ, ಆ ಪೊಸಿಷನ್ ಅವರು ಪೇಶ್ವಾ ಅಂತ ಕರಿತಿದ್ರು. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪೊಸಿಷನ್ಸ್ ಮರಾಠಾದಲ್ಲಿ. ಥರ್ಡ್ ಆಂಗ್ಲೋ ಮರಾಠಾ ಅವರಲ್ಲಿ ಏನಾಗುತ್ತೆ, ಪೇಶ್ವಾ ಪೊಸಿಷನ್ನೇ ಈಸ್ಟ್ ಇಂಡಿಯಾ ಕಂಪ್ನಿಯವರು ತೆಗೆದಾಕೊಂಡು ಅದನ್ನ ಅನೆಕ್ಸ್ ಮಾಡ್ಕೊಬಿಡ್ತಾರೆ. ಸೊ ಮರಾಠಾಸ್ ಕಮ್ಸ್ ಇನ್ ಟು ಎಂಡ್ ಇನ್ 3 ವಾರ್ಸ್. ಫಸ್ಟ್ ಆಂಗ್ಲೋ ಮರಾಠಾ ವಾರ್, ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್, ಥರ್ಡ್ ಆಂಗ್ಲೋ ಮರಾಠಾ ವಾರ್. ನೋಡಿ, ಮರಾಠಾಸ್ ತುಂಬ ಸ್ಟ್ರಾಂಗ್ ಆಗಿದ್ರಲ್ವಾ, ಬ್ರಿಟಿಷರ್ಸ್ ಇವ್ರನ್ನ ಅಟ್ಯಾಕ್ ಮಾಡಬೇಕಂತ ಯಾಕೆ ಅಂದ್ಕೊಳ್ತಾರೆ ಅಂತ ನೀವು ಅಂದ್ಕೊಳ್ಳೋದಾದರೆ, ಬಿಕಾಸ್ 80% ಆಫ್ ದ ಇಂಡಿಯಾ ಅವ್ರ ಕೈಲಿತ್ತು ಅಂದರೆ, ನೋಡಿ ಮರಾಠಾಸ್ ವೇರ್ ಅನ್ಬೀಟೇಬಲ್. ಅವರು ಗೊರಿಲ್ಲಾ ವಾರ್ಫೇರ್ನ ಫಾಲೋ ಮಾಡ್ತಾ ಇದ್ರು. ಗೊರಿಲ್ಲಾ ವಾರ್ಫೇರ್ ಅಂದರೆ ಶತ್ರುಗಳನ್ನ ಗಾರ್ಡ್ಸ್ಗಳಲ್ಲಿ ಮೌಂಟೇನ್ಸ್ ಹತ್ರ ಕರ್ಕೊಬಂದು ಹೀನಾಯವಾಗಿ ಹೊರತಾಗ್ತಿದ್ರು. ಈ ಟೈಮಲ್ಲಿ ಏನಾಗುತ್ತೆ, ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ನಡೆಯುತ್ತೆ. ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಇಟ್ ಹ್ಯಾಪನ್ಸ್ ನಾಟ್ ಇನ್ ಇಂಡಿಯಾ
ಇನ್ ದ ಅಫ್ಘಾನ್ ರೀಜನಲ್ಲಿ ಆಗುತ್ತೆ. ನಮ್ಮ ಜಮ್ಮು ಕಾಶ್ಮೀರ ನೀವು ಹಿಂಗೆ ಇಟ್ಕೊಂಡ್ರೆ ಪಾನಿಪತ್ ಅನ್ನೋದು ಈ ಎಲ್ಲೋ ರೀಜನಲ್ಲಿ ಬರುತ್ತೆ. ಇಲ್ಲೇನಾಗುತ್ತೆ, ಇಟ್ ವಾಸ್ ಅ ವೈಟ್ ಫೀಲ್ಡ್ ಲ್ಯಾಂಡ್, ತುಂಬ ಓಪನ್ ಡೆಸರ್ಟ್ ಏರಿಯಾ ಇದು, ಆಯಿತಾ. ಇಲ್ಲಿ ಮೊಹಮ್ಮದ್ ಶಾ ಅಬ್ದಾಲಿ ಅವರು ನಮ್ಮ ಮರಾಠಾಸ್ನ ಸೋಲಿಸಿ ಕಳಿಸೋದ್ರಿಂದ ಏನಾಗುತ್ತೆ, ಸೋಲಿಸಿ ಕಳಿಸ್ತಾರೆ, ಆಯಿತಾ. ಮೊಹಮ್ಮದ್ ಶಾ ಅಬ್ದಾಲಿ ಅವರು ಅಹಮದ್ ಶಾ ಅಬ್ದಾಲಿ ಅವರು ಏನು ಮಾಡ್ತಾರೆ, ಮರಾಠಾಸ್ನ ಸೋಲಿಸಿ ಕಳಿಸ್ತಾರೆ. ಇದರಿಂದ ಏನಾಗುತ್ತೆ, ಬ್ರಿಟಿಷರ್ಸ್ಗೆ ಅರ್ಥ ಆಗುತ್ತೆ ದಟ್ ಮರಾಠಾಸ್ ಕ್ಯಾನ್ ಆಲ್ಸೋ ಬಿ ಡಿಫೀಟೆಡ್ ಅಂತ. ಅಲ್ಲಿವರೆಗೂ ಯಾರಿಗೂ ಮರಾಠಾಸ್ನ ಮುಟ್ಟಕ್ಕೆ ಧೈರ್ಯನೇ ಇರಲ್ಲ. ಯಾವಾಗ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ 1761ನಲ್ಲಿ ಅಹಮದ್ ಶಾ ಅಬ್ದಾಲಿ ಅವರು ಮರಾಠಾಸ್ನ ಸೋಲಿಸಿ ಮನೆಗೆ ಕಳಿಸ್ತಾರಲ್ವಾ, ದಟ್ ವಾಸ್ ದ ಟೈಮ್ ಬ್ರಿಟಿಷರ್ಸ್ ಫೀಲ್ಸ್ ದಟ್ ಓಕೆ, ಇವ್ರನ್ನೂ ಸೋಲಿಸ್ಬೋದು, ಇವ್ರಿಗೂ ಅನೇ ಶಕ್ತಿ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ 1775 ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ದಿಸ್ ಈಸ್ ಹೌ ಮರಾಠಾಸ್ ಕಮಿಂಗ್ ಟು ಎಂಡ್. ಇವ್ರು ಹೇಗೆ ಕೆಳಗೆ ಬಂದ್ರು ಅನ್ನೋದು ಒಂದು ದಾರುಣ ಕತೆ. ಆ ಕತೆನ ನಾನು ಬೇರೆ ವಿಡಿಯೋದಲ್ಲಿ ಕವರ್ ಮಾಡ್ತೇನೆ, ಬಿಕಾಸ್ ಈ ವಿಡಿಯೋ ಬೇಡ, ಈ ವಿಡಿಯೋದಲ್ಲಿ ಅದು ಆಫ್ ಟಾಪಿಕ್ ಹೋಗುತ್ತೆ. ದಿಸ್ ಈಸ್ ಇಂಡಿಯನ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್. ನೆನಪಿದೆಯಲ್ವಾ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್. ಮರಾಠಾಸ್ದು ರೈಸ್ ಮತ್ತು ಫಾಲ್ ಇಟ್ಸ್ ಅ ಸಪ್ರೇಟ್ ಟಾಪಿಕ್, ಅದನ್ನು ನಾನು ಇಲ್ಲಿ ಇನ್ವಾಲ್ವ್ ಮಾಡಲ್ಲ. ಒನ್ಸ್ ಐ ಕಮ್ ಇನ್ ಟು ಮರಾಠಾಸ್ ವಿಡಿಯೋ, ನಿಮ್ಗೆ ಆ ವಿಡಿಯೋ ಸಿಗುತ್ತೆ, ಓಕೆನಾ. ಫಾರ್ ನಾವು ನೆನ್ಪಿಟ್ಕೊಳ್ಳಿ, ಬ್ರಿಟಿಷರ್ಸ್ ಹ್ಯಾವ್ ಫಾಟ್ ಆಂಗ್ಲೋ-ಮೈಸೂರ್ ವಾರ್, ಆಂಗ್ಲೋ-ಮರಾಠಾ ವಾರ್, ದೇ ಆರ್ ಎಕ್ಸ್ಪಾಂಡಿಂಗ್ ದ ಟೆರಿಟರೀಸ್. 4 ಮೈಸೂರು ವಾರ್, 3 ಮರಾಠಾ ವಾರ್, ಜೊತೆಗೆ ಬೆಂಗಾಲ್ ರೀಜನಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್ ಆಗಿದೆ. ಸೊ ಈಸ್ ಆರ್ ಆಲ್ ವಾಟ್ ಎನೆಕ್ಸೇಷನ್ ಪ್ರಾಪರ್ಟೀಸ್ ಆಫ್ ಬ್ರಿಟಿಷರ್ಸ್. ಇದಾದಮೇಲೆ ನೆಕ್ಸ್ಟ್ ಅವ್ರು ಏನೇನು ಮಾಡಿದ್ರು ಅಂತ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿವರೆಗೂ ಸ್ಟೋರಿಲಿ ಏನಾಗಿದೆ ಅಂತ ಒಂದು ರಿವಿಷನ್ ಕೊಟ್ಬಿಡ್ತಾರೆ ನೋಡಿ. ಇವಾಗ ನಮ್ಮ ಬ್ರಿಟಿಷರ್ಸ್ ಇದ್ದಾರಲ್ವಾ, ಸೌತ್ ಇಂಡಿಯಾದಲ್ಲಿ ತುಂಬ ಒಳ್ಳೆ ಡಾಮಿನೆನ್ಸ್ ಇಟ್ಕೊಂಡಿದ್ದಾರೆ. ಯಾಕೆ, ಒಂದು ಕಡೆ ಬೆಂಗಾಲ್ ಈಸ್ ಇನ್ ದರ್ ಕಂಟ್ರೋಲ್, ಇನ್ನೊಂದು ಕಡೆ ಮೈಸೂರ್ ಈಸ್ ಇನ್ ದರ್ ಕಂಟ್ರೋಲ್, ಮೈಸೂರು ಕೂಡ ಅವ್ರ ಕೈಲಿದೆ. ಜೊತೆಗೆ ದ ಇಂಪಾರ್ಟೆಂಟ್ ಏರಿಯಾ ಮರಾಠಾಸ್ ಆರ್ ಆಲ್ಸೋ ಇನ್ ದರ್ ಕಂಟ್ರೋಲ್, ಆಯಿತಾ. ಬ್ರಿಟಿಷರ್ಸ್ಗೆ ಒಂದೇ ಒಂದು ಟೆನ್ಷನ್ ಇರುತ್ತೆ, ಅದೇನಂದರೆ ಸೌತ್ ಇಂಡಿಯಾ ಮತ್ತು ಮೋಸ್ಟ್ ಆಫ್ ಇಂಡಿಯಾ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ಬ್ರಿಟಿಷರ್ಸ್ ಅಲ್ವಾ. ದ ಓನ್ಲಿ ಪ್ಲೇಸ್ ವೇರ್ ಬ್ರಿಟಿಷರ್ಸ್ ವೇರ್ ನಾಟ್ ಪ್ರೆಸೆಂಟ್ ವಾಸ್ ನಾರ್ತ್ ಇಂಡಿಯಾ. ಆ್ಯಂಡ್ ಇಟ್ ಈಸ್ ವೆರಿ ಆಬ್ವಿಯಸ್, ಇಂಡಿಯಾದು ಟಾಪಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಏರಿಯಾ ಬಂದುಬಿಟ್ಟು ರಷ್ಯಾ ಇದೆ. ರಷ್ಯಾ ಯಾವಾಗ ಬೇಕಾದ್ರೂ ಇಂಡಿಯಾ ಒಳಗೆ ನುಗ್ಬೋದು ಅವ್ರಿಗೆ ಬೇಕಿದ್ರೆ. ಆ್ಯಂಡ್ ಈ ರೀಜನ್ನಲ್ಲಿ ಸೋ ಕಾಲ್ಡ್ ಅಫ್ಘಾನಿಸ್ತಾನ್ ಇದೆ, ಅಫ್ಘಾನ್ ಏರಿಯಾ ಅಂತ ಕರೀತಾರೆ. ಇವಾಗ ನಾವು ಪಾಕಿಸ್ತಾನ್ ಅಂತ ಕರಿತೇವೆ, ಅವಾಗ ಪಾಕಿಸ್ತಾನ್ ಇದೇ ಇಲ್ಲ ಸೀನಲ್ಲಿ, ಇಟ್ ವಾಸ್ ಅಫ್ಘಾನ್ ರೀಜನ್, ಆಯಿತಾ. ಸೊ ಈಸ್ಟ್ ಇಂಡಿಯಾ ಕಂಪನಿ ವಾಂಟೆಡ್ ಟು ಸೆಕ್ಯೂರ್ ದಿಸ್ ಪೋಸ್ಟ್. ಈ ಪರ್ಟಿಕ್ಯುಲರ್ ಕೋಸ್ಟ್ ಲೈನ್ನ ಕೂಡ ಈಸ್ಟ್ ಇಂಡಿಯಾ ಕಂಪ್ನಿ ಸೆಕ್ಯೂರ್ ಮಾಡ್ಕೋಬೇಕಂತ ಅಂದ್ಕೊಳ್ತಾರೆ. ಬಿಕಾಸ್ ರಷ್ಯಾ ಕ್ಯಾನ್ ಅಟ್ಯಾಕ್ ಆರ್ ಅಫ್ಘಾನ್ಸ್ ಕ್ಯಾನ್ ಅಟ್ಯಾಕ್. ಇಷ್ಟು ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯ ಎಗರೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ನಾವು ದೇ ಸ್ಟಾರ್ಟ್ ಫೋಕಸಿಂಗ್ ಆನ್ ನಾರ್ತ್ ಇಂಡಿಯಾ. ಇದ್ರ ಮೇಲೆ ಗೊತ್ತಕ್ಕೋಸ್ಕರ ಅವ್ರು ಫಸ್ಟ್ ಆಂಗ್ಲೋ ಸಿಕ್ ವಾರ್ನ ಫೈಟ್ ಮಾಡ್ತಾರೆ. ಫಸ್ಟ್ ಆಂಗ್ಲೋ ಅಫ್ಘಾನ್ ವಾರ್, ಫಸ್ಟ್ ಅಫ್ಘಾನ್ ವಾರ್ಗೆ ಬರೋಣ. ಅವ್ರು ಫಸ್ಟ್ ಆಂಗ್ಲೋ ಅಫ್ಘಾನ್ ವಾರ್ನ ಅಟ್ಯಾಕ್ ಮಾಡ್ತಾರೆ. ಅಫ್ಘಾನಿಸ್ತಾನ್ ಮೇಲೆ ಅಟ್ಯಾಕ್ ಮಾಡಿ 1838 to 1842 ಬ್ಯಾಟಲ್ ನಡೆಯುತ್ತೆ. ಆ್ಯಂಡ್ ಬ್ರಿಟಿಷರ್ಸ್ ವಿನ್ ಆಗ್ತಾರೆ. ಫಸ್ಟ್ ಆಂಗ್ಲೋ ಅಫ್ಘಾನ್ ವಾರಲ್ಲಿ ಬ್ರಿಟಿಷರ್ಸ್ ವಿನ್ ಆಗ್ತಾರೆ. ಇವಾಗ ಏನಾಗುತ್ತೆ, ಅವ್ರದ್ದು ಒಂದು ಇಂಡೈರೆಕ್ಟ್ ರೂಲ್ ಇಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಇಂಡೈರೆಕ್ಟ್, ಅವರೇ ಆಳ್ವಿಕೆ ಮಾಡ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಇವ್ರದ್ದು ಕೆಲವೊಂದು ರೆಪ್ರೆಸೆಂಟೇಟಿವ್ಸ್ನೋ ಇವ್ರದ್ದು ಕೆಲವೊಂದು ಲೀಡರ್ಸ್ನೋ ಅಲ್ಲಿ ಕೂಡಿಸ್ಕೊಂಡು ದೇ ಟೇಕ್ ಕಂಟ್ರೋಲ್ ಆಫ್ ಅಫ್ಘಾನಿಸ್ತಾನ್. ಆ್ಯಂಡ್ ಅಫ್ಘಾನ್ ಕೈಗೆ ಬಂದರೆ ನಾರ್ತ್ ಇಂಡಿಯಾ ಹತ್ರ ಯಾರು ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿದೆ, ಅದನ್ನೇ ಪಾಕಿಸ್ತಾನ ಟೆರಿಟರಿ ಅಂತ ಕರಿತೇವೆ. ದಟ್ ಈಸ್ ದ ಓನ್ಲಿ ವೇ ಯು ಕ್ಯಾನ್ ಕಮ್ ಇನ್ಸೈಡ್ ಇಂಡಿಯಾ. ಕೆಳಗಡೆ ಫುಲ್ ಓಷನ್ ಇದೆ, ಸಮುದ್ರ ಇದೆ, ಮೇಲ್ಗಡೆ ನಮ್ಮ ಹಿಮಾಲಯಸ್ ಇದೆ. ದ ಓನ್ಲಿ ವೇ ಯು ಕ್ಯಾನ್ ಎಂಟರ್ ಥ್ರೂ ಇಂಡಿಯಾ ಇಸ್ ಥ್ರೂ ದಿಸ್ ಪ್ಲೇನ್ ಏರಿಯಾ. ಇದನ್ನು ನಾವು ಅಫ್ಘಾನಿಸ್ತಾನ್ ಏರಿಯಾ, ನಾವು ಇವಾಗ ಪಾಕಿಸ್ತಾನ್ ಏರಿಯಾ ಅಂತ ಕರಿತೇವೆ, ಆಯಿತಾ. ಇಂಡಿಯಾ ಮ್ಯಾಪಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ಅದನ್ನು ಕಂಟ್ರೋಲ್ ತೊಗೊಂಡ್ಮೇಲೆ ಏನಾಗುತ್ತೆ, ಇವ್ರಿಗೆ ಒಂದು ಸೆಕ್ಯೂರ್ ಏರಿಯಾ ಸಿಗುತ್ತೆ. ಬಟ್ ಬ್ರಿಟಿಷರ್ಸ್ ಆಂಬಿಷನ್ಸ್ ಅಲ್ಲಿ ಮುಗಿಯಲ್ಲ. ದೇ ವಾಂಟ್ ಟು ಎಕ್ಸ್ಪಾಂಡ್ ಇಂಡಿಯಾ ಲೈಕ್ ಎನಿಥಿಂಗ್. ಅದರಿಂದ ಏನಾಗುತ್ತೆ, 1843 ಅವ್ರು ಪಂಜಾಬ್ನ ಕೈ ಹಿಡ್ಕೊಳ್ತಾರೆ, ಪಂಜಾಬ್ನ ಸೆಕ್ಯೂರ್ ಮಾಡ್ಕೊಳ್ತಾರೆ. ಪಂಜಾಬ್ನ ಸಿಂಧ್ ಅಂತ ಕೂಡ ಕರೀತಾರೆ. ದೇ ಟುಕ್ ಕಂಟ್ರೋಲ್ ಓವರ್ ದ ಸಿಂಧ್ ಏರಿಯಾ. 1843 ಅವರು ಸಿಂಧ್ ಏರಿಯಾನ ಕಂಟ್ರೋಲ್ ತಗೊಳ್ತಾರೆ, ಆಯಿತಾ. ಪಂಜಾಬ್ ಅಂತ ಏನು ಕರಿತೇವೆ, ದಿಸ್ ಇಸ್ ಟೇಕನ್ ಓವರ್ ಇನ್ ಸಿಂಧ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಸ್ಟೋರಿಯಲ್ಲಿ ಇನ್ನೊಂದು ಕತೆ ಆಗುತ್ತೆ. ಅದೇನೆಂದರೆ, ನಾರ್ತ್ ಇಂಡಿಯಾದಲ್ಲಿ ಸಿಖ್ ಎಂಪೈರ್ ಅಂತ ಒಂದು ಚಿಕ್ಕ ಎಂಪೈರ್ ಇರುತ್ತೆ. ಸಿಖ್ ಎಂಪೈರ್, ನಾರ್ತ್ ಇಂಡಿಯಾದಲ್ಲಿ ಸಿಖ್ ಎಂಪೈರ್ ಇರುತ್ತೆ. ದಿಸ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಮಹಾರಾಜ ರಾಜನಾಥ್ ಸಿಂಗ್ ಅವರು ಒಂದು ಸಿಖ್ ಎಂಪೈರ್ನ ನಡೆಸ್ತಾ ಇರ್ತಾರೆ, ಆಯಿತಾ. ರಾಜನಾಥ್ ಸಿಂಗ್ ಅವರು ನಾರ್ತ್ ಇಂಡಿಯಾದಲ್ಲಿ ಸಿಖ್ ಎಂಪೈರ್ನ ನಡೆಸ್ತಾ ಇರ್ತಾರೆ. ಯಾವಾಗವರೆಗೂ 1801 to 1839 ದೇರ್ ವಾಸ್ ಅ ಸಿಖ್ ಎಂಪೈರ್. ನಿಮಗೆ ಇದು ಕೇಳಿರೋದಿಲ್ಲ, ಚಾನ್ಸಸ್ ಕೂಡ ಇಲ್ಲ, ಆಯಿತಾ. ಆ ಸಿಖ್ ಎಂಪೈರ್ನ ಕೂಡ ಬ್ರಿಟಿಷರ್ಸ್ ಪಡ್ಕೊಬಿಟ್ರೆ ಫುಲ್ ನಾರ್ತ್ ಇಂಡಿಯಾ ಅವ್ರ ಕಂಟ್ರೋಲಿಗೆ ಬರುತ್ತೆ ಅನ್ನೋ ಒಂದು ಮುಂದಾಲೋಚನೆಯಿಂದ ಏನು ಮಾಡ್ತಾರೆ, ಇನ್ ದ ಇಯರ್ 1845 to 1846 ಅವರು ಫಸ್ಟ್ ಆಂಗ್ಲೋ ಸಿಖ್ ವಾರ್ನ ಸ್ಟಾರ್ಟ್ ಮಾಡ್ತಾರೆ. ರೀಸನ್ ವೆರಿ ಸಿಂಪಲ್, ಅವ್ರಿಗೆ ನಾರ್ತ್ ಇಂಡಿಯಾ ಮೇಲೆ ಕಂಟ್ರೋಲ್ ಬೇಕು. ಅದಕ್ಕೋಸ್ಕರ ಸಿಖ್ ಅನ್ನೋ ಒಂದು ಚಿಕ್ಕ ಎಂಪೈರ್ ಇದೆ, ಅದನ್ನು ಹೊಡ್ಕೋಬೇಕಂತ 1845 to 1846 ಫಸ್ಟ್ ಆಂಗ್ಲೋ ಸಿಖ್ ವಾರ್ನ ಫೈಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ
ಪಾರ್ಷಿಯಲ್ ಡಾಮಿನೆನ್ಸ್ ಸಿಗುತ್ತೆ ಅವ್ರಿಗೆ, ಅರ್ಧ ಡಾಮಿನೆನ್ಸ್ ಸಿಗುತ್ತೆ. ಪಾರ್ಷಿಯಲ್ ಡಾಮಿನೆನ್ಸ್ ಅಂದರೆ ದೇ ವಿನ್ ಆ್ಯಂಡ್ ದೇ ಸೆಟ್ ಅಪ್ ಪಾರ್ಷಿಯಲ್ ಡಾಮಿನೆನ್ಸ್. ಅರ್ಧ ಡಿಸಿಷನ್ ಸಿಕ್ ಕಮ್ಯುನಿಟಿ ಮಾಡ್ತಾ ಇದ್ರೆ, ಅರ್ಧ ಡಿಸಿಷನ್ಸ್ ಇವ್ರು ಮಾಡ್ತಾರೆ. 50-50 ಟ್ರೇಡಿಂಗ್ ಪಾಯಿಂಟಲ್ಲಿ ಜಗಳ ಆಗುತ್ತೆ. ಆ್ಯಂಡ್ ದೇ ಕಾಂಕರ್ 50% ಆಫ್ ದ ಎಂಪೈರ್. ಸೊ ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ಬ್ರಿಟಿಷರ್ಸ್ನ ಕೂಡ ಅವರು ಪರ್ಮಿಷನ್ ತಗೋಬೇಕಾಗತ್ತೆ. ಯಾಕೆ ಹಿಂಗಾಗತ್ತೆ ಅಂದರೆ 1839 ಮಹಾರಾಜ ಅವರು ತೀರೋಗ್ಬಿಡ್ತಾರೆ. ಮಹಾರಾಜ ರಾಜನಾಥ್ ಸಿಂಗ್ ಅವರು 1839 ತೀರೋದಾಗ ಸಿಖ್ ಎಂಪೈರ್ ಸ್ವಲ್ಪ ವೀಕ್ ಆಗುತ್ತೆ, ಫೌಂಡೇಶನ್ ಸ್ವಲ್ಪ ವೀಕ್ ಆಗುತ್ತೆ. ದೆರ್ ಇಸ್ ನೋ ಸ್ಟ್ರಾಂಗ್ ಸಕ್ಸಸರ್ಸ್ ಆ್ಯಂಡ್ ಯೂನಿಟಿ ಇರಲ್ಲ. ಇದನ್ನು ಆಕ್ಟಿವೇಟ್ ಆಗಿ ತಗೊಂಡು, ಇದನ್ನ ಒಂದು ಅಪಾರ್ಚುನಿಟಿಯಾಗಿ ತಗೊಂಡು 1845 to 1846 ಬ್ರಿಟಿಷರ್ಸ್ ಫಸ್ಟ್ ಆಂಗ್ಲೋ ವಾರ್ನ ಸ್ಟಾರ್ಟ್ ಮಾಡಿ, ಫಸ್ಟ್ ಆಂಗ್ಲೋ ಸಿಖ್ ವಾರ್ನ ಸ್ಟಾರ್ಟ್ ಮಾಡಿ ಅಲ್ಲಿ ಒಂದು ಪಾರ್ಷಿಯಲ್ ಡಾಮಿನೆನ್ಸ್ನ ಸೆಟಪ್ ಮಾಡ್ತಾರೆ. ಒಂದು ನೀವು ಏನಾದ್ರು ತಗೋಬೇಕಂತಂದರೆ ನಮ್ಮ ಪರ್ಮಿಷನ್ ತಗೋಬೇಕು ಆ ಥರ, ಆಯಿತಾ. ಇದು ಸಿಖ್ ಅವ್ರಿಗೆ ಇಷ್ಟ ಆಗಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ, ಸಿಖ್ ಆರ್ ವೆರಿ ವೆರಿ ಆಂಬಿಷಿಯಸ್, ದೇ ಆರ್ ವೆರಿ ಪೌರುಷ ಇರುತ್ತೆ ಸಿಖ್ಸಲ್ಲಿ. ಇವನ್ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಭಗತ್ ಸಿಂಗ್ ಅವ್ರ ಆಟಿಟ್ಯೂಡ್ ನಿಮ್ಗೆ ಗೊತ್ತಿರುತ್ತೆ. ತುಂಬ ಜನ ಸಿಖ್ ಕಿಂಗ್ಸ್ ತುಂಬ ಸ್ಟ್ರಾಂಗ್, ಆಯಿತಾ. ಅವರಿಗೆ ಯಾವುದೇ ರೀತಿ ಕಂಟ್ರೋಲ್ ಇಷ್ಟ ಆಗಲ್ಲ. ಇದನ್ನು ಫ್ರೀ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, 1848 to 1849 ಸಿಖ್ ಎಂಪೈರ್ ಇನ್ನೊಂದು ವಾರ್ನ ಸ್ಟಾರ್ಟ್ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಎ ಸೆಕೆಂಡ್ ಆಂಗ್ಲೋ ಸಿಖ್ ವಾರ್. ಇದು ಯಾರು ಸ್ಟಾರ್ಟ್ ಮಾಡ್ತಿದ್ದಾರೆ, ಸಿಖ್ ಅವ್ರು ಸ್ಟಾರ್ಟ್ ಮಾಡ್ತಿದ್ದಾರೆ ಬ್ರಿಟಿಷರ್ಸಿಂದ ಫ್ರೀ ಆಗಬೇಕಂತ. ಬಟ್ ಈ ವಾರಲ್ಲಿ ಏನಾಗುತ್ತೆ, ಬ್ರಿಟಿಷರ್ಸ್ ಅವ್ರನ್ನ ಸೋಲಿಸ್ಬಿಡ್ತಾರೆ. ಬ್ರಿಟಿಷರ್ಸ್ ಡಿಫೀಟ್ ದ ಸಿಖ್ ಎಂಪೈರ್ ಆ್ಯಂಡ್ ನೌ ದೆ ಅನೆಕ್ಸ್ ಪಂಜಾಬ್ ಕಂಪ್ಲೀಟಾಗಿ ಅನೆಕ್ಸ್ ಮಾಡ್ತಾರೆ. ಸಿಂಧ್ ಏರಿಯಾ ಆಲ್ರೆಡಿ ಇವ್ರ ಕೈಲಿತ್ತಲ್ವಾ, ಇವಾಗ ಕಂಪ್ಲೀಟ್ ಪಂಜಾಬ್ ಕಮ್ಸ್ ಇನ್ ಟು ದೇರ್ ಪ್ರಾವಿನ್ಸ್. ದಿಸ್ ಪ್ರಾವಿನ್ಸ್ ಇಸ್ ಫೇಮಸ್ಲಿ ನೌನ್ ಆಸ್ ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್. ಈ ಪಾಕಿಸ್ತಾನ ಏನು ಫಾರ್ಮ್ ಆಗಿದೆ ಅಲ್ವಾ, ಇದು ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್ ಅರ್ಧ ಕಟ್ಟಾಗೆ ಫಾರ್ಮ್ ಆಗಿರುವಂಥದ್ದು, ಆಯಿತಾ. ಸೊ ಏನಾಗ್ತಿದೆ ಇವಾಗ, ನಾರ್ತ್ ಇಂಡಿಯಾದಲ್ಲಿ ಕೂಡ ಸೆಟಪ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಅವ್ರು ಸಿಂಧನ ಕೂಡ ಅನೆಕ್ಸ್ ಮಾಡಿದ್ದಾರೆ. ಸಿಂಧ್ ಹೋಯಿತು 1843. ಪಂಜಾಬ್ ಅವ್ರ ಕೈಗೆ 1849 ಬೀಳುತ್ತೆ. ಆ್ಯಂಡ್ ಫಸ್ಟ್ ಆಂಗ್ಲೋ ಸಿಖ್ ವಾರ್, ಸೆಕೆಂಡ್ ಆಂಗ್ಲೋ ಸಿಖ್ ವಾರಿಂದ ಸಿಖ್ ಎಂಪೈರ್ ಕೂಡ ಎಂಡಾಗಿ ಇವಾಗ ಬ್ರಿಟಿಷರ್ಸ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಇಂಡಿಯಾದ 4 ಸೈಡಲ್ಲಿ ಕೂಡ ಅನೆಕ್ಸೇಷನ್ನ ಕಂಪ್ಲೀಟ್ ಮಾಡಿದ್ದಾರೆ. ದಿಸ್ ಕಂಪ್ಲೀಟ್ಸ್ ದ ವಾರ್ಸ್. ಇನ್ನವರು ಜಾಸ್ತಿ ಯುದ್ಧಗಳನ್ನ ಮಾಡಲ್ಲ. ದೀಸ್ ಆರ್ ದ ಮೇಜರ್ ವಾರ್ಸ್. ಯಾವ್ಯಾವುದು, ಬೆಂಗಾಲಲ್ಲಿ ಆದಂಥ ಬ್ಯಾಟಲ್ ಆಫ್ ಬಕ್ಸರ್, ಬ್ಯಾಟಲ್ ಆಫ್ ಪ್ಲಾಸಿ, ಫಸ್ಟ್ ಆಂಗ್ಲೋ ಮರಾಠಾ ವಾರ್, ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್, ಥರ್ಡ್ ಆಂಗ್ಲೋ ಮರಾಠಾ ವಾರ್, ಫಸ್ಟ್ ಆಂಗ್ಲೋ ಮೈಸೂರ್ ವಾರ್, ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರ್, ಥರ್ಡ್ ಆಂಗ್ಲೋ ಮೈಸೂರ್ ವಾರ್, ಫೋರ್ತ್ ಆಂಗ್ಲೋ ಮೈಸೂರ್ ವಾರ್, ಫಸ್ಟ್ ಆಂಗ್ಲೋ ಸಿಖ್ ವಾರ್, ಸೆಕೆಂಡ್ ಆಂಗ್ಲೋ ಸಿಖ್ ವಾರ್. ವಿತ್ ದಿಸ್ ದೇ ಕ್ಯಾಪ್ಚರ್ ಮೋಸ್ಟ್ ಆಫ್ ದ ಏರಿಯಾಸ್ ಬೈ ವಾರ್ಸ್. ಇದಾದಮೇಲೆ ಅವರು ತಲೆ ಯೂಸ್ ಮಾಡ್ತಾರೆ. ದೇ ಡಿಸೈನ್ ಪೊಲಿಟಿಕಲ್ ಸಿಸ್ಟಮ್ಸ್. ನಾವು ಇನ್ನು ಯುದ್ಧ ಮಾಡೋದು ಬೇಕಾಗಿಲ್ಲ, ಪೊಲಿಟಿಕಲ್ ಸಿಸ್ಟಮ್ಸಲ್ಲಿ ಯುದ್ಧ ಮಾಡೋಣ ಅಂತ. ಅದಕ್ಕೆ ರೀಸನ್ ಏನಪ್ಪ ಅಂದರೆ ನೋಡಿ, ಅಲ್ಲಿ ಒಂದು ಸಿಸ್ಟಮ್ನವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಫಸ್ಟ್ ಒನ್ ಇಸ್ ಕಾಲ್ಡ್ ಎ ಸಬ್ಸಿಡರಿ ಅಲೈನ್ಸ್. ಸಬ್ಸಿಡರಿ ಅಲೈನ್ಸ್ ಒಂದು ಈ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೆಕೆಂಡ್ ಸಿಸ್ಟಮ್ ಬಂದುಬಿಟ್ಟು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಏನಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಸಬ್ಸಿಡರಿ ಅಲೈನ್ಸ್, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಇದೆರಡನ್ನ ಯೂಸ್ ಮಾಡಿಕೊಂಡು ದೇ ಸ್ಟಾರ್ಟ್ ಅಕ್ವೈರಿಂಗ್ ದ ಟೆರಿಟರೀಸ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್. ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದರೆ ಏನು ಅಂತ ಕೇಳೋದ್ರೆ ನೋಡಿ, ಬ್ರಿಟಿಷರ್ಸ್ ಯಾವುದಾದ್ರು ಒಂದು ಎಂಪೈರ್, ಒಂದು ಚಿಕ್ಕ ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿ ಗೆದ್ದರೆ, ಓಕೆ, ಅವರೇ ಅಲ್ಲಿ ರೂಲ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಸ್ಫುರ್ಸೋತಿರ್ಲಿಲ್ಲ. ಅವರೇ ರೂಲ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರಲಿಲ್ಲ. ಅಲ್ಲಿದ್ದಂಥ ಒಬ್ಬ ರಾಜನ ಜೊತೆ ಒಂದು ಟ್ರೀಟಿನ ಸೈನ್ ಮಾಡಿಸ್ತಾ ಇದ್ರು. ದಟ್ ಇನ್ಮೇಲೆ ನೀನು ನಮಗೆ ಸಬಾರ್ಡಿನೇಟ್ ಆಗಿ ಕೆಲಸ ಮಾಡಬೇಕು, ನಮ್ಮ ಕೆಳಗೆ ನೀನು ಕೆಲಸ ಮಾಡಬೇಕಂತ. ಅಂಥ ಎಂಪೈರ್ಸ್ನವರು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕರೀತಾ ಇದ್ರು. ಬ್ರಿಟಿಷರ್ಸ್ ವೇರ್ ನಾಟ್ ಡೈರೆಕ್ಟ್ಲಿ ರೂಲಿಂಗ್ ಹಿಯರ್, ಬಟ್ ಇಲ್ಲದಂಥ ರಾಜ ಮಹಾರಾಜರ ಜೊತೆ ಸ್ನೇಹನ ಬೆಳೆಸ್ಕೊಳ್ತಾ ಇದ್ರು. ಇದನ್ನು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕರೀತಾರೆ. ಇನ್ ಕೇಸ್ ಪ್ರಿನ್ಸ್ಲಿ ಸ್ಟೇಟ್ಸ್ ಬ್ರಿಟಿಷರ್ಸ್ ವಿರುದ್ಧ ತಿರುಗಿ ಬಿದ್ದರೆ ಯುದ್ಧ ಮಾಡಿ ಹೊಡೆದಾಕ್ಬಿಡ್ತಿದ್ರು. ಸೊ ಪ್ರಿನ್ಸ್ಲಿ ಸ್ಟೇಟ್ಸ್ ವೇರ್ ನಾಟ್ ಸ್ಟ್ರಾಂಗ್, ಬಟ್ ದೇ ಹ್ಯಾಡ್ ಟು ಒಬೇ ಟು ದ ರೂಲ್ಸ್ ಆಫ್ ಕಿಂಗ್ಸ್. ಒಬೇ ಟು ದ ರೂಲ್ಸ್ ಆಫ್ ಬ್ರಿಟಿಷರ್ಸ್. ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರಾದಂಥ ರಾಜ್ಯಗಳು ಜಾಸ್ತಿ ಮಾತಾಡಿದ್ರೆ ಹೊಡೆದಾಕ್ತಾರೆ. ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕರಿತೇವೆ ನಾವು ಇದನ್ನ, ಆಯಿತಾ. ಬ್ರಿಟಿಷರ್ಸ್ ಡೈರೆಕ್ಟ್ಲಾಗೆ ರೂಲ್ ಮಾಡ್ತಿಲ್ಲ, ಬಟ್ ಸ್ಟಿಲ್ ಅವ್ರ ರೂಲ್ ಅಲ್ಲಿ ಇದೆ. ಅದಕ್ಕೆ ಅವ್ರನ್ನ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕರಿತಿದ್ರು. ಇವಾಗ ಪ್ರಿನ್ಸ್ಲಿ ಸ್ಟೇಟ್ಸ್ ಜೊತೆ ಅವರು 2 ಥರ ಒಪ್ಪಂದಗಳನ್ನ ಮಾಡ್ಕೊಳ್ತಾರೆ. ಮೊದಲನೇದನ್ನು ಸಬ್ಸಿಡರಿ ಅಲೈನ್ಸ್ ಅಂತ ಕರೀತಾರೆ. ಸಬ್ಸಿಡರಿ ಅಲೈನ್ಸ್ ಸೈನ್ ಮಾಡುವಂಥ ಯಾವುದೇ ರಾಜ್ಯ ಆಗಲಿ ಅವನಿಗೆ ಕೆಲವೊಂದು ಕಂಡೀಷನ್ಸ್ ಇದೆ. ಮೊದಲನೇದು, ಪ್ರೈವೇಟ್ ಆರ್ಮಿ ಇಟ್ಕೊಳ್ಳೋ ಹಾಗೆ ಇಲ್ಲ. ಪ್ರೈವೇಟ್ ಆರ್ಮಿ ಅಂದ್ರೇನು, ನಾನೀಗ ಒಬ್ಬ ರಾಜ, ಆಯಿತಾ, ನಾನು ಈ ಸಬ್ಸಿಡರಿ ಅಲೈನ್ಸ್ನ ಸೈನ್ ಮಾಡಿದ್ರೆ ಏನಾಗುತ್ತೆ, ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಸ್ವತಂತ್ರವಾದಂಥ ಸೇನೆನ ಇಟ್ಕೊಳ್ಳೋ ಹಾಗಿಲ್ಲ. ಇದ್ರ ಬದಲಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯವರು ತಮ್ಮದೇ ಆದಂಥ ಒಂದು ಸೈನ್ಯನ ಇಲ್ಲಿಟ್ಟೋಗ್ತಾರೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿಲ್ ಲೀವ್ ದೇರ್ ಆರ್ಮಿ ಹಿಯರ್. ಬ್ರಿಟಿಷ್ ಆರ್ಮಿ ಇರುತ್ತೆ ನನ್ನ ಕಂಟ್ರೋಲಲ್ಲಿ, ನನ್ನ ಹತ್ರ ಯಾವ ಆರ್ಮಿನೂ ಇರಲ್ಲ. ಈ ಆರ್ಮಿಗೆ ನಾನು ನನ್ನ ದುಡ್ಡಿಂದ ವೇತನ ಕೊಡಬೇಕು. ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಬ್ರಿಟಿಷ್ ಆರ್ಮಿ. ಸೊ ಯುದ್ಧ ಮಾಡೋಕ್ಕೆ ಈ ಆರ್ಮಿನೇ ಬಳಸಬೇಕು, ಈ ಜನನೇ ಬಳಸ್ಕೋಬೇಕು. ನನ್ನ ಹತ್ರ ಇದ್ದಂಥ ಆರ್ಮಿನ ನಾನು ಡಿಸ್ಮ್ಯಾಂಟಲ್ ಮಾಡಬೇಕು. ನನ್ನ ಹತ್ರ ಒಂದು ಸೇನೆ ಇದ್ದರೆ ಅದನ್ನು ಡಿಸ್ಮ್ಯಾಂಟಲ್ ಮಾಡಿ ನಾನು ಬ್ರಿಟಿಷರ್ಸ್ ಆರ್ಮಿನ ಸಾಕಬೇಕು. ಇದನ್ನು ಸಬ್ಸಿಡರಿ ಅಲೈನ್ಸ್ ಅಂತ ಕರೀತಾರೆ, ಆಯಿತಾ. ಇದರಿಂದ ಏನಾಗ್ತಿತ್ತು, ಯಾವುದೇ ರಾಜ ಮಹಾರಾಜ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋ ಹಾಗಿಲ್ಲ, ಬಿಕಾಸ್ ಅದು ಬ್ರಿಟಿಷ್ ಆರ್ಮಿ. ಜೊತೆಗೆ
ಜೊತೆಗೆ ಏನಾಗುತ್ತೆ, ಇದರಿಂದ ರಾಜ ಕೂಡ ಚೆಕ್ಕಲ್ಲಿರ್ತಾನೆ. ಜಾಸ್ತಿ ಮಾತಾಡೋಕೆ ಹೋದರೆ ಅವರ ಆರ್ಮಿನೇ ಬೆಳೆಸ್ಕೊಂಡು ಅವ್ರನ್ನ ಸೋಲಿಸ್ಬಿಡ್ತಿದ್ರು. ದಿಸ್ ಈಸ್ ಸಬ್ಸಿಡರಿ ಅಲೈನ್ಸ್. ಆಯಿತಾ, ಸಬ್ಸಿಡರಿ ಅಲೈನ್ಸ್ನ ಒಂದು ಲೆವೆಲ್ ಅಪ್ಗ್ರೇಡ್ ಮಾಡ್ತಾರೆ. ಯೂಟ್ಯೂಬಲ್ಲಿ ಈ ಅಪ್ಡೇಟ್ ಅಂತ ಬರುತ್ತಲ್ವಾ, ಆ ಥರ ಅಪ್ಗ್ರೇಡ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಇದರ ಅರ್ಥ ಏನಂದರೆ, ಪ್ರಿನ್ಸ್ಲಿ ಸ್ಟೇಟ್ ರಾಜರ ಹತ್ರ, ಪ್ರಿನ್ಸ್ಲಿ ಸ್ಟೇಟಲ್ಲಿರುವಂಥ ರಾಜರ ಹತ್ರ ಗಂಡು ಮಕ್ಕಳು ಇಲ್ಲ ಅಂದರೆ, ನೋ ಲೀಗಲ್ ಆರ್ ನೋ ಲೆಜಿಟಿಮೇಟ್ ಸನ್, ಅವರಿಗೆ ಗಂಡು ಮಗು ಹುಟ್ಟಲಿಲ್ಲ ಅಂದರೆ ಇದರಿಂದ ಏನಾಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಏರಿಯಾ ಇದೆ ಅಲ್ವಾ, ಆಟೋಮೆಟಿಕ್ ಆಗಿ ಬ್ರಿಟಿಷರ್ಸ್ ಅಂಟ್ರೋಲಿಗೆ ಬರುತ್ತೆ ಅಂತ ಸಬ್ಸಿಡರಿ ಅಲೈನ್ಸ್ ಜೊತೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ಡಾಲ್ ಹೌಸಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಪ್ರಿನ್ಸಿಪಲ್ ವೆರಿ ಸಿಂಪಲ್. ಒಬ್ಬ ಪ್ರಿನ್ಸ್ಲಿ ಸ್ಟೇಟ್ ರಾಜನಿಗೆ ಗಂಡು ಮಗು ಇಲ್ಲ ಅಂದರೆ ಆಟೋಮೆಟಿಕ್ ಆಗಿ ಅವನ ಏರಿಯಾ ಬ್ರಿಟಿಷರ್ಸ್ ಕಂಟ್ರೋಲಿಗೆ ಬರುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ಡಾಲ್ ಹೌಸಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ, ಈ ಪರ್ಟಿಕ್ಯುಲರ್ ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡು ತುಂಬ ಸ್ಟೇಟ್ಸ್ನ ಅನೆಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 1848 ಸತಾರಾ ಬ್ರಿಟಿಷರ್ಸ್ ಕಂಟ್ರೋಲಿಗೆ ಬರುತ್ತೆ ಡ್ಯೂ ಟು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. 1850 ಸಂಬಲ್ಪುರ್ ಬರುತ್ತೆ, ಸಂಬಲ್ಪುರ್ ವಿಲ್ ಕಮ್ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್. 1852 ಉದಯ್ಪುರ್. ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಗಂಡು ಮಗು ಇಲ್ಲ ಅಂದರೆ ಹೋಯ್ತು ಅಷ್ಟೇ. 1852 ಉದಯ್ಪುರ್ ಬೀಳತ್ತೆ. 1853 ನಾಗ್ಪುರ್ ಕೂಡ ಬೀಳತ್ತೆ, ನಾಗ್ಪುರ್ ಕೂಡ ಇವ್ರ ಕಂಟ್ರೋಲಿಗೆ ಬರುತ್ತೆ. 1854 ದ ವೆರಿ ಇಂಪಾರ್ಟೆಂಟ್ ಏರಿಯಾ ಝಾನ್ಸಿ ಕಮ್ಸ್ ಇನ್ ಟು ಪಿಕ್ಚರ್. ಝಾನ್ಸಿ ಗೊತ್ತಿದೆ ಅಲ್ವಾ, ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ, ಅವ್ರ ಮಗ ದಾಮೋದರ್ ದಾಸ್ನ ಅವರು ಕಿಂಗ್ ಆಗಕ್ಕೆ ಬಿಡೋದೇ ಇಲ್ಲ. ಇದರಿಂದ ಏನಾಗುತ್ತೆ, ಝಾನ್ಸಿ ಟ್ರೈಸ್ ಟು ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್ ಬಿಕಾಸ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪ್ರಕಾರ ಅವ್ರಿಗೆ ಲೀಗಲ್ ಆಗಿ ಗಂಡು ಮಗು ಇರಲ್ಲ. ದಾಮೋದರ್ ವಾಸ್ ದ ಅಡಾಪ್ಟೆಡ್ ಸನ್ ಆಫ್ ಹಿಮ್, ಅಡಾಪ್ಟ್ ಮಾಡಿರ್ತಾರೆ, ಅವ್ರನ್ನ ದತ್ತು ತಗೊಂಡಿರ್ತಾರೆ, ಅವ್ರ ಮಗುನ ಅವ್ರು ಪಡ್ಕೊಳ್ಳೋಕೆ ಬಿಡೋದೇ ಇಲ್ಲ. ಇದರಿಂದ ಏನಾಗುತ್ತೆ, ಝಾನ್ಸಿ ಫೈಟ್ಸ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್ ಆ್ಯಂಡ್ ಲೂಸರ್ಸ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರು ತೀರೋಗ್ತಾರೆ. ಇದು ನಿಮಗೆ ತುಂಬ ಫೇಮಸ್ ಸ್ಟೋರಿ ಗೊತ್ತಿರುತ್ತೆ. ದಿಸ್ ಈಸ್ ಆಲ್ಸೋ ಬಿಕಾಸ್ ಆಫ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಇದಾದಮೇಲೆ ಏನಾಗುತ್ತೆ ಅಂದರೆ 1856 ಅವಧ್ನ ಕೂಡ ಪಡ್ಕೊಬಿಡ್ತಾರೆ. ಅವಧ್ ಇಸ್ ಟೇಕನ್ ಫ್ರಮ್ ಅವಧ್ ಕಿಂಗ್. ನೋಡಿ, ಅವಧ್ ಇಸ್ ನಾಟ್ ಟೇಕನ್ ಡ್ಯೂ ಟು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಇಂದ ತಗೊಳ್ಳಲ್ಲ. ಇದನ್ನ ಅವ್ರು ಏನಂತ ಹೇಳ್ತಾರೆ ಅಂದರೆ, ನೋಡಪ್ಪ, ಅವಧಲ್ಲಿರುವಂಥ ರೂಲರ್ ಸರಿಯಾಗಿ ನಿಯತ್ತಾಗಿ ತನ್ನ ಕೆಲಸ ಮಾಡ್ತಿಲ್ಲ, ಕರೆಕ್ಟಾಗಿ ರೂಲ್ ಮಾಡ್ತಾ ಇಲ್ಲ, ಕರೆಕ್ಟಾಗಿ ತನ್ನ ಸಾಮ್ರಾಜ್ಯನ ನೋಡ್ಕೊಳ್ತಿಲ್ಲ, ಅದಕ್ಕೋಸ್ಕರ ಅಂಡರ್ ಮಿಸ್ ರೂಲ್ ಆಫ್ ಟೆರಿಟರಿ, ಸರಿಯಾಗಿ ರೂಲ್ ಮಾಡ್ತಿಲ್ಲ, ಆ ಪ್ರಜೆಗಳನ್ನ ಕಾಪಾಡಬೇಕನ್ನೋ ಕಾನ್ಸೆಪ್ಟಲ್ಲಿ ಅವನ್ನ ತೆಗೆದಾಕಿ ದೇ ಟೇಕ್ ಅಪ್ ದ ಪವರ್. ನೋಡಿ, ಸಿ ದಿಸ್, ಅವಧಲ್ಲಿರುವಂಥ ರಾಜನ್ನ ಬೇಕಂತ ತೆಗೆದು ಆ ಟೆರಿಟರಿನ ಕಂಟ್ರೋಲಿಗೆ ತಗೊಳ್ತಾರೆ. ಅವಾಗಿದ್ದಂಥ ರಾಜನ ಹೆಸರು ವಾಜಿದ್ ಅಲಿ ಶಾ. ಹಿ ವಾಸ್ ಅ ವೆರಿ ಗುಡ್ ರೂಲರ್. ತನ್ನ ಪ್ರಜೆಗಳನ್ನ ಅವ್ರು ಚೆನ್ನಾಗೇ ನೋಡ್ಕೊಳ್ತಾ ಇದ್ರು. ಹಿ ವಾಸ್ ದ ಲಾಸ್ಟ್ ನವಾಬ್ ಆಫ್ ಅವಧ್. ಆಯಿತಾ. ಇದಾದಮೇಲೆ ಅವಧಲ್ಲಿದ್ದಂಥ ಎಲ್ಲ ನವಾಬ್ಸ್ನ ತೆಗೆದಾಕ್ತಾರೆ, ವಾಜಿದ್ ಅಲಿ ಶಾನ ಕಿತ್ತಾಕ್ತಾರೆ. ಇದಾದಮೇಲೆ ಏನಂತಾರೆ, ನೀನು ಸರಿಯಾಗಿ ಆಳ್ವಿಕೆ ಮಾಡ್ತಿಲ್ಲ ಅಂತ ಈ ಪರ್ಟಿಕ್ಯುಲರ್ ಏರಿಯಾನ ಕೂಡ ಕಿತ್ಕೊಂಡ್ಮೇಲೆ ಏನಾಗುತ್ತೆ, ಇವಾಗ ಬ್ರಿಟಿಷರ್ಸ್ ಮೋಸ್ಟ್ ಆಫ್ ದ ಇಂಡಿಯಾನ ಕಂಟ್ರೋಲಲ್ಲಿ ತಗೊಳ್ತಾರೆ. ಆ್ಯಂಡ್ ವೆನ್ ನವಾಬ್ ಆಫ್ ಅವಧ್ ವಾಸ್ ರಿಮೂವ್ಡ್, ನೆನ್ಪಿಟ್ಕೊಳ್ಳಿ, ನವಾಬ್ ಆಫ್ ಅವಧ್ನವ್ರು ಯಾವಾಗ ತೆಗೆದಾಕ್ತಾರಲ್ವಾ, ದಟ್ ಗಿವ್ಸ್ ರೈಸ್ ಟು ಎಜಿಟೇಷನ್ಸ್. ಇವಾಗ ಭಾರತದಲ್ಲಿ ತುಂಬ ಜಗಳಗಳಾಗಕ್ಕೆ ಶುರುವಾಗುತ್ತೆ. ಯಾವ ಬೇಸಿಸ್ ಮೇಲೆ ಇವ್ರು ತೆಗೆದಾಕಿದ್ರು, ಏನು ಬ್ರಿಟಿಷರ್ಸ್ ಮಾಡಿದ್ಯಾ ನ್ಯಾಯನಾ, ಬೇರೆ ಯಾರು ಮಾಡಿದ್ದೇ ಇಲ್ವಾ ಅನ್ನೋ ಕಾನ್ಸೆಪ್ಟಲ್ಲಿ ಏನಾಗುತ್ತೆ, ದಿಸ್ ಗಿವ್ಸ್ ರೈಸ್ ಟು ವೆರಿ ಫೇಮಸ್ ಬ್ಯಾಟಲ್ ನೌನ್ ಆಸ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ದಿಸ್ ಗಿವ್ಸ್ ಟು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಸಿಪಾಯ್ ಮ್ಯೂಟಿನಿ. ಗೊತ್ತಿದೆಯಾ? ಮಂಗಲ್ ಪಾಂಡ್ಯವ್ರ ಸ್ಟೋರಿ ಬರುತ್ತಲ್ವಾ, ಇಟ್ ಗಿವ್ಸ್ ರೈಸ್ ಟು ಯಾವಾಗ 1857 to 1858 ಏನು ವಾರ್ ಬರುತ್ತಲ್ವಾ, ದಿಸ್ ಇಸ್ ದ ರಿಸಲ್ಟ್ ಆಫ್ ಬ್ರಿಟಿಷ್ ಮಿಸ್ರೂಲ್. ಬ್ರಿಟಿಷರ್ಸ್ ಹೀಗೆ ಸಿಕ್ಕಿದ್ದ ಏರಿಯಾಗಳನ್ನ ಅನೆಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಸಿಪಾಯಿಗಳು ಬ್ರಿಟಿಷರ್ಸ್ ವಿರುದ್ಧ ಒಂದು ವಾರ್ನ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ಡನ್ ಹಿಯರ್. ಇದು 1857 to 1858 ರಿವೋಲ್ಟ್. ಇದಾದಮೇಲೆ ಏನಾಗುತ್ತೆ, ದಿಸ್ ಎಂಡ್ಸ್ ದ ರೂಲ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿ ರೂಲ್ನ ಎಂಡ್ ಮಾಡಿ ಡೈರೆಕ್ಟ್ British Queen or British Crown starts ruling us. That is from 1858 to 1947. ಈಗ ಈ ವಿಡಿಯೋ ಆದಮೇಲೆ ಕಂಟಿನ್ಯೂಷನ್ ಪಾರ್ಟ್ ಅದು. ಓಕೆ, ಸೊ ಫಸ್ಟ್ ಹಾಫ್ ಆಫ್ ಹಿಸ್ಟ್ರಿ ಎಂಡ್ಸ್ ಹಿಯರ್, ಸ್ಟಾರ್ಟಿಂಗ್ ಫ್ರಮ್ 1600 to 1857. This is rise and fall of East India Company. ಈಸ್ಟ್ ಇಂಡಿಯಾ ಕಂಪ್ನಿ ಭಾರತಕ್ಕೆ ಬಂದು ಹೇಗೆ ತಮ್ಮ ಸಾಮ್ರಾಜ್ಯನ ಎಸ್ಟಾಬ್ಲಿಷ್ ಮಾಡ್ತಾರೆ ಅನ್ನೋದು 1857ವರೆಗೂ ನಡೆದಿರುವಂಥ ಸ್ಟೋರಿ. ಇಲ್ಲಿವರೆಗೂ ಹೇಗೆ ಅವರು ತಮ್ಮ ಸಾಮ್ರಾಜ್ಯನ ಎಕ್ಸ್ಪಾಂಡ್ ಮಾಡಿದ್ರು ಅಂತ ನೆನ್ಪಿಟ್ಕೊಳ್ಳಿ. ಈಗಿಂದ ಅವ್ರು ಎಕ್ಸ್ಪಾನ್ಷನ್ ಮಾಡಲ್ಲ, ಇರುವಂಥ ಸಾಮ್ರಾಜ್ಯನ ಉಳಿಸ್ಕೊಳ್ಳೋಕೆ ನೋಡ್ತಾರೆ. ಬಿಕಾಸ್ ದೇ ಕ್ಲಿಯರ್ಲಿ ಸೇ ದಟ್ ಇನ್ಮೇಲೆ ನಾವು ಯಾವುದೇ ರೀತಿ ಅನೆಕ್ಸೇಷನ್ಸ್ನ ಮಾಡಲ್ಲ, ಯಾವುದೇ ರೀತಿ ಯುದ್ಧನ ಮಾಡಲ್ಲ, ನಮ್ಮ ಹತ್ರ ಇರೋ ಸಾಮ್ರಾಜ್ಯನ ನಾವು ಕಾಪಾಡ್ಕೊಳ್ತೇವೆ, ಮಿಕ್ಕಿದ ಯಾವ ಸಾಮ್ರಾಜ್ಯಕ್ಕೂ ಕೈ ಹಾಕಲ್ಲ ಅಂತ ದೇ ಸ್ಟಾಪ್ ದೇರ್ ಅನೆಕ್ಸೇಷನ್ ಪ್ರಾಪರ್ಟೀಸ್ ಹಿಯರ್. ಆಯ್ತಾ, ಇಲ್ಲಿಗೆ ಬ್ರಿಟಿಷರ್ಸ್ದು ಅನೆಕ್ಸೇಷನ್ ಸ್ಟಾಪ್ ಆಗುತ್ತೆ. ಇದಾದಮೇಲೆ ನಮ್ಮ ಸೆಕೆಂಡ್ ಫೇಸ್ ಆಫ್ ಇಂಡಿಪೆಂಡೆನ್ಸ್,
ದ ಡಿಪ್ಲೊಮ್ಯಾಟಿಕ್ ಫೇಸ್ ಮಾಡರೇಟ್, ಎಕ್ಸ್ಟ್ರೀಮಿಸ್ಟ್, ರೆವಲ್ಯೂಷನರೀಸ್, ಮಂಗಲ್ ಪಾಂಡೆ ಆಯಿತು. ಇನ್ಮೇಲೆ ಭಗತ್ ಸಿಂಗ್ ಅವರು, ಮಹಾತ್ಮ ಗಾಂಧಿ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಚಂದ್ರಶೇಖರ್ ಆಜಾದ್ ಅವರು, ನಮ್ಮ ಗೋಪಾಲಕೃಷ್ಣ ಗೋಖಲೆ ಅವರು, ಮಹಾತ್ಮ ಗಾಂಧಿ ಅವರು, ಈ ಟೈಮ್ ಫೇಸ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ 1858 to 1947. ಸೊ ದಟ್ ವಿಲ್ ಕಂಟಿನ್ಯೂ ಫ್ರಮ್ ಹಿಯರ್. ಓಕೆ, ಜೈ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಮಾಡರ್ನ್ ಹಿಸ್ಟ್ರಿನ ಕವರ್ ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲೇ ನಾನು ಕಂಪ್ಲೀಟ್ ಕ್ರೌನ್ಸ್ ರೂಲಲ್ಲಿ ಆಗಿದ್ದು ಪ್ರತಿಯೊಂದು ಇವೆಂಟ್ನ ಕವರ್ ಮಾಡಬೇಕಂತ ಇದ್ದೇನೆ. ಕ್ರೌನ್ಸ್ ರೂಲ್ ಅಂದರೆ ಏನು ಎಲ್ಲ ಮಾತಾಡೋಣ, ಡೋಂಟ್ ವರಿ. ಸೊ ಈ ವಿಡಿಯೋ ಒಂದು 4 to 6 hours, 4 ರಿಂದ 6 ಗಂಟೆ ಉದ್ದ ಆಗಬಹುದು. ಸೊ ನೀವು ಇದನ್ನು ಒಂದೇ ದಿನದಲ್ಲಿ ನೋಡಬೇಕಂತ ಏನೂ ಇಲ್ಲ, ಆಯಿತಾ. ಸಮಾಧಾನವಾಗಿ ನೋಡಿ, ಒಂದೊಂದು ಪಾರ್ಟ್ನ ನೋಡಿದ್ರೂ ಕೂಡ ಪರವಾಗಿಲ್ಲ, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ ಡೆಪ್ತಾಗಿ ತೊಗೊಂಡು ಹೋಗ್ತಾರೆ. ನಮ್ಮ ಪೂರ್ವಜರು, ನಮ್ಮ ಫ್ರೀಡಮ್ ಫೈಟರ್ಸ್ ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ಸ್ ಆಗಿರ್ಬೋದು, ಅವ್ರ ಕಷ್ಟಗಳಾಗಿರ್ಬೋದು, ಯಾರ್ಯಾರು ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಪ್ರತಿಯೊಂದನ್ನು ನಾನು ಇನ್ ಡೆಪ್ತ್ ತೊಗೊಂಡು ಹೋಗ್ತಾನೆ. ಬೋತ್ ಇನ್ UPSC ಪರ್ಸ್ಪೆಕ್ಟಿವ್, KPSC ಪರ್ಸ್ಪೆಕ್ಟಿವ್, ಮೈನ್ಯೂಟ್ ಟು ಮೈನ್ಯೂಟ್ ಡೀಟೇಲ್ಸ್ನ ನಾನು ಕವರ್ ಮಾಡ್ತಾ ಇದ್ದಾನೆ. ಸೊ ನನ್ನ ಕಡೆಯಿಂದ ಬೇಕಾಗಿರೋದಷ್ಟೇ ನಿಮ್ಮ ಸಹಕಾರ ಬೇಕು, ನಿಮ್ಮ ಬೆಂಬಲ ಬೇಕು. ಆ್ಯಂಡ್ ನಾನು ಹೇಳೋ ಒಂದು ಪ್ರತಿಯೊಂದು ಪಾಯಿಂಟ್ನೂ ಕೂಡ ನೋಟ್ ಮಾಡ್ಕೊಳ್ಳಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಮುಗೋಣ, ಬನ್ನಿ ಶುರು ಮಾಡೋಣ. ಸೊ ಈ ಸೀರೀಸ್ ಏನಿದೆ, ದಿಸ್ ಮಾಡರ್ನ್ ಹಿಸ್ಟ್ರಿ ಸೀರೀಸ್ ಪಾರ್ಟ್ 1 ಅಂತ ಕರಿಬೋದು ನಾನು. ಈ ಪಾರ್ಟ್ 1ನಲ್ಲಿ ನಾನು 1857 1947ವರೆಗೂ ಆಗಿರುವಂಥ ಪ್ರತಿಯೊಂದು ಈವೆಂಟ್ನ ಕವರ್ ಮಾಡಿ ಕೊಡ್ತೇನೆ. ಓಕೆ, ವಿ ವಿಲ್ ಟಾಕ್ ಅಬೌಟ್ ಹಿಸ್ಟ್ರಿ, ವಿ ವಿಲ್ ಟಾಕ್ ಅಬೌಟ್ ನ್ಯಾಷನಲಿಸಮ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಮಾತಾಡೋಣ, ಮುಸ್ಲಿಂ ಲೀಗ್ ಬಗ್ಗೆ ಮಾತಾಡೋಣ, ಗ್ರೇಟೆಸ್ಟ್ ಫೈಟರ್ಸ್ ಲೈಕ್ ಮಹಾತ್ಮ ಗಾಂಧಿ ಅವರಾಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ನಮ್ಮ ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಸುಖದೇವ್, ರಾಜ್ಗುರು, ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ಸ್ನ ನೋಡ್ತಾ ನಮ್ಮ ಫ್ರೀಡಮ್ ಫೈಟರ್ಸ್ ಈ ಬ್ರಿಟಿಷರ್ಸಿಂದ ನಮಗೆ ಸ್ವಾತಂತ್ರ್ಯವನ್ನು ಹೇಗೆ ತಂದುಕೊಟ್ರು ಅಂತ ಇನ್ ಡೆಪ್ತ್ ಆಗಿ, ಸಿಕ್ಕಾಪಟ್ಟೆ ಆಳವಾಗಿ ಅಲಿತಾ ಹೋಗೋಣ. ಓಕೆ, ಸೊ ದ ಫಸ್ಟ್ ಟಾಪಿಕ್ ಐ ವಾಂಟ್ ಟು ಡಿಸ್ಕಸ್ ಈಸ್ ದ ರಿವೋಲ್ಟ್ ಆಫ್, ಕಲರ್ ಚೆನ್ನಾಗಿದೆ ಅಂತ ಅಂದ್ಕೊಳ್ತೇನೆ, ದ ರಿವೋಲ್ಟ್ ಆಫ್ 1857. ನಾನೀಗ ಡಿಸ್ಕಸ್ ಮಾಡಬೇಕಾಗಿರೋ ಫಸ್ಟ್ ಟಾಪಿಕ್ ರಿವೋಲ್ಟ್ ಆಫ್ 1857. ಆ್ಯಂಡ್ ಇದನ್ನು ನಾವು ತುಂಬ ಫೇಮಸ್ ಆಗಿ ಸಿಪಾಯ್ ಮ್ಯೂನಿಟಿ ಅಂತ ಕರಿತೇವೆ. ನಾವು ಈ ಟಾಪಿಕ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದಕ್ಕಿಂತ ಮೊದಲು ಒಂದು ಚಿಕ್ಕ ಬ್ಯಾಕ್ಗ್ರೌಂಡ್ ಕೊಟ್ಬಿಡ್ತೇನೆ, ಕಲರ್ ಚೇಂಜ್ ಮಾಡೋಣ. ಕೆಂಪು ಶಾಯಿಯಲ್ಲಿ ಬರೀತಿದೆ ನೋಡಿ. ಬ್ರಿಟಿಷರ್ಸ್ 1600 ಇಂಡಿಯಾದಲ್ಲಿ ಎಂಟರ್ ಆದರು. ನಿಮ್ಗೆ ಗೊತ್ತಿರಬೇಕು, ಅವರು ಜಸ್ಟ್ ವ್ಯಾಪಾರಿಗಳಾಗಿ ಆ್ಯಸ್ ಟ್ರೇಡರ್ಸ್ ದೆ ಎಂಟರ್ಡ್ ಅಸ್ ಇನ್ 1600, ಆಯಿತಾ. 1857 ಒಳಗೆ 1857 ಒಳಗೆ ದೇ ಗ್ರೀವ್ ಆ್ಯಸ್ ಅ ಪೊಲಿಟಿಕಲ್ ಪವರ್. ಏನಂತ ಹೇಳ್ತೇನೆ, ಡೋಂಟ್ ವರಿ. ಪೊಲಿಟಿಕಲ್ ಪವರ್ ಅಂದರೆ ಏನು ಅರ್ಥ ಎಲ್ಲ ಮಾತಾಡೋಣ ನೋಡಿ. ಸಿಂಪಲಾಗಿ ಹೇಳಬೇಕಂದ್ರೆ 1600ನೇ ಇಸ್ವಿಯಲ್ಲಿ 1600 AD ಅವರು ನಮ್ಮ ದೇಶಕ್ಕೆ ಬರ್ತಾರೆ ಟ್ರೇಡರ್ಸ್ ಆಗಿ, ವ್ಯಾಪಾರಿಗಳಾಗಿ. ಅಂದರೆ ಇಲ್ಲಿರುವಂಥ ವಸ್ತುಗಳನ್ನ ಖರೀದಿಸಿ ಇಂಗ್ಲೆಂಡಲ್ಲಿ ಮಾರಬೇಕು. ದ ಇಂಡಿಯನ್ ಪ್ರಾಡಕ್ಟ್ಸ್ ನೀಡ್ ಟು ಬಿ ಸೋಲ್ಡ್ ಇನ್ ಇಂಗ್ಲೆಂಡ್, ದಟ್ಸ್ ಇಟ್. ಇಲ್ಲಿ ಬರ್ತಾರೆ, ನಮ್ಮ ಬಟ್ಟೆ ಆಗಿರ್ಬೋದು, ಕಾಟನ್ ಆಗಿರ್ಬೋದು, ಡೈಮಂಡ್ಸ್ ಆಗಿರ್ಬೋದು, ಡೈಮಂಡ್ಸ್ ಅಲ್ಲ, ಸ್ವೀಟ್ ಏನಂತಾರೆ, ಖಾರ ಆಗಿರ್ಬೋದು, ಎಲ್ಲದನ್ನ ನಮ್ಮ ಸ್ಪೈಸಸ್ನ ತೊಗೊಂಡೋಗಿ ಇಂಗ್ಲೆಂಡಲ್ಲಿ ಮಾಡ್ತಾಯಿದ್ರು. ದೇ ವೇರ್ ಜಸ್ಟ್ ಟ್ರೇಡರ್ಸ್. ದೇ ಗಾಟ್ ದೇರ್ ಪರ್ಮಿಷನ್ ಫ್ರಮ್ ಇಂಗ್ಲೆಂಡ್, ಇಂಗ್ಲೆಂಡ್ ಕ್ವೀನ್ ಇದ್ದಾಳಲ್ಲ, ಕ್ವೀನ್ ಎಲಿಜಬೆತ್ I, ಅವರಿಂದ ಅವರಿಗೆ ರಾಯಲ್ ಚಾರ್ಟರ್ ಸಿಕ್ಕಿತ್ತು. ಭಾರತದಲ್ಲಿ ಅವರು ಮಾತ್ರ ಟ್ರೇಡ್ ಮಾಡ್ಬೋದು ಅನ್ನೋ ಒಂದು ಪಾಲಿಸಿ ಇಟ್ಕೊಂಡು ಬಂದಿದ್ರು ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲೆಂಡಿಂದ. ಬಟ್ ಹೋಗ್ತಾ ಏನು ಮಾಡಿದ್ರು, ದೇ ಅಂಡರ್ಸ್ಟುಡ್ ದ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ಸ್. ನಮ್ಮ ಭಾರತದಲ್ಲಿರುವಂಥ ತೊಂದರೆಗಳ ಬಗ್ಗೆ ಅವರಿಗೆ ಐಡಿಯಾ ಒಂದು ಸಿಗ್ತಾ ಹೋಯಿತು. ಸೊಸೈಟಿನ ಅರ್ಥ ಮಾಡ್ಕೊಳ್ತಾ ಹೋದ್ರು. ತೊಂದರೆ ಅನ್ನೋದಕ್ಕಿಂತ ಲೂಪ್ ಹೋಲ್ಸ್ ಅಂತ ಹೇಳ್ಬೋದು. ನಮ್ಮ ಸೊಸೈಟಿನ ಅರ್ಥ ಮಾಡ್ಕೊಳ್ತಾ ಹೋದರು. ಅವ್ರಿಗೆ ಅರ್ಥ ಆಗಿದ್ದೇನೆಂದರೆ, ನಮ್ಮ ಭಾರತದಲ್ಲಿ ಒಂದು ರಾಜ್ಯನಿಗೆ ಇನ್ನೊಂದು ರಾಜ್ಯನಿಗೆ ಸ್ನೇಹ ಇಲ್ಲ, ಹೊಡೆದಾಟ ಇರುತ್ತೆ. ವಿ ಆರ್ ಆಲ್ವೇಸ್ ಫೈಟಿಂಗ್ ವಿತ್ ಈಚ್ ಅದರ್. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಂಡ್ರು. ನಮ್ಮ ದೇಶದಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಇದೆ, ಕಮ್ಯುನಲಿಸಮ್ ಇದೆ, ರಿಲಿಜನ್ ಮೇಲೆ ಹೊಡೆದಾಡ್ತೇವೆ, ಇದನ್ನು ಕೂಡ ಅವ್ರು ನೋಟ್ ಡೌನ್ ಮಾಡಿಕೊಂಡ್ರು. ಇಂಥ ಲೂಪ್ ಹೋಲ್ಸ್ನ ಇಟ್ಕೊಂಡು ಅವ್ರು ಏನು ಮಾಡಿದ್ರು, ಪೊಲಿಟಿಕಲ್ ಪವರ್ ಆಗಿ ಬೆಳೆದ್ರು. ಪೊಲಿಟಿಕಲ್ ಪವರ್ ಅಂದರೆ ಅಟ್ಯಾಕ್ ಮಾಡೋದು, ರಾಜ್ಯನ ಕಬಳಿಸೋದು, ಅದರ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋ ರೈಟ್ಸ್, ರೆವೆನ್ಯೂ ರೈಟ್ಸ್, ದಿವಾನಿ ರೈಟ್ಸ್, ಇದನ್ನೆಲ್ಲ ಆಕ್ಸೆಸ್ ಮಾಡ್ತಾ ಜಸ್ಟ್ ಟ್ರೇಡಿಂಗ್ ಕಂಪ್ನಿ ಆಗಿ ಬಂದಂಥ ಬ್ರಿಟಿಷರ್ಸ್ ನಮ್ಮ ಭಾರತನ ಆಳಕ್ಕೆ ಸ್ಟಾರ್ಟ್ ಮಾಡಿದ್ರು ಫ್ರಮ್ ಆಲ್ ದ ಸೈಡ್ಸ್. ಇದೇ ಒಂದು ಪರ್ಸ್ಪೆಕ್ಟಿವ್. ಈ 1600 1857 ಏನಾಗಿದೆ, ಇದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತಾನೆ. ಬಟ್ ನಾವು ನನ್ನ ಫೋಕಸ್ ಏನಂದರೆ, ವಿ ವಿಲ್ ಸ್ಟಾರ್ಟ್ ಫ್ರಮ್ 1857. 1857ಗೆ ಬಂದಾಗ ಏನಾಗಿತ್ತು ಅಂತ ಹೇಳ್ತಾನೆ. ನಮ್ಮ ದೇಶದಲ್ಲಿ ಏನಾಗಿತ್ತು ಅಂತ ಹೇಳ್ತಾನೆ. ಬ್ರಿಟಿಷರ್ಸ್
ನಮ್ಮ ಬ್ರಿಟಿಷರ್ಸ್ ಇದ್ದಾರೆ ಅಲ್ವಾ, ನಮ್ಮ ಬ್ರಿಟಿಷರ್ಸ್ ಅಲ್ಲ, ನಾಯಿ ಬ್ರಿಟಿಷರ್ಸ್, ಈ ಬ್ರಿಟಿಷರ್ಸ್ ಇದ್ದಾರೆ ಅಲ್ವಾ, ಇಫ್ ಐ ಟಾಕ್ ಅಬೌಟ್ ದೆಮ್, ಒಂದು ನಿಮಿಷ ಶಾಯಿ ಬದಲಾಯಿಸೋಣ. ಓಕೆ, ಈ ಬ್ರಿಟಿಷರ್ಸ್ 1857 ಒಳಗೆ ಭಾರತದಲ್ಲಿ ಆಳಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇ ಹ್ಯಾಡ್ ಸ್ಟಾರ್ಟ್ ರೂಲಿಂಗ್ ಅಸ್, ಆಲ್ರೆಡಿ ಕಂಟ್ರೋಲ್ ತೊಗೊಂಡಿದ್ರು. ಗ್ರೇಟೆಸ್ಟ್ ಲೀಡರ್ಸ್ ಲೈಕ್ ಡಾಲೌಸಿ ಆಗಿರ್ಬೋದು, ತುಂಬ ಜನ ಬಂದು ಹೋಗಿದ್ರು. ದೇ ಹ್ಯಾಡ್ ಸ್ಟಾರ್ಟೆಡ್ ಟೇಕಿಂಗ್ ಕಂಟ್ರೋಲ್ ಆನ್ ಇಂಡಿಯಾ. ಬಟ್ ಪ್ರಾಬ್ಲಮ್ ಏನಾಯ್ತಂದರೆ ದೇ ವೆರ್ ಇಂಟರ್ಫಿಯರಿಂಗ್ ಇನ್ ಅವರ್ ಸೊಸೈಟಿ ಅಂದರೆ ನಮ್ಮ ಸಮಾಜದಲ್ಲಿ ಅವರು ಮೂಗು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ಫಾರ್ ಎಕ್ಸಾಂಪಲ್, ದ ಫಸ್ಟ್ ಥಿಂಗ್ ದಟ್ ಬ್ರಿಟಿಷರ್ಸ್ ಮೇಡ್ ಟು ಬ್ರಿಂಗ್ ರಿಫಾರ್ಮ್ಸ್ ಅಂತ ಕರಿಬೋದು ಇದನ್ನು. ರಿಫಾರ್ಮ್ಸ್ ಅಂದರೆ ಸೊಸೈಟಿನ ಬದಲಾಯಿಸೋದು. ದೇ ಫೆಲ್ಟ್ ದ್ಯಾಟ್ ನಾವು ಬಾರ್ಬೇರಿಯನ್ಸ್, ವಿ ಆರ್ ನಾಟ್ ಸಿವಿಲೈಸ್ಡ್, ನಮಗೆ ಒಂದು ಸರಿಯಾಗಿ ಬದುಕೋ ವಿಧಾನಗಳು ಗೊತ್ತಿಲ್ಲ, ಅವರೇ ಸುಪೀರಿಯರ್ ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ವೈಟ್ ಮ್ಯಾನ್ಸ್ ಬರ್ಡನ್ ಅನ್ನೋ ಒಂದು ಪಾಲಿಸಿನ ತಂದರು. ವೈಟ್ ಮ್ಯಾನ್ಸ್ ಬರ್ಡನ್ ಅಂದ್ರೇನು? ನಾವು ಭಾರತೀಯರು ಸರಿಯಾಗಿ ಬದುಕ್ತಾ ಇಲ್ಲ, ನಮಗೆ ಬದುಕೋದು ಗೊತ್ತಿಲ್ಲ, ನಮಗೆ ಹೇಗೆ ಜೀವನ ನಡೆಸಬೇಕಂತ ಗೊತ್ತಿಲ್ಲ, ನಾವು ಮನುಷ್ಯರೇ ಅಲ್ಲ, ಮನುಷ್ಯರಾಗಿ ಹೇಗೆ ಬದುಕಬೇಕು ಅನ್ನೋದನ್ನ ನಾವು ಕಲಿಸ್ತೇವೆ ಅಂತ ಅವ್ರು ಸ್ಟಾರ್ಟ್ ಮಾಡಿ, ದ ಫಸ್ಟ್ ಥಿಂಗ್ ದೇ ಮೇಡ್ ವಾಸ್ ಅಬೋಲಿಷನ್ ಆಫ್ ಸತಿ. ನೆನ್ಪಿಟ್ಕೊಳ್ಳಿ, ಅವರು ಅಬೋಲಿಷನ್ ಆಫ್ ಸತಿನ ಸ್ಟಾರ್ಟ್ ಮಾಡ್ತಾರೆ ಇನ್ ದ ಇಯರ್ 1829. ಸತಿ ಅಂದರೆ ಗೊತ್ತಿರತ್ತೆ, ಇನ್ ಕೇಸ್ ಒಂದು ಹೆಂಡತಿಯ ಗಂಡ ಸತ್ತೋದ್ರೆ ಗಂಡನ ಚಿತೆಯಲ್ಲಿ ಹೆಂಡತಿ ಹಾರಿ ಪ್ರಾಣ ಕೊಡಬೇಕು. ಇಟ್ಸ್ ಅ ವೆರಿ ರಾಂಗ್ ಥಿಂಗ್, ಇದು ಡೆಫಿನೆಟ್ಲಿ ರಾಂಗ್. ಬ್ರಿಟಿಷರ್ಸ್ ಇದನ್ನು ಸ್ಟಾಪ್ ಮಾಡ್ತಾರೆ. ಒಳ್ಳೆ ಡಿಸಿಷನ್. ಒಬ್ಬ ಗಂಡ ಸತ್ತಾಗ ಹೆಂಡತಿ ಅದೇ ಚಿತೆಯಲ್ಲಿ ಬಿದ್ದು ಸಾಯೋದು ಮನುಷ್ಯತ್ವದ ವಿರುದ್ಧವೇ ಸರಿ. ಸೊ ಅವ್ರು ಫಸ್ಟ್ ಥಿಂಗ್ ಮಾಡಿದ್ದು ಅಬೋಲಿಷನ್ ಆಫ್ ಸತಿನ ಪಾಸ್ ಮಾಡ್ತಾರೆ ಅವಾಗ 1829. ಇದಾದಮೇಲೆ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ನ ಪಾಸ್ ಮಾಡ್ತಾರೆ. ಇಂಗ್ಲೀಷ್ ಎಜುಕೇಷನ್, ಭಾರತದಲ್ಲಿ ಇಂಗ್ಲೀಷ್ ಸ್ಕೂಲ್ಸ್ ಏನಿದೆ ಇದನ್ನು ಸ್ಟಾರ್ಟ್ ಮಾಡಿದ್ದು 1835ಇಂದ. ಲಾರ್ಡ್ ಮೆಕಾಲೆ ಅವ್ರ ಪ್ಲ್ಯಾನ್ ಪ್ರಕಾರ ನಮ್ಮ ದೇಶದಲ್ಲಿ ಇಂಗ್ಲೀಷ್ ಎಜುಕೇಷನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದರ ಹಿಂದೆ ಇರುವಂಥ ರೀಸನ್ ಏನಂದರೆ ದೇ ವಾಂಟೆಡ್ ಪೀಪಲ್ ಟು ಬಿ ಲಾಯಲ್ ಫಾರ್ ಬ್ರಿಟಿಷರ್ಸ್ ಅಷ್ಟೇ. ಆ ಬ್ರಿಟಿಷ್ ಆಫೀಸಸಲ್ಲಿ ಕೆಲಸ ಮಾಡೋಕ್ಕೆ ಅವರಿಗೆ ವರ್ಕರ್ಸ್ ಆರ್ ಸರ್ವೆಂಟ್ಸ್ ಬೇಕಿತ್ತು. ಅದಕ್ಕೆ ಇಂಗ್ಲೀಷ್ನ ಕಲಿಸಿದ್ರೆ ಲೋಕಲ್ ಇಂಡಿಯನ್ಸ್ ವಿಲ್ ಬಿ ಅ ಪಾರ್ಟ್ ಆಫ್ ಬ್ರಿಟಿಷ್ ಗವರ್ನಮೆಂಟ್ ಆರ್ ಬ್ರಿಟಿಷ್ ಆಫೀಸಸ್ ಅನ್ನೋ ಪರ್ಸ್ಪೆಕ್ಟಿವಲ್ಲಿ ದೇ ಸ್ಟಾರ್ಟೆಡ್ ಟೀಚಿಂಗ್ ಇಂಗ್ಲೀಷ್. ಅವ್ರು ಇಂಗ್ಲೀಷ್ ಕಲಿಸಿದ್ದು ನಮ್ಮ ಜನ ಉದ್ಧಾರ ಆಗಲಿ ಅಂತ ಅಲ್ಲ, ಅವರಿಗೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಜನ ಸಿಗಲಿ ಅಂತ. ಬಿಕಾಸ್ ದ ಮನಿ ದೇ ಹ್ಯಾಡ್ ಟು ಪೇ ಫಾರ್ ಇಂಡಿಯನ್ ಎಂಪ್ಲಾಯೀಸ್ ವಾಸ್ ಕಂಪ್ಯಾರಿಟಿವ್ಲಿ ಲೆಸ್ ಕಂಪೇರ್ಡ್ ಟು ಇಂಗ್ಲೆಂಡಿಂದ ಒಬ್ಬನ ಕರ್ಕೊಬಂದರೆ ಅವನಿಗೆ ಸ್ಯಾಲ್ರಿ ಜಾಸ್ತಿ ಕೊಡಬೇಕಿತ್ತು, ಅದೇ ಇಂಡಿಯನ್ಸ್ ಆಗಿದ್ದರೆ ಕಮ್ಮಿ ಕೊಡಬೇಕಿತ್ತು. ಈ ಒಂದು ಕಾರಣಕ್ಕೋಸ್ಕರ ಟು ಮೇಕ್ ಅಸ್ ವರ್ಕ್ ಫಾರ್ ದೆಮ್, ಟು ಮೇಕ್ ಅವರ್ ಇಂಡಿಯನ್ಸ್ ವರ್ಕ್ ಇನ್ ದೇರ್ ಆಫೀಸಸ್, ದೇ ಸ್ಟಾರ್ಟೆಡ್ ಇಂಗ್ಲೀಷ್ ಎಜುಕೇಷನ್. ಸೆಕೆಂಡ್ ಥಿಂಗ್, ನಮ್ಮ ಸೊಸೈಟಿನ ಹೇಗೆ ರಿಫಾರ್ಮ್ ಮಾಡ್ತೀರ ಅಂತ ಹೇಳ್ತಾ ಇದ್ದಾನೆ. ಇದಾದಮೇಲೆ ಮಹಾನ್ ಬಾ ಅವರು ಮಾಡಿದ ಅತಿ ದೊಡ್ಡ ತಪ್ಪೇನೆಂದರೆ ದೇ ಸ್ಟಾರ್ಟೆಡ್ ಸ್ಪ್ರೆಡ್ಡಿಂಗ್ ಕ್ರಿಶ್ಚಿಯಾನಿಟಿ. ಗೊತ್ತಿದೆ ಅಲ್ವಾ ಕ್ರಿಶ್ಚಿಯಾನಿಟಿ? ಸಿ, ಇಂಗ್ಲೆಂಡ್ ಇಸ್ ಫುಲ್ ಆಫ್ ಕ್ರಿಶ್ಚಿಯನ್ಸ್. ಓಕೆ, ಭಾರತದಲ್ಲಿ ಕ್ರಿಶ್ಚಿಯಾನಿಟಿ ಇದೆಲ್ಲ. ವೆನ್ ಇಂಗ್ಲೀಷ್ ಕೇಮ್ ಟು ಇಂಡಿಯಾದಲ್ಲಿ ಇದ್ದಿದ್ದು ಎರಡು ಡಾಮಿನೆಂಟ್ ರಿಲಿಜನ್ಸ್. ಒನ್ ವಾಸ್ ಇಸ್ಲಾಂ, ಡೆಫಿನೆಟ್ಲಿ ಮುಘಲ್ ರೂಲಲ್ಲಿತ್ತು ಇಂಡಿಯಾ, ಆ್ಯಂಡ್ ಒನ್ ಮೋರ್ ವಾಸ್ ಹಿಂದೂ. ನಮ್ಮ ಮರಾಠಾಸ್ ಆಗಿರ್ಬೋದು, ರಾಜ್ಪುತಾನಾಸ್ ಆಗಿರ್ಬೋದು, ಅವ್ರದ್ದೆಲ್ಲ ಒಂದು ಕ್ಯಾಟಗರಿ. ಇಂಡಿಯಾ ವಾಸ್ ಮೇನ್ಲಿ ಡಾಮಿನೇಟೆಡ್ ಬೈ ಟೂ ರಿಲಿಜನ್ಸ್. ಒನ್ ಈಸ್ ಇಸ್ಲಾಂ, ಒನ್ ಈಸ್ ಇಂಡಿಯಾ. ಸೊ ದೇ ಸ್ಟಾರ್ಟೆಡ್ ಪ್ರೊಪಗೇಟಿಂಗ್ ಕ್ರಿಶ್ಚಿಯಾನಿಟಿ. ಈ ಕ್ರಿಶ್ಚಿಯಾನಿಟಿ ಏನಿದೆ ನಮ್ಮ ಇಂಡಿಯಾದಲ್ಲಿ ಈಗ, ಅದನ್ನು ತಂದಿದ್ದು ಬ್ರಿಟಿಷರ್ಸ್. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ದೇ ಸ್ಟಾರ್ಟೆಡ್ ಸ್ಪ್ರೆಡ್ಡಿಂಗ್ ಕ್ರಿಶ್ಚಿಯಾನಿಟಿ ಇನ್ ಇಂಡಿಯಾ ಲೈಕ್ ಎನಿಥಿಂಗ್. ಇದು ಕೂಡ ಮಾಡಿದ್ರು. ದಿ ಮೋಸ್ಟ್ ಡ್ಯಾಮೇಜಿಂಗ್ ಆ್ಯಕ್ಟ್ ದೇ ಪಾಸ್ಡ್ ವಾಸ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂದರೆ ಗೊತ್ತಿದೆಯಾ? ಇದನ್ನು ತಂದಿದ್ದು ನಮ್ಮ ಡಾಲ್ ಹೌಸಿ ಅವರು 1848 ತರ್ತಾರೆ ಇದನ್ನ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂದರೆ ಒಬ್ಬ ರಾಜನಿಗೆ ಗಂಡು ಮಗು ಇಲ್ಲ ಅಂದರೆ, if a king doesn't have a son, automatically that particular empire will become a part of British Empire. This was one condition. ಒಬ್ಬ ರಾಜನಿಗೆ ಮಗ ಇಲ್ಲ ಅಂದರೆ ಆ ಸಾಮ್ರಾಜ್ಯ ಬ್ರಿಟಿಷರ್ಸ್ಗೆ, ಇಲ್ಲ ಅಂದರೆ ಅವನು ಒಂದು ಮಗುನ ದತ್ತು ತಗೋಬೋಯ್ತು. ಈ ಕೂಡ ಅಡಾಪ್ಟೆಡ್ ಅ ಸನ್. ನಮ್ಮ ಇಂಡಿಯಾದಲ್ಲಿ ನಡ್ಕೊ ಬಂದಿತ್ತು, ಇನ್ ಕೇಸ್ ಮಗು ಇಲ್ಲ ಅಂದರೆ ಇನ್ನೊಂದು ಗಂಡು ಮಗುನ ದತ್ತು ತಗೊಳ್ತಿದ್ರು, ಇವನೇ ನನ್ನ ಮಗು ಅಂತ. ದೇ ಪುಟ್ ಅ ಬ್ಯಾನ್ ಆನ್ ದಿಸ್ ಆಲ್ಸೋ. ನೋ ಅಡಾಪ್ಷನ್, ಮಗು ಇಲ್ಲ ಅಂದರೆ ರಾಜ್ಯ ಹೋಯ್ತು. ಇದನ್ನು ತಂದಿದ್ದು ಡಾಲ್ ಹೌಸಿಯವರು. ಇದರಿಂದ ಕೂಡ ಇಂಡಿಯಾದಲ್ಲಿ ತುಂಬ ಜಗಳ ಆಗಿತ್ತು. ದ ಬೆಸ್ಟ್ ಒನ್ ಈಸ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಝಾನ್ಸಿ, ನಂಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಬ್ರಿಟಿಷರ್ಸ್ ವಿರುದ್ಧ 1857 ಯುದ್ಧ ಮಾಡೋಕ್ಕೆ ಕಾರಣ ಕೂಡ ಇದೆ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಇದಾದಮೇಲೆ ಅಣ್ಣ ಇನ್ನೊಂದು ತಂದ ವೆರಿ ವೆರಿ ಡ್ಯಾಮೇಜಿಂಗ್ ಆ್ಯಕ್ಟ್. ಈ ಆ್ಯಕ್ಟ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಡಿಯಾದಲ್ಲಿ ಬ್ರಿಟಿಷರ್ಸ್ ಈ ಟೈಮ್ ಪೀರಿಯಡಲ್ಲಿ ಅಂದರೆ 1600 ಹಿಡಿದು 1857 ತಂದಂಥ ಕೆಲವೊಂದು ಆ್ಯಕ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ದಿಸ್ ಲೆಡ್ ಟು ದ ರಿವೋಲ್ಟ್ ಆಫ್ 1857. ಅದಕ್ಕೆ ಫಸ್ಟ್ ಒನ್ ಈಸ್ ಅಬೋಲಿಷನ್ ಆಫ್ ಸತಿ 1829. ದಿಸ್ ಹರ್ಟ್ ದ ಎಮೋಷನ್ಸ್ ಆಫ್ ಹಿಂದೂಸ್.
ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ತಂದರು, ಇದನ್ನು ನಮ್ಮನ್ನು ಉದ್ಧಾರ ಮಾಡೋಕ್ಕೆ ತರಲಿಲ್ಲ, ಅವರಿಗೆ ಕೆಲಸ ಮಾಡೋಕ್ಕೆ ಗುಲಾಮರು ಬೇಕನ್ನೋ ಕಾನ್ಸೆಪ್ಟಲ್ಲಿ ತಂದರು. ದೇ ಸ್ಟಾರ್ಟೆಡ್ ಸ್ಪ್ರೆಡ್ಡಿಂಗ್ ಕ್ರಿಶ್ಚಿಯಾನಿಟಿ. ದಿಸ್ ಬ್ರಾಟ್ ಅ ಫೈಟ್ ಬಿಟ್ವೀನ್ ದ ರಿಲಿಜನ್. ಹಿಂದೂಸ್ನ ಕ್ರಿಶ್ಚಿಯನ್ಸ್ ಮಾಡ್ತಾಯಿದ್ರು, ಮುಸ್ಲಿಮ್ಸ್ನ ಕ್ರಿಶ್ಚಿಯನ್ಸ್ ಮಾಡ್ತಾಯಿದ್ರು. ಇಟ್ ವಾಸ್ ಕ್ರಿಯೇಟಿಂಗ್ ಸಮ್ ಸಪ್ರೆಷನ್ ಆರ್ ಆಪ್ರೇಷನ್ ಅಂತ ಹೇಳ್ಬೋದು. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ರಾಜರ ಕಡೆಯಿಂದ ಸಂಪತ್ತನ್ನ ಕಿತ್ಕೊಳ್ಳೋಕ್ಕೆ ಮಾಡಿದಂಥ ಒಂದು ಆ್ಯಕ್ಟ್. ಇದಾದಮೇಲೆ ರಿಲಿಜಿಯಸ್ ಡಿಸೆಬಿಲಿಟೀಸ್ ಆ್ಯಕ್ಟ್ನ ಕೂಡ ಪಾಸ್ ಮಾಡ್ತಾರೆ. ರಿಲಿಜಿಯಸ್ ಡಿಸೆಬಿಲಿಟೀಸ್ ಆ್ಯಕ್ಟ್ ಏನಂತ ಹೇಳ್ತಾನೆ, ರಿಲಿಜಿಯಸ್ ಡಿಸೆಬಿಲಿಟೀಸ್ ಆ್ಯಕ್ಟ್. ಇದನ್ನು 1850 ಪಾಸ್ ಮಾಡ್ತಾರೆ ಮಹಾನ್ ಭಾವರು. ಇದರ ಅರ್ಥ ಏನಂದರೆ, ನೀವು ಹಿಂದೂ ಆಗಿದ್ದರೆ, ನೀವು ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಆದರೆ, ಅರ್ಥ ಮಾಡ್ಕೊಳ್ಳಿ, ಇಫ್ ಯು ಆರ್ ಅ ಹಿಂದೂ, ಇಫ್ ಯು ಗೆಟ್ ಕನ್ವರ್ಟೆಡ್ ಟು ಕ್ರಿಶ್ಚಿಯಾನಿಟಿ, ನಿಮ್ಮ ತಾತನ ಆಸ್ತಿ ನಿಮಗೆ ಬರುತ್ತೆ. ಅಂದರೆ ನಿಮ್ಮ ತಂದೆ ನಿಮ್ಮ ತಾತನ ಆಸ್ತಿ ನಿಮಗೆ ಬರಬೇಕಂದ್ರೆ ಯು ಶುಡ್ ಕನ್ವರ್ಟ್ ಟು ಕ್ರಿಶ್ಚಿಯಾನಿಟಿ. ದಿಸ್ ವಾಸ್ ದ ಪ್ರಪೋಸಲ್. To convert, to make more people get converted to Christianity, they passed a very useless act called as Religious Disabilities Act. ನಿಮ್ಮ ಆಸ್ತಿ ನಿಮಗೆ ಸಿಗಬೇಕಂದ್ರೆ ನೀವು ನಿಮ್ಮ ಧರ್ಮನ ಬದಲಾಯಿಸ್ಕೋಬೇಕು. ದಿಸ್ ವಾಸ್ ದಿಸ್ ಆ್ಯಕ್ಟ್. ಇದಾದಮೇಲೆ ಇನ್ನೊಂದು ಕ್ರೇಜಿ ಆ್ಯಕ್ಟ್, ಇದು ಕೂಡ ತುಂಬ ಒಳ್ಳೆ ಆ್ಯಕ್ಟ್ ನನ್ನ ಕಡೆಯಿಂದ, ಇದು ಒಳ್ಳೆಯದೇ. ಹಿಂದೂ ವಿಡೋ ರೀಮ್ಯಾರೇಜ್ ಆ್ಯಕ್ಟ್. ಹಿಂದೂ ವಿಡೋ ರೀಮ್ಯಾರೇಜ್ ಆ್ಯಕ್ಟ್ ಆಫ್ 1856. ಇದರ ಅರ್ಥ ವಿಧವೆ ಇನ್ನೊಂದು ಮದುವೆ ಆಗ್ಬೋದು. ಇದು ಕೂಡ ತುಂಬ ಒಳ್ಳೆ ಆ್ಯಕ್ಟ್. ನೀವೇನೇ ಅಂದ್ಕೊಳ್ಳಿ, ಒಂದು ಹೆಣ್ಣಿನ ಗಂಡ ಸತ್ತೋದಾಗ ಅವಳಿಗೆ ಸ್ವಾತಂತ್ರ್ಯವಾಗಿ ಬದುಕೋ ಅಧಿಕಾರ ಇರುತ್ತೆ. ಸೊ ಶಿ ಹ್ಯಾಸ್ ದ ರೈಟ್ ಟು ಮ್ಯಾರಿ ಒನ್ ಮೋರ್ ಪರ್ಸನ್. ದಿಸ್ ಈಸ್ ಅ ವೆರಿ ಗುಡ್ ರಿಫಾರ್ಮ್. ದಿಸ್ ಈಸ್ ಅ ವೆರಿ ಪಾಸಿಟಿವ್ ರಿಫಾರ್ಮ್. ನಾನು ಇದನ್ನ ಪಾಸಿಟಿವ್ ಅಂತ ಕರೀತೇನೆ. ಆ್ಯಂಡ್ ಅಬೋಲಿಷನ್ ಆಫ್ ಸತಿ ಈಸ್ ಆಲ್ಸೋ ಅ ಪಾಸಿಟಿವ್ ರಿಫಾರ್ಮ್. ಇಂಗ್ಲೀಷ್ ಎಜುಕೇಷನ್ ಯಾಕೆ ಪಾಸಿಟಿವ್ ಅಲ್ಲ ಅನ್ನೋದು ಇನ್ನು ಸ್ವಲ್ಪ ತಲೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಬಟ್ ದಿಸ್ ಈಸ್ ಒನ್ ಪಾಸಿಟಿವ್, ದಿಸ್ ಈಸ್ ಒನ್ ಮೋರ್ ಪಾಸಿಟಿವ್. ಈ ಎರಡು ರಿಫಾರ್ಮ್ಸ್ ನಮ್ಮ ದೇಶದಲ್ಲಿ ತುಂಬ ಒಳ್ಳೆ ಇಂಪ್ಯಾಕ್ಟ್ ಕೊಟ್ಟಿದೆ. ಇದನ್ನು ನೀವು ಒಪ್ಕೊಳ್ತೀರಾ, ನಾನು ಒಪ್ಕೊಳ್ತೇನೆ. ಇನ್ ಕೇಸ್ ನಮ್ಮ ತಂದೆ ದೈವಾಧೀನರಾದರೆ, ನನ್ನ ತಾಯಿ ನನ್ನ ತಂದೆ ಚಿತೆ ಮೇಲೆ ಹಾರಿ ಪ್ರಾಣ ಕೊಡೋದನ್ನ ಐ ವುಡ್ ಹ್ಯಾವ್ ಸ್ಟಾಪ್ಡ್ ಇಟ್. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಅಬೋಲಿಷನ್ ಆಫ್ ಸತಿ ನಮ್ಮ ರಿಫಾರ್ಮರ್ಸ್ ಮಾಡಿರೋದು ತುಂಬ ಒಳ್ಳೆಯ ಒಂದು ವಿಷಯ. ಹಾಗೂ ಅತಿ ಯೌವನದ ವಯಸ್ಸಿನಲ್ಲಿ ಗಂಡ ತೀರಿ ಹೋದರೆ ಆ ಹುಡುಗಿಗೆ ಮತ್ತೊಂದು ಮದುವೆ ಆಗುವಂಥ ಅವಕಾಶ ಸಿಗ್ತಿದೆ ಅಂದರೆ ನಮ್ಮ ಸೊಸೈಟಿಯಲ್ಲಿ, ಅದಕ್ಕೆ ಕೂಡ ಕಾರಣ ಬ್ರಿಟಿಷರ್ಸೇ. ಇದೆರಡು ಅವ್ರು ಮಾಡಿರುವಂಥ ಪಾಸಿಟಿವ್ ಇಂಪ್ಯಾಕ್ಟ್ ಹೇಳ್ತಾ ಇದ್ದಾನೆ, ಜಸ್ಟ್ ನನ್ನ ಮನಸ್ಸಲ್ಲಿರೋದು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಜನರಲ್ ಸರ್ವಿಸ್ ಎನ್ಲಿಶ್ಮೆಂಟ್ ಆ್ಯಕ್ಟ್. ಏನಂತ ಹೇಳ್ತಾನೆ, ಜನರಲ್ ಸರ್ವಿಸ್ ಎನ್ಲಿಶ್ಮೆಂಟ್ ಆ್ಯಕ್ಟ್ 1856. ಇದರ ಅರ್ಥ, ಇಂಡಿಯಾದಲ್ಲಿರುವಂಥ ಸೋಲ್ಜರ್ಸ್, ಭಾರತದಲ್ಲಿರುವಂಥ ನಮ್ಮ ಆರ್ಮಿ ಸೋಲ್ಜರ್ಸ್, ದೇ ಶುಡ್ ಬಿ ರೆಡಿ ಟು ವರ್ಕ್ ಎನಿವೇರ್ ಇನ್ ದ ವರ್ಲ್ಡ್. ಸಮುದ್ರನ ದಾಟಿ ಹೋಗಿ ಕೂಡ ದೇ ಶುಡ್ ಬಿ ರೆಡಿ ಟು ಪ್ರೊವೈಡ್ ದಟ್ ಸರ್ವಿಸ್. ಅರ್ಥ ಆಗ್ತಿದೆಯಾ? ಭಾರತದ ಸೈನಿಕರು ಭಾರತದ ಹೊರಗೆ ಹೋಗಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಬೇಕು. ಬಟ್ ನೋ ಎಕ್ಸ್ಟ್ರಾ ಪೇ, ಜಾಸ್ತಿ ದುಡ್ಡು ಕೊಡಲ್ಲ, ಕೊಡ್ತಿರೋ ದುಡ್ಡಲ್ಲೇ ನೀವು ಕೆಲಸ ಮಾಡಬೇಕು ಅನ್ನೋದೇ ಒಂದು ಡ್ರಾಬ್ಯಾಕ್. ಹಾಗೂ ಇದರಿಂದ ಏನಾಗ್ತಿದೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಹಿಂದುತ್ವದಲ್ಲಿ ಒಂದು ಸಂಪ್ರದಾಯ ಇದೆ. ಏನಂದರೆ, ಇನ್ ಕೇಸ್ ಒಬ್ಬ ಹಿಂದೂ ಸಮುದ್ರನ ದಾಟಿದರೆ, ಒಬ್ಬ ಹಿಂದೂ ಸಮುದ್ರನ ದಾಟಿ ಬೇರೆ ಒಂದು ರಾಜ್ಯಕ್ಕೆ ಅಥವಾ ಬೇರೆ ಒಂದು ದೇಶಕ್ಕೆ ಹೋದರೆ ಅವನು ತನ್ನ ಧರ್ಮವನ್ನು ಕಳೆದುಕೊಳ್ಳುತ್ತಾನೆ. ಇದಕ್ಕೊಂದು ವರ್ಡ್ ಇದೆ, ಇದಕ್ಕೊಂದು ಪದ ಇದೆ, ಇದಕ್ಕೊಂದು ಪದ ಇದೆ, ವೇದದಲ್ಲಿದೆ, ಅದ್ರ ಹೆಸರು ನಂಗೆ ನೆನಪಾಗ್ತಾ ಇಲ್ಲ. ಒಬ್ಬ ಹಿಂದೂ ಸಮುದ್ರನ ದಾಟಿ ಹೋದರೆ ಅವನು ಧರ್ಮಭ್ರಷ್ಟನಾಗುತ್ತಾನೆ ಎಂದು ಒಂದು ನಂಬಿಕೆ ಇದೆ. ಸೊ ಜನರಲ್ ಸರ್ವಿಸ್ ಎನ್ಲಿಶ್ಮೆಂಟ್ ಆ್ಯಕ್ಟ್ ವಾಸ್ ಪರ್ಪಸ್ಫುಲಿ ಕ್ರಿಯೇಟೆಡ್ ಬೈ ಬ್ರಿಟಿಷರ್ಸ್ to make Hindus believe that they have lost their dharma so that they can get converted to Christianity. ಇದು ಒಂದು ಕಡೆ. ಸೆಕೆಂಡ್ ಒನ್, ನೋ ಎಕ್ಸ್ಟ್ರಾ ಪೇ. ನೀವು ಸಮುದ್ರ ದಾಟಾದರೂ ಹೋಗು, ಗಾಳಿ ದಾಟಾದರೂ ಹೋಗು, ಎಕ್ಸ್ಟ್ರಾ ದುಡ್ಡು ಕೊಡಲ್ಲ. ದಿಸ್ ವಾಸ್ ದ ಸೆಕೆಂಡ್ ಥಿಂಗ್. ಓಕೆ, ಇದಾದಮೇಲೆ ಇನ್ನೂ ಒಂದು ಆರ್ಮಿ ಸೋಲ್ಜರ್ಸ್, ನಮ್ಮ ಓಲ್ಡ್ ಇಂಡಿಯನ್ ಆರ್ಮಿ, ಬ್ರಿಟಿಷ್ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಫೇಸ್ ಮಾಡಿದ ಸೆಕೆಂಡ್ ಪ್ರಾಬ್ಲಮ್ ಏನಪ್ಪ ಅಂದರೆ, ನೋ ಗ್ರೋತ್ ಆಫ್ ಇಂಡಿಯನ್ ಸೋಲ್ಜರ್ಸ್. ಅಂದರೆ ಇಂಡಿಯನ್ ಸೋಲ್ಜರ್ಸ್ನ ಹೈಯೆಸ್ಟ್ ರ್ಯಾಂಕ್ಗೆ ಪ್ರಮೋಟ್ ಮಾಡ್ತಾ ಇಲ್ಲ. ಸುಬೇದಾರ್ಸ್ ಆಗಿ ಇಡ್ತಾ ಇದ್ರು, ಅದಕ್ಕಿಂತ ಮೇಲೆ ಪ್ರಮೋಟ್ ಮಾಡ್ತಾ ಇಲ್ಲ. ಏನೇ ಹೈಯೆಸ್ಟ್ ಪೊಸಿಷನ್ ಅಥಾರಿಟಿ ಇದೆ ಆರ್ಮಿಯಲ್ಲಿ, ಡೈರೆಕ್ಟರ್ ಜನರಲ್ ಆಗಿರ್ಬೋದು, ಅಂಥ ಒಂದು ಸ್ಟಾರ್ ಮೇಜರ್ಸ್ ಆಗಿರ್ಬೋದು, ಅಂಥ ಒಂದು ಕ್ರೇಜಿ ಪೊಸಿಷನ್ಸ್ ಏನಿದೆ, ಹೈಯೆಸ್ಟ್ ಪವರ್ ಪೊಸಿಷನ್ಸ್ ಇನ್ ದ ಆರ್ಮಿ ವಾಸ್ ಕೆಪ್ಟ್ ಫಾರ್ ಬ್ರಿಟಿಷರ್ಸ್ ಆ್ಯಂಡ್ ನಾಟ್ ಫಾರ್ ಇಂಡಿಯನ್ಸ್. ದಿಸ್ ಈಸ್ ಆಲ್ಸೋ ಅಪ್ರೆಸಿವ್ ಆ್ಯಕ್ಟ್. ಇದರಿಂದ ಭಾರತೀಯರಿಗೆ ಬೆಳಿಬೇಕನ್ನೋ ಒಂದು ಆಸೆ ಇದ್ದರೂ ಕೂಡ ಬೆಳೆಯೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ನೈನ್ತ್ ಒನ್, their ruthless policies, ruthless ಅಂತಾನೆ ಕರೀತಾನೆ, ruthless policies of land revenues. ಲ್ಯಾಂಡ್ ರೆವೆನ್ಯೂ ಅಂದರೆ ಏನು?
ನಿಮ್ಮ ಬಳಿ 1 ಎಕರೆ ಜಮೀನಿದ್ದರೆ ಇದರಲ್ಲಿ ನೀವು ಫಲ ಅಗ್ರಿಕಲ್ಚರ್ ಮಾಡಿದ್ರೆ, ಫಾರ್ಮಿಂಗ್ ಮಾಡಿದ್ರೆ, ವ್ಯವಸಾಯ ಮಾಡಿದ್ರೆ ಅದರಲ್ಲಿ ಬರುವಂಥ ಹಣನ ಕಂದಾಯ ಕಟ್ಟಬೇಕು, ಟ್ಯಾಕ್ಸ್. ಆ ಟ್ಯಾಕ್ಸ್ ಪರ್ಸೆಂಟೇಜ್ ಏನಕ್ಕಿದೆ ಇದು ಕೂಡ ತುಂಬ ಜಾಸ್ತಿ ಇರ್ತಾಯಿತ್ತು. ನಿಮ್ಮ ಜಮೀನಲ್ಲಿ ನೀವು ಉಳುಮೆ ಮಾಡಿ ಬರುವಂಥ ದುಡ್ಡಲ್ಲಿ ಟ್ಯಾಕ್ಸ್ನ ಏನು ಕಟ್ತಾ ಇದ್ದೀರಾ, ಇಟ್ ವಾಸ್ ಮೋರ್ ದ್ಯಾನ್ ವಾಟ್ ಯು ಆರ್ ಅರ್ನಿಂಗ್. ಸೊ ಇದರಿಂದ ನಿಮಗೆ ಬೆಳವಣಿಗೆ ಆಗತ್ತಾ? ಇಲ್ಲ. ವಿ ವೇರ್ ಸ್ಟಾರ್ಟೆಡ್ ಗೆಟ್ಟಿಂಗ್ ಡಿಪ್ರೆಸ್ಡ್. ಜನಕ್ಕೆ ತೊಂದರೆ ಆಗ್ತಾಯಿತ್ತು. ಅವ್ರು ದುಡಿಯೋದೆಲ್ಲ ತೊಗೊಬಂದಿರು ಎದೆ ಮೇಲೆ ಆಗ್ತಾಯಿದ್ರು. ಸೊ ದಿಸ್ ವಾಸ್ ಆಲ್ಸೋ ರಾಂಗ್. ರುತ್ಲೆಸ್ ಆಗಿ ಕಲೆಕ್ಟ್ ಮಾಡ್ತಾಯಿದ್ರು. ನೀವು ದುಡ್ಡು ಕೊಡ್ತಾ ಇದ್ದಿದ್ರೆ ಹೊಡಿತಾ ಇದ್ರು, ಇನ್ನೂ ಕಿರಿಕ್ ಮಾಡಿದರೆ ಜಮೀನೇ ಕಿತ್ಕೊಳ್ತಾ ಇದ್ರು. ಇಟ್ ವಾಸ್ ವೆರಿ ವೆರಿ ರುತ್ಲೆಸ್. ಅಂದರೆ ದಾಕ್ಷಿಣ್ಯ ಇಲ್ಲದೆ ಕಲೆಕ್ಟ್ ಮಾಡ್ತಾಯಿದ್ರು. ದಿಸ್ ವಾಸ್ ಒನ್ ಮೋರ್ ಪ್ರಾಬ್ಲಮ್. ಯಾಕಂದರೆ ಬ್ರಿಟಿಷರ್ಸ್ ಇಂಡಿಯಾಗೆ ಬಂದಿದ್ದೆ ದುಡ್ಡು ಮಾಡೋಕ್ಕೆ. ಅಂಥ ಒಂದು ಟೈಮಲ್ಲಿ ನನ್ನ ಮಕ್ಕಳು ಅವರು ನಿಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ತಾರಾ? ಇಲ್ಲ. ಸೊ ವಾಟ್ ದೇ ವೇರ್ ಡೂಯಿಂಗ್, ನಿಮ್ಮ ಜಮೀನಲ್ಲಿ ಬೆಳೆಯುವಂಥ ನಿಮ್ಮ ಏನಂತಾರೆ ಫಾರ್ಮಲ್ಲಿ ಬರುವಂಥ ನಿಮ್ಮ ಅಗ್ರಿಕಲ್ಚರ್ ವರ್ಡೇ ಬರ್ತಿಲ್ಲ ಗುರು, ಹೋಗಲಿ ಬಿಡಿ. ನಿಮ್ಮ ಜಮೀನಲ್ಲಿ ಬೆಳೆಯುವಂಥ ಒಂದು ಅಗ್ರಿಕಲ್ಚರ್ ಔಟ್ಪುಟ್ ಏನಿದೆ ಅದರ ಟ್ಯಾಕ್ಸ್ನ ಕಟ್ಟಬೇಕಿತ್ತು. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಹೈ. ಸೊ ಈ ಬ್ರಿಟಿಷರ್ಸ್ ಬಗ್ಗೆ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ. ಆ ಟೈಮಲ್ಲಿ ಕೆಲವೊಂದು ಪದಗಳು ಮರ್ತೋಗುತ್ತೆ, ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಇದಕ್ಕೆಲ್ಲ ನಾಂದಿ ಬಿದ್ದಿದ್ದು ಇಷ್ಟೆಲ್ಲ ನಮ್ಮ ಜನ ತಡ್ಕೊಂಡೇ ಇದ್ರು ನೋಡಿ, ನೆನ್ಪಿಟ್ಕೊಳ್ಳಿ. ಅಬೊಲಿಷನ್ ಆಫ್ ಸತಿನೂ ತಡ್ಕೊಂಡ್ರು, ಇಂಗ್ಲೀಷ್ ಎಜುಕೇಷನ್ನೂ ತಡ್ಕೊಂಡ್ರು, ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ಡಿಂಗ್ನೂ ತಡ್ಕೊಂಡ್ರು, ಡಾಕ್ಟ್ರಿನ್ ಆಫ್ ಸ್ಲ್ಯಾಪ್ನೂ ತಡ್ಕೊಂಡ್ರು, ರಿಲಿಜಿಯಸ್ ಡಿಸೆಬಿಲಿಟೀಸ್ ಆ್ಯಕ್ಟ್ನೂ ತಡ್ಕೊಂಡ್ರು ಒಂದು ಲೆವೆಲ್ಗೆ, ಹಿಂದೂ ವಿಡೋ ರಿಮ್ಯಾರೇಜ್ ಆ್ಯಕ್ಟ್ನೂ ತಡ್ಕೊಂಡ್ರು, ಜನರಲ್ ಸರ್ವಿಸ್ ಆ್ಯಕ್ಟ್ನೂ ತಡ್ಕೊಂಡ್ರು, ಗ್ರೋತ್ ಕೊಡ್ತಿಲ್ಲ ಇಂಡಿಯನ್ ಆರ್ಮಿ ಆಫೀಸರ್ಸ್ಗೆ, ಪರವಾಗಿಲ್ಲ ಸಾಯ್ಲಿ ಅಂತಲೂ ಸುಮ್ಮನಿದ್ರು, ಪಾಲಿಸೀಸಿಂದ ಜನ ಕಿತ್ಕೊಳ್ತಾ ಇದ್ರು. ಸಮ್ವೇರ್ ದೇರ್ ವೇರ್ ರಿವೋಲ್ಟ್ಸ್ ಬಟ್ ದೇ ವೇರ್ ಸಕ್ಸಸ್ಫುಲ್ ಇನ್ ಸಪ್ರೆಸಿಂಗ್ ಇಟ್. ಜನ ಜಾಸ್ತಿ ಮಾತಾಡಿದ್ರೆ ಬಾಸುಂಡೆ ಬರೋ ಥರ ಹೊಡಿತಿದ್ರು. ಬಟ್ ಇದಕ್ಕೆಲ್ಲ ನಾಂದಿ ಬಿದ್ದಿದ್ದು ವೆನ್ ದೇ ಇಂಟ್ರೊಡ್ಯೂಸ್ಡ್ ರಾಯಲ್ ಎನ್ಫೀಲ್ಡ್ ರೈಫಲ್ಸ್. ರಾಯಲ್ ಎನ್ಫೀಲ್ಡ್ ರೈಫಲ್ ಕಾರ್ಟ್ರಿಜಸ್. ಇದನ್ನು ಏನಂತ ಹೇಳ್ತಾನೆ ನೋಡಿ, ಆ ಕಾಲದಲ್ಲಿದ್ದಂಥ ಗನ್ಸ್ ಏನಿತ್ತಲ್ವಾ ಈ ಥರ ಇರ್ತಿತ್ತು ಆ ಕಾಲದ ಗನ್ಸ್, ಆಯಿತಾ. ಸೊ ಈ ಫ್ರಂಟ್ ನಾಸೆಲಿಂದ ಗನ್ ಪೌಡರ್ನ ಒಳಗೆ ಹಾಕಬೇಕಿತ್ತು. ದೇ ಹ್ಯಾಡ್ ಟು ಪುಟ್ ದ ಗನ್ ಪೌಡರ್ ಫಸ್ಟ್. ಗನ್ ಪೌಡರ್ನ ಒಳಗೆ ಹಾಕಿ ಒಂದು ಸ್ಟಿಕ್ ಇಡ್ತಾ ಇತ್ತು. ಆ ಸ್ಟಿಕ್ಕಿಂದ ಒಳಗಡೆ ಚುಸ್ತಾ ಇಡ್ತಿದ್ರು ಸೊ ದಟ್ ಇಟ್ ಗೆಟ್ಸ್ ಲೋಡೆಡ್ ಹಿಯರ್. ಆಮೇಲೆ ಒಂದು ಫೈರ್ ಆ ಗನ್ ಪೌಡರ್ ಒಂದು ಬುಲೆಟ್ ಥರ ಹೊರಗೆ ಬರ್ತಿತ್ತು. ದೆರ್ ಯೂಸ್ ಟು ಬಿ ಅ ಬುಲೆಟ್ ಮಧ್ಯೆ ಹಾಗೂ ಟ್ರಿಗರ್ ಮಧ್ಯದಲ್ಲಿ ಗನ್ ಪೌಡರ್ ಇಡ್ತಾ ಇತ್ತು. ಈ ಪೌಡರ್ ಸ್ಪಾರ್ಕ್ ಆದಾಗ ಆ ಫೋರ್ಸಿಂದ ಬುಲೆಟ್ ಹೊರಗೆ ಬರ್ತಾ ಇತ್ತು. ಓಕೆ, ದಿಸ್ ಆರ್ ಕಾಲ್ಡ್ ಎಸ್ ರೈಫಲ್ಸ್. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದರೆ ದೇ ಸ್ಟಾರ್ಟೆಡ್ ಇಂಟ್ರೊಡ್ಯೂಸಿಂಗ್ ರಾಯಲ್ ಎನ್ಫೀಲ್ಡ್ ರೈಫಲ್ಸ್. ಆ ಗನ್ ಪೌಡರ್ ಇದೆ ಅಲ್ವಾ, ಆ ಗನ್ ಪೌಡರ್ನ ಒಂದು ಪ್ಯಾಕೆಟಲ್ಲಿ ಸೀಲ್ ಮಾಡಿದ್ರು ಅಷ್ಟೇ. ದಿಸ್ ಇಸ್ ದ ಗನ್ ಪೌಡರ್. ಅದು ಒಂದು ಕಾರ್ಟ್ರೇಜ್ ಅಂತ ಕರೀತಾರೆ. ದ ಪ್ಯಾಕೆಟ್ ದಟ್ ಹ್ಯಾಸ್ ದ ಗನ್ ಪೌಡರ್ ಇಸ್ ಕಾಲ್ಡ್ ಆಸ್ ಕಾರ್ಟ್ರೇಜ್. ಈ ಕಾರ್ಟ್ರೇಜ್ನ ಅವರು ಹಂದಿ ಹಾಗೂ ದನದ ಕೌ ಆ್ಯಂಡ್ ಪಿಗ್ ಫ್ಯಾಟ್ ಚರ್ಬಿ, ಕೌ ಆ್ಯಂಡ್ ಪಿಗ್ ಫ್ಯಾಟಿಂದ ಗ್ರೀಸ್ ಮಾಡಿದ್ರು. ಇದನ್ನು ಬಾಯಿಂದ ಕಚ್ಚಬೇಕಿತ್ತು. ಬಾಯಿಂದ ಕಚ್ಚಿ ಅದನ್ನು ಹರಿದು ಗನ್ ಪೌಡರ್ನ ಒಳಗೆ ಹಾಕಬೇಕಿತ್ತು. ಅರ್ಥ ಮಾಡ್ಕೊಳ್ಳಿ. ದಿಸ್ ಕಾರ್ಟ್ರೇಜ್ ಶುಡ್ ಬಿ ಬಿಟನ್ ಬೈ ದ ಮೌತ್ ಫಸ್ಟ್, ಟೋರ್ನ್ ಆಫ್, ದೆನ್ ದ ಗನ್ ಪೌಡರ್ ಶುಡ್ ಬಿ ಯೂಸ್ಡ್. ಬಟ್ ಹಸು ಏನಿದೆ ಕೌ, ಇಟ್ ಈಸ್ ಹೋಲಿ ಫಾರ್ ಹಿಂದೂಸ್. ನಮಗೆ ಹಸು ದೇವರಿದ್ದಂಗೆ. ಹಾಗೂ ಪಿಗ್ ಈ ಹಂದಿ ಇದೆ ಅಲ್ವಾ, ಇದು ಇಸ್ಲಾಂ ಅವರಿಗೆ ಹರಾಮ್ ಆಗತ್ತೆ. ಸೊ ಇದನ್ನು ಬಾಯಿಗೆ ಹಾಕ್ಕೊಳ್ಳುವಂಥ ಮನಸ್ಥಿತಿ ನಮ್ಮ ಜನಕ್ಕೆ ಇವಾಗಲೂ ಇಲ್ಲ, ಅವಾಗೂ ಇರಲಿಲ್ಲ. ಸೊ ಏನಾಯಿತು, ಮಂಗಲ್ ಪಾಂಡೆ ಅನ್ನೋ ಒಂದು ಗ್ರೇಟ್ ಫ್ರೀಡಮ್ ಫೈಟರ್, ಮಂಗಲ್ ಪಾಂಡೆ ಅನ್ನೋರ ಹೆಸರು ನೀವು ಕೇಳಿರ್ತೀರ. ಹಿ ಅಪೋಸ್ಡ್ ದಿಸ್ ಆ್ಯಂಡ್ ಶಾಟ್ ಅ ಬ್ರಿಟಿಷ್ ಆಫೀಸರ್, ಶಾಟೆಡ್. ಬ್ರಿಟಿಷ್ ಆಫೀಸರ್ ಮೇಲೆ ಗುಂಡಾರಿಸ್ಬಿಡ್ತಾರೆ ಮಂಗಲ್ ಪಾಂಡೆ ಅವರು. ಈ ಒಂದು ಗುಂಡೇನಿದೆ, ದಿಸ್ ಒನ್ ಬುಲೆಟ್ ಆ್ಯಕ್ಟೆಡ್ ಆಸ್ ಅ ಸ್ಪಾರ್ಕ್ ಫಾರ್ ದ ಫ್ರೀಡಮ್ ಸ್ಟ್ರಗಲ್. KGF ಅಲ್ಲಿ ಡೈಲಾಗ್ ಬರುತ್ತೆ ಗೊತ್ತಾ, ದುಡುಕಿ ಇತಿಹಾಸನ ಸೃಷ್ಟಿ ಮಾಡೋಕ್ಕಾಗಲ್ಲ, ಇತಿಹಾಸನ ಪ್ಲ್ಯಾನ್ ಮಾಡಿ ಬ್ಲೂ ಪ್ರಿಂಟ್ ಹಾಕೋಕ್ಕೂ ಆಗಲ್ಲ, ಅದಕ್ಕೊಂದು ಕಿಡಿ ಬೇಕು ಅಂತ. ಆ ಕಿಡಿನೇ ಮಂಗಲ್ ಪಾಂಡೆ ಅವರು. ಇವರು ಹಾಡಿಸಿದ ಗುಂಡಿಂದ ನಮ್ಮ ದೇಶದಲ್ಲಿರೋ ಪ್ರತಿಯೊಬ್ಬ ಬ್ರಿಟಿಷರ್ಸ್ ವಿರುದ್ಧ ಧ್ವನಿ ಎತ್ತಿದ್ದು 1857 ರಿವೋಲ್ಟಲ್ಲಿ. ದಿಸ್ ಈಸ್ ದ ರಿವೋಲ್ಟ್ ಆಫ್ 1857. ಆ್ಯಂಡ್ ಫಾರ್ ದ ರಿವೋಲ್ಟ್ ಆಫ್ 1857 ವಾಟ್ ಆರ್ ದ ರೀಸನ್ಸ್? ಇಲ್ಲಿದೆ ನೋಡಿ ರೀಸನ್ಸ್. ನಾನು ಕೊಟ್ಟಿದ್ದು 10 ರೀಸನ್ ಕಾರಣ. ಈ 10-11 ರೀಸನ್ನಿಂದ there was a revolt of 1857. Revolt of 1857 ಅಂದ್ರೆ ಏನು? ಆಲ್ ಓವರ್ ಇಂಡಿಯಾ ಪೀಪಲ್ ಸ್ಟಾರ್ಟೆಡ್ ಫೈಟಿಂಗ್ ಅಗೇನ್ ಬ್ರಿಟಿಷರ್ಸ್ ಕಂಡ್ರೆ ಅಲ್ಲಲ್ಲೇ ಹೊಡಿತಿದ್ರು, ಅಲ್ಲಲ್ಲೇ ಸಾಯಿಸ್ತಿದ್ರು. ದಿಸ್ ವಾಸ್ ಡನ್ ಬೈ ಇಂಡಿಯನ್ ಸೋಲ್ಜರ್ಸ್. ಬ್ರಿಟಿಷ್ ಆಫೀಸಲ್ಲಿರುವಂಥ ಇಂಡಿಯನ್ ಸೋಲ್ಜರ್ಸ್ ಇದ್ದಾರೆ ಅಲ್ವಾ, ದೇ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ರಿವೋಲ್ಟ್. ನಮ್ಮ ದೇಶನ ಸ್ವತಂತ್ರ ಮಾಡೋಕ್ಕೆ ನಮ್ಮ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ 1857 ಹೊಡೆದಾಟ ಸ್ಟಾರ್ಟ್ ಮಾಡಿದರು.
ಊರೂರಿಗೆ ಹೋಗ್ತಾ ಇದ್ರು, ಹಳ್ಳಿಗೆ ಹೋಗ್ತಾ ಇದ್ರು, ಜನನ ಒಟ್ಟುಗೂಡಿಸ್ತಿದ್ರು, ಮತ್ತೆ ಮುಂದೆ ಹೋದ್ರು. ದೇ ಸ್ಟಾರ್ಟೆಡ್ ಅಟ್ಯಾಕಿಂಗ್ ಬ್ರಿಟಿಷರ್ಸ್ ಇನ್ ಡೆಲ್ಲಿ. ಹಿಂದೆ ಮುಂದೆ ಕೊಟ್ಟಿದ್ದಾರೆ. ಹಾಗೂ ಲಾಸ್ಟ್ ಮುಘಲ್ ಎಂಪರರ್ ಬಹದ್ದೂರ್ ಶಾ ಜಫರ್, ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಮುಘಲ್ ಎಂಪರರ್ ಬಹದ್ದೂರ್ ಶಾ ಜಫರ್, ಇವ್ರನ್ನೇ ರಾಜ ಅಂತ ಅಕ್ಸೆಪ್ಟ್ ಮಾಡಿ, ಕನ್ಸಿಡರಿಂಗ್ ಬಹದ್ದೂರ್ ಶಾ ಜಫರ್ ಆಸ್ ದ ಕಿಂಗ್ ಆಫ್ ಇಂಡಿಯಾ, as the last Mughal emperor of India, these soldiers started respecting him and started fighting against the Britishers so that they can re-establish him as a king. This is the revolt of 1857. ದೇಶದ ಕೋಣೆ ಮೂಲೆಯಿಂದ ಬ್ರಿಟಿಷರ್ಸ್ ವಿರುದ್ಧ ವಿದ್ರೋಹ ಶುರುವಾಯಿತು. ಹೊಡೆದಾಟ, ಕಂಡಲ್ಲಿ ಹೊಡಿ, ತುಂಡಾಗಿ ಹೊಡಿ, ದುಡ್ಡನ್ನ ಎತ್ಕೊಳ್ತಿದ್ರು ಬ್ರಿಟಿಷ್ ಆಫೀಸರ್ಸಿಂದ, ತಗೊಂಡೋಗಿ ನಮ್ಮ ಡೆಲ್ಲಿ ಸುಲ್ತಾನೇಟಿಗೆ ಕೊಡ್ತಿದ್ರು. ಆರ್ಮಿ ಬೇಸಿಗೆ ಅಟ್ಯಾಕ್ ಮಾಡ್ತಿದ್ರು, ಗನ್ಸ್ನ ಎತ್ಕೊಳ್ತಿದ್ರು, ಮತ್ತೆ ಹೊಡಿತಾ ಇದ್ರು. ಸೊ ದಿಸ್ ಹ್ಯಾಪೆಂಡ್. ಇದು 1.5 ವರ್ಷ ಆಗಿದೆ. ಇದು 1 ದಿನ 2 ದಿನ ಆಗಿದ್ದು ರಿವೋಲ್ಟ್ ಅಲ್ಲ. ಇಟ್ ಹ್ಯಾಪೆಂಡ್ ಫಾರ್ 1.5 year. ಆಲ್ಮೋಸ್ಟ್ 1.5 ವರ್ಷ ಬ್ರಿಟಿಷರ್ಸ್ನ ಅಟ್ಟಾಡ್ಸ್ಕೊಂಡು ಹೊಡೆದಿದ್ರು. ಅರ್ಥ ಆಗ್ತಿದೆಯಾ? ಬಟ್ ಸ್ಟಿಲ್ ಬ್ರಿಟಿಷರ್ಸ್ ವೇರ್ ಸಕ್ಸಸ್ಫುಲ್ ಇನ್ ಟೇಕಿಂಗ್ ಕಂಟ್ರೋಲ್ ಅಗೇನ್, ಸಕ್ಸಸ್ಫುಲ್ ಇನ್ ಟೇಕಿಂಗ್ ದ ಕಂಟ್ರೋಲ್ ಬ್ಯಾಕ್. ನೋಡಿ ನಮ್ಮ ಹಣೆ ಬರ ನೋಡಿ. ದ ರಿವೋಲ್ಟ್ ಆಫ್ 1857 ಇದೆ ಅಲ್ಲ, ದಿಸ್ ಇಸ್ ಕಾಲ್ಡ್ ಎಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಆ್ಯಂಡ್ ಸಮ್ ಆಫ್ ದ ಹಿಸ್ಟೋರಿಯನ್ಸ್ ಸೇ ದ್ಯಾಟ್, ಕೆಲವು ಇತಿಹಾಸಕಾರರು ಹೇಳ್ತಾರೆ, ಇಫ್ ದಿಸ್ ಅಟ್ಯಾಕ್ ವಾಸ್ ಸೋ ಪವರ್ಫುಲ್ ದ್ಯಾಟ್ 1857 ನಮಗೆ ಸ್ವಾತಂತ್ರ್ಯ ಸಿಗ್ಬಿಡ್ತಿತ್ತಂತೆ. ಅಷ್ಟು ಟೆರಿಫಿಕ್ ಆಗಿ ಅಟ್ಯಾಕ್ ಮಾಡಿದ್ದೇವೆ, ಅಷ್ಟು ಟೆರಿಫಿಕ್ ಆಗಿ ಉತ್ತರ ಕೊಟ್ಟಿದ್ದೇವೆ. ಮಗನ್ನೇ, ನಿನ್ನ ಜಾಗದಲ್ಲಿ ಕುತ್ಕೋ, ನಿನ್ನ ಎಲ್ಲಿರ್ತೀಯ ಅಂತ ನಿಮಗೆ ತೋರಿಸ್ತೇನೆ ಅಂತ. ಈಗ ನಡೆದಿದ್ದ ಯುದ್ಧದಲ್ಲಿ ಇತಿಹಾಸಕಾರರು ಹೇಳ್ತಾರೆ 1857 ನಮಗೆ ಸ್ವಾತಂತ್ರ್ಯ ಸಿಗ್ತಿತ್ತಂತೆ. ಬಟ್ ಯಾಕೆ ಸಿಗಲಿಲ್ಲ ಅಂದರೆ, ಫಸ್ಟ್ ಒನ್, ದೆರ್ ವಾಸ್ ನೋ ಸಿಂಗಲ್ ಲೀಡರ್. ಅಂದರೆ ಈ ಒಂದು ರಿವೋಲ್ಟ್ ಏನಿದೆ, ಇದು ದೇಶದ ಮೂಲೆಯಲ್ಲಿ ಶುರುವಾಗಿತ್ತಲ್ವ, ಪ್ರತಿ ಮೂಲೆಗೂ ಒಬ್ಬ ಲೀಡರ್ ಇದ್ದರು. ಸೊ ದೆರ್ ವಾಸ್ ನೋ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಲೀಡರ್ಸ್. ಒಬ್ಬರು ಲೀಡ್ ಮಾಡಿದ್ರೆ, ಎಲ್ಲರೂ ಒಬ್ಬರು ಮಾತನ್ನ ಕೇಳಿದ್ರೆ ಟೀಮ್ ಸಖತ್ತಾಗಿ ಆಡುತ್ತೆ. ಕ್ರಿಕೆಟಲ್ಲಿ 11 ಜನಕ್ಕೆ 3 ಜನ ಇವರು ಕ್ಯಾಪ್ಟನ್ಸ್ ಇದ್ದರೆ ಒಂದೇ ಗೇಮಲ್ಲಿ ಆಟ ಆಡೋಕ್ಕೆ ಕಷ್ಟ ಆಗುತ್ತೆ. ಬಟ್ 11 ಜನಕ್ಕೆ ಒಬ್ಬನೇ ವಿರಾಟ್ ಕೊಹ್ಲಿ ಆಗಿರ್ಬೋದು, ಕಪಿಲ್ ದೇವ್ ಆಗಿರ್ಬೋದು, ಮಹೇಂದ್ರ ಸಿಂಗ್ ಧೋನಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ಈ ಥರ ಒಬ್ಬ ಕ್ಯಾಪ್ಟನ್ನ ಒಂದೇ ಗೇಮ್ಗೆ ಆಡಿದ್ರೆ ಸಖತ್ತಾಗಿ ವರ್ಕೌಟ್ ಆಗ್ತಿತ್ತು. ಬಟ್ ಸಿನ್ಸ್ ವಿ ಹ್ಯಾಡ್ ಮೋರ್ ನಂಬರ್ ಆಫ್ ಲೀಡರ್ಸ್, there was no proper communication between each other troops. So this caused the trouble. And second one is betrayal from princely states. Princely states ಅಂದರೆ ಬ್ರಿಟಿಷ್ ಆಫೀಸರ್ಸ್ ಆಳ್ಬೇಕಾದ್ರೆ ನಮ್ಮ ದೇಶದಲ್ಲಿ ಚಿಕ್ಕ ರಾಜ್ಯಗಳಿದ್ದು, ಕೆಲವೊಂದು ರಾಜ್ಯದ ರಾಜರು ಈ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹೆಲ್ಪ್ ಮಾಡದೆ ಬ್ರಿಟಿಷ್ ಆಫೀಸರ್ಸ್ಗೆ ಹೆಲ್ಪ್ ಮಾಡಿದ್ರು. ದೇ ಸಪೋರ್ಟೆಡ್ ದರ್ ಆರ್ಮಿ. ಅವ್ರ ಆರ್ಮಿನ ಬ್ರಿಟಿಷರ್ಸ್ಗೋಸ್ಕರ ಕಳಿಸಿದ್ರು. ದೇ ಗೇವ್ ದೆಮ್ ರೆವೆನ್ಯೂ, ದುಡ್ಡನ್ನ ಕೊಟ್ಟರು ಬೇಕಾದ ಯುದ್ಧಕ್ಕೆ ಗೆಲ್ಲಕ್ಕೋಸ್ಕರ. ಬಿಕಾಸ್ ಆಫ್ ದಿಸ್, ನಮ್ಮ ದೇಶದಲ್ಲಿರುವಂಥ ಕೆಲವು ನಮಕ್ ಹರಾಮ್ ಜನರಿಂದ ಬ್ರಿಟಿಷರ್ಸ್ ವೇರ್ ಸಕ್ಸಸ್ಫುಲ್ ಇನ್ ಟೇಕಿಂಗ್ ದ ಕಂಟ್ರೋಲ್ ಬ್ಯಾಕ್ ಆನ್ ಇಂಡಿಯಾ. ದಿಸ್ ವಾಸ್ ದ ರೀಸನ್. ವೈ ವಾಸ್ the revolt of 1857 a failure andre? The two important reasons is, one, there was lack of leadership, a proper leadership, and second one is some princely states supported Britishers over the Indian revolters, which gave Britishers a free and more powerful hand for them to suppress the revolt. This is the story of revolt of 1857. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕ್ರೌನ್ಸ್ ರೂಲ್ 1857 to 1947. 1600 ಇಂದ 1857ವರೆಗೂ ಏನಾಗಿತ್ತು ಅಂತ ಒಂದು ಓವರ್ವ್ಯೂ ಕೊಟ್ಟಿದ್ದಾನೆ. ಸೆಕೆಂಡ್ ವಿಡಿಯೋ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಫ್ರಮ್ ನೌ ಆನ್ ಐ ವಿಲ್ ಟಾಕ್ ಅಬೌಟ್ ಕ್ರೌನ್ಸ್ ರೂಲ್ 1857 to 1947. ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ರೌನ್ಸ್ ರೂಲ್ ಅಂದರೆ, ದ ಮೀನಿಂಗ್ ಆಫ್ ಕ್ರೌನ್ ರೂಲ್ ಅಂದರೆ, ಇಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪ್ನಿ ನಮ್ಮನ್ನು ಆಳ್ತಾ ಇತ್ತು. ಈಸ್ಟ್ ಇಂಡಿಯಾ ಕಂಪ್ನಿ ಆಫೀಸರ್ಸ್ ವೇರ್ ರೂಲಿಂಗ್ ಅಸ್, ರೈಟ್? This East India Company was discarded. They were removed from Indian administration and directly British Crown started ruling us. British Crown andre the King and Queen of British started taking control over the political, economic and social affairs of Indians. Andre ಇಷ್ಟೊತ್ತು ಈಸ್ಟ್ ಇಂಡಿಯಾ ಕಂಪ್ನಿಯವ್ರು ನಮ್ಮನ್ನು ಆಳ್ತಾ ಇದ್ರು, ಇನ್ಮೇಲೆ ಡೈರೆಕ್ಟಾಗಿ ಕ್ವೀನೇ ಆಳ್ತಾರೆ. ಅರ್ಥ ಆಗ್ತಿದೆ? ಕಿಂಗ್ ಆ್ಯಂಡ್ ಕ್ವೀನ್ ವಿಲ್ ಸ್ಟಾರ್ಟ್ ಡೈರೆಕ್ಟ್ಲಿ ರೂಲಿಂಗ್ ದಿಸ್ ಆ್ಯಸ್ ಅ ಥಿಂಗ್ ಆಫ್ ದಿಸ್. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಫಸ್ಟ್ ಪಾಯಿಂಟ್ ಅರ್ಥ ಆಗಿದ್ದರೆ
ಬಿಕಾಸ್ ಆಫ್ ದಿಸ್ ದೇ ಪಾಸ್ಟ್, ಇವಾಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ಇವಾಗಿಂದ ನಿಮಗೆಲ್ಲ ಅರ್ಥ ಆಗ್ತಾ ಹೋಗಬೇಕು. ಆಸ್ ಅ ರಿಟಾಲಿಯೇಷನ್ ಫಾರ್ ದಿಸ್, ಟು ಟೇಕ್ ದಿಸ್ ಬ್ಯಾಕ್ ಇನ್ ಕಂಟ್ರೋಲ್, ಆಸ್ ಅ ರಿಟಾಲಿಯೇಷನ್ ಆಫ್ ದಿಸ್, ಇನ್ ದ ಇಯರ್ 1858 1858ರಲ್ಲಿ ಬ್ರಿಟಿಷ್ ಪಾಸ್ ಅನ್ ಆ್ಯಕ್ಟ್ ಕಾಲ್ಡ್ ಆಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1858 ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ನ ಬ್ರಿಟಿಷ್ ಪಾರ್ಲಿಮೆಂಟ್ ಪಾಸ್ ಮಾಡುತ್ತೆ. ಅಕಾರ್ಡಿಂಗ್ ಟು ದಿಸ್, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಏನಿದ್ರು, he was renamed as Viceroy of India. Governor General of India became the Viceroy of India. ಇದ್ರ ಬಗ್ಗೆ ಹೇಳ್ತಾನೆ, ಒಂದು ಕ್ವಿಕ್ ಓವರ್ವ್ಯೂ. 1773 when East India Company was regulated, the topmost position of executive was called as Governor General of Bengal. ಅಂದ್ರೆ he was the superior person in India for the British officers. British officers ಅಲ್ಲಿ the highest position ನ Governor General of Bengal ಅಂತ ಕರೀತಿದ್ರು. And Warren Hastings was the first Governor General. ಆಯ್ತಾ? ಆಮೇಲೆ 1833 ಈ ಪೊಸಿಷನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ರೀನೇಮ್ ಮಾಡಿದ್ರು. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಾಸ್ ರೀನೇಮ್ಡ್ ಆಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ದ ಹೈಯೆಸ್ಟ್ ಪೊಸಿಷನ್ ಇನ್ Indian subcontinent for the Britishers was Governor General of India, and the first Governor General is William Bentinck. William Bentinck ಅವರು became the first Governor General. And after the end of East India Company, when Crown started ruling in 1858, through the Government of India Act of 1858, Lord Canning became the first first Viceroy of India. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. He was renamed as Viceroy of India. Who was the first Viceroy? ಕಲರ್ ಚೇಂಜ್ ಮಾಡೋಣ, ಯಾಕಿದು ಬರ್ತಿಲ್ಲ, ಅಯ್ಯೋ ಒಂದು ಸೆಕೆಂಡ್, ಸಾರಿ ಗೈಸ್. ಹೂ ಇಸ್ ದ ಫಸ್ಟ್ ವೈಸ್ರಾಯ್? ಯಾರು ಹೇಳಿ? ಲಾರ್ಡ್ ಕ್ಯಾನಿಂಗ್. Lord Canning became the first Viceroy of India. And there were some other provisions. ಇದೊಂದೇ ಅಲ್ಲ, this was one provision. Governor General of India was made the Viceroy of India. The second is, from now on, Crown will take over. ಅಂದರೆ from now on, direct the British Parliament and the Queen will take over the administration and reforms in India. ಇನ್ಮೇಲೆ ಇಂಡಿಯಾದಲ್ಲಿ ಏನೇ ಆಳ್ವಿಕೆ ಮಾಡಬೇಕಂದ್ರೂ ಕೂಡ ಈಸ್ಟ್ ಇಂಡಿಯಾ ಕಂಪ್ನಿ ಮಾಡಲ್ಲ, ಡೈರೆಕ್ಟಾಗಿ ನಾವೇ ಅಲ್ಲಿಂದ ಇಂಗ್ಲೆಂಡಿಂದ ಮಾಡ್ತೇವೆ ಅಂತ ಹೇಳಿದ್ರು. ಆಸ್ ಫಾರ್ ದಿಸ್ ದೇ ಕ್ರಿಯೇಟೆಡ್ ಅ ಪೊಸಿಷನ್ ಕಾಲ್ಡ್ ಆಸ್ ಸೆಕ್ರೆಟರಿ ಆಫ್ ಸ್ಟೇಟ್ ಆಫ್ ಇಂಡಿಯಾ. ದಿಸ್ ಪೊಸಿಷನ್ ವಾಸ್ ಕ್ರಿಯೇಟೆಡ್ ಇನ್ ಬ್ರಿಟಿಷ್ ಪಾರ್ಲಿಮೆಂಟ್. ನಮ್ಮ ಡೆಲ್ಲಿಯಲ್ಲಿ ಇದೆ ಅಲ್ಲ ಪಾರ್ಲಿಮೆಂಟ್, ಅದೇ ಥರ ಬ್ರಿಟಿಷಲ್ಲಿ ಪಾರ್ಲಿಮೆಂಟ್ ಇತ್ತು. ದ್ಯಾಟ್ ದೇ ಕ್ರಿಯೇಟೆಡ್ ಅ ಪೊಸಿಷನ್ ಕಾಲ್ಡ್ ಆಸ್ ಸೆಕ್ರೆಟರಿ ಆಫ್ ಸ್ಟೇಟ್ ಆಫ್ ಇಂಡಿಯಾ. ಅಂದರೆ ಇಂಡಿಯಾದಲ್ಲಿ ಆಗುವಂಥ ಪ್ರತಿಯೊಂದು ಇವೆಂಟ್ನ ಅಲ್ಲಿ ಕೂತ್ಕೊಂಡು ಸೆಕ್ರೆಟರಿ ಆಫ್ ದ ಸ್ಟೇಟ್ ರಿಪೋರ್ಟ್ ಮಾಡ್ತಾ ಇದ್ರು. ದೇ ಯೂಸ್ ಟು ಟೆಲ್ ದಟ್. ಆ್ಯಂಡ್ ಇದನ್ನು ಅರ್ಥ ಮಾಡ್ಕೊಳ್ಳಿ, ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ಸೋ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್. ಅಂದರೆ ಇಂಡಿಯಾದಲ್ಲಿ ಆಗುವಂಥ ಅಡ್ಮಿನಿಸ್ಟ್ರೇಷನ್ ಹಾಗೂ ವ್ಯಾಪಾರ ಎರಡರ ಬಗ್ಗೆನೂ ಕೂಡ ಅವರು ಟ್ರ್ಯಾಕ್ ಇಟ್ಕೊಳ್ತಾ ಇದ್ರು. ಸೆಕ್ರೆಟರಿ ಆಫ್ ದ ಸ್ಟೇಟ್, ವೇರ್ ಈಸ್ ಈ ಸಿಟ್ಟಿಂಗ್? ಹಿ ಈಸ್ ಸಿಟ್ಟಿಂಗ್ ಇನ್ ಲಂಡನ್. ಈ ಮಹಾನ್ ಭಾವ ಎಲ್ಲಿ ಕೂತ್ಕೊಳ್ತಾನೆ? ಲಂಡನ್ನಲ್ಲಿ. ಆ್ಯಂಡ್ ವೈಸ್ರಾಯ್ ಆಫ್ ಇಂಡಿಯಾ ಸ್ಟೇಟ್ಸ್ ಇನ್ ಇಂಡಿಯಾ. ಅರ್ಥ ಮಾಡ್ಕೊಳ್ಳಿ, ಒಬ್ರು ಇಂಡಿಯಾದಲ್ಲಿ ಕೂತ್ಕೊಳ್ತಿದ್ರು, ಇನ್ನೊಬ್ರು ಲಂಡನಲ್ಲಿ ಕೂತ್ಕೊಳ್ತಿದ್ರು. ಲಂಡನಲ್ಲಿ ಕೂತ್ಕೊಳ್ಳೋರು ಸೆಕ್ರೆಟರಿ ಆಫ್ ದ ಸ್ಟೇಟ್ ಆಫ್ ಇಂಡಿಯಾ, ಇಂಡಿಯಾದಲ್ಲಿ ಕೂತ್ಕೊಳ್ತಿದ್ದು ವೈಸ್ರಾಯ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಏನಿದೆ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ದಿಸ್ ವಾಸ್ ಸ್ಟಾಪ್ಡ್. ದಿಸ್ ಆ್ಯಕ್ಟ್, ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಅದೇ ಗಂಡು ಮಗು ಇಲ್ಲ ಅಂದರೆ ರಾಜ್ಯನ ಕಬಳಿಸುವಂಥ ಒಂದು ಪ್ಲಾನ್ ಏನಿತ್ತು ಅದನ್ನು ಕೂಡ ರಿವೋಕ್ ಮಾಡ್ತಾರೆ. ಇದು ಟುಕ್ ಇಟ್ ಬ್ಯಾಕ್, ಇನ್ಮೇಲೆ ಇದಿರಲ್ಲ ಗುರು ಅಂತ. ಆ್ಯಂಡ್ ಇಂಡಿಯನ್ ಸಿವಿಲ್ ಸರ್ವಿಸಸ್ ವಾಸ್ ಇಂಟ್ರೊಡ್ಯೂಸ್ಡ್. Indian civil services was introduced, that is called as imperial civil services ಅಂತ ಕರೀತಾರೆ. Indian civil services was introduced and promise was made that even Indians will be recruited. ಇಂಡಿಯನ್ಸ್ನ ಕೂಡ ಇದರಲ್ಲಿ ಇರ್ತೇವೆ ಅಂತ ಅವರು ಸ್ವಲ್ಪ ಮಾತನ್ನ ಕೊಡ್ತಾರೆ. ಇದಾದಮೇಲೆ ಲಾಸ್ಟ್ ಒನ್, ಇನ್ಮೇಲೆ ನಾವು ಎನೆಕ್ಸೇಷನ್ ಮಾಡಲ್ಲ ಅಂತ ಹೇಳ್ತಾರೆ. ನೋ ಮೋರ್ ಎನೆಕ್ಸೇಷನ್. ಅಂದರೆ ಇನ್ನು ನಾವು ಯುದ್ಧ ಮಾಡಲ್ಲ, ರಾಜ್ಯನ ಕಬಳಿಸಲ್ಲ, ಎಷ್ಟಿದೆ ಅಷ್ಟು ಇಟ್ಕೊಳ್ತೇವೆ, ಮಿಕ್ಕಿದ್ದು ನೀವು ಇಟ್ಕೊಳ್ಳಿ, ವಿ ವೋಂಟ್ ಕಮ್ ಟು ಅದರ್ ಟೆರಿಟರಿ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ದ 6 ಮೋಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ಇಸ್, ಫಸ್ಟ್ ಒನ್, Governor General of India became the Viceroy of India. That is the topmost position available for a Britisher in Indian subcontinent. Lord Canning became the first Viceroy. Crown will take over. ಅಂದರೆ ಇಷ್ಟು ದಿನ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ರೂಲ್ ಮಾಡಿತ್ತು, ಕಂಪನೀಸ್ ರೂಲ್ ವಿಲ್ ಬಿ ಸ್ಟಾಪ್ಡ್ ಆ್ಯಂಡ್ ಫ್ರಮ್ ನೌ ಆನ್ ಡೈರೆಕ್ಟ್ಲಿ ದ ಕಿಂಗ್ ಆ್ಯಂಡ್ ಕ್ವೀನ್ ಆಫ್ ಇಂಗ್ಲೆಂಡ್ ವಿಲ್ ರೂಲರ್ಸ್ ಅಂತ ಹೇಳಿದ್ರು. ಸೆಕ್ರೆಟರಿ ಆಫ್ ದ ಸ್ಟೇಟ್ ಅನ್ನೋ ಒಂದು ಪೊಸಿಷನ್ನ ಕ್ರಿಯೇಟ್ ಮಾಡಿದ್ರು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ, ಸೊ ದ್ಯಾಟ್ ಹಿ ಕ್ಯಾನ್
ರಿಪೋರ್ಟ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಇಂಡಿಯಾ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ಸ್ಟಾಪ್ ಮಾಡ್ತಾರೆ, ಅನೆಕ್ಸೇಷನ್ನ ಸ್ಟಾಪ್ ಮಾಡ್ತಾರೆ, ಆ್ಯಂಡ್ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ವಾಸ್ ಕ್ರಿಯೇಟೆಡ್ ಆ್ಯಂಡ್ ದೇ ಪ್ರಾಮಿಸ್ ದಟ್ ಇಂಡಿಯನ್ಸ್ ವಿಲ್ ಆಲ್ಸೋ ಗೆಟ್ ಅನ್ ಅಪಾರ್ಚುನಿಟಿ ಫಾರ್ ದಿಸ್. These are the outcomes of Government of India Act 1858. Okay? Next topic ಹೋದೋಣ. Okay. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, 1858 ಆ್ಯಕ್ಟಲ್ಲಿ ಇಷ್ಟೆಲ್ಲ ಪ್ರಾವಿಷನ್ಸ್ನ ಕೊಟ್ಟಿದ್ದಾರೆ ನೋಡಿ. ವೈಸ್ ರಾಯ್ನ ಎಲೆಕ್ಟ್ ಮಾಡ್ಬೋದು. ಐ ಮೀನ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಾಸ್ ಮೇಡ್ ದ ವೈಸ್ ರಾಯ್. ಲಾರ್ಡ್ ಕೆನಿಂಗ್ ಬಿಕೇಮ್ ದ ಫಸ್ಟ್ ವೈಸ್ ರಾಯ್. ಕ್ರೌನ್ ವಿಲ್ ಟೇಕ್ ಓವರ್. ಈಸ್ಟ್ ಇಂಡಿಯಾ ಕಂಪ್ನಿನ ಅಬಾಲಿಷ್ ಮಾಡಿದ್ರು. ಸೆಕ್ರೆಟರಿ ಆಫ್ ದ ಸ್ಟೇಟ್ ವಾಸ್ ಕ್ರಿಯೇಟೆಡ್. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ವಾಸ್ ರಿಮೂವ್ಡ್. ಇಂಡಿಯನ್ ಸಿವಿಲ್ ಸರ್ವಿಸಸ್ ವುಡ್ ಬಿ ಕ್ರಿಯೇಟೆಡ್. ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಅಂತ ಕರೀತಾರೆ. ಆ್ಯಂಡ್ ಅನಾಕ್ಸೇಷನ್ ಅಂದರೆ ಯುದ್ಧಗಳನ್ನ ಮಾಡಲ್ಲ, ಇನ್ಮೇಲೆ ನಾವು ಬೇರೆ ರಾಜ್ಯನ ಕಬಳಿಸಲ್ಲ ಅಂತ ಹೇಳಿದ್ರು. ಸೊ ಸಮ್ ಆರ್ ಪಾಸಿಟಿವ್ ಆ್ಯಂಡ್ ಸಮ್ ಆರ್ ನೆಗೆಟಿವ್ ಇನ್ ದಿಸ್. ಬಟ್ ನಿಮ್ಗೆ ಅನಿಸ್ಬೋದು ಯಾಕೆ ಬ್ರಿಟಿಷರ್ಸ್ ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಅಂತ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ರೀಸನ್ ಬಿಹೈಂಡ್ GOI ಆ್ಯಕ್ಟ್ ಆಫ್ 1858, ಯಾಕೆ ಈ ಆ್ಯಕ್ಟ್ನ ಪಾಸ್ ಮಾಡಿದ್ರು ಅಂತ ಕೂಡ ನಿಮಗೆ ಗೊತ್ತಿರಬೇಕು. ದ ರೀಸನ್ ವಾಸ್ ದೇ ವಾಂಟೆಡ್ ಟು ಆ್ಯಕ್ಟ್. ಇಟ್ಸ್ ಕಾಲ್ಡ್ ಆಸ್ ಆ್ಯಕ್ಟ್ ಆಫ್ ಗುಡ್ ಗವರ್ನೆನ್ಸ್. ಆ್ಯಕ್ಟ್ ಆಫ್ ಗುಡ್ ಗವರ್ನೆನ್ಸ್. ಈ 1857 ರಿವೋಲ್ಟ್ ಆಗಿತ್ತಲ್ವಾ, ದ ರಿವೋಲ್ಟ್ ಆಫ್ 1857, ಇದು ಎಷ್ಟು ಪವರ್ಫುಲ್ ಆಗಿತ್ತು ಅಂದರೆ ಇಟ್ ಆಲ್ಮೋಸ್ಟ್ ರಿಮೂವ್ಡ್ ಬ್ರಿಟಿಷ್ ಎಂಪೈರ್ ಫ್ರಮ್ ಇಂಡಿಯಾ. ಇಟ್ ಆಲ್ಮೋಸ್ಟ್ ರಿಮೂವ್ಡ್ ಬ್ರಿಟಿಷ್ ಎಂಪೈರ್ ಫ್ರಮ್ ಇಂಡಿಯಾ. ಇದು ನೀವು ನೆನ್ಪಿಟ್ಕೋಬೇಕು. ಇಟ್ ವಾಸ್ ಸೋ ಪವರ್ಫುಲ್ ದ್ಯಾಟ್ ಇನ್ನೇನು ಬ್ರಿಟಿಷರ್ಸ್ ಇಂಡಿಯಾನ ತೊಲಗೋಗ್ತಾರೆ ಅನ್ನೋ ರೇಂಜಿಗೆ ಯುದ್ಧ ಆಗಿತ್ತು. ಸೊ ದಿಸ್ ಕ್ರಿಯೇಟೆಡ್ ಅ ಫಿಯರ್ ಇನ್ಸೈಡ್ ಬ್ರಿಟಿಷರ್ಸ್. ಬ್ರಿಟಿಷರ್ಸ್ ಕೂಡ ಭಯ ಆಗಿತ್ತು. ಇವ್ರನ್ನ ನಂಬಕ್ಕಾಗಲ್ಲ ಗುರು, ಯಾವಾಗ ಬೇಕಾದ್ರೂ ಬಂದು ನಮಗೆ ಗೂಟ ಇರ್ತಾರೆ ಅಂತ ಬ್ರಿಟಿಷರ್ಸ್ಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಬಂದಿತ್ತು. ಬಿಕಾಸ್ ದೇ ವರ್ ವೆರಿ ಗುಡ್ ಇನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಬ್ರಿಟಿಷರ್ಸ್ ನೀಡೆಡ್ ಇಂಡಿಯಾ. ಬ್ರಿಟಿಷರ್ಸ್ಗೆ ಇಂಡಿಯಾದ ಅವಶ್ಯಕತೆ ಕೂಡ ತುಂಬ ಇತ್ತು. ಬಿಕಾಸ್ ವಿ ಆರ್ ಪ್ರೊವೈಡಿಂಗ್ ದಮ್ ರಾ ಮಟೀರಿಯಲ್ಸ್, ವಿ ಆರ್ ಆಲ್ಸೋ ಪ್ರೊವೈಡಿಂಗ್ ದಮ್ ಚೀಪ್ ಲೇಬರ್, ಅಂದರೆ ಕಮ್ಮಿ ಪ್ರೈಸ್ಗೆ ನಾವು ಅವರಿಗೋಸ್ಕರ ಕೆಲಸನೂ ಮಾಡ್ತಾ ಇದ್ವಿ. ಆ್ಯಂಡ್ ದ ಮೇನ್ ಅದರ್ ರೀಸನ್ ವೈ ದೇ ವಾಂಟೆಡ್ ಇಂಡಿಯಾ ವಾಸ್ ಟು ಸೆಟ್ ದ ಡಾಮಿನೆನ್ಸ್ ಅರೌಂಡ್ ದ ವರ್ಲ್ಡ್. ಇಂಡಿಯಾ ವಾಸ್ ಕಾಲ್ಡ್ ಆಸ್ ದ ಸೋನೆ ಕಿ ಚಿಡಿಯಾ, ಗೊತ್ತಾ, ಬಂಗಾರದ ಹಕ್ಕಿ ಅಂತ ಕರೀತಿದ್ರು ನಮ್ಮ ಇಂಡಿಯಾನ. ಸೊ ದೇ ಹ್ಯಾಡ್ ಟು ಕೀಪ್ ದ ಡಾಮಿನೆನ್ಸ್ ಆನ್ ಇಂಡಿಯಾ ಬಿಕಾಸ್ ದೇ ಹ್ಯಾಡ್ ಅ ವೆರಿ ಗುಡ್ ಫ್ರೇಸ್. ವಾಟ್ ಈಸ್ ದಟ್ ಫ್ರೇಸ್? ಸನ್ ನೆವರ್ ಸೆಟ್ಸ್ ಆನ್ ಬ್ರಿಟಿಷ್ ಎಂಪೈರ್. ಅವರ ರಾಜ್ಯದಲ್ಲಿ ಸೂರ್ಯನು ಮುಳುಗೋದಿಲ್ಲ ಅಂತ ಹೇಳ್ತಾ ಇದ್ರು. ಇದರ ಅರ್ಥ ನಮ್ಮನ್ನು ಯಾರೂ ಸೋಲ್ಸೋಕ್ಕಾಗಲ್ಲ ಅಂತ. ಇನ್ ದಟ್ ಈವೆಂಟ್ ಇನ್ 1857, ಇಫ್ ಇಂಡಿಯನ್ಸ್ ಹ್ಯಾಡ್ ಡಿಫೀಟೆಡ್ ದ ಬ್ರಿಟಿಷ್ ಆ್ಯಂಡ್ ಇಫ್ ದಟ್ ಕಿಕ್ಡ್ ದೆಮ್ ಔಟ್, ಅವ್ರನ್ನ ಸೋಲಿಸಿ ಹೊರಗೆ ಹಾಕಿದ್ರೆ ಅವ್ರ ರೆಪ್ಯುಟೇಷನ್ ಏನಾಗ್ತಿತ್ತು? ದಿಸ್ ವಾಸ್ ಒನ್ ಪರ್ಸ್ನಲ್ ಆ್ಯಂಗಲಲ್ಲಿ ಅವ್ರ ರೆಪ್ಯುಟೇಷನ್ ತುಂಬ ಹೊಡೆತ ತಿಂತಿತ್ತು. ಸೊ ದೇ ವಾಂಟೆಡ್ ಟು ಸೆಟ್ ದ ಡಾಮಿನೆನ್ಸ್ ಆನ್ ಇಂಡಿಯಾ. ಸೆಕೆಂಡ್ ಒನ್, ಅವರಿಗೆ ರಾ ಮಟೀರಿಯಲ್ಸ್ ಮತ್ತು ಚೀಪ್ ಲೇಬರ್ ಸಿಗ್ತಾ ಇದ್ದಿದ್ದು ಕೂಡ ಇಲ್ಲಿಂದಾನೆ. ಬಿಕಾಸ್ ಇಂಗ್ಲೆಂಡ್ ಹ್ಯಾಡ್ ಸ್ಟಾರ್ಟೆಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇಲ್ಲಿಂದ ಕಾಟನ್ನ ತಗೊಂಡು ಹೋಗ್ತಿದ್ರು, ಅವ್ರು ಚೀಪ್ ಬಟ್ಟೆ ಮಾಡಿ ವಾಪಸ್ ಬಂದು ನಮಗೆ ಮಾಡ್ತಾಯಿದ್ರು. ಸೊ ಸಚ್ ಥಿಂಗ್ಸ್ ವರ್ ಹ್ಯಾಪ್ನಿಂಗ್ ಇನ್ ಇಂಡಿಯಾ. So they wanted us to set the dominance around the world. They wanted us for raw materials. They also wanted us for cheap labor. Cheap labor ಅಂದರೆ ನಮಗೆ ಕಮ್ಮಿ ಸ್ಯಾಲ್ರೀಸ್ ಕೊಟ್ಟರು ಕೂಡ ನಾವು ಅವರಿಗೆ ನಿಯತ್ತ ಕೆಲಸ ಮಾಡ್ತಾ ಇದ್ವಿ. ಅದೇ ಬ್ರಿಟಿಷ್ ಎಂಪೈರ್ ಅವರು ಜಾಸ್ತಿ ಸ್ಯಾಲ್ರೀಸ್ನ ತಗೊಳ್ತಿದ್ರು ಬ್ರಿಟಿಷರ್ಸ್, ಬಟ್ ಇಂಡಿಯನ್ಸ್ ವರ್ ಟೇಕಿಂಗ್ ಲೆಸ್ ಅಮೌಂಟ್ ಆಫ್ ಸ್ಯಾಲ್ರೀಸ್. ದಿಸ್ ವಾಸ್ ಒನ್ ಆಫ್ ದ ರೀಸನ್. ಆ್ಯಂಡ್ ಸೆಕೆಂಡ್ ಒನ್ ವಾಸ್ ಫಿಯರ್. ಅವರಿಗೆ ಭಯ ಆಗಿತ್ತು, ಇಂಡಿಯನ್ಸ್ನ ಇನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಒಂದಿನ ಅವ್ರು ನಮ್ಮನ್ನು ಓಡಿಸ್ತಾರೆ ಅನ್ನೋ ಒಂದು ಕ್ಲಿಯರ್ ಕಟ್ ಐಡಿಯಾಲಜಿ ಅವ್ರಿಗಿತ್ತು. ಸೊ ಬ್ರಿಟಿಷರ್ಸ್ ವಾಂಟೆಡ್ ಟು ರೀಗೇನ್ ದ ಟ್ರಸ್ಟ್ ಆಫ್ ಇಂಡಿಯನ್ಸ್. ಅಂದರೆ ಇಂಡಿಯನ್ಸ್ನ ನಂಬಿಕೆನ ಮತ್ತೆ ಅವ್ರಿಗೆ ಗೆಲ್ಲಬೇಕಿತ್ತು. ಅದಕ್ಕೋಸ್ಕರ ಅವ್ರು ಮಾಡಿದ್ದೇನು? ದೇ ಪಾಸ್ ದ ಆ್ಯಕ್ಟ್ ಆಫ್ Government of India Act 1958. This is the Government of India Act 1858. And now ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಈ ಆ್ಯಕ್ಟ್ನ ಪಾಸ್ ಮಾಡಿದ್ದು ಟು ಗೇನ್ ದ ಟ್ರಸ್ಟ್ ಆಫ್ ಇಂಡಿಯನ್ಸ್. ಫಸ್ಟ್ ಇಂಡಿಯನ್ಸ್ನ ವಿಶ್ವಾಸ ಗೆಲ್ಲಬೇಕಿತ್ತು, ಟು ಗೇನ್ ದ ಟ್ರಸ್ಟ್ ಆಫ್ ಇಂಡಿಯನ್ಸ್ ಆ್ಯಂಡ್ ಟು ಟೆಲ್ ದೆಮ್ ವಿ ಆರ್ ಹಿಯರ್ ಫಾರ್ ಯು. ನಾವು ನಿಮ್ಮನಿಗೆ ಉದ್ಧಾರ ಮಾಡೋಕ್ಕೆ, ನಿಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟು ದಿನ ಟಾರ್ಚರ್ ಕೊಟ್ಟಂಥ ಈಸ್ಟ್ ಇಂಡಿಯಾ ಕಂಪ್ನಿ ಆಫೀಸರ್ಸ್ ನಾವು ರಿಮೂವ್ ಮಾಡಿ ಡೈರೆಕ್ಟಾಗಿ ಬ್ರಿಟಿಷ್ ಪಾರ್ಲಿಮೆಂಟ್ ಆರ್ ಕ್ರೌನ್ ವಿಲ್ ರೂಲ್ ಅಂತ ಹೇಳಿದ್ರು. ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್ ವೈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ರಿಮೂವ್ಡ್ and crown came into picture and Government of India Act 1858 was introduced. This is called as Act of Good Governance. ಅಂದರೆ ನಾವು ಇನ್ಮೇಲೆ ನಿಮಗೆ ಹೇಗೆ ಬೇಕೋ ಹಾಗೆ ಆಡಳಿತ ಮಾಡ್ತೇವೆ.
ಇಂಡಿಯನ್ಸ್ನ ಬೆಳೆಸೋಕ್ಕೋಸ್ಕರ ಟ್ರೈ ಮಾಡ್ತೇವೆ. ವಿ ವಿಲ್ ಟ್ರೈ ಟು ಮಾಡರ್ನೈಸ್ ಆ್ಯಂಡ್ ಸಿವಿಲೈಸ್ ಯುವರ್ ಸೊಸೈಟಿ ಅಂತ ಹೇಳ್ತಾರೆ. ಮಾಡರ್ನೈಸ್ ಆ್ಯಂಡ್ ಸಿವಿಲೈಸ್ ಯುವರ್ ಸೊಸೈಟಿ. ಅವ್ರು ಹೀಗೆ ಅಂತಾರೆ, ಹಿಂಗೆ ಮಾಡಲಿಲ್ಲ ಅವರು, ಬಟ್ ಅವರು ಹೀಗೆ ಅಂತಾರೆ, ಮಾಡರ್ನೈಸಿಂಗ್ ಆ್ಯಂಡ್ ಸಿವಿಲೈಸಿಂಗ್ ದ ಇಂಡಿಯನ್ ಸೊಸೈಟಿ. Modernizing and civilizing Indian society based on the latest policies ಅಂತ ಹೇಳ್ತಾರೆ. This is why Act of Good Governance was introduced. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. 1858 Act is the first important act. Government of India 1858. This is the first important act in the rule of British empires after the first revolt of independence. Okay, so next topic start ಮಾಡೋಣ. Okay, ಇದಾದಮೇಲೆ ನಾವು ಇವಾಗ ನಿಮ್ಗೊಂದು ಕ್ಲಾರಿಟಿ ಬಂದಿರಬೇಕು. ಐ ಟೆಲ್ ಯು, ಇವಾಗ ಅರ್ಥ ಮಾಡ್ಕೊಳ್ಳಿ. 1858 ಇಂದ 1947ವರೆಗೂ ಇವಾಗೊಂದು ಸೂಪರ್ ಟಾಪಿಕ್. 1858 ಇಂದ 1947ವರೆಗೂ ದಿಸ್ phase of freedom struggle is called as nationalism. This phase of freedom struggle is called as nationalism. Nationalism ಅಂದ್ರೆ ಏನು, ಸಿಂಪಲ್ ಆಗಿ ಹೇಳ್ತೇನೆ. ಇನ್ ಕೇಸ್ ಇಂಡಿಯನ್ ದುಡ್ಡಿದ್ರೆ, ಇಫ್ there is a money that is generated by India, or if there is a revenue generated by India, if there are resources in India, ಎಲ್ಲ ಹೇಳ್ತೇನೆ ಏನಂತ, ಡೋಂಟ್ ವರಿ, ಒನ್ ಬೈ ಒನ್ ಹೇಳ್ತೇನೆ. ನ್ಯಾಷನಲಿಸಮ್ ಅಂದರೆ ಇಫ್ ಇಂಡಿಯಾ ಈಸ್ ಜನರೇಟಿಂಗ್ ದ ರೆವೆನ್ಯೂ, ಅಂದರೆ ಇಂಡಿಯಾದಲ್ಲಿರುವಂಥ ದುಡ್ಡು, ಮನಿ ಶುಡ್ ಬಿ ಯೂಸ್ಡ್ ಫಾರ್ ದ ವೆಲ್ಫೇರ್ ಆಫ್ ಇಂಡಿಯನ್ಸ್. ಅಂದರೆ ಇಂಡಿಯಾದಲ್ಲಿ 100 ರೂಪಾಯಿ ಇದ್ದರೆ, ಓಕೆ, ಈ 100 ರೂಪಾಯಿನ ಇಂಡಿಯನ್ಸ್ ವೆಲ್ಫೇರ್ಗೆ ಯೂಸ್ ಮಾಡಬೇಕು. ಲೈಕ್ ದೇ ಶುಡ್ ಬಿಲ್ಡ್ ಹಾಸ್ಪಿಟಲ್ ಫಾರ್ ಇಂಡಿಯನ್ಸ್. ಎಕ್ಸಾಂಪಲ್, ಬಿಲ್ಡ್ ಹಾಸ್ಪಿಟಲ್ ಫಾರ್ ಇಂಡಿಯನ್ಸ್. The resources available in a particular country should be used for the welfare of the citizens of that particular nation. ಇವಾಗ ಇಂಡಿಯಾದಲ್ಲಿರೋ ದುಡ್ಡನ್ನ ನರೇಂದ್ರ ಮೋದಿ ಅವರು ತಗೊಂಡೋಗಿ ಚೈನಾದಲ್ಲಿ ಹಾಸ್ಪಿಟಲ್ ಕಟ್ಟಿದ್ರೆ ಏನು ಯೂಸ್ ಇದೆ? ನೋ ನ್ಯಾಷನಲಿಸಮ್. ಅದೇ ಇಂಡಿಯಾದಲ್ಲಿರೋ ದುಡ್ಡನ್ನ ಇಂಡಿಯನ್ ಸ್ಕೂಲ್ಸ್ನ ಕಟ್ಟಿದ್ರೆ, ಇಂಡಿಯನ್ ಹಾಸ್ಪಿಟಲ್ಸ್ನ ಕಟ್ಟಿದ್ರೆ, ದಟ್ ಈಸ್ ದ ರೈಸ್ ಆಫ್ ನ್ಯಾಷನಲಿಸಮ್. ಆ್ಯಂಡ್ ದಟ್ ವಾಸ್ ಹ್ಯಾಪನಿಂಗ್ ಇನ್ ಇಂಡಿಯಾ ಬಿಕಾಸ್ ವಿ ಅಂಡರ್ಸ್ಟುಡ್. ನಮ್ಮ ಜನಕ್ಕೆ ಕ್ಲಿಯರ್ ಆಗಿ ಅರ್ಥ ಆಗಿತ್ತು, ಬ್ರಿಟಿಷರ್ಸ್ ದೇ ಆರ್ ನಾಟ್ ಹಿಯರ್ ಟು ಮೇಕ್ ಎನಿಥಿಂಗ್ ಗುಡ್ ಫಾರ್ ಅಸ್ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗಿತ್ತು. ಸೊ ವಿ ವೇರ್ ಇನ್ ದ ಮೋಡ್ ಆಫ್ ನ್ಯಾಷನಲಿಸಮ್. ದ ರಿಸೋರ್ಸಸ್ ದಟ್ ಆರ್ ಅವೈಲೇಬಲ್ ಇನ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ ಶುಡ್ ಬಿ ಯೂಸ್ಡ್ ಫಾರ್ ದ ವೆಲ್ಫೇರ್ ಆಫ್ ದಟ್ ಪರ್ಟಿಕ್ಯುಲರ್ ನೇಷನ್ ಸಿಟಿಸನ್ಸ್. ದಿಸ್ ಇಸ್ ಒನ್ ಡೆಫಿನೇಷನ್ ಆಫ್ ನ್ಯಾಷನಲಿಸಮ್. ಓಕೆ, ಆ್ಯಂಡ್ ನ್ಯಾಷನಲಿಸಮ್ ಆಲ್ಸೋ ಗೇವ್ ರೈಸ್ ಟು ಪ್ಯಾಟ್ರಿಯೋಟಿಸಮ್. ದಿಸ್ ಆಲ್ಸೋ ಗೇವ್ ರೈಸ್ ಟು ಪ್ಯಾಟ್ರಿಯೋಟಿಸಮ್. ಇದು ನನ್ನ ದೇಶ, ಇದು ನಮ್ಮ ದೇಶ ಅನ್ನೋ ಒಂದು ಫೀಲಿಂಗ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ಫೀಲಿಂಗ್ ಆಫ್ ಟುಗೆದರ್ನೆಸ್ ಕೂಡ ಸ್ಟಾರ್ಟ್ ಆಗಿದ್ದು ನ್ಯಾಷನಲಿಸಮಿಂದ. ಆ್ಯಂಡ್ ಫ್ರಮ್ ನೌ ಆನ್ ನ್ಯಾಷನಲಿಸಮ್ದು ಗ್ರೇಟೆಸ್ಟ್ ಲೀಡರ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ವಿ ವಿಲ್ ಡಿಸ್ಕಸ್ ಅ ಲಾಟ್ ಆಫ್ ದರ್ ಕಾಂಟ್ರಿಬ್ಯೂಷನ್ಸ್. ಬಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ನ್ಯಾಷನಲಿಸಮ್ ಅಂದರೆ ಇಂಡಿಯಾದಲ್ಲಿರುವಂಥ ದುಡ್ಡು ಇಂಡಿಯನ್ಸ್ ವೆಲ್ಫೇರ್ಗೆ ಯೂಸ್ ಮಾಡಬೇಕು. ದ ರಿಸೋರ್ಸಸ್ ದಟ್ ಆರ್ ಅವೈಲೇಬಲ್ ಇನ್ ಇಂಡಿಯಾ ಶುಡ್ ಬಿ ಯೂಸ್ಡ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್ ಆಫ್ ಇಂಡಿಯಾ ಅನ್ನೋದೇ ನ್ಯಾಷನಲಿಸಮ್. ಜಸ್ಟ್ ಇಷ್ಟು ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ಲೀಡರ್ದು, ಪ್ರತಿಯೊಂದು ಹಿಸ್ಟೋರಿಯನ್ದು ನ್ಯಾಷನಲಿಸಮ್ ಅನ್ನೋ ವರ್ಡ್ಗೆ ಡೆಫಿನೇಷನ್ ಬೇರೆ ಬೇರೆ ಇದೆ. ಬಟ್ ದಿಸ್ ಇಸ್ ಒನ್ ಆಫ್ ದ ಸಿಂಪ್ಲೆಸ್ಟ್. ಓಕೆ, ಆಫ್ಟರ್ ದ ಆ್ಯಕ್ಟ್ ಆಫ್ 1858, the next important policy after the Act of 1858, the most important policy that Britishers implemented to take control over India was divide and rule. ಇದ್ರ ಬಗ್ಗೆ ತುಂಬ ಡೆಪ್ತ್ ಆಗಿ ಮಾತಾಡ್ಬೇಕು ನಾನೀಗ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಈ ವರ್ಡ್ನ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಬಿಕಾಸ್ ಮುಂದೆ ನಾನು ಈ ವರ್ಡ್ ಹೇಳಿದ್ರೆ ಪದೇ ಪದೇ ರಿಪೀಟ್ ಮಾಡೋಕ್ಕಾಗಲ್ಲ. ಒನ್ ಇಂಪಾರ್ಟೆಂಟ್ ಪಾಲಿಸಿ ಈಸ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಲಿಸಿ ಈಸ್ ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಪಾಲಿಸಿ. ಇದ್ರ ಬಗ್ಗೆ ಮಾತಾಡೋಣ, ಇದರ ಅರ್ಥ ಏನಂತ ಮಾತಾಡೋಣ. ಸೊ ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಪಾಲಿಸೀಸ್ ದಟ್ ಬ್ರಿಟಿಷ್ ಗವರ್ನಮೆಂಟ್ ಇಂಪ್ಲಿಮೆಂಟೆಡ್ ಆಫ್ಟರ್ 1858 ಟು ಟೇಕ್ ಕಂಟ್ರೋಲ್ ಓವರ್ ಇಂಡಿಯಾ. ಓಕೆ, ಸೊ ಫಸ್ಟ್ ಆಫ್ ಆಲ್ ಡಿವೈಡ್ ಆ್ಯಂಡ್ ರೂಲ್ ಅಂದರೆ ಏನಂತ ಹೇಳ್ತೇನೆ. ಫಸ್ಟ್ ಆಫ್ ಆಲ್ ಡಿವೈಡ್ ಆ್ಯಂಡ್ ರೂಲ್ ಅಂದರೆ ಏನಂತ ಹೇಳ್ತೇನೆ. ಸಿ, ಇನ್ ದ ರಿವೋಲ್ಟ್ ಆಫ್ 1857, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ. ಇನ್ ದ ರಿವೋಲ್ಟ್ ಆಫ್ 1857, ಹಿಂದೂ ಇದಾರಲ್ವಾ, ಹಿಂದೂ ಆ್ಯಂಡ್ ಮುಸ್ಲಿಮ್ ಸೋಲ್ಜರ್ಸ್,
ದೇ ಫಾಟ್ ಟುಗೆದರ್, ಇಬ್ಬರು ಸೇರಿ, ಹಿಂದೂ ಸೋಲ್ಜರ್ಸ್ ಮುಸ್ಲಿಂ ಸೋಲ್ಜರ್ಸ್ ಇಬ್ಬರು ಬೆರೆತುಕೊಂಡು ಒಕ್ಕೂಡಿ ಯುದ್ಧ ಮಾಡಿದ್ರು ಬ್ರಿಟಿಷರ್ಸ್ನ. ಸೊ ದ ಬ್ರಿಟಿಷರ್ಸ್ ಅಂಡರ್ಸ್ಟುಡ್ ದ್ಯಾಟ್ ದೇರ್ ಈಸ್ ಸಮ್ ಅಮೌಂಟ್ ಆಫ್ ಯೂನಿಟಿ ಇನ್ ಇಂಡಿಯಾ. ಅವ್ರು ಇನಿಷಿಯಲಿ ಇಂಡಿಯಾದಲ್ಲಿ ಯೂನಿಟಿ ಇಲ್ಲ, ರಾಜ ಹೊಡ್ಕೊಳ್ತಾರೆ ಅಂತ ಏನು ಅನ್ಕೊಂಡಿದ್ರು, ಅದು ಸುಳ್ಳು ಅನ್ನೋದು 1857 ಅವ್ರಿಗೆ ಅರ್ಥ ಆಯಿತು. ದೇರ್ ಈಸ್ ಯೂನಿಟಿ ಇನ್ ಇಂಡಿಯಾ, ಜನ ಒಂದೇ, ಒಂದು ಗೂಡಿ ಹೋರಾಡ್ತಾರೆ ಅನ್ನೋ ವಿಷಯ ಅವರು 1857 ಕ್ಲಿಯರ್ ಆಗಿ ತಿಳ್ಕೊಂಡ್ರು. ಸೊ ನೌ ದೇ ವಾಂಟೆಡ್ ಟು ಡಿವೈಡ್ ಇಂಡಿಯನ್ಸ್. ಅವರು ಇಂಡಿಯಾನ ಡಿವೈಡ್ ಮಾಡ್ಬೇಕಂತ ಅನ್ಕೊಳ್ತಾರೆ. ದೇ ವಾಂಟೆಡ್ ಟು ಡಿವೈಡ್ ದ ಇಂಡಿಯನ್ಸ್, ಆ್ಯಂಡ್ ಟು ಡಿವೈಡ್ ದ ಇಂಡಿಯನ್ಸ್ ದೇ ಚೋಸ್ ರಿಲಿಜನ್ ಆಸ್ ದರ್ ಕೀ ಪಾಯಿಂಟ್. ಒನ್ ವಾಸ್ ರಿಲಿಜನ್, ದಟ್ ಈಸ್ ಹಿಂದೂಸ್ನು ಸಪ್ರೇಟ್ ಮಾಡಬೇಕು ಆ್ಯಂಡ್ ಮುಸ್ಲಿಮ್ಸ್ನ ಸಪ್ರೇಟ್ ಮಾಡಬೇಕು. ದಿಸ್ ವಾಸ್ ದ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಐಡಿಯಾಲಜಿ ದೇ ಹ್ಯಾಡ್ ಇನ್ ದರ್ ಮೈಂಡ್. Indians should be separated and Muslims should be separated. This was their one approach. And second approach was communalism na promote kuda madodu. They used to promote communalism. Jana community ಹೆಸರಲ್ಲಿ ಬೇರೆ ಬೇರೆ ಆಗೋದು. This was their ideology. And Hindu people in the future form, majority of Indians go forward, Hindus, to form INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಫಾರ್ಮ್ ಮಾಡ್ತಾರೆ. ಆ್ಯಂಡ್ ಮುಸ್ಲಿಮ್ಸ್ ಗೋ ಟು ಫಾರ್ಮ್ ಮುಸ್ಲಿಂ ಲೀಗ್. ಇದನ್ನು ಮುಂದೆ ನೋಡ್ಕೊಳ್ಳೋಣ. 1905 1885 ಬಂದಾಗ ಇದರ ಬಗ್ಗೆ ಡೆಪ್ತಾಗಿ ಮಾತಾಡ್ತಾನೆ. ಬಟ್ ದೇ ವಿಲ್ ಟ್ರೈ ಆ್ಯಂಡ್ ದೇ ವೇರ್ ಮೋಸ್ಟ್ಲಿ ಸಕ್ಸಸ್ಫುಲ್ ಟು ಡಿವೈಡ್ ಇಂಡಿಯನ್ಸ್ ಅಂತ ಹೇಳ್ತಾನೆ. ದಿಸ್ ವಾಸ್ ಒನ್ ಪಾಲಿಸಿ, ಡಿವೈಡ್ ಆ್ಯಂಡ್ ರೂಲ್. ಅಂದರೆ ಯಾರಾದರೂ ಒಕ್ಕೂಡಾಗಿ ಎಲ್ಲರೂ ಸೇರಿ ಇದ್ದರೆ ಸಪ್ರೇಟ್ ಮಾಡಬೇಕು, ಏನಾದರೂ ಮಾಡಿ ಕುತಂತ್ರ ಮಾಡಿ ದೂರ ಮಾಡಬೇಕು, ಪೊಲಿಟಿಕಲ್ ಪ್ಲೇ ಆಡಬೇಕು ಅಂದರೆ ದಿಸ್ ಇಸ್ ಕಾಲ್ಡ್ ಎಸ್ ಡಿವೈಡ್ ಆ್ಯಂಡ್ ರೂಲ್. ಇವಾಗ ಕೂಡ ನಮ್ಮ ಪೊಲಿಟಿಷಿಯನ್ಸ್ ಇದನ್ನು ಮಾಡ್ತಾರೆ, ಮಾಡಲ್ಲ ಅಂತ ಹೇಳ್ತಿಲ್ಲ, ಮಾಡ್ತಾರೆ, ಇದು ನಿಮಗೂ ಗೊತ್ತಿರತ್ತೆ. ಆ್ಯಂಡ್ ದ ಸೆಕೆಂಡ್ ಪಾಲಿಸಿ ವಾಸ್ ಕ್ಯಾರೆಟ್ ಆ್ಯಂಡ್ ಸ್ಟಿಕ್. ಕ್ಯಾರೆಟ್ ಆ್ಯಂಡ್ ಸ್ಟಿಕ್. ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಪಾಲಿಸಿ ಅಂದರೆ ಸಿಕ್ಕಾಪಟ್ಟೆ ಸಿಂಪಲ್. ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಪಾಲಿಸಿ ಅಂದರೆ ಸಿಕ್ಕಾಪಟ್ಟೆ ಸಿಂಪಲ್. ಇಫ್ ಎನಿ ಒನ್ ಈಸ್ ಡೂಯಿಂಗ್ ಗುಡ್ ಟುವರ್ಡ್ಸ್ ಬ್ರಿಟಿಷ್, ಅಂದರೆ ಯಾರಾದರೂ ಬ್ರಿಟಿಷರ್ಸ್ಗೆ ಒಳ್ಳೇದು ಮಾಡಿದ್ರೆ ಅಥವಾ ಕೆಲವೊಂದು ಸಾಫ್ಟ್ ಡಿಮಾಂಡ್ಸ್ನ ಇಟ್ಟರೆ ದೇ ಯೂಸ್ ಟು ಗಿವ್ ದಮ್ ಕ್ಯಾರೆಟ್. ಕ್ಯಾರೆಟ್ ಅಂದರೆ ಏನು, ತಿನ್ನೋ ಪದಾರ್ಥ ಅಲ್ವಾ. ಸೊ ಕ್ಯಾರೆಟ್ನ ಒಂದು ಕತ್ತೆಗೆ ಕೊಟ್ಟರೆ ಆ ಕತ್ತೆ ಖುಷಿ ಪಡುತ್ತೆ. ನಾನೇನೋ ಕೇಳಿದೆ, ನನ್ನ ಯಜಮಾನ ನನಗೆ ಒಂದು ಕ್ಯಾರೆಟ್ ಕೊಟ್ಟ ಅಂದರೆ ದಟ್ ಡಾಂಕಿ ವಿಲ್ ಬಿಕಮ್ ಹ್ಯಾಪಿ ಫಾರ್ ಅ ವೈಲ್. ಬಟ್ ಇಫ್ ಇನ್ ಕೇಸ್ ದಟ್ ಡಾಂಕಿ ರೆಫ್ಯೂಸಸ್ ಟು ಈಟ್ ದ ಕ್ಯಾರೆಟ್, ಅದಕ್ಕೆ ಸ್ಟಿಕ್, ಕಟ್ಟಿಗೆ ತಗೊಂಡು ನಾಯಿ ಹೊಡೆದಂಗೆ ಹೊಡಿತಾರೆ. ಸ್ಟಿಕ್ ಟು ಬೀಟ್ ಆ್ಯಂಡ್ ಸಪ್ರೆಸ್. ಬೀಟ್ ಆ್ಯಂಡ್ ಸಪ್ರೆಸ್. ಇದರ ಅರ್ಥ ವೆರಿ ಸಿಂಪಲ್. ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಅಂದರೆ ಇಫ್ ಯು ಆರ್ ಗೋಯಿಂಗ್ ಟು ಆಸ್ಕ್ ಸಮಥಿಂಗ್ ಫ್ರಮ್ ದ ಬ್ರಿಟಿಷರ್ಸ್, ದೇ ಯೂಸ್ ಟು ಗಿವ್ ಯು ಸಮಥಿಂಗ್. ನೀವು ಅವರಿಗೆ ಕೈ ಮುಕ್ಕೊಂಡು ಸಾರ್ ಇದು ಸ್ವಲ್ಪ ಕೊಡಿ ಸಾರ್, ಕಾಲಿಗೆ ಬೀಳ್ತೇವೆ ಸಾರ್ ಅಂತ ಭಿಕ್ಷೆ ಬೇಡ್ದಂಗೆ ಬೇಡ್ಕೊಂಡ್ರೆ ದೇ ಯೂಸ್ ಟು ಗಿವ್ ಯು ಕ್ಯಾರೆಟ್. ಅಂದರೆ ಏನೋ ಒಂದು ಕೊಡ್ತಿದ್ರು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗೋಕ್ಕೆ. ಅದೇ ಇಲ್ಲ ನಂಗೆ ಹಿಂಗೆ ಬೇಕು, ನೀನು ಹಿಂಗೆ ಮಾಡು ಅಂತ ಹೇಳಿದ್ರೆ ಕಟ್ಟಿಗೆ ತೊಗೊಂಡು ಬಾಸುಂಡೆ ಬರೋವರೆಗೂ ಹೊಡಿತಿದ್ರು. ಸೊ ದಿಸ್ ಈಸ್ ಒನ್ ಮೋರ್ ಪಾಲಿಸಿ ದೇ ಇಂಪ್ಲಿಮೆಂಟೆಡ್. ಇಟ್ಸ್ ಕಾಲ್ಡ್ ಆಸ್ ಕ್ಯಾರೆಟ್ ಆ್ಯಂಡ್ ಸ್ಟಿಕ್. ದ ಒನ್ ಹೂ ಆರ್ ಲಾಯಲ್, ದ ಒನ್ ಹೂ ಬಿಲೀವ್ ಇನ್ ಬ್ರಿಟಿಷರ್ಸ್ ವುಡ್ ಗೆಟ್ ಸಮ್ ರಿವಾರ್ಡ್ಸ್, and the one who were against the Britishers would get severe punishments. ಜೈಲ್ಗೆ ಹಾಕೊಂಡು ನಾಯಿಗೆ ಹೊಡೆದಂಗೆ ಹೊಡಿತಿದ್ರು. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ದ ಪಾಲಿಸಿ ಆಫ್ ಕ್ಯಾರೆಟ್ ಆ್ಯಂಡ್ ಸ್ಟಿಕ್. ಸೊ ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಪಾಲಿಸೀಸ್ that Britishers implemented from 1858 to 1947 to take control over India. ಇದು ಅರ್ಥ ಆಗಿದ್ರೆ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್. ಬರ್ಕೊಂಡ್ರಾ? I hope you people have written it down. After this, the next important act that came into power is in 1861, that is Indian Councils Act. Very, very important act. Indian Councils Act. This act was introduced on 1st August of 1861. ಇದನ್ನು ಅಫಿಷಿಯಲ್ ಆಗಿ ಪಾಸ್ ಮಾಡಿದ್ದು 1st August 1861. ಬಟ್ ನಿಮಗೆ ಆ ಡೇಟ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಇಸ್ವಿ ನೆನ್ಪಿಟ್ಕೊಳ್ಳಿ 1861. ಸೊ ನಾವು ಯಾಕೆ ಈ ಬಿಲ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಬ್ಯಾಕ್ಗ್ರೌಂಡ್ ಕೊಡ್ತೀನಿ ನೋಡಿ. ಯಾವುದೇ ಆ್ಯಕ್ಟ್ ಏನೇ ಪಾಸ್ ಆದರೂ ಕೂಡ ಅದ್ರ ಹಿಂದೆ ಒಂದು ಸ್ಟೋರಿ ಇರುತ್ತೆ. ಸೊ ಬ್ಯಾಕ್ಗ್ರೌಂಡ್ ಈಸ್, ಕಲರ್ ಚೇಂಜ್ ಮಾಡೋಣ ಸೊ ದಟ್ ಇಟ್ ಡಸಂಟ್ ಮಿಕ್ಸ್ ಅಪ್. ನನ್ನ ಪರ್ಪಲ್ ಕಲರ್ ನನ್ನ ಫೇವ್ರೇಟು. ಓಕೆ, ಬ್ಯಾಕ್ಗ್ರೌಂಡ್, ಬಿ ಜಿ ಅಂದರೆ ಬ್ಯಾಕ್ಗ್ರೌಂಡ್. ದ ಬ್ಯಾಕ್ಗ್ರೌಂಡ್ ವಾಸ್ ವೆರಿ ಸಿಂಪಲ್. ಇಂಡಿಯನ್ಸ್ ಇದ್ದಾರೆ ಅಲ್ವಾ, ಇಂಡಿಯನ್ಸ್ they wanted to be a part of, Indians wanted to be a part of law making authority. ಇದರ ಅರ್ಥ ವೆರಿ ಸಿಂಪಲ್. ಲಾ ಮೇಕಿಂಗ್ ಅಥಾರಿಟಿ ಅಂದರೆ ಪಾರ್ಲಿಮೆಂಟಲ್ಲಿ ಎಂಪಿಗಳು ಕೂತ್ಕೊಂಡು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ಸ್ನ ಕ್ರಿಯೇಟ್ ಮಾಡ್ತಾರೆ ಅಲ್ವಾ. ವಿ ಆರ್ ಡೂಯಿಂಗ್ ಪಾಲಿಟಿ ನಾವು, ಯು ನೋ ವಾಟ್ ಈಸ್ ಆರ್ಟಿಕಲ್ 1, 2, 3, 4. ಆ ಲಾ ಮೇಕಿಂಗ್ ಅಥಾರಿಟಿಯಲ್ಲಿ ಇಂಡಿಯನ್ಸ್ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಇಂಡಿಯನ್ಸ್ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಲಾ ಮೇಕಿಂಗ್ ಅಥಾರಿಟಿ. ಬಟ್ ಇನಿಷಿಯಲಿ ಇಟ್ ವಾಸ್ ಕಂಪ್ಲೀಟ್ಲಿ ಆನ್ ಬ್ರಿಟಿಷರ್ಸ್. ಬರೀ ಬ್ರಿಟಿಷರ್ಸ್ ಇರ್ತಾ ಇದ್ರು. Viceroy and his team was used to make the laws and Indians were not
involved in this. So now Indians started making the demand that since India belongs to Indians, nodi nationalism, India belongs to Indians, ನಮ್ಮ ದೇಶದಲ್ಲಿ ಹೇಗೆ ಬದುಕಬೇಕನ್ನೋ ನ್ಯಾಯಗಳನ್ನ ರೂಲ್ಸ್ಗಳನ್ನ ನಾವು ಮಾಡಬೇಕು, ನೀವು ನಮಗೋಸ್ಕರ ಮಾಡಬೇಡಿ, ನಮಗೂ ಮಾಡೋಕ್ಕೆ ಚಾನ್ಸ್ ಕೊಡಿ ಅಂತ ಡಿಮಾಂಡ್ ಇಟ್ಟಾಗ, ಸೊ ನಾವು ಬ್ರಿಟಿಷರ್ಸ್ ಪಾಸ್ಟ್ ದ ಇಂಡಿಯನ್ಸ್ ಕೌನ್ಸಿಲ್ ಆ್ಯಕ್ಟ್, ಆ್ಯಂಡ್ ದಿಸ್ ಆ್ಯಕ್ಟ್ ಹ್ಯಾಡ್ ಒನ್ ಪ್ರೊವಿಷನ್, ನೆನ್ಪಿಟ್ಕೊಳ್ಳಿ, ದಿಸ್ ಆ್ಯಕ್ಟ್, ದ ಆ್ಯಕ್ಟ್ ಆಫ್ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ 1861 ಈಸ್ ಆಲ್ಸೋ ನೌನ್ ಆಸ್ ಫೌಂಡೇಶನ್ ಸ್ಟೋನ್, ನೆನ್ಪಿಟ್ಕೊಳ್ಳಿದ್ನ, ಫೌಂಡೇಶನ್ ಸ್ಟೋನ್ ಫಾರ್ ಅವರ್ ಕರೆಂಟ್ ಪಾರ್ಲಿಮೆಂಟ್. ಈಗ ಡೆಲ್ಲಿಯಲ್ಲಿ ಏನು ಪಾರ್ಲಿಮೆಂಟ್ ಇದೆ, ನಮ್ಮ ಎಂ ಪಿಗಳು ನರೇಂದ್ರ ಮೋದಿ ಅವ್ರದ್ದು ಕ್ಯಾಬಿನೆಟ್ ಏನಿದೆ ಡೆಲ್ಲಿಯಲ್ಲಿ, ಆ ಪಾರ್ಲಿಮೆಂಟ್ಗೆ ಫೌಂಡೇಶನ್ ಸ್ಟೋನ್ನ ಇಟ್ಟಿದ್ದು 1861 ಆ್ಯಕ್ಟ್. UPSC ಕೇಳ್ಬೋದು ಈ ಕ್ವಶನ್ನ, ವಿಚ್ ಇಸ್ ದ ಆ್ಯಕ್ಟ್ ದಟ್ ಲೆಡ್ ಟು ದ ಫೌಂಡೇಶನ್ ಆಫ್ ದ ಕರೆಂಟ್ ಇಂಡಿಯನ್ ಪಾರ್ಲಿಮೆಂಟ್ ಅಂದರೆ ಇಟ್ ಈಸ್ ದ ಆ್ಯಕ್ಟ್ ಆಫ್ 1861 ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್. ಇನ್ ದಿಸ್ ಆ್ಯಕ್ಟ್ Indians were made a part of law making authority. ನಾನು ಡಿಕ್ಟೇಟ್ ಮಾಡ್ತಾ ಇದ್ದೇನೆ, ಜೊತೆಗೆ ಬರಿತಾ ಇದ್ದೇನೆ, ನೀವು ಕೂಡ ನೋಟ್ಸ್ನ ಮಾಡ್ಕೊಳ್ತಾ ಹೋಗಿ. ನಾನು ಬರೆದಿದ್ದು ಇಂಡಿಯನ್ಸ್ ವೇರ್ ಮೇಡ್ ಅ ಪಾರ್ಟ್ ಆಫ್ ಲಾ ಮೇಕಿಂಗ್ ಅಥಾರಿಟಿ ಅಂದರೆ ವೈಸ್ ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ ದೀಸ್ ಪೀಪಲ್ ವೇರ್ ಆಲ್ಸೋ ಆ್ಯಡೆಡ್. ಫಾರ್ ದಿಸ್ ನಾಟ್ ವೈಸ್ ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಇತ್ತು, ಫ್ರಮ್ ನೌ ಆನ್ Indian Legislative Council was created. This is called as Indian Legislative Council. Indian Legislative Council would take care of making the laws. ಅಂದರೆ ನಮ್ಮ ಪಾರ್ಲಿಮೆಂಟಲ್ಲಿ ಲೋಕಸಭಾ ರಾಜ್ಯಸಭಾ ಪ್ರೆಸಿಡೆಂಟ್ ಅವ್ರು ಏನು ಬರ್ತಾರೆ, ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಇನ್ ಪರ್ಟಿಕ್ಯುಲರ್, ದಟ್ ಥಿಂಗ್ ವಾಸ್ ದೆನ್ ಕಾಲ್ಡ್ ಆಸ್ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಈ ಕೌನ್ಸಿಲ್ ಒಳಗೆ ಕೂತ್ಕೊಂಡು ಬ್ರಿಟಿಷರ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಕ್ಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ರು. ನಾವು ಈವನ್ ಇಂಡಿಯನ್ಸ್ ವಿಲ್ ಬಿ ಅ ಪಾರ್ಟ್ ಆಫ್ ದಿಸ್ ಅಂತ 1861 ಅಪ್ರೂವಲ್ ಕೊಟ್ಟರು. ಬಟ್ ದಿಸ್ ಇಸ್ ಜಸ್ಟ್ ನೇಮ್ ಸೇಕ್ ಆ್ಯಕ್ಟ್ ಅಂತ ಹೇಳ್ಬೋದು. ದಿಸ್ ಇಸ್ ಜಸ್ಟ್ ನೇಮ್ ಸೇಕ್ ಆ್ಯಂಡ್ ನಾಟ್ ಪವರ್ಫುಲ್ ಬಿಕಾಸ್ ದ ಪ್ರಾವಿಷನ್ ಸೆಡ್ ದಟ್ ವೈಸ್ ರಾಯ್ ಆಫ್ ಇಂಡಿಯಾ, ಯಾರು, ಲಾರ್ಡ್ ಕ್ಯಾನಿಂಗ್, ಅಂದರೆ ವೈಸ್ ರಾಯ್, ಫಸ್ಟ್ ವೈಸ್ ರಾಯ್ ಯಾರು, ಲಾರ್ಡ್ ಕ್ಯಾನಿಂಗ್, ವೈಸ್ ರಾಯ್ ಆಫ್ ಇಂಡಿಯಾ ವುಡ್ ನಾಮಿನೇಟ್, ನಾಟ್ ಎಲೆಕ್ಟ್, ನೋಡಿ ಈ ವರ್ಡ್ ಎಕ್ಸ್ಪ್ಲೇನ್ ಮಾಡ್ತಾನೆ, would nominate Indians to his council. ಇದರ ಅರ್ಥ ಟು ಬಿಕಮ್ ಅ ಲಾ ಮೇಕಿಂಗ್ ಅಥಾರಿಟಿ ಎಲೆಕ್ಷನ್ಸ್ ಇರಲಿಲ್ಲ. ಇವಾಗ MP ಎಲೆಕ್ಟ್ ಮಾಡೋಕ್ಕೆ ಏನು ಎಲೆಕ್ಷನ್ಸ್ ಇದೆ, ಅವಾಗ ಎಲೆಕ್ಷನ್ಸ್ ಇರಲಿಲ್ಲ. ಇನ್ಸ್ಟೆಡ್ ಡೈರೆಕ್ಟ್ಲಿ ದ ವಾಯ್ಸ್ ರಾಯ್ ವುಡ್ ಸಜೆಸ್ಟ್ ಸಮ್ ನೇಮ್ಸ್, ಕೆಲವೊಂದು ಹೆಸರನ್ನ ಹೇಳ್ತಾನೆ, ಓಕೆ ನೀನು ಬಾ ಕೂತ್ಕೋ ಅಂತ. ಹಿ ಯೂಸ್ ಟು ನಾಮಿನೇಟ್ ದೆಮ್ ಆ್ಯಂಡ್ ದೋಸ್ ಪೀಪಲ್ ವುಡ್ ಡೈರೆಕ್ಟ್ಲಿ ಕಮೆಂಟ್ಸ್ ಇದ್ದಾರೆ. ಅಂದರೆ ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳೋ ಒಂದು ಕೂಡಿಸುವಂಥ ಅಧಿಕಾರ ಬ್ರಿಟಿಷರ್ಸ್ ಹತ್ರ ಇತ್ತು. ಸೊ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಬ್ರಿಟಿಷರ್ಸ್ಗೆ ಇಂಡಿಯಾನ ಟೇಕ್ ಓವರ್ ಮಾಡಬೇಕು, ಹೌದಾ? ಬ್ರಿಟಿಷರ್ಸ್ ವಾಂಟ್ ಟು ಟೇಕ್ ಓವರ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಬ್ರಿಟಿಷರ್ಸ್ ಮಾಡ್ಬೇಕಂತ ಅನ್ಕೊಳ್ತಾರೆ, ಇಲ್ಲ ಇಂಡಿಯನ್ಸ್ ಕೊಡ್ಬೇಕಂತ ಅನ್ಕೊಳ್ತಾರೆ. ಅಫ್ಕೋರ್ಸ್ ದೇ ವಾಂಟ್ ಟು ಕೀಪ್ ದ ಪವರ್ ಆ್ಯಂಡ್ ದೇ ವಾಂಟ್ ಟು ಸಪ್ರೆಸ್ ಇಂಡಿಯನ್ಸ್. ಇವಾಗ ಅವರು ನಾಮಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಂದರೆ ಎಲೆಕ್ಟ್ ಸಮ್ ಒನ್ ಆ್ಯಂಡ್ ಮೇಕ್ ದೆಮ್ ಸಿಟ್, ಓನ್ ಚಾಯ್ಸ್. ಅವ್ರು ಎಗೇನ್ಸ್ಟ್ ಆಗಿರುವವ್ರನ್ನ ಸೆಲೆಕ್ಟ್ ಮಾಡ್ತಾರಾ, ಇಲ್ಲ ಅವರಿಗೆ ಸಪೋರ್ಟ್ ಮಾಡೋರನ್ನ ಸೆಲೆಕ್ಟ್ ಮಾಡ್ತಾರಾ? ದೇ ಯೂಸ್ ಟು ಸೆಲೆಕ್ಟ್ ದ ಸಪೋರ್ಟೆಡ್ ಪೀಪಲ್. ಬ್ರಿಟಿಷರ್ಸ್ಗೆ ಯಾರು ಸಪೋರ್ಟ್ ಮಾಡಿದ್ರೋ ಅವ್ರನ್ನ ತಗೊಬಂದು ಅಲ್ಲಿ ಕೂರಿಸಿದ್ದು. 1857 ರಿವೋಲ್ಟಲ್ಲಿ ಯಾವ್ಯಾವ ರಾಜ ಅವ್ರಿಗೆ ಸಪೋರ್ಟ್ ಮಾಡಿದ್ರಲ್ವಾ, ಫ್ರಮ್ ದೋಸ್ ಪ್ರಿನ್ಸ್ಲಿ ಸ್ಟೇಟ್ಸ್ ದಿ ಸ್ಟಾರ್ಟೆಡ್ ಎಲೆಕ್ಟಿಂಗ್ ದ ಪೀಪಲ್. ನೆನ್ಪಿಟ್ಕೊಳ್ಳಿ, ಆಲ್ ದ ಪೀಪಲ್ ದೇ ಆರ್ ನಾಮಿನೇಟೆಡ್ ಬೈ ದ ವೈಸ್ ರಾಯ್ ಆರ್ ಲಾಯಲ್, ನಿಯತ್ತು, are loyal towards British Empire. This is first point. And second point, these people were unofficial members. The nominated people are called as unofficial members and didn't had any power. ಸುಮ್ಮನೆ ಅಲ್ಲಿ ಹೋಗಿ ಕೈ ಕಟ್ಕೊಂಡು ಕೂತ್ಕೋಬೇಕಿತ್ತು. ದೇ ಕುಡಂಟ್ ಡಿಸ್ಕಸ್ ಆನ್ ಎನಿಥಿಂಗ್, ಟು ಬಿ ಫ್ರ್ಯಾಂಕ್. ದೇ ಕುಡಂಟ್ ವೋಟ್ ಆನ್ ದ ಬಜೆಟ್. ದೇ ಕುಡಂಟ್ ಆಸ್ಕ್ ಅ ಕ್ವಶನ್. ಅರ್ಥ ಆಗ್ತಿದೆಯಾ? ಅಲ್ಲಿ ಅವ್ರು ಏನೇ ಮಾತಾಡಿದ್ರು ಕೂಡ ಇವ್ರು ಬಾಯಿ ಮುಚ್ಕೊಂಡು ಕೂತ್ಕೊಂಡು ನೋಡಬೇಕಿತ್ತು, ಬಿಟ್ಟರೆ ಏನು ಅಧಿಕಾರ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಅ ಫೇಕ್ ರೆಪ್ರೆಸೆಂಟೇಷನ್ ದಟ್ ವಿ ಆರ್ ಮೇಕಿಂಗ್ ಯು ಅ ಪಾರ್ಟ್ ಆಫ್ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್, ವಿ ಆರ್ ಮೇಕಿಂಗ್ ಯು ಅ ಪಾರ್ಟ್ ಆಫ್ ಲಾ ಮೇಕಿಂಗ್ ಅಥಾರಿಟಿ. ಮಣ್ಣು ಇಲ್ಲ, ಕರ್ಕೊಂಡೋಗಿ ಕೂರಿಸಿ ಮುಚ್ಕೊಂಡು ಕೂತ್ಕೋ, ಕಾಫಿ ಕುಡಿ ಅಂತ ಹೇಳಿದ್ಬಿಟ್ರೆ ಮಾತಾಡೋ ಅಧಿಕಾರ ಆಗಲಿ, ಕ್ವಶನ್ ಮಾಡೋ ಅಧಿಕಾರ ಆಗಲಿ, ವೋಟ್ ಮಾಡೋ ಅಧಿಕಾರ ಆಗಲಿ ಏನೂ ಇರಲಿಲ್ಲ. ಆನ್ ಎನಿ ಬಿಲ್ ದಟ್ ವಿಲ್ ಬಿ ಪಾಸ್ಡ್. ಇವಾಗ ಹೇಗೆ ಲೋಕಸಭಾ ರಾಜ್ಯಸಭಾದಲ್ಲಿ ಬಿಲ್ ಪಾಸ್ ಆಗಬೇಕಂದ್ರೆ ವೋಟಿಂಗ್ ಇದೆಯೋ, ಆ ವೋಟ್ ಮಾಡೋ ಅಧಿಕಾರ ಇವರಿಗೆ ಇರಲಿಲ್ಲ. ಲೋಕಸಭಾ ರಾಜ್ಯಸಭಾದಲ್ಲಿ ಹೇಗೆ ಡಿಬೇಟ್ಸ್ ಆಗುತ್ತೋ ಆ ಡಿಬೇಟ್ ಮಾಡೋ ಅಧಿಕಾರ ಕೂಡ 1861 ನಮಗೆ ಇರಲಿಲ್ಲ. ವಿ ವೇರ್ ಜಸ್ಟ್ ರಬ್ಬರ್ ಸ್ಟ್ಯಾಂಪ್ ಅಂತಲೇ ಕರಿಬೋದು.
ರಬ್ಬರ್ ಸ್ಟ್ಯಾಂಪ್ ಅಂತ ಕರೆದ್ರು ತಪ್ಪಿಲ್ಲ, ಆರ್ ಸೈಲೆಂಟ್ ಮಂಕಿ ಅಂತ ಕೂಡ ಕರಿಬೋದು. ಅದೇ ಮಹಾತ್ಮ ಗಾಂಧಿ ಅವ್ರದ್ದು ಒಂದು ಕೋತಿಗಳಿದೆ ಅಲ್ಲ, ಬಾಯಿಗೆ ಕೈ ಇಟ್ಕೊಂಡು ಕೂತ್ಕೊಳ್ಳೋ ಆ ಕೋತಿ ಕೂಡ ಇವರಾಗಿದ್ರು. ಆ್ಯಂಡ್ ದ ಫಸ್ಟ್ 3 people those were nominated for this act, ಅಂದರೆ ದ ವೈಸ್ರಾಯ್ who nominated the people. Okay, before that it gave a provision that minimum of 6 to 12 members can be nominated ಅಂತ ಕೂಡ ಹೇಳಿದ್ರಿ ಆ್ಯಕ್ಟಲ್ಲಿ, ಮೆಂಬರ್ಸ್ ಆಫ್ ಇಂಡಿಯನ್ಸ್. ಅಂದರೆ ಮಿನಿಮಮ್ 6 ಜನ, ಮ್ಯಾಕ್ಸಿಮಮ್ 12 ಜನನ ನಾಮಿನೇಟ್ ಮಾಡಬಹುದು ಇಂಡಿಯನ್ಸ್ನ ಅಂತ ಇದು ಹೇಳಿತ್ತು. ದ ಬ್ರಾಕೆಟ್ ಆಫ್ ಪೀಪಲ್ ದಟ್ ಪರ್ ಅಲೋಡ್ ವಾಸ್ 6 to 12. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, 6 ಜನರಿಂದ 12 ಜನ ಇಂಡಿಯನ್ಸ್ನ ವೈಸ್ರಾಯ್ ನಾಮಿನೇಟ್ ಮಾಡ್ಬೋದು ಅಂತ ಕೂಡ ಹೇಳಿದರು. ಆ್ಯಂಡ್ ದ ಫಸ್ಟ್ 3 people those were nominated are, the first 3 people nominated by Britishers were Raja of Banaras. These were the people who supported them during the revolt of 1857. ಇವರೇ ಅವರಿಗೆ ಸಪೋರ್ಟ್ ಮಾಡಿದ್ದು, ಅಂಥವ್ರನ್ನ ಪಿಕ್ ಮಾಡಿದ್ದು. ದ ರಾಜ ಆಫ್ ಬನಾರಸ್, ದ ಮಹಾರಾಜ ಆಫ್ ಪಟಿಯಾಲ, ಮಹಾರಾಜ ಆಫ್ ಪಟಿಯಾಲ, ಆ್ಯಂಡ್ ಮೂರನೇ ಅವರು ಸರ್ ದಿನಕರ್ ರಾವ್, ಸರ್ ದಿನಕರ್ ರಾವ್. ಸೊ ದೀಸ್ ಆರ್ ದ ಪೀಪಲ್ who were nominated by Britishers to be the part of Imperial Legislative Council. All these people were loyal to Britishers. So ಇವರು ಬ್ರಿಟಿಷರ್ಸ್ ಪಾಸ್ ಮಾಡೋ ಯಾವುದೇ ಆ್ಯಕ್ಟ್ ಬಗ್ಗೆ ಆಗಲಿ ವಿರೋಧಿಸಲ್ಲ, ಇವರು ನಮಗೆ ಗೂಟ ಇಡಲ್ಲ ಅನ್ನೋ ನಂಬಿಕೆ ಮೇಲೇ ಈ 3 ಜನನ ಪಿಕ್ ಮಾಡ್ಕೊಂಡಿದ್ರು. ದಿಸ್ ಇಸ್ ದ ಆ್ಯಕ್ಟ್ ಆಫ್ 1861. ಇಂಪಾರ್ಟೆಂಟ್ ಪ್ರೊವಿಷನ್ಸ್. It acted as the foundation stone for our current parliament. Indians were made a part of law making authority. Just namesake ಅಂತ ಅನ್ಕೊಳ್ಳಿ. ವೈಸ್ರಾಯ್ ವುಡ್ ನಾಮಿನೇಟ್, ನಾಮಿನೇಷನ್, ನೋ ಎಲೆಕ್ಷನ್, ನಾಮಿನೇಷನ್, ಯಾರನ್ನ ಪಿಕ್ ಮಾಡ್ಕೊಳ್ತೀರೋ ಅವರು ಅಷ್ಟೇ. Nominate Indians to the council. Unofficial members had no power to discuss on the budget nor on any provisions. They had to stay silent there. And minimum of 6, maximum of 12 members would be elected. And the first 3 people who were made the part of Imperial Legislative Council, Indians. The first Indians who were made the part of Imperial Legislative Council are Raja of Banaras, Maharaja of Patiala, Sir Dinkar Rao. ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ದಿಸ್ ಈಸ್ ದ ಔಟ್ಕಮ್ಸ್ ಆಫ್ ದ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1861. ಇಷ್ಟು ಅರ್ಥ ಆಗಿದ್ದರೆ ವಿ ಕ್ಯಾನ್ ಗೋ ಫಾರ್ವರ್ಡ್. ಎನಿ ಪ್ರಾಬ್ಲಮ್ ಇಲ್ಲ ಅಲ್ವಾ? ಓಕೆ. Yeah, the next important event in the history of modern India is 1859. ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. 1859 ಇಂಡಿಗೋ ರೆಬೆಲಿಯನ್, ಇಂಡಿಗೋ ರಿವೋಲ್ಟ್ ಅಂತಲೂ ಕರಿಬೋದು, ಇಂಡಿಗೋ ರಿವೋಲ್ಟ್ ಆಫ್ ಬೆಂಗಾಲ್. ಇದು ನಡೆದಿದ್ದು ಯಾವಾಗ ಅಂದರೆ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ಮಧ್ಯೆ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1861 ಮಧ್ಯದಲ್ಲಿ ನಡೆಯುತ್ತೆ ಒಂದು ಚಿಕ್ಕ ಇವೆಂಟ್, ದಟ್ ಈಸ್ ಇಂಡಿಗೋ ರಿವೋಲ್ಟ್ ಆಫ್ ಬೆಂಗಾಲ್. ಇಂಡಿಗೋ ಏನಂತ ಹೇಳ್ತಾನೆ, ದಿಸ್ ಈಸ್ ಅ ಕಮರ್ಷಿಯಲ್ ಕ್ರಾಪ್. ಇಂಡಿಗೋ ಇಸ್ ಅ ಕಮರ್ಷಿಯಲ್ ಕ್ರಾಪ್. ಈ ಕ್ರಾಪಿಂದ ಬಟ್ಟೆಗೆ ಕಲರ್ ಮಾಡ್ತಾಯಿದ್ರು. ಯೂಸಿಂಗ್ ದಿಸ್ ಕ್ರಾಪ್ it was possible to color the dress, and the color of this particular agricultural outcome was in high demand. Indigo color ge sikkapatte demand ittu. It was a commercial crop. So British officers, or in simple, Britishers forced farmers to cultivate this. Forced farmers to cultivate it. ಇದು ಫಸ್ಟ್ ಒನ್. ನೆನ್ಪಿಟ್ಕೊಳ್ಳಿ, ಕಲ್ಟಿವೇಟೆಡ್. ಯಾಕೆ ಹೇಳ್ತಾ ಇದೆ ಅಂತ ಗೊತ್ತಾಗುತ್ತೆ. ಇಂಡಿಗೋ ರಿವೋಲ್ಟ್ ಏನಿದೆ, ಇಂಡಿಗೋ ವಾಸ್ ಅ ಕಮರ್ಷಿಯಲ್ ಕ್ರಾಪ್ ಬೈ ವಿಚ್ ಇಟ್ ವಾಸ್ ಪಾಸಿಬಲ್ ಟು ಕಲರ್ ದ ಕ್ಲೋತ್ಸ್. ಈ ಔಟ್ಕಮ್ಮಿಂದ ಬಟ್ಟೆಗೆ ಕಲರ್ ಮಾಡ್ಬೋದಿತ್ತು. ಆ್ಯಂಡ್ ಹೆರ್ ವಾಸ್ ವೆರಿ ಹೈ ಡಿಮಾಂಡ್ ಇನ್ ಬ್ರಿಟಿಷ್ ಮಾರ್ಕೆಟ್ ಫಾರ್ ಇಂಡಿಗೋ ಕಲರ್. ಆಯ್ತಾ, ಇಂಡಿಗೋ ಔಟ್ಕಮ್ಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇತ್ತು. ಪ್ರೈಸ್ ವಾಸ್ ಆಲ್ಸೋ ವೆರಿ ಹೈ ಇನ್ ವಿಚ್ ದೇ ವರ್ ಸೆಲ್ಲಿಂಗ್ ಇನ್ ಇಂಗ್ಲೆಂಡ್. ಸೊ ಅದಕ್ಕೋಸ್ಕರ ದೇ ಫೋರ್ಸ್ಡ್ ದ ಫಾರ್ಮರ್ಸ್ ಟು ಕಲ್ಟಿವೇಟ್ ಇಟ್. ಆ್ಯಂಡ್ ದೇ ಆಲ್ಸೋ ಫೋರ್ಸ್ಡ್ ದೆಮ್ ಟು ಕಲ್ಟಿವೇಟ್ ಇಟ್ ಓವರ್ ಫುಡ್ ಕ್ರಾಪ್ಸ್. ಈ ಅಕ್ಕಿ ಏನಿದೆ, ಈ ಭತ್ತ ಏನಿದೆ, ಅದನ್ನು ಬಿಟ್ಟು ಕೂಡ ನೀವು ಇದನ್ನೇ ಕಲ್ಟಿವೇಟ್ ಮಾಡಿ ಅಂತ ಫೋರ್ಸ್ ಮಾಡ್ತಾಯಿದ್ರು. ಆ್ಯಂಡ್ ದ ಮನಿ ದೇ ಗೇವ್, ಅಂದರೆ ಕೊಂಡುಕೊಳ್ಳುವಾಗ ಕೊಟ್ಟಂಥ ದುಡ್ಡು, ದ ಮನಿ ದೇ ಗೇವ್ ವೈಲ್ ಬೈಯಿಂಗ್ ವಾಸ್ ವೆರಿ ಲೆಸ್. ಸಿಕ್ಕಾಪಟ್ಟೆ ಕಮ್ಮಿ ದುಡ್ಡು ಕೊಡ್ತಾಯಿದ್ರು. ರೈತರು ಕಷ್ಟಪಟ್ಟು ಬೆಳೀತಾ ಇದ್ರು, ಬಟ್ ಅದಕ್ಕೆ ತಕ್ಕಂಥ ಫಲ ಕೊಡ್ತಾ ಇರಲಿಲ್ಲ. ಸೊ ದ್ಯಾಟ್ ದೇ ವೇರ್ ಅನೇಬಲ್ ಟು ಪೇ ದೇರ್ ಲೋನ್ಸ್. ಈಗ ಬೆಳೆ ಬೆಳಿಬೇಕಂದ್ರೆ ಲೋನ್ ಮಾಡ್ತಾರಲ್ವ ಜಮೀನ್ದಾರ್ ಹತ್ರ, ಇವ್ರ ಹತ್ರ, ಆ ಲೋನ್ಸ್ನ ಕೂಡ ತೀರ್ಸೋಕ್ಕಾಗ್ತಾ ಇಲ್ಲ, ಅಷ್ಟು ಕಮ್ಮಿ ದುಡ್ಡನ್ನ ಕೊಡ್ತಾ ಇದ್ರು. ಬಿಕಾಸ್ ಆಫ್ ದೀಸ್ ಪೀಪಲ್ ರಿವೋಲ್ಟೆಡ್ ಅಂದರೆ 1857 ಆಗಿತ್ತಲ್ಲ, ಅಷ್ಟು ದೊಡ್ಡ ಮಟ್ಟಕ್ಕೇನಾಗಲಿಲ್ಲ. ಬಟ್ ದಿಸ್ ಪೀಪಲ್ ರಿವೋಲ್ಟೆಡ್. ದೇ ಸೆಡ್ ದಟ್ ವಿ ವಿಲ್ ನಾಟ್ ಕಲ್ಟಿವೇಟ್.
ಆ್ಯಂಡ್ ನಾವು ಅರ್ಥ ಮಾಡ್ಕೊಳ್ಳಿ, ವೆನ್ ಇಸ್ ದಿಸ್ ಹ್ಯಾಪ್ನಿಂಗ್? 1859 ಆಗ್ತಾ ಇದೆ. ಆ್ಯಂಡ್ ವೆನ್ ಡಿಡ್ ಇಂಡಿಯನ್ ಇಂಡಿಪೆಂಡೆನ್ಸ್, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ದ ರಿವೋಲ್ಟ್ ಆಫ್ ಇಂಡಿಯಾ ಆಗಿದ್ದು ಯಾವಾಗ? 1857 ನೋಡಿ. ಜಸ್ಟ್ ಇನ್ ದ ಸ್ಪ್ಯಾನ್ ಆಫ್ 2 years, there is one more revolt. ಈ ಟೈಮಲ್ಲಿ ಬ್ರಿಟಿಷ್ ಆಫೀಸರ್ಸ್ ನೆಗ್ಲೆಕ್ಟ್ ಮಾಡ್ತಾರಾ? ನೋ. ಯಾಕಂದರೆ ಅವರಿಗೆ 1857 ರಿವೋಲ್ಟ್ದು ಗಾಯ ಅವ್ರ ಎದೆಲ್ಲಿತ್ತು. ಅಂಥ ಟೈಮಲ್ಲಿ ಜಸ್ಟ್ 2 yearsಲ್ಲಿ ಇನ್ನೊಂದು ರಿವೋಲ್ಟ್ ಆಗ್ತಾ ಇದೆ. ರಿವೋಲ್ಟ್ ಫಾರ್ ವಾಟ್? ಇಂಡಿಗೋ ರೆಬೆಲಿಯನ್. ಇದನ್ನು ಅವ್ರು ಇಗ್ನೋರ್ ಮಾಡಿದ್ರೆ ಅವರಂಥ ಮೂರ್ಖರು ಯಾರೂ ಇಲ್ಲ. ಸೊ ಇನ್ಸ್ಟೆಂಟ್ಲಿ ಇನ್ ದ ಇಯರ್ 1860 ನೋಡಿ, 1859 ರಿವೋಲ್ಟ್ ಆಗಿದೆ. 1860 ದೇ ಅಪಾಯಿಂಟೆಡ್ ಇಂಡಿಗೋ ಮಿಷನ್. ದೇ ಅಪಾಯಿಂಟೆಡ್ ಅ ಕಮಿಷನ್ ಕಾಲ್ಡ್ ಆಸ್ ಇಂಡಿಗೋ ಮಿಷನ್. ಹೋಗ್ರಪ್ಪ ಹೋಗಿ ಅಲ್ಲಿ ಏನು ಸಮಸ್ಯೆ ಆಗ್ತದೆ ತಿಳ್ಕೊಳ್ಳಿ ಅಂತ ಇನ್ಸ್ಟೆಂಟ್ಲಿ ವಿದಿನ್ 1 year ದೇ ಅಪಾಯಿಂಟೆಡ್ ಇಂಡಿಗೋ ಮಿಷನ್ ಹೋಯ್ತು. ಅವ್ರ ಹತ್ರ ಹೋದ್ರು, ರೈತರ ಹತ್ರ ಏನು ಕಷ್ಟ ಅಂತ ಆಗ್ತಿದೆ ಅಂತ ತಿಳ್ಕೊಂಡ್ರು. ದೇ ಅಕ್ಸೆಪ್ಟೆಡ್. ಸೊ ದ ರಿಸಲ್ಟ್ಸ್, ಔಟ್ಕಮ್ಸ್ ಆಫ್ ದಿಸ್ ಮಿಷನ್, ದೇ ಅಕ್ಸೆಪ್ಟೆಡ್ ದೇರ್ ವಾಸ್ ಆಪರೇಷನ್ ಅಂದರೆ ರೈತರಿಗೆ ದಬ್ಬಾಳಿಕೆ ಆಗ್ತಿದೆ ಹೌದು ಅನ್ನೋದನ್ನ ಒಪ್ಕೊಂಡ್ರು. ಬಟ್ ಇನ್ಸ್ಟೆಡ್ ದೇ ಡಿಂಟ್ ಪಾಸ್ ಎನಿ ಲಾ, ಡಿಂಟ್ ಮೇಕ್ ಎನಿ ಲಾ. ಅಂದರೆ ಯಾವುದೇ ರೀತಿ ಪಾರ್ಲಿಮೆಂಟ್ರಿ ಲಾನ ಪಾಸ್ ಮಾಡಲಿಲ್ಲ. ಹೌದು, ಇಂಡಿಗೋ ರೆಬೆಲಿಯನ್, ಇಂಡಿಗೋಸ್ಗೆ ಇಷ್ಟು ಕಲ್ಟಿವೇಟ್ ಮಾಡಬೇಕು, ಇಷ್ಟು ದುಡ್ಡು ಕೊಡಬೇಕಂತ ಯಾವುದೇ ರೀತಿ ಲಾ ಮಾಡಲಿಲ್ಲ. ಬಟ್ ಇನ್ಸ್ಟೆಡ್ ದೇ ಅಪಾಯಿಂಟೆಡ್ ಸಿನ್ಸಿಯರ್ ಪೊಲೀಸ್ ಆ್ಯಂಡ್ ಮ್ಯಾಜಿಸ್ಟ್ರೇಟ್ಸ್ ಟು ವಿಲೇಜಸ್. ನೋಡಿ, ಇನ್ಸ್ಟೆಡ್ ಆಫ್ ಗಿವಿಂಗ್ ದ ವೆಲ್ಫೇರ್ ಟು ದ ಇಂಡಿಗೋ ರೆಬೆಲಿಯನ್ಸ್, ದೇ ಅಪಾಯಿಂಟೆಡ್ ಸಿನ್ಸಿಯರ್ ಪೊಲೀಸ್ ಆ್ಯಂಡ್ ಮ್ಯಾಜಿಸ್ಟ್ರೇಟ್ಸ್, ಡ್ಯೂ ಟು ವಿಚ್ ಈ ಅನ್ಯಾಯ ಸಿಕ್ಕಾಪಟ್ಟೆ ಕಮ್ಮಿ ಆಯಿತು. ಇದು ಮಾಡಿದ್ದು ಯಾಕೆ? ಒಳ್ಳೇದಾಗಲಿ ಅಂತನಾ? ಅಲ್ಲ. ನೀವು ಏನೇ ಅರ್ಥ ಮಾಡ್ಕೊಳ್ಳಿ, ಬ್ರಿಟಿಷರ್ಸ್ ಏನೇ ಮಾಡಿದ್ರು ಕೂಡ ನಮ್ಮನ್ನು ಬಕ್ರ ಮಾಡೋಕ್ಕೆ ಅಂತ. ಆಫ್ಟರ್ ದಿಸ್ ಸ್ಲೋಲಿ ದೇ ಸ್ಟಾಪ್ಡ್ ದ ಕಲ್ಟಿವೇಶನ್ ಆಫ್ ಇಂಡಿಗೋ ಇನ್ ಬೆಂಗಾಲ್. ಜನನ ನಂಬ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಜನ ಹೋಗಿ ಇಂಡಿಗೋ ಕಲ್ಟಿವೇಟ್ ಮಾಡಲ್ಲ ಅಂತ ಹೇಳಿದ್ರು. ಇದನ್ನು ನೀವು 1857 ಮುಂಚೆ ಹೇಳಿದರೆ ಈಸ್ಟ್ ಇಂಡಿಯಾ ಕಂಪ್ನಿಯವರು ಪ್ರಾಣ ಹೋಗೋ ಥರ ಹೊಡಿತಿದ್ರು. 1857 ಮುಂಚೆ ನೀವೇನಾದರೂ ನಾವು ಕಲ್ಟಿವೇಟ್ ಮಾಡಲ್ಲ ಅಂತ ಹೇಳಿದರೆ ಪ್ರಾಣ ಹೋಗೋ ಥರ ಹೊಡಿತಿದ್ರು. 1858 ಆದಮೇಲೆ ನಾವು ಕಲ್ಟಿವೇಟ್ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಜಸ್ಟ್ ಇನ್ 1859 ಓಕೆನಪ್ಪ ಮಾಡಬೇಡಿ ಅಂತ ಹೇಳಿದ್ರು. ದಿಸ್ ಇಸ್ ಟು ಶೋ ದ್ಯಾಟ್ ವಿ ಆರ್ ವಿತ್ ಯು. ನೀವೇನೇ ಕೇಳಿದ್ರು ನಾವು ಮಾಡ್ತೇವೆ ಅಂತ ತೋರ್ಸೋಕ್ಕೋಸ್ಕರ. ಆ್ಯಂಡ್ 100% ಅನ್ಲೈಕ್ ದ ರಿವೋಲ್ಟ್ ಆಫ್ 1857, ದಿಸ್ ರಿವೋಲ್ಟ್ ವಾಸ್ ಸಕ್ಸಸ್ಫುಲ್. ಈ ರಿವೋಲ್ಟ್ ಸಕ್ಸಸ್ ಆಯಿತು. ಯಾಕಂದರೆ ಅವ್ರಿಗೆ ಏನು ಬೇಕಿತ್ತು? ಇಂಡಿಗೋ ಕಲ್ಟಿವೇಷನ್ ಆಗ್ತಿರೋ ಅನ್ಯಾಯನ ತೊಲಗಿಸ್ಬೇಕಿತ್ತು. ಅದಕ್ಕೋಸ್ಕರ ಸಿನ್ಸಿಯರ್ ಪೊಲೀಸ್ ಆ್ಯಂಡ್ ಮ್ಯಾಜಿಸ್ಟ್ರೇಟ್ನ ಅಪಾಯಿಂಟ್ಮೆಂಟ್ ಕೂಡ ಮಾಡಿದ್ರು. ಹೋಗ್ತಾ ಇಂಡಿಗೋ ಕಲ್ಟಿವೇಷನ್ನ ಕೂಡ ಸ್ಟಾಪ್ ಮಾಡಿಸಿದ್ರು ಬ್ರಿಟಿಷರ್ಸ್. ಆ್ಯಂಡ್ ಸೆಕೆಂಡ್ ಒನ್, ದಿಸ್ ವಾಸ್ ನಾನ್ ವಯಲೆಂಟ್. 1857 ಚಾಕು ಚೂರಿ ಎಲ್ಲ ತಗೊಂಡೋಗಿ ಹೊಡಿತಿದ್ರಲ್ಲ, ಹಂಗಲ್ಲ. ಶಾಂತಿಯುತವಾಗಿ, ಶಾಂತಿ ಪ್ರಿಯರಾಗಿ ರಿವೋಲ್ಟ್ ಮಾಡಿದ್ದು. ದ ರಿವೋಲ್ಟರ್ಸ್ ಕೆಪ್ಟ್ ಟ್ರಸ್ಟ್ ಆನ್ ಬ್ರಿಟಿಷ್. ನೋಡಿ, ಬ್ರಿಟಿಷರ್ಸ್ ನಮಗೆ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನ್ ವೈಲೆಂಟ್ ರೀತಿಯಲ್ಲಿ ಮಾತಾಡಿದ್ರು. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬ್ರಿಟಿಷರ್ಸ್ ಫೆಲ್ಟ್ ದಟ್ ಹೌದು, ಜನ ನಮ್ಮನ್ನು ನಂಬಿದ್ದಾರೆ, ನಾವು ಅವ್ರಿಗೋಸ್ಕರ ಮಾಡಬೇಕು ಅನ್ನೋ ಒಂದು ಫೀಲಿಂಗಲ್ಲಿ ಇಂಥ ಒಂದು ಕಮಿಷನ್ನ ಪಾಸ್ ಮಾಡೋದು. ಇಟ್ ಈಸ್ ಇಂಡಿಗೋ ಮಿಷನ್ ಆಫ್ 1860 ವಿಚ್ ಈಸ್ ಅ ಸಕ್ಸಸ್. Unlike the violent 1857 revolt, this revolt was very, very positive and non-violent, and this revolt also became a foundation for, ಯಾಕೆ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ, this revolt also became a foundation for ಮಹಾತ್ಮ ಗಾಂಧಿ ಸತ್ಯಾಗ್ರಹ. ಮಹಾತ್ಮ ಗಾಂಧಿ ಅವರೇನು ಸತ್ಯಾಗ್ರಹ ಅಂತ ಮಾಡ್ತಾರೆ ಅಲ್ವಾ ಇಂಡಿಯಾದಲ್ಲಿ, ದಿಸ್ ಆಲ್ಸೋ ಇನ್ಸ್ಪೈರ್ಡ್ ದೆಮ್. ಓಕೆ, ನಾನ್ ವೈಲೆನ್ಸ್ ಅಲ್ಲಿ ಕೂಡ ನಾವು ಗೆಲ್ಬೋದು ಅನ್ನೋದು ಮಹಾತ್ಮ ಗಾಂಧಿಗೆ ಇಲ್ಲಿ ಕೂಡ ಪ್ರೂವ್ ಆಯಿತು. ಸೌತ್ ಆಫ್ರಿಕಾದಲ್ಲಿ ಅವ್ರು ಮಾಡಿದ್ರು, ಅಲ್ಲೂ ಮಾಡಿದ್ರು, ಇಲ್ಲೂ ಕೂಡ ಜನ ಸತ್ಯಾಗ್ರಹಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಇಂಡಿಗೋ ರೆಬೆಲಿಯನ್ ಇಂದ ಅರ್ಥ ಆಯ್ತು. ದಿಸ್ ಅ ವೆರಿ ಸ್ಮಾಲ್ ಇವೆಂಟ್ ದಟ್ ಕಮ್ಸ್ ಇನ್ ದ ಹಿಸ್ಟ್ರಿ, ಬಟ್ ನಿಮಗೆ ಗೊತ್ತಿರಬೇಕು ಯಾಕೆ. ದಿಸ್ ಇಸ್ ಒನ್ ಇವೆಂಟ್ ವೇರ್ ಪೀಪಲ್, ಇಂಡಿಯನ್ಸ್, ಟ್ರಸ್ಟೆಡ್ ಬ್ರಿಟಿಷರ್ಸ್ ಫಾರ್ ಅ ಬೆಟರ್ ರಿಫಾರ್ಮ್, ಆ್ಯಂಡ್ ಇನ್ ರಿಟರ್ನ್ ಬ್ರಿಟಿಷರ್ಸ್ ಗೇವ್ ಅಸ್ ದಟ್ ರಿಫಾರ್ಮ್, ದಟ್ ಈಸ್ ಇಂಡಿಗೋ ಕಲ್ಟಿವೇಷನ್ನ ಸ್ಟಾಪ್ ಮಾಡಿದ್ರು, ರೈತರಿಗೆ ಒಳ್ಳೇದು ಕೂಡ ಮಾಡಿದ್ರು. ಆ್ಯಂಡ್ ದೇ ಆಲ್ಸೋ ಅಪಾಯಿಂಟೆಡ್ ಅ ಕಮಿಷನ್ ಇನ್ ಜಸ್ಟ್ ಇನ್ 1 year. ಅರ್ಥ ಆಗ್ತಿದೆ ಅವ್ರು ಎಷ್ಟು ಇಂಟ್ರೆಸ್ಟ್ ತಗೊಂಡಿದ್ರು ಇಂಡಿಯಾನ ಉಳಿಸ್ಕೊಳ್ಳೋಕ್ಕೆ ಅನ್ನೋದು ಈ ಒಂದು ಚಿಕ್ಕ ಇವೆಂಟಲ್ಲಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಇವೆಂಟ್. 1860 and 1861 1861 ಟೂ ಮೋರ್ ಇಂಪಾರ್ಟೆಂಟ್ ಆ್ಯಕ್ಟ್ಸ್ ಆರ್ ಪಾಸ್ಡ್. ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. 1860 ಇಂಡಿಯನ್ ಪೀನಲ್ ಕೋಡ್ ವಾಸ್ ಪಾಸ್ಡ್. ಇಂಡಿಯನ್ ಪೀನಲ್ ಕೋಡ್
ಫೇಮಸ್ ಇನ್ ಎಸ್ ಐ ಪಿ ಸಿ ಸೆಕ್ಷನ್ 301, IPC ಸೆಕ್ಷನ್ 302 ಅಂತ ಕರಿತೀವಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಇಂಡಿಯನ್ ಪೀನಲ್ ಕೋಡ್ ವಿಚ್ ಇಸ್ ಅ ಪಾರ್ಟ್ ಆಫ್ ಜಸ್ಟಿಸ್. ಬ್ರಿಟಿಷರ್ಸ್ ವಾಂಟೆಡ್ ಟು ಶೋ ದಟ್ ಇನ್ ಇಂಡಿಯಾ ವಿ ವಿಲ್ ಶೋ ಯು ಜಸ್ಟಿಸ್. ಅಂದರೆ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ರೂಲ್ ಮಾಡುವಂಥ ಬ್ರಿಟಿಷ್ ಎಂಪೈರ್ಗೆ ಒಂದು ಕಾಮನ್ IPC ಸೆಕ್ಷನ್ ಇತ್ತು. ಅಂದರೆ ಯಾರು ತಪ್ಪು ಮಾಡಿದ್ರೆ ಇವನು ಉಚ್ಚ ಜಾತಿಯವನಾಗಿರ್ಬೋದು, ಇವನು ಕಮ್ಮಿ ಜಾತಿಯವನಾಗಿರ್ಬೋದು, ಇಬ್ಬರು ಒಂದೇ ಥರ ತಪ್ಪು ಮಾಡಿದ್ರೆ ಇಬ್ರಿಗೂ ಒಂದೇ ಥರ ಶಿಕ್ಷೆ ಇರ್ತಿತ್ತು. ಜಸ್ಟಿಸ್ ಈಸ್ ಸರ್ವ್ಡ್ ಅನ್ನೋ ಕಾನ್ಸೆಪ್ಟಲ್ಲಿ IPCನ ಇಂಟ್ರೊಡ್ಯೂಸ್ ಮಾಡಿದ್ರು ಇನ್ ದ ಇಯರ್ 1860, ಬಟ್ ಇಟ್ ಕೇಮ್ ಇನ್ ಟು ಫೋರ್ಸ್ ಇನ್ 1862. 1862 ಅಲ್ಲಿ ದಿಸ್ ವಾಸ್ ಇಂಪ್ಲಿಮೆಂಟೆಡ್ ಆನ್ ದ ಗ್ರೌಂಡ್ಸ್, ಬಟ್ ಇಟ್ ವಾಸ್ ಪಾಸ್ಡ್ ಇನ್ 1860. ನಮ್ಮ IPC ಸೆಕ್ಷನ್ ಏನಿದೆ ಇಂಡಿಯನ್ ಪೀನಲ್ ಕೋಡ್, ಇಟ್ ವಾಸ್ ಅಫಿಷಿಯಲಿ ಪಾಸ್ಡ್ ಬೈ ದ ಬ್ರಿಟಿಷರ್ಸ್ ಇನ್ 1860 ಆ್ಯಂಡ್ ದ ರೀಸನ್ ಫಾರ್ ದಿಸ್ ಇಸ್ ಟು ಪ್ರಮೋಟ್ ಈಕ್ವಾಲಿಟಿ ಆ್ಯಂಡ್ ಜಸ್ಟಿಸ್. ಎಲ್ಲರೂ ಒಂದೇ ಆ್ಯಂಡ್ ಪ್ರತಿಯೊಬ್ಬರಿಗೂ ನ್ಯಾಯ ಮಾಡ್ತೇವೆ ಅಂತ ತೋರ್ಸೋಕ್ಕೆ, ನಮ್ಮ ಕೋರ್ಟ್ಸ್ ಸ್ಟ್ರಾಂಗ್ ಇದೆ ಅಂತ ತೋರ್ಸೋಕ್ಕೆ IPC ವಾಸ್ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ಪ್ರಮೋಟೆಡ್. ಬಟ್ ಇದನ್ನು ರೆಕಮೆಂಡ್ ಮಾಡಿದ್ದು ಮಾತ್ರ. ದ ಐಡಿಯಾಲಜಿ ಆಫ್ IPC ಕೇಮ್ ಬ್ಯಾಕ್ ಇನ್ ದ ಇಯರ್ 1834 ಬಂದಿತ್ತು ಬೈ ಫಸ್ಟ್ ಲಾ ಕಮಿಷನ್. ದ ಫಸ್ಟ್ ಲಾ ಕಮಿಷನ್ ಅಂಡರ್ ವಾರನ್ ಹಾಸ್ಟಿಂಗ್ಸ್ ಅನ್ಸುತ್ತೆ ಗೇವ್ ದ ಪರ್ಮಿಷನ್ ಆರ್ ಎನ್ ಐಡಿಯಾಲಜಿ ಟು ಇಂಟ್ರೊಡ್ಯೂಸ್ IPC. 1834 ಬೀಜ ಬಿತ್ತಿದ್ರು ನಮಗೆ IPC ಬೇಕು ಅಂತ. 1860 ಇಟ್ ಕೇಮ್ ಇನ್ ಟು ಪವರ್ ಅಂಡರ್ ದ ಗವರ್ನೆನ್ಸ್ ಆಫ್ ಹೂ ವಾಸ್ ದ ವೈಸ್ ರಾಯ್? ಲಾರ್ಡ್ ಕ್ಯಾನಿಂಗ್. ಇದು ಕೂಡ ಲಾರ್ಡ್ ಕ್ಯಾನಿಂಗ್ ರೂಲ್ ಅಂಡರಲ್ಲೇ ರಿಲೀಸ್ ಆಯಿತು. ಓಕೆ, ರಿಮೆಂಬರ್ ದಿಸ್. ಇನ್ 1860 IPC ವಾಸ್ ಇಂಟ್ರೊಡ್ಯೂಸ್ಡ್ ಟು ಪ್ರಮೋಟ್ ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ. ಇದು ಒನ್ ಇವೆಂಟ್. ಇದು ಪಾಸಿಟಿವ್ ಅಂತಲೇ ತಗೋಬೋದು. ಫಾರ್ ಇಂಡಿಯನ್ ಸೊಸೈಟಿ ದಿಸ್ ಇಸ್ ಅ ಪಾಸಿಟಿವ್ ಆಸ್ಪೆಕ್ಟ್. ಇನ್ ದ ಸೇಮ್ ವೇ ಅವಾಗಲೇ ಇನ್ನೊಂದು ಇಂಪಾರ್ಟೆಂಟ್ ಆ್ಯಕ್ಟ್ನ ಪಾಸ್ ಮಾಡ್ತಾರೆ. ದಟ್ ಈಸ್ ಇನ್ 1861. ಇನ್ 1861 ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವಾಸ್ ಫೌಂಡೆಡ್. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಗೊತ್ತಿದೆ. ಆರ್ಕಿಯಾಲಜಿಕಲ್ ಸರ್ವೆ ಅಂದರೆ ಇಂಡಿಯಾದಲ್ಲಿರುವಂಥ ರಿಚ್ ಕಲ್ಚರ್ ಹೆರಿಟೇಜ್ನ ಸರ್ವೆ ಮಾಡುವಂಥ ಡಿಪಾರ್ಟ್ಮೆಂಟ್ ಏನಿದೆ, ಇಟ್ಸ್ ಕಾಲ್ಡ್ ಎಸ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ದಿಸ್ ವಾಸ್ founded officially in 1861. This is also by Britishers, and the name of the Britisher who founded this was Alexander Cunningham. Alexander Cunningham. So this was the person who founded Archaeological Survey of India. ಯಾಕೆ ಅಂತ ಹೇಳ್ತಾನೆ, ರೀಸನ್ ಏನಂತ ಹೇಳ್ತಾನೆ, ಬಟ್ ಬಿಫೋರ್ ದ 10 ಬಿಟ್ಕೊಳ್ಳಿ. 1860 ಇಂಡಿಯನ್ ಪೀನಲ್ ಕೋಡ್ ಬಂತು ಆ್ಯಂಡ್ 1861 ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಂತು. ಆ್ಯಂಡ್ ದ ಫಸ್ಟ್ ಡೈರೆಕ್ಟರ್ ಜನರಲ್ of ASI, Archaeological Survey of India, was also the founder, Alexander Cunningham. He was the founder 1861 ಬಂದಿತ್ತು, and he was also the first ಏನದು ಹೇಳ್ರಪ್ಪ, he was the first Director General of India. So now purpose ಬಗ್ಗೆ ಮಾತಾಡೋಣ. The purpose of Archaeological Survey of India, to know India better. To know ಇಂಡಿಯಾ ಬೆಟರ್. ನೋಡಿ, ನೀವೊಂದು ಅನ್ನೋನ್ ದೇಶಕ್ಕೆ ಹೋಗಿ ಆಳಕ್ಕಾಗಲ್ಲ. ನೀವು ಡೈರೆಕ್ಟಾಗಿ ನಾಳೆ ಅಮೆರಿಕಾಗೆ ಹೋಗಿ ಆಳಕ್ಕಾಗಲ್ಲ. ಅಮೆರಿಕದಲ್ಲಿರೋ ಜನ ಹೇಗಿರ್ತಾರೆ, ಅವ್ರ ಕಲ್ಚರ್ ಏನು, ಅವ್ರ ಟ್ರೆಡಿಷನ್ ಏನು, ಅವ್ರ ಹಿಸ್ಟ್ರಿ ಏನಂತ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅವನೇ ರಾಜ ಆಗ್ತಾನೆ. ಇವನ್ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ KGF, ರಾಕಿ ಬೈ KGFಗೆ ಹೋಗಿ ಮೊದಲನೇ ದಿನನೇ ಗರುಡಂತಲ್ಲಿ ತೆಗೆದಾಕ್ಲಿಲ್ಲ. ಅಲ್ಲಿ ಜನ ಹೇಗಿದ್ದಾರೆ, ಅವ್ರ ಕಷ್ಟಗಳೇನು, ಅವ್ರ ಸುಖಗಳೇನು, ಅವ್ರು ಹೇಗೆ ಬದುಕ್ತಾ ಇದ್ದಾರೆ, ಅವ್ರಿಗೇನು ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ ಮೇಲೇ, ಅವರಿಗೆ ಧೈರ್ಯ ಬೇಕು ಅನ್ನೋ ಕಾನ್ಸೆಪ್ಟ್ ಅರ್ಥ ಆದಾಗ್ಲೇ ಗರುಡನ್ನ ಎಲ್ಲರ ಮುಂದೆ ಹೊಡೆದಾಕ್ತಾರೆ ಕಾಳಿ ಜಾತ್ರೆಯಲ್ಲಿ. ಅರ್ಥ ಆಗ್ತಿದೆಯಾ? ಅದೇ ಥರ ಬ್ರಿಟಿಷರ್ಸ್ ಹ್ಯಾಸ್ ಕಮ್ ಟು ಇಂಡಿಯಾ. 1857 ಈಸ್ಟ್ ಇಂಡಿಯಾ ಕಂಪ್ನಿ ಇತ್ತು, ಬಟ್ ಸ್ಟಿಲ್ ದೇ ಲಾಸ್ಟ್ ದ ಕಂಟ್ರೋಲ್ ಡ್ಯೂ ಟು ದ ರಿವೋಲ್ಟ್. ಸೊ ಇವಾಗ ದೇ ಹ್ಯಾಡ್ ಟು ರೀಸ್ಟ್ರಕ್ಚರ್ ದರ್ ಪ್ಲಾನ್ಸ್. ಇಂಡಿಯಾನ ಹೇಗೆ ಆಡಬೇಕು, ಹೇಗೆ ಕಂಟ್ರೋಲ್ ಮಾಡಬೇಕಂತ ಅವರು ಹೊಸ ಐಡಿಯಾಲಜಿ ತಗೊಬರ್ತಿದ್ರು. ಫಾರ್ ದಿಸ್ ಟು ನೋ ಇಂಡಿಯಾ ಬೆಟರ್, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವಾಸ್ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ದರ್ ಪರ್ಪಸ್ ವಾಸ್ ಟು ನೋ, their main purpose was to know what is the history of India, ಹೆಂಗಿದ್ರು ಜನ ಮೊದಲು, what is the traditions we follow, ನಮ್ಮ ಟ್ರೆಡಿಷನ್ಸ್ ಏನು, and also the culture of Indian continent. This was the archaeological survey of India. ಬ್ರಿಟಿಷರ್ಸ್ ಏನೇ ಮಾಡಿದ್ರು ಕೂಡ ತಲೆ ಇಟ್ಕೊಂಡೇ ಮಾಡ್ತಾರೆ. They made this to know India better. They made this to know Indians better, and ಇದರಿಂದ ಪಾಸಿಟಿವ್ ಔಟ್ಕಮ್ ಕೂಡ ಇದೆ. ಡ್ಯೂ ಟು ದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ there was conservation and preservation. ಇದು ಪಾಸಿಟಿವ್ ಆಸ್ಪೆಕ್ಟ್. ಕನ್ಸರ್ವೇಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಕಲ್ಚರಲ್ ಮಾನ್ಯುಮೆಂಟ್ಸ್. ನಮ್ಮ ರಾಜ ಮಹಾರಾಜರು ಕಟ್ಟಿದಂಥ ಇದೆಯಲ್ಲ, ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಟೆಂಪಲ್ಸ್ ಆಗಿರ್ಬೋದು, ಗುಹೆಗಳಾಗಿರ್ಬೋದು, ಅಥವಾ ಪ್ಯಾಲೇಸ್ಗಳಾಗಿರ್ಬೋದು, ಅದನ್ನು ಸೇವ್ ಮಾಡಿದ್ದು ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಇಂಡಿಯಾದಲ್ಲಿರೋ ಹಂಪಿ ಆಗಿರ್ಬೋದು, ಅಥವಾ ಮೈಸೂರು ಪ್ಯಾಲೇಸ್ ಆಗಿರ್ಬೋದು, ಬಾದಾಮಿ ಆಗಿರೋದು, ಐಹೊಳೆ ಆಗಿರ್ಬೋದು,
ಪ್ರತಿಯೊಂದನ್ನು ಪ್ರೊಟೆಕ್ಟ್ ಮಾಡ್ತಿರುವಂಥ ರೆಸ್ಪಾನ್ಸಿಬಿಲಿಟಿ ಇರೋದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ದೇ ಕನ್ಸರ್ವ್ ಆ್ಯಂಡ್ ಪ್ರಿಸರ್ವ್ ದ ಇಂಡಿಯನ್ ಮಾನ್ಯುಮೆಂಟ್ಸ್. ಕುತುಬ್ ಮಿನಾರ್, ತಾಜ್ ಮಹಲ್ ಎಲ್ಲದನ್ನೂ ಕಾಪಾಡ್ತಿರೋದು ಇವರೇ. ಓಕೆ, ಆ್ಯಂಡ್ ದ ಒನ್ ಮೋರ್ ಔಟ್ಕಮ್ ಇಸ್ ಡ್ಯೂ ಟು ದಟ್ ಸ್ಟ್ರಾಂಗ್ ಸರ್ವೆ. ಅವ್ರು ಮಾಡಿದ ಸರ್ವೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ದಿಸ್ ಸ್ಟ್ರೆಂಥನ್ಡ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಬ್ರಿಟಿಷರ್ಸ್. They gave their report by which Britishers started administering India even better. Administering India even better. ನೋಡಿ, ನಾನು ಹ್ಯಾಂಡ್ ರೈಟಿಂಗ್ ಕೆಡ್ದಾಗ್ತಿರ್ಬೋದು ಬಿಕಾಸ್ ಸ್ಕ್ರೀನ್ ಮೇಲೆ ನೀರಿದೆ. ಅಡ್ಮಿನಿಸ್ಟರಿಂಗ್ ಇಂಡಿಯಾ ಈವನ್ ಬೆಟರ್. ಡೋಂಟ್ ವರಿ ಅಬೌಟ್ ಮೈ ಹ್ಯಾಂಡ್ ರೈಟಿಂಗ್, ನಾನು ಹೇಳೋದನ್ನ ಕೇಳಿ ಸಾಕು. ಸೊ ಮತ್ತೆ ಹೇಳ್ತಾ ಇದ್ದೇನೆ, 1860 ಇಂಡಿಯನ್ ಪೀನಲ್ ಕೋಡ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ದ ರೀಸನ್ ಏನು? ಟು ಪ್ರಮೋಟ್ ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ. ಪ್ರತಿಯೊಬ್ಬರನ್ನು ನಾವು ಒಂದೇ ಥರ ಟ್ರೀಟ್ ಮಾಡ್ತೇವೆ, ಪ್ರತಿಯೊಬ್ಬರಿಗೂ ಒಂದೇ ಶಿಕ್ಷೆ ಕೊಡ್ತೇವೆ ಅಂತ. ಬಟ್ ದ ಲಿಮಿಟೇಷನ್ ಆಫ್ ಇಂಡಿಯನ್ ಪೀನಲ್ ಕೋಡ್ ವಾಸ್ ದಿಸ್ ವಾಸ್ ನಾಟ್ ಅಪ್ಲಿಕೇಬಲ್ ಆನ್ ಪ್ರಿನ್ಸ್ಲಿ ಸ್ಟೇಟ್ಸ್. ಅಂದರೆ ಅಕ್ಕಪಕ್ಕ ಇರೋ ಚಿಕ್ಕ ಚಿಕ್ಕ ರಾಜ್ಯರ ಮೇಲೆ ಈ IPC ಇಂಪ್ಲಿಮೆಂಟ್ ಆಗಲಿಲ್ಲ. ಯಾಕಂದರೆ ಅವ್ರ ರಾಜ್ಯದಲ್ಲಿ ಅವ್ರಿಗೆ ಶಿಕ್ಷೆ ಇತ್ತು. ಫಾರ್ ಎಕ್ಸಾಂಪಲ್, IPCಯಲ್ಲಿ ಕಳ್ತನ ಮಾಡಿದ್ರೆ 7 years ಜೈಲ್ ಆಗ್ತಿತ್ತು. ಬಟ್ ಆ ರಾಜಸ್ಥಾನದಲ್ಲಿ ಕಳ್ತನ ಆದರೆ ಅವ್ನು ಕೈ ತೆಗೆದಾಗ್ತಿದ್ದ. ಇಟ್ ವಾಸ್ ಹಿಸ್ ಪನಿಷ್ಮೆಂಟ್ ಆ್ಯಂಡ್ ದಿಸ್ ವಾಸ್ ದಿಸ್ ಪನಿಷ್ಮೆಂಟ್. ಬ್ರಿಟಿಷ್ ಆಫೀಸರ್ಸ್ ರೂಲ್ ಮಾಡ್ತಿರೋ ಆಲ್ ಇಂಡಿಯಾದಲ್ಲಿ ಎಲ್ಲರಿಗೂ ಒಂದೇ ಥರ ಶಿಕ್ಷೆ ಇತ್ತು. ದಟ್ ಈಸ್ ಡ್ಯೂ ಟು IPC, ಇಂಡಿಯನ್ ಪೀನಲ್ ಕೋಡ್, ವಿಚ್ ವಾಸ್ ಎಸ್ಟಾಬ್ಲಿಷ್ಡ್, ವಿಚ್ ಕೇಮ್ ಇನ್ ಟು ಫೋರ್ಸ್ ಇನ್ 1862, which was having the foundation in 1860, but the first official proposal was made when 1834 in first law commission. ಅದೇ ಥರ ಆರ್ಕಿಯಾಲಜಿಕಲ್ ಸರ್ವೆನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು 1861. ದ ಫಸ್ಟ್ ಡೈರೆಕ್ಟರ್ ಜನರಲ್ ಆಫ್ ASI ಆ್ಯಂಡ್ ದ ಫೌಂಡರ್ ವಾಸ್ ಬೋತ್ ಅಲೆಕ್ಸಾಂಡರ್ ಕ್ಯಾನಿಂಗ್ಹಮ್. ಪರ್ಪಸ್ ಏನು? ವೆರಿ ಸಿಂಪಲ್, ಟು ನೋ ದ ಇಂಡಿಯಾ ಬೆಟರ್. ಆಳ್ಬೇಕಂದ್ರೆ ಗೊತ್ತಿರಬೇಕು, ಫಸ್ಟ್ ಆಳೋನ್ಗೆ ಆಳ ಗೊತ್ತಿರ್ಬೇಕಂತಾರಲ್ಲ, ಅದೇ ಥರ ಇದು. ಔಟ್ಕಮ್ಸ್: ಕನ್ಸರ್ವೇಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ದ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್. ಆನ್ ದ ಸೆಕೆಂಡ್ ಹ್ಯಾಂಡ್, this survey strengthened the Indian administration in a very, very better manner. Okay, so administration ಅಂತ ಇದ್ದೇನೆ. ಸೊ ಅಡ್ಮಿನಿಸ್ಟ್ರೇಷನ್ ಬಗ್ಗೆನೂ ನೋಡೇ ಬಿಡೋಣ. ವಾಟ್ ವರ್ ದ ಮೇಜರ್ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಅದನ್ನು ಹೇಳೇ ಬಿಡ್ತಾನೆ ಪಾಪ. ವಾಟ್ ಆರ್ ದ ಮೇಜರ್ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್? ಸಖತ್ತಾಗಿ ಬರ್ಕೊಳ್ಳಿ ಆಯ್ತಾ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಆಫ್ಟರ್ 1857. ಏನೇನು ಚೇಂಜಸ್ ಮಾಡಿದ್ರು ಬ್ರಿಟಿಷರ್ಸ್ ಆಫ್ಟರ್ 1857 ಅಂತ ಒಂದು ಕ್ವಿಕ್ ಔಟ್ಕಮ್ ಕೊಟ್ಬಿಡ್ತಾನೆ. ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತ, ಹೇಗೆ ಕಂಟ್ರೋಲ್ ಮಾಡಿದ್ರು, ಹೇಗೆ ರೂಲ್ ಮಾಡ್ತಾ ಇದ್ರು ನಮ್ಮನ್ನಂತ. ದ ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಚೇಂಜಸ್ ದೇ ಮೇಡ್ ವಾಸ್ ಆಫ್ ಕೋರ್ಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858. In simple, East India Company was removed and directly British Parliament started taking control over India. British Parliament and the King and Queen of India started ruling it. This was the first administrative change. This was to show that Indians from now on, the Queen and King will show personal interest. ರಾಜ ರಾಣಿಯರೇ ನಿಮ್ಮಲ್ಲೇ ದಯೆ ತೋರಿಸ್ತಾರೆ, ನಿಮ್ಮನ್ನು ನೋಡ್ಕೊಳ್ತಾರೆ, ಟೆನ್ಷನ್ ತಗೋಬೇಡಿ ಅಂತ. ದ ಸೆಕೆಂಡ್ ಇಂಪಾರ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಚೇಂಜ್ ದಟ್ ಹ್ಯಾಪೆಂಡ್ ವಾಸ್ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ 1861. ಇದನ್ನು ನಾವು ನೋಡಿದ್ರೆ ದಿಸ್ ವಾಸ್ ದ ಫೌಂಡೇಶನ್ ಸ್ಟೋನ್ ಫಾರ್ ಇಂಡಿಯಾ, ಫಾರ್ ಇಂಡಿಯನ್ ಪಾರ್ಲಿಮೆಂಟ್. ಇಂಡಿಯನ್ಸ್ ವೇರ್ ಇಂಟ್ರೊಡ್ಯೂಸ್ಡ್ ಟು ದ ಲಾ ಮೇಕಿಂಗ್ ಕಮ್ಯುನಿಟಿ. ಬಟ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್, ನಿಮ್ಗೆ ಗೊತ್ತಿದೆಯಲ್ಲ, 6ರಿಂದ 12 ಜನ ಅನ್ಅಫಿಷಿಯಲ್ ಮೆಂಬರ್ಸ್ನ ನಾಮಿನೇಟ್ ಮಾಡ್ಬೋದು ಅಂದರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ನಾಟ್ ಟು ಪ್ರಮೋಟ್ ದ ಇಂಡಿಯನ್ಸ್ ಬಟ್ ಟು ಇನ್ಕ್ರೀಸ್ ದ ಸೈಜ್ ಆಫ್ ಲೆಜಿಸ್ಲೇಚರ್. ಅಂದರೆ ಅವ್ರದ್ದು ಎಕ್ಸ್ಪಾನ್ಷನ್ ಮಾಡಬೇಕಿತ್ತು. ಇನ್ಕ್ರೀಸ್ ದ ಸೈಜ್ ಆಫ್ ಕೌನ್ಸಿಲ್, due to which the number of people in the council also increased so that they could plan better anta helbodu. The third administrative change that was brought was Indian Civil Services, ICS, or Imperial Civil Services was introduced, in which the topmost positions of administration, IAS ಆಗಿರ್ಬೋದು, ಕಲೆಕ್ಟರ್ ಆಗಿರ್ಬೋದು, ಇವರೆಲ್ಲ ಇರ್ತಾರಲ್ಲ, those people were hired using ICS, Imperial Civil Services or Indian Civil Services. ಇಲ್ಲಿ ಬೋತ್ ಬ್ರಿಟಿಷರ್ಸ್ ಆ್ಯಂಡ್ ಇದ್ರ ಬಗ್ಗೆ ಮುಂದೆ ಮಾತಾಡ್ತಾನೆ. ಇಲ್ಲಿ ಬೋತ್ ಬ್ರಿಟಿಷರ್ಸ್ ಆ್ಯಂಡ್ ಇಂಡಿಯನ್ಸ್ were hired to be the collectors, but the thing was the amount of Indians in this service was very, very negligible. The majority of the people were Britishers only. ಎಲ್ಲ ಒಂದು 2-3 ಜನಕ್ಕೆ ಇಂಡಿಯನ್ಸ್ಗೆ ಕೊಡ್ತಿದ್ರು ಬಿಟ್ರೆ this is not such a big impact on Indian society. It is just to fool the people. ಇದು ಕೂಡ ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಅಂತಲೇ ಹೇಳ್ಬೋದು. ಸ್ವಲ್ಪ ಕೊಟ್ಟು ಆಮೇಲೆ ಕಟ್ಟಿಗೆ ತೊಗೊಂಡು ಹೊಡೆಯೋದು. ದಿಸ್ ಇಸ್ ಆಲ್ಸೋ ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಅಂತಲೇ ಹೇಳ್ಬೋದು. ದಿಸ್ ಐ ಆಮ್ ನಾಟ್ ಶ್ಯೂರ್, ಇದು ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಡಿವೈಡ್ ಆ್ಯಂಡ್ ರೂಲ್ ಎರಡೂ ಬರಲ್ಲ. ಇಟ್ ವಾಸ್ ಜಸ್ಟ್ ಟು ಟೇಕ್ ಕಂಟ್ರೋಲ್. ಬಟ್ ಬೋತ್ ಆ್ಯಕ್ಟ್ ಆಫ್ 1861 ಆ್ಯಂಡ್ ದ ಆ್ಯಕ್ಟ್ ಆಫ್ ಇದು 1858 ಬಂದಂಥ ಸಿವಿಲ್ ಸರ್ವಿಸಸ್ ಬೋತ್ ವರ್ ನಥಿಂಗ್ ಬಟ್ ಕ್ಯಾರೆಟ್ ಆ್ಯಂಡ್ ಸ್ಟಿಕ್. ಸ್ವಲ್ಪ ಕೊಟ್ಟು ಆಮೇಲೆ ತಲೆ ಎತ್ತೋದು. ದ ಫೋರ್ತ್ ಇಂಪಾರ್ಟೆಂಟ್ ಚೇಂಜ್ ದೇ ಮೇಡ್, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ದ ಫೋರ್ತ್ ಇಂಪಾರ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಚೇಂಜ್ ದೇ ಮೇಡ್ ವಾಸ್ ಫಾರ್ ಇಂಡಿಯನ್ ಆರ್ಮಿ.
ಇಂಡಿಯನ್ ಆರ್ಮಿನ ರೀಪ್ಲಾನ್ ಮಾಡಿದ್ರು ಅವರು. ದೇ ರೀಸ್ಟ್ರಕ್ಚರ್ಡ್ ಇಟ್. ಯಾಕೆ ಅಂತ ಹೇಳ್ತಾನೆ. ದ ಇಂಡಿಯನ್ ಆರ್ಮಿ ವಾಸ್ ರೀಸ್ಟ್ರಕ್ಚರ್ಡ್. ದ ರೀಸನ್ ಇಸ್ ವೆರಿ 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 ಸಿಂಪಲ್. 1857 ನೋಡಿ, 1857 ಇಟ್ ವಾಸ್ ಸಿಪಾಯ್ಸ್ ಆರ್ ಇಂಡಿಯನ್ ಸೋಲ್ಜರ್ಸ್ ಹೂ ರಿವೋಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್. ಬ್ರಿಟಿಷ್ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ವೇರ್ ದ ಪೀಪಲ್. ಇಂಡಿಯನ್ ಆರ್ಮಿ, ಬ್ರಿಟಿಷ್ ಇಂಡಿಯನ್ ಆರ್ಮಿದಲ್ಲಿರುವಂಥ ಇಂಡಿಯನ್ಸ್ ರಿವೋಲ್ಟ್ ಮಾಡಿದ್ದು. ಸೊ ದೇ ವಾಂಟೆಡ್ ಟು ಟೇಕ್ ಕಂಟ್ರೋಲ್ ಆಫ್ ದ ಇಂಡಿಯನ್ ಆರ್ಮಿ ಫಸ್ಟ್. ಆಫ್ಕೋರ್ಸ್ ತಗೋಬೇಕು, ಇಂಡಿಯನ್ ಆರ್ಮಿನ ಕಂಟ್ರೋಲ್ ತಗೊಳ್ದಿದ್ರೆ ಮತ್ತೆ ಅಂತ ರಿವೋಲ್ಟ್ ಆಗಲ್ಲ ಅಂತ ಏನು ಗ್ಯಾರಂಟಿ ಇದೆ? ಫಾರ್ ದಟ್ ರೀಸನ್ ದೇ ವಾಂಟೆಡ್ ಟು ಟೇಕ್ ಕಂಟ್ರೋಲ್ ಓವರ್ ಇಂಡಿಯನ್ ಆರ್ಮಿ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ, ದ ಇಂಡಿಯನ್ ಆರ್ಮಿ ವಾಸ್ ಸ್ಪ್ಲಿಟ್ ಇನ್ ಟು 2 ಕ್ಯಾಟಗರೀಸ್. 1857 ಆದಂಥ ರಿವೋಲ್ಟಿಂದ ದೇ ಸ್ಟಾರ್ಟೆಡ್ splitting Indian army into 2 different categories. One is called as martial races. One more is called as non-martial races. See the administrative changes inside the Indian army. Martial races and non-martial races. According to them, the people of the martial races had the capacity to take control over top positions. ಮಾರ್ಷಲ್ ರೇಸಸ್ಗೆ ಜಾತಿ ಪ್ರಕಾರ ಮಾಡಿ ಡಿವಿಷನ್ ಇದು, ಜಾಟ್ಸ್ ಆಗಿರ್ಬೋದು, ರಾಜ್ಪೂತ್ಸ್, ಆ ಥರ. ಬೇಸ್ಡ್ ಆನ್ ದಟ್ ದೇ ಡಿವೈಡೆಡ್ ದಮ್ ಇಂಟು ಮಾರ್ಷಲ್ ಆ್ಯಂಡ್ ನಾನ್ ಮಾರ್ಷಲ್ ರೇಸಸ್. ಕ್ಲಿಯರ್ಲಿ ಡಾಕ್ಯುಮೆಂಟ್ ಆಗಿದೆ ಈ ಸ್ಟೇಟ್ಮೆಂಟ್. ದ ಒನ್ ಹೂ ವರ್ ಕ್ಯಾಟಗರೈಸ್ಡ್ ಇನ್ ಮಾರ್ಷಲ್ ರೇಸಸ್ ವರ್ ಗಿವನ್ ಟಾಪ್ ಪೊಸಿಷನ್ಸ್ ಆ್ಯಂಡ್ ದ ಪೀಪಲ್ ಹೂ ವರ್ ಕ್ಯಾಟಗರೈಸ್ಡ್ ಇನ್ ನಾನ್ ಮಾರ್ಷಲ್ ರೇಸಸ್, these were not given top positions. They told that you are unfit or underfit to administer. These people were given features of promotions. ಯಾಕೆ? These were the people who didn't revolt in 1857. ಎಲ್ಲ ಹುಷಾರಾಗೆ ಮಾಡಿದ್ದಾರೆ. And these were the people who revolted in 1857. ಅದಲ್ಲದೆ ರಿಕ್ರೂಟ್ಮೆಂಟ್ ಪಾಲಿಸೀಸ್. Recruitment. Initially before 1857, the officers into Indian Army were majorly recruited from Bengal and Madras province presidencies. ಇದು ಕೂಡ ನೆನಪಿಟ್ಕೊಳ್ಳಿ. ಬಿಫೋರ್ ದ ರಿವೋಲ್ಟ್ ಆಫ್ 1857 ಇಂಡಿಯನ್ ಆರ್ಮಿ ಒಳಗೆ ಬೆಂಗಾಲ್ ಆ್ಯಂಡ್ ಮಡ್ರಾಸ್ ಪ್ರಾವಿಷನ್ಸಿಂದ, ಮಡ್ರಾಸ್ ಪ್ರೆಸಿಡೆನ್ಸಿಸಿಂದ ಹೈಯರ್ ಮಾಡ್ಕೊಳ್ತಾ ಇದ್ರು ಸೋಲ್ಜರ್ಸ್ನ. ಬಟ್ ಆಫ್ಟರ್ 1857 ದೇ ಕಂಪ್ಲೀಟ್ಲಿ ಸ್ಟಾಪ್ಡ್ ಇಟ್. ವೈ? ಯಾಕಂದರೆ ನಾಟ್ ಕಂಪ್ಲೀಟ್ಲಿ ಸ್ಟಾಪ್ಡ್ ಇಟ್, ಸ್ಟಾಪ್ ಇಟ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ವೈ? ಯಾರು ರೀಸನ್ ಕೊಡ್ಬೋದಾ? ವೆರಿ ವೆರಿ ಸಿಂಪಲ್. ದ ರಿವೋಲ್ಟ್ ಸ್ಟಾರ್ಟೆಡ್ ಇನ್ ಈಸ್ಟ್ ಆಫ್ ಇಂಡಿಯಾ ಆ್ಯಂಡ್ ಸೌತ್ ಆಫ್ ಇಂಡಿಯಾ. ಆ ರಿವೋಲ್ಟ್ ಏನಿದೆ ಅದು ಬೆಂಗಾಲ್ ಆ್ಯಂಡ್ ಮಡ್ರಾಸಲ್ಲೇ ಜಾಸ್ತಿ ಸ್ಟಾರ್ಟ್ ಆಗಿದ್ದು, ರಿವೋಲ್ಟ್ ಅಗೇನ್ಸ್ಟ್ ಬ್ರಿಟಿಷರ್ಸ್. ಸೊ ಅಂತ ನಮ್ಮ ಮೇಲೆ ತಿರುಗಿ ಬಿದ್ದಿರುವಂಥ ಜನನ ಮತ್ತೆ ಅವ್ರು ನಮ್ಮ ಥರ ಇಲ್ಲ. ಸೊ ದೇ ಕಂಪ್ಲೀಟ್ಲಿ ಡ್ರಾಪ್ಡ್ ದ ರಿಕ್ರೂಟ್ಮೆಂಟ್ ಫ್ರಮ್ ಬೆಂಗಾಲ್ ಆ್ಯಂಡ್ ಮಡ್ರಾಸ್ ಪ್ರೆಸಿಡೆನ್ಸೀಸ್. ಇನ್ಸ್ಟೆಡ್ ಫ್ರಮ್ 1857 ದ ಇಂಡಿಯನ್ ಸೋಲ್ಜರ್ಸ್ ವೇರ್ ಹೈಯರ್ಡ್ ಫ್ರಮ್ ನಾರ್ತ್ ಇಂಡಿಯಾ. ಯಾಕಂದರೆ ಅಲ್ಲಷ್ಟು ರಿವೋಲ್ಟ್ ಆಗಿರಲಿಲ್ಲ. ಸೊ ನಾರ್ತ್ ಇಂಡಿಯನ್ ಸೋಲ್ಜರ್ಸ್ನ ಹೈಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಪ್ ಟು ದ ಇಯರ್ 1867 ನೋಡಿ, 1857 ಇಂದ 1867 10 ಇಯರ್ಸ್ವರೆಗೂ ದೇ ಡಿಂಟ್ ಹೈಯರ್ ಎನಿ ಒನ್ ಫ್ರಾಮ್ ಬೆಂಗಾಲ್ ಆ್ಯಂಡ್ ಮಡ್ರಾಸ್ ಪ್ರೆಸಿಡೆನ್ಸೀಸ್ ಫಾರ್ ದ ಇಂಡಿಯನ್ ಆರ್ಮಿ, ದಟ್ ಈಸ್ ಬ್ರಿಟಿಷ್ ಇಂಡಿಯನ್ ಆರ್ಮಿ. ಇನ್ಸ್ಟೆಡ್ ದೇ ಸ್ಟಾರ್ಟೆಡ್ ಹೈಯರಿಂಗ್ ನಾರ್ತ್ ಇಂಡಿಯನ್ ಪೀಪಲ್. ಅವ್ರಿಗೆ ಮೇಜರ್ ಪ್ರಾಬ್ಲಮ್ ಆಗೋದೇ ಇಂಡಿಯನ್ ಆರ್ಮಿ. ಯಾಕಂದರೆ ಅವ್ರ ಹತ್ರನೇ ವೆಪನ್ಸ್ ಇರೋದು, ಅವ್ರ ಹತ್ರನೇ ಕಂಟ್ರೋಲ್ ಇರೋದು, ಅವ್ರಿಗೆ ಸ್ಕಿಲ್ಸ್ ಇರೋದು, ಅವ್ರಿಗೆ ಫೈಟಿಂಗ್ ನಾಲೆಜ್ ಇರೋದು. ಅವ್ರನ್ನ ಸಪ್ರೆಸ್ ಮಾಡಿದ್ರೇ ಮತ್ತೆ ಅಂತ ರಿವೋಲ್ಟ್ ಆಗಲ್ಲ ಅನ್ನೋ ಕಾರಣಕ್ಕೆ a major administrative change was brought into the Indian Army. That is, Indian Army soldiers were categorized into 2 categories: martial races, non-martial races. The martial races were given a feature that these people are fit for administration positions, and non-martial races are fit for only the fighting positions or low grade positions, low position army positions. And recruitment before 1857 used to happen from both Bengal and Madras presidencies, but after 1857 to 1867, for 10 years, the recruitment of Bengal and Madras presidencies was stopped due to the revolt of 1857. Instead, North Indians were hired. ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೇನೆ. ಫಸ್ಟ್ ಕನ್ನಡದಲ್ಲಿ ಹೇಳಿ, ಆಮೇಲೆ ಇಂಗ್ಲೀಷಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಕ್ಸಾಮ್ನ ಇಂಗ್ಲೀಷಲ್ಲೇ ಬರೀತಾರೆ ಮೆಜಾರಿಟಿ ಆಫ್ ಯು. ಸೊ ಫಾರ್ ದಟ್ a quick recap. So this is one more administrative changes that happened under British rule after 1857. What are those? Government of India Act 1858, Imperial Legislative Council 1861, Indian Civil Services or Imperial Civil Services 1858 ಅಲ್ಲಿ ಇದಕ್ಕೆ ನಾಂದಿ ಹಾಡಿದವರು, and Indian Army was restructured. These are the 4 important administrative changes that have happened after the revolt of 1857. ಈ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. And Indian Penal Code was introduced in 1860. The reason is to promote justice and equality among Indians so that they trust the Britishers. And Archaeological Survey 1861 was introduced so that they could get better knowledge of how Indian society is, what is the history, what is the culture, what is the traditions. By doing what and what we can control better them ಅಂತನ ಅರ್ಥ ಮಾಡ್ಕೊಂಡ್ರು.
And Archaeological Survey of India gave them a very good hint that there is a fight between Hindu and Muslim society in India. ಈ ಒಂದು ಫೈಟ್ ಬಗ್ಗೆ ಆರ್ಕಿಯಾಲಜಿಕಲ್ ಸರ್ವೆನೇ ಕೊಡುತ್ತೆ ರಿವ್ಯೂನ. ಇದನ್ನು ಯೂಸ್ ಮಾಡಿಕೊಂಡೆ ಅವರು ಇಂಡಿಯಾದಲ್ಲಿ ಇನ್ನೂ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಸ್ನ ತಗೊಬಂದ್ರು. ಬಟ್ ದ ರೀಸನ್ ವೈ ದೇ ಗಾಟ್ ಟು ನೋ ದಟ್ ಹಿಂದೂ ಮುಸ್ಲಿಮ್ ಆರ್ ಫೈಟಿಂಗ್ ಇಸ್ ಬಿಕಾಸ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ 1861ನಲ್ಲಿ ಬ್ರಿಟಿಷರ್ಸ್ಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂದರೆ, ಫ್ರಮ್ 1861 to 1947 they were able to rule in India. ಅದಕ್ಕೆ ಕ್ರೆಡಿಟ್ಸ್ ಅಂತ ಕೊಟ್ಟರೆ ಇಟ್ ಶುಡ್ ಬಿ ಗಿವನ್ ಫಾರ್ ದ ಸರ್ವೆ ದಟ್ ವಾಸ್ ಮೇಡ್ ಬೈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಓಕೆ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಷನ್ ಇಸ್ ಡಿವೈಡ್ ಆ್ಯಂಡ್ ರೂಲ್. ಇವಾಗ ನಾವು ಬ್ರಿಟಿಷರ್ಸ್ದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು, ಕ್ಲೀನ್ ಆ್ಯಂಡ್ ಕ್ಲಿಯರ್. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಡಿವೈಡ್ ಆ್ಯಂಡ್ ರೂಲ್? ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಡಿವೈಡ್ ಆ್ಯಂಡ್ ರೂಲ್ ಅಂದರೆ ಏನು ಅಂತ. ನಿಮ್ಗೊಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾನೆ, ಓಕೆ, ಇದು ನಿಮ್ಮ ಬೆಸ್ಟ್ ಫ್ರೆಂಡ್. ಇಲ್ಲಿ ಮೂರನೇ ಅವನೊಬ್ಬ ಮಹಾನ್ ಭಾವ ಇದ್ದಾನೆ. ಇವನಿಗೆ ನಿಮ್ಮ ಜೊತೆ ಸ್ನೇಹ ಮಾಡಬೇಕು, ಹಿ ವಾಂಟ್ಸ್ ಟು ಬಿಕಮ್ ಯುವರ್ ಬೆಸ್ಟ್ ಫ್ರೆಂಡ್. ಬಟ್ ನಿಮ್ಗೆ ಆಲ್ರೆಡಿ ಒಬ್ಬ ಸ್ನೇಹಿತ ಇದ್ದಾನೆ, ನಿಮ್ಮ ಪ್ರಾಣ ಸ್ನೇಹಿತ. ಅದಕ್ಕೆ ಅವನೇನು ಮಾಡಬೇಕು, ಏನಾದರೂ ಕುತಂತ್ರ ಮಾಡಿ ನಿಮ್ಮಿಬ್ಬರನ್ನ ಬೇರೆ ಮಾಡಬೇಕು. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಸಪ್ರೇಟಿಂಗ್ ಯು ಪೀಪಲ್. ಒಂದು ಸಲ ನೀವು ಸಪ್ರೇಟ್ ಆದಮೇಲೆ ನಿಮಗೆ ಸಹಾನುಭೂತಿ ತೋರಿಸ್ಕೊಂಡು, ಪ್ರೀತಿ ತೋರಿಸ್ಕೊಂಡು ಇವನು ನಿಮ್ಮ ಕಡೆನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು. ದಿಸ್ ಇಸ್ ಡಿವೈಡ್ ಆ್ಯಂಡ್ ರೂಲ್. ಒಂದಾಗಿರೋರನ್ನ ಬೇರೆ ಮಾಡಿ ಬೇರೆ ಆಗಿರೋರನ್ನ ನಿಮ್ಮ ಕಡೆ ಮಾಡ್ಕೊಳ್ಳೋದನ್ನೇ ಡಿವೈಡ್ ಆ್ಯಂಡ್ ರೂಲ್ ಅಂತಾರೆ. ಯಾಕೆ ಡಿವೈಡ್ ಆ್ಯಂಡ್ ರೂಲ್ ಅನ್ನೋ ಪಾಲಿಸಿನ ಬ್ರಿಟಿಷರ್ಸ್ ತಂದರು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, 1857 ರಿವೋಲ್ಟ್ ನಾನು ನಿಮ್ಗೆ ಹೇಳಿದ್ದೆ. What is 1857 revolt? All the Indian soldiers or Indian sepoys revolted against the Britishers and fought first war of Indian independence. ಆಯ್ತಾ? ಇಲ್ಲಿ ಹೈಲೈಟ್ ಏನಂದರೆ ಬೋತ್ ಮುಸ್ಲಿಮ್ಸ್ ಆ್ಯಂಡ್ ಹಿಂದೂಸ್. ಅರ್ಥ ಮಾಡ್ಕೊಳ್ಳಿ, ಬೋತ್ ಮುಸ್ಲಿಮ್ಸ್ ಆ್ಯಂಡ್ ಹಿಂದೂ ಕಮ್ಯುನಿಟಿ, ಹಿಂದೂ ರಿಲಿಜನ್ ಪೀಪಲ್ ಒಗ್ಗೂಡಿ ಒಂದಾಗಿ ಹೋರಾಡಿದ್ರು. ಅಂದರೆ ದೇರ್ ವಾಸ್ ಅ ಸ್ಟ್ರಾಂಗ್ ಯೂನಿಟಿ. ಅರ್ಥ ಮಾಡ್ಕೊಳ್ಳಿ, 1857 there was a very strong unity between Hindus and Muslims. This was a drawback or a negative impact on British. ಇದರಿಂದ ಬ್ರಿಟಿಷರ್ಸ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು. ಇವರಿಬ್ಬರು ಒಟ್ಟಿಗೆ ಸೇರಿ ಹೊಡೆದಾಡಿದ್ರಿಂದಾನೇ ಅವರಿಗೆ ಸೋಲು ತುಂಬ ಹತ್ತಿರ ಆಗಿತ್ತು ಬ್ರಿಟಿಷರ್ಸ್ಗೆ. ಸೊ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ದೇ ಡಿಸೈಡೆಡ್ ವಾಸ್, ಲೆಟ್ಸ್ ಡಿವೈಡ್ ಇಂಡಿಯಾ. ಜನರನ್ನ ಬೇರೆ ಮಾಡೋಣ ಅಂತ ಡಿಸೈಡ್ ಆದರು. ಸೊ ಅವರಿಗೆ ಫಸ್ಟ್ ಫೋಕಸ್ ಇದ್ದಿದ್ದು ಹಿಂದೂಸ್ ಮತ್ತು ಮುಸ್ಲಿಮ್ಸ್ನ ಬೇರೆ ಮಾಡಬೇಕಿತ್ತು. ಅವರು ಫಸ್ಟ್ ಎಣಿಸ್ಕೊಂಡಿದ್ದು ಹಿಂದೂಗಳನ್ನ ಬೇರೆ ಮಾಡಬೇಕಿತ್ತು. ಹಿಂದೂಗಳಲ್ಲಿ ಬೇರೆ ಜಾತಿ ವರ್ಣ ಇದೆ, ಇದ್ರ ಬಗ್ಗೆ ಬ್ರಿಟಿಷರ್ಸ್ಗೆ ತಿಳ್ಕೊಬೇಕಾಗಿತ್ತು. ಬ್ರಿಟಿಷರ್ಸ್ ವಾಂಟೆಡ್ ಟು ನೋ ಹೌ ಅವರ್ ಇಂಡಿಯನ್ ಸಿಸ್ಟಮ್ ವರ್ಕ್ಸ್. ಅರ್ಥ ಮಾಡ್ಕೊಳ್ಳಿ, ರಾಕಿ ಬಾಯ್ KGF ಅಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ಗೊತ್ತಾ, ಸಮುದ್ರದ ಆಳ ಎಷ್ಟು, ಆಳ ಗೊತ್ತಿಲ್ಲದೆ ಆಳಕ್ಕೆ ಆಗಲ್ಲ ಅಂತ ಒಂದು ಡೈಲಾಗ್ ಬರುತ್ತೆ KGF 1ನಲ್ಲಿ, ಬಿಫೋರ್ ಹಿ ಗೋಸ್ ಟು ಬ್ಯಾಂಗ್ಳೂರ್. ಇನ್ ದ ಸೇಮ್ ವೇ British officers, the British Crown from 1857 wanted to rule our country. ನಮ್ಮ ದೇಶನ ಆಳ್ಬೇಕಂದ್ರೆ ನಮ್ಮ ದೇಶದಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಾಗಬೇಕಿತ್ತು. ಸೊ ದೇ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ಸೆನ್ಸಸ್. ಜನಸಂಖ್ಯೆಯನ್ನು ಕೌಂಟ್ ಮಾಡುವಂಥದ್ದೇನಿದೆ ಸ್ಕೀಮ್, ಸೆನ್ಸಸ್. ಫಸ್ಟ್ ಟೈಮ್ ಅಫಿಷಿಯಲಿ ದ ಸೆನ್ಸಸ್ ವಾಸ್ ಇಂಟ್ರೊಡ್ಯೂಸ್ ಟು ಇಂಡಿಯಾ ಬೈ ಬ್ರಿಟಿಷರ್ಸ್. ಇವಾಗ ಏನು ಸೆನ್ಸಸ್ನ ನಾವು ಮಾಡ್ತಾ ಇದ್ದೇವೆ, ಇವನ್ ದಟ್ ವಾಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಬ್ರಿಟಿಷರ್ಸ್. ದ ಫಸ್ಟ್ ಅಫಿಷಿಯಲ್ ಸೆನ್ಸಸ್, ನೆನ್ಪಿಟ್ಕೊಳ್ಳಿ, ದ ಫಸ್ಟ್ ಅಫಿಷಿಯಲ್ ಸೆನ್ಸಸ್ ವಾಸ್ ಸ್ಟಾರ್ಟೆಡ್ ಇನ್ 1865. ಸೆನ್ಸಸ್ನ ಅಫಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದ್ದು ಬ್ರಿಟಿಷರ್ಸ್ 1865. ರೀಸನ್ ಏನಂದರೆ ದೇ ವಾಂಟೆಡ್ ಟು ನೋ, ಇದನ್ನು ನಾವು ಇಂಡಿಯನ್ ಸೊಸೈಟಿ ಅಂತ ಅಂದ್ಕೊಂಡ್ರೆ, ಇದನ್ನು ನಾವು ಇಂಡಿಯನ್ಸ್ ಅಂದ್ಕೊಂಡ್ರೆ, ಇದನ್ನು ನಾವು ಬರೀ ಹಿಂದೂಸ್ ಅಂತ ಅಂದ್ಕೊಳ್ಳಿ. ಇಮ್ಯಾಜಿನ್ ದಿಸ್ ಪೀಪಲ್ ಆರ್ ಜಸ್ಟ್ ಹಿಂದೂಸ್. ಇವರಲ್ಲಿ ಯಾವ ಥರ ಭೇದ ಭಾವ ಇದೆ, ಇವ್ರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಅವ್ರು ಸೆನ್ಸಸ್ನ ಮಾಡಿದ್ರು. ಆ್ಯಂಡ್ ಸೆನ್ಸಸ್ಸಲ್ಲಿ ಅವ್ರು ತೊಗೊಂಡಿದ್ದು ಮೋಸ್ಟ್ 4 ಇಂಪಾರ್ಟೆಂಟ್ ಫೀಚರ್ಸ್. ಆ ಹಿಂದುವಿನ ಕ್ಯಾಸ್ಟ್ ಏನು, ಅವನ ರಿಲಿಜನ್ ಏನು, ವಾಟ್ ಈಸ್ ದ ರಿಲಿಜನ್ ಆಫ್ ದ ಪರ್ಸನ್, ವಾಟ್ ಈಸ್ ದ ಕ್ಯಾಸ್ಟ್ ಆಫ್ ದಟ್ ಪರ್ಸನ್, ವಾಟ್ ಈಸ್ ದ ಪ್ರೊಫೆಷನ್ ಈ ಪರ್ಫಾರ್ಮ್ಸ್, ಆ್ಯಂಡ್ ವಾಟ್ ಈಸ್ ಹಿಸ್ ಏಜ್. ಅರ್ಥ ಮಾಡ್ಕೊಳ್ಳಿ, 4 ಇಂಪಾರ್ಟೆಂಟ್ ಫೀಚರ್ಸ್ ಮೇಲೆ ಸೆನ್ಸಸ್ನ ಕಂಡಕ್ಟ್ ಮಾಡಿದ್ದು. ಒಬ್ಬ ವ್ಯಕ್ತಿಯ ಜಾತಿ ಏನು, ಧರ್ಮ ಏನು, ಅವನ ಪ್ರೊಫೆಷನ್ ಏನು, ಅವನ ಏಜ್ ಏನು. ಇನಿಷಿಯಲಿ ಬ್ರಿಟಿಷರ್ಸ್ ಥಾಟ್ ದಟ್ ವಿ ವಿಲ್ ಡಿವೈಡ್ ದ ಪೀಪಲ್ ಆಫ್ ಹಿಂದೂಸ್ ಬೇಸ್ಡ್ ಆನ್ ವರ್ಣಾಸ್ ಗೊತ್ತಾ, ಬ್ರಾಹ್ಮಣಾಸ್, ಕ್ಷತ್ರಿಯಾಸ್, ವೈಶ್ಯಾಸ್, ಶೂದ್ರಾಸ್. ಈ 4 ಡಿವಿಷನಲ್ಲಿ ವರ್ಣ ಕ್ಯಾಸ್ಟ್ ಸಿಸ್ಟಮಲ್ಲಿ ಇಂಡಿಯಾನ ಡಿವೈಡ್ ಮಾಡಬೇಕಂತ ಅಂದ್ಕೊಂಡ್ರು. ಬಟ್ ಅವರಿಗೆ ಆದಷ್ಟು ಬೇಗ ಗೊತ್ತಾಗಿದ್ದೇನೆಂದರೆ, ಇಂಡಿಯನ್ ಸಿಸ್ಟಮ್ ಇಸ್ ನಾಟ್
ಓನ್ಲಿ ಬೇಸ್ಡ್ ಆನ್ ವರ್ಣಾಸ್. ದೇರ್ ಆರ್ ಜಾತೀಸ್. ನಮ್ಮಲ್ಲಿ ಜಾತಿ ಕೂಡ ಇದೆ ಅಲ್ವಾ, ಕ್ಯಾಸ್ಟ್ ಅಂತ ಏನು ಕರಿತೇವೆ. ವಿ ಆಲ್ಸೋ ಹ್ಯಾವ್ ಜಾತೀಸ್. ಸೊ ವೆನ್ the census was started in 1865, the first report was given in 1871. 1871 ಅಲ್ಲಿ ಫಸ್ಟ್ ರಿಪೋರ್ಟ್ ಬರುತ್ತೆ. ಇನ್ ದಿಸ್ ರಿಪೋರ್ಟ್ ಬ್ರಿಟಿಷರ್ಸ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ದೇರ್ ಆರ್ ಆಲ್ಮೋಸ್ಟ್ 3208 ಜಾತೀಸ್ ಇನ್ ಇಂಡಿಯಾ. ನೋಡಿ ನಮ್ಮಲ್ಲಿ ಎಷ್ಟು ಜಾತಿಗಳಿವೆ. ಅಕಾರ್ಡಿಂಗ್ ಟು ದ 1871 ಸೆನ್ಸಸ್ ಆಲ್ಮೋಸ್ಟ್ ಅವರಿಗೆ 3208 ಜಾತಿ ಇದೆ ಇಂಡಿಯನ್ ಸಿಸ್ಟಮಲ್ಲಿ ಅಂತ ಅರ್ಥ ಆಗುತ್ತೆ. ಆದರೆ ವೆನ್ ಫೈನಲ್ ರಿಪೋರ್ಟ್ ಕೇಮ್ ಔಟ್ ಇನ್ 1872, ಫೈನಲ್ ಸೆನ್ಸಸ್ ರಿಪೋರ್ಟ್ ಬಂದಾಗ ದೇ ಅಂಡರ್ಸ್ಟ್ಯಾಂಡ್ ದ್ಯಾಟ್ ವಿ ಹ್ಯಾವ್ ಆಲ್ಮೋಸ್ಟ್ 19,044 ಜಾತೀಸ್. ನೋಡಿ ಇಂಡಿಯನ್ ಸಿಸ್ಟಮಲ್ಲಿ ಆಲ್ಮೋಸ್ಟ್ 19,000 ಪ್ಲಸ್ 19,000 ಜಾತಿಗಳಿವೆ ಅಂತ ಅರ್ಥ ಆಗುತ್ತೆ. ಇಷ್ಟು ಡೈವರ್ಸ್ ಆಗಿರುವಂಥ ಸೊಸೈಟಿನ ನೋಡಿ, ಎಷ್ಟು ಡೈವರ್ಸ್ ಆಗಿದೆ ನಮ್ಮದು. ಇಷ್ಟು ಡೈವರ್ಸ್ ಆಗಿರುವಂಥ ಒಂದು ಸೊಸೈಟಿನ, ಒಂದು ದೇಶನ ಆಳೋದು ಅಷ್ಟೊಂದು ಈಸಿ ಆಗಿರಲಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಈ 19,000 ಜಾತಿಗಳೇನಿದೆ, ದೇ ದೆನ್ ಕ್ಲಾಸಿಫೈಡ್ ದೆಮ್ ಇಂಟು ಅಕಾರ್ಡಿಂಗ್ ಟು ದೇರ್ ನಾಲೆಜ್. ಅವ್ರಿಗೆ ಗೊತ್ತಿರೋ ಪ್ರಕಾರ ಈ ಜಾತಿಗಳನ್ನ ಕ್ಲಾಸಿಫೈ ಮಾಡ್ತಾರೆ ಆನ್ ದ ಬೇಸಿಸ್ ಆಫ್ ವರ್ಣಾಸ್. ಎಷ್ಟು ಜನ ಬ್ರಾಹ್ಮಿಣ್ಸಿಗೆ ಸೇರ್ಕೊಳ್ತಾರೆ, ಎಷ್ಟು ಜನ ಕ್ಷತ್ರಿಯಾಸಿಗೆ ಸೇರ್ಕೊಳ್ತಾರೆ, ಎಷ್ಟು ಜನ ವೈಶ್ಯಾಸಿಗೆ ಸೇರ್ಕೊಳ್ತಾರೆ, ಹಾಗೂ ಎಷ್ಟು ಜಾತಿಗಳು ಶೂದ್ರಾಸ್ಗೆ ಸೇರ್ಕೊಳ್ತಾರೆ ಅಂತ ಅರ್ಥ ಮಾಡ್ಕೊಳ್ತಾರೆ. ದೇ ದೆಮ್ಸೆಲ್ಫ್ ಕ್ಲಾಸಿಫೈಡ್ ದಮ್. ಅರ್ಥ ಮಾಡ್ಕೊಳ್ಳಿ. ಟು ಅಂಡರ್ಸ್ಟ್ಯಾಂಡ್ ಇಂಡಿಯಾ ಬೆಟರ್, ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇಂಡಿಯಾ, ಹೌ ಆರ್ ಪೀಪಲ್ ಇನ್ ಇಂಡಿಯಾ ವರ್ಕಿಂಗ್, ವಾಟ್ ಈಸ್ ದೇರ್ ಸ್ಟೇಟಸ್, ದೇ ಸ್ಟಾರ್ಟೆಡ್ ಸೆನ್ಸಸ್. ಸೆನ್ಸಸ್ಸಲ್ಲಿ ಅವ್ರು 4 ಫೋಕಸ್ ಕೊಟ್ಟಿದ್ರು. ಒಬ್ಬ ವ್ಯಕ್ತಿಯ ಜಾತಿ ಏನು, ಅವನ ಧರ್ಮ ಏನು, ಅವನು ಮಾಡುವಂಥ ವೃತ್ತಿ ಪ್ರೊಫೆಷನ್ ಏನು, ಅವನ ವಯಸ್ಸೇನು ಅಂತ. ಈ 4 ಕ್ಲಾಸಿಫಿಕೇಶನ್ಸ್ ಬೇಸಿಸ್ ಮೇಲೆ ಅವ್ರಿಗೆ ಗೊತ್ತಾಗೋದೇನು ಅಂದರೆ, ಇಂಡಿಯಾದಲ್ಲಿ ಆಲ್ಮೋಸ್ಟ್ 19,044 ಪ್ಲಸ್ ಜಾತಿಗಳಿವೆ ಅಂತ ಅರ್ಥ ಆಗುತ್ತೆ. ಈ ಜಾತಿಗಳನ್ನ ಅವ್ರು ಮತ್ತೆ ವರ್ಣ ಕ್ಯಾಸ್ಟ್ ಸಿಸ್ಟಮಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ದಿಸ್ ಇಸ್ ದ ಡಿವೈಡ್ ಆ್ಯಂಡ್ ರೂಲ್. ನೋಡಿ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾ ಇದ್ದಾರೆ. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಬ್ರಿಟಿಷರ್ಸ್ ಡಿಡ್ after getting back the control from 1857 was analyzing the Indian situation. ಇದು ನಿಮಗೆ ಗೊತ್ತಿರಬೇಕು. This concept is called as divide and rule. Here ಇಲ್ಲಿ ಅರ್ಥ ಮಾಡ್ಕೊಳ್ಳಿ, the division is not in between Hindu and Muslim. This division is not between Hindu and Muslim. They are dividing Hindus among Hindus. This is Hindu versus Hindus. ಹಿಂದೂಗಳನ್ನೇ ಸಪ್ರೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಅರ್ಥ ಆಗ್ತಿದೆಯಾ? ಹಿಂದೂಗಳನ್ನೇ ಸಪ್ರೇಟ್ ಮಾಡ್ತಾ ಇದ್ದಾರೆ. ಸಿ, ರಿಲಿಜನ್ ಮೇಲೆ ಹೊಡ್ಕೊಳ್ಳೋದು ಸಾಯ್ಲಿ, ರಿಲಿಜನ್ ಇಲ್ಲ ಇಲ್ಲಿ. ಒಂದೇ ರಿಲಿಜನ್ಗೆ ಹಿಂದೂಗಳಿಗೆ ಸೇರೋ ಜನಾಂಗನ 19,044 ಜಾತಿ ಇದೆ ಅಂತ ತಿಳ್ಕೊಂಡಿರುವಂಥ ಬ್ರಿಟಿಷರ್ಸ್, ದೇ ಸ್ಟಾರ್ಟೆಡ್ ಡಿವೈಡಿಂಗ್ ದೆಮ್ ಇಂಟು 4 ಮೇಜರ್ ಕ್ಯಾಟಗರೀಸ್: ಬ್ರಾಹ್ಮಿನ್ಸ್, ಕ್ಷತ್ರಿಯಾಸ್, ಶೂದ್ರಾಸ್ ಆ್ಯಂಡ್ ವೈಶ್ಯಾಸ್. ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಹೌ ವಾಸ್ ಇಟ್ ಪಾಸಿಬಲ್? ಯೂಸಿಂಗ್ ದ ಸೆನ್ಸಸ್ ವಿಚ್ ವಾಸ್ ಕಂಡಕ್ಟೆಡ್ ಇನ್ 1865, ವಿಚ್ ವಾಸ್ ಕನ್ಕ್ಲೂಡೆಡ್ ಇನ್ 1872. ಸೆನ್ಸಸ್ನ ಬ್ರಿಟಿಷರ್ಸ್ ತಂದಿದ್ದ ರೀಸನ್ ಇಷ್ಟೇ. ಭಾರತದಲ್ಲಿರೋ ಪಾಪ್ಯುಲೇಷನಲ್ಲಿ ಯಾರ್ಯಾರು ಎಷ್ಟೆಷ್ಟು ಜಾತಿಗೆ ಸೇರ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ ಅವರು ಫಸ್ಟ್ ಡಿವೈಡ್ ಆ್ಯಂಡ್ ರೂಲಲ್ಲಿ ಇಂಪ್ಲಿಮೆಂಟ್ ಮಾಡಿದ ಫಸ್ಟ್ ದಿ ಮೋಸ್ಟ್ ಕ್ರೂಷಿಯಲ್ ಇವೆಂಟ್ ಈಸ್ ಸೆನ್ಸಸ್. ಇದನ್ನು ನೋಟ್ ಮಾಡ್ಕೊಳ್ಳಿ. UPSC ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ವೆನ್ ವಾಸ್ ಸೆನ್ಸಸ್ ಸ್ಟಾರ್ಟೆಡ್ ಅಂದರೆ 1865. ವೆನ್ ವಾಸ್ ಫಸ್ಟ್ ಅಫಿಷಿಯಲ್ ಸೆನ್ಸಸ್ ಎಂಡೆಡ್ ಅಂದರೆ 1872. The first report was given in 1871. The second final report was given in 1872. This is one more concept. Okay. Next concept ಹೋಗೋಣ ಈಗ. So ನಿಮಗೆ ಡಿವೈಡ್ ಆ್ಯಂಡ್ ರೂಲ್ ಬಗ್ಗೆ ಅರ್ಥ ಆಯ್ತಲ್ವಾ? There is one more thing that was happening in India as an educational reform. ಎಜುಕೇಷನಲ್ ಫೀಲ್ಡಲ್ಲಿ ಏನಾಗ್ತಿತ್ತು ಅಂತ ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಅದನ್ನು ಹೇಳ್ತಾ ಇದ್ದೇನೆ. In the year 1835, Lord Macaulay, Mahan Baba called as Lord Macaulay, introduced English education in India. ಇಂಡಿಯಾಗೆ ನಾವೀಗೇನು ನಾನು ಇಂಗ್ಲೀಷಲ್ಲಿ ಇದನ್ನೆಲ್ಲ ಬರೀತಾ ಇದ್ದೇನೆ, ಇದಕ್ಕೆ ಕಾರಣ ಮಾತ್ರ ಲಾರ್ಡ್ ಮೆಕ್ಯಾಲೆ ಇನ್ ದ ಇಯರ್ 1835 ಇಂಟ್ರೊಡ್ಯೂಸ್ಡ್ ಇಂಗ್ಲೀಷ್ ಎಜುಕೇಷನ್ ಟು ಇಂಡಿಯಾ. ಓಕೆ, ರೀಸನ್ ವಾಸ್ ವೆರಿ ಸಿಂಪಲ್. ಫಸ್ಟ್ ಥಿಂಗ್, he promised, Britishers had promised that we are here to make changes to your life alva. So they wanted us to learn English. First and foremost thing, they wanted us to learn English. Englishನ ನಾವು ಕಲಿಬೇಕಂತ ಅವ್ರಿಗೂ ಇತ್ತು. ಯಾಕೆ? ನಾವು ಉದ್ಧಾರ ಆಗಬೇಕಂತನ ಅಲ್ಲ. So that they could make use of us as their employees. ನಮ್ಮನ್ನು ಅವರು ಕಂಪ್ನಿಗಳಲ್ಲಿ ಅಥವಾ ಅವರ ಅಡ್ಮಿನಿಸ್ಟ್ರೇಷನ್ ಲೋವೆಸ್ಟ್ ಕ್ಲರಿಕಲ್ ಪೋಸ್ಟಲ್ಲಿ ನಮ್ಮನ್ನು ಇಟ್ಕೊಳ್ಳೋಕ್ಕೆ
We had to know English. For that they started training us. They didn't train us for the sake of enlightenment. They trained us to be their employees. ಆಯ್ತಾ? And now ಇಟ್ಸ್ ವೆರಿ ನ್ಯಾಚುರಲ್. ನಿಮಗೆ ಗೊತ್ತಿದೆ ವರ್ಣ ಸಿಸ್ಟಮಲ್ಲಿ ನಾವು ಬ್ರಾಹ್ಮಣಸ್ ಬಗ್ಗೆ ಮಾತಾಡೋದಾದರೆ ದೀಸ್ ಪೀಪಲ್ ಆರ್ ಆಲ್ರೆಡಿ ವೆಲ್ ಎಜುಕೇಟೆಡ್. ಬ್ರಾಹ್ಮಣಸ್ ಅಂದರೆ ಯಾರು? ವಿದ್ಯೆ ಕೊಡೋ ಗುರುಗಳು. ನಮ್ಮ ಬ್ರಾಹ್ಮಣಸ್ ನೀವು ಯಾರನ್ನೇ ತಗೊಳ್ಳಿ, ಪ್ರತಿಯೊಬ್ಬ ಗ್ರೇಟ್ ಬ್ರಾಹ್ಮಣನವರು ನಮ್ಮ ಪುರಾಣಗಳಲ್ಲಾಗಲಿ ಇತಿಹಾಸಗಳಲ್ಲಾಗಲಿ ದೇ ವರ್ ಗ್ರೇಟ್ ಲರ್ನರ್ಸ್. ಸೊ ಬಿಕಾಸ್ ಆಫ್ ದಿಸ್ ವಾಟ್ ಹ್ಯಾಪೆಂಡ್, ದೇ ವರ್ ವೆರಿ ಫಾಸ್ಟ್ ಇನ್ ಲರ್ನಿಂಗ್ ಇಂಗ್ಲಿಷ್. ಸೊ ಮೆಜಾರಿಟಿ ಆಫ್ ದ ಬ್ರಿಟಿಷ್ ಆಫೀಸರ್ಸ್ ಏನಿತ್ತು, ಇಫ್ ಯು ಟೇಕ್ ದಿಸ್ ಆಸ್ ದ ಬ್ರಿಟಿಷ್ ಆಫೀಸ್, ನನ್ನ ಡ್ರಾಯಿಂಗ್ಸ್ನ ಕ್ಷಮಿಸಿ, ಇಫ್ ಯು ಟೇಕ್ ದಿಸ್ ಆಸ್ ದ ಬ್ರಿಟಿಷ್ ಗವರ್ನಮೆಂಟ್ ಆಫೀಸ್, ಮೆಜಾರಿಟಿ ಆಫ್ ದೆಮ್ ವೇರ್ ಬ್ರಾಹ್ಮಿನ್ಸ್. ಇದು ಕೂಡ ಆಗಿದೆ. ಮೆಜಾರಿಟಿ ಆಫ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ದ ಬ್ರಿಟಿಷ್ ಗವರ್ನಮೆಂಟ್ ವೇರ್ ಬ್ರಾಹ್ಮಿನ್ಸ್. ಆ್ಯಂಡ್ definitely Britishers made a note of this, that Brahmins are dominating. And one more thing, after 1857, idu kuda nenpitkolli, after the year 1857, Britishers were very very angry on Muslims. ಅವರಿಗೆ ಸಿಕ್ಕಾಬಡೆ ಕೋಪ ಆಯಿತು ಮುಸ್ಲಿಮ್ಸ್ ಮೇಲೆ. ಯಾಕೆ? ಬಿಕಾಸ್ ದೀಸ್ ಪೀಪಲ್ ಹ್ಯಾಡ್ ರಿವೋಲ್ಟೆಡ್ ಅಗೇನ್ಸ್ಟ್ ದೆಮ್ ಅಲ್ವಾ. ಮುಸ್ಲಿಮ್ಸ್ ಹ್ಯಾಡ್ ರಿವೋಲ್ಟೆಡ್ ಅಗೇನ್ಸ್ಟ್ ದೆಮ್. ಹಿಂದೂಸ್ ಕೂಡ ರಿವೋಲ್ಟ್ ಮಾಡಿದ್ರು ಆ್ಯಂಡ್ ಮುಸ್ಲಿಮ್ಸ್ ಕೂಡ ರಿವೋಲ್ಟ್ ಮಾಡಿದ್ರು. ಬಟ್ ದೇ ವೇರ್ ಮೇನ್ಲಿ ಫೋಕಸ್ಡ್ ಆರ್ ಆಂಗ್ರಿ ಟುವರ್ಡ್ಸ್ ಮುಸ್ಲಿಮ್ಸ್ ಬಿಕಾಸ್ ಇಟ್ ವಾಸ್ ಅ ಟೈಮ್ ಆಫ್ ಮುಘಲ್ ಎಂಪರ್. ಮುಘಲ್ ರೂಲ್ ಇತ್ತಲ್ವಾ. ದೇ ವೇರ್ ಆಲ್ರೆಡಿ ಬೀನ್ ವೆರಿ ವೆರಿ ಡಿಪ್ರೆಸ್ಡ್ ಬೈ ದ ವೇ ಹೌ ಮುಘಲ್ ರೂಲರ್ಸ್ ವೇರ್ ಟ್ರೀಟಿಂಗ್ ಬ್ರಿಟಿಷರ್ಸ್. ಈಸ್ಟ್ ಇಂಡಿಯಾ ಕಂಪ್ನಿ ಜೊತೆ ಕೂಡ ಮುಘಲ್ ರೂಲರ್ಸ್ ಏನಷ್ಟು ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡಿರಲಿಲ್ಲ. ಬಿಕಾಸ್ ಆಫ್ ದ್ಯಾಟ್ ದೋಸ್ ಪೀಪಲ್ ವೇರ್ ನ್ಯಾಚುರಲಿ ಹೇಟಿಂಗ್ ಮುಸ್ಲಿಮ್ಸ್ ಟು ಅ ವೆರಿ ಲಾರ್ಜರ್ ಎಕ್ಸ್ಟೆಂಟ್. ವಿತ್ ದ್ಯಾಟ್ when Hindus and Muslims fought together, ಇಬ್ಬರ ಮೇಲೂ ಕೋಪ ಸ್ಟಾರ್ಟ್ ಆಯಿತು. ಸೊ ಡಿವೈಡ್ ದೆಮ್. ವಾಟ್ ಹ್ಯಾಪೆಂಡ್ ವಾಸ್ ಫ್ರಮ್ 1857 to 1871. ಇದನ್ನು ನೋಟ್ ಮಾಡ್ಕೊಳ್ಳಿ. ಫ್ರಮ್ 1857 to 1871 ಓನ್ಲಿ ಹಿಂದೂಸ್ ವರ್ ಎಜುಕೇಟೆಡ್. ಓನ್ಲಿ ಹಿಂದೂಸ್ ವ್ಯಾರ್ ಎಜುಕೇಟೆಡ್. ಮುಸ್ಲಿಮ್ ಎಜುಕೇಷನ್ ಬಗ್ಗೆ ಅವರಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಹೈಯರ್ ಎಜುಕೇಷನ್ ಏನಂತಾರೆ, ಡಿಗ್ರಿ ಆಗಿರ್ಬೋದು, ಹೈಯರ್ ಎಜುಕೇಷನ್ಸ್ ವಾಸ್ ಗಿವನ್ ಮೋಸ್ಟ್ಲಿ ಟು ಹಿಂದೂಸ್ ಆ್ಯಂಡ್ ನಾಟ್ ಟು ಮುಸ್ಲಿಮ್ಸ್. ಬಿಕಾಸ್ ಆಫ್ ದಿಸ್ ವಾಟ್ ಹ್ಯಾಪೆಂಡ್, ಎಜುಕೇಷನ್ ರೇಟ್ ಆಫ್ ಮುಸ್ಲಿಮ್ಸ್ ವೆಂಟ್ ಡೌನ್. ದ ರೇಟ್ ಆಫ್ ಎಜುಕೇಟೆಡ್ ಮುಸ್ಲಿಮ್ಸ್ ಕೂಡ ಕೆಳಗೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಹಿಂದೂಸ್ನ ಓದಿಸ್ತಿದ್ದಾರೆ, ಮುಸ್ಲಿಮ್ಸ್ನ ಅಲ್ಲೇ ಇಟ್ಕೊಂಡಿದ್ದಾರೆ. ಇದನ್ನು ನೋಡಿದ ಸರ್ ಸೈಯದ್ ಅಹಮದ್ ಖಾನ್, ಇದನ್ನು ಅಬ್ಸರ್ವ್ ಮಾಡಿದ್ದ ಸರ್ ಸೈಯದ್ ಅಹಮದ್ ಖಾನ್ ಅವರು ಸ್ವಂತವಾಗಿ ಒಂದು ಯೂನಿವರ್ಸಿಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ, ಒಂದು ಕಾಲೇಜ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ದ ನೇಮ್ ಆಫ್ ದಟ್ ಕಾಲೇಜ್ ಟು ಪ್ರಮೋಟ್ ದ ಎಜುಕೇಷನ್ ಆಫ್ ಮುಸ್ಲಿಮ್ಸ್, ಸರ್ ಸೈಯದ್ ಅಹಮದ್ ಖಾನ್ ಎಸ್ಟಾಬ್ಲಿಷಸ್ ಅ ಕಾಲೇಜ್ ಕಾಲ್ಡ್ ಆಸ್ ಬರ್ಕೊಳ್ಳಿದ್ನ ಮೊಹಮ್ಮದೀನ್, ಸ್ಪೆಲ್ಲಿಂಗ್ ನಂಗೆ ಕರೆಕ್ಟಾಗಿ ಬರಲ್ಲ, Anglo Oriental College. He establishes Mohammedan Anglo Oriental College in the year 1875. ಮುಸ್ಲಿಮ್ಸ್ನ ಓದಿಸ್ಬೇಕು ಅನ್ನೋ ಆಸೆಯಿಂದ 1875 ಅಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಅವರು ಮೊಹಮ್ಮದೀನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ್ಯಂಡ್ ರೈಟ್ ನೌ ವಿ ನೋ ದಿಸ್ ಸೇಮ್ ಕಾಲೇಜ್ ಆಸ್ ಒನ್ ಆಫ್ ದ ಫೇಮಸ್ ಕಾಲೇಜಸ್ ಆಫ್ ಇಂಡಿಯಾ, ಅಲಿಘರ್ ಯೂನಿವರ್ಸಿಟಿ. ನಾವೇನು ಅಲಿಘರ್ ಯೂನಿವರ್ಸಿಟಿ ಅಂತ ಹೇಳ್ತೇವಲ್ವಾ, ದ ಫೌಂಡರ್ ಆಫ್ ದಿಸ್ ಯೂನಿವರ್ಸಿಟಿ ವಾಸ್ ಸರ್ ಸೈಯದ್ ಅಹಮದ್ ಖಾನ್, ವಿಚ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 1875 ಟು ಪ್ರಮೋಟ್ ದ ಎಜುಕೇಷನ್ ಆಫ್ ಮುಸ್ಲಿಮ್ಸ್. ಸೊ 1875 ಇಂದ ಇವನ್ ಮುಸ್ಲಿಂ ಕಮ್ಯುನಿಟಿ ಸ್ಟಾರ್ಟೆಡ್ becoming well educated, and this is the place where two nation theory was produced. ಅದೇ ಇಂಡಿಯಾ ಶುಡ್ ಬಿ ಸ್ಪ್ಲಿಟ್ ಇಂಟು ಟೂ ಪಾರ್ಟ್ಸ್, ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ ಅಂತ ಏನಿತ್ತು, ಮುಸ್ಲಿಮ್ ಆ್ಯಂಡ್ ಹಿಂದೂ ಸೊಸೈಟೀಸ್. ದಟ್ ಐಡಿಯಾಲಜಿ ವಾಸ್ ಜನರೇಟೆಡ್ ಇನ್ ದಿಸ್ ಕಾಲೇಜ್ ಓನ್ಲಿ. ಅಲಿಘರ್ ಯೂನಿವರ್ಸಿಟಿಯಲ್ಲೇ ಫಸ್ಟ್ ಟೈಮ್ ಆ ಐಡಿಯಾಲಜಿ ಹೊರಗೆ ಬಂದಿದ್ದು. ಗ್ರೇಟೆಸ್ಟ್ ಲೀಡರ್ಸ್ ಆರ್ ಗ್ರಾಜುಯೇಟ್ಸ್ ಆಫ್ ದಿಸ್ ಯೂನಿವರ್ಸಿಟಿ. ಮುಸ್ಲಿಂ ಲೀಗಲ್ ಬರುವಂಥ ಮೆಜಾರಿಟಿ ಆಫ್ ದ ಲೀಡರ್ಸ್ ಆರ್ ಗ್ರಾಜುಯೇಟೆಡ್ ಫ್ರಮ್ ಅಲಿಘರ್ ಯೂನಿವರ್ಸಿಟಿ. ಯಾಕಂದರೆ ಇಟ್ ಈಸ್ ಮುಸ್ಲಿಂ ಕಾಲೇಜ್, ಮುಸ್ಲಿಮ್ಸ್ಗೋಸ್ಕರ ಮಾಡಿದಂಥ ಒಂದು ಕಾಲೇಜ್. ಸೊ ಬೈ ನೌ ಬೋತ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ವೇರ್ ಗೆಟ್ಟಿಂಗ್ ಎಜುಕೇಟೆಡ್. both Hindus and Muslims were getting educated. But now ಅರ್ಥ ಮಾಡ್ಕೊಳ್ಳಿ, ರೀಸನ್ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನಾವು ಫ್ರಮ್ 1875 both Hindus and Muslims are getting educated in which language? English language. Englishally. Now understand the reason why Britishers brought English language was, one, so that translators ಸಿಗ್ತಾರೆ. They could have some translators to talk with the native rulers. ಇಲ್ಲಿ ಇಂಡಿಯನ್ಸ್ ಇಂಗ್ಲೀಷ್ನ ಕಲ್ತ್ರೆ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಈಸಿ ಆಗ್ತಿತ್ತು. ಸೆಕೆಂಡ್ ಒನ್, ಇಫ್ ಇನ್ ಕೇಸ್
ಬ್ರಿಟಿಷರ್ಸ್ ವಾಂಟೆಡ್ ಟು ಬ್ರಿಂಗ್ ದ ಪೀಪಲ್ ಫ್ರಮ್ ಇಂಗ್ಲೆಂಡ್ ಟು ವರ್ಕ್ ಇನ್ ಇಂಡಿಯಾ. ಇಂಗ್ಲೆಂಡಲ್ಲಿರುವಂಥ ಸಿಟಿಸನ್ಸ್ನ ತಗೊಬಂದು ಇಂಡಿಯಾದಲ್ಲಿ ಕೆಲಸ ಮಾಡಿಸ್ಬೇಕಂತ ಇದ್ದರೆ ದೇ ಶುಡ್ ಹ್ಯಾವ್ ಪೇಡ್ ಹೈಯೆಸ್ಟ್ ಸ್ಯಾಲ್ರಿ ಜಾಸ್ತಿ ಕೊಡಬೇಕಿತ್ತು. ಬಟ್ ಇವ್ರೇನು ಮಾಡಿದ್ರು, ಇಂಡಿಯನ್ಸ್ನೇ ಟ್ರೈನ್ ಮಾಡಿ ಕಮ್ಮಿ ಸ್ಯಾಲರಿಗೆ ಎಂಪ್ಲಾಯೀಸ್ನ ಹುಡುಕೊಂಡ್ರು. ದ ರೀಸನ್ ವೈ ಇಂಗ್ಲೀಷ್ ಎಜುಕೇಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಅರ್ಥ ಮಾಡ್ಕೊಳ್ಳಿ. ಟ್ರಾನ್ಸ್ಲೇಟರ್ಸ್ ಜಾಬ್ ತಗೊಳ್ಳೋಕ್ಕೆ ಲೋ ಪೊಸಿಷನ್ಸಲ್ಲಿ ಎಂಪ್ಲಾಯ್ ಆಗಿ ಕ್ಲರ್ಕ್ಸ್ ಪೊಸಿಷನ್ಸ್ಗೆ ನಮ್ಮನ್ನು ಯೂಸ್ ಮಾಡಿಕೊಂಡ್ರು. ಆ್ಯಂಡ್ ದ ಥರ್ಡ್ ಒನ್ ಈಸ್ ಟು ಪ್ರಮೋಟ್ ಎಜುಕೇಷನ್ ಟು ಗೇನ್ ಟ್ರಸ್ಟ್ ಆಫ್ ಇಂಡಿಯನ್ಸ್. ನಾವು ನಿಮ್ಮನ್ನು ಉದ್ಧಾರ ಮಾಡ್ತಾ ಇದ್ದೇವೆ ಅಂತ ತೋರಿಸ್ಕೊಳ್ಳೋಕ್ಕೆ, ಎಜುಕೇಷನ್ನ ತಂದಿದ್ರು. ದಿಸ್ ವರ್ ದ 3 ಮೇಜರ್ ರೀಸನ್ಸ್. ಬಟ್ ಬ್ರಿಟಿಷರ್ಸೇ ಅನ್ಕೊಳ್ದೇ ಇರುವಂಥ ಒಂದು ಔಟ್ಕಮ್ ಇತ್ತು. ದೆರ್ ವಾಸ್ ಒನ್ ಮೋರ್ ಔಟ್ಕಮ್ ವಿಚ್ ವಾಸ್ ನಾಟ್ ಇವನ್ ಎಕ್ಸ್ಪೆಕ್ಟೆಡ್ ಬೈ ದ ಬ್ರಿಟಿಷರ್ಸ್ ಹೀಗಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡಿ, ಇಫ್ ಯು ಡಿವೈಡ್ ಇಂಡಿಯನ್ಸ್ ಆನ್ ಕ್ಯಾಸ್ಟ್ ಸಿಸ್ಟಮ್, ಇಟ್ ಈಸ್ ವೆರಿ ಈಸಿ. ಬ್ರಾಹ್ಮಣಾಸ್, ಕ್ಷತ್ರಿಯಾಸ್, ಶೂದ್ರಾಸ್, ವೈಶ್ಯಾಸ್. ಬಟ್ ನೌ ಲೆಟ್ಸ್ ಡಿವೈಡ್ ದೆಮ್ ಆನ್ ದ ಬೇಸಿಸ್ ಆಫ್ ಸ್ಟೇಟಸ್ ಆ್ಯಂಡ್ ಪ್ರಾಪರ್ಟಿ. ಹಣ ಹಾಗೂ ಅಂತಸ್ತಿನ ಮೇಲೆ ಡಿವೈಡ್ ಮಾಡಿದ್ರೆ ಇಂಡಿಯನ್ ಸೊಸೈಟಿ ಟಿಲ್ ನೌ ಹ್ಯಾಸ್ 3 ಮೇಜರ್ ಕ್ಲಾಸಿಫಿಕೇಶನ್ಸ್. ವಾಟ್ ಆರ್ ದೋಸ್? ಅಪ್ಪರ್ ಕ್ಲಾಸ್, ಮಿಡಲ್ ಕ್ಲಾಸ್ ಆ್ಯಂಡ್ ಲೋವರ್ ಕ್ಲಾಸ್. ಕರೆಕ್ಟಾಗಿ ಇವಾಗಲೂ ಕೂಡ ಇದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಕ್ಲಾಸ್ ಫ್ಯಾಮಿಲಿ, ಅಪ್ಪರ್ ಕ್ಲಾಸ್ ಫ್ಯಾಮಿಲಿ ಅಂತ ಇವಾಗಲೂ ಡಿವೈಡ್ ಮಾಡ್ತೇವೆ. ಸಿ, ಅಪ್ಪರ್ ಕ್ಲಾಸ್ ಫ್ಯಾಮಿಲೀಸ್ ಆರ್ ಮೋರ್ಲಿ ಜಮೀನ್ದಾರ್ಸ್, ಕಿಂಗ್ಸ್. ದೀಸ್ ಪೀಪಲ್ ವೇರ್ ಲಾಯಲ್ ಟು ಬ್ರಿಟಿಷ್. ಓಕೆ. ಆ್ಯಂಡ್ ಲೋವರ್ ಕ್ಲಾಸ್ ಪೀಪಲ್, ಹಣಕಾಸು ಇಲ್ದಿರೋರು ಹಳ್ಳಿಗಳಲ್ಲಿ ಅಗ್ರಿಕಲ್ಚರ್ ಮಾಡಿಕೊಂಡು ಆರಾಮಾಗಿ ಬದುಕ್ತಾ ಇದ್ರು. ದೆರ್ ವೇರ್ ಒನ್ ಮೋರ್ ಸೆಟ್ ಆಫ್ ಪೀಪಲ್, ಮಿಡಲ್ ಕ್ಲಾಸ್ ಅಂತ ಕರಿತೇವಲ್ಲ, ಮಿಡಲ್ ಕ್ಲಾಸ್. ಒಂದು ಕಡೆ ಮೇಲೂ ಇಲ್ಲ, ಒಂದು ಕಡೆ ಕೆಳಗೂ ಇಲ್ಲ. ದೇ ವಾಂಟೆಡ್ ಟು ಸ್ಟ್ರಗಲ್, ದೇ ವಾಂಟೆಡ್ ಟು ಸ್ಟ್ರೈವ್ ಫಾರ್ ಗ್ರೋತ್. ಸಚ್ ಕೈಂಡ್ ಆಫ್ ಪೀಪಲ್ ಸ್ಟಾರ್ಟೆಡ್ ಗೆಟಿಂಗ್ ಎಜುಕೇಷನ್. ಸ್ವಲ್ಪ ದುಡ್ಡಿದ್ದವರು ಎಜುಕೇಷನ್ನ ಅಫೋರ್ಡ್ ಮಾಡಿದ್ರು. ಸಮ್ ಆಫ್ ದೆಮ್ ಹೂ ವೇರ್ ಇವನ್ ಮೋರ್ ರಿಚರ್ ವೇರ್ ಏಬಲ್ ಟು ಗೋ ಟು London to pursue higher education. Some of the people from India went to London to pursue higher education, and others were able to study. Because of this, what happened? People of educated middle class elites anta kariyana, or middle class intelligence anta karitare. The middle class people who were educated were now aware of ವಾಟ್ ಬ್ರಿಟಿಷರ್ಸ್ ಆರ್ ಡೂಯಿಂಗ್. ಬ್ರಿಟಿಷರ್ಸ್ ಏನು ಮಾಡ್ತಿದ್ದಾರೆ ಇಂಡಿಯಾ ಜೊತೆ ಅನ್ನೋದು ಇವರು ಅರ್ಥ ಮಾಡಿಕೊಂಡ್ರು. ಬಿಕಾಸ್ ವೆನ್ ಪೀಪಲ್ ವೆಂಟ್ ಟು ಲಂಡನ್, ಇಂಗ್ಲೆಂಡ್ಗೆ ಹೋಗಿ ನೋಡಿದಾಗ ಅಲ್ಲಿ ಈ ಥರ ಇರಲಿಲ್ಲ. ಅಲ್ಲಿ ಯಾರೂ ನಮ್ಮನ್ನು ಕೊಲೊನೈಸ್ ಮಾಡ್ತಾ ಇರಲಿಲ್ಲ. ಪೀಪಲ್ ವೇರ್ ಫ್ರೀ, ಪೀಪಲ್ ವೇರ್ ಹ್ಯಾವಿಂಗ್ ದ ರೈಟ್ ಆಫ್ ಫ್ರೀಡಮ್, ಪೀಪಲ್ ವೇರ್ ಹ್ಯಾವಿಂಗ್ ದ ರೈಟ್ ಟು ಸ್ಪೀಕ್, ಪೀಪಲ್ ಹ್ಯಾಡ್ ದ ರೈಟ್ ಟು ಟ್ರಾವೆಲ್, ಪೀಪಲ್ ಹ್ಯಾಡ್ ದ ರೈಟ್ ಫಾರ್ ನ್ಯಾಷನಲಿಸಮ್ ಎಲ್ಲ ಇತ್ತು. ಬಟ್ ಇಂಡಿಯಾದಲ್ಲಿ ಏನೂ ಇರಲಿಲ್ಲ. ನಮ್ಮನ್ನು ಇಲ್ಲಿ ಲೂಟಿ ಮಾಡ್ತಾ ಇದ್ದೀರಾ, ಇಲ್ಲಿ ಲೂಟಿ ಮಾಡ್ತವ್ರೆ, ಅಲ್ಲಿ ಕೊಡ್ತವ್ರೆ, ಇಲ್ಲಿ ಲೂಟಿ ಮಾಡ್ತವ್ರೆ, ಅಲ್ಲಿ ಕೊಡ್ತವ್ರೆ ಅನ್ನೋ ವಿಷಯನ ಮಿಡಲ್ ಕ್ಲಾಸ್ ಪೀಪಲ್ ಅಂಡರ್ಸ್ಟುಡ್ ದಿಸ್. ಬಿಕಾಸ್ ದೇ ಗಾಟ್ ಎಜುಕೇಟೆಡ್, ದೇ ವೇರ್ ರೆಡಿ ಟು ರೀಡ್ ದ ಬುಕ್ಸ್. ವೆನ್ ದೇ ರೀಡ್ ದ ಬುಕ್ಸ್ ಲೈಕ್ ಸೋಷಿಯಲಿಸಮ್ ಮೇಲೆ ಬುಕ್ ಓದಿದ್ರು, ಇಂಡಿಪೆಂಡೆನ್ಸ್ ಮೇಲೆ ಬುಕ್ ಓದಿದ್ರು, ಆ್ಯಂಡ್ ದೇ ಆಲ್ಸೋ ರೆಡ್ ಜಸ್ಟಿಸ್ ಅಂದರೆ ಏನು, ಎಲ್ಲ ವಿಷಯನ ತಿಳ್ಕೊಳ್ತಾ ಹೋದ್ರು. ಬಿಕಾಸ್ ದೇ ವೇರ್ ಎಜುಕೇಟೆಡ್. ಬುಕ್ಸ್ನ ಓದಿದ್ರೆ ಗೊತ್ತಾಗುತ್ತೆ ಡೆಮೋಕ್ರಸಿ ಏನಂದ್ರೆ ಅಂತ ಗೊತ್ತಾಯಿತು, ಡಿಕ್ಟೇಟರ್ಶಿಪ್ ಅಂದರೆ ಏನಂತ ಗೊತ್ತಾಯಿತು, ಸಪ್ರೆಷನ್ ಅಂದರೆ ಏನಂತ ಗೊತ್ತಾಯಿತು, ಆ್ಯಂಡ್ ಇದೇನಂತಾರಲ್ಲ ಎಲ್ಲ ಒಂದೊಂದು ಪದದ ಮೀನಿಂಗ್ ಅರ್ಥ ಮಾಡ್ಕೊಳ್ತಾ ಹೋದರು. ಹೌ ಇಂಗ್ಲೆಂಡ್ ಈಸ್ ಆ್ಯಂಡ್ ಹೌ ಇಂಡಿಯಾ ಈಸ್ ಆರ್ 2 ಡಿಫ್ರೆಂಟ್ ಥಿಂಗ್ಸ್ ಅನ್ನೋದು ಅರ್ಥ ಆಗಿದ್ದು ಮಿಡಲ್ ಕ್ಲಾಸ್ ಇಂಟೆಲಿಜೆನ್ಸ್ಗೆ. ಇದನ್ನು ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ದ ಫೌಂಡಿಂಗ್ ಸೀಡ್. ಇದನ್ನು ಬೀಜ ಅಂತ ಹೇಳ್ಬೋದು. ಎಜುಕೇಷನ್ ವಾಸ್ ದ ಸೀಡ್ ಫಾರ್ ಇಂಡಿಪೆಂಡೆನ್ಸ್. ಇದನ್ನು ಬ್ರಿಟಿಷರ್ಸ್ ಅವರು ಅಂದ್ಕೊಂಡೇ ಇಲ್ಲ ಹಿಂಗಾಗತ್ತೆ ಅಂತ, ಬಟ್ ಅದಾಗೋಯ್ತು. The education that they introduced in 1835 became the seed for our independence. ಇದನ್ನು ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತಾನೆ. ಓಕೆ, ಎಜುಕೇಷನ್ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತಾನೆ. In 1835 English education was introduced so that they could get cheap labor. ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಕೂಲಿಗಳು ಸಿಗಲಿ ಅಂತ ಮಾಡಿದ್ದು. But the negative impact was educated people of India came to know the true intentions of Britishers. ಅವ್ರು ನಮ್ಮನ್ನು ಉದ್ಧಾರ ಮಾಡ್ತಾ ಇಲ್ಲ, ನಮ್ಮನ್ನು ನಾಶ ಮಾಡ್ತಿರೋದು ಅಂತ ಕೂಡ ಇವರಿಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಯ್ತು. ಆ್ಯಂಡ್ educated people also started forming political parties. ಎಜುಕೇಟೆಡ್ ಪೀಪಲ್ ಇದಾರಲ್ವ, ಈಗ ಜ್ಞಾನ ಇರುವಂಥವ್ರು, ಇವರು ತಮ್ಮಲ್ಲಿರೋ ಜ್ಞಾನನ ಸಾಮಾನ್ಯ ಪ್ರಜೆಗಳಿಗೆ ತುಂಬಿಸಕ್ಕೆ ದೇ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ದ ಪೊಲಿಟಿಕಲ್ ಪಾರ್ಟೀಸ್ನ ಕ್ರಿಯೇಟ್ ಮಾಡ್ತಿದ್ರು, ಇವೆಂಟ್ಸ್ನ ಕ್ರಿಯೇಟ್ ಮಾಡ್ತಿದ್ರು, ಆಮೇಲೆ ಭಾಷಣ ಕೊಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿ ಅವ್ರ ಸ್ಪೀಚ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಜಾಗದಲ್ಲಿ ಎಜುಕೇಟೆಡ್ ಪರ್ಸನ್ ನಿಂತ್ಕೊಂಡು ಆಗಿನ ಕಾಲದ ಜನಕ್ಕೆ
ಪ್ರವಚನ ನೀಡ್ತಾ ಇದ್ರು, ನಮ್ಮನ್ನು ಲೂಟಿ ಮಾಡ್ತವ್ರೆ, ಅದು ಮಾಡ್ತವ್ರೆ, ಇದು ಮಾಡ್ತವ್ರೆ ಅಂತ. ದ ಫಸ್ಟ್ ಪೊಲಿಟಿಕಲ್ ಪಾರ್ಟಿ ಅನ್ನೋದಕ್ಕಿಂತ ಸೋಷಿಯಲ್ ರಿಫಾರ್ಮ್ ಪಾರ್ಟಿ ದಟ್ ವಾಸ್ ಎಸ್ಟಾಬ್ಲಿಷ್ಡ್ ವಾಸ್ ಇನ್ 1870. ಇದನ್ನು ಪೂನಾ ಸಾರ್ವಜನಿಕ ಸಭಾ ಅಂತ ಕರೀತಾರೆ, ಸಾರ್ವಜನಿಕ್ ಸಭಾ. This was established in 1870. The main intentions of Pune Sarvajanik Sabha was not political reforms, it was social reforms. ಈ ಸತಿ ಸಿಸ್ಟಮ್ ಅದು ಇದೆಯಲ್ಲ ಅದ್ರ ವಿರುದ್ಧ ಹೋರಾಡಕ್ಕೆ, ಟು ಮೇಕ್ ಅವರ್ ಪೀಪಲ್ ಯುನೈಟೆಡ್, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ, ಹಿಂದೂ ಮುಸ್ಲಿಂ ಅಲ್ಲ, ನಾವು ಜಾತಿ ಕುಲ ಅಲ್ಲ, ಒಂದಾಗಿರೋಣ ಅಂತ ಸೋಷಿಯಲ್ ರಿಫಾರ್ಮ್ನ ತರಕ್ಕೋಸ್ಕರ ಪೂನಾ ಸಾರ್ವಜನಿಕ ಸಭಾ ಎಸ್ಟಾಬ್ಲಿಷ್ ಆಗಿತ್ತು ಯಾವಾಗ 1870. ಬಟ್ ಔಟ್ ಆಫ್ ಆಲ್ ದ ಪೊಲಿಟಿಕಲ್ ಪಾರ್ಟೀಸ್ ದಟ್ ವೆರ್ ಎಸ್ಟಾಬ್ಲಿಷ್ಡ್, ಅದರಲ್ಲಿ ದಿ ಮೋಸ್ಟ್ ಪವರ್ಫುಲ್ ಆಗಿ ನಿಂತ್ಕೊಂಡಿದ್ದು ಮಾತ್ರ ಎರಡೇ. ಒನ್ ಈಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1885, ಮುಂದೆ ಇದ್ರ ಬಗ್ಗೆ ಡೀಪಾಗಿ ಮಾತಾಡೋಣ. ಆ್ಯಂಡ್ ಒನ್ ಮೋರ್ ಇಸ್ ಮುಸ್ಲಿಂ ಲೀಗ್ ವಿಚ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1906. ಈ ಎರಡು ಪೊಲಿಟಿಕಲ್ ಪಾರ್ಟೀಸ್ ಮಾತ್ರ ಇಂಡಿಯನ್ ಹಿಸ್ಟ್ರಿಯಲ್ಲಿ ತುಂಬ ಒಳ್ಳೆ ರೋಲ್ ಪ್ಲೇ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಇದೆ, ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್, ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ಕೊಳ್ತೇನೆ, ನೆನಪಾಗ್ತಿಲ್ಲ, ಡೋಂಟ್ ವರಿ, ಹೋಗ್ತಾ ಹೇಳ್ತೇನೆ. ದಿಸ್ ವಾಸ್ ಕ್ರಿಯೇಟೆಡ್ ಬೈ ಚಂದ್ರಶೇಖರ್ ಆಜಾದ್ ಆ್ಯಂಡ್ ಸಪೋರ್ಟೆಡ್ ಬೈ ಭಗತ್ ಸಿಂಗ್. HSRA ಅನ್ಕೊಳ್ತೇನೆ, ಫುಲ್ ಫಾರ್ಮ್ ನೆನಪಾಗ್ತಿಲ್ಲ, ಡೋಂಟ್ ವರಿ, ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಇದ್ರ ಬಗ್ಗೆ. These are some of the major political parties that stood forward for the support and independence of India. But the most dominating is INC and Muslim League. ಇವಾಗೇನು ನಮ್ಮ ರಾಹುಲ್ ಗಾಂಧಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ವಾ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, this was founded in the year 1855. This is one of the most dominating political parties in the history of India. ಯಾರ್ಯಾರು ಗ್ರೇಟೆಸ್ಟ್ ಪ್ರೈಮ್ ಮಿನಿಸ್ಟರ್ಸ್ ಇದ್ದಾರೆ, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿರ್ಬೋದು, ಮಹಾತ್ಮ ಗಾಂಧಿ ಆಗಿರ್ಬೋದು, ಇಲ್ಲ ಇವರು ಲಾಲ್ ಬಾಲ್ ಪಾಲ್ ಆಗಿರ್ಬೋದು, ಆ್ಯಂಡ್ ಇವರು ಅರಬಿಂದೋ ಘೋಷ್ ಆಗಿರ್ಬೋದು, ಇವನ್ ಗೋಪಾಲಕೃಷ್ಣ ಗೋಖಲೆ ಅವರಾಗಿರ್ಬೋದು, ದ ಗ್ರೇಟೆಸ್ಟ್ ಫ್ರೀಡಮ್ ಫೈಟರ್ಸ್, ಈವನ್ ಸುಭಾಷ್ ಚಂದ್ರ ಬೋಸ್ ಅವರೇ ಆಗಿರ್ಬೋದು, ದ ಗ್ರೇಟೆಸ್ಟ್ ಫ್ರೀಡಮ್ ಫೈಟರ್ಸ್ ವೆರ್ ಅ ಪಾರ್ಟ್ ಆಫ್ INC. ಬಾಲ್ ಗಂಗಾಧರ್ ತಿಲಕ್ ಅವರು ಕೂಡ ಇದರಲ್ಲೇ ಬರ್ತಾರೆ. ಆ್ಯಂಡ್ ಮುಸ್ಲಿಂ ಲೀಗ್ ಬಗ್ಗೆ ಮಾತಾಡೋಣ. ಸೊ ಐ ಆಮ್ ಟೆಲ್ಲಿಂಗ್ ಯು ದ್ಯಾಟ್ ಆಫ್ಟರ್ ಗೆಟಿಂಗ್ ಎಜುಕೇಟೆಡ್ ಪೀಪಲ್ ಸ್ಟಾರ್ಟೆಡ್ ಫಾರ್ಮಿಂಗ್ ಪೊಲಿಟಿಕಲ್ ಗ್ರೂಪ್ಸ್ ಟು ಮೇಕ್ ಶ್ಯೂರ್ ದೆ ಎಜುಕೇಟ್ ದ ಇಂಡಿಯನ್ಸ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಜುಕೇಷನಿಂದ ಆಗಿರುವಂಥ ಎರಡು ಡ್ರಾಬ್ಯಾಕ್ಸ್ ಬ್ರಿಟಿಷರ್ಸ್ಗೆ ಏನಂದರೆ, ಫಸ್ಟ್ ಒನ್ ಎಜುಕೇಟೆಡ್ ಪೀಪಲ್ ಅಂಡರ್ಸ್ಟುಡ್ ದ ಇಂಟೆನ್ಷನ್ಸ್ ಆಫ್ ಬ್ರಿಟಿಷರ್ಸ್. ಆ ಇಂಟೆನ್ಷನ್ಸ್ನ ಪ್ರಪೋಗೇಟ್ ಮಾಡೋಕ್ಕೆ ದೆ ಸ್ಟಾರ್ಟೆಡ್ ಫಾರ್ಮಿಂಗ್ ಪೊಲಿಟಿಕಲ್ ಪಾರ್ಟೀಸ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನಾವು ಲೆಟ್ ಸ್ಟಾರ್ಟ್ ವಿತ್ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇದ್ರ ಮೇಲೆ ನಾನು ವಿಡಿಯೋ ಮಾಡಿದ್ದೇನೆ, ಪ್ಲೀಸ್ ಈ ವಿಡಿಯೋನ ಪಾಸ್ ಮಾಡಿ ಅದನ್ನು ನೋಡ್ಕೊಬನ್ನಿ. ಈ ವಿಡಿಯೋ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ದಟ್ ಈಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇದ್ರ ಬಗ್ಗೆ ಒಂದು ಐಡಿಯಾ ಕೊಡ್ತೇನೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಜಾಸ್ತಿ ಹೇಳಲ್ಲ, ವೆರಿ ಕ್ವೈಟಾಗಿ ಹೇಳ್ತೇನೆ. ಇನ್ ಡೆಪ್ತಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಗೊತ್ತಾಗಬೇಕಂದ್ರೆ ವಿಡಿಯೋ ಇದೆ ಯೂಟ್ಯೂಬ್ ಚಾನಲಲ್ಲಿ, ಅದನ್ನು ನೋಡಿ. In a very simple manner, Indian National Congress was established in the year 1885. 1885 ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. The founder was an ICS officer, Imperial Civil Services officer ಆಗಿದ್ರು. He was a Britisher, he was not an Indian. ಅರ್ಥ ಮಾಡ್ಕೊಳ್ಳಿ, he was not an Indian, he was a Britisher and his name was Alan Octavian Hume. Alan Octavian Hume, very famously known as A.O. Hume. He was not an Indian, he was a Britisher. And one more thing, East India Company established ಆದಾಗ Indian Viceroy was Lord Dufferin. The Viceroy of India when East India Company was established was Lord Dufferin. ಇವಾಗ ನಿಮ್ಗೆ ಅರ್ಥ ಆಗಬೇಕು ಯಾಕೆ ಒಬ್ಬ ಬ್ರಿಟಿಷರ್ ಇಂಡಿಯಾಗೋಸ್ಕರ ಪಾರ್ಟಿ ಕಟ್ತಾನೆ ಅಂತ. ಸಿ, ಲಾಟ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ವೇರ್ ಕಮಿಂಗ್ ಇನ್ ಟು ಪಿಕ್ಚರ್. ಬ್ರಿಟಿಷರ್ಸ್ಗೆ ತಲೆನೋವು ಬಂದಿತ್ತು, ಏನು ಗುರು ಗಲ್ಲಿಗೆ ಒಂದು ಪೊಲಿಟಿಕಲ್ ಪಾರ್ಟಿ ಬರ್ತಾ ಇದೆ ಅಂತ. ಹಿಂದೂ ಮಹಾಸಭಾ ಆಗಿರ್ಬೋದು, ಅದಾಗಿರ್ಬೋದು, ಇದಾಗಿರ್ಬೋದು, ತುಂಬ ಪೊಲಿಟಿಕಲ್ ಪಾರ್ಟೀಸ್ ಇಂಡಿಯಾದಲ್ಲಿ ಕ್ರಿಯೇಟ್ ಆಗ್ತಾ ಇತ್ತು. ಆ್ಯಂಡ್ ದೇ ವೇರ್ ಮೇಕಿಂಗ್ ದೇರ್ ಓನ್ ಡಿಮಾಂಡ್ಸ್. Britishers were unable to control them. So what Britishers did, they told A.O. Hume, you create a big party, okay, and make Indians join inside them so that all the requests of the Indians will come through one political party, that is INC, and it will be easy for us to respond to it.
ಜನ ಒಂದೊಂದು ಕಡೆಯಿಂದ ಒಂದೊಂದು ರಿಕ್ವೆಸ್ಟ್ ಇಟ್ಟರೆ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗತ್ತೆ. ಅದೇ ಎಲ್ಲರೂ ಒಂದೇ ಕಡೆಯಿಂದ ರಿಕ್ವೆಸ್ಟ್ನ ಕೊಟ್ಟರೆ ಕಂಟ್ರೋಲ್ ಮಾಡೋಕ್ಕೆ ಈಸಿ ಆಗತ್ತೆ ಅನ್ನೋ ಪರ್ಸ್ಪೆಕ್ಟಿವಲ್ಲಿ ದಿಸ್ ಪಾರ್ಟಿ ವಾಸ್ ಇಂಟ್ರೊಡ್ಯೂಸ್ಡ್. ದಿಸ್ ಪಾರ್ಟಿ ವಾಸ್ ಇನಿಷಿಯಲಿ ಕ್ರಿಯೇಟೆಡ್ ನಾಟ್ ಟು ಸಪೋರ್ಟ್ ಇಂಡಿಯನ್ಸ್ ಬಟ್ ಟು ಸಪ್ರೆಸ್ ಇಂಡಿಯನ್ಸ್. ಇದನ್ನು ಫಸ್ಟ್ ಅವ್ರು ಫಾರ್ಮ್ ಮಾಡಿದ್ದು ಜನಕ್ಕೆ ಒಳ್ಳೇದು ಮಾಡಲಿ ಅಂತ ಅಲ್ಲ. ಬ್ರಿಟಿಷರ್ಸ್ ಕ್ರಿಯೇಟೆಡ್ INC ಟು ಸಪ್ರೆಸ್ ಅಸ್, ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಮಾಡಿದ್ದು. ಬಟ್ ಹೌ ಥಿಂಗ್ಸ್ ವೆಂಟ್ ಔಟ್ ಆಫ್ ಕಂಟ್ರೋಲ್ ಅದು ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ವೈ INC ಬಿಕಮ್ ಅ ಸೋರ್ಸ್ ಪವರ್ ಫಾರ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅನ್ನೋದು ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ದಿಸ್ ಈಸ್ ಒನ್ ಥಿಂಗ್ ಇವಾಗ ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಫ್ರಮ್ 1885 ಟು 1905 ದ ಫಸ್ಟ್ ಫೇಸ್ ಆಫ್ INC ಅಂತ ಕರೀತಾನೆ. ಇದನ್ನು ನಾನು ಫೇಸ್ 1 ಅಂತ ಕರೀತಾನೆ. ಇನ್ ದಿಸ್ ಫೇಸ್ ಮಾಡರೇಟ್ ಲೀಡರ್ಸ್ ವೇರ್ ಹ್ಯಾವಿಂಗ್ ಕಂಟ್ರೋಲ್. ಮಾಡರೇಟ್ ಲೀಡರ್ಸ್ ಅಂದರೆ ಶಾಂತಿ ಸ್ವಭಾವದ ಲೀಡರ್ಸ್. ಇವರಿಗೆ ಜಗಳ ಮಾಡೋಕ್ಕೆಲ್ಲ ಇಷ್ಟ ಇರಲಿಲ್ಲ. ದೇ ವಾಂಟೆಡ್ ಇಂಡಿಪೆಂಡೆನ್ಸ್, ಡೆಫಿನೆಟ್ಲಿ ದೇ ವಾಂಟೆಡ್ ಇಂಡಿಪೆಂಡೆನ್ಸ್ ಬಟ್ ನಾಟ್ ಫಾಸ್ಟ್. ದ ಮಾಡರೇಟ್ ಲೀಡರ್ಸ್ದು ಐಡಿಯಾಲಜಿ ಏನಂದರೆ ದೇ ಟ್ರಸ್ಟ್ ಬ್ರಿಟಿಷರ್ಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ದೇ ಟ್ರಸ್ಟ್ ಬ್ರಿಟಿಷರ್ಸ್. ಇವರಿಗೆ ಬ್ರಿಟಿಷ್ ಆಫೀಸರ್ಸ್ ಮೇಲೆ ನಂಬಿಕೆ ಇತ್ತು. ಹೌದು, ಬ್ರಿಟಿಷರ್ಸ್ ನಮಗೇನೋ ಒಳ್ಳೇದು ಮಾಡ್ತಾರೆ, ಅವ್ರು ನಮಗೆ ಒಳ್ಳೇದು ಮಾಡೋಕ್ಕೋಸ್ಕರನೇ ಬಂದಿದ್ದಾರೆ, ಸ್ವಲ್ಪ ಅವ್ರನ್ನ ನಂಬೋಣ, ಲೆಟ್ಸ್ ಟ್ರಸ್ಟ್ ಬ್ರಿಟಿಷರ್ಸ್ ಅನ್ನೋದು ಅವ್ರದ್ದು ಫಸ್ಟ್ ಪಾಲಿಸಿ. ಸೆಕೆಂಡ್ ಒನ್, ಏನಾದರೂ ಬ್ರಿಟಿಷರ್ಸಿಂದ ಮಾಡಿಸ್ಕೋಬೇಕಂತ ಇದ್ದರೆ ದೇ ಯೂಸ್ ಟು ಪ್ರಿಫರ್ ಪೆಟಿಷನ್ಸ್ ಅಂದರೆ ಒಂದು ಡಾಕ್ಯುಮೆಂಟಲ್ಲಿ ಅವ್ರು ರಿಕ್ವೆಸ್ಟ್ನ ಬರೆದು ಬ್ರಿಟಿಷ್ ಆಫೀಸರ್ಗೆ ಸರ್ ಇದು ಮಾಡಿಕೊಡಿ ಸರ್ ಅಂತ ಕೇಳೋದು. ಇಲ್ಲಾಂದರೆ ಪ್ರೇಯರ್ ಅಂದರೆ ರಿಕ್ವೆಸ್ಟ್, ಸರ್ ನೀವೇ ದೇವರು ಸರ್, ಪ್ಲೀಸ್ ಸರ್ ಬನ್ನಿ ಸರ್ ಹೆಲ್ಪ್ ಮಾಡಿ ಅಂತ ಕೇಳೋದು. ಆರ್ ಎಲ್ಸ್ ಪ್ರೊಟೆಸ್ಟ್. ದೀಸ್ ಆರ್ ದ 3 ಐಡಿಯಾಲಜೀಸ್. ಪ್ರೊಟೆಸ್ಟ್ ಅಂದರೆ ಕಲ್ಲು ಹೊಡೆಯೋದಲ್ಲ. ಇಲ್ಲಿ ಮಾಡರೇಟ್ ಲೀಡರ್ಸ್ ಸಪೋರ್ಟೆಡ್ ನಾನ್ ವೈಲೆನ್ಸ್. ನೆನ್ಪಿಟ್ಕೊಳ್ಳಿ, ಮಾಡರೇಟ್ ಲೀಡರ್ಸ್ ಸಪೋರ್ಟೆಡ್ ನಾನ್ ವೈಲೆನ್ಸ್. ದ ಮ್ಯಾಕ್ಸಿಮಮ್ ದೋಸ್ ಪೀಪಲ್ ವುಡ್ ಡೂ ವಾಸ್ ಬಾಯ್ಕಾಟ್ ಅಂದರೆ ಇಂಡಿಯನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ, ಇಂಗ್ಲೆಂಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ, ಲೆಟ್ ಸ್ಟಾಪ್ ಯೂಸಿಂಗ್ ದ ಇಂಗ್ಲೆಂಡ್ ಪ್ರಾಡಕ್ಟ್ಸ್, ಬ್ರಿಟಿಷ್ ಪ್ರಾಡಕ್ಟ್ಸ್, ಲೆಟ್ ಸಪೋರ್ಟ್ ಮೇಕ್ ಇನ್ ಇಂಡಿಯಾ ಅಂತ ಹೇಳೋದೇನಿದೆ, ದಟ್ ಕೈಂಡ್ ಆಫ್ ಪ್ರೊಟೆಸ್ಟ್, ಅ ನಾನ್ ವೈಲೆಂಟ್ ಪ್ರೊಟೆಸ್ಟ್. ಸೊ ದ 3 ಐಡಿಯಾಲಜೀಸ್ ಆಫ್ ಮಾಡರೇಟ್ ಲೀಡರ್ಸ್ ಆರ್ ಪೆಟಿಷನ್ಸ್, ಪ್ರೇಯರ್ ಆ್ಯಂಡ್ ಪ್ರೊಟೆಸ್ಟ್. PPP ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಒನ್ ಆಫ್ ದ ಮೇಜರ್ ಡ್ರಾಬ್ಯಾಕ್ಸ್ ಫಾರ್ ಮಾಡರೇಟ್ ಲೀಡರ್ಸ್ ವಾಸ್ ದೇ ಟ್ರಸ್ಟೆಡ್ ಬ್ರಿಟಿಷರ್ಸ್. ನಾವು when you people are going to a lion and saying I trust you, ನನ್ನ ತಿನ್ಬೇಡ ಅಂದರೆ ತಿನ್ನತ್ತೆ, ಬಟ್ ಮೆಲ್ಲವಾಗಿ ತಿಂತಿತ್ತು. ಇಟ್ ವಾಸ್ ದೇ ವರ್ ಈಸಿಲಿ ಏಬಲ್ ಟು ಟೇಕ್ ಕೇರ್ ಆಫ್ ಮಾಡರೇಟ್ ಲೀಡರ್ಸ್. ಬಟ್ ಕಾಂಟ್ರಿಬ್ಯೂಷನ್ ಏನಪ್ಪ ಅಂತ ಕೇಳಿದ್ರೆ, ಕಾಂಟ್ರಿಬ್ಯೂಷನ್ ಅನ್ನೋದಕ್ಕಿಂತ ದ ಡಿಮಾಂಡ್ಸ್ ಆಫ್ ಮಾಡರೇಟ್ ಲೀಡರ್ಸ್ ಏನಂತ ಕೇಳಿದ್ರೆ, ದ ಫಸ್ಟ್ ಡಿಮಾಂಡ್ ವಾಸ್ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್. ಅದೇ UPSC ಅಂತ ನಾವೇನು ಕರಿತೀವಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇವಾಗ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಏನಿತ್ತು, ದಿಸ್ ವಾಸ್ ಓನ್ಲಿ ಕಂಡಕ್ಟೆಡ್ ಇನ್ ಇಂಗ್ಲೆಂಡ್. ಆವಾಗ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಏನಿತ್ತು, ಇಟ್ ವಾಸ್ ಓನ್ಲಿ ಕಂಡಕ್ಟೆಡ್ ಇನ್ ಇಂಗ್ಲೆಂಡ್. ನಾನೊಬ್ಬ ಇಂಡಿಯನ್ ಆಗಿ ನನ್ನ ದೇಶಕ್ಕೆ IAS ಆಫೀಸರ್ ಆಗಿ ಸೇವೆ ಸಲ್ಲಿಸಬೇಕಂತ ಇದ್ದರೆ ಐ ಹ್ಯಾವ್ ಟು ಗೋ ಟು ಇಂಗ್ಲೆಂಡ್ ಟು ಗಿವ್ ದ ಎಕ್ಸಾಮ್. ಸೊ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರಿಕ್ವೆಸ್ಟ್ ದೇ ಹ್ಯಾಡ್ ವಾಸ್, ಸರ್ ಎಕ್ಸಾಮ್ನ ಇಂಗ್ಲೆಂಡ್ ಆ್ಯಂಡ್ ಇಂಡಿಯಾ 2 ಕಡೆನೂ ಕಂಡಕ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. They requested the exam to be there in both England and India. As the time moved forward, this demand was fulfilled. The first successful completion was Imperial Civil Services. So the UPSC exam ಏನಿದೆ, it was conducted only in London, but due to the request or the efforts of moderate leaders, it was conducted simultaneously in both England and India. The second demand was, nodi, if you people remember Indian Councils Act of 1861 ನೆನಪಿದೆಯಾ, ಮರ್ತೋಯ್ತಾ? That is, Indians were now nominated to Imperial Legislative Council of India. ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ದೇ ವರ್ ನಾಮಿನೇಟೆಡ್. ನೆನಪಿದೆಯಾ? 3 people were nominated. ಯಾರ್ಯಾರು? ರಾಜ ಆಫ್ ಬನಾರಸ್, ಮಹಾರಾಜ ಆಫ್ ಪಟಿಯಾಲ, ಸರ್ ದಿನಕರ್ ರಾವ್. ನೆನಪಿದೆಯಾ? ಸರ್ ದಿನಕರ್ ರಾವ್ ಹೇಳಿದ್ದೆ, ಸ್ವಲ್ಪ ಹಿಂದೆ ಹೇಳಿದ್ದೆ ಇದನ್ನ. ದೀಸ್ 3 people were nominated. See what was happening? Viceroy of India, a British officer, was always nominating the people who were always supporting Britishers against ಇರೋ ಅಂಥವ್ರನ್ನ ಯಾರನ್ನೂ ಕೂಡ ಲಾ ಮೇಕಿಂಗ್ ಅಥಾರಿಟಿಯಾಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಸೊ the second important demand of the moderate leaders was to bring elections and remove nominations. ಅಂದರೆ ಎಲೆಕ್ಷನ್ಸ್, ಈ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಕುತ್ಕೊಳ್ಳುವಂಥ ಜನ ಏನಿದ್ದಾರೆ ಅವ್ರನ್ನ ನೀವು ನಾಮಿನೇಟ್ ಮಾಡಬೇಡಿ, ನಾವು ಎಲೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ರು. ಆ್ಯಸ್ ಅ ರಿಸಲ್ಟ್ ಆಫ್ ದಿಸ್,
ನಾನ್ ಅಫಿಷಿಯಲ್ ಮೆಂಬರ್ಸ್, ಅದೇ ದ ಪೀಪಲ್, ಅದೇ ಕೈಗ ಏನೋ ಅಂತಾರಲ್ಲ, ಜಸ್ಟ್ ಕೈ ಗೊಂಬೆ ಥರ ಇವ್ರು ಹೋಗಲ್ಲಿ ಕೂತ್ಕೊಳ್ತಿದ್ರು ಈ 3 ಜನ ಅಂತ. ಸಚ್ ಕೈಂಡ್ ಆಫ್ ನಾನ್ ಅಫಿಷಿಯಲ್ ಮೆಂಬರ್ಸ್ ಹೂ ಹ್ಯಾಡ್ ನೋ ಪವರ್ ಟು ವೋಟ್ ಆರ್ ಟು ಕ್ವೆಶನ್, ಸಚ್ ನಾನ್ ಅಫಿಷಿಯಲ್ ಮೆಂಬರ್ಸ್ were now elected, not nominated anymore, were now elected by indirect elections. ನಾವೀಗ ಕೇಳ್ಬೋದು, ಸರ್ ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಂದ್ರೆ ಏನಂತ. ಪ್ರತಿಯೊಬ್ಬರಿಗೂ ವೋಟ್ ಮಾಡೋ ಅಧಿಕಾರ ಇಲ್ಲ. ಜಮೀನ್ದಾರ್ಸ್ಗಾಗಿರಲಿ, ಎಜುಕೇಟೆಡ್ ಪೀಪಲ್ಗಾಗಿರಲಿ, ರಿಚ್ ಪೀಪಲ್ಗಾಗಿರಲಿ, ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಯಾವನ್ ಸಪೋರ್ಟ್ ಮಾಡ್ತಿದ್ದಲ್ಲ ಅಂಥವ್ರನ್ನ ಕರೆಸಿ ವೋಟಿಂಗ್ ನಡೆಸ್ತಾ ಇದ್ರು. ಇವಾಗ ಹೇಳಿ, ಅವನು ನಮಗೆ ವೋಟ್ ಹಾಕ್ತಾನೆ, ಬ್ರಿಟಿಷ್ ಆಫೀಸರ್ಸ್ಗೆ ವೋಟ್ ಹಾಕ್ತಾನೆ, ಅವ್ರ ಕಡೆಯವ್ರಿಗೆ ವೋಟ್ ಹಾಕ್ತಿದ್ದ. ಸೊ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು legislative council was also loyal to Britishers. This didn't make much difference, okay? And the next one is expansion ಆಯಿತು. ಎಕ್ಸ್ಪಾನ್ಷನ್ ಅಂದ್ರೆ ಏನು? ಇನಿಷಿಯಲಿ 1861 ಅಲ್ಲಿ, this is 1892, okay, this thing was done in 1892. One act was passed, ಇಲ್ಲಿ ಬರೀತಾನೆ, 1892 ಅಲ್ಲಿ ಡ್ಯೂ ಟು ದ ರಿಕ್ವೆಸ್ಟ್ ಆಫ್ moderate leaders one act was passed, that is Indian Councils Act. ಹೇಳೋದು ಮಾಡ್ತಾಯಿತ್ತು. Indian Councils Act was passed. In this, the first demand that was fulfilled was indirect elections. No more nomination, ಇನ್ಮೇಲೆ indirect election ಆಗತ್ತೆ ಅಂತ ಹೇಳಿದ್ರು. The second one was 1861 ಅಲ್ಲಿ, ನಿಮಗೆ ನೆನಪಿದ್ರೆ ಅನ್ಅಫಿಷಿಯಲ್ ಮೆಂಬರ್ ಸೈಜ್ ಎಷ್ಟಿತ್ತು? ಮಿನಿಮಮ್ ವಾಸ್ 6 members, maximum was 12 members. 6 to 12 members could be nominated by Viceroy of India, but now the size got expanded. Minimum 10 ಆದ್ರು, maximum 16 ಆದ್ರು. So now minimum of 10, maximum of 16 could be elected to Imperial Legislative Council. ಇದನ್ನ ನೆನ್ಪಿಟ್ಕೊಳ್ಳಿ. This is also a contribution of the moderate leader. ಇಂಡೈರೆಕ್ಟ್ ಎಲೆಕ್ಷನ್ಸ್ನ ಕೂಡ ತಂದರು, ಮಿನಿಮಮ್ 10 to 16 ಪೀಪಲ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ what is their major contribution? Imperial Civil Services Examination was now conducted both in England and India. ಒಂದೇ ಸಲ ಆಗಲಿಲ್ಲ ಇದು ಸ್ವಲ್ಪ ಟೈಮ್ ತಗೊಳ್ತು. ಆ್ಯಂಡ್ ದ ಫೋರ್ತ್ ಇಂಪಾರ್ಟೆಂಟ್ ಡಿಮಾಂಡ್ ವಾಸ್ ರಿಡಕ್ಷನ್ ಆಫ್ ಮಿಲಿಟರಿ ಎಕ್ಸ್ಪೆಂಡಿಚರ್. ಅಂದರೆ ಇಂಡಿಯನ್ಸ್ ನಮ್ಮ ದುಡ್ಡನ್ನ ತಗೊಂಡೋಗಿ ಅವ್ರು ಮಿಲಿಟರಿ ಮೇಲೆ ಹಾಕ್ತಾ ಇದ್ರು, ವಾರ್ಸ್ ಮೇಲೆ ಯೂಸ್ ಮಾಡ್ತಿದ್ರು. ನಮ್ಮ ದುಡ್ಡನ್ನ ತಗೊಂಡೋಗಿ ಆರ್ಮಿ ಮೇಲೆ ಯೂಸ್ ಮಾಡ್ತಿದ್ರು. ಜನರಲ್ ವೆಲ್ಫೇರ್ಗಿಂತ ಜಾಸ್ತಿ ದೇ ವರ್ ಇಂಪ್ಲಿಮೆಂಟಿಂಗ್ ಅವರ್ ಮನಿ ಆನ್ ಆರ್ಮಿ. ಸೊ ಮಾಡರೇಟ್ ಲೀಡರ್ಸ್ ವಾಂಟೆಡ್ ಅ ರಿಡಕ್ಷನ್ ಇನ್ ದ ಎಕ್ಸ್ಪೆಂಡಿಚರ್ ಆಫ್ ಆರ್ಮಿ ಮೇಲೆ ದುಡ್ಡು ಹಾಕ್ಬೇಡಿ ಸರ್, ಜನರಲ್ ಮೇಲೆ ಹಾಕಿ ಅಂತ ಕೇಳಿದ್ರು. ಸೊ ದ 4 ಇಂಪಾರ್ಟೆಂಟ್ ಡಿಮಾಂಡ್ಸ್ that were successful by moderate leaders are: first one, Imperial Civil Services Examination to be conducted in England and India. Second one, ಈ ನಾಮಿನೇಷನ್ಸ್ನ ತೆಗೆದಾಕಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಎಲೆಕ್ಷನ್ಸ್ ಇಂದ ಎಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಈಗ MP-ಗಳೇನು ನಮ್ಮ ಸೆಂಟ್ರಲ್ ಗವರ್ನಮೆಂಟಲ್ಲಿ ಕೂತ್ಕೊಂಡಿದ್ದಾರೆ, ದೇ ಆರ್ ಗೋಯಿಂಗ್ ದೇರ್ ಥ್ರೂ ಎಲೆಕ್ಷನ್ಸ್ ಅಲ್ವಾ, ಜನ ವೋಟ್ ಮಾಡ್ತಾರೆ. ಅದೇ ಥರ ಆ ಪಾರ್ಲಿಮೆಂಟ್ಗೆ, ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಹೋಗುವಂಥ ನಮ್ಮ ರೆಪ್ರೆಸೆಂಟೇಟಿವ್ಸ್ ನಾಮಿನೇಟೆಡ್ ಆಗಿರಬಾರ್ದು, ಎಲೆಕ್ಟೆಡ್ ಆಗಿರ್ಬೇಕಂತ ಹೇಳಿದ್ರು. ಆಸ್ ಅ ರಿಸಲ್ಟ್ ಆಫ್ ದಿಸ್, ಇಂಡೈರೆಕ್ಟ್ ಎಲೆಕ್ಷನ್ಸ್ ವಾಸ್ ಗಿವನ್. ದಟ್ ಈಸ್ ದ ಪೀಪಲ್ ವಿತ್ higher status were given the right to vote. Since those people were loyal to Britishers, loyal people were getting voted there. Okay, ನಿಯತ್ತಾಗಿರೋರು ಹೊರಗೆ ಬರ್ತಾ ಇದ್ರು. And the size of the legislative council, unofficial size of Indians, was increased from 10 to 16. This was done using 1892 Indian Councils Act. And the other important demand that was kept was, ನಮ್ಮ ಇಂಡಿಯನ್ಸ್ ದುಡ್ಡನ್ನ ಪ್ಲೀಸ್ ಡೋಂಟ್ ಯೂಸ್ ಇಟ್ ಮೋರ್ ಆನ್ ಮಿಲಿಟರಿ ಎಕ್ಸ್ಪೆಂಡಿಚರ್, ಬಟ್ ಪ್ಲೀಸ್ ಯೂಸ್ ಇಟ್ ಆನ್ ವೆಲ್ಫೇರ್ ಆಫ್ ಇಂಡಿಯನ್ಸ್. So these are the 4 major contributions of moderate leaders. Moderate leadersದು ಇದು ಒಂದು ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್. ನೋಡಿ, ಒಂದೇ ಸಲ ನಾನು 1892 ಬಂದಿದ್ದೇನೆ, ಬೇಜಾರು ಮಾಡ್ಕೋಬೇಡಿ, ಬಟ್ ದೇರ್ ವಾಸ್ ನಥಿಂಗ್ ಹ್ಯಾಪನಿಂಗ್ ಬಿಗ್ ಇನ್ ದಿಸ್. ಈ ಟೈಮ್ ಪೀರಿಯಡಲ್ಲಿ ಏನು ಜಾಸ್ತಿ ಆಗಿಲ್ಲ. ಸೊ 1885 ಇಂದ 1905 ಆಗಿದ್ದು ಒನ್ ಮೇಜರ್ ಇನ್ಸಿಡೆಂಟ್ ಅಂದರೆ ದ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1892. ಸಮ್ವೇರ್ ಹಿಯರ್ 1892 ಅಲ್ಲಿ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಪಾಸ್ ಆಗುತ್ತೆ. ಫಸ್ಟ್ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್ 1861. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಫೌಂಡೇಶನ್ ಆಫ್ ಇಂಡಿಯನ್ ಪಾರ್ಲಿಮೆಂಟ್ ಆ್ಯಂಡ್ ದಿಸ್ ವಾಸ್ ಇನ್ಕ್ರೀಸಿಂಗ್ ದೇರ್ ಪವರ್ಸ್ ಅಷ್ಟೇ. ಇನಿಷಿಯಲ್ ಆಗಿದ್ದು 1861 ನಲ್ಲಿ ಫಸ್ಟ್ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್. ದ ಸೆಕೆಂಡ್ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಹ್ಯಾಪೆಂಡ್ ಇನ್ 1892. ನೋಡಿ, ಎಲ್ಲದನ್ನೂ ಕನೆಕ್ಟ್ ಮಾಡಿ ಹೋಗ್ತಾ ಇದ್ದೇನೆ. ಪ್ಲೀಸ್ ಮೇಕ್ ಪ್ರಾಪರ್ ನೋಟ್ಸ್ ಆಫ್ ದಿಸ್. ಆ್ಯಂಡ್ ದೀಸ್ ಆರ್ ದ ಕಾಂಟ್ರಿಬ್ಯೂಷನ್ ಆಫ್ ಮಾಡರೇಟ್ ಲೀಡರ್ಸ್. ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ಇದೇ ಯೂಟ್ಯೂಬ್ ಚಾನಲಲ್ಲಿ ದ ಮಾಡರೇಟ್ ಫೇಸ್ ಅಂತ ಒಂದು ಯೂಟ್ಯೂಬ್ ವಿಡಿಯೋ ಇದೆ, ನಾನು ಮಾಡಿದ್ದೇನೆ.
ಮಾಡ್ರೇಟ್ ಫೇಸ್. ಪ್ಲೀಸ್ ಅಲ್ಲಿ ಹೋಗಿ ನೋಡಿ, ನಿಮಗೆ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗತ್ತೆ. ಓಕೆ, ಲೆಟ್ಸ್ ಕಂಟಿನ್ಯೂ ಟು ನೆಕ್ಸ್ಟ್ ಟಾಪಿಕ್. ಟಿಲ್ ನಾವು ವಾಟ್ ವಿ ಹ್ಯಾವ್ ಡನ್ ಇಸ್ ಫೌಂಡೇಶನ್. ಇವಾಗಿನವರೆಗೂ ನಾನು ಹೇಳ್ತಾ ಇರೋದೇನು, ಫೌಂಡೇಶನ್ ಆಫ್ ನ್ಯಾಷನಲಿಸಮ್. ಎಜುಕೇಷನಿಂದ ಏನಾಯಿತು, ಪಾಲಿಸೀಸ್ ಹೇಗಿತ್ತು, ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು, ನಮ್ಮ ಜನ ಹೇಗಿದ್ರು, ಬ್ರಿಟಿಷರ್ಸ್ ಹೇಗೆ ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ರು ಅಂತ ಔಟ್ಲೈನ್ ಕೊಟ್ಟಿದ್ದೇನೆ. ಫ್ರಮ್ ನೌ ಆನ್ ವಿ ವಿಲ್ ಸಿ ಹೌ ಬ್ರಿಟಿಷರ್ಸ್ ಸ್ಟಾರ್ಟೆಡ್ ಟೇಕಿಂಗ್ ಕಂಟ್ರೋಲ್ ಆಫ್ ಇಂಡಿಯಾ ಅಗೇನ್. ಇವಾಗಿಂದ ಸ್ಟಾರ್ಟ್ ಆಗೋದು 1906 ಪಾರ್ಟಿಷನ್ ಆಫ್ ಬೆಂಗಾಲ್ ಸ್ಟಾರ್ಟ್ ಆಗುತ್ತೆ ಫ್ರಮ್ ನೌ ಆನ್. ಸೊ ನೌ ಆನ್ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಲೀಡರ್ಸ್ ದಟ್ ಯು ಆರ್ ವೇಟಿಂಗ್ ಫಾರ್. ಎಲ್ಲಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಅವರು, ಎಲ್ಲಿದ್ದಾರೆ ಭಗತ್ ಸಿಂಗ್ ಅವರು ಅಂತ ನೀವು ವೇಟ್ ಮಾಡ್ತಿದ್ದೀರಲ್ಲ, ದಟ್ ಜನರೇಷನ್ ಸ್ಟಾರ್ಟ್ಸ್ ಫ್ರಮ್ ನೌ ಆನ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಕಂಟಿನ್ಯೂ ಮಾಡೋಣ ಬನ್ನಿ. ಓಕೆ, ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ದ ಬೆಂಗಾಲ್ ಪಾರ್ಟಿಷನ್. ಒಂದು ನಿಮಿಷ, ಸಾರಿ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಬೆಂಗಾಲ್ ಪಾರ್ಟಿಷನ್ of 1905. ಬೆಂಗಾಲ್ ಪಾರ್ಟಿಷನ್ ಆಫ್ 1905. ನೋಡಿ, ಇವಾಗ ನೀವು ನೋಡ್ತಿರುವಂಥ ಮ್ಯಾಪಲ್ಲಿ ಏನು ಬಾಂಗ್ಲಾದೇಶ್ ಅಂತ ಇದೆ, ಬಾಂಗ್ಲಾದೇಶ್ ಆ್ಯಂಡ್ ನಮ್ಮ ವೆಸ್ಟ್ ಬೆಂಗಾಲ್ ಅಂತ ಇದೆ. ಇನಿಷಿಯಲಿ ಬಿಫೋರ್ 1905 ಇದೆರಡು ಒಂದೇ ಆಗಿತ್ತು. ದಿಸ್ ವಾಸ್ ಅ ಪಾರ್ಟ್ ಆಫ್ ಟುಗೆದರ್. ಇಟ್ ವಾಸ್ together apart. In the left side we have West Bengal, in the right side we have Bangladesh, which was called as East Bengal. These two together were called as Bengal Presidencies. I thought this was the British India Bengal Presidencies. But the problem was, a time ಅಲ್ಲಿ ಇದ್ದಂಥ Viceroy of India, that is Lord Curzon was the Viceroy of India. He came up with a plan. ನೋಡಿ, ನಾನು ಹೇಳಿದ್ದೆ, ಆಫ್ಟರ್ 1858 ಬ್ರಿಟಿಷರ್ಸ್ ಅಡಾಪ್ಟೆಡ್ ಅ ವೆರಿ ಯುನೀಕ್ ಟೆಕ್ನಿಕ್ ಟು ಕಾಂಕರ್ ಇಂಡಿಯಾ, ದಟ್ ವಾಸ್ ಡಿವೈಡ್ ಆ್ಯಂಡ್ ರೂಲ್. ಇದು ನಿಮಗೆ ಗೊತ್ತಿದೆ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸೀಸ್. ಎಲ್ಲರನ್ನು ಸಪ್ರೇಟ್ ಮಾಡಿ ಒಂದು ಮಾಡಬೇಕು. ಆ್ಯಂಡ್ ದೇ ಹ್ಯಾಡ್ ಸ್ಟಾರ್ಟೆಡ್ ದಿಸ್ ಆ್ಯಕ್ಟಿವಿಟಿ ಇನ್ 1858 ಓನ್ಲಿ. 1858ರಿಂದನೇ 1871ವರೆಗೂ it has been started, and it was going in a very good pace. That is, from 1858 to 1871 education was given mostly to Hindu community. Until 1875 when Aligarh University was founded by Sir Syed Ahmad Khan. ಹೇಳಿದ ನೆನಪಿರತ್ತೆ ನಿಮಗೆ, Aligarh University. Until then Indian Muslims were not given education importance. ನೋಡಿ, 1858 ಇಂದ ಹಿಡಿದು 1871 ವರೆಗೂ, from 1858 to 1871 they took control over Hindusಗೆ ಎಜುಕೇಟ್ ಮಾಡಿದ್ರು. they were given the administrative powers, they were given jobs, they were given representation in the Imperial Legislative Council. That's the reason from 1858 to 1905 ವರೆಗೂ there was no political uprising of Muslims. ತುಂಬ ಹಿಂದೆ ಇದ್ರು. ತುಂಬ ಹಿಂದೆ ಇದ್ರು, because they didn't had proper education, they didn't had proper representation. This was one great impact. So divide and rule ಅಲ್ಲಿ the first thing they focused was on Hindus. ಇವಾಗ ಏನಾಯಿತು, slowly Britishers understood that Hindus are gaining more and more power. ಹಿಂದೂಸ್ಗೆ ತುಂಬ ಜಾಬ್ಸ್ ಬರ್ತಿದೆ, ತುಂಬ ಎಜುಕೇಟ್ ಆಗ್ತಿದ್ದಾರೆ. ಇವರು INC ಫಾರ್ಮ್ ಮಾಡಿದ್ದಾರೆ. INC ಫಾರ್ಮ್ ಮಾಡಿ ನಮಗೆ ಪೆಟಿಷನ್ಸ್ ಇಟ್ಕೊಂಡು ನಮಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಹಿಂಗೆ ಬಿಡ್ತಾ ಹೋದರೆ ದೇ ವಿಲ್ ಗೋ ಔಟ್ ಆಫ್ ಕಂಟ್ರೋಲ್. ಎಸ್, ದೇ ಹ್ಯಾಡ್ ದಿಸ್ ಐಡಿಯಾ. ಹಿಂಗೆ ಬಿಟ್ಟರೆ ಹಿಂದೂಸ್ ವಿಲ್ ಬಿಕಮ್ ಔಟ್ ಆಫ್ ಕಂಟ್ರೋಲ್ ಅಂತ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ಟು ಬ್ಯಾಲೆನ್ಸ್ ದಿಸ್ ಔಟ್ ಆಫ್ ಕಂಟ್ರೋಲ್ ದೇ ವಾಂಟೆಡ್ ಒನ್ ಮೋರ್ ಸಪೋರ್ಟ್. ಹಿಂದೂಸ್ನ ಎದುರಾಕೊಳ್ಳೋಕ್ಕೆ ಬ್ರಿಟಿಷರ್ಸ್ಗೆ ಒಂದು ಸಪೋರ್ಟ್ ಬೇಕಿತ್ತು. ಫಾರ್ ದಟ್ ದೇ ಫೆಲ್ಟ್ ದಟ್ ಮುಸ್ಲಿಂ ಕಮ್ಯುನಿಟಿನ ಯೂಸ್ ಮಾಡ್ಕೋಬಹುದು ಅಂತ. ಇಟ್ ವಾಸ್ ದೆಮ್ ಹೂ ಸ್ಟಾರ್ಟೆಡ್ ದಿಸ್ ಕಮ್ಯುನಲ್ ರಿಯೋಟ್ಸ್. ಈಗ ನಾವು ಹಿಂದೂ ಮತ್ತು ಮುಸ್ಲಿಂ ಅಂತ ಹೊಡ್ಕೊಳ್ತೀವಲ್ವಾ, ಇಟ್ ವಾಸ್ ಸ್ಟಾರ್ಟೆಡ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಬ್ರಿಟಿಷರ್ಸ್. ನೋಡಿ, ನೀವು ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಿಫೋರ್ 1858 ದೆರ್ ವಾಸ್ ನಥಿಂಗ್ ಕಾಲ್ಡ್ ಆಸ್ ಹಿಂದೂ ವರ್ಸಸ್ ಮುಸ್ಲಿಂ. ನಮಗೆ 1858ಕ್ಕಿಂತ ಮೊದಲು ಹಿಂದೂ ಮುಸ್ಲಿಂ ಜಗಳಗಡ್ಡೆ ಇರಲಿಲ್ಲ. ಇದು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಎಸ್, ಕಿಂಗ್ಸ್ ಹೊಡ್ಕೊಳ್ತಿದ್ರು ಫಾರ್ ದ ರೂಲ್ ಆಫ್ ಪವರ್. ಮುಗಲ್ಸ್ ವೇರ್ ಫೈಟಿಂಗ್ ವಿತ್ ಹಿಂದೂ ಮರಾಠಾಸ್ ಎಲ್ಲ ಇತ್ತು, ದಟ್ಸ್ ಫೈನ್. ಬಟ್ ನಮಗೆ ಮುಸ್ಲಿಮ್ಸ್ ನಮ್ಮ ಶತ್ರುಗಳು ಅನ್ನೋ ಒಂದು ಭಾವನೆ ನಮ್ಗೆ ಇರಲಿಲ್ಲ ಬಿಫೋರ್ 1858. ನೀದರ್ ಮುಸ್ಲಿಮ್ಸ್ ಹ್ಯಾಡ್ ಅ ಫೀಲಿಂಗ್ ದ್ಯಾಟ್ ಹಿಂದೂಸ್ ಅವರ್ ಪ್ರಾಬ್ಲಮ್ಸ್. ಬಟ್ 1858 ಇಂದ ಬ್ರಿಟಿಷರ್ಸ್ ಆಡಿದಂಥ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯಿಂದ slowly they started bringing the cracks in between Hindus and Muslims. So to make it further strong, ಹೇಳ್ದೆ ಅಲ್ವಾ, right now INC is in power,
that is Hindu political parties are in power and Muslims are left behind. Muslimsನ ಅವ್ರ ಕಡೆ ಹೇಳ್ಕೊಳ್ಳೋಕ್ಕೆ, to get Muslims back to power or to convert Muslims towards them, Lord Curzon played a very very important role. That is, he started something called as partition of Bengal. ಈ ಬೆಂಗಾಲ್ ಅಂತ ಏನು ಕಾಣ್ತಿದೆ, as I told, this is Bengal. He called something called as partition of Bengal. That is, partition ನ ಹಿಂಗೆ ಎರಡು ತುಂಡು ಮಾಡಿದ್ರು. This was called as West Bengal and this was called as East Bengal. One Bengal was split into two pieces. ಅರ್ಥ ಮಾಡ್ಕೊಳ್ಳಿ, partition of Bengal ಅಂದ್ರೆ one complete Bengal presidency is split into two presidencies. One is called as West Bengal and one is called as East Bengal. The reason Curzon gave was ನೋಡಿ, ಇದು ವೆಸ್ಟ್ ಬೆಂಗಾಲ್ ಇಂಡಿಯಾದಲ್ಲಿದೆ, ಇದು ಈಸ್ಟ್ ಬೆಂಗಾಲ್ ಇವಾಗ ಸದ್ಯಕ್ಕೆ ಬಾಂಗ್ಲಾದೇಶ ಆಗಿದೆ. ಬಿಫೋರ್ ಇಟ್ ವಾಸ್ ಕಾಲ್ಡ್ ಆಸ್ ಈಸ್ಟ್ ಪಾಕಿಸ್ತಾನ್. ಇನ್ ಈಸ್ಟ್ ಬೆಂಗಾಲ್ ಅಡ್ಮಿನಿಸ್ಟ್ರೇಷನ್ ವಾಸ್ ಮಿನಿಮಮ್ ಅಂದರೆ ಅಲ್ಲಿ ಸರಿಯಾಗಿ ನಮಗೆ ಅಡ್ಮಿನಿಸ್ಟರ್ ಮಾಡೋಕ್ಕಾಗ್ತಿಲ್ಲ. ವಿ ಆರ್ ಅನೇಬಲ್ ಟು ಗಿವ್ ಮೋರ್ ಅಟೆನ್ಷನ್ ಟುವರ್ಡ್ಸ್ ಇಟ್. ಜಾಸ್ತಿ ಅಟೆನ್ಷನ್ ಕೂಡ ಕೊಡೋಕ್ಕಾಗ್ತಿಲ್ಲ. ದೇ ಸೆಡ್ ದ್ಯಾಟ್ ಬೆಂಗಾಲ್ ಪ್ರೆಸಿಡೆನ್ಸಿ ಹಸ್ ಬಿಕಮ್ ವೆರಿ ವೆರಿ ಬಿಗ್. So because of that there is lack of administration towards East Bengal. To make it equalize, ನಾವು ಸರಿ ಮಾಡೋಕ್ಕೋಸ್ಕರ ಏನು ಮಾಡ್ತೇವೆ, we will divide Bengal into two pieces, West Bengal and East Bengal, so that two separate administration will take care. West Bengal ಗೊಂದು administration party ಇರುತ್ತೆ, East Bengal ಗೊಂದು administration party ಇರುತ್ತೆ, so that we can balance the administration and bring up the East Bengal ಅಂತ ಹೇಳ್ತಾರೆ. ಈಸ್ಟ್ ಬೆಂಗಾಲ್ನ ಸಮೃದ್ಧಿ ಮಾಡಬೇಕು, ಬೆಟರ್ ಅಡ್ಮಿನಿಸ್ಟ್ರೇಷನ್ ಬೇಕು. ಅಲ್ಲಿ ಬೆಂಗಾಲ್ ಪ್ರೆಸಿಡೆನ್ಸಿ ತುಂಬ ದೊಡ್ಡದಾಗಿದೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಎರಡು ಸಪ್ರೇಟ್ ಆಗಿ ಮಾಡಿ ವಿ ವಿಲ್ ಟೇಕ್ ಅಪ್ ದ ಅಡ್ಮಿನಿಸ್ಟ್ರೇಷನ್ ಅಂತ ಲಾರ್ಡ್ ಕರ್ಜನ್ ಅವರು ಪ್ರಪೋಸಲ್ ಕೊಡ್ತಾರೆ. ಲಾರ್ಡ್ ಕರ್ಜನ್. ಆ್ಯಂಡ್ ಟ್ರಸ್ಟ್ ಮೀ, the main reason behind it, the intentions of the Britishers was not about anything something like that. ಅವ್ರದ್ದು ಮೇನ್ ಇಂಟೆನ್ಷನ್ ಇದ್ದಿದ್ದು, I'll tell you this. ನೋಡಿ, this is the Bengal and I'm splitting the Bengal into two pieces. This is West Bengal and this is East Bengal. ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಬೆಂಗಾಲ್ ವಾಸ್ ದ ಕ್ಯಾಪಿಟಲ್ ಆಫ್ ಬ್ರಿಟಿಷರ್ಸ್. ಬೆಂಗಾಲ್ ಇನ್ 1905 ವಾಸ್ ಅ ಕ್ಯಾಪಿಟಲ್ ಆಫ್ ಬ್ರಿಟಿಷರ್ಸ್. ಇದು ಕ್ಯಾಪಿಟಲ್ ಸಿಟಿ ಆಗಿತ್ತು. ಇವಾಗ ನೀವು ಬ್ಯಾಂಗ್ಳೂರ್ನೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ವೆನ್ ಯು ಇಮ್ಯಾಜಿನ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್, ದಿ ಮೋಸ್ಟ್ ರಿಚ್ ಪೀಪಲ್ ಆರ್ ಇನ್ ಬ್ಯಾಂಗ್ಳೂರ್ ಆರ್ ನಾಟ್? ವೆರ್ there is capital, rich people ಇಲ್ಲೇ ಇರೋದು. ಪೊಲಿಟಿಕಲ್ ಲೀಡರ್ಸ್ ಇಲ್ಲೇ ಇದ್ದಾರಾ ಇಲ್ವಾ? Political leaders are also in Bangalore or not? Most influential people of India, powerful people of India ಕೂಡ ಇಲ್ಲೇ ತಾನೇ ಇರೋದು. Educated people ಎಲ್ಲಿರ್ತಾರೆ? ಮೋಸ್ಟ್ ಪ್ರೊಬ್ಯಾಬ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಇರ್ತಾರೆ. ಟೇಕ್ ದ ಎಕ್ಸಾಂಪಲ್ ಆಫ್ ಬ್ಯಾಂಗ್ಳೂರ್. ವಿ ಹ್ಯಾವ್ ಮಿನಿಸ್ಟರ್ಸ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್. ವಿ ಹ್ಯಾವ್ ರಿಚ್ ಪೀಪಲ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್. ಲೈಕ್ ವಿಜಯ ಮಲ್ಯ ಒಂದು ಕಾಲದಲ್ಲಿ ಇದ್ರು, ಹೋಗಿದ್ದಾರೆ. ವಿ ಹ್ಯಾವ್ ರಿಚ್ ಪೀಪಲ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್. ವಿ ಹ್ಯಾವ್ ಎಜುಕೇಟೆಡ್ ಪೀಪಲ್, ನಿಮ್ಮಂಥವ್ರು ನಮ್ಮಂಥವ್ರು, ಮೋಸ್ಟ್ ಆಫ್ ದೆಮ್ ಆರ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ಸೊ ವಾಟ್ ಹ್ಯಾಪನ್ಸ್ ಇಸ್, ಇಫ್ ದ ಕ್ಯಾಪಿಟಲ್ ಸಿಟಿ ಇಸ್ ಲೆಫ್ಟ್ ಅನ್ಚೆಕ್ಡ್, ಕ್ಯಾಪಿಟಲ್ ಸಿಟಿನ ಕಂಟ್ರೋಲ್ ತಗೊಳ್ಳದೇ ಇದ್ರೆ ಈ ಈಸ್ಟ್ ಇಂಡಿಯಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿರ್ಬೋದು, ಹಿಂದೂ ಮಹಾಜನ ಸಭಾ ಆಗಿರ್ಬೋದು, ಪೂರ್ಣ ಸಾರ್ವಜನಿಕ ಸಭಾ ಆಗಿರ್ಬೋದು, ಇವರೆಲ್ಲ ಜನನ ದೇ ವಿಲ್ ಸ್ಟಾರ್ಟ್ ಎಜುಕೇಟಿಂಗ್ ಆ್ಯಂಡ್ ವಿಲ್ ಬಿಲ್ಡ್ ಅ ವೆರಿ ಸ್ಟ್ರಾಂಗ್ ಯೂನಿಟಿ. ಅರ್ಥ ಆಗ್ತಿದೆಯಾ? ಟು ಸ್ಟಾಪ್ ದಿಸ್ ವಾಟ್ ಲಾರ್ಡ್ ಕರ್ಜನ್ ಡಿಡ್ ವಾಸ್ ಡಿವೈಡ್ ಆ್ಯಂಡ್ ರೂಲ್. ಹಿ ಡಿವೈಡೆಡ್ ಬೆಂಗಾಲ್ ಇಂಟು ಟೂ ಪೀಸಸ್ by which in the left side, ಇದನ್ನ ಲೆಫ್ಟ್ ಸೈಡ್ ಅಂತ ಕರೀರಿ, ಇದನ್ನ ರೈಟ್ ಸೈಡ್ ಅಂತ ಕರೀರಿ. ಇನ್ ವೆಸ್ಟ್ ಬೆಂಗಾಲ್ there was a dominance of Hindu population. ಇಲ್ಲಿ ಹಿಂದೂ ಪಾಪ್ಯುಲೇಷನ್ ಡಾಮಿನೆನ್ಸ್ ಇತ್ತು. there were more number of Hindus in West Bengal region and here it was Muslim domination. ನೀವು ಬಾಂಗ್ಲಾದೇಶನ ನೋಡಿದ್ರೆ ಮುಸ್ಲಿಂ ಕಂಟ್ರಿ ಅದು ಆ್ಯಕ್ಚುಲಿ. So what happened was he divided Bengal in such a way that one side it was the dominance of Hindus, Hindu community, Hindu population. One more side it was the dominance of Muslim population. ನೋಡಿ, if in case ನಿಜವಾಗ್ಲೂ ಬೆಂಗಾಲ್ನ ಪಾರ್ಟಿಷನ್ನೇ ಮಾಡಬೇಕಂತ ಇದ್ರೆ he could have partitioned Bengal like this ಅಲ್ವಾ? ಅಡ್ಡಡ್ಡ ಹಾಫ್ ಆಗಿ ಕಟ್ ಮಾಡ್ಬೋದಿತ್ತು, ಬಟ್ ಅವನು ಎರಡು ಪೀಸ್ ಆಗಿ ಕಟ್ ಮಾಡ್ತಾನೆ. ದ ರೀಸನ್ ಇಸ್ so that Hindus and Muslims are separated. The first one was to separate Hindus and Muslims. And second thing that happened was in Hindu dominated area Muslims became minority and in Muslim dominated area Hindu became minority. ಅರ್ಥ ಆಗ್ತಿದೆಯಾ? ಇಲ್ಲಿ ಗಣೇಶ್ ಚತುರ್ಥಿನ ಸೆಲೆಬ್ರೇಟ್ ಮಾಡಿದ್ರೆ ಮುಸ್ಲಿಮ್ಸ್ ಭಯ ಬೀಳ್ತಾರೆ, ಯಾಕಂದ್ರೆ ಅವ್ರು ಮೈನಾರಿಟಿಯಲ್ಲಿ ಇದ್ದಾರೆ. ಇಲ್ಲಿ ರಂಜಾನ್ನ ಸೆಲೆಬ್ರೇಟ್ ಮಾಡಿದ್ರೆ ಹಿಂದೂಸ್ ಭಯ ಬೀಳ್ತಾರೆ, ಯಾಕಂದ್ರೆ ಅವ್ರು ಇಲ್ಲಿ ಮೈನಾರಿಟಿಯಲ್ಲಿ ಇದ್ದಾರೆ. ದಿಸ್ ವಾಸ್ ದ ಮೇನ್ ಇಂಟೆನ್ಷನ್, ಟು ಡಿವೈಡ್ the capital in such a way that Muslims and Hindus are separated. The moment this happens, ಇವಾಗ ನೋಡಿ,
Hindu politicians are separated by Muslim politicians. Hindu middle class people are now separated by Muslim middle class people. Alva? And educated Hindus are separated from educated Muslims. This created a crack. Together ಆಗಿದ್ದಿದ್ರೆ ಅವರೆಲ್ಲ ಒಟ್ಟಿಗೆ ಸೇರಿ ರಿವೋಲ್ಟ್ ನಡೆಸ್ತಾ ಇದ್ರು. Together they were imposing their demands on Britishers. Now what happened? He separated it. Muslims ಮತ್ತೆ Hindus ಮಧ್ಯೆ ಒಂದು ಬಿರುಕನ್ನ ಮೂಡಿಸಿದ ಫಸ್ಟ್ ಆಕ್ಟ್ was the act of 1905, that is called as separation of Bengal. Separation of Bengal was the seed. ಇದು ಬಿತ್ತನೆ ಇದು. This seed further went on to divide India into two pieces. ನಮ್ಮ ಈ ಇಂಡಿಯಾ ಏನಿದೆ ಅದು ಎರಡು ತುಂಡಾಗಕ್ಕೆ ಮೇನ್ ರೀಸನ್ ಮಾತ್ರ 1905 ಆ್ಯಕ್ಟ್. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ. ಐ ಜಸ್ಟ್ ಮೇಕ್ ಅ ಕ್ವಿಕ್ ಟೇಬಲ್ಸ್. ಲೆಟ್ಸ್ ಡ್ರಾ ಇಟ್ ಇನ್ ಅ ವೆರಿ ಸ್ಟ್ಯಾಂಡರ್ಡ್ ಫಾರ್ಮರ್. ಪಾರ್ಟಿಷನ್ ಆಫ್ ಬೆಂಗಾಲ್. This is partition of Bengal in the year 1905. One second. Yeah, partition of Bengal in the year 1905. ಮಾಡಿದ್ಯಾರು? Lord Curzon. Lord Curzon. Given reason was better administration, but the real intention was divide India or divide Bengal on the basis of community, divide Bengal on the reason or the ground of community, that is Hindu versus Muslim. Okay, ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇದಾದ್ಮೇಲೆ ಏನಾಯ್ತು? now let's focus on East Bengal. East Bengal ಅಂದ್ರೆ this is Muslim dominated area ಅಲ್ವಾ ಇವಾಗ, since it is separated. Now the Muslims of Bengal wanted to raise their voice. ಅಂದರೆ ಅವ್ರ ಡಿಮಾಂಡ್ಸ್ನ ಮುಂದೆ ಇಡಕ್ಕೆ ಅವ್ರಿಗೊಂದು ಸೋರ್ಸ್ ಬೇಕಿತ್ತು. ಇನಿಷಿಯಲಿ ಇಟ್ ವಾಸ್ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇತ್ತು. ವೆನ್ ಇಟ್ ವಾಸ್ ಟುಗೆದರ್ ಬೆಂಗಾಲ್ ಇಟ್ ವಾಸ್ INC. ಬಟ್ ನಾವು INC ಇಸ್ ನಾಟ್ ಹಿಯರ್. INC ಇಸ್ ಇನ್ ವೆಸ್ಟ್ ಬೆಂಗಾಲ್. ಈಸ್ಟ್ ಬೆಂಗಾಲಲ್ಲಿ ಮುಸ್ಲಿಂ ಮೆಜಾರಿಟಿ ಇದೆ. ಆ್ಯಂಡ್ ದರ್ ಇಸ್ ಒನ್ ಮೋರ್ ಡ್ರಾಬ್ಯಾಕ್ ಆಫ್ INC ಇದು ಇನ್ನೊಂದು ಡ್ರಾಬ್ಯಾಕ್ ಇದೆ. ಪ್ಲೀಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ವೆನ್ INC ವಾಸ್ ಫಾರ್ಮ್ಡ್, INC ಇದು ಡ್ರಾಬ್ಯಾಕ್ ಹೇಳ್ತಾ ಇದ್ದಾನೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವೆನ್ ಇಟ್ ವಾಸ್ ಫಾರ್ಮ್ಡ್ ಇನ್ 1885, ಸಿ ಮೆಜಾರಿಟಿ ಆಫ್ ದ ಎಜುಕೇಟೆಡ್ ಪೀಪಲ್ ಬಿಲಾಂಗ್ ಟು ಹಿಂದೂ ಕಮ್ಯುನಿಟಿ. ಮೆಜಾರಿಟಿ ಆಫ್ ಎಜುಕೇಟೆಡ್ ಪೀಪಲ್, ಯಾಕಂದರೆ 1871 ವರೆಗೂ ದೆರ್ ವಾಸ್ ನೋ ಪ್ರಮೋಷನ್ ಆಫ್ ಎಜುಕೇಷನ್ ಫಾರ್ ಮುಸ್ಲಿಮ್ಸ್. ಆದ ಕಾರಣದಿಂದ ಮೆಜಾರಿಟಿ ಆಫ್ ದ ಪೀಪಲ್ ಇನ್ INC ವೇರ್ ಹಿಂದೂಸ್, ಡ್ಯೂ ಟು ವಿಚ್ ಮುಸ್ಲಿಂ ಪೀಪಲ್ ಡಿಂಟ್ ಟ್ರಸ್ಟ್ ದೆಮ್. ಮುಸ್ಲಿಂ ಕಮ್ಯುನಿಟಿ ಡಿಂಟ್ ಟ್ರಸ್ಟ್ INC. ಇದು ಕೂಡ ಆಗಿತ್ತು. ಆ್ಯಂಡ್ ಒನ್ ಆಫ್ ದ ಮೇಜರ್ ಲೀಡರ್ ಸರ್ ಸೈಯದ್ ಅಹಮದ್ ಖಾನ್ ಇದ್ರಲ್ವಾ, ಯಾರು ಇವರು? ಸರ್ ಸೈಯದ್ ಅಹಮದ್ ಖಾನ್, the person who created the Aligarh University in 1875. Even this person was not happy with INC. INC ಅಲ್ಲಿ ಮುಸ್ಲಿಮ್ಸ್ನ ರೆಪ್ರೆಸೆಂಟ್ ಮಾಡೋಕ್ಕಾಗತ್ತೆ ಅನ್ನೋ ನಂಬಿಕೆ ಇವ್ರಿಗೆ ಕೂಡ ಇರಲಿಲ್ಲ. ಸೊ ಬಿಕಾಸ್ ಆಫ್ ದಿಸ್ INC failed to attract Muslim community. ಮುಸ್ಲಿಮ್ಸ್ಗೆ INC ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ. ದೇ ಡಿಂಟ್ ಥಿಂಕ್ ದ್ಯಾಟ್ one political party can represent the ideas of both Hindu and Muslim. ಈ ಕ್ರ್ಯಾಕ್ ಆಲ್ರೆಡಿ ಇತ್ತು. INCಗೆ ಮುಸ್ಲಿಂ ಸಪೋರ್ಟ್ ಇರಲೇ ಇಲ್ಲ. ಇನಿಷಿಯಲಿ ಕೂಡ ಇರಲಿಲ್ಲ, ತುಂಬ ಕಮ್ಮಿ ಇತ್ತು. ಇದ್ದರೂ ಕೂಡ ಬಿಕಾಸ್ ಆಫ್ ದಿಸ್ ವಾಟ್ ವಾಸ್ ಹ್ಯಾಪ್ನಿಂಗ್, ಮುಸ್ಲಿಮ್ಸ್ ವೇರ್ ಫೀಲಿಂಗ್ ವೆರಿ ವೆರಿ ಇನ್ಸೆಕ್ಯೂರ್. ಈ ಹಿಂದೂ ಕಮ್ಯುನಿಟಿ ಪಾರ್ಟಿಯಲ್ಲಿ ನಮಗೆ ಹೇಗೆ ರೆಪ್ರೆಸೆಂಟೇಷನ್ ಸಿಗತ್ತೆ ಅನ್ನೋ ಡೌಟ್ ಅವರಿಗಿತ್ತು. ಇದನ್ನು ಬ್ರಿಟಿಷರ್ಸ್ ಅಬ್ಸರ್ವ್ ಮಾಡಿದ್ರು. ಬ್ರಿಟಿಷರ್ಸ್ ಅಂಡರ್ಸ್ಟುಡ್ ದಿಸ್ ಡ್ರಾಬ್ಯಾಕ್. ಟು ಮೇಕ್ ಇಟ್ ಈವನ್ ಮೋರ್ ಸ್ಟ್ರಾಂಗ್, ದ ಪಾರ್ಟ್ ದಟ್ ಪ್ಲೇಡ್ ವಾಸ್ partition of Bengal. The moment Bengal was partitioned, now in East Bengal, or now what you call it as Bangladesh, which was also called as East Pakistan, they wanted to frame a separate political party. Now the citizens or the Muslims of East Bengal wanted to form a separate political party, for which in 1906, artha madkoli, in 1906 Muslim League was formed. In 1906 Muslim League was formed by whom? Aga Khan ಅವರಿಂದ ಮುಸ್ಲಿಂ ಲೀಗ್ ಫಾರ್ಮ್ ಆಗುತ್ತೆ. ಯಾವಾಗ? 1906. See, for the formation of the Muslim League, the main reason is two things. One is 1871 ವರೆಗೂ Muslims were kept behind by Britishers. After 1871, Britishers were given attention by Muslims were given attention by Britishers. And the third important reason is 1875 ಅಲ್ಲಿ Aligarh University bantu, by which Muslims were getting educated by the modern principles, and the
And a spark that led to the formation of Muslim League was the separation of Bengal or the division of Bengal in the year of 1905. These 4 years, 1871 alli Muslims were started getting attention by Britishers. 1875 ಅಲ್ಲಿ ಅಲಿಗರ್ ಯೂನಿವರ್ಸಿಟಿ ಬರುತ್ತೆ, and then 1905 ಅಲ್ಲಿ due to the division of Bengal or the separation of Bengal, now Muslims wanted a voice by which they formed their own political party called as Muslim League in Dhaka, present day Bangladesh allide idu, by Aga Khan. Aga Khan creates a separate political party called as Muslim League. Muslim League form agake main reason matra definitely it was Britishers. And before forming the Muslim League, main Muslim League leaders, Muslim League ಅನ್ನೋದಕ್ಕಿಂತ main Muslim leaders had met the Viceroy Minto idru from 1906 ಮಿಂಟೋ ಅವ್ರು ಕೂಡ ವೈಸ್ರಾಯ್ ಆದರು. ಆಫ್ಟರ್ ದ ಸಪರೇಷನ್ ಆಫ್ ಬೆಂಗಾಲ್ ಕರ್ಜನ್ ರಿಟೈರ್ ಆಗ್ತಾರೆ, ಮಿಂಟೋ ಅವ್ರು ಬರ್ತಾರೆ. ಇನ್ 1806 ದ ಮುಸ್ಲಿಂ ಲೀಡರ್ಸ್ ಮೀಟ್ ವೈಸ್ರಾಯ್ ಮಿಂಟೋ ಇನ್ ಶಿಮ್ಲಾಗೆ ಹೋಗಿ ಅವ್ರನ್ನ ಮೀಟ್ ಆಗ್ತಾರೆ. ದೆನ್ ಈ ಇವೆಂಟ್ನ ವೇರ್ ಮುಸ್ಲಿಂ ಲೀಡರ್ಸ್ ವೆಂಟ್ ಟು ಮೀಟ್ ದ ವೈಸ್ರಾಯ್ ಮಿಂಟೋನ ಶಿಮ್ಲಾ ಡೆಪ್ಯುಟೇಷನ್ ಅಂತ ಕೂಡ ಕರೀತಾರೆ. ಓಕೆ, ದಿಸ್ ಇವೆಂಟ್ ಈಸ್ ಕಾಲ್ಡ್ ಆಸ್ ಶಿಮ್ಲಾ ಡೆಪ್ಯುಟೇಷನ್, ವೇರ್ ದ ಮೆಜಾರಿಟಿ ಆಫ್ ಮುಸ್ಲಿಂ ಲೀಡರ್ಸ್ ವೆಂಟ್ ಟು ಮೀಟ್ ಮಿಂಟೋ ಟು ಟೆಲ್ ದರ್ ಕನ್ಸರ್ನ್. ಸರ್, ನಮಗೆ ರೆಪ್ರೆಸೆಂಟೇಷನ್ ಸಿಗ್ತಿಲ್ಲ, ನಮ್ಮನ್ನು ಉದ್ಧಾರ ಮಾಡಿ, ನಾವು ನಿಮ್ಮನ್ನು ನಂಬ್ತಾ ಇದ್ದೇವೆ ಅಂತ ಹೇಳಿದ ಮೇಲೇ ಆಫ್ಟರ್ ಟಾಕಿಂಗ್ ವಿತ್ ಮಿಂಟೋ ದ ರಿಸಲ್ಟ್ ವಾಸ್ ದ ಫಾರ್ಮೇಷನ್ ಆಫ್ ಮುಸ್ಲಿಂ ಲೀಗ್. Muslim League was formed in the year 1906 by Aga Khan so that Muslim community can be represented in Imperial Legislative Council. To give the political representation for Muslims in East Bengal, a separate party was formed that was called as Muslim League. So for the formation of Muslim League, the main event was the division of Bengal. And before that, ಇನ್ನೂ ಒಂದು ವಿಷಯ ಹೇಳ್ತಾನೆ before coming here. See here, ಬಿಫೋರ್ ಈಗ ನಾನು ಹೇಳ್ತಿರೋದು 1906 ಅಲ್ವಾ, ದಿಸ್ ಇಸ್ 1905 ಸಪರೇಷನ್ ಆಫ್ ಬೆಂಗಾಲ್ ಆಯಿತು. ಬಟ್ INC ವಾಸ್ ನಾಟ್ ಹ್ಯಾಪಿ. Indian National Congress leaders were unhappy with this. They didn't wanted the division between Hindu and Muslim. INC leaders ಅರ್ಥ ಆಯಿತು. INC leader understood that this division is not for administration, this is for the division of Hindus and Muslims. To stop division of Bengal, Gopala Krishna Gokhale avaru, remember the name Gopala Krishna Gokhale avaru, in the year 1905 he starts a very powerful movement called as Swadeshi movement. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಷ್ಟೊತ್ತು ನಾನು ಹೇಳಿದ್ದು 1906 ಅಲ್ಲಿ ಮುಸ್ಲಿಂ ಲೀಗ್ ಹೇಗೆ ಫಾರ್ಮ್ ಆಯ್ತಂತ. ಅದು ಫಾರ್ಮ್ ಆಗೋಕ್ಕಿಂತ ಒಂದು ವರ್ಷ ಮುಂಚೆ 1905 ಅಲ್ಲಿ ವೆನ್ ಡಿವಿಷನ್ ಆಫ್ ಬೆಂಗಾಲ್ ಹ್ಯಾಪೆಂಡ್ ಬೈ ಲಾರ್ಡ್ ಕರ್ಜನ್, ಸ್ವದೇಶಿ ಮೂವ್ಮೆಂಟ್ ವಾಸ್ ಲಾಂಚ್ಡ್ ಬೈ ಗೋಪಾಲ ಕೃಷ್ಣ ಗೋಖಲೆ and INC leader. The intention was very clear, to stop partition of Bengal. So what is this Swadeshi movement? Swadeshi movement ಅಲ್ಲಿ ಮೇನ್ ರೋಲ್ ಏನಪ್ಪ ಅಂದರೆ, ವಾಟ್ ವೇರ್ ದ ಟಾಸ್ಕ್ ದ ಸಿಟಿಸನ್ ಶುಡ್ ಡೂ ಅಂದರೆ, ಬಾಯ್ಕಾಟ್ ಬ್ರಿಟಿಷ್ ಪ್ರಾಡಕ್ಟ್ಸ್ ಆ್ಯಂಡ್ ಸಪೋರ್ಟ್ ಇಂಡಿಯನ್ ಪ್ರಾಡಕ್ಟ್ಸ್. ಸಿ, ನಿಮ್ಗೊಂದು ವಿಷಯ ಅರ್ಥ ಆಗಬೇಕು. ಬ್ರಿಟಿಷರ್ಸ್ ಕೇಮ್ ಟು ಇಂಡಿಯಾ ಆಸ್ ಟ್ರೇಡರ್ಸ್. ಅವರ ಪ್ರೊಡ್ಯೂಸ್ಡ್ ಗೂಡ್ಸ್ನ ಸೆಲ್ ಮಾಡೋಕ್ಕೆ ಅವ್ರು ಇಂಡಿಯಾಗೆ ಬರ್ತಾ ಇದ್ದಿದ್ದು. ಸೊ ವಾಟ್ ಡಿಡ್ ಗೋಪಾಲ ಕೃಷ್ಣ ಗೋಖಲೆ ಸರ್ಸೆ, ಇನ್ಮೇಲೆ ಒಂದು ಕೆಲಸ ಮಾಡಿ, ಯಾರು ಬ್ರಿಟಿಷ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ, ಮೇಕ್ ಇನ್ ಇಂಡಿಯಾ ಅಂತ ಏನು ನಮ್ಮ ನರೇಂದ್ರ ಮೋದಿ ಅವರು ಇವಾಗ ಹೇಳ್ತಿದ್ದಾರೆ ಆಫ್ಟರ್ 2014, ಗೋಪಾಲ ಕೃಷ್ಣ ಗೋಖಲೆ ಅವರು 1905 ಅಲ್ಲೇ ಹೇಳ್ಬಿಟ್ಟಿದ್ರು ಜೈ ಮೇಕ್ ಇನ್ ಇಂಡಿಯಾ ಅಂತ. ಆಸ್ ಅ ರಿಸಲ್ಟ್ ಆಫ್ ದಿಸ್, ಅರ್ಥ ಮಾಡ್ಕೊಳ್ಳಿ, ದಿಸ್ ವಾಸ್ ಅ ವೆರಿ ಪವರ್ಫುಲ್ ಇವೆಂಟ್. ಆಸ್ ಅ ರಿಸಲ್ಟ್ ಆಫ್ ದಿಸ್ every Indian in Bengal region, this was mainly restricted to the Bengal region. Okay, Swadeshi movement was mainly restricted to Bengal region. People started boycotting foreign goods. Boycott andre don't use the foreign goods, and promoted Indian goods. Idu onde alla, the people who were working in British government offices,
the people of India who were working in British government offices resigned from the colleges, resigned their jobs. The people working in the courts as lawyers and judges who were Indians, they also resigned from here. And then students stopped going to British schools and colleges, adu kuda stop aitu. By which you can see what happened as the outcome. Unity belitu, unity among India started. People started getting united again because all together were against this act supporting Gopala Krishna Gokhale sir. With this, the second important income is local, or you can say small scale Indian industries. Small scale Indian industries got promoted. Yakandre ಈಗ small scale, since the people are using the Indian products, Indian small scale industries kuda belitu. Cottage industries, Indian cottage industries also went up. Indian cottage industries ಅಂದ್ರೆ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗುವಂತ ಬಟ್ಟೆ ಬರೆ ಕೂಡ ಸೆಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ದೇರ್ ವಾಸ್ ದ ಇಂಪ್ರೂವ್ಮೆಂಟ್ ಇನ್ ಇಂಡಿಯನ್ ಕಾಟೇಜ್ ಇಂಡಸ್ಟ್ರೀಸ್. ಇಂಡಿಯನ್ ಅಗ್ರೋ ಬೇಸ್ಡ್ ಇಂಡಸ್ಟ್ರೀಸ್, ಅಗ್ರೋ ಬೇಸ್ಡ್ ಅಂದರೆ ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರೀಸ್ ಕೂಡ ಬೆಳೀತಾ ಹೋಯಿತು. As a result of Swadeshi movement, by boycotting the foreign goods, there was unity among the people. Small scale Indian industries, cottage industries, agro based industries kuda belita hoitu. Not just this, now people were getting educated. People also got educated among misrule of Britishers. Misrule of Britishers ನಮ್ಮನ್ನ ಹೇಗೆ ಡಿವೈಡ್ ಮಾಡ್ತಿರೋ misrule ಇದೆ ಅಲ್ವಾ, this also got promoted. People started getting educated about the misrule of India. And the sixth most important one is there was a rapid opposition to Britishers were opposed now. First time in the history after 1857, a more powerful event took place, that is 1905 Swadeshi movement. And this were the outcomes of Swadeshi movement. There was unity. ಸ್ಮಾಲ್ ಸ್ಕೇಲ್ ಇಂಡಿಯನ್ ಇಂಡಸ್ಟ್ರೀಸ್ ಉದ್ಧಾರ ಆಗ್ತಾ ಹೋಯಿತು, ಕಾಟೇಜ್ ಇಂಡಸ್ಟ್ರೀಸ್ ಕೂಡ ಉದ್ಧಾರ ಆಗ್ತಾ ಹೋಯಿತು, ಅಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಕೂಡ ಉದ್ಧಾರ ಆಗ್ತಾ ಹೋಯಿತು. ಪೀಪಲ್ ವೇರ್ ಎಜುಕೇಟೆಡ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್, ಇದು ಕೂಡ ಆಯಿತು. ಆ್ಯಂಡ್ ಬ್ರಿಟಿಷರ್ಸ್ ವೇರ್ ಗೆಟ್ಟಿಂಗ್ ಸ್ಟ್ರಾಂಗ್ಲಿ ಅಪೋಸ್ಡ್ ಬೈ ಇಂಡಿಯನ್ಸ್. ಆ್ಯಂಡ್ ಇದೆಲ್ಲ ಅಲ್ಲದೆ ದ ಸೇಲ್ ಆಫ್ ಬ್ರಿಟಿಷ್ ಗೂಡ್ಸ್ ಇನ್ ಇಂಡಿಯಾ ವೆಂಟ್ ಡೌನ್, because of which they had to face some losses. ಅಷ್ಟೇನು ಲಾಸ್ ಆಗಲಿಲ್ಲ, but they faced some amount of losses. And this event was more powerful because the extremist leaders, ನೋಡಿ moderate ಮತ್ತು extremist leaders ಬಗ್ಗೆ ವಿಡಿಯೋ ಇದೆ, ಐ ವಿಲ್ ಎಕ್ಸ್ಪ್ಲೇನ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಟು, ಬಟ್ ಅರ್ಥ ಮಾಡ್ಕೊಳ್ಳಿ. ಲಾಲ್ ಬಾಲ್ ಪಾಲ್ ಅಂದರೆ ಲಾಲಾ ಲಜಪತ್ ರಾಯ್, ಪಾಲ್ ಗಂಗಾಧರ್ ತಿಲಕ್ ಆ್ಯಂಡ್ ಬಿಪಿನ್ ಚಂದ್ರ ಪಾಲ್ ಅನ್ನೋ ತ್ರೀ ಮೋಸ್ಟ್ ಪವರ್ಫುಲ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ಆಲ್ಸೋ ಸಪೋರ್ಟೆಡ್ ದಿಸ್ ಮಾಸ್ ಮೂವ್ಮೆಂಟ್. ದಿಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಫಸ್ಟ್ ಮಾಸ್ ಮೂವ್ಮೆಂಟ್ ಆಫ್ ಇಂಡಿಯಾ. ಮಾಸ್ ಮೂವ್ಮೆಂಟ್ ಅಂದರೆ ನಮ್ಮ ದರ್ಶನ್ ಅವ್ರ ಥರ ಕಾಲರ್ ಎತ್ತಾಕೋದಲ್ಲ. ಇಫ್ ಮೋರ್ ನಂಬರ್ ಆಫ್ ಪೀಪಲ್, ಮಾಸ್ ಅಂದರೆ ಅಮೌಂಟ್ ಆಫ್ ಪೀಪಲ್ ಆರ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ಪೀಪಲ್ ಹೂ ಸಪೋರ್ಟೆಡ್ ದಿಸ್ ಇವೆಂಟ್ ವಾಸ್ ವೆರಿ 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 ಪವರ್ಫುಲ್. ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಿದಂಥ ಮಾಸ್ ಮೂವ್ಮೆಂಟ್ ಇದು. ಆ್ಯಂಡ್ this Swadeshi movement became a foundation for Mahatma Gandhi for launching non-cooperation movement, civil disobedience movement and quit India movement in the future. ಮುಂದೆ ಹೋಗ್ತಾ ಇದ್ರ ಬಗ್ಗೆ ಮಾತಾಡೋಣ. This Swadeshi movement, ಗೋಪಾಲ ಕೃಷ್ಣ ಗೋಖಲೆ ಇದಾರಲ್ವಾ, ಗೋಪಾಲ ಕೃಷ್ಣ ಗೋಖಲೆ ಸರ್, he is the political guru of Mahatma Gandhi. ಇದು ನಿಮಗೆ ಗೊತ್ತಿರಬೇಕು, ಮುಂದೆ ಮತ್ತೆ ಹೇಳ್ತೇನೆ. But this event acted as a foundation for non-cooperation movement, civil disobedience movement and quit India movement of Mahatma Gandhi. ಇದಲ್ಲದೆ this promoted the unity among Indians. Small scale Indian industries got promoted, cottage industries got promoted, agro based industries got promoted, and Britishers against ಆಗಿ ಯುದ್ಧ ನಡೆದಿತ್ತು. ಬಟ್ ದ ಡ್ರಾಬ್ಯಾಕ್ ವಾಸ್, ಇಷ್ಟು ದೊಡ್ಡ ಇವೆಂಟ್ಗೆ ಒಂದೇ ಒಂದು ಡ್ರಾಬ್ಯಾಕ್ ಏನಪ್ಪ ಅಂದರೆ, ಇಟ್ ವಾಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ಬೆಂಗಾಲ್. ದಟ್ ಈಸ್ ಬೆಂಗಾಲಿಂದ ಹೊರಗೆ ಇವೆಂಟ್ನ ಹೋಗೋಕ್ಕೆ INC-ಯಲ್ಲಿರೋ ಮಾಡರೇಟ್ ಲೀಡರ್ಸ್ ಒಪ್ಕೊಳ್ಳಿಲ್ಲ. ಇಟ್ ಡಿಂಟ್ ಗೋ ಔಟ್ಸೈಡ್ ಬೆಂಗಾಲ್, but this was mainly restricted inside Bengal. This event is a result of what? Bengal partition in 1905. As a retaliation for this Swadeshi movement 1905. ಆಯ್ತಾ? ಆ್ಯಂಡ್ ಒನ್ ಮೋರ್ ಥಿಂಗ್ ನೆನ್ಪಿಟ್ಕೊಳ್ಳಿ, ವೆನ್ ಬೆಂಗಾಲ್ ಪಾರ್ಟಿಷನ್ ಹ್ಯಾಪೆಂಡ್, ಇದು ಕೂಡ ನೆನಪಿರಬೇಕು, ವೆನ್ ಬೆಂಗಾಲ್ ಪಾರ್ಟಿಷನ್ ಹ್ಯಾಪೆಂಡ್, ಹಿಂದೂ ಲೀಡರ್ಸ್ ವರ್ ಡಿಸಪಾಯಿಂಟೆಡ್. ಯಾಕಂದರೆ INC ವಾಸ್ ಮೋಸ್ಟ್ಲಿ ಬಿಕಾಸ್ ಆಫ್ ಹಿಂದೂ ಲೀಡರ್ಸ್, ಬಟ್ ಮುಸ್ಲಿಂ ಪೀಪಲ್ ಹೂ were in East Bengal were happy. They were really happy. These people were happy because they felt that from now on we will get the true representation in the British government, and Hindus were unhappy because there was separation. Okay, and this happiness in 1906 led to the formation of what?
ಮುಸ್ಲಿಂ ಲೀಗ್. ಇಟ್ ಈಸ್ ದ ಫಸ್ಟ್ ಅಫಿಷಿಯಲ್ ಮುಸ್ಲಿಂ ಪಾರ್ಟಿ. ಅರ್ಥ ಮಾಡ್ಕೊಳ್ಳಿ, ಇಂಡಿಯಾಸ್ ಫಸ್ಟ್ ಅಫಿಷಿಯಲ್ ಮುಸ್ಲಿಂ ಪಾರ್ಟಿ ಯಾವುದು ಅಂತ ಹೇಳಿದರೆ ಇಟ್ ಈಸ್ ದ ಮುಸ್ಲಿಂ ಲೀಗ್. ಆ್ಯಂಡ್ all the Muslims across British provinces, all the Muslim communities across British provinces majoritarily supported this party also. Majority support kuda ee party ge siktu, because of which Muslim League in a very short period of time rose as a very strong political party. Okay, so from now on artha madkolli, there are two important parties, Indian National Congress and Muslim League. Since due to the partition of 1905 and Muslim League was formed in 1906, there is already a divide and rule policy that has started in India. Till now, INC aliro Hindus na vadiyakke the Muslim League used the Varna system, and now to bring a separate division between the community basis, that is Hindu versus Muslim, separation of power. I mean, Bengal partition agittu, due to which Muslim League came to power under the guidance of Lord Minto in the year 1906. This is all about the Bengal partition, and this is the foundation for division of India. This act is the main foundation for division of India. So ಇವಾಗಿಂದ ನಾವೇನೇ ಹೇಳಿದ್ರು ಕೂಡ ಇವಾಗ ನೀವೆಲ್ಲ ಬ್ರಿಟಿಷರ್ಸ್ನ ಪೊಲಿಟಿಕಲ್ ಪ್ಲೇ ಅರ್ಥ ಮಾಡ್ಕೋಬೇಕು. ಹೌ ಬ್ರಿಟಿಷರ್ಸ್ ವರ್ ಪ್ಲೇಯಿಂಗ್ ಚೆಸ್ ಅಂತ ನಿಮ್ಗೆ ಅರ್ಥ ಆಗಬೇಕು. ದೇ ಯೂಸ್ ಟು ಮೂವ್ ಒನ್ ಮೂವ್, ಅವ್ರು ಒಂದು ಮೂವ್ ಮಾಡಿದ್ರೆ ಗೇಮೇ ಚೇಂಜ್ ಆಗೋ ಥರ ಮೂವ್ ಮಾಡ್ತಿದ್ರು. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮೂವ್ ಬ್ರಿಟಿಷರ್ಸ್ ಹ್ಯಾವ್ ಡನ್ ಇನ್ ಇಂಡಿಯಾ ಇಸ್ ಡೆಫಿನೆಟ್ಲಿ ಪಾರ್ಟಿಷನ್ ಆಫ್ ಬೆಂಗಾಲ್ ಬೈ ಲಾರ್ಡ್ ಕರ್ಜನ್. ಒನ್ ಆಫ್ ದಿ ಮೋಸ್ಟ್ ಜೀನಿಯಸ್ ವೈಸ್ರಾಯ್ಸ್ ಆಫ್ ಇಂಡಿಯಾ ಅಂತ ಇದ್ರೆ ಅಕಾರ್ಡಿಂಗ್ ಟು ಮೀ ದಟ್ ಈಸ್ ಲಾರ್ಡ್ ಕರ್ಜನ್. ಓಕೆ, ನೆಕ್ಸ್ಟ್ ಟಾಪಿಕ್. ಓಕೆ, ಬಿಫೋರ್ ಗೋಯಿಂಗ್ ಫಾರ್ವರ್ಡ್ ಇನ್ ದ ಸಿಲೆಬಸ್ ನಿಮ್ಗೊಂದು ಐಡಿಯಾಲಜಿ ಕೊಡ್ತೇನೆ. ವಾಟ್ ವಾಸ್ ದ ಪೊಲಿಟಿಕಲ್ ಸಿಚುವೇಶನ್ ಆಫ್ ಇಂಡಿಯನ್ ಸೊಸೈಟಿ ಇನ್ ಬಿಟ್ವೀನ್ 1905 ಆ್ಯಂಡ್ 1906. ಇವಾಗ ನಿಮಗೆ ಗೊತ್ತಿದೆ, ಇಂಡಿಯಾದಲ್ಲಿ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಡಾಮಿನೇಟಿಂಗ್ ಪಾರ್ಟೀಸ್ ಆಲ್ರೆಡಿ ಹುಟ್ಟಿದೆ. ಒನ್ ಈಸ್ INC ಇನ್ ದ ಇಯರ್ 1885. ಇದು ಒಂದು ಕಡೆ ಇದೆ, ಸ್ಲೋ ಆಗಿ ಹೇಳ್ತಾನೆ, ಈ ಟಾಪಿಕ್ನ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಮುಸ್ಲಿಂ ಲೀಗ್ 1906. ಫೌಂಡರ್ ಯಾರು? ಎಸ್, ಆಗಾ ಖಾನ್. ಎಲ್ಲಿ ಹುಟ್ಟಿತ್ತು? ಢಾಕಾದಲ್ಲಿ. ಢಾಕಾ ಎಲ್ಲಿದೆ? ಬಾಂಗ್ಲಾದೇಶಲ್ಲಿದೆ. ಆ್ಯಂಡ್ 1885 INC ಹುಟ್ಟಿದ್ದು AO ಹ್ಯೂಮಿಂದ. ಓಕೆ, ಸೊ ಲೆಟ್ ಸ್ಟಾರ್ಟ್. ಸ್ಲೋ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಬ್ರಿಟಿಷರ್ಸ್ ವೆರ್ ಪ್ಲೇಯಿಂಗ್ ಅ ಗೇಮ್ ಆಫ್ ಡಿವೈಡ್ ಆ್ಯಂಡ್ ರೂಲ್. ಅಂದರೆ ಇಂಡಿಯನ್ಸ್ನ ಅವರು ರೂಲ್ ಮಾಡ್ತಾಯಿದ್ರು. ದೇ ವರ್ ರೂಲಿಂಗ್ ಇಂಡಿಯನ್ಸ್ ಎವರ್ ಸಿನ್ಸ್ 1600 ಆ್ಯಂಡ್ ವಿ ವರ್ ರಿಯಲಿ ಗೆಟಿಂಗ್ ಸಪ್ರೆಸ್ಡ್ ಅಂಡರ್ ದೆಮ್. ಸೊ ಅವರಿಂದ ಸ್ವಲ್ಪ ರಿಫಾರ್ಮ್ಸ್ನ ತಗೊಳ್ಳೋಕ್ಕೆ ಏನಾಯಿತು, ದೇರ್ ವಾಸ್ ಪೊಲಿಟಿಕಲ್ ಅಪ್ರೈಸಿಂಗ್. ಪೊಲಿಟಿಕಲ್ ಅಪ್ರೈಸಿಂಗ್ ಅಂದರೆ ಸ್ಮಾಲ್ ಪೊಲಿಟಿಕಲ್ ಪಾರ್ಟೀಸ್, ಪಾರ್ಟೀಸ್ ಅಲ್ಲ ಅದು, ಪೊಲಿಟಿಕಲ್ ಪಾರ್ಟೀಸ್, ಒಂದು ನಿಮಿಷ, ಸ್ಮಾಲ್ ಪೊಲಿಟಿಕಲ್ ಪಾರ್ಟೀಸ್ ಸ್ಟಾರ್ಟೆಡ್ ರೈಸಿಂಗ್ ಇನ್ ಇಂಡಿಯಾ. ಪೂರ್ಣ ಸಾರ್ವಜನಿಕ ಸಭೆಯಿಂದ ಹಿಡಿದು INC ವರೆಗೂ, ಮುಸ್ಲಿಂ ಲೀಗ್ ವರೆಗೂ. ಆ್ಯಂಡ್ ನಾವು ದ ಟೂ ಪ್ರಿಡಾಮಿನೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಐ ವಾಂಟ್ ಟು ಟಾಕ್ ಇಸ್, ಒನ್ ಈಸ್ INC, ಓಕೆ, ಆ್ಯಂಡ್ ಒನ್ ಮೋರ್ ಈಸ್ ಮುಸ್ಲಿಂ ಲೀಗ್. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ, ಬಿಫೋರ್ INC was created, I mean before Muslim League was created, INC had political leaders with moderate views. Moderate views ಅಂದ್ರೆ ಏನು? The people who were believing in Britishers. ಹೌದು, ಬ್ರಿಟಿಷ್ ಆಫೀಸರ್ಸ್ ನಮಗೆ ಒಳ್ಳೇದು ಮಾಡ್ತಾರೆ, ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋಣ, ಮೆಲ್ಲಗೆ ಏನೇನು ಬೇಕೋ ಕೇಳೋಣ, ಅವ್ರು ಮೆಲ್ಲಗೆ ನಾವು ಮಾಡ್ತಾ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದು INC. ಬಟ್ ಸ್ಲೋಲಿ ಆಸ್ ಎ ಟೈಮ್ ಪಾಸ್ಟ್, ಅಂದರೆ 1885 ಇಂದ ಸ್ವಲ್ಪ ಕೆಳಗೆ ಬರ್ತಾ ಹೋದರೆ, ಇಫ್ ಯು ಟೇಕ್ ದಿಸ್ ಎಸ್ 1885 ಆ್ಯಂಡ್ ಇಫ್ ಯು ಟೇಕ್ ದಿಸ್ ಇಸ್ ದ ಫೇಸ್ ಆಫ್ 1905, ವಾಟ್ ಹ್ಯಾಪೆಂಡ್ ವಾಸ್, ದಿಸ್ ಪೀಪಲ್ ವರ್ ಮೇಕಿಂಗ್ ರಿಕ್ವೆಸ್ಟ್. ಇವರು ತುಂಬ ರಿಕ್ವೆಸ್ಟ್ನ ಇಡ್ತಾ ಇದ್ರು ಬ್ರಿಟಿಷರ್ಸ್ ಹತ್ರ, ಬಟ್ ಅವರು ಅದು ಕೊಡ್ತಿರ್ಲಿಲ್ಲ. ಸೇಮ್ ಬಟ್ ಡಿಫ್ರೆಂಟ್ ಅನ್ನೋ ಥರ ಕೊಡ್ತಿರು. ದಟ್ ಪಾಲಿಸಿ ವಾಸ್ ಕಾಲ್ಡ್ ಆಸ್ ಕ್ಯಾರೆಟ್ ಆ್ಯಂಡ್ ಸ್ಟಿಕ್. ನೆನಪಿದೆಯಾ? ಎಲ್ಲೋ ಹೇಳಿದ್ದೆ ಅದನ್ನ. ವಾಟ್ ಈಸ್ ಕ್ಯಾರೆಟ್ ಆ್ಯಂಡ್ ಸ್ಟಿಕ್? ಸ್ವಲ್ಪ ಕೊಡೋದು, ಜಾಸ್ತಿ ಮಾತಾಡಿದ್ರೆ ಬಾಸುಂಡೆ ಹಾಕೋದು. ಸೊ ದಿಸ್ ಪೀಪಲ್ ವೇರ್ ಮೇಕಿಂಗ್ ಲಾಟ್ ಆಫ್ ರಿಕ್ವೆಸ್ಟ್, ಬಟ್ ಎಲ್ಲ ಫುಲ್ಫಿಲ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಒನ್ ಆಫ್ ದ ಅದರ್ ಡ್ರಾಬ್ಯಾಕ್ ಆಫ್ INC ವಾಸ್ ಲ್ಯಾಕ್ ಆಫ್ ಮುಸ್ಲಿಂ ಸಪೋರ್ಟ್. ಈ ಪಾರ್ಟಿಗೆ ಮುಸ್ಲಿಂ ಸಪೋರ್ಟ್ ಕೂಡ ಇರಲಿಲ್ಲ. ಆ್ಯಂಡ್ ದ ಸೆಕೆಂಡ್ ಪ್ರಾಬ್ಲಮ್ ದಟ್ INC ಫೇಸ್ಡ್ ವಾಸ್ ವೆನ್ ಲೀಡರ್ಸ್ ಆಫ್ INC ಅಂಡರ್ಸ್ಟುಡ್ ದಟ್, when leaders of INC understood that Britishers are playing games with them, two types of people inside INC started getting aroused. INC ಅಲ್ಲಿ ಇರುವಂಥ ಲೀಡರ್ಸ್ ಏನಿದ್ದಾರೆ ಅದರಲ್ಲಿ ಎರಡು ಟೈಪ್ ಆಫ್ ಲೀಡರ್ಸ್ ಹುಟ್ಟಕ್ಕೆ ಸ್ಟಾರ್ಟ್ ಆದರು. ದ ಬ್ಲೂ ಕಲರಲ್ಲಿ ಇರುವಂಥವ್ರು ಮಾಡರೇಟ್ ಲೀಡರ್ಸ್ ಅಂತ,
These people had trust on the Britishers, and the second type of leaders were called as extremist leaders. ಇವ್ರನ್ನ extremist leaders ಅಂತ ಕರೆಯೋಣ. Inside INC, the people who understood the true mindset of Britishers, now there were two types of leaders in the same political party. These are called as extremist leaders and these are called as moderate leaders. ಇವರಿಬ್ಬರ ಮಧ್ಯೆ ವ್ಯತ್ಯಾಸ ನಿಮ್ಗೆ ಗೊತ್ತಾಗಬೇಕು, ಹೇಳ್ತೇನೆ. ಇದ್ರ ಮೇಲೆ ಸಪ್ರೇಟ್ ವಿಡಿಯೋನೇ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, 1 ಗಂಟೆದು. ಫುಲ್ ಡೆಪ್ತ್ ನಾಲೆಜ್ ಬೇಕಂದ್ರೆ ಅದನ್ನು ನೋಡಿ, ಬಟ್ ಐ ವಿಲ್ ಗಿವ್ ಅ ವಾಸ್ಟ್ ಓವರ್ ವ್ಯೂ ಹಿಯರ್. ಓಕೆ, ಸೊ ಫಸ್ಟ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಇದು INC ಒಳಗೇನೆ ಆಯ್ತಾ, INC ಒಳಗೇನೆ ಬಿರುಕು ಮೂಡಿತ್ತು. ದೇರ್ ವಾಸ್ ಅ ಡಿವಿಷನ್ ಆಫ್ leaders inside INC. One were called as moderates, the others were called as extremist. And extremist phase can be seen from the year of 1905 in the extremist leaders the growth kanutte. What are moderate leaders? These people are non violent in nature, andre ಶಾಂತಿಯುತವಾಗಿ ಬ್ರಿಟಿಷರ್ಸ್ ವಿರುದ್ಧ ಹೋರಾಡೋದು ಇವ್ರ ಪಾಲಿಸಿ ಆಗಿತ್ತು. they preferred violence. ಅವಶ್ಯಕತೆ ಬಿದ್ದರೆ ತಲೆನ ತೆಗಿಯೋಣಾಗೋರು, ಹೊಡೆದ್ರೆ ಡೈನೋಸಾರ್ ಮಾರೋ ಅಂತ. they were ready to fight against Britishers. Moderate leaders never wanted to fight, they wanted to request. Extremist leaders were ready to fight for their rights. Second thing, these people wanted, moderate leaders wanted Swaraj. Moderate leaders wanted Swaraj, and the meaning of Swaraj for them was self-rule. According to the moderate leaders, Swaraj andre self-rule, that is, let the queen be on the top. ಬ್ರಿಟಿಷರ್ಸೇ ಇರಲಿ, ಬಟ್ ನಮಗೂ ಕೂಡ ಸ್ವಲ್ಪ ಲಾ ಮೇಕಿಂಗ್ ಅಥಾರಿಟಿ, ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳೋ ಪರ್ಮಿಷನ್ ಕೊಡಿ, ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಕೂತ್ಕೊಳ್ಳುವಂಥ ಪರ್ಮಿಷನ್ ಕೊಡಿ ಅನ್ನೋದು ಸ್ವರಾಜ್ ಕಾನ್ಸೆಪ್ಟ್ ಮಾಡರೇಟ್ಸ್ದಾದರೆ. ಬಾಲ್ ಗಂಗಾಧರ್ ತಿಲಕ್ ಅವರು ಎಕ್ಸ್ಟ್ರೀಮಿಸ್ಟ್ ಲೀಡರ್. ಸ್ವರಾಜ್ ಅಂದರೆ ಏನು ಗೊತ್ತಾ? ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಇವ್ರ ಕಾನ್ಸೆಪ್ಟ್ ಆಫ್ ಸ್ವರಾಜ್ ಇಸ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ನಾವೇ ನಮ್ಮ ದೇಶನ ಆಳ್ಕೊಳ್ತೇವೆ, ನೀವು ತಿಕ್ಕಾ ಮುಚ್ಕೊಂಡು ಹೋಗಿ ಅನ್ನೋದು ಎಕ್ಸ್ಟ್ರೀಮಿಸ್ಟ್ ಲೀಡರ್ ಪಾಲಿಸಿ. ಸರ್ ನೀವಿರಿ, ಬಟ್ ನಿಮ್ಮ ಜೊತೆ ನಾವು ಸ್ವಲ್ಪ ಕೆಲಸ ಮಾಡ್ತೇವೆ ಅನ್ನೋದು ಮಾಡರೇಟ್ ಲೀಡರ್ ಪಾಲಿಸಿ. ಆ್ಯಂಡ್ ಥರ್ಡ್ ಒನ್, moderate leaders had, the policies of moderate leaders was petition, prayer and non-violent protest. Petition ಕೊಡ್ತಿದ್ರು, ಪ್ರೇ ಮಾಡ್ತಿದ್ರು, non-violent protest, and these people were towards violent protest. they were ready to protest. ಬೇಕಿದ್ರೆ ಕಲ್ಲೇ ಹೊಡಿತೀವಿ, ನಮ್ಗೆ ಏನು ಬೇಕೋ ಅದನ್ನ ಕೊಡಿ ಅಂತ. ಆ್ಯಂಡ್ ಸಮ್ ಆಫ್ ದ ಇಂಪಾರ್ಟೆಂಟ್ ನಾನ್-ವೈಲೆಂಟ್ ಲೀಡರ್ಸ್, ಮಾಡರೇಟ್ ಲೀಡರ್ಸ್ ಅಂತ ಹೇಳಿದ್ರೆ ಗೋಪಾಲ ಕೃಷ್ಣ ಗೋಖಲೆ ಅವರು ಇದ್ದಾರೆ. ಆ್ಯಂಡ್ ದ ಥಿಂಗ್ ಈಸ್, ಗೋಪಾಲ ಕೃಷ್ಣ ಗೋಖಲೆ ಅವರು ಆಚೆನೋ ಈಚೆನೋ ಅಂತ ಹೇಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಅದನ್ನ ಸೆಂಟ್ರಲ್ ಬರಿತಾ ಇದ್ದಾನೆ. ಗೋಪಾಲ ಕೃಷ್ಣ ಗೋಖಲೆ, ದಾದಾಭಾಯ್ ನವರೋಜಿ ಅವರಿದ್ದರು. ಓಕೆ, ಆಮೇಲೆ ತುಂಬ ಜನ ಇದ್ರು, ಹೆಸರು ನೆನಪಾಗ್ತಿಲ್ಲ, ಇಟ್ಸ್ ಓಕೆ. ಬಟ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸಲ್ಲಿ ಮಾತ್ರ ನೀವು 3 ಹೆಸರನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. The first important extremist leader is Lal, that means Lala Lajpat Rai ಅವರು. ಬಾಲ್ ಅಂದರೆ ಬಾಲ್ ಗಂಗಾಧರ್ ತಿಲಕ್ ಅವರು. ಆ್ಯಂಡ್ ಪಾಲ್ ಅಂದರೆ ಬಿಪಿನ್ ಚಂದ್ರ ಪಾಲ್ ಅವರು. ಈ 3 ಜನ, ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್ ಆ್ಯಂಡ್ Bipin Chandra Pal are the 3 most dominating leaders of extremist phase. And ಇಲ್ಲಿ ಬಂದರೆ ದಾದಾಬಾಯಿ ನವರೋಜಿ ಅವರು ಇದ್ದಾರೆ, ಇವನ್ ಜವಾಹರ್ಲಾಲ್ ನೆಹರು ಅವರು ಏನಿದ್ದಾರೆ, he is also a moderate leader. ನಿಮ್ಮ ಮಹಾತ್ಮ ಗಾಂಧಿ ಅವರು ಏನಿದ್ದಾರೆ, he is also a moderate leader. And extremist leaders ಅಲ್ಲಿ ಕೂಡ ಇನ್ ಪೀಕ್ ಹೋಗಿದ್ದು ಮಾತ್ರ ಸುಭಾಷ್ ಚಂದ್ರ ಬೋಸ್ ಅವರು. ಇವನ್ ಸುಭಾಷ್ ಚಂದ್ರ ಬೋಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅನ್ ಎಕ್ಸ್ಟ್ರೀಮಿಸ್ಟ್ ಲೀಡರ್. ಅವರು ಕೂಡ INC ಇದ್ರು. ಆ್ಯಂಡ್ ಈ 2 ಲೀಡರ್ಸ್ನ ಬಿಟ್ಟು ಕೂಡ ಇನ್ನೊಂದು ಕ್ಯಾಟಗರಿ ಆಫ್ ಲೀಡರ್ಸ್ ಇದ್ದಾರೆ, ದೋಸ್ ಆರ್ ಕಾಲ್ಡ್ ಆಸ್ ರೆವಲ್ಯೂಷನರೀಸ್. These people are not part of INC or something. They were ready to kill or die. ಈ ಬ್ರಿಟಿಷರ್ಸ್ನ ಓಡಿಸೋಕ್ಕೆ ಪ್ರಾಣ ತೆಗಿಯೋಕ್ಕೂ ರೆಡಿ ಇದ್ರು, ಪ್ರಾಣ ಕೊಡೋಕ್ಕೂ ರೆಡಿ ಇದ್ರು. ಆ್ಯಂಡ್ ಸಮ್ ಆಫ್ ದ ಗ್ರೇಟೆಸ್ಟ್ ಎಕ್ಸ್ಟ್ರೀಮ್ ರೆವಲ್ಯೂಷನರಿ ಲೀಡರ್ಸ್ ಆರ್ ಚಂದ್ರಶೇಖರ್ ಆಜಾದ್ ಅವರಿದ್ದಾರೆ, ನಮ್ಮ ಭಗತ್ ಸಿಂಗ್ ಅವರಿದ್ದಾರೆ, ಸುಖದೇವ್ ಅವರಿದ್ದಾರೆ, ರಾಜ್ಗುರು ಅವರಿದ್ದಾರೆ. ಇವನ್ ಸುಭಾಷ್ ಚಂದ್ರ ಬೋಸ್ at one point of time became a revolutionary. That is, he was ready to sacrifice his life for his country and he formed INA, Indian National Army. Japan alli kartare yaru, Subhash Chandra Bose avaru. So these are the 3 types of leaders. Moderate leaders trusted in Britishers, extremist leaders were ready to fight against Britishers, and revolutionaries were ready to take the life or give the life for the welfare of the country. ಈ 3 ತರ ಕ್ಯಾಟಗರಿಲಿ ಇರೋ ಲೀಡರ್ಸ್ನ ಅರ್ಥ ಮಾಡ್ಕೊಳ್ಳಿ. And this division is inside INC. Okay, ಇವಾಗ ಅರ್ಥ ಮಾಡ್ಕೊಳ್ಳಿ. Britishers understood that INC is split into 2 parts. One is called as moderates and one more is called as extremist.
ಬ್ರಿಟಿಷರ್ಸ್ಗೆ ಇದು 1905 ಅರ್ಥ ಆಯಿತು. ದ ಮೂಮೆಂಟ್ ಸ್ವದೇಶಿ ಮೂಮೆಂಟ್ ವಾಸ್ ಲಾಂಚ್ಡ್. The moment Swadeshi movement was launched, they understood that there are two categories of leaders in INC, extremists and moderates. In 1906, this further divided into Muslim League. ಇವಾಗ ನೋಡಿ, ಇಲ್ಲಿ ಹಿಂದೂ ಮೆಜಾರಿಟಿ ಇದೆ, ಇಲ್ಲಿ ಮುಸ್ಲಿಂ ಮೆಜಾರಿಟಿ ಇದೆ. ಇವನ್ ಇನ್ ಹಿಂದೂಸ್ now they are divided into moderate leaders and extremist leaders. A pure cut policy of divide and rule. INCನೇ ಡಿವೈಡ್ ಮಾಡಿದ್ರು ಮಾಡರೇಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್ಸ್ ಅಂತ, ಅಂಡ್ ಮುಸ್ಲಿಮ್ಸ್ನ ಸಪ್ರೇಟ್ ಮಾಡಿದ್ರು ಮುಸ್ಲಿಂ ಲೀಗ್ ಅಂತ. ಈಸ್ ಇಟ್ ನಾಟ್ ದ ಪಾಲಿಸಿ ಆಫ್ ಡಿವೈಡ್ ಅಂಡ್ ರೂಲ್? ಅಫ್ಕೋರ್ಸ್ ಇಟ್ಸ್ ದ ಪಾಲಿಸಿ ಆಫ್ ಡಿವೈಡ್ ಅಂಡ್ ರೂಲ್. ಮುಸ್ಲಿಂ ಲೀಗ್ನ ಕಟ್ಸಿದ್ದೆ ಮುಸ್ಲಿಮ್ಸ್ನ ಸಪ್ರೇಟ್ ಮಾಡೋಕ್ಕೆ. ಒಂದು ಕಡೆ ಮುಸ್ಲಿಮ್ಸು ಹೋದ್ರು INC ಇಂದ. ಆನ್ ದ ಅದರ್ ಹ್ಯಾಂಡ್, how INC is divided into two parts, that is moderate leaders and extremist leaders. This was the political situation of India. There were no clear cut leaders. Even if we had leaders were fighting among themselves. ಈಗ ನಮ್ಮ BJP ಕಾಂಗ್ರೆಸ್ ಹೇಗೆ ಹೊಡ್ಕೊಳ್ತಾ ಇದೆಯೋ ಅದಕ್ಕಿಂತ ಮೊದಲು ಕಾಂಗ್ರೆಸ್ಸೇ ಹೊಡ್ಕೊಳ್ತಾ ಇತ್ತು. ಒನ್ ಫೇಸ್ ಇಸ್ ಕಾಲ್ಡ್ ಎಸ್ ಮಾಡರೇಟ್ ಫೇಸ್, ಒನ್ ಮೋರ್ ಫೇಸ್ ಇಸ್ ಕಾಲ್ಡ್ ಎಸ್ ಎಕ್ಸ್ಟ್ರೀಮಿಸ್ಟ್ ಫೇಸ್. ಸೊ ದಿಸ್ ವಾಸ್ ದ ಪೊಲಿಟಿಕಲ್ ಸಿಚುವೇಶನ್. ಅರ್ಥ ಆಗಿದೆ ಅನ್ಕೊಳ್ತಾನೆ. ಸೊ ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಮಾಡರೇಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಶಾಂತ ಸ್ವಭಾವದವರು. ಎಕ್ಸ್ಟ್ರೀಮಿಸ್ಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಹೊಡೆದಾಡಕ್ಕೆ ಸಿದ್ಧರಾಗಿರೋರು. ರೆವಲ್ಯೂಷನರಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಪ್ರಾಣ ಕೊಡೋಕ್ಕೂ ರೆಡಿ, ಪ್ರಾಣ ತೆಗಿಯೋಕ್ಕೂ ರೆಡಿ. ಓಕೆ, ಇವಾಗ ನೆಕ್ಸ್ಟ್ ಟಾಪಿಕ್ ಹೋಗೋಣ, ದಟ್ ಈಸ್ ಸೂರತ್ ಸ್ಪ್ಲಿಟ್. ಲೆಟ್ಸ್ ಟಾಕ್ ಅಬೌಟ್ ದ ಸೂರತ್ ಸ್ಪ್ಲಿಟ್. ಓಕೆ, ಏನಿದು ಸೂರತ್ ಸ್ಪ್ಲಿಟ್ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಅದಕ್ಕಿಂತ ಮೊದಲು ಒಂದು ಚಿಕ್ಕ ಪಾಯಿಂಟ್ ಹೇಳಬೇಕಿತ್ತು. INC ಎವ್ರಿ ಇಯರ್ ಯೂಸ್ ಟು ಹ್ಯಾವ್ ಅ ಸೆಷನ್. INC ಎವ್ರಿ ಇಯರ್ ಯೂಸ್ ಟು ಹ್ಯಾವ್ ಅ ಸೆಷನ್. ಸೆಷನ್ ಅಂದರೆ ಏನು? ಅವರು ಜನರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ದ ಗ್ರೇಟೆಸ್ಟ್ ಲೀಡರ್ಸ್ ವುಡ್ ಕಮ್ ಆ್ಯಂಡ್ ಸ್ಪೀಕ್ ಆ್ಯಂಡ್ ಅಡ್ರೆಸ್ ದ ಪೀಪಲ್, ಸೇಯಿಂಗ್ ದಟ್ ಈ ವರ್ಷಕ್ಕೆ ನಮ್ಮ ಗುರಿಗಳು ಇದು, ನಮ್ಮ ಗೋಲ್ಸ್ ಇದು, ನಿಮ್ಮ ಬೆಂಬಲ ಹಿಂಗಿರಬೇಕು, ನೀವು ಹೀಗೆ ಮಾಡಬೇಕಂತ ಉದ್ದೇಶಿಸಿ ಮಾತಾಡ್ತಾ ಇದ್ರು. ಜಸ್ಟ್ ಲೈಕ್ ನರೇಂದ್ರ ಮೋದಿ ಅವರು ಹೋಗಿ ಸ್ಪೀಚ್ ಕೊಡ್ತಾರಲ್ವಾ, ರಾಹುಲ್ ಗಾಂಧಿ ಅವರು ಹೋಗಿ ಸ್ಪೀಚ್ ಕೊಡ್ತಾರಲ್ವಾ, ಆ ಥರ ಪ್ರತಿ ವರ್ಷ INC ಒಂದು ಸೆಷನ್ನ ಮಾಡ್ತಾ ಇತ್ತು. ಅವರ ಗೋಲ್ಸ್ ಆ್ಯಂಡ್ ಆಸ್ಪಿರೇಷನ್ಸ್, ಅವರ ರೆಸೊಲ್ಯೂಷನ್ನ ಜನರಿಗೆ ಹೇಳ್ತಾ ಇದ್ರು. ಓಕೆ, in 1907 initially the session was planned to be in Nagpur. ಈ ಸೆಷನ್ನ ನಾಗ್ಪುರಲ್ಲಿ ಮಾಡಬೇಕಂತ ಇದ್ರು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅದನ್ನು ಸೂರತ್ಗೆ ಶಿಫ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳ್ತಾನೆ ನೋಡಿ. ದೆರ್ ಇಸ್ ಅನ್ ಅಲ್ಟಿಮೇಟ್ ರೂಲ್ ಇನ್ INC ದಟ್ ಸೆಷನ್ ಯಾವ ಊರಲ್ಲಿ ಆಗುತ್ತೋ, ಸೆಷನ್ ಯಾವ ಊರಿನಲ್ಲಿ ಆಗುತ್ತೋ ಆ ಊರಿನ ವ್ಯಕ್ತಿ ಲೀಡರ್ ಆಗಲ್ಲ. ಇಫ್ ಅ ಸೆಷನ್ ಇಸ್ ಗೋನ್ ಹ್ಯಾಪನ್ ಇನ್ ಸೂರತ್ಗೆ ಬಿಲಾಂಗ್ ಆಗುವಂಥ ಲೀಡರ್ ಮಾತಾಡಾಗಿಲ್ಲ. ಇಫ್ ದ ಸೆಷನ್ ಇಸ್ ಇನ್ ನಾಗ್ಪುರಲ್ಲಿ ಹುಟ್ಟಿರುವಂಥ ಲೀಡರ್ ಮಾತನಾಡೋ ಹಾಗೆ ಇಲ್ಲ. ಆ್ಯಂಡ್ ಇನ್ ಸೂರತ್ ದೆರ್ ವಾಸ್ ಅ ವೆರಿ ಪಾಪ್ಯುಲರ್ ಲೀಡರ್ ಹೂ ವಾಸ್ ಬಾರ್ನ್ ಆ್ಯಂಡ್ ಹ್ಯಾಡ್ ಅ ಕ್ರೇಜಿ ಫ್ಯಾನ್ ಫಾಲೋವಿಂಗ್. ಜನರ ಫುಲ್ ಸಪೋರ್ಟ್ ಇದ್ದಂಥ ಒಂದು ಕ್ರೇಜಿ ಲೀಡರ್ ಹೂ ವಾಸ್ ಫ್ರಮ್ ಸೂರತ್ ವಾಸ್ ಬಾಲ್ ಗಂಗಾಧರ್ ತಿಲಕ್. He was the first person to talk about Swaraj. A Swaraj is my birthright and I shall have it ಅನ್ನುವಂಥ ಬೋಲ್ಡ್ ಸ್ಟೇಟ್ಮೆಂಟ್ನ ಕೊಟ್ಟಂಥ ಲೀಡರ್ ವಾಸ್ ಬಾಲ್ ಗಂಗಾಧರ್ ತಿಲಕ್. ಇನ್ ದ ಇಯರ್ 1906 ಸೆಷನಲ್ಲಿ ದಾದಾಬಾಯಿ ನೌರೋಜಿ ವಾಸ್ ದ leader of INC, session INC, and the word Swaraj was called. Swaraj ಅನ್ನೋ ವರ್ಡ್ನ ಫಸ್ಟ್ ಟೈಮ್ ಇಟ್ ವಾಸ್ ಸೆಡ್ ಔಟ್ ಇನ್ 1906 by Dadabhai Nauroji. Okay, this was the idea of Bal Gangadhar Tilak. In 1907, ಈಗ ನಾವು 1907 ಅಲ್ಲಿ ಇದ್ದೇವೆ. The session was planned in Surat. Since the session is planned in Surat, by default, Bal Gangadhar Tilak cannot become the leader. ಜನರನ್ನ ಉದ್ದೇಶಿಸಿ ಮಾತನಾಡುವಂಥ ಅಧಿಕಾರ ಬಾಲ್ ಗಂಗಾಧರ್ ತಿಲಕ್ ಅವರು ಕಳ್ಕೊಂಡಿದ್ರು. ಸೊ ನೌ ವಾಟ್ ಹ್ಯಾಪೆಂಡ್, ಹೇಳಿದೆ ನಾನು ನಿಮಗೆ, INCಯಲ್ಲಿ ಎರಡು ಥರ ಲೀಡರ್ ಇದ್ದಾರೆ. ದ ಫಸ್ಟ್ ಟೈಪ್ ಇಸ್ ಮಾಡರೇಟ್ಸ್ ಹೂ ವಾಂಟೆಡ್ ರಾಜ್ ಬಿಹಾರಿ ಘೋಷ್. ದೇ ವಾಂಟೆಡ್ ರಾಜ್ ಬಿಹಾರಿ ಘೋಷ್ ಟು ಬಿ ದ ಲೀಡರ್, ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ವಾಂಟೆಡ್ ಲಾಲಾ ಲಜಪತ್ ರಾಯ್ ಟು ಬಿ ದ ಲೀಡರ್. ನೋಡಿ, 1907 ಆಗುವಂಥ ಸೂರತ್ ಸೆಷನ್ಗೆ moderate leaders wanted Raj Bihari Ghosh to be the leader and extremist leaders wanted Lala Lajpat Rai to be the leader because Bal Gangadhar Tilak cannot be the president. ಇದು ಒಂದು ಕಡೆ ಆಗಿತ್ತು. And second thing, ಜನ ಇದ್ರಲ್ವಾ, people came to the session. ಅರ್ಥ ಮಾಡ್ಕೊಳ್ಳಿ, people came to Surat session to listen to the speech of Tilak. They came to the session to listen to the speech of Tilak. Tilak ಏನು ಹೇಳ್ತಾನೆ, ನಮ್ಮ ಹುಡುಗ ಏನು ಮಾತಾಡ್ತಾನೆ ಅಂತ ಕೇಳೋಕ್ಕೋಸ್ಕರನೇ ಜನ ಬಂದಿದ್ರು. But what happened when the session started, Raj Bihari Ghosh
started speaking. ಇವ್ರು ಮಾತಾಡ್ತಾ ಹೋದ್ರು and people were waiting, when will Bal Gangadhar Tilak talk ಅಂತ. Bal Gangadhar Tilak couldn't speak. He was made to sit there, because of which people got angry. Audience were like Tilak ಅಂತಿದ್ರು, but INC didn't let Tilak speak. Because of this, people started revolting. ಕುರ್ಚಿ ತಕೊಂಡು ಎಸೆಗೆ ಬಿಸಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನೇನೋ ಜಗಳ ಆಯಿತು. There was so much of revolt that everyone wanted Tilak to speak. INC moderate leaders didn't leave Tilak to speak, because of which people got crazy. ಅವರು ಕಲ್ ತೂರಾಟ ಎಲ್ಲ ಮಾಡಿಲ್ಲ, ಚಪ್ಪಲಿನೂ ಬಿಸಾಕಲಿಲ್ಲ, ಬಟ್ ಕುರ್ಚಿ ಎಲ್ಲ ತೆಗೆದು ಬಿಸಾಕಿದ್ರು. ಬಿಕಾಸ್ ಆಫ್ ವಿಚ್ ಅಲ್ಲಿ ಒಂದು ಸ್ಪಾರ್ಕ್ ಸ್ಟಾರ್ಟ್ ಆಯಿತು, ಆ ಫೈಟ್ ಸ್ಪಾರ್ಕ್ ಸ್ಟಾರ್ಟ್ ಆಯಿತು. ಇದರಿಂದ ಅಲ್ಲಿದ್ದಂಥ ಮಾಡರೇಟ್ ಲೀಡರ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ಸ್ಟಾರ್ಟೆಡ್ ಫೈಟಿಂಗ್ ವಿತ್ ಈಚ್ ಅದರ್. ಸೂರತ್ ಸೆಷನ್ನಲ್ಲೇ, ಇನ್ ದ ಸೂರತ್ ಸೆಷನ್ ಆನ್ ದ ಸ್ಟೇಜ್ ಅಲ್ಲಿರುವಂಥ ಲೀಡರ್ಸ್, moderate leaders and extremist leaders started fighting with each other, because of which extremist leaders made a walkout. ಅರ್ಥ ಮಾಡ್ಕೊಳ್ಳಿ, ವಾಕೌಟ್ ಅಂದ್ರೆ ಏನು? ದೇ ಲೆಫ್ಟ್ INC, ನನಗೆ INCನೂ ಬೇಡ ಮಣ್ಣು ಬೇಡ ಅಂತ ಹೇಳಿ ದೇ ಲೆಫ್ಟ್ INC and Lala Lajpat Rai, Bal Gangadhar Tilak, Bipin Chandra Pal and other extremist leaders left INC and moved out, because of which there was a split ಅಂದ್ರೆ ಎರಡು ತುಂಡು. and this split was not for the city of Surat. It is not the split of the city Surat, it was the split of INC. INC was split into two pieces, moderate leaders and extremist leaders. Extremist leaders left INC because people wanted Tilak to speak. Extremist leaders wanted Lala Lajpat Rai to be the leader, but Raj Bihari Ghosh was made the leader. Session was held in Surat and not in Nagpur, and the voices of extremists were seriously suppressed, because of which they made a walkout. ಇದರಿಂದ ಏನಾಯಿತು, ಬ್ರಿಟಿಷರ್ಸ್ ಇನ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ನೆಕ್ಸ್ಟ್ ಲೆವೆಲ್ಗೆ ಹೊರಟೋಯ್ತಲ್ವಾ. ಸಿ, now there is a division. ಅರ್ಥ ಮಾಡ್ಕೊಳ್ಳಿ, now there is a division of INC. now INC split ಆಯಿತು. ಇನ್ನೊಂದು ಕಡೆ 1906 ಅಲ್ಲಿ ಮುಸ್ಲಿಂ ಲೀಗ್ ಫಾರ್ಮ್ ಆಗಿದೆ, ಹಿಂದೂ ಮುಸ್ಲಿಂ ಕೂಡ ಸ್ಪ್ಲಿಟ್ ಆದರು. ಸಿ ಹೌ ಗ್ರೇಟ್ ದ ಪ್ಲೇ ವಾಯ್ಸ್. ಅದಕ್ಕೆ ನಾನು ಹೇಳಿದ್ದು ಲಾರ್ಡ್ ಕರ್ಜನ್ ಇಸ್ ಅ ಜೀನಿಯಸ್ ಅಂತ. He divided Hindu and Muslim, and Surat split divided INC into moderates and extremists. Now in INC there are no more extremist leaders. They made a walk off, navill iralla anta. So now INC is only left with moderates, and now it is INC full of moderates and Muslim League full of Muslims, and these two are also gonna fight from the upcoming events. ಮುಂದೆ ಏನಾಗತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿವರೆಗೂ ಚೆನ್ನಾಗಿದೆ ಅಂತ ಅಂದ್ಕೊಳ್ತೇನೆ. 1905 ಅಲ್ಲಿ ಸ್ಟಾರ್ಟ್ ಆಗಿದ್ದಂಥ ಪಾರ್ಟಿಷನ್ ಆಫ್ ಬೆಂಗಾಲ್ ಇಂದ 1907 ಸ್ಪ್ಲಿಟ್ ಆಫ್ INC ವರೆಗೂ ಎಲ್ಲ ಡಿವೈಡೇ ಆಗ್ತಿದೆ, ಎಲ್ಲ ತುಂಡು ಆಗ್ತಿದೆ. ಇವ್ರು ಮತ್ತೆ ಒಂದಾಗ್ತಾರಾ ಇಲ್ವಾ ಅನ್ನೋದು ಮುಂದೆ ಇವೆಂಟ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಸೊ ಸೂರತ್ ಸ್ಪ್ಲಿಟ್ ಅಂದ್ರೆ ಏನು? ಇಟ್ ಈಸ್ ನಾಟ್ ದ ಸ್ಪ್ಲಿಟ್ ಆಫ್ ದ ಸಿಟಿ, ಇಟ್ ಈಸ್ ದ ಸ್ಪ್ಲಿಟ್ ಆಫ್ INC. INC was split into two parts. One part was of moderate leaders, one more part of extremist leaders. ಬಿಸಿ ರಕ್ತ ಇರುವಂತ ಲೀಡರ್ಸ್ INCನ ಬಿಟ್ಟು ನೀವಿರ್ರಪ್ಪ, ನೀವು ನೋಡ್ಕೊಳ್ರಪ್ಪ ಅಂತ ಕೈ ಮುಗಿದು ಹೊರಟೋಗ್ತಾರೆ. ದಿಸ್ ಇವೆಂಟ್ ಇಸ್ ಕಾಲ್ಡ್ ಆಸ್ ಸೂರತ್ ಸ್ಪ್ಲಿಟ್. Yeah. So the next important act that was passed was Indian Councils Act 1909. ಇದ್ರ ಬಗ್ಗೆ ಮಾತಾಡೋಣ. ನೋಡಿ, ಇದನ್ನು ನಾವು ಫೇಮಸ್ ಆಗಿ ಮಾಡ್ಲೆ ಮಿಂಟೋ ರಿಫಾರ್ಮ್ಸ್ ಅಂತ ಕೂಡ ಕರೀತೇವೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟ್ ದಟ್ ವಾಸ್ ಪಾಸ್ಡ್ ಫಾರ್ ದ ಪಾಲಿಸಿ ಆಫ್ ಡಿವೈಡ್ ಆ್ಯಂಡ್ ರೂಲ್. ಇದು ಕೂಡ ಒಂದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಆಗಿತ್ತು. ಫಸ್ಟ್ ಬ್ಯಾಕ್ಗ್ರೌಂಡ್ ಕೊಡ್ತಾ ಇದ್ದಾನೆ. ವಾಟ್ ವಾಸ್ ಹ್ಯಾಪ್ನಿಂಗ್ ಇನ್ 1905? ಓಕೆ, ಪಾರ್ಟಿಷನ್ ಆಫ್ ಬೆಂಗಾಲ್ ಆಯಿತು, which gave rise to in 1906 Muslim League was started by Aga Khan in Dhaka in Bangladesh, so called East Pakistan. So ಇವಾಗ ಏನಾಗ್ತಿದೆ, as a time moves forward now we had so many reforms. ಏನೇನೋ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ನಾವು ಬ್ರಿಟಿಷರ್ಸ್ ಇಂದ. ಒನ್ ಇಂಪಾರ್ಟೆಂಟ್ ರಿಫಾರ್ಮ್ ವಾಸ್ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಇಂಡಿಯನ್ಸ್ ರೆಪ್ರೆಸೆಂಟೇಷನ್ ಬೇಕು ಅಂತ, and this was mostly asked by INC who were Hindus. ಕರೆಕ್ಟ್ ಅಲ್ವಾ? ಯಾಕಂದರೆ ಮುಸ್ಲಿಮ್ಸ್ ಈಗ ಮುಸ್ಲಿಂ ಲೀಗ್ಗೆ ಮೂವ್ ಆನ್ ಆಗಿದ್ದಾರೆ. ಸೊ ನಾವು ದ ಮುಸ್ಲಿಂ ಲೀಗ್ ಲೀಡರ್ಸ್ ಸ್ಟಾರ್ಟೆಡ್ ಟಾಕಿಂಗ್ ವಿತ್ ಮಿಂಟೋ. ಮಿಂಟೋ ವಾಸ್ ದ ವೈಸ್ರಾಯ್ ಆಫ್ ಇಂಡಿಯಾ ಆ್ಯಂಡ್ ವಿ ಆರ್ ರಿಕ್ವೆಸ್ಟಿಂಗ್ ಫಾರ್ ಸಮ್ ಸೀಟ್ಸ್ ಟು ಬಿ ರಿಸರ್ವ್ಡ್. ಅರ್ಥ ಮಾಡ್ಕೊಳ್ಳಿ, ಸಮ್ ಸೀಟ್ಸ್ ಟು ಬಿ ರಿಸರ್ವ್ಡ್ ಫಾರ್ ದೆಮ್ ಇನ್
ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಈ ಲಾ ಮೇಕಿಂಗ್ ಅಥಾರಿಟಿಯಲ್ಲಿ ಸಮ್ ಆಫ್ ದ ಸೀಟ್ಸ್ ನಮ್ಮ ಮುಸ್ಲಿಮ್ಸ್ಗೂ ಕೊಡಿ ಅಂತ ದೇ ವರ್ ರಿಕ್ವೆಸ್ಟಿಂಗ್ ಮಿಂಟೋ, ಬಿಕಾಸ್ ಮಿಂಟೋ ವಾಸ್ ದರ್ ಗಾಡ್ ಫಾದರ್. ಮಿಂಟೋ ಪರ್ಮಿಷನ್ನೇ ಮುಸ್ಲಿಂ ಲೀಗ್ನ ಕಟ್ಟಿದ್ದಾಗಿತ್ತು. ಸೊ ದೇ ವರ್ ಮೇಕಿಂಗ್ ದ ರಿಕ್ವೆಸ್ಟ್ ಆ್ಯಂಡ್ ಮಿಂಟೋ ಸೆನ್ಸ್ಡ್ ಒನ್ ಥಿಂಗ್. ಲಾರ್ಡ್ ಮಿಂಟೋ ಏನು ಬಕ್ರಾ ಅಲ್ಲ, ಹಿ ಸೆನ್ಸ್ಡ್ ಒನ್ ಥಿಂಗ್. INC is now divided into moderates and extremists due to Surat split in 1907. So there is a crack here. ಮುಸ್ಲಿಂ ಲೀಗ್ಗಿಂತ ಮೊದಲೇ INC ಅಲ್ಲಿ ಕ್ರ್ಯಾಕ್ ಆಗಿದೆ. ಮಾಡರೇಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ಅಂತ INC ಕ್ರ್ಯಾಕ್ ಆಗಿದೆ. ಸೊ ನಾವು ದೀಸ್ ಟು ಪೀಪಲ್ ಆರ್ ಫೈಟಿಂಗ್. ಸೊ ನಾವು INC is fighting among itself. In case Muslim League ರಿಕ್ವೆಸ್ಟ್ನ ನಾವು accept ಮಾಡಿದ್ರೆ, ಮಿಂಟೋ ಹ್ಯಾಡ್ ದಿಸ್ ಥಾಟ್, he was a very genius. If in case Muslim League ರಿಕ್ವೆಸ್ಟ್ನ ನಾವು accept ಮಾಡಿದ್ರೆ, what will happen? INC will become one side, Indian National Congress will become one side versus British ಪ್ಲಸ್ ಮುಸ್ಲಿಂ ಲೀಗ್ ಆಗತ್ತೆ ಅನ್ನೋ ಒಂದು ಥಾಟ್ ಮಿಂಟೋ ಅವ್ರ ತಲೆಯಲ್ಲಿತ್ತು. ಇಫ್ ಇನ್ ಕೇಸ್ ವಾಟ್ ಎವರ್ ರಿಕ್ವೆಸ್ಟ್ ಇಸ್ ಗಿವನ್ ಬೈ ಮುಸ್ಲಿಂ ಲೀಗ್ ಈಸ್ ಫುಲ್ಫಿಲ್ಡ್, ಮುಸ್ಲಿಂ ವಿಲ್ ಸ್ಟಾರ್ಟ್ ಸಪೋರ್ಟಿಂಗ್ ದ ಬ್ರಿಟಿಷ್ ಆ್ಯಂಡ್ ನಾಟ್ INC. ಸೊ ದ ಟೂ ಇಂಪಾರ್ಟೆಂಟ್ ಡಿಮಾಂಡ್ಸ್ ಆಫ್ ಇದು ನೆನ್ಪಿಟ್ಕೊಳ್ಳಿ, ದ ಟೂ ಡಿಮಾಂಡ್ಸ್ ಆಫ್ ಮುಸ್ಲಿಂ ಲೀಗ್ ವಾಸ್ ಪ್ರೊಟೆಕ್ಷನ್ ಆಫ್ ಮುಸ್ಲಿಂ ಕಮ್ಯುನಿಟಿ, protection of Muslim community. That is, India is dominated by Hindus, so they wanted some special protection. For that, they requested for separate electorate. Separate electorate andre matartane first, and some seats in Imperial Legislative Council for Muslims. ಇದರ ಅರ್ಥ ಏನಂದರೆ, ಇಫ್ ಇನ್ ಕೇಸ್ ಈ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಒಬ್ಬ MP ಎಲೆಕ್ಟ್ ಆಗಬೇಕಂದ್ರೆ, ಈ ಕಾಲದಲ್ಲಿ MP ಅಂತ ಕರಿತೇವಲ್ವಾ, ಇಫ್ ಇನ್ ಕೇಸ್ ಈ ಕಾನ್ಸ್ಟಿಟ್ಯೂಯೆನ್ಸಿಯಿಂದ MP ಎಲೆಕ್ಟ್ ಆಗಬೇಕಂದ್ರೆ ಇಂಡಿಯಾದಲ್ಲಿ, ಇಫ್ ಅ ಪರ್ಸನ್ ಇಸ್ ಸ್ಟ್ಯಾಂಡಿಂಗ್, ಆಲ್ ದ ಸಿಟಿಸನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯೆನ್ಸಿ, all the citizens of that particular constituency, irrespective of gender, irrespective of caste, religion, are free to cast their vote. ವೋಟ್ ಹಾಕೋ ಅಧಿಕಾರ ಇದೆ. ನೀವು ಜಾತಿ ಯಾವುದೇ ಆಗಿರಲಿ, ಕುಲ ಯಾವುದೇ ಆಗಿರಲಿ, ಮತ ಯಾವುದೇ ಆಗಿರಲಿ, ನಿಮ್ಮ ಜೆಂಡರ್ ಹುಡುಗ ಆಗಿರಲಿ, ಹುಡುಗಿ ಆಗಿರಲಿ, ಏನೇ ಆಗಿರಲಿ, ಎವ್ರಿ ಒನ್ ಹ್ಯಾವ್ ದ ರೈಟ್ ಟು ಗಿವ್ ವೋಟ್ ಟು ದೆಮ್. ಬಟ್ ಸಪರೇಟ್ ಎಲೆಕ್ಟೊರೇಟ್ ಅಂದರೆ, ಇಫ್ ಇನ್ ಕೇಸ್ ಅ ಮುಸ್ಲಿಮ್ ಇಸ್ ಸ್ಟ್ಯಾಂಡಿಂಗ್ ಫಾರ್ ಎಲೆಕ್ಷನ್, ಸಪರೇಟ್ ಎಲೆಕ್ಟೊರೇಟ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇಫ್ ಇನ್ ಕೇಸ್ ಮುಸ್ಲಿಮ್ ಇಸ್ ಸ್ಟ್ಯಾಂಡಿಂಗ್ ಫಾರ್ ದ ಎಲೆಕ್ಷನ್, ಓನ್ಲಿ ದ ಮುಸ್ಲಿಮ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಏರಿಯಾ ಕ್ಯಾನ್ ವೋಟ್, ಆ್ಯಂಡ್ ಅದರ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕ್ಯಾಸ್ಟ್, ಹಿಂದೂ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ದೇ ವೇರ್ ನಾಟ್ ಅಲೌಡ್ ಟು ವೋಟ್. ದಿಸ್ ಇಸ್ ಒನ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, some constituencies like this is the first constituency, is second constituency. They asked that for some constituencies only Muslim leaders should be elected only by Muslim population. This concept is called as separate electorate. ಅಂದ್ರೆ ಅಲ್ಲಿ ನಿಂತ್ಕೊಳ್ಳುವಂಥ ಕ್ಯಾಂಡಿಡೇಟ್ ಕೂಡ ಮುಸ್ಲಿಮೇ, ವೋಟ್ ಮಾಡೋರು ಕೂಡ ಮುಸ್ಲಿಮ್ಸೇ, others should not be given the chance. This concept is called as separate electorate, and this was demanded by whom? Muslim League to Lord ಮಿಂಟೋ ಹತ್ರ ಹೋಗಿ ಅವ್ರು ಡಿಮಾಂಡ್ ಮಾಡಿದ್ರು ಇದನ್ನ, ಆಫ್ಟರ್ 1906 when Muslim League was created. ನಾವು ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕ್ಕೆ, ಈ ಡಿವಿಷನ್ ಆಫ್ ಏನಂತಾರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋಕ್ಕೆ ವಾಟ್ ಡಿಡ್ ದಿಸ್ ಲಾರ್ಡ್ ಮಿಂಟೋ ಡಿಡ್ ವಾಸ್, he passed Indian Councils Act of 1909. ಜನನ ಇನ್ನೂ ತುಂಡು ಮಾಡೋಕ್ಕೆ ದೇ ಪಾಸ್ ಸಮಥಿಂಗ್ ಕಾಲ್ಡ್ ಆಸ್ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1909, ಆಲ್ಸೋ ನೌನ್ ಆಸ್ Morley-Minto reforms. One of the most popular reforms called as Morley-Minto reforms of 1909. Who is Morley? He is the Secretary of the State sitting in England. Minto was the Viceroy of India. The first provision, ಈಗ ಒನ್ ಬೈ ಒನ್ ಪ್ರಾವಿಷನ್ಸ್ ಹೇಳ್ತಾನೆ. ದ ಫಸ್ಟ್ ಪ್ರಾವಿಷನ್ ವಾಸ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇತ್ತಲ್ವಾ, ಅದೇ ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ಕೌನ್ಸಿಲ್, ದ ಸೈಜ್ ಇನ್ಕ್ರೀಸ್ಡ್ ಫ್ರಮ್ 16 to 60. ನಿಮಗೆ ನೆನಪಿದ್ರೆ 1892 ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಅಲ್ಲಿ the size of unofficial members was increased from 6 to 10 and 12 to 16. ಗೊತ್ತಿದೆ ಅಲ್ವಾ? There was an increase from 10 to 16, but now the size has been increased from 16 to 60. See how many Indians are now selected. The size was very, very big. ಇದಾದ್ಮೇಲೆ one important act that was passed was separate electorate was granted.
separate electorate was granted for Muslims request ಮಾಡ್ದಂಗೆ separate electorate ನ ಅವ್ರು ಕೊಟ್ಬಿಟ್ರು. Because of this what happened, now instead of Muslims supporting INC, they started supporting Britishers. They implemented divide and rule. This is also one more important part. And indirect elections were there, right? Indirect elections andre not everyone can vote in India. Only the people belonging to elite classes who were landlords or who were owning universities, Muslims communities antavru matra vote ಆಗ್ತಿದ್ರು. This is called as indirect elections. Based on this only elections were happening. Elected members ande alva 1892 elections were granted. Everyone couldn't vote, only the people of elite classes who were loyal to Britishers were given to vote. Idu kuda ittu. And separate electorate was also given. After this one more is also there. Non-official members idralla, non-official members, that is the people who were getting elected were not having any right to discuss on the budget or to cast the vote. Now they were given the power, to discuss on budget. Idu kuda ittu, to discuss on budget. This right was given. From now on these people were not unofficial, they became semi-official antane karibodu. They were given the power to discuss on the budget. And in case ಏನಾದ್ರು ಡಿಸ್ಕಷನ್ಸ್ ಆದರೆ ಸಪ್ಲಿಮೆಂಟ್ರಿ ಕ್ವಶನ್ಸ್ ಕೇಳೋ ಪರ್ಮಿಷನ್ನ ಕೂಡ ಕೊಟ್ಟರು. ಸಪ್ಲಿಮೆಂಟ್ರಿ ಕ್ವಶನ್ಸ್ ಅಂದರೆ ಯು ವಿಲ್ ಆಸ್ಕ್ ಅ ಕ್ವಶನ್ to some person, he will give an answer back. Initially you couldn't cross question it again, ಈ ರೈಟ್ ಇರಲಿಲ್ಲ. But from now on in the Imperial Legislative Council, if an Indian asks a question, if in case he responds back, these people were given the right to give supplementary questions, back to back questions ಕೇಳುವಂತ ಅಧಿಕಾರನ ಕೂಡ ಕೊಟ್ಟರು. But the important thing that happened here was expansion of Imperial Legislative Council size from 16 to 60. And the second one is communal electorate for Muslims. And because of this, since communal electorate was implemented in 1909 by Minto, Lord Minto is also known as father of communal electorates in India. Father of communal electorate in India. ಇವನಿಗೆ ಈ ರೈಟ್ ನ ಕೂಡ ಕೊಟ್ಟಿದ್ದಾರೆ. He became the father of communal electorates in India. ಇದನ್ನ ನೆನ್ಪಿಟ್ಕೊಳ್ಳಿ ನೀವು, keep it in mind. 1909 was majorly for the expansion of the Imperial Legislative Council and also for the implementation of divide and rule by the communal electorate of India. ಈಗ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಹೇಳ್ತಾ ಇದ್ದೇನೆ ನೋಡಿ. ಐ ಆಮ್ ಟಾಕಿಂಗ್ ಅಗೇನ್. ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೋಗೋಣ. 1858 ಇಂದ 1871 ವರೆಗೂ ಮುಸ್ಲಿಮ್ಸ್ were kept out of education. From 1871 to ಈಗ 1909 they were educated. ಇದನ್ನ ನೆನ್ಪಿಟ್ಕೊಳ್ಳಿ, they were educated. In 1875 Aligarh University was founded by Sir Syed Ahmad Khan, by which Muslims also got educated in a higher level. They also got aspirations. ಆಮೇಲೆ 1905 ಅಲ್ಲಿ ಪಾರ್ಟಿಷನ್ ಆಫ್ ಬೆಂಗಾಲ್ ಆಗುತ್ತೆ. 1906 ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮುಸ್ಲಿಂ ಲೀಗ್ ಆಗುತ್ತೆ. ಆ್ಯಂಡ್ ವಿದಿನ್ ಜಸ್ಟ್ 3 years ಆಫ್ ಸ್ಪ್ಯಾನ್ 1909 ಅಲ್ಲಿ ಅವರಿಗೆ ಸಪರೇಟ್ ಎಲೆಕ್ಟರೇಟ್ ಕೂಡ ಸಿಗತ್ತೆ. ಜಸ್ಟ್ ಇಮ್ಯಾಜಿನ್ ಹೌ ಫಾಸ್ಟ್ ಡಿಡ್ ಬ್ರಿಟಿಷರ್ಸ್ ಸ್ಟಾಪ್ ಸಪೋರ್ಟಿಂಗ್ ಹಿಂದೂಸ್ ಆ್ಯಂಡ್ ಟೇಕ್ ಕಂಟ್ರೋಲ್ ಆಫ್ ಮುಸ್ಲಿಮ್ಸ್. ಇಷ್ಟು ದಿನ ಹಿಂದೂಸ್ಗೆ ಸಪೋರ್ಟ್ ಮಾಡಿದ್ರು, ಬಟ್ ಸಿನ್ಸ್ ದೇ ಸಪೋರ್ಟೆಡ್ ಮೆಜಾರಿಟಿ ಆಫ್ ಹಿಂದೂಸ್ ಆ್ಯಂಡ್ INC ವಾಸ್ ಫಾರ್ಮ್ಡ್ ವಿಚ್ ವೇರ್ causing trouble to the British Empire. To suppress the power of INC, they started supporting Muslims now. 1871 in they started supporting Muslims more than Hindus. This is how they play. This is called as what you can say divide and rule. ಅರ್ಥ ಮಾಡ್ಕೊಳ್ಳಿ. ಇನಿಷಿಯಲಿ ಹಿಂದೂಸ್ಗೆ ಸಪೋರ್ಟ್ ಇತ್ತು, ಇವಾಗ ಮುಸ್ಲಿಮ್ಸ್ಗೆ ಸಪೋರ್ಟ್ ಇದೆ. ಎಷ್ಟು ಚೆನ್ನಾಗಿ ಚೆಸ್ ಆಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. 1909 ಆ್ಯಕ್ಟ್ ನೆನ್ಪಿಟ್ಕೊಳ್ಳಿ. 1905 Partition of Bengal and 1909 Indian Councils Act, also known as Morley-Minto Reforms, was the major foundation for division of India. Idu kuda nijane, division of India, because now Muslims were more focused toward themselves. Ella avrige sikta idre mattu INC hatra Hindus hatra yak bartare. They were very happy. This became a seed for the division of India in a very, very, very vast manner. This is about Morley-Minto reforms. This reforms is for Indian Legislative Council. This reform is for Indian Legislative Council, where nominated members and elected members. Now elected members size was expanded to 60 and they were selected from the provincial autonomy. ಅಲ್ಲಿಂದ ಸೆಂಟ್ರಲ್ ಗವರ್ನಮೆಂಟ್ಗೆ ಹೋಗ್ತಾ ಇದ್ರು, ಅಲ್ಲಿ ಹೋಗಿ ಕ್ವಶನ್ಸ್ನ ಕೂಡ ಕೇಳ್ತಿದ್ರು, ಬಜೆಟ್ ಮೇಲೆ ವೋಟ್ನ ಕೂಡ ಮಾಡ್ತಿದ್ರು. ಬಟ್
The major thing it happened here is communal electorate was introduced, by which there was a further division in between INC and Muslim League. ಈಗ ಮುಸ್ಲಿಂ ಲೀಗ್ಗೆ ಏನೇ ಬೇಕಿದ್ರು ಬ್ರಿಟಿಷರ್ಸ್ ಫುಲ್ಫಿಲ್ ಮಾಡ್ತಾ ಇದ್ರು. ಬಿಕಾಸ್ ಆಫ್ ದಿಸ್, ನೋ ಮ್ಯಾಟರ್ ಹೌ ಮಚ್ INC tried to convince Muslims to join their party, they will never join back. Now there is a clear cut division between Hindus and Muslims, and the mastermind behind this is Lord Minto. This is about Indian Councils Act of 1909. And one more thing, sorry, if you think ನಿಮ್ಗೇನು ಅನ್ಸುತ್ತೆ, ಇಸ್ ಇಟ್ ರಿಯಲಿ ರಿಕ್ವೈರ್ಡ್ ಅನ್ಕೊಂಡ್ರೆ, ಎಸ್, ಇಫ್ ಯು ಆರ್ ಅ ಬ್ರಿಟಿಷರ್ ನೀವು ಕೂಡ ಇದನ್ನ ಮಾಡೇ ಮಾಡ್ತೀರಾ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಿಸ್ ಆಕ್ಟ್ ಡನ್ ವಾಸ್ ಎಕ್ಸ್ಪಾನ್ಷನ್ ಆಫ್ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ್ಯಂಡ್ ಗಿವಿಂಗ್ ದ ಕಮ್ಯುನಲ್ ರೈಟ್ಸ್. ಐ ಮೀನ್ ನಾಟ್ ಕಮ್ಯುನಲ್ ರೈಟ್ಸ್, ಕಮ್ಯುನಲ್ ಎಲೆಕ್ಟೋರೇಟ್. ಇದೆರಡನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಇವಾಗ ವಿಲ್ ಗೋ ಬ್ಯಾಕ್ ಇನ್ ಟೈಮ್ ಆ್ಯಂಡ್ ಸಿ ಸಮ್ ಅದರ್ ಆಕ್ಟ್. ಲೆಟ್ಸ್ ಸ್ಟಾರ್ಟ್. The next important event that took place in Indian history is Delhi Darbar of 1911. ಇದರಲ್ಲಿ ಏನಾಯಿತು ಅಂದರೆ, ದ ಎಂಪರರ್ ಕಿಂಗ್ ಆಫ್ ಇಂಗ್ಲೆಂಡ್ ಜಾರ್ಜ್ 5 ಅವ್ರು ಇಂಡಿಯಾಗೆ ಬಂದು ಹಿ ಎಕ್ವೈರ್ಡ್ ದ ಟೈಟಲ್ ಆಸ್ ರೂಲರ್ ಆಫ್ ಇಂಡಿಯಾ ಆರ್ ದ ಎಂಪರರ್ ಆಫ್ ಇಂಡಿಯಾ ಅನ್ನೋ ಟೈಟಲ್ನ ಎಕ್ವೈರ್ ಮಾಡ್ತಾರೆ. ಎಂಪರರ್ ಆಫ್ ಇಂಡಿಯಾ ಅನ್ನೋ ಟೈಟಲ್ನ ಅವರು ಡೆಲ್ಲಿ ದರ್ಬಾರಲ್ಲಿ ಎಕ್ವೈರ್ ಮಾಡ್ತಾರೆ. ಎಲ್ಲಿ ಇದಾಗಿದ್ದು? ಡೆಲ್ಲಿಯಲ್ಲಿ. ದಿಸ್ ವಾಸ್ ಅ ವೆರಿ ಗ್ರ್ಯಾಂಡ್ ಇವೆಂಟ್. ಇಟ್ ವಾಸ್ ಅ ವೆರಿ ವೆರಿ ಗ್ರ್ಯಾಂಡ್ ಇವೆಂಟ್. ಆ ಕಾಲದಲ್ಲಿದ್ದಂಥ ಗ್ರೇಟೆಸ್ಟ್ ಪರ್ಸನಾಲಿಟೀಸ್ ಎಲ್ಲರೂ ಬಂದು ಇದನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಇಟ್ ವಾಸ್ ಒನ್ ಆಫ್ ದ ಗ್ರ್ಯಾಂಡೆಸ್ಟ್ ಇವೆಂಟ್ಸ್ ದಟ್ ಹಸ್ ಟೇಕನ್ ಪ್ಲೇಸ್ ಇನ್ ಇಂಡಿಯಾ ಆಫ್ಟರ್ 1857. The king George V came to India and acquired the title as Emperor of India. This was one event that was happening. The two more other events that happened, ನೀವು ನೆನಪಿಟ್ಕೋಬೇಕಾಗಿರೋದು, first one is the Delhi was made the new capital of British. Till now Calcutta was the capital. Till now Calcutta, which was in West Bengal, ಇವಾಗ ನಾವೇನಂತ ಕರಿತೇವೆ, ಕೋಲ್ಕತ್ತಾ ಅಂತ ಏನು ಕರಿತೇವೆ, this was the capital of Britishers. After 1911 the capital was shifted to Delhi. By whom? George V ಅವರು ಕ್ಯಾಪಿಟಲ್ ಆಫ್ ಬ್ರಿಟಿಷ್ನ ಕಲ್ಕತ್ತಾದಿಂದ ಎತ್ಕೊಂಡು ಬಂದು ಡೆಲ್ಲಿ ಮಾಡಿದ್ರು. ದಿಸ್ ವಾಸ್ ಫಸ್ಟ್ ಥಿಂಗ್. ನೌ ಅಂಡರ್ಸ್ಟ್ಯಾಂಡ್, once the capital is moved, understand very very carefully, once the capital is moved, will the educated people move from there to new capital or not? Of course ಹೋಗ್ತಾರೆ. Political people will also move to Delhi. Now, is there any use of keeping Bengal in their hands? ಬೆಂಗಾಲ್ನ ಇನ್ನು ಉದ್ಧಾರ ಮಾಡೋದೇನಿದೆ? That's the reason. The second thing the emperor George V did was, first ಅರ್ಥ ಮಾಡ್ಕೊಳ್ಳಿ, the first important thing is he moved the capital from Kolkata to Delhi. When it was moved? 1911. ಈ ಇಯರ್ ನಾನು ನೆನ್ಪಿಟ್ಕೊಳ್ಳಿ. The moment it was moved, the second thing he did was the second important thing George V did was he stopped partition of Bengal. ನೋಡಿ ಪ್ಲಾನ್ ನೋಡಿ. He stopped partition of Bengal. ಇದು ಸ್ಟಾರ್ಟ್ ಆಗಿದ್ದು ಯಾವಾಗ? 1905 ಅಲ್ಲಿ ಸ್ಟಾರ್ಟ್ ಆಗಿತ್ತು partition of Bengal. In 1911 the partition of Bengal was stopped. Because now the capital is not in Calcutta, it is not in Bengal anymore, it has moved to Delhi. And ಇನ್ನೊಂದು ವಿಷಯ ನೆನಪಿರಬೇಕು, as a retaliation for partition of Bengal, one event was started. What is that? Swadeshi movement. ನೆನಪಿದೆಯಾ? Swadeshi movement was started. Ever since 1905 this event was still going on. ನಿಂತಿರ್ಲಿಲ್ಲ. 1911 ವರೆಗೂ this was going on. ನೀವೇನು ಅನ್ಕೊಂಡ್ರಿ? ಸ್ವದೇಶಿ ಮೂವ್ಮೆಂಟ್ ನಿಂತೋಯ್ತು ಅನ್ಕೊಂಡ್ರಾ? Did I tell anywhere that the ಸ್ವದೇಶಿ ಮೂವ್ಮೆಂಟ್ stopped? No. Starting from 1905 till 1911 this event was acting. It was giving pressure on Britishers. Event ಸ್ಟಾಪ್ ಆಗಲಿಲ್ಲ. ಗೋಪಾಲಕೃಷ್ಣ ಅವರು ಸ್ಟಾರ್ಟ್ ಮಾಡಿದಂಥ ಇವೆಂಟ್ನ ಎಕ್ಸ್ಟ್ರೀಮೇಟ್ ಲೀಡರ್ಸ್ ಮುಂದೆ ತಗೊಂಡು ಹೋಗ್ತಾನೆ ಇದ್ರು. ಸೊ ಬಿಕಾಸ್ ಆಫ್ ದಿಸ್ George V stopped this partition of Bengal in 1911, which also gave an end to Swadeshi movement. Swadeshi movement was successful here. Swadeshi movement start ಮಾಡಿದ ರೀಸನ್ನೇ partition of Bengal ನ ಸ್ಟಾಪ್ ಮಾಡಕ್ಕಲ್ವಾ? After 6 years Swadeshi movement concluded. It started in 1905 up to 1911. ಇದನ್ನ ನೆನ್ಪಿಟ್ಕೊಳ್ಳಿ. But now there was one more problem. See, when partition of Bengal had started, the two reasons Lord Curzon gave was hard to administer, hard to administer the state since Bengal is very big, and second thing, East Bengal or current state Bangladesh was less administered. Okay, and the moment partition of Bengal was done, a new political party was involved that is called as Muslim League in 1906, and Muslims were happy.
and Muslims were happy because of the partition of Bengal. Now ಏನಾಗ್ತಿದೆ, Bengal partition has stopped. That is, this proposal that was given to divide the Bengal is terminated. Because of this, what happened? Muslims were unhappy. This created unhappiness among Muslims due to the stopping of partition, and Hindus became happy. ನೋಡಿ, ಈಗ ಉಲ್ಟಾ ಆಯ್ತು. Hindus became happy. Because of this, what happened? Muslims slowly started losing trust. Muslims slowly started losing trust towards Britishers. It gave a negative impact on Muslims. Till now, what they told, to promote the community of Muslims, we are dividing it. To promote the interest of Muslims, we are dividing it ಅಂತ ಹೇಳಿ ಡಿವೈಡ್ ಮಾಡಿ ಇವಾಗ ಡಿವಿಷನ್ನ ಸ್ಟಾಪ್ ಮಾಡಿದ್ರೆ ಮುಸ್ಲಿಮ್ಸ್ಗೆ ಇನ್ಸೆಕ್ಯೂರ್ ಫೀಲ್ ಆಯಿತು. ದೇ ಸ್ಟಾರ್ಟೆಡ್ ಫೀಲಿಂಗ್ ಇನ್ಸೆಕ್ಯೂರ್. ದೇ ಸ್ಟಾರ್ಟೆಡ್ ಲೂಸಿಂಗ್ ಟ್ರಸ್ಟ್ ಆನ್ ಬ್ರಿಟಿಷರ್ಸ್, ಬಿಕಾಸ್ ಆಫ್ ವಿಚ್ there was a small crack in between British as well as Muslims. Now ಇಲ್ಲೊಂದು ಸ್ಮಾಲ್ ಕ್ರ್ಯಾಕ್ ಉಟ್ಕೊಳ್ತು. ಇಷ್ಟು ದಿನ ಇರಲಿಲ್ಲ. ಇಷ್ಟು ದಿನ ಇಬ್ರು ಅಣ್ಣ ತಮ್ಮನ ಥರ ಇದ್ರು. ದ ಮೂಮೆಂಟ್ ಪಾರ್ಟಿಷನ್ ಆಫ್ ಬೆಂಗಾಲ್ ವಾಸ್ ಸ್ಟಾಪ್, ಮುಸ್ಲಿಮ್ಸ್ ಸ್ಟಾರ್ಟೆಡ್ ಸ್ಲೋಲಿ ಲೂಸಿಂಗ್ ಇಂಟ್ರೆಸ್ಟ್ ಇನ್ ಬ್ರಿಟಿಷರ್ಸ್. ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಎಸ್, ಇಷ್ಟು ಸಾಕು ಅನ್ಕೊಳ್ತಾರೆ. ನೌ ಲೆಟ್ಸ್ ಟಾಕ್ ಅಬೌಟ್ ಒನ್ ಗ್ರೇಟ್ ಲೀಡರ್ ಫ್ರಮ್ ಮುಸ್ಲಿಂ ಲೀಗ್. ಮುಸ್ಲಿಂ ಲೀಗಲ್ಲಿ ಇದ್ದಂಥ ಒಬ್ಬ ಗ್ರೇಟ್ ಲೀಡರ್ ಬಗ್ಗೆ ನಿಮಗೊಂದು ಕೆಲವು ವಿಷಯ ಗೊತ್ತಿರಬೇಕು. ದ ನೇಮ್ ಆಫ್ ದಟ್ ಲೀಡರ್ ಈಸ್ ಮೊಹಮ್ಮದ್ ಅಲಿ ಜಿನ್ನಾ. ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ತುಂಬ ಕಮ್ಮಿ ಜನಕ್ಕೆ ಮೊಹಮ್ಮದ್ ಅಲಿ ಜಿನ್ನರ್ ಬಗ್ಗೆ ಗೊತ್ತಿರುತ್ತೆ. ಮೋಸ್ಟ್ ಆಫ್ ಯು ಪೀಪಲ್ ನೋ ಮೊಹಮ್ಮದ್ ಅಲಿ ಜಿನ್ನಾ ಆಸ್ ದ ಪರ್ಸನ್ ಹೂ ಡಿವೈಡೆಡ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಆನ್ ದ ಬೇಸಿಸ್ ಆಫ್ ರಿಲಿಜನ್ ಅಂತ ಕರಿತೇವೆ. ಬಟ್ ಇಟ್ ಈಸ್ ಟ್ರೂ, ಬಟ್ ದೇರ್ ಇಸ್ ಸಮ್ ಅದರ್ ಫೇಸ್ ಆಫ್ ಜಿನ್ನಾ ವಿಚ್ ವಿ ಶುಡ್ ನೋ. ಸಿ, Muhammad Ali Jinnah initially joined INC in the year 1906. 1906 ಅಲ್ಲಿ he became the member of Indian National Congress, and at the same point of time even Muslim League was formed in Dhaka in 1906. ನೋಡಿ, ಇಲ್ಲಿ ಮುಸ್ಲಿಮ್ನೇ ಸಪೋರ್ಟ್ ಮಾಡೋದಾಗಿದ್ರೆ, ಇಫ್ ಮೊಹಮ್ಮದ್ ಅಲಿ ಜಿನ್ನಾ ವಾಸ್ ಅಗೇನ್ಸ್ಟ್ ದ ಹಿಂದೂಸ್ ಆ್ಯಂಡ್ ವಾಸ್ ಓನ್ಲಿ ದ ಸಪೋರ್ಟರ್ ಆಫ್ ಮುಸ್ಲಿಮ್ಸ್, at 1906 itself he could have joined the Muslim League, but he refused to join the Muslim League and joined the Indian National Congress in 1906, which clearly gives us an ideology, an assumption or the perception that he was in favor of Hindu-Muslim unity. Initially he was in favor of Hindu-Muslim unity. If in case he was a pure Muslim supporter, 1906 ಅಲ್ಲಿ instead of joining INC, Muhammad Ali Jinnah would have clearly joined the Muslim League. ಇದು ನಿಮಗೆ ಫಸ್ಟ್ ಗೊತ್ತಿರಬೇಕು. And second thing is, Muhammad Ali Jinnah was of the person of moderate views. ಹೇಳಿದ್ದೆ ವಾಟ್ ಆರ್ ಮಾಡರೇಟ್ ವ್ಯೂಸ್ ಆ್ಯಂಡ್ ವಾಟ್ ಆರ್ ಎಕ್ಸ್ಟ್ರೀಮಿಸ್ಟ್ ವ್ಯೂಸ್ ಅಂತ. ಸೊ ಹಿ ಈಸ್ ಅ ಮಾಡರೇಟ್ ಲೀಡರ್. ಸ್ಟಾರ್ಟಿಂಗ್ ಫ್ರಮ್ 1906 to 1920, Muhammad Ali Jinnah was the member of INC. And with this also, not just this, he was also been regularly invited. ಅವ್ರು ಎಷ್ಟು ಫೇಮಸ್ ಆಗಿದ್ರಂದ್ರೆ, even the Muslim leagues, whenever they used to have the sessions, whenever Muslim League used to have the session, ಇವ್ರನ್ನ ಇನ್ವೈಟ್ ಮಾಡ್ತಾ ಇದ್ರು. So from 1910, when he was the member of INC, he used to attend the meetings of or the Muslim sessions. ಮುಸ್ಲಿಂ ಲೀಗ್ದು ಮೀಟಿಂಗ್ಸ್ನ ಮತ್ತು ಸೆಷನ್ಸ್ನ ಮೊಹಮ್ಮದ್ ಅಲಿ ಜಿನ್ನಾ ಅವರು ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾ ಇದ್ರು. ಆ್ಯಂಡ್ ಅಫಿಷಿಯಲಿ he became the member of Muslim League in 1913. 1913 ಅಫಿಷಿಯಲ್ ಆಗಿ he became the member of Muslim League. But remember, 1920 ವರೆಗೂ he was the member of INC starting from 1906. So he was holding dual membership. Muslim League, so Muhammad Ali Jinnah was holding the dual membership of both INC as well as Muslim League. In simple ಏನಾಯಿತು ಅಂದರೆ, Jinnah became an interface communicator in between Muslim League and INC. INC ಅವ್ರಿಗೆ ಏನಾದ್ರು ಮುಸ್ಲಿಂ ಲೀಗ್ಗೆ ಹೇಳಬೇಕಿತ್ತಂದ್ರೆ he used to tell with Jinnah and Jinnah used to carry forward to Muslim League. And in case Muslim League INCಗೆ ಏನಾದ್ರು ಮೆಸೇಜ್ ಕೊಡಬೇಕಂತ ಇದ್ದಿದ್ರೆ they would also tell it to Jinnah and Jinnah used to tell it for INC. He became a very good bridge. And both INC and Muslim League made use of Jinnah to communicate with each other. See, he was acting as a bridge. This is also there. And in 1910, ನಿಮಗೆ ಗೊತ್ತಿರಬೇಕು, in 1910 from Bombay presidency, Muhammad Ali Jinnah was elected to Imperial Legislative Council, a central legislative council. Remember 1909 ಅಲ್ಲಿ ಕಮ್ಯುನಲ್ ಎಲೆಕ್ಟೋರೇಟ್ ತಂದಿದ್ರಲ್ಲ ಮುಸ್ಲಿಮ್ಸ್ಗೆ. Using that, Muhammad Ali Jinnah became the member of Imperial Legislative Council as well. He became the central legislative council member. ಇದೆಲ್ಲ ಅಲ್ಲದೆ, and in the year I think 1920
I am not sure. In 1 year, he will become the president of Muslim League session. ಯಾವ ಇಯರ್ ಅಂತ ನೆನಪಾಗ್ತಿಲ್ಲ. It's okay. So till now, you people should understand only one thing. Muhammad Ali Jinnah was a person of moderate views, and he joined INC in 1906, and he also joined the Muslim League in 1913. He used to regularly attend the meetings of both Muslim League and Indian National Congress. He was acting as a bridge. Initially, this person was against the communal division. He supported both the Hindus and both the Muslims. He was elected to Imperial Legislative Council through Bombay Presidency by making use of communal electorate provided by Morley and Minto. And in 1920, he resigned INC and became a full-time member of Muslim League. ಇದು ಸ್ವಲ್ಪ ಗೊತ್ತಿರಬೇಕು ಎಲ್ಲರಿಗೂ. ಮಹಾತ್ಮ ಗಾಂಧಿ ಬಗ್ಗೆ ಗೊತ್ತಿದೆ, but no one knows about Muhammad Ali Jinnah. So whenever I say Jinnah from now on, remember he is an ex-member of INC, and he is also an Imperial Legislative Council member, and he is also Muslim League member. In all the three cases, Muhammad Ali Jinnah is there, and he is one of the very popular leaders among the Muslim community. Okay, ಮುಂದೆ ಹೋಗೋಣ. Yeah, the next important event that took place in the world was World War I. ಇಷ್ಟೆಲ್ಲ ಸ್ಟ್ರಗಲ್ ಆಗ್ತಿರೋ ಮಧ್ಯದಲ್ಲಿ ವರ್ಲ್ಡ್ ವಾರ್ 1 ಕೂಡ ಸ್ಟಾರ್ಟ್ ಆಯಿತು. ದಿಸ್ ವಾಸ್ ಸ್ಟಾರ್ಟೆಡ್ ಇನ್ 28th of July 1914 ವರ್ಲ್ಡ್ ವಾರ್ 1 ಸ್ಟಾರ್ಟ್ ಆಗುತ್ತೆ. ಸೊ ವರ್ಲ್ಡ್ ವಾರ್ 1 ಹೈಲೈಟ್ ಏನಂದರೆ, ಇವನ್ ಬ್ರಿಟಿಷ್ ವಾಸ್ ಅ ಪಾರ್ಟ್, ಇವನ್ ಯುರೋಪ್ ವಾಸ್ ಅ ಪಾರ್ಟ್ ಆಫ್ ದಿಸ್ ವಾರ್. ಸೊ ಇಂಡಿಯನ್ ಲೀಡರ್ಸ್ ಫೆಲ್ಟ್ ದ್ಯಾಟ್, ನಮ್ಮ ಇಂಡಿಯನ್ಸ್ ಲೀಡರ್ಸ್ ಏನು ಅನ್ಕೊಂಡ್ರೆ ಅಂದರೆ, ಇಫ್ ವಿ ಸಪೋರ್ಟ್ ಬ್ರಿಟಿಷ್ ಇನ್ ದಿಸ್ ವಾರ್, ಆಸ್ ಅ ರಿವಾರ್ಡ್ ಫಾರ್ ದಿಸ್ ದೇ ವಿಲ್ ಮೇಕ್ ಅಸ್ ವೇ ಫಾರ್ ಸ್ವರಾಜ್ ಇಸ್ ಸೆಲ್ಫ್ ಗವರ್ನೆನ್ಸ್ ಆರ್ ಇಂಡಿಪೆಂಡೆನ್ಸ್. ಇದನ್ನು ಮಾಡಿಕೊಟ್ರೆ ಅವ್ರು ನಮಗೆ ಇಂಡಿಪೆಂಡೆನ್ಸ್ ಇಲ್ಲ ಸ್ವರಾಜ್ ಕೊಡ್ತೇನೆ ನನ್ನ ಹೋಪ್ ಮೇಲೆ ದೇ agreed to support British in first war of independence. ಆ್ಯಂಡ್ ಕೆಲವೊಂದು ಸ್ಟ್ಯಾಟ್ಸ್ ಹೇಳ್ತಾನೆ, ಇದನ್ನು ಕೇಳಿ ನಿಮಗೆ ಶಾಕ್ ಹೊಡಿಬೋದು. ಡ್ಯೂರಿಂಗ್ ದ ವರ್ಲ್ಡ್ ವಾರ್ 1/6 of British army was comprising of Indians. 1/6 of British army comprised of Indians. And one more stat is, ಹೇಳ್ತಾ 54,000 Indian soldiers lost their lives. ಅರ್ಥ ಮಾಡ್ಕೊಳ್ಳಿ, at what cost are we fighting ಅಂತ. We were fighting to get independence after First World War. ಅದಕ್ಕೋಸ್ಕರ 1/6 of the British forces were Indians. 54,000 Indian soldiers died in this war. More than 65,000 soldiers of Indians were wounded. 65,000ಕ್ಕೂ ಹೆಚ್ಚು ಜನಕ್ಕೆ ಗಾಯ ಆಯಿತು. 54,000 ಜನ ಸತ್ತೋದ್ರು. ಆ್ಯಂಡ್ 4,000 soldiers went missing. ದಿಸ್ ಪೀಪಲ್ ವೆಂಟ್ ಮಿಸ್ಸಿಂಗ್. ಇವ್ರಿಗೆ ಏನಾಯ್ತು ಅಂತ ಗೊತ್ತೂ ಆಗಲಿಲ್ಲ. 54,000 ಜನರ ಸಾವು, 65,000 ಜನ ಇಂಜುರಿ, 4,000 ಜನ ಕಳೆದೋಗಿದ್ದಾರೆ. ಇಷ್ಟು ಸಾಕಾಗಲಿಲ್ಲ ಅಂತ ಟು ಫಂಡ್ ದ ವಾರ್ 100 million pounds of Indian rupees were used. 100 million pounds of Indian revenue was used. ಅರ್ಥ ಮಾಡ್ಕೊಳ್ಳಿ, ಇಂಡಿಯನ್ ಟ್ಯಾಕ್ಸ್ ಪೇಯರ್ಸ್ ನಮ್ಮ ದುಡ್ಡಲ್ಲಿ 100 million pounds were used to fund the war. ಜಸ್ಟ್ ದೊಡ್ಡ ಸ್ಟಾಟ್. ವರ್ಲ್ಡ್ ವಾರ್ 1 ಏನಾಯ್ತಂದ್ರೆ 1/6 of the Indian soldiers were fighting for Britishers. 1/6 ಅಲ್ಲ, ಬ್ರಿಟಿಷ್ ಆರ್ಮಿದ್ 1/6 was comprising of Indians. 54,000 soldiers lost their life. 65,000 soldiers were injured. 4,000 soldiers went missing, and 100 million pounds of Indian money was used for this war. ಇಷ್ಟೆಲ್ಲ ಕೊಟ್ಟ ಮೇಲೆ ಡೆಫಿನೆಟ್ ಆಗಿ INC ಯಲ್ಲಿರುವಂಥ ಲೀಡರ್ಸ್ ಆಗಲಿ, ಇಂಡಿಯನ್ ಲೀಡರ್ಸ್ ವುಡ್ ಹ್ಯಾವ್ ಎಕ್ಸ್ಪೆಕ್ಟೆಡ್ ಒನ್ ಥಿಂಗ್, ಐದರ್ ವಿ ವಿಲ್ ಬಿ ಗಿವನ್ ಸ್ವರಾಜ್ or we will be given independence. But in reality, when the war ended in 1918, which started in 1914, when the war ended in 1918, the only thing Indians got was chombu. That's what they gave. ಏನು ರಿಟರ್ನ್ ಆಗಿ ಸಿಗಲಿಲ್ಲ, ನಮಗೆ ಸಿಕ್ಕಿದ್ದು ಮಾತ್ರ ಚೊಂಬೆ, ಆಯಿತಾ. ಆ್ಯಂಡ್ ಇನ್ ಬಿಟ್ವೀನ್ 1914 and 1918, in between 1914 and 1918, that is the period of World War I, 1914 and 1918, yes. In between the period of World War I, two important events took place in India. One started in 1916. Both of them started in 1916. The two important events are, one is known as Lucknow Pact. The one more is known as Home League Movement. ಇದೆರಡರ ಬಗ್ಗೆ ತಿಳ್ಕೋಬೇಕು. ಒನ್ ಇಸ್ ನೌನ್ ಎಸ್ ಲಕ್ನೋ ಪ್ಯಾಕ್ಟ್ ಆ್ಯಂಡ್ ಒನ್ ಮೋರ್ ಇಸ್ ನೌನ್ ಎಸ್ ಹೋಮ್ ಲೀಗ್ ಮೂವ್ಮೆಂಟ್. ಸೊ ಲೆಟ್ ಸ್ಟಾರ್ಟ್. ಮೊಹಮ್ಮದ್ ಅಲಿ ಜಿನ್ನಾ ಅವ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಇನ್ ದ ಇಯರ್ 1916 ಏನಾಯಿತು ಅಂದರೆ,
ಇನ್ ದ ಇಯರ್ 1916 ಏನಾಯಿತು ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ ಅವ್ರ ಬಗ್ಗೆ ಈಗಷ್ಟೇ ಹೇಳಿದ್ದೇನೆ. ಮೊಹಮ್ಮದ್ ಅಲಿ ಜಿನ್ನಾ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ಮುಸ್ಲಿಂ ಲೀಗ್. He became the president of Muslim League session of Lucknow. He became the president of Muslim League session in Lucknow, where he invited INC leaders. INC leaders ಜೊತೆ ಕೂತ್ಕೊಂಡು he arranged a meeting. He arranged a meeting for the first time in the history. Officially, INC and Muslim League were meeting together. And in this meeting, Muhammad Ali Jinnah played a very vital role, where in the end of this meeting, INC and Muslim League joined together. For the first time, INC and Muslim League joined together because of whom? Muhammad Ali Jinnah. One table mabiಡ್ತೇನೆ. With this, what happened? There was a unity between INC and there was also a unity between Muslim League. ನಿಮಗೆ ಗೊತ್ತಿರಬೇಕು, ಮೊಹಮ್ಮದ್ ಅಲಿ ಜಿನ್ನಾ retired or resigned from INC in 1920. This happened in 1916. I told you he was a dual member of both the houses, so he acted as an interface between Muslim League and INC. Now both of them came together versus British. Now it became Muslim League and INC versus British. ಇಲ್ಲಿವರೆಗೂ ಏನಾಗಿತ್ತು? It was Indian National Congress versus Muslims and Britishers. Now there is an unity between Muslims and Hindus. This was one event that happened, and the one more event that happened was due to the Home Rule Movement or League started by Annie Besant. Annie Besant was an Irish citizen. Annie Besant and Namma Bal Gangadhar Tilak. Okay. Home Rule Movement was started in 1916 and 1916. The main motive of Annie Besant was to join moderate and extremist leaders together. In 1907 alagi Sura split ittಲ್ವಾ, which separated moderates and extremists. In 1916 even they too became united. Nodi, complete unity. Now there is a unity between Muslim League plus INC. Even in INC there is a unity between moderates and extremists. This completely united the Indian leaders in all the angles, united Indian leaders against Britishers. This was happening in 1916. This is known as Lucknow Pact, where all the leaders came together, and this happened because of only one person, Muhammad Ali Jinnah. This totally happened because of Muhammad Ali Jinnah. Now history ಅವ್ರನ್ನ ಎಷ್ಟು ಬೇಕಾದ್ರೂ ಬೈಬೋದು, he is the person for taking out Pakistan ಅಂತ. But in 1916 he was called as ambassador. He was called as ambassador of Hindu Muslim unity. He has a name called as ambassador of Hindu Muslim unity, and this name was given by Sarojini Naidu herself to Muhammad Ali Jinnah. Understand this. And he is also known as, Muhammad Ali Jinnah also has a known as architect of pact between INC and Muslim League. See this. He is known as the ambassador of Hindu Muslim unity. He is also known as the architect of the pact between INC and Muslim League. This is because of 1916 Lucknow Pact. This is one thing. And ಇನ್ನೊಂದು ಹೇಳ್ತೇನೆ, in 1907 when Surat split happened, in 1908 Bal Gangadhar Tilak was arrested. He was arrested by Britishers, where he was tortured very brutally. Britishers ಯಾರನ್ನಾದ್ರೂ ಎತ್ಕೊಂಡ್ರೆ ಅವ್ರು ಸತ್ರು ಅಂತಾನೆ ಅರ್ಥ. Starting from 1908 to 1914, Bal Gangadhar Tilak was in jail. For 6 years he was in jail. When Bal Gangadhar Tilak entered the jail, he was an extremist. He entered as an extremist leader, but when he came out, he became a moderate leader. ಒಳಗಡೆ ಯಾವ ಥರ ಇಮ್ಯಾಜಿನೇಷನ್, ಯಾವ ಥರ ಪನಿಷ್ಮೆಂಟ್ ಕೊಟ್ಟಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ. When Bal Gangadhar Tilak entered the jail, he was an extremist leader. When he came out of the jail, he had become a moderate leader. ಎಷ್ಟು ಹೊಡೆದಿರಬೇಡ for 6 years. Once he came out of the jail, he understood that national movement has completely stopped. Nationalism ತುಂಬ ಡೌನ್ ಆಗಿದೆ ಅಂತ ಅವ್ರಿಗೆ ಅರ್ಥ ಆಯಿತು. So the first and foremost aim of Bal Gangadhar Tilak was to join INC back. Since he was an extremist leader, he boycotted it in 1907 with the help of Annie Besant. Finally, moderate leaders and extremist leaders came together.
Not just because of Annie Besant, it is also because of Jinnah. With this combination, with the combination of Jinnah, Annie Besant and Bal Gangadhar Tilak, entire Muslim League, INC, moderates and extremists had came together versus British. This is the importance of Lucknow Pact. And not just this, Home Rule League had some goals. The only goal of Home Rule League was to educate masses about politics. They were ಎಜುಕೇಟಿಂಗ್ ದ ಪೀಪಲ್ ಆನ್ ಪಾಲಿಟಿಕ್ಸ್ ಅಂದರೆ ಏನು, ನಾವೆಲ್ಲ ಯಾಕೆ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನಾವು ಯಾಕೆ ಸೆಲ್ಫ್ ಗವರ್ನಮೆಂಟ್ನ ಕರಿಬೇಕು, ಯಾಕೆ ಸ್ವರಾಜ್ ಬೇಕು ಅಂತ ಬೋತ್ ಆನಿ ಬೆಸೆಂಟ್ ಆ್ಯಂಡ್ ಬಾಲ್ ಗಂಗಾಧರ್ ತಿಲಕ್ ವರ್ ಎಜುಕೇಟಿಂಗ್ ದ ಇಂಡಿಯನ್ಸ್. ಆ್ಯಂಡ್ ದ ಸೆಕೆಂಡ್ importance they had for this home rule league was demand of self-governance. They wanted to demand self-governance. Idu kuda ittu. This was about the Lucknow Pact and which one? Home Rule League. But the important one is definitely the Home Rule League event ಬಗ್ಗೆ ಸ್ವಲ್ಪ ಜಾಸ್ತಿ ಓದಬೇಕು. ಅದ್ರ ಮೇಲೆ ಈಗ ವಿಡಿಯೋ ಮಾಡಿದ್ರೆ ಈ ವಿಡಿಯೋ 2 ಗಂಟೆ ಹೋಗುತ್ತೆ. ಸೊ I will make a separate video in depth about the Home Rule League. But the important thing that happened in 1916 is Lucknow Pact. And in 1918 we clearly understood that Britishers ನಮಗೆ ಸ್ವಾತಂತ್ರ್ಯನೂ ಕೊಡಲ್ಲ, ಸ್ವರಾಜ್ಯ ಕೊಡಲ್ಲ ಅಂತ. But after making lots and requests to the Britishers, they told that in 1919 a new act will be passed, and in that act we will fulfill the demands. So the next event is 1919 Act, Indian Councils Act of 1919. ಬನ್ನಿ ಶುರು ಮಾಡೋಣ. ಎಸ್, ಸೊ ಇನ್ ಸಿಂಪಲ್ ಇಲ್ಲಿವರೆಗೂ ಆಗೋದನ್ನು ಒಂದು ಸಮ್ಮರಿ ಅಂತ ಮಾಡಿದ್ರೆ there are 2 phases. One is moderate phase that started from the start of Congress 1885 to ಎಲ್ಲಿವರೆಗೂ ಅಪ್ಪ ಅದು 1905 ಸಾರಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮಾಡ್ರೇಟ್ ಫೇಸ್. ಎಕ್ಸ್ಟ್ರೀಮಿಸ್ಟ್ ಫೇಸ್ ಅಂತ ತಗೊಂಡ್ರೆ ಎಕ್ಸ್ಟ್ರೀಮಿಸ್ಟ್ ಫೇಸ್ ಇಟ್ ಸ್ಟಾರ್ಟೆಡ್ ಫ್ರಮ್ ದ ಇಯರ್ 1905 ವಿತ್ ದ ಪಾರ್ಟಿಷನ್ ಆಫ್ ಬೆಂಗಾಲ್ ಅಪ್ ಟು ದ ಇಯರ್ ಆಫ್ ಲೆಟ್ಸ್ ಸೇ 1920 ಅಂತ ಕರಿಬೋದು. ದೀಸ್ ಆರ್ ದ 2 phases, the moderate phase and the extremist phase. And moderate phase and extremist phase ಅಲ್ಲಿ ನಮಗೆ ಸಿಕ್ಕಿದ್ದು ಒಂದೇ. The 2 major demands was legislative and administrative reforms. ಆಗಿದೆ ಆಯ್ತಾ. and one of the most popular leader among these events were, one was ಗೋಪಾಲಕೃಷ್ಣ ಗೋಖಲೆ ಅವರಿದ್ರು. on the other hand he is a moderate and semi extremist leader. on the right hand side Bal Gangadhar Tilak, because he was the first person to call about the Swaraj and he was active extremist member, plus he made Home Rule League ಕೂಡ ಮಾಡಿದ್ದಾರೆ 1916 ಅಲ್ಲಿ. ಸೊ he is also one great person. and Annie Besant ಅವರು ಇದ್ದಾರೆ, ಡೋಂಟ್ ಫರ್ಗೆಟ್ Annie Besant, she is also a great person. 1916 ಅಲ್ಲಿ ಹೋಮ್ ರೂಲ್ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ರು. and with this in ಸೂರತ್ ಸೆಷನ್ ಎಲ್ಲರೂ ಒಂದಾದ್ರು. these 2 leaders are also there. and plus ಲಾಲ್ ಬಾಲ್ ಪಾಲ್ ಕೂಡ ಇದ್ದಾರೆ, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್ and ಬಿಪಿನ್ ಚಂದ್ರ ಪಾಲ್ ಆ್ಯಂಡ್ ಬಾಲ್ ಗಂಗಾಧರ್ ತಿಲಕ್. ಸಾರಿ, ಜಸ್ಟ್ ಇವಾಗಷ್ಟೇ ಊಟ ಮಾಡಿದೆ, ಕಂಟ್ರಿ ಸಿಕ್ಕಾಕೋ ಬಿದ್ದುಬಿಟ್ಟಿದೆ, ಐ ಆಮ್ ರಿಯಲಿ ಸಾರಿ. ಇದಾದಮೇಲೆ ಆನ್ ದ ಅದರ್ ಹ್ಯಾಂಡ್ ಕೂಡ ಹೇಳಬೇಕಂದ್ರೆ there is one more famous leader whom I am forgetting. yes ಮೊಹಮ್ಮದ್ ಅಲಿ ಜಿನ್ನಾ ಅವರು ಕೂಡ ಇದ್ದಾರೆ. he is the architect for the unification of Hindu and Muslim community. plus ಸರ್ ಸೈಯದ್ ಅಹಮದ್ ಖಾನ್ ಇವರು 1857 ಅಲ್ಲಿ ಅಲಿಗರ್ ಯೂನಿವರ್ಸಿಟಿನ ಸ್ಥಾಪಿಸ್ತಾರೆ. ಬೈ ದಿಸ್ ಯು ಕ್ಯಾನ್ ಸಿ ದಟ್ ಇನ್ ಇಂಡಿಯಾ ವಿ ಹ್ಯಾಡ್ ವೆರಿ ಮೋರ್ ಪಾಪ್ಯುಲರ್ ಲೀಡರ್ಸ್. ಗೋಪಾಲಕೃಷ್ಣ ಗೋಖಲೆ ವಾಸ್ ದ ಫಸ್ಟ್ ಪರ್ಸನ್ ಟು ಸ್ಟಾರ್ಟ್ ದ ಸ್ವದೇಶಿ ಮೂವ್ಮೆಂಟ್, ಫಸ್ಟ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತಲೇ ಕರಿಬೋದು ಇದನ್ನು. ಬೈಕಾಟಿಂಗ್ ದ ಫಾರಿನ್ ಗೂಡ್ಸ್ ಆ್ಯಂಡ್ ಯೂಸಿಂಗ್ ದ ಇಂಡಿಯನ್ ಗೂಡ್ಸ್. ಬಾಲ್ ಗಂಗಾಧರ್ ತಿಲಕ್ ಅವರು ಸಿಕ್ಕಾಪಟ್ಟೆ ಮಾಡಿದ್ದಾರೆ ನಮ್ಮ ದೇಶಕ್ಕೋಸ್ಕರ. ಲಾಲ್ ಬಾಲ್ ಪಾಲ್ ಅವರು ಮಾಡಿದ್ದಾರೆ, ಅನಿ ಬೆಸೆಂಟ್ ಅವರು ಮಾಡಿದ್ದಾರೆ, ಸರ್ ಸೈಯದ್ ಅಹಮದ್ ಖಾನ್ ಅವರು ಮಾಡಿದ್ದಾರೆ, ಮೊಹಮ್ಮದ್ ಅಲಿ ಜಿನ್ನಾ ಅವರು ಮಾಡಿದ್ದಾರೆ. ಸೊ ಇಷ್ಟೊತ್ತು ನಾನು ಮಾತಾಡಿದಾಗ ದೀಸ್ ಆರ್ ದ ನೇಮ್ಸ್ ದಟ್ ಹ್ಯಾವ್ ಬಿನ್ ರಿಪೀಟೆಡ್ ಅಗೇನ್ ಆ್ಯಂಡ್ ಅಗೇನ್. ಈ ಟೈಮ್ ಸೈಕಲಲ್ಲಿ ಒನ್ ಲೀಡರ್ ಹೆಸರನ್ನ ನಾನು ಇನ್ನೂ ಮೆನ್ಷನ್ನೇ ಮಾಡಿಲ್ಲ. ಕ್ಯಾನ್ ಸಮನ್ ಟೆಲ್ ಮಿ ವಾಟ್ ಈಸ್ ದ ನೇಮ್ ಆಫ್ ದಟ್ ಪರ್ಸನ್ ಹೂಸ್ ನೇಮ್ ಇಸ್ ನಾಟ್ ಮೆನ್ಷನ್ಡ್ ಯೆಟ್? ಎಕ್ಸಾಕ್ಟ್ಲಿ 1915 ಒನ್ ಗ್ರೇಟ್ ಪರ್ಸನ್ ಕಮ್ಸ್ ಬ್ಯಾಕ್ ಫ್ರಮ್ ಸೌತ್ ಆಫ್ರಿಕಾ ಟು ಇಂಡಿಯಾ. ಗಾಂಧೀಜಿಯವ್ರು ಬರ್ತಾರೆ. ಸಾರಿ, ಬೇಜಾರು ಮಾಡ್ಕೋಬೇಡಿ. ಗಾಂಧೀಜಿಯವರು
ಭಾರತಕ್ಕೆ ಹಿಂತಿರುಗಿ ಬರ್ತಾರೆ ಇನ್ ದ ಇಯರ್ 1915. ಆ್ಯಂಡ್ ಯು ಶುಡ್ ನೋ ಒನ್ ಮೋರ್ ಥಿಂಗ್, ಗಾಂಧೀಜಿಯವರ ಗುರು ಇದ್ದಾರೆ ಅಲ್ವಾ, ನನ್ನ ಗುರು ಇದ್ದಾರೆ. ಐ ಹ್ಯಾವ್ ಮೈ ಗುರು ಶ್ರೀನಾಥ್ ವಾರಂಬಳ್ಳಿ ಸರ್ ಅವರು ನನ್ನ ಗೈಡ್, ಮೆಂಟರ್. ಅವ್ರು ನಾನು ಯಾವಾಗಲೂ ತೊಗೊಂಡೇ ಹೋಗ್ತಿದ್ದಾರೆ ಜೊತೆಯಲ್ಲಿ, ಅವ್ರನ್ನ ನಾನು ಮರೆಯಲ್ಲ. ಅದೇ ಥರ ಗಾಂಧೀಜಿಯವ್ರಿಗೆ ಕೂಡ ಒಬ್ಬರು ಮೆಂಟರ್ ಇದ್ದಾರೆ. ದ ನೇಮ್ ಆಫ್ ದಟ್ ಮೆಂಟರ್ ಈಸ್ ಗೋಪಾಲಕೃಷ್ಣ ಗೋಖಲೆ ಅವರು. ಗೋಪಾಲಕೃಷ್ಣ ಗೋಖಲೆ ಅವರು ಯಾರು ಹೇಳಿ? ಇವರು ದ ಪರ್ಸನ್ ಹೂ ಲಾಂಚ್ಡ್ ದ ಸ್ವದೇಶಿ ಮೂವ್ಮೆಂಟ್ ಇನ್ 1945 ಡ್ಯೂರಿಂಗ್ ದ ಪಾರ್ಟಿಷನ್ ಆಫ್ ಬೆಂಗಾಲ್. ಸ್ವದೇಶಿ ಮೂವ್ಮೆಂಟ್ ವಿ ಸ್ಟಾರ್ಟೆಡ್ ಫ್ರಮ್ 1905 ಆ್ಯಂಡ್ ಎಂಡೆಡ್ ಇನ್ 1911 ಬೈ ಜಾರ್ಜ್ 5. ಇದನ್ನು ಲಾಂಚ್ ಮಾಡಿದ ಗೋಪಾಲಕೃಷ್ಣ ಗೋಖಲೆ ಅವರು. ಹಿ ಈಸ್ ದ ಪೊಲಿಟಿಕಲ್ ಗುರು ಆಫ್ ಮಹಾತ್ಮ ಗಾಂಧಿ. He is the political guru of Mahatma Gandhi. So when Mahatma Gandhi came to India in 1915, ಮಹಾತ್ಮ ಗಾಂಧಿಯವರು 1915ರಲ್ಲಿ ಭಾರತಕ್ಕೆ ಹಿಂತಿರುಗಿ ಬಂದಾಗ, ಓಕೆ, ಗೋಪಾಲಕೃಷ್ಣ ಗೋಖಲೆ ಅವರು ಟೋಲ್ಡ್ ಹಿಮ್ ದಟ್ ಫಾರ್ 2 years ರೋಮ್ ಇಂಡಿಯಾ ಅಂತ ಹೇಳ್ತಾರೆ. ನೀನು ಹೋಗಿ ಭಾರತನ ನೋಡಿ, ಭಾರತನ ಅರ್ಥ ಮಾಡ್ಕೊಳ್ಳಪ್ಪ ಅಂತ ಗೋಪಾಲಕೃಷ್ಣ ಗೋಖಲೆ ಅವರು ಹೇಳ್ತಾರೆ. ವಿತ್ ದಿಸ್, ವೆನ್ ಗಾಂಧಿ ಎಂಟರ್ಡ್ ಇಂಡಿಯಾ, ಹಿ ಡಿಂಟ್ ಜಾಯಿನ್ INC ಡೈರೆಕ್ಟ್ಲಿ. ಇನ್ಸ್ಟೆಡ್ ಹಿ ಸ್ಟಾರ್ಟೆಡ್ ರೋಮಿಂಗ್ ದ ಕಂಟ್ರಿ. ದೇಶನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಅವರು ಸುತ್ತಾಡ್ತಾರೆ. ಒಂದು ಫಕೀರ್ ಥರ ಏನೂ ಇಲ್ಲದೆ ಆರಾಮಾಗಿ ನಮ್ಮ ದೇಶನ ಸುತ್ತಿ ತಿಳ್ಕೊಳ್ತಾರೆ. ಓಕೆ, ಆ್ಯಂಡ್ ದೆರ್ ಈಸ್ ಒನ್ ಮೋರ್ ಥಿಂಗ್ ದಟ್ ಹ್ಯಾಪೆಂಡ್. 1915 ವೆನ್ ಗಾಂಧಿ ಕೇಮ್ ಬ್ಯಾಕ್ ಟು ಇಂಡಿಯಾ, ಆಫ್ಟರ್ 1 month ಗೋಪಾಲಕೃಷ್ಣ ಗೋಖಲೆ ಅವರು ಸತ್ತೋಗ್ತಾರೆ, ನಿಧನಿಸ್ತಾರೆ. ದೇರ್ ಈಸ್ ದ ಎಂಡ್ ಆಫ್ ಗೋಪಾಲಕೃಷ್ಣ ಗೋಖಲೆ. 1915 ಎಕ್ಸ್ಪೈರ್ ಆಗ್ತಾರೆ. ಆ್ಯಂಡ್ ಆಫ್ಟರ್ ದಿಸ್ ಎಕ್ಸ್ಪೈರಿ, ಗಾಂಧೀಜಿ ಶೋಯಿಂಗ್ ರೆಸ್ಪೆಕ್ಟ್ ಟು ಹಿಸ್ ಗುರು ಶಪಥ ತಗೊಳ್ತಾರೆ. ಫಾರ್ 1 year ಐ ವಿಲ್ ನಾಟ್ ಯೂಸ್ ಫುಟ್ವೇರ್ ಅಂತ. ಬರೀ ಗಾಲಲ್ಲೇ 1 ವರ್ಷ ಓಡಾಡ್ತಾರೆ. ಇದರಲ್ಲೇ ನಿಮ್ಗೆ ಅರ್ಥ ಆಗುತ್ತೆ ಗಾಂಧೀಜಿಯವರು ಗೋಪಾಲಕೃಷ್ಣ ಗೋಖಲೆ ಅವ್ರನ್ನ ಎಷ್ಟು ಅಡ್ಮೈರ್ ಮಾಡ್ತಾ ಇದ್ರು ಅಂತ. ಆ್ಯಂಡ್ ವಿತ್ ದ ಸ್ಟಾರ್ಟ್ ಆಫ್ ಗಾಂಧಿ, ದೆರ್ ಈಸ್ ಅ ನ್ಯೂ ಸ್ಟಾರ್ಟ್ ಕಾಲ್ಡ್ ಆಸ್ ಗಾಂಧಿ ಎರಾ. ಗಾಂಧಿ ಅವರು ಬಂದ ಕೂಡಲೇ ಗಾಂಧಿ ಎರಾ ಸ್ಟಾರ್ಟ್ ಆಗುತ್ತೆ. ವಿತ್ ದ ಎಂಡ್ ಆಫ್ ದ ಮಾಡರೇಟ್ ಫೇಸ್, there starts extremist phase. With the end of extremist phase, there starts ಗಾಂಧಿ phase. ಸೊ ನಿಮ್ಗೆ ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಮಹಾತ್ಮ ಗಾಂಧಿಯವರು 1915 ಹಿಂತಿರುಗಿ ಬರ್ತಾರೆ. ಆ್ಯಂಡ್ ದ ಟೈಮ್ ವೆನ್ he came back to India, you should remember what was happening in India. ಗಾಂಧಿಯವರು ನಮ್ಮ ದೇಶದಲ್ಲಿ ಕಾಲಿಟ್ಟಾಗ ದೇಶದ ಪರಿಸ್ಥಿತಿ ಹೇಗಿತ್ತು ಅಂತ. 1914 1918ವರೆಗೂ World War I ನಡೀತಿದೆ. ಇನ್ ದ ಸೇಮ್ ಪೀರಿಯಡ್ ಆಫ್ ಟೈಮ್ 1950 ಮಹಾತ್ಮ ಗಾಂಧಿಯವರು ಭಾರತಕ್ಕೆ ಬರ್ತಾರೆ. 1916 ಏನಾಗ್ತಿದೆ, ಒಂದು ಕಡೆ ಲಕ್ನೋ ಪ್ಯಾಕ್ಟ್ ಆಗಿದೆ. ಅವ್ರು ಬಂದ ಮೇಲೆ ಲಕ್ನೋ ಪ್ಯಾಕ್ಟ್ ಕೂಡ ಆಯಿತು. ಆ್ಯಂಡ್ ಆಲ್ಸೋ ಹೋಮ್ ರೂಲ್ ಮೂಮೆಂಟ್ ಕೂಡ ಆಯಿತು 1916. ಆ್ಯಂಡ್ ಇದಾದಮೇಲೆ 1919 ಏನಾಯಿತು, ಮಾಂಟೆಗೋ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಕೂಡ ಆಯಿತು. ಅದ್ರ ಬಗ್ಗೆ ಹೇಳಿದ್ದೇನೆ ನಾನು ನಿಮಗೆ. ಎಸ್, ಹೇಳಿದ್ದಾನೆ, ಸಾರಿ. ಮಾಂಟೆಗ್ಯೂ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಹೇಳಿಲ್ವಾ? ಹೇಳಿದ್ನಾ? ಒಂದ್ಸಲ ಚೆಕ್ ಮಾಡ್ತೇನೆ, ವಿಡಿಯೋನ ಪಾಸ್ ಮಾಡಿ. ಡೋಂಟ್ ವರಿ. ಮಾಡಿದರೆ ಐ ವಿಲ್ ನಾಟ್ ಡೂ ಇಟ್, ಮಾಡದಿದ್ರೆ ರಿಪೀಟ್ ಮಾಡ್ತೇನೆ. ಯಾಕೋ ಹೇಳಿದ್ದೀನೋ ಇಲ್ವೋ ಮರ್ತೋಗ್ಬಿಟ್ಟಿದೆ. ಅಲ್ಲಿ ಚೆಕ್ ಮಾಡಿದರೆ ಓಕೆ, ಮಾಡದೇ ಇದ್ರೆ ಅಲ್ಲಿ ರಿಪೀಟ್ ಇಟ್. ಓಕೆ. ಆ್ಯಂಡ್ ಎಸ್, 1914 1918 ಇಷ್ಟು ಸಾಕಾಗ್ತಿಲ್ಲ ಅಂತ ಇಂಡಿಯಾದಲ್ಲಿ ಸ್ಪ್ಯಾನಿಷ್ ಫ್ಲೂ ಕೂಡ ಇತ್ತು. ಸ್ಪ್ಯಾನಿಷ್ ಫ್ಲೂ, ಇವಾಗೇನು ಕೊರೋನಾ ವೈರಸ್ ಬಂದು ನಾವೆಲ್ಲ ಒದ್ದಾಡ್ತಿದ್ದೀರಲ್ಲ, ಅದೇ ಥರ ದೆರ್ ವಾಸ್ ಅ ಫ್ಲೂ ಇನ್ ಇಂಡಿಯಾ, ದಟ್ ವಾಸ್ ಸ್ಪ್ಯಾನಿಷ್ ಫ್ಲೂ. ಇಟ್ ವಾಸ್ ರಿಯಲಿ ಡೆವಾಸ್ಟೇಟಿಂಗ್. ಗಾಂಧೀಜಿಯವರು ಇಂಡಿಯಾಗೆ ಬಂದಾಗ ಇನ್ನೊಂದು ಕಡೆ ಸ್ಪ್ಯಾನಿಷ್ ಫ್ಲೂ ಕೂಡ ಇತ್ತು. ಆ್ಯಂಡ್ ವಾಟ್ ವಾಸ್ ದ ಪೊಲಿಟಿಕಲ್ ಸ್ಟೇಟಸ್? 1906 ಸ್ಟಾರ್ಟ್ ಆಗಿದ್ದ ಮುಸ್ಲಿಂ ಲೀಗ್ 1916 ಇಟ್ ಮರ್ಜಸ್ ವಿತ್ INC. So when Mahatma Gandhi stepped in India in 1915, there were 2 separate political parties. One was INC, one was Muslim League, and Muhammad Ali Jinnah was trying to combine them. ಅವ್ರು ಬಂದಾಗಿನೂ ಕಂಬೈನ್ ಆಗಿರಲಿಲ್ಲ, ಅವ್ರು ಬಂದ ಮೇಲೆ ಕಂಬೈನ್ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ, ಟೈಮ್ ಲೈನ್ಸ್ ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ಏನೇನಾಯಿತು ಅಂತ. ಮಹಾತ್ಮ ಗಾಂಧಿಯವರು ಇಂಡಿಯಾಗೆ ಕಾಲಿಟ್ಟ ಮೇಲೆ, ಅವ್ರು ಕಾಲಿಡೋಕ್ಕಿಂತ 1 ವರ್ಷ ಮುಂಚೆ World War I ಸ್ಟಾರ್ಟ್ ಆಗಿತ್ತು. ಅವ್ರು ಕಾಲಿಟ್ಟು 1 ವರ್ಷ ಆದಮೇಲೆ ಲಕ್ನೋ ಪ್ಯಾಕ್ಟ್ ಮತ್ತು ನಮ್ಮ ಹೋಮ್ ರೂಲ್ ಮೂವ್ಮೆಂಟ್ ಕೂಡ ಸ್ಟಾರ್ಟ್ ಆಗಿತ್ತು ಬೈ ಅನಿ ಬೆಸೆಂಟ್ ಆ್ಯಂಡ್ ಬಾಲ್ ಗಂಗಾಧರ್ ತಿಲಕ್. ಅವ್ರು ಬಂದಿದ್ದು 2 ವರ್ಷ ಆದಮೇಲೆ ವರ್ಲ್ಡ್ ವಾರ್ ಕೂಡ ಎಂಡ್ ಆಯಿತು. ಇದು ಟೈಮ್ ಲೈನ್ ಮಹಾತ್ಮ ಗಾಂಧಿ ಅವ್ರದ್ದು. ಅವ್ರ ಅಚೀವ್ಮೆಂಟ್ಸ್ ಏನು, ಅವ್ರು ಹೇಗೆ ಹೆಸರು ಮಾಡ್ತಾ ಹೋದರು ಅಂತ ಸ್ಲೋಲಿ ಸ್ಟಾರ್ಟ್ ಮಾಡೋಣ. ಫ್ರಮ್ ನೌ ಆನ್ ಇಟ್ಸ್ ದ ಟೈಮ್ ಟು ವೆಲ್ಕಮ್ ದ ಫಾದರ್ ಆಫ್ ಅವರ್ ನೇಷನ್ ಮಹಾತ್ಮ ಗಾಂಧಿ ಟು ದ ಹಿಸ್ಟ್ರಿ ಆಫ್ ಇಂಡಿಯಾ. ಲೆಟ್ಸ್ ಸ್ಟಾರ್ಟ್. ಸೊ ವೆನ್ ಮಹಾತ್ಮ ಗಾಂಧಿ ಗೇಮ್ ಟು ಇಂಡಿಯಾ ಇನ್ 1915 ಅವ್ರಿಗೆ ಯಾವಾಗ ಭಾರತಕ್ಕೆ ಹಿಂತಿರುಗಿ ಬಂದ್ರು ಅಲ್ವಾ, ಅವ್ರಿಗೆ ಅಷ್ಟೊಂದು ಪಾಪ್ಯುಲಾರಿಟಿ ಇರಲಿಲ್ಲ. ದೆರ್ ವಾಸ್ ಅ ಲಾಟ್ ಆಫ್ ಪಾಪ್ಯುಲಾರಿಟಿ ಫಾರ್ ಶೋರ್, ಬಿಕಾಸ್ ಅವ್ರು ಸೌತ್ ಆಫ್ರಿಕಾದಲ್ಲಿ ಕೂಡ ಇಂಡಿಯನ್ಸ್ ರೈಟ್ಸ್ಗೋಸ್ಕರ ಹೋರಾಡಿದ್ರು.
ಬಟ್ ಇಂಡಿಯಾದಲ್ಲಿ ಅವ್ರಿಗೆ ಅಷ್ಟೊಂದು ಮಾಸ್ ಫಾಲೋವಿಂಗ್ ಏನಿರಲಿಲ್ಲ ವೆನ್ ಮಹಾತ್ಮ ಗಾಂಧಿ ಸ್ಟೆಪ್ ಬ್ಯಾಕ್ ಟು ಇಂಡಿಯಾ. ಬಟ್ slowly Mahatma Gandhi started getting a lot of following. ಯಾಕೆ ಗೊತ್ತಾ? ಬಿಕಾಸ್ ಆಫ್ ಕೇಕ್. ಏನಿದು ಕೇಕ್ ಬಗ್ಗೆ ಮಾತಾಡ್ತಾನೆ ಅಂತ ಅನ್ಕೋಬೇಡಿ, ಇಟ್ಸ್ ಅ ಶಾರ್ಟ್ ಕಟ್, ನೆನ್ಪಿಟ್ಕೊಳ್ಳಿ. ಸಿ ಫಾರ್ ಚಂಪಾರಣ್ ಸತ್ಯಾಗ್ರಹ, ಸಿ ಸ್ಟ್ಯಾಂಡ್ಸ್ ಫಾರ್ ಚಂಪಾರಣ್ ಸತ್ಯಾಗ್ರಹ, ಎ ಸ್ಟ್ಯಾಂಡ್ಸ್ ಫಾರ್ ಅಹಮದಾಬಾದ್ ಮಿಲ್ ಸ್ಟ್ರೈಕ್, ಆ್ಯಂಡ್ KE ಸ್ಟ್ಯಾಂಡ್ಸ್ ಫಾರ್ ಖೇಡಾ ಸತ್ಯಾಗ್ರಹ. ಸೊ ಈ 3 ಇವೆಂಟಿಂದ ಮಹಾತ್ಮ ಗಾಂಧಿಯವರು ಸ್ಲೋಲಿ ಪವರ್ಗೆ ರೈಸ್ ಆಗ್ತಾರೆ. ಸೊ ಲೆಟ್ ಸ್ಟಾರ್ಟ್ ವಿತ್ ಫಸ್ಟ್ ಒನ್, ಚಂಪಾರಣ್ ಸತ್ಯಾಗ್ರಹ. ನಾನು ಎಷ್ಟು ಡೆಪ್ತಾಗಿ ಹೇಳ್ತಾ ಇದ್ದೀನಿ, ನೀವೆಲ್ಲ ನೋಟ್ಸ್ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಹೋಪ್ ಯು ಪೀಪಲ್ ಡು ದಿಸ್. ಓಕೆ, 1917 ಚಂಪಾರಣ್ ಅನ್ನೋ ಊರಲ್ಲಿ, ಓಕೆ, ಇನ್ ದ ಪ್ಲೇಸ್ ಆಫ್ ಚಂಪಾರಣ್, ಫಾರ್ಮರ್ಸ್ಗೆ ತುಂಬ ಅನ್ಯಾಯ ಆಗ್ತಿತ್ತು. ಫಾರ್ಮರ್ಸ್ ವೆರ್ ಫೋರ್ಸ್ಡ್ ಟು ಕಲ್ಟಿವೇಟ್ ಇಂಡಿಗೋ. ಆ್ಯಂಡ್ ಪ್ಲಸ್ ದೇರ್ ವಾಸ್ ಹೆವಿ ಟ್ಯಾಕ್ಸಸ್. ಏನಾದ್ರು ಬಿತ್ತನೆ ಮಾಡಿದ್ರೆ ನೀವು ಟ್ಯಾಕ್ಸ್ನ ಕೂಡ ಸಿಕ್ಕಾಪಟ್ಟೆ ಕಟ್ಟಬೇಕಿತ್ತು. ದೇರ್ ವಾಸ್ ಅ ವೆರಿ ಎಕ್ಸ್ಪ್ಲಾಯ್ಟೇಷನ್ ಸಿಸ್ಟಮ್ ಗೋಯಿಂಗ್ ಆನ್. ಯಾಕೆ ಎಕ್ಸ್ಪ್ಲಾಯ್ಟೇಷನ್ ಸಿಸ್ಟಮ್ ಇತ್ತು ಅಂದರೆ, ನಿಮ್ಗೆ ಗೊತ್ತಿರಬೇಕು, 1914 1918ವರೆಗೂ ವರ್ಲ್ಡ್ ವಾರ್ 1 ನಡೀತಿದೆ. ಸೊ ವಾರ್ ನಡಿಬೇಕಾದ್ರೆ ಫಂಡ್ಸ್ ಬೇಕಾಗತ್ತೆ. ಟು ಗೆಟ್ ದ ಫಂಡ್ಸ್ ಫ್ರಮ್ ಇಂಡಿಯಾ ದೇ ಹ್ಯಾಡ್ ಇನ್ಕ್ರೀಸ್ಡ್ ಟ್ಯಾಕ್ಸಸ್ನ ತುಂಬ ಜಾಸ್ತಿ ಮಾಡಿದರು. ಇದರಿಂದ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಸೊ ವೆನ್ ಮಹಾತ್ಮ ಗಾಂಧಿ ಕೇಮ್ ಟು ಚಂಪಾರಣ್ ಇನ್ 1917, ಹಿ ಸ್ಟಾರ್ಟೆಡ್ ಅನಲೈಸಿಂಗ್ ದ ಸಿಚುವೇಶನ್, ಏನು ನಡೀತಿದೆ, ಇಲ್ಲಿ ಏನಾಗ್ತಿದೆ ಅಂತ. ಆ್ಯಂಡ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಈ ಲಾಂಚ್ಡ್ ಫಸ್ಟ್ ಸಿವಿಲ್ disobedience movement. Champaran Satyagraha is also known as the movement of first civil disobedience movement. It was non-violent. First of all, disobedience ಏನಂತ ಹೇಳ್ತಾನೆ, if British officer tells you to go home and you say I won't go, I sit here, that is disobedience. ನಿಮ್ಮ ತಂದೆ ನಿಮ್ಗೆ ಏನಾದ್ರು ಹೇಳಿದ್ರೆ ನೀವು ಮಾಡದೇ ಇದ್ರೆ ಅದನ್ನ disobedience ಅಂತಾರೆ. That kind of event is called as disobedience, and this is civil disobedience. Okay, it was non-violent. Mahatma Gandhi was really successful in winning the Champaran Satyagraha. He got the justice to the farmers. Slow by slow, using his small concept of non-violence, ahimsa, he started getting his very good reputation. Champaran Satyagrahadalli he gave the justice to the farmers, by which exploitation came down and people started supporting it. And not just that, ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, the taxes that were collected, the huge amount of taxes that were collected from the farmers, ಅದರಲ್ಲಿ part of the money was returned to the farmers as compensation. So he was successful in getting the compensation. The problem ಏನಂದರೆ, ಚಂಪಾರಣ್ ಸತ್ಯಾಗ್ರಹದಲ್ಲಿ ಇಂಡಿಗೋ ರೆಬೆಲಿಯನ್, ದಟ್ ಈಸ್ ಇಂಡಿಗೋ ವಾಸ್ ಮೇಡ್ ಟು ಕಲ್ಟಿವೇಟ್ ವಿತ್ ದೇರ್ ಫೋರ್ಸ್. ಅವ್ರ ಫುಡ್ ಐಟಮ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಟ್ಯಾಕ್ಸಸ್ ಇತ್ತು, ಪ್ರೈಸ್ ಕೂಡ ಕಮ್ಮಿ ಇತ್ತು ಫಾರ್ ದೇರ್ ಪ್ರಾಡಕ್ಟ್ಸ್. ಸೊ ವಾಟ್ ಡಿಡ್ ಮಹಾತ್ಮ ಗಾಂಧಿ ಡು? ಹಿ ಡಿಡ್ a satyagraha over there which is known as Champaran Satyagraha, by which the British accepted that there has been a problem. Taxes na reduce madidru, exploitation nu reduce madidru. From the taxes they had collected, a part of the money was given back to the farmers as compensation. This was the first success of Gandhi. And his name started rising in India. Our ಹೆಸರು ಫಸ್ಟ್ ಟೈಮ್ ಭಾರತದಲ್ಲಿ ಗೂಂಜಿದ್ದು ಮಾತ್ರ ಚಂಪಾರಣ್ ಸತ್ಯಾಗ್ರಹ ಆದಮೇಲೆ. ಅದಾದಮೇಲೆ ಸೆಕೆಂಡ್ ಇವೆಂಟ್ ದಟ್ ಮಹಾತ್ಮ ಗಾಂಧಿ ಟುಕ್ ಪ್ಲೇಸ್ ವಾಸ್ ಖೇಡಾ ಸತ್ಯಾಗ್ರಹ. ದಿಸ್ ಟುಕ್ ಪ್ಲೇಸ್ ಇನ್ ದ ಇಯರ್ 1918. ಖೇಡಾದಲ್ಲಿ ಕೂಡ ಸಿಕ್ಕಾಪಟ್ಟೆ ಸಿಂಪಲ್ ಆಗಿತ್ತು. ದೇರ್ ಈಸ್ ಅ ಪಾಲಿಸಿ, ನಿಮ್ಗೆ ಗೊತ್ತಿರಬೇಕು, ಖೇಡಾದಲ್ಲಿ ದೇರ್ ವಾಸ್ ಅ ಪಾಲಿಸಿ. ಇದು ನಿಮ್ಮ ಲ್ಯಾಂಡ್ ಅಂತ ಅಂದ್ಕೊಳ್ಳಿ, ಇಲ್ಲಿ ನೀವು ಫಲಾನ ಏನಂತಾರೆ ಫಾರ್ಮಿಂಗ್ ಮಾಡ್ತೀರಾ, ಅಗ್ರಿಕಲ್ಚರ್ ಮಾಡ್ತೀರಾ. ಇಫ್ you don't get 1/4 part of annual cultivation, ಅಂದರೆ ನೀವು ಕಲ್ಟಿವೇಟ್ ಮಾಡಿದಾಗ ನಿಮಗೆ 100 kg ಫಲ ಬರುತ್ತೆ ಅಂತ ಇಟ್ಕೊಳ್ಳಿ. ನಿಮ್ಮ ಹೊಲದಲ್ಲಿ ನಿಮಗೆ 25 kg ಬಂತವತ್ತು, 25 kg or less than 25 ಕಲ್ಟಿವೇಟ್ ಆದರೆ ನಿಮ್ಮ ಟೋಟಲ್ ಕೆಪಾಸಿಟಿಗಿಂತ ಬರೀ 25% ಮಾತ್ರ ನೀವು ಬಿತ್ತನೆ ಮಾಡೋಕ್ಕಾದರೆ, ಉಳುಮೆ ಬಂದರೆ, ಅಂಥ ಟೈಮಲ್ಲಿ ನೀವು ಟ್ಯಾಕ್ಸ್ ಕಟ್ಟಬೇಕಂತ ಇಲ್ಲ. ಯು ನೀಡ್ ನಾಟ್ ಪೇ ದ ಟ್ಯಾಕ್ಸ್ ಬಿಕಾಸ್ ಯು ಆರ್ ಆಲ್ರೆಡಿ ಇನ್ ಲಾಸ್. ನೀವು ನಾರ್ಮಲ್ ಆಗಿ ಒಂದು ವರ್ಷಕ್ಕೆ 100 kg ಅಕ್ಕಿನ ಬೆಳಿತಾರೆ ಅಂತ ಇಟ್ಕೊಳ್ಳಿ. ಬಟ್ ಅವತ್ತು ಏನೋ ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು, ಸ್ವಲ್ಪ ಬರಗಾಲ ಬಂತು, ನೀವು ಬರೀ 25 kg ಇಲ್ಲ ಅದಕ್ಕಿಂತ ಕಮ್ಮಿ ಬೆಳೆದ್ರೆ 1/4, ಯು ವಿಲ್ ಬಿ ನಾಟ್ ಆಸ್ಕ್ಡ್ ಟು ಪೇ ದ ಟ್ಯಾಕ್ಸಸ್. ಬಟ್
See here, this is happening in the year 1918. It was a time of World War I. Britishers really wanted money. ನಿಮಗೆ 25% ಬರಲಿ ಬಿಡಲಿ, ನೀವು ಎಷ್ಟು ಬೆಳೆದ್ರಿ ಬಿಡಲಿ, ದೇ ಇಂಪೋಸ್ಡ್ ಹೈ ಟ್ಯಾಕ್ಸಸ್. ದೇ ಇಂಪೋಸ್ ದ ಹೈ ಟ್ಯಾಕ್ಸಸ್. They really imposed the high taxes, because of which the farmers got exploited. ಇಲ್ಲೂ ಕೂಡ ಮಹಾತ್ಮ ಗಾಂಧಿ ಅವರು ಬಂದರು. He did his satyagraha here also. And Sardar Vallabhbhai Patel supported this event. Mahatma Gandhi ಅವ್ರ ಜೊತೆ even Sardar Vallabhbhai Patel supported Kheda Satyagraha, and in Champaran Satyagraha with Mahatma Gandhi, the first president of India, Dr. Rajendra Prasad also supported this event. ನೆನ್ಪಿಟ್ಕೊಳ್ಳಿ, the first person to support Mahatma Gandhi in Champaran Satyagraha was Dr. Rajendra Prasad, and the person to support Mahatma Gandhi in Kheda Satyagraha was Sardar Vallabhbhai Patel. Here also he was successful in getting some amount of concessions. Illu kuda solpa concessions na kotru. The taxes was not completely removed, but British officers gave some concessions to pay the taxes. So ಎರಡರಲ್ಲೂ ಒಂದೇ ಆಗ್ತಿದೆ. In case of Champaran, Indigo rebellion and the exploitation of the farmers, in which Mahatma Gandhi did something and got some compensation for the farmers. In case of Kheda Satyagraha, 25% ಗಿಂತ ಕಮ್ಮಿ ನಿಮ್ಮ ರೆವೆನ್ಯೂ ಬಂದರೆ, ವಾಟ್ ಎವರ್ ಯು ಇನ್ವೆಸ್ಟೆಡ್, ಯು ಡಿಡ್ ನಾಟ್ ಪೇ ದ ಟ್ಯಾಕ್ಸಸ್ ಅಂತ ಹೇಳಿದ್ರು. ಇವನ್ ಆಫ್ಟರ್ ದಟ್ ದೇ ಎಕ್ಸ್ಪ್ಲಾಯ್ಟೆಡ್ ದ ಫಾರ್ಮರ್ಸ್, ಸೇಯಿಂಗ್ ದಟ್ ಯು ಹ್ಯಾವ್ ಟು ಪೇ ದ ಟ್ಯಾಕ್ಸ್. ಆ ಟೈಮಲ್ಲಿ ಯಾವಾಗ ಮಹಾತ್ಮ ಗಾಂಧಿಯರಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದ್ರು, ಹಿ ವಾಸ್ ಏಬಲ್ ಟು ಗಿವ್ ಸಮ್ ಅಮೌಂಟ್ ಆಫ್ ಕನ್ಸೆಷನ್ಸ್ ಆನ್ ದ ಟ್ಯಾಕ್ಸಸ್. ಟ್ಯಾಕ್ಸಸ್ ವರ್ ನಾಟ್ ರಿಮೂವ್ಡ್, ಬಟ್ ದೇ ಟೋಲ್ಡ್ ದಟ್ ಪೇ ಸಮ್ ಅಮೌಂಟ್ ಆಫ್ ಲೆಸ್. ಇದನ್ನ ಕೂಡ ಸಕ್ಸಸ್ ಅಂತಾನೆ ಕರೀತಾರೆ. Even this event of Mahatma Gandhi became a success. ಅರ್ಥ ಮಾಡ್ಕೊಳ್ಳಿ, both the events is success. The following of Mahatma Gandhi is growing. ಫಸ್ಟ್ ಚಂಪಾರಣ್ ಸತ್ಯಾಗ್ರಹದಲ್ಲಿ ಗ್ರೋ ಆಯಿತು 1917ನಲ್ಲಿ, ಒಂದು ವರ್ಷನೇ ಮುಗಿದೆ 1918ನಲ್ಲಿ. he successfully completed Kheda Satyagraha. Both of them are farmer protests. ನೆನ್ಪಿಟ್ಕೊಳ್ಳಿ, both of them are farmer protests. After this in 1918 one more event takes place. 1918 one more event takes place, that is ಅಹಮದಾಬಾದ್ ಮಿಲ್ ಸ್ಟ್ರೈಕ್. ಇದ್ರ ಬಗ್ಗೆನೂ ಹೇಳ್ತೇನೆ, ಚಿಕ್ಕ ಇವೆಂಟ್. ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಅಂದರೆ ಏನು? ದ ಎಂಪ್ಲಾಯೀಸ್, ದ ವರ್ಕರ್ಸ್ ಆಫ್ ದಿಸ್ ಮಿಲ್ ವಾಂಟೆಡ್ ದ ಇನ್ಕ್ರಿಮೆಂಟ್ ಆಫ್ ದೇರ್ ಸ್ಯಾಲ್ರಿ. ದೇ ವಾಂಟೆಡ್ ಇನ್ಕ್ರಿಮೆಂಟ್ ಆಫ್ ದೇರ್ ಸ್ಯಾಲ್ರಿ ಬೈ 35%. ಅಂದರೆ ಈಗ ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, ನಿಮ್ಮ ಸ್ಯಾಲ್ರಿ 135 ರೂಪಾಯಿ ಆಗಬೇಕು ಅನ್ನೋದೇ ಇನ್ಕ್ರಿಮೆಂಟೇಷನ್. ಎಷ್ಟು ಬರ್ತಿದೆಯೋ ಅದಕ್ಕೆ 35% ಹೈಕ್ ಬೇಕು ಅಂತ ದೋಸ್ ಪೀಪಲ್ ವ್ಯಾರ್ ಡೂಯಿಂಗ್ ದ ಪ್ರೊಟೆಸ್ಟ್. ಬಟ್ ಅನ್ಫಾರ್ಚುನೇಟ್ಲಿ ದ ಮಿಲ್ ಓನರ್ಸ್ ವೆರ್ ನಾಟ್ ರೆಡಿ ಟು ಗಿವ್ ಹಿಮ್. ಸೊ ಮಹಾತ್ಮ ಗಾಂಧಿ ಅಲ್ಲೂ ಬಂದು ಫಾರ್ ದ ಫಸ್ಟ್ ಟೈಮ್ ಹಿ ಲಾಂಚ್ಡ್ ಹಂಗರ್ ಸ್ಟ್ರೈಕ್. ಇಲ್ಲಿ ಅವ್ರು ಮಾಡಿದ್ದು ಉಪವಾಸ ಸತ್ಯಾಗ್ರಹ, ಅಲ್ಲಿ ಮಾಡಿದ್ದು ನಾನ್ ವೈಲೆಂಟ್ ಸತ್ಯಾಗ್ರಹ. ಜಗಳ ಮಾಡದೆ ಕೂತ್ಕೊಳ್ಳೋದು, ಇಲ್ಲಿ ಜಗಳ ಮಾಡದೆ ಊಟನೇ ಮಾಡದೆ ಕೂತ್ಕೊಂಡ್ರು. ಫಸ್ಟ್ ಟೈಮ್ ದ ಹಂಗರ್ ಸ್ಟ್ರೈಕ್ ಬೈ ಮಹಾತ್ಮ ಗಾಂಧಿ ವಾಸ್ ಡನ್ ಇನ್ ಇಂಡಿಯಾ ಇನ್ 1918 ಇನ್ ಅಹಮದಾಬಾದ್ ಮಿಲ್ ಸ್ಟ್ರೈಕ್. He had gained so much of popularity that all the people were also supporting him. End of the day, the mill owners accepted to their demands. ಅವ್ರು ಕೂಡ ಬಂದು ಡಿಮಾಂಡ್ಸ್ನ ಒಪ್ಕೊಬಿಟ್ರು. ಇವಾಗ ಹೇಳಿ, ವಾಟ್ ಡು ಯು ಕಾಲ್ ಮಹಾತ್ಮ ಗಾಂಧಿ? ನಾವು ಹ್ಯಾಟ್ರಿಕ್ ಹೀರೋ ಆಗಿಬಿಟ್ರು. ಮಹಾತ್ಮ ಗಾಂಧಿ ಬಿಕೇಮ್ ಹ್ಯಾಟ್ರಿಕ್ ಹೀರೋ ವಿತ್ ಕೇಕ್. ಚಂಪಾರಣ್ ಸತ್ಯಾಗ್ರಹ, ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಆ್ಯಂಡ್ ಖೇಡಾ ಸತ್ಯಾಗ್ರಹ 1917 and 1918. With this, Mahatma Gandhi gained a lot of fan following in less than 2 years in India. ಅರ್ಥ ಮಾಡ್ಕೊಳ್ಳಿ, ಬರೀ 2 years ಅಲ್ಲಿ ಮಹಾತ್ಮ ಗಾಂಧಿ ಗಾಟ್ ಹಿಸ್ ರೆಪ್ಯುಟೇಷನ್, ಗಾಟ್ ಹಿಸ್ ಐಡೆಂಟಿಫಿಕೇಶನ್, ಆ್ಯಂಡ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಗೇವ್ ಹಿಮ್ ಅ ನಿಕ್ನೇಮ್ ಕಾಲ್ಡ್ ಆಸ್ ಬಾಪು. It was Dr. Rajendra Prasad after Champaran Satyagraha who named Mahatma Gandhi as Bapu ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರು. When Mahatma Gandhi entered India in 1915, he was Mohandas Karamchand Gandhi, but within 1917 he was shortly called as Bapu. You can understand how popularity Mahatma Gandhi had gained in less than 2 years. This is how there is the rise of Mahatma Gandhi. ಇದನ್ನು ನೀವು ರೈಸಿಂಗ್ ಪೀರಿಯಡ್ ಆಫ್ ಮಹಾತ್ಮ ಗಾಂಧಿ ಅಂತ ಕರಿಬೋದು. ಇಫ್ ದೇ ಆಸ್ಕ್ ಹೌ ಡಿಡ್ ಮಹಾತ್ಮ ಗಾಂಧಿ ರೈಸ್, within 3 events: Champaran Satyagraha of 1917, Kheda Satyagraha, and Ahmedabad Mill Strike of 1918, Mahatma Gandhi rose into power. 2 events are farmer protest, one event is employee protest. With this, Mahatma Gandhi started making his way towards the Indian nationalism and Indian freedom movement. Okay? ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ದಿಸ್ ಈಸ್ 1918. ಸೊ 1919 ಅಲ್ಲಿ ಏನಾಗುತ್ತೆ, ಮಾಂಟೆಗ್ಯೂ ಚರ್ಮ್ಸ್ಫೋರ್ಡ್ ಅವನ ಹೆಸರು ನಂಗೆ ಹೇಳೋಕ್ಕೆ ಬರಲ್ಲ ಗುರು.
ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಆರ್ ಸ್ಟಾರ್ಟ್ ಆಗುತ್ತೆ. ಇದ್ರ ಬಗ್ಗೆ ಏನಂತ ಡಿಸ್ಕಸ್ ಮಾಡೋಣ. ಓಕೆ, ವಾಟ್ ಹ್ಯಾಪೆಂಡ್, ಸಿ ಕಮ್ ಬ್ಯಾಕ್ 1914ಇಂದ 1918 ಆಗಿದ್ದೇನಿತ್ತು, ವರ್ಲ್ಡ್ ವಾರಲ್ಲಿ ಸಪೋರ್ಟ್ ಮಾಡಿದ್ರೆ ಪೀಪಲ್ ಥಾಟ್ ದ್ಯಾಟ್ ದೇ ವುಡ್ ಗಿವ್ ಅಸ್ ಸ್ವರಾಜ್ ಆರ್ ಇಂಡಿಪೆಂಡೆನ್ಸ್. ಅದು ಕೊಡಲಿಲ್ಲ. ದೇ ಡಿಂಟ್ ಗಿವ್ ಅಸ್ ಸ್ವರಾಜ್ ಆರ್ ಇಂಡಿಪೆಂಡೆನ್ಸ್. ಇನ್ಸ್ಟೆಡ್ ಆಫ್ ದಟ್ ದೇ ಗೇವ್ ಅಸ್ ಮಾಂಟೆಗ್ಯೂ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಆಫ್ 1919. ಸೊ ಇವಾಗ ಇದನ್ನು ನೋಡೋಣ. ಬಟ್ ಈ ರಿಫಾರ್ಮ್ ಬರೋಕ್ಕಿಂತ ಮುಂಚೆ ದ ನೇಮ್ ಆಫ್ ಮಹಾತ್ಮ ಗಾಂಧಿ ಹ್ಯಾಡ್ ಆಲ್ರೆಡಿ ಬೀನ್ ಪಾಪ್ಯುಲರ್ ಇನ್ ಇಂಡಿಯಾ ಬೈ ವಾಟ್? ಕೇಕ್. ಏನದು? ಚಂಪಾರಣ್ ಸತ್ಯಾಗ್ರಹ, ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಆ್ಯಂಡ್ ಖೇಡಾ ಸತ್ಯಾಗ್ರಹ. ಲೆಟ್ಸ್ ಕಂಟಿನ್ಯೂ. ಸೊ ಫೈನ್, ಫಾದರ್ ಆಫ್ ದ ನೇಷನ್ ಎಂಟ್ರಿ ಆಗಿದೆ ನಮ್ಮ ಸ್ಟೋರಿಯಲ್ಲಿ. ಸೊ ಈ ಸ್ಟೋರಿಯಲ್ಲಿ ಮುಂದೆ ಹೋಗೋಣ. As you know, I was discussing about the Gandhi's rise from 1915 to 1917 and 18. Now coming back to the timeline, now it is 1919. Okay, ನಾನು ನಿಮ್ಗೊಂದು ಮಾತು ಹೇಳಿದ್ದೆ, ವರ್ಲ್ಡ್ ವಾರ್ 1 ಸ್ಟಾರ್ಟೆಡ್ ಫ್ರಮ್ 1914 to 1918. ಓಕೆ, ಈ ಟೈಮ್ ಪೀರಿಯಡಲ್ಲಿ ಇಂಡಿಯನ್ಸ್ ಹ್ಯಾಡ್ ಕಾಂಟ್ರಿಬ್ಯೂಟೆಡ್ ಅ ಲಾಟ್ ಟು ದ ವಾರ್. ನಾವು ಪ್ರಾಣಗಳನ್ನೂ ಕಳ್ಕೊಂಡಿದ್ದೇವೆ, ಮನೆಗಳನ್ನೂ ಕಳ್ಕೊಂಡಿದ್ದೇವೆ, ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡಿದ್ದೇವೆ. ಬಿಕಾಸ್ ದೇ ವಾಂಟೆಡ್ ಟ್ಯಾಕ್ಸ್, ದೇ ವಾಂಟೆಡ್ ಮನಿ. 100 million pounds of Indian rupees had been used in the war. 54,000 soldiers died. 60,000 plus soldiers had sacrificed or had become injured for this war. 4,000 people were gone missing. Istella stats idmele the only thing we were looking forward was Swaraj. So ಈ ಸ್ವರಾಜ್ ಅನ್ನೋ ವರ್ಡ್ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್. ಈ ಸ್ವರಾಜ್ ಬಗ್ಗೆ ಸ್ವಲ್ಪ ಮಾತಾಡೋಣ ಬಿಫೋರ್ ಗೋಯಿಂಗ್ ಫಾರ್ವರ್ಡ್. ಫಸ್ಟ್ ಟೈಮ್ ದ ವರ್ಡ್ ಸ್ವರಾಜ್ ವಾಸ್ ಅಫಿಷಿಯಲಿ ಸೆಡ್ ಔಟ್ ಫ್ರಮ್ ದ ಮೌತ್ ಆಫ್ an INC in the session was by Dadabhai Naoroji. Dadabhai was the first person to say this word out in 1906. Okay, and Swaraj is nothing but the ideology that was adopted by Tilak. Swaraj was first adopted by Tilak, Bal Gangadhar Tilak avaru. He said that Swaraj means self-governance. Bal Gangadhar Tilak had an ideology that is ನಮ್ಮ ದೇಶದಲ್ಲಿ, in my country, why will another country person is ruling over us? ನಮ್ಮ ದೇಶನ ನಾವೇ ಆಳ್ಬೇಕು, ನಮ್ಮ ರೂಲ್ಸ್ನ ನಾವೇ ಮಾಡ್ಕೋಬೇಕು. ವಿ ಶುಡ್ ಅಡ್ಮಿನಿಸ್ಟರ್ ಅವರ್ ಸೆಲ್ಫ್, ವಿ ಶುಡ್ ಬಿ ಮೇಕಿಂಗ್ ರೂಲ್ಸ್ ಫಾರ್ ಅವರ್ ಸೆಲ್ಫ್. ಇನ್ನೊಬ್ಬರು ಬಂದು ಏನು ಮಾಡೋದಿದೆ ಇಲ್ಲಿ? ಸೊ ನಮ್ಮ ದೇಶನ ನಾವೇ ಆಳ್ಬೇಕು. ಸೊ ಈ ಸೆಡ್ ಅ ವೆರಿ ಫೇಮಸ್ ಸ್ಟೇಟ್ಮೆಂಟ್, ಸ್ವರಾಜ್ ಈಸ್ ಮೈ ಬರ್ತ್ ರೈಟ್. ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶಲ್ ಹ್ಯಾವ್ ಇಟ್. I shall have it. So ಸ್ವರಾಜ್ ಅನ್ನೋ ವರ್ಡ್ ನಾ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಬಾಲ್ ಗಂಗಾಧರ್ ತಿಲಕ್ ಅವರು when he was in INC as an extremist leader, and then it was set out to the people officially in 1906 session by Dadabhai Naoroji. And 1907 ಅಲ್ಲಿ it was the time to explain what is Swaraj. It was a time to explain to people what was Swaraj. Explain ಮಾಡಿದ್ದಿಲ್ಲ, ಬಸ್ಟ್ ವರ್ಡ್ ಹೇಳಿದ್ರಷ್ಟೇ. ಡಿಮಾಂಡ್ ವಾಸ್ ಸ್ವರಾಜ್. ವಾಟ್ ಈಸ್ ಸ್ವರಾಜ್ ಅಂತ 1907 ಅಲ್ಲಿ ಇಟ್ ವಾಸ್ ರಿಕ್ವೈರ್ಡ್ ಟು ಎಕ್ಸ್ಪ್ಲೇನ್ ಟು ಪೀಪಲ್, ಅಂಡ್ ಎವ್ರಿ ಒನ್ ವಾಂಟೆಡ್ ತಿಲಕ್. Since it was the Tilak's ideology, extremist leader wanted Tilak to be the leader, but moderate leaders didn't wanted Tilak to be the leader, so they made Raj Bihari Ghosh. Nenpidya Surat split in the Surat session. This is the reason why there was Surat split, because people wanted to know what is Swaraj. Tilakಗೆ ಮಾಸ್ ಫ್ಯಾನ್ ಫಾಲೋವಿಂಗ್ ಇತ್ತು ಆ ಟೈಮಲ್ಲಿ. ವಾಸ್ ಅ ಮಾಸ್ ಲೀಡರ್, ಬಟ್ ಹಿ ವಾಸ್ ನಾಟ್ ಗಿವನ್ ಅ ಚಾನ್ಸ್ ಟು ಟಾಕ್ ಬಿಕಾಸ್ ಸೂರತ್ ಈಸ್ ದ ಹೋಮ್ ಪ್ರೆಸಿಡೆನ್ಸಿ ಆಫ್ ಬಾಲ್ ಗಂಗಾಧರ್ ತಿಲಕ್. ನಾನು ನಿಮ್ಗೆ ಹೇಳಿದ್ದೆ, INC ಸೆಷನ್ಸ್ ಆದರೆ ಹೋಮ್ ರೂಲ್, ಐ ಮೀನ್ ಆ ಪರ್ಟಿಕ್ಯುಲರ್ ಏರಿಯಾ ಪರ್ಸನ್ ಮಾತಾಡಂಗಿಲ್ಲ. ಈ ಕೆನಾಟ್ ಬಿಕಮ್ ದ ಪ್ರೆಸಿಡೆಂಟ್. ರಾಜ್ ಬಿಹಾರಿ ಘೋಷ್ ವಾಸ್ ಮೇಡ್. ಪೀಪಲ್ ವ್ಯಾರ್ ವೆರಿ ವೆರಿ ಕ್ರೇಜಿ ಬಿಕಾಸ್ ರಾಜ್ ಬಿಹಾರಿ ಘೋಷ್ ಏನೇನೋ ಹೇಳ್ತವ್ರೆ, ಇವ್ರಿಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ ಇಟ್ ವಾಸ್ ಅ event of disaster. That's the reason Surat split happened. Everything happened because of one word called as Swaraj. And after this they all got back in 1916. Yav session aidu? Lucknow Pact. In Lucknow Pact those people came together, and now it is 1918. After the war we were expecting Swaraj means self governance. And in 1919 Government of India Act was passed, GOI Act of 1919. This is famously known as Montagu-Chelmsford Reforms. This act is also known as Montagu-Chelmsford Reforms. So idr ಬಗ್ಗೆ ಮಾತಾಡೋಣ. One of the very very important act that was passed in the history of India. ಇದ್ರ ಮೇಲೆ UPSC ಲಿ ತುಂಬಾ ಕ್ವಶನ್ಸ್ ಬರುತ್ತೆ. ಈ ಆಕ್ಟ್ ಮತ್ತೆ 1835 ಆಕ್ಟ್ ಮೇಲೆ, 1935 Act and E Act ಮೇಲೆ. So let's start. So the first provision we were looking for is Swaraj.
Swaraj andre self-governance, but the first thing they told is India shall remain under the rule of British government. India shall remain under the rule of British government. See, half of the leaders of extremists were expecting total independence. We were expecting total independence, but unfortunately the satisfaction was not there. British government would be still taking care of India. ಇದರಿಂದ ಏನಾಯಿತು, ಸ್ವಲ್ಪ ಜನಕ್ಕೆ ನೋವಾಯಿತು. ಇದಾದ್ಮೇಲೆ we were asking for self governance ಅಲ್ವಾ, so they made some administrative changes. ಹೇಳ್ದೆ ಅಲ್ವಾ, ಕ್ಯಾರೆಟ್ ಅಂಡ್ ಸ್ಟಿಕ್ ಪಾಲಿಸಿ, ಏನೋ ಸ್ವಲ್ಪ ಕೊಡ್ತಾರೆ ಆಮೇಲೆಲ್ಲ ಕಿತ್ಕೊಳ್ತಾರೆ ಅಂತ. ಸೊ ದೇ ಮೇಡ್ ಸಮ್ ಆಫ್ administrative changes. The first change that they brought was, they told in the center the ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಬೈಕ್ಯಾಮರಲಿಸಮ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಬೈಕ್ಯಾಮರಲಿಸಮ್ ಅಂದರೆ 2 ಹೌಸಸ್. ಇವಾಗಿದೆ ಅಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಅಂತ, ಆ ಥರ ಬೈಕ್ಯಾಮರಲಿಸಮ್ನ ಸೆಂಟರಲ್ಲಿ ದೇ ಬ್ರಾಟ್ ಇಟ್ ಡೌನ್. ಆ್ಯಂಡ್ ದ ಲೋವರ್ ಹೌಸ್ ವಾಸ್ ಕಾಲ್ಡ್ ಆಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. And the upper house was called as councils of state or council of states. ಆಯ್ತಾ? ಬೈಕ್ಯಾಮರಲಿಸಮ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಸೆಂಟರ್. ಅಂದರೆ ಸೆಂಟ್ರಲ್ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ 2 ಮನೆ ಕ್ರಿಯೇಟ್ ಮಾಡಿದ್ರು. ದ ಅಪ್ಪರ್ ಹೌಸ್ ವಾಸ್ ಕಾಲ್ಡ್ ಆಸ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂಡ್ ದ ಲೋವರ್ ಹೌಸ್ ವಾಸ್ ಕಾಲ್ಡ್ ಆಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಪ್ಲೀಸ್ ಬಿಫೋರ್ 1947 ಯಾವ್ದಾದ್ರು ಆನ್ಸರ್ ಅಟೆಂಪ್ಟ್ ಮಾಡೋದಾದ್ರೆ ನೀವು ಬಿಫೋರ್ 1947 ಬಗ್ಗೆ ಯಾವ್ದಾದ್ರು UPSC KPSC ಕ್ವಶನ್ ನೀವು ಬರೆಯೋದಾದ್ರೆ ಪ್ಲೀಸ್ ಈ ಆಕ್ಟ್ಗೆ 1990ನಲ್ಲಿ ಲೋಕಸಭಾ ಅಂಡ್ ರಾಜ್ಯಸಭಾ ವೇರ್ ಕ್ರಿಯೇಟೆಡ್ ಅಂತ ಹೇಳಬೇಡಿ. ಲೋಕಸಭಾ ಅಂಡ್ ರಾಜ್ಯಸಭಾ ವೇರ್ ಕ್ರಿಯೇಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, not by this particular act. Same but different. ಇದೇ ಹೆಸರು ಯೂಸ್ ಮಾಡಿ. ಐದರ್ ಯು ಸೇ bicameralism was creating lower house or upper house ಅಂತ ಆದರೂ ಹೇಳಿ, ಆರ್ bicameralism was created, lower house was called legislative assembly, upper house was called council of states ಅಂತ ಹೇಳಿ. Do not use the word lower house and do not use the word Lok Sabha and Rajya Sabha, because that was not in force before 1947. Those names were not used in 1947. And second thing, there was vertical separation of powers. ಅಂದ್ರೆ ನಿಮಗೆ ಗೊತ್ತಿದೆಯಾ, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಯೂನಿಯನ್ ಲಿಸ್ಟ್ ಅಂತ ಕರೀತಾರೆ. ಸಮ್ ಆಫ್ ದ ಸಬ್ಜೆಕ್ಟ್ಸ್ ಅಂದ್ರೆ the topics on which the discussions can be made. Some of the subjects were kept for central government and central legislative council, and some were given for provincial legislative council. ಅಂದ್ರೆ state government could make some rules. ಗೊತ್ತಲ್ಲ, state government has some powers, central government has some powers. Where central government is having the powers on the army, state government is having on police force. ಇವಾಗ right now we have separation of powers. ಅದೇ ತರ some of the subjects were kept for central government, some of the subjects were kept for provincial government, because we were asking for what? Self governance. ನಾವು ಕೇಳಿದ್ದು self governance ಅಲ್ವಾ? So they told, okay, you will also be a part of responsible government. They told, from now on we will give you responsible government in which Indians will take care of this. And in the provincial government, ಅಂದ್ರೆ ಸ್ಟೇಟ್ ಈಗ ನಮ್ದು ವಿಧಾನಸೌಧ ಇದೆ ಅಲ್ವಾ, ಅದನ್ನ ನಾವು ಪ್ರಾವಿನ್ಷಿಯಲ್ ಗವರ್ನಮೆಂಟ್ ಅಂತ ಕರಿತೇವೆ. ಪ್ರಾವಿನ್ಷಿಯಲ್ ಗವರ್ನಮೆಂಟ್. ಇನ್ ಪ್ರಾವಿನ್ಷಿಯಲ್ ಗವರ್ನಮೆಂಟ್ diarchy was introduced. So what is diarchy? Very simple. In case of diarchy ಏನಾಯ್ತಂದ್ರೆ, the topics that were given, ಅದೇ ಪ್ರಾವಿನ್ಷಿಯಲ್ ಗವರ್ನಮೆಂಟ್ಗೆ ಕೆಲವೊಂದು ಸಬ್ಜೆಕ್ಟ್ಸ್ನ ಕೊಟ್ಟಿದ್ರಲ್ವಾ, ಲೋ ಪ್ರೊಫೈಲ್ ಸಬ್ಜೆಕ್ಟ್ಸ್ನ they divided the subjects into 2 parts. One were called as reserved list, the other one was called as transferred list. ಅಂದ್ರೆ the topics which were given under the reserved list, ಮೋಸ್ಟ್ ಇಂಪಾರ್ಟೆಂಟ್ಲಿ ರೆವೆನ್ಯೂ ಆಗಿರ್ಬೋದು, ಲ್ಯಾಂಡ್ ರೆವೆನ್ಯೂ ಅಂತ ಹೈ ಪ್ರೊಫೈಲ್ ಲಿಸ್ಟ್ಗಳೇನಿದೆ, ಟಾಪಿಕ್ಸ್ ಏನಿದೆ, ದೋಸ್ ವೇರ್ ಕೆಪ್ಟ್ ಇನ್ ರಿಸರ್ವ್ಡ್ ಲಿಸ್ಟ್. ಆ್ಯಂಡ್ ಫಾರ್ ದಿಸ್ ಗವರ್ನರ್, ಲೋಕಲ್ ಸ್ಟೇಟ್ ಪ್ರೊವಿನ್ಷಿಯಲ್ ಗವರ್ನರ್ಸ್, ಫಾರ್ ಎಕ್ಸಾಂಪಲ್ ಬೆಂಗಾಲ್ ಗವರ್ನರ್, ಮಡ್ರಾಸ್ ಗವರ್ನರ್ ಆ್ಯಂಡ್ ಇಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲರ್ಸ್ ಕುಡ್ ಮೇಕ್ ದ ಲಾಸ್ ಆನ್ ಇಟ್. ಸೊ ಅಂಡರ್ಸ್ಟ್ಯಾಂಡ್, ಸ್ಟೇಟ್ ಸೆಂಟ್ರಲ್ ಅಲ್ಲೂ ಕೂಡ ಕೆಲವೊಂದು ಸಬ್ಜೆಕ್ಟ್ಸ್ ಇದೆ, ಸ್ಟೇಟ್ ಅಲ್ಲಿ ಕೆಲವೊಂದು ಸಬ್ಜೆಕ್ಟ್ಸ್ ಇದೆ, ಪ್ರಾವಿನ್ಷಿಯಲ್ ಅಲ್ಲಿ. ಆ ಪ್ರಾವಿನ್ಷಿಯಲ್ ಕೂಡ ಸಬ್ ಡಿವಿಷನ್. ಒನ್ ಕ್ಯಾಟಗರಿ ವಾಸ್ ಕಾಲ್ಡ್ ಆಸ್ ರಿಸರ್ವ್ಡ್ ಲಿಸ್ಟ್, ವಿಚ್ ವರ್ ರಿಸರ್ವ್ಡ್ ಫಾರ್ ದ ಗವರ್ನರ್ ಅಂಡ್ ಇಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲರ್ಸ್. ಅಂಡ್ ಹಿಯರ್ ದ ಟ್ರಾನ್ಸ್ಫರ್ಡ್ ಲಿಸ್ಟ್ ಕುಡ್ ಬಿ ಮೇಡ್ ಚೇಂಜಸ್ ಬೈ ಎಲೆಕ್ಟೆಡ್ ಪೀಪಲ್.
ಅದೇ ಎಲೆಕ್ಟ್ ಆಗಿ ಬರುವಂಥ ಇಂಡಿಯನ್ಸ್ ಈ ಟಾಪಿಕ್ಗಳ ಮೇಲೆ ದೇ ಕುಡ್ ಹ್ಯಾವ್ ಮೇಡ್ ಸಮ್ ಲಾಸ್ ಆ್ಯಂಡ್ ಇಟ್ ವಾಸ್ ವೆರಿ ಲೋ ಪ್ರೊಫೈಲ್ ಸಬ್ಜೆಕ್ಟ್ಸ್ ದೇ ಹ್ಯಾಡ್ ಗಿವನ್ ಅಸ್. ಒಂದೇ ಸಲ ನಮಗೆ ಕಂಪ್ಲೀಟ್ ಗವರ್ನೆನ್ಸ್ ಏನು ಕೊಡಲಿಲ್ಲ ಅವರು. ಬಟ್ 1990 ಎಸ್ ವಿ ಕ್ಯಾನ್ ಸೇ ವಿ ಹ್ಯಾಡ್ ಸ್ಟಾರ್ಟೆಡ್ ಗೆಟಿಂಗ್ ಡಿಸೆಂಟ್ರಲೈಸ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಥಿಂಗ್, ಇವ್ರು ಏನೇ ಬಿಲ್ನ ಪಾಸ್ ಮಾಡಿದ್ರು ಕೂಡ ವಾಟ್ ಎವರ್ ದ ಟಾಪಿಕ್ ದೇ ಡೂ ಆ್ಯಂಡ್ ದೆ ಪಾಸ್, ಫೈನಲಿ ಗವರ್ನರ್ ಹ್ಯಾಡ್ ದ ಪವರ್ ಟು ಕ್ಯಾನ್ಸಲ್ ಇಟ್. ಗವರ್ನರ್ ಹ್ಯಾಡ್ ದ ಪವರ್ ಟು ಕ್ಯಾನ್ಸಲ್ ವಾಟ್ ಎವರ್ ದು, ಸುಮ್ಮನೆ ಫೇಕ್ ರೆಪ್ರೆಸೆಂಟೇಷನ್ ಅಂತ ಕರಿಬೋದು. ಆ್ಯಂಡ್ ವಾಟ್ ಎವರ್ ಆ್ಯಂಡ್ ಇವ್ರು ಕಷ್ಟಪಟ್ಟು ಏನಾದ್ರು ಬಿಲ್ ಪಾಸ್ ಆಗಬೇಕಾದ್ರೆ ಇವ್ರು ಕ್ಯಾನ್ಸಲ್ ಮಾಡಿದ್ರು ಕೂಡ ಗವರ್ನರ್ ಹ್ಯಾಡ್ ದ ಪವರ್ ಟು ಓವರ್ ರೈಟ್. ಇವಾಗ ಗೊತ್ತಿದೆಯಾ, ಲೋಕಸಭಾ ಆ್ಯಂಡ್ ರಾಜ್ಯಸಭಾದಲ್ಲಿ ಬಿಲ್ ಫೇಲ್ ಆದರೆ ಪ್ರೆಸಿಡೆಂಟ್ ಕೆನಾಟ್ ಪಾಸ್ ಇಟ್. ಬಟ್ ಇಲ್ಲೇನು ಹೇಳ್ತಿದ್ದಾರೆ, ಲೋಕಸಭಾದಲ್ಲಿ ಫೇಲ್ ಆದ್ರೂ ಓಕೆ, ರಾಜ್ಯಸಭಾದಲ್ಲಿ ಫೇಲ್ ಆದ್ರೂ ಓಕೆ, ನಾವು ಪಾಸ್ ಮಾಡ್ತೀವಿ ಅಂದರೆ ಪಾಸ್ ಮಾಡ್ತೇವೆ. ಸೊ ಅಲ್ಟಿಮೇಟ್ ಪವರ್ಸ್ ವೇರ್ ವೆಸ್ಟೆಡ್ ಇನ್ ದ ಹ್ಯಾಂಡ್ಸ್ ಆಫ್ ಹೋಮ್ governor when it comes to provincial autonomy, and here it was governor general or also called as viceroy of India who had the ultimate powers. So end of the day ಅವ್ರು ಹೇಳಿದ್ದೆಲ್ಲ ಫೇಕ್. ಸ್ವಲ್ಪ ಏನೋ ಕೊಟ್ಟು ಕೊಡದೇ ಇದ್ದಂಗೆ ಮಾಡಿದ್ರು. their thing was there. Because of this there were maximum amount of noises. People started opposing this. ಯಾಕಂದರೆ ನಾವು ನಮ್ಮ ಪ್ರಾಣಗಳನ್ನ ಕೊಟ್ಟಿದ್ದೀವಿ ಗುರು. 50,000 ಇಂಡಿಯನ್ ಸೋಲ್ಜರ್ಸ್ ಪ್ರಾಣ ಕೊಟ್ಟಿದ್ದು ಯಾಕೆ? ನಮಗೆ ಒಳ್ಳೆ ರೂಲ್ ಬೇಕಂತ. ಬಟ್ ಪೀಪಲ್ ಫೆಲ್ಟ್ ದಟ್ ವಿ ಗಾಟ್ ಚೀಟೆಡ್ ಅಪ್. ಆಲ್ ದ ಪೀಪಲ್ ಸ್ಟಾರ್ಟೆಡ್ ಕ್ರಿಟಿಸೈಸಿಂಗ್. ಇಷ್ಟು ಸಾಕು ಅನ್ಕೊಳ್ತೇನೆ. ಡೋಂಟ್ ನಿಮಗೆ ಇನ್ನೂ ನಾಲೆಜ್ ಬೇಕಾದ್ರೆ ಸ್ವಲ್ಪ ನೋಡಿ. ಬಟ್ ಫಾರ್ ಮೀ ಜಾಸ್ತಿ ಹೇಳೋಕ್ಕಾಗಲ್ಲ, ಬಿಕಾಸ್ ಸಿನ್ಸ್ ಆಲ್ರೆಡಿ ವಿಡಿಯೋ 4 ಗಂಟೆ ಹತ್ತತ್ರ ಬಂದಿದೆ, ನಾವು 3 ಗಂಟೆ ಆಗಿದೆ. ಸೊ ಜಾಸ್ತಿ ಹೇಳೋಕ್ಕಾಗಲ್ಲ. ದಿಸ್ ವಾಸ್ ದ ಹೈಲೈಟ್. ಎಸ್, ಒನ್ ಮೋರ್ ಥಿಂಗ್, UPSC ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್. UPSC, ಅದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೇವಲ್ವಾ. ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಬಟ್ ವಿತ್ ಅ ಡಿಫರೆಂಟ್ ನೇಮ್, ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಎಸ್, ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ commission was established in the act of 1919. From now on, UPSC exam idalla, that is Imperial Civil Services Examination, would be held both in London, both in England as well as in India. England and India dalli simultaneous agi exam nadsak start ಮಾಡಿದ್ರು. They initially told that 1/3 of the total strength would be recruited from Indian exam. ಅಂದರೆ ಟೋಟಲ್ UPSC ಅಲ್ಲಿ 90 ಸೀಟ್ಸ್ ಇದ್ರೆ 60 seats would be hired from the exam that is conducted in England, and 30 people would be hired from the exam that is conducted in India. And they told as we go on this will be made 1.5%, ಅಂದರೆ 150%, 50% ಇಲ್ಲಿ 50% ಅಲ್ಲಿ ಅಂತ ಕೂಡ ಹೇಳಿದ್ರು. ಓಕೆ, this is how it is. So Central Public Service Commission was officially appointed with the help of 1919 Government of India Act by Montagu Chelmsford reforms. ಈಗ ನೀವು UPSC ಇಂಟರ್ವ್ಯೂ ಕೊಡಕ್ಕೆ ಹೋಗ್ತಿರಲ್ಲ ಡಾಲೌಸಿ ಡೆಲ್ಲಿ, that was established because of this particular law. That's when UPSC commission started taking exams in India. Before that everyone had to go to England to give up their exam. Okay, ಈ particular law ನ ಕೂಡ ನೆನಪಿಟ್ಕೊಳ್ಳಿ. And with the help of this, in 1926 Union Public Service Commission was established in Delhi. ಇವಾಗ ನಾವೇನು ನೋಡ್ತೇವೆ UPSC Commission Board in Delhi, this was officially established in 1926 in India with the help of Montagu Chelmsford reforms. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. Now coming back to the response of the people. ಜನ ಹೇಗೆ ತಗೊಂಡ್ರು ಅಂತ. See, the great leaders felt that ನಮ್ಮ ಹತ್ರ ಇದ್ದಂಥ ಲೀಡರ್ಸ್ ಏನಂದ್ರು, ದಿಸ್ ಈಸ್ ನಾಟ್ ವಿ ವರ್ ಲುಕಿಂಗ್ ಫಾರ್. ಲೀಡರ್ಸ್ ಡಿಂಟ್ ಅಕ್ಸೆಪ್ಟ್ ಇಟ್. ಲೀಡರ್ಸ್ ಫೆಲ್ಟ್ ವಿ ಆರ್ ಚೀಟೆಡ್. ತುಂಬ ಜನಕ್ಕೆ ಬೇಜಾರಾಯಿತು, ನಾವೇನೇನೋ ಆಸೆ ಇಟ್ಕೊಂಡಿದ್ದೀವಿ, ಇವ್ರು ನಮಗೆ ಚೊಂಬು ಕೊಟ್ಟರು ಅಂತ. ದೇ ಕ್ಲಿಯರ್ಲಿ ಅಂಡರ್ಸ್ಟುಡ್ ಇಟ್ ಆ್ಯಂಡ್ ದೇ ಸ್ಟಾರ್ಟೆಡ್ ಅಪೋಸಿಂಗ್ ದಿಸ್. ಡ್ಯೂ ಟು ವಿಚ್ ಬ್ರಿಟಿಷ್ ಗವರ್ನಮೆಂಟ್ ಫೆಲ್ಟ್ ಅ ಲಾಟ್ ಆಫ್ ಪ್ರೆಷರ್. ಈವನ್ ದ ಮಹಾತ್ಮ ಗಾಂಧಿ ಇದಾರಲ್ವಾ, who came to India in 1915, Mohandas Karamchand Gandhi, Bapu antavaru, even Bapu opposed to this. Even he felt that no, this is not we were looking for. Bapu kuda now he had become an active part of INC, mass following iruvanta oba hero. Even he opposed this, and all the moderate leaders also opposed this. Majority of them, Bal Gangadhar Tilak oppose madidru idanna, Mahatma Gandhi ಅವರು oppose madidru idanna. You can understand. And in 1915 alle namma Gopalakrishna Gokhale ಅವರು ನಿಧನಿಸಿದ್ರು. Even if in case he was also there, he would have opposed this. Half of the people were supporting this, half of the people were rejecting this, and Mahatma Gandhi was one among them who didn't support 1919 Montagu Chelmsford reforms. And after this, there was a provision which was given in that after 10 years, a commission would be established.
ಅದೇ ಆ್ಯಕ್ಟಲ್ಲೇ ಬಂದಿತ್ತು, ಅ ಕಮಿಷನ್ ವುಡ್ ಬಿ ಎಸ್ಟಾಬ್ಲಿಷ್ಡ್ ಟು ಚೆಕ್ ಹೌ ದಿಸ್ ಆ್ಯಕ್ಟ್ ವಿಲ್ ಪರ್ಫಾರ್ಮ್. 10 ಇಯರ್ಸ್ದು ಫ್ರಮ್ 1919 ಟು 1929 ಈ ಆ್ಯಕ್ಟ್ ಹೆಂಗೆ ವರ್ಕ್ ಆಗತ್ತೆ ಅಂತ ಚೆಕ್ ಮಾಡೋಕ್ಕೆ, ಟು ಗೆಟ್ ದ ರಿವ್ಯೂ ಆಫ್ ದಿಸ್ ಆ್ಯಕ್ಟ್ ದೇ ಟೋಲ್ಡ್ ದ್ಯಾಟ್ ವಿ ವುಡ್ ಎಸ್ಟಾಬ್ಲಿಷ್ ಅ ಕಮಿಷನ್. ನೋಡಿ 1929ಗೆ ಕಮಿಷನ್ ಬರಬೇಕಿತ್ತು, ಬಟ್ ದ ಪ್ರೆಷರ್ ವಾಸ್ ಸೋ ಹೈ ದ್ಯಾಟ್ so high that Simon Commission was established. Simon Commission came to India even before 1929. Simon Commission was established to check 1919 Act ಹೆಂಗೆ ವರ್ಕ್ ಆಗ್ತಿದೆ ಅಂತ ನೋಡೋಕ್ಕೆ ಬಂದಿದ್ದ ಕಮಿಷನ್ ಹೆಸರು ಸೈಮನ್ ಕಮಿಷನ್. ಆಫ್ಟರ್ 10 years ಬರಬೇಕಿತ್ತು, ಲೈಕ್ 1930ಗೆ ಬರಬೇಕಿತ್ತು ಇದು ಇಂಡಿಯಾಗೆ ನೋಡೋಕ್ಕೆ, ಬಟ್ ಇವನ್ ಬಿಫೋರ್ 1929 ದಿಸ್ ಕಮಿಷನ್ ಕೇಮ್ ಇನ್ ಇಂಡಿಯಾ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನ ಇದನ್ನ ಬೇಡ ಅಂದಿದ್ರು ಅಂತ. It was a very, very high profile case. And now coming back to 1919, when this act came out, people were unhappy alva. They were doing a lot of criticism ಅಂದ್ರೆ ಗೊತ್ತಾ, ಇದು ಸರಿ ಇಲ್ಲ ಅದಿಲ್ಲ ಅಂತ ರೋಡ್ ಮೇಲೆ ಜನ ಬಂದು ದಂಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಆಫ್ ದಿಸ್ ಬ್ರಿಟಿಷರ್ಸ್ ಫೆಲ್ಟ್ ಸಮ್ ಫಿಯರ್. ಯಾಕಂದ್ರೆ 1857 ರಿವೋಲ್ಟ್ ಆಗಿತ್ತಲ್ಲ, ಅದೇ ಫೋರ್ಸಲ್ಲಿ ಜನ ಇಲ್ಲೂ ಕೂಡ ರಿಪ್ರೆಸ್ ಆಗಿದ್ರು. The amount of revolt they felt in 1857, they started feeling it after 1919. ಯಾಕಂದ್ರೆ ವರ್ಲ್ಡ್ ವಾರ್ 1 ಎಫೆಕ್ಟ್ ಇತ್ತು, ಜೊತೆಗೆ ಮಾಂಟೆಗ್ಯೂ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಜನಕ್ಕೆ ಅಸಿಸ್ಟ್ ಆಗಲಿಲ್ಲ. ಬಿಕಾಸ್ ಆಫ್ ದಿಸ್ ಒನ್ ಆ್ಯಕ್ಟ್ ವಾಸ್ ಪಾಸ್ಡ್ ಕಾಲ್ಡ್ ಆಸ್ ರೌಲೆಟ್ ಆ್ಯಕ್ಟ್. ಬಿಕಾಸ್ ಆಫ್ ದಿಸ್ ಒನ್ ಆ್ಯಕ್ಟ್ ವಾಸ್ ಪಾಸ್ಡ್ ದಟ್ ಈಸ್ ಕಾಲ್ಡ್ ಆಸ್ ರೌಲೆಟ್ ಆ್ಯಕ್ಟ್ ಆಫ್ 1919. ಸೊ ಇದೇನಂತ ಇವಾಗ ನೋಡೋಣ. ಕಂಟಿನ್ಯೂ ಮಾಡೋಣ. Now I was talking about one of the most ruthless act that was passed by British Parliament in India was Rowlatt Act. Rowlatt Act na ಇದಕ್ಕೆ ಇನ್ನೊಂದು ಹೆಸರಿದೆ. This is also called as Black Bills. ನೆನ್ಪಿಟ್ಕೊಳ್ಳಿ, Rowlatt Act is also known as Black Bills. So what is this act ಅಂದ್ರೆ, this act empowers British officers to declare anyone as terrorist. This act empowers British government to declare anyone as terrorist. Terrorist andre gotta, the anyone who is creating the terror. And according to the British officers, anyone who is doing the independence struggle was a terrorist. Independence struggle ಮಾಡುವಂತವನು ಯಾರೇ ಆಗಿರಲಿ, Britishers used to see him as terrorist. And using the Rowlatt Act, he could be arrested. Remember, using the Rowlatt Act, anyone can be arrested without any question. Anyone can be arrested without any question and can be kept in custody for 2 years. For example, ನಾಳೆ ನಾನು ರೋಡಲ್ಲಿ ಹೋಗ್ತಾ ಇದ್ದೇನೆ, ಬ್ರಿಟಿಷರ್ಸ್ ಫೆಲ್ಟ್ ದಟ್ ಐ ಆಮ್ ಅ ಥ್ರೆಟ್ ಟು ದಿಸ್ ಕಂಪ್ನಿ, ಎತ್ಕೊಂಡು ಹೋಗ್ತಾರೆ. ನೋ ಟ್ರಯಲ್, ನೋ ಜಡ್ಜ್, ನೋ ಲಾಯರ್, ನಥಿಂಗ್. ಫಾರ್ 2 years ಆರಾಮಾಗಿ ಎತ್ಕೊಂಡು ಹೋಗಿ ಜೈಲಲ್ಲಿ ನಾಯಿಗೆ ಹೊಡೆದಂಗೆ ಹೊಡಿತಾ ಇದ್ರು. ದಿಸ್ ವಾಸ್ ಕಾಲ್ಡ್ ಆಸ್ ರೌಲೆಟ್ ಆಕ್ಟ್, ವಿಚ್ ಇಸ್ ಅ ವೆರಿ ಬ್ರೂಟಲ್ ಆಕ್ಟ್. ಕಾಣ್ತಿದ್ಯಾ? ಆ್ಯಂಡ್ ದಿಸ್ ಆಕ್ಟ್ ಎಂಪವರ್ಸ್ 2 things to the police. The first one is they can search anything without a search warrant. ಸರ್ಚ್ ವಾರೆಂಟ್ ಇಲ್ಲದೆ ಯಾರ ಮನೆಗಾದರೂ ಹೋಗಿ ಸರ್ಚ್ ಮಾಡ್ಬೋದು. ವಿದೌಟ್ ದ ಅರೆಸ್ಟ್ ವಾರೆಂಟ್ ಯಾರನ್ನಾರು ಅರೆಸ್ಟ್ ಕೂಡ ಮಾಡ್ಬೋದು. ದೀಸ್ ವರ್ ದ 2 provisions ಆಫ್ ದಿಸ್ ರೌಲೆಟ್ ಆಕ್ಟ್. Search anything without search warrant, arrest anyone without arrest warrant, and this can be, and arrested person can be kept in jail for 2 years without even submitting to the court. ಅರ್ಥ ಆಗ್ತಿದೆಯಾ? ದಿಸ್ ಥಿಂಗ್ ಇಸ್ ಕಾಲ್ಡ್ ಆಸ್ ರೌಲೆಟ್ ಆಕ್ಟ್. ಇದನ್ನ ತಂದಿದ್ದು ಯಾಕೆ? ಬಿಕಾಸ್ ದೆರ್ ವಾಸ್ ಲಾಟ್ ಆಫ್ ರಿವೋಲ್ಟ್ ಆಫ್ಟರ್ 1918. ಯಾಕಂದರೆ ಒಂದು ಕಡೆ ನಮಗೆ ಫ್ರೀಡಮು ಸಿಗಲಿಲ್ಲ, ಸ್ವರಾಜು ಸಿಗಲಿಲ್ಲ. ಟು ಸಪ್ರೆಸ್ ದ ಇವೆಂಟ್, ಟು ಸಪ್ರೆಸ್ ದ ಪೀಪಲ್ ಆಫ್ ಇಂಡಿಯಾ, ದೇ ಇಂಟ್ರೊಡ್ಯೂಸ್ಡ್ ರೌಲೆಟ್ ಆಕ್ಟ್, ಆ್ಯಂಡ್ all the leaders opposed this. Most of the people, Indians who were in Imperial Central Legislative Council, ಡೆಲ್ಲಿಯಲ್ಲಿ ಇತ್ತಲ್ಲ ಲೆಜಿಸ್ಲೇಟಿವ್ ಕೌನ್ಸಿಲ್, the Indians who were here also resigned as a result of this law when this was passed without the permission of Indians. Like ಮೊಹಮ್ಮದ್ ಅಲಿ ಜಿನ್ನಾ ಅವರು ಇದ್ರಲ್ವಾ, ನೆನಪಿದೆಯಾ? ಮೊಹಮ್ಮದ್ ಅಲಿ ಜಿನ್ನಾ when he was in 1910 was elected to Central Council, ಅವ್ರು ಕೂಡ ಇದನ್ನ ರಿಸೈನ್ ಮಾಡಿ ಬಂದರು. He resigned his position as the minister, central legislator, and he came back from this. After this, ಇನ್ನೊಂದು ಕಡೆ ಏನಾಗ್ತಿತ್ತು, ಇವನ್ ಮಹಾತ್ಮ ಗಾಂಧಿ, MK ಗಾಂಧಿ opposed Rowlatt Act. As a retaliation for this, 6th April, Mahatma Gandhi 6th April of 1919 called for a ಬಂದ್ ಅಂತಾನೆ ಹೇಳ್ಬೋದು, ಹಡ್ತಾಲ್ ಅಂತ ಕರೀತಾರೆ, ಫಾರ್ ಅ ನಾನ್ ವೈಲೆಂಟ್ ಬಂದ್ನ ಕಾಲ್ ಮಾಡಿದ್ರು. ಆಲ್ ಓವರ್ ಇಂಡಿಯಾ ದೇರ್ ವಾಸ್ ಪ್ಯೂರ್ disrespect shown to this bill. ಒಂದು ಸಲ all over India there was ಬಂದ್ in 6th April when Mahatma Gandhi called for hartal, non-violent hartal as a revolt for Rowlatt Act. But problem ಎಲ್ಲಾಯ್ತಂದ್ರೆ, in Punjab
in Punjab, the situation was out of control. In Punjab, the situation was out of control because people were very violent there. ಅದಕ್ಕಿಂದ ಏನಾಯಿತು, in Punjab, they did something called as curfew. Curfew ಗೊತ್ತಿದೆಯಾ? Curfew. ಅದೇ, more than 4 people cannot gather. This thing was passed in Punjab. All over India, the situation was in control, but in Punjab, the situation was not in control. ಅದಕ್ಕೆ ಅವರು ಏನು ಪಾಸ್ ಮಾಡಿದ್ರು, ಕರ್ಫ್ಯೂನ ಪಾಸ್ ಮಾಡಿದ್ರು. But the problem was on 13th April of 1919, ಒಂದು ಫೆಸ್ಟಿವಲ್ ಬರುತ್ತೆ. ಆ ಫೆಸ್ಟಿವಲ್ ಹೆಸರನ್ನ ಬೈಸಾಖಿ ಅಂತ ಕರೀತಾರೆ. ದಿಸ್ ಫೆಸ್ಟಿವಲ್ ಇಸ್ ಕಾಲ್ಡ್ ಆಸ್ ಬೈಸಾಖಿ. ಸ್ಪೆಲ್ಲಿಂಗ್ ನಂಗೆ ಗೊತ್ತಾಗ್ತಿಲ್ವೇ? ದಿಸ್ ಇಸ್ ಅ ಫೆಸ್ಟಿವಲ್ ಕಾಲ್ಡ್ ಆಸ್ ಬೈಸಾಖಿ. ಟು ಸೆಲೆಬ್ರೇಟ್ ದಿಸ್ ಫೆಸ್ಟಿವಲ್, ಎಸ್, ಬೈಸಾಖಿ. ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ, ನಂಗೆ ಸ್ಪೆಲ್ಲಿಂಗ್ಸ್ ಅಷ್ಟು ಚೆನ್ನಾಗಿ ಬರಲ್ಲ. ಟು ಸೆಲೆಬ್ರೇಟ್ ದಿಸ್ ಫೆಸ್ಟಿವಲ್ ಕಾಲ್ಡ್ ಎಸ್ ಬೈಸಾಖಿ, ಥೌಸಂಡ್ಸ್ ಆಫ್ ಪೀಪಲ್ ಗ್ಯಾದರ್ಡ್ ಇನ್ ಅ ಪಬ್ಲಿಕ್ ಪಾರ್ಕ್. Thousands of people gathered in a public park of Amritsar called as Jallianwala. ಇದ್ರ ಬಗ್ಗೆ ನೀವು ತುಂಬ ಚೆನ್ನಾಗಿ ಕೇಳಿರ್ತಾರೆ. ಜಲಿಯನ್ವಾಲಾ ಅನ್ನೋ ಒಂದು ಪಾರ್ಕಲ್ಲಿ ಥೌಸಂಡ್ಸ್ ಆಫ್ ಪೀಪಲ್ ಗ್ಯಾದರ್ಡ್ ನಾನ್ ವೈಲೆಂಟ್ ಹೇಳ್ತಾ ಇದ್ದಾರೆ, ನಾನ್ ವೈಲೆಂಟ್, ನೋ ಗನ್ಸ್, ನಥಿಂಗ್, ನಾನ್ ವೈಲೆಂಟ್ ಆಗಿ ಟು ಸೆಲೆಬ್ರೇಟ್ ದ ಫೆಸ್ಟಿವಲ್ ಕಾಲ್ಡ್ ಆಸ್ ಬೈಸಾಖಿ. ಆ್ಯಂಡ್ ಆಲ್ಸೋ ದಿಸ್ ಪೀಪಲ್ ಹ್ಯಾಡ್ ಸ್ಯಾಟ್ ದೇರ್ ಟು ರಿಕ್ವೆಸ್ಟ್ ಆರ್ ಟು ಪ್ರೊಟೆಸ್ಟ್ non-violently against the arrest of 2 leaders. These people were there for 2 reasons. ಜಲಿಯನ್ವಾಲಾ ಬಾಗಲ್ಲಿ ಅಷ್ಟು ಜನ ಸೇರಿದ್ದಕ್ಕೆ 2 ಕಾರಣ ಇದೆ. ಒಂದು ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡೋಕ್ಕೆ, ದಟ್ ಈಸ್ ಕಾಲ್ಡ್ ಎಸ್ ಬೈಸಾಖಿ, ವಿಚ್ ವಾಸ್ ಆನ್ 13th April, and also these people were there to do a non-violent protest for the release of 2 leaders, for the release of 2 ಕಾಂಗ್ರೆಸ್ ಲೀಡರ್ಸ್ ಅಂತಾನೆ ಕರಿಬೋದು. 2 ಲೀಡರ್ಸ್, ಅವ್ರ ಹೆಸರೇನಪ್ಪ ಅಂದರೆ, ಫಸ್ಟ್ ಒನ್ ಇಸ್ ಕಾಲ್ಡ್ ಎಸ್ ಡಾಕ್ಟರ್ ಸತ್ಯಪಾಲ್ನ ರಿಲೀಸ್ ಮಾಡಿ ಅಂತಲೂ ಹೇಳ್ತಿದ್ರು. ಆ್ಯಂಡ್ ದ ಸೆಕೆಂಡ್ ಪರ್ಸನ್ ವಾಸ್ ಡಾಕ್ಟರ್ ಸೈಫುದ್ದೀನ್. ಸೊ ದೀಸ್ 2 ಕಾಂಗ್ರೆಸ್ ಲೀಡರ್ಸ್ were arrested under Rowlatt Act of 1919. These 2 people were arrested. So the people there sat very peacefully celebrating Baisakhi, and also to show their unhappiness on the arrest of the 2 leaders, Dr. Satyapal and Dr. Saifuddin. ಎಲ್ಲ ಸರಿಯಾಗಿ ಹೋಗ್ತಿತ್ತು until and unless General Dyer got the information. General Dyer ಅನ್ನೋ ಒಬ್ಬ ಸೈಕೋಗೆ ಇನ್ಫಾರ್ಮೇಷನ್ ಹೋಗುತ್ತೆ. When Dyer got this information, he came to Jallianwala with an army force ಅಲ್ಲಿ ಬರ್ತಾರೆ. he came with army force. he blocks the only entrance, a small entrance ಇರುತ್ತೆ ಜಲಿಯನ್ವಾಲಾ ಒಳಗೆ ಬರೋಕ್ಕೆ. he blocks the small entrance and then asks to open fire ಮಾಡ್ತಾರೆ. ಅಂದರೆ ಇದನ್ನು ನೀವು ಜಲಿಯನ್ವಾಲಾ ಬಾಗಲ್ಲಿ ಕೂತ್ಕೊಂಡಿರೋ ಜನ ಅಂತ ಅಂದ್ಕೊಂಡ್ರೆ ಅಲ್ಲಿ ಪುಟ್ ದೆಮ್ ಆಸ್ ಡಾಟ್ಸ್, ತುಂಬ ಜನ ಇದ್ರು. ಓಕೆ, ಸೊ ವಾಟ್ ಡಿಡ್ ಜನರಲ್ ಡಯರ್ ಡು? ಆ ಮಹಾನ್ ಬಾಬಾ ಏನು ಮಾಡಿದಂದ್ರೆ, ಹುಚ್ಚು ನನ್ನ ಮಗ, ಐ ಜಸ್ಟ್ ಶೋ ಯು. He made the soldiers surround all the people like this. ಆಯ್ತಾ, ಎಲ್ಲರನ್ನೂ ಸರೌಂಡ್ ಮಾಡಿಸಿದ್ರು ಈ ಥರ. ಆ್ಯಂಡ್ ದೆನ್ he told to open the fire. 1650 rounds of bullets were fired that day. ಒಂದೇ ರಾತ್ರಿಯಲ್ಲಿ, just for 10 continuous minutes, 10 minutes continuous ಆಗಿ more than 1650 bullets were fired, in which more than 1000 people lost their life. 1000 people lost their life because of one stupid decision by General Dyer. ದೊಡ್ಡ ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಏನು ಹೇಳ್ತಿದ್ರಲ್ಲ, ವಿ ಆರ್ ಹಿಯರ್ ಟು ಸಿವಿಲೈಸ್ ದ ಪೀಪಲ್, ಹಿಯರ್ ವಿ ಹ್ಯಾವ್ ಟು ಡೂ ದ ವೆಲ್ಫೇರ್ ಟು ದಿಸ್ ಪೀಪಲ್ ಅಂತ ಮಣ್ಣು ಇಲ್ಲ. ಆನ್ 13th April 1919 in Jallianwala, thousands of people were killed because of the foolish of one idiot called as General Dyer. And this event is known as Jallianwala Bagh ಮ್ಯಾಸಾಕರ್ ಅಂತ ಕರೀತಾರೆ ಇದನ್ನು. ಇಟ್ಸ್ ಅ ವೆರಿ ವೆರಿ ಸ್ಯಾಡ್ ಇವೆಂಟ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. 1919 13th April ಅಲ್ಲಿ ನಡೆಯುತ್ತೆ. ಒಂದು ಮರೆಯೋಕ್ಕಾಗದಿರುವಂಥ ಗಾಯನ ಅಂತ ಹೇಳ್ಬೋದು. ಬಿಕಾಸ್ ಥೌಸಂಡ್ಸ್ ಆಫ್ ಇನ್ನೋಸೆಂಟ್ ಪೀಪಲ್ ಹು ಡಿಂಟ್ ಇವನ್ ಹ್ಯಾಡ್ ವೆಪನ್ಸ್, ಹು ಆರ್ ನಾಟ್ ಇವನ್ ಥ್ರೋಯಿಂಗ್ ದ ಸ್ಟೋನ್ಸ್, ಹು ಆರ್ ನಾಟ್ ಇವನ್ ಮೇಕಿಂಗ್ ದ ಸೌಂಡ್, ಒಂದು ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡೋಕ್ಕೆ ಪಂಜಾಬ್ದಲ್ಲಿರೋ ಅಮೃತ್ಸರಲ್ಲಿ ಪಾರ್ಕಲ್ಲಿ, ಜಲಿಯನ್ವಾಲಾ ಬಾಗ್ ಅನ್ನೋ ಒಂದು ಪಾರ್ಕಲ್ಲಿ ಕೂತಿದ್ರು. ಒಬ್ಬ ಹುಚ್ಚಿನ ಮಗ ಬಂದು ಹಿ ಓಪನ್ ದ ಫೈರ್ ವೇರ್ ಥೌಸಂಡ್ಸ್ ಆಫ್ ಪೀಪಲ್ ಡೈಡ್. ಇಟ್ ವಾಸ್ ಅ ವೆರಿ ವೆರಿ ಬ್ಯಾಡ್ ಡೇ. ಇಟ್ ವಾಸ್ ಒನ್ ಆಫ್ ದ ಬ್ಲ್ಯಾಕ್ ಡೇ ಅಂತಲೇ ಹೇಳ್ಬೋದು. ಇಟ್ ವಾಸ್ ಒನ್ ಆಫ್ ದ ಬ್ಲ್ಯಾಕ್ ಡೇ ಆಫ್ಟರ್ 1857 ಆದಮೇಲೆ ಇಂಥ ಒಂದು ಬ್ಲ್ಯಾಕ್ ಡೇನ ಇಂಡಿಯಾ ನೋಡೇ ಇರಲಿಲ್ಲ. ಬಿಕಾಸ್ ಆಫ್ ದಿಸ್ ಪೀಪಲ್ ಆಫ್ ಇಂಡಿಯಾ ಕ್ಲಿಯರ್ಲಿ ಲಾಸ್ಟ್ ಫೇತ್ ಇನ್ ಬ್ರಿಟಿಷ್. ನಂಬಿಕೆನೇ ಕಳ್ಕೊಂಡ್ರು.
They lost faith in British. Everyone understood that Britishers are not here to do anything good to us. ನನ್ನ ಮಕ್ಕಳು ನಮ್ಮನ್ನ ಸುಮ್ಮನೆ ಬಕ್ರಗಳು ಮಾಡೋಕ್ಕೆ ಇದ್ದಾರೆ ಅಂತ ಅರ್ಥ ಆಯಿತು. 1000 people have lost their life. More than 1500 people have been wounded. 1500ಕ್ಕಿಂತ ಜಾಸ್ತಿ ಜನ ಗಾಯ ಆಗಿದೆ. In the official records that were passed by British government, ಬರೀ 300 ಜನ ಸತ್ತಿದ್ರು ಅಂತ ಹೇಳಿದ್ರು. But unofficial records ಅಲ್ಲಿ the people who were there told that more than 1000 people died. It was one of the sad day. ಈ ಇವೆಂಟ್ ಇಂದಾನೆ, ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಇವೆಂಟ್ ಇಂದಾನೆ ನನಗೆ ಬ್ರಿಟಿಷರ್ಸ್ನ ನಾಯಿಗಳು ನನ್ನ ಮಕ್ಕಳು ಅಂತ ಬೈತಿರ್ತಾನೆ. ಇಟ್ಸ್ ನಾಟ್ ಬಿಕಾಸ್ ಐ ವಾಂಟ್ ಟು ಸ್ಕೋಲ್ಡ್ ದೆಮ್, ಬಟ್ ಇಂಥ ಒಂದು ದಿನ ನಮ್ಮ ಪಾಸ್ಟಲ್ಲಿ ನಡೆದಿದೆ ಅಂದರೆ ದಿಸ್ ಇಸ್ ದ ಓನ್ಲಿ ರೀಸನ್ ವೈ ಐ ಸ್ಕೋಲ್ಡ್ ಬ್ರಿಟಿಷರ್ಸ್. ನನ್ನ ಮಕ್ಕಳು ನಮ್ಗೆ ಎಷ್ಟೇ ಒಳ್ಳೇದು ಮಾಡಿರಲಿ, ದೇ ಹ್ಯಾವ್ ಅಬಲಿಷ್ಡ್ ಸತಿ, ದೇ ಗೇವ್ ಪರ್ಮಿಷನ್ ಫಾರ್ ವಿಡೋ ರಿಮ್ಯಾರೇಜ್, ದೇ ಗಾಟ್ ದ ಸೋಷಿಯಲ್ ರಿಫಾರ್ಮ್ಸ್, ಬಟ್ ದಿಸ್ ಇವೆಂಟ್ ಕೆನಾಟ್ ಬಿ ಏನಂತಾರೆ ಸಾಂತ್ವನ ಮಾಡ್ಕೊಳಕ್ಕಾಗಲ್ಲ. ದಿಸ್ ಇಸ್ ಅ ವೆರಿ ಬ್ಯಾಡ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಗಣೇಶ ಚತುರ್ಥಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಡ್ಯಾನ್ಸ್ ಮಾಡ್ತಾ ಇದ್ದೀವಿ, ಸಡನ್ನಾಗಿ ಒಬ್ಬರು ಬರ್ತಾರೆ ಪೊಲೀಸ್ ಆಫೀಸರ್ಸ್, ನಮ್ಮನ್ನು ಸುತ್ತಮುಡ್ತಾರೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಆ್ಯಂಡ್ ಓಪನ್ ಫೈರ್. ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಮುದುಕರಿದ್ದಾರೆ, ಯುವಕರಿದ್ದಾರೆ, ಏನೂ ನೋಡದೆ ದೇ ಫೈರ್ಡ್. ಆ್ಯಂಡ್ ದೀಸ್ ಪೀಪಲ್ ವೇರ್ ಹ್ಯಾವಿಂಗ್ ಅ ಥಿಯರಿ ಕಾಲ್ಡ್ ಆಸ್ ವೈಟ್ ಮ್ಯಾನ್ಸ್ ಬರ್ಡನ್. ತುಕಾಲ್ ಥಿಯರಿ, ದೇ ಹ್ಯಾಡ್ ದ ಥಿಯರಿ ಕಾಲ್ಡ್ ಆಸ್ ವೈಟ್ ಮ್ಯಾನ್ಸ್ ಬರ್ಡನ್. ಅಂದರೆ ವಿ ಆರ್ ಹಿಯರ್ ಟು ಸಿವಿಲೈಸ್ ಯು ಅಂತ ಹೇಳ್ತಾ ಇದ್ರು. And this is what their civilization is. If anyone is revolting around them, if anyone is doing protest around them, open the fire. This was one of the black day. Entire India was shaken off. Rowlatt Act ಬಂದ ನೆಕ್ಸ್ಟ್ 6th April ಅಲ್ಲಿ ರೌಲೆಟ್ ಆಕ್ಟ್ ಬರುತ್ತೆ. ಅಲ್ಲೇ 6th April ಅಲ್ಲಿ ಹಡ್ತಾಲ್ ಆಗುತ್ತೆ ಮಹಾತ್ಮ ಗಾಂಧಿ ಅವ್ರದ್ದು. 13th April ಅಲ್ಲಿ ರೌಲೆಟ್ ಅವ್ರ ಆಕ್ಟ್ನ ವಿರೋಧಿಸಿ ಡಾಕ್ಟರ್ ಸೈಫುದ್ದೀನ್ ಆ್ಯಂಡ್ ಡಾಕ್ಟರ್ ಸತ್ಯಪಾಲ್ನ ರಿಲೀಸ್ಗೋಸ್ಕರ ಮಾಡಿದ್ದಂಥ ಒಂದು ನಾನ್ ವೈಲೆಂಟ್ ಪ್ರೊಟೆಸ್ಟ್ ಬೈ ಪಂಜಾಬಿಯನ್ಸ್ for the celebration of Baisakhi in Jallianwala Bagh created a massacre, and this thing is clearly condemnable. Condemn ಮಾಡ್ಬೋದು ಇದನ್ನ. And ಇನ್ನೊಂದು ಹೇಳ್ತಾನೆ, I'll tell you, after this Mahatma Gandhi launched non-cooperation movement. ಇದ್ರ ಬಗ್ಗೆ ಮಾತಾಡೋಣ, but let me complete this event of General Dyer, okay? General Dyer was suspended for a short period of time. General Dyer was suspended, and to see what he did was correct or wrong, Hunter mission ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಹಂಟರ್ ಮಿಷನ್ ವಾಸ್ ಇಂಟ್ರೊಡ್ಯೂಸ್ಡ್. ಆ್ಯಂಡ್ ವೆನ್ ಹಂಟರ್ ಮಿಷನ್ ಅಂದರೆ ಏನು, ಡಯರ್ ಅವ್ರು ಮಾಡಿದ್ದು ಕರೆಕ್ಟಾ ತಪ್ಪಾ ಅಂತ ನೋಡೋಕ್ಕೆ ಒಂದು ಕಮಿಷನ್ನ ಹೇಳ್ತಾರೆ. ವೆನ್ ಜನರಲ್ ಡಯರ್ ವೆಂಟ್ ಟು ಇಂಗ್ಲೆಂಡ್ ಬ್ಯಾಕ್, ಇಮ್ಯಾಜಿನ್ ಮಾಡ್ಕೊಳ್ಳಿ, ವೆನ್ ಜನರಲ್ ಡಯರ್ ವೆಂಟ್ ಟು ಇಂಗ್ಲೆಂಡ್ ಬ್ಯಾಕ್, ಹಿ ವಾಸ್ ವೆಲ್ಕಮ್ ವಿತ್ ಅ ಲಾಟ್ ಆಫ್ ರೆಸ್ಪೆಕ್ಟ್. ಅದಿರೋ ಜನ ಹೂಹಾರ ಎಲ್ಲ ಹಾಕ್ಕೊಂಡು ಡಯರ್ ಅಂತ ಸಪೋರ್ಟ್ ಮಾಡ್ತಾಯಿದ್ರು. ಇಮ್ಯಾಜಿನ್ ಹೌ ನ್ಯಾರೋ ಮೈಂಡೆಡ್ ಆರ್ ಹೌ ಇಡಿಯಟಿಕ್ ಬ್ರಿಟಿಷರ್ಸ್ ವ್ಯಾರ್. ಇವನು ಇಂಗ್ಲೆಂಡ್ಗೆ ವಾಪಸ್ ಹೋದಾಗ 1000 ಜನನ ಹತ್ಯೆ ಮಾಡಿ, ಇನ್ನೋಸೆಂಟ್ಸ್ನ ಹತ್ಯೆ ಮಾಡಿ, ವೆನ್ ಈ ವೆಂಟ್ ಬ್ಯಾಕ್ ಟು ಇಂಗ್ಲೆಂಡ್, ಪೀಪಲ್ ವೆಲ್ಕಮ್ಡ್ ಹಿಮ್ ವಿತ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ದರ್. ಆ್ಯಂಡ್ ದ ಹಂಟರ್ ಕಮಿಷನ್ ಟೋಲ್ಡ್ ದಟ್ ವಾಟ್ ಹಿ ಡಿಡ್ ವಾಸ್ ರಾಂಗ್, ಬಟ್ ದೇ ಡಿಂಟ್ ಡೂ ಎನಿ ಪನಿಷ್ಮೆಂಟ್. ಏನು ಪನಿಷ್ಮೆಂಟ್ ಕೊಡಲಿಲ್ಲ, ನೋ ಪನಿಷ್ಮೆಂಟ್. ಹಿ ವಾಸ್ ನಾಟ್ ಗಿವನ್ ಎನಿ ಪನಿಷ್ಮೆಂಟ್ ಫಾರ್ ಹಿಸ್ ಬಾರ್ಬೆರಿಕ್ ಆ್ಯಕ್ಟ್ ಇನ್ ಮೈ ಕಂಟ್ರಿ. ಏನು ಹೇಳ್ತೀರಾ? ವೇರ್ ಬ್ರಿಟಿಷರ್ಸ್ ಹಿಯರ್ ರಿಯಲಿ ಟು ಡೂ ವೆಲ್ಫೇರ್ ಫಾರ್ ದ ಪೀಪಲ್? ಡೆಫಿನೆಟ್ಲಿ ನಾಟ್. And he was not given any punishment. Instead of this, in 1920 he was removed ಅಂತಾನೆ ಹೇಳಲ್ಲ ನಾನು, he was relieved from army ಅಷ್ಟೇ. he was relieved from army ಅಂದರೆ ಅವನ್ನ ಆರ್ಮಿಯಿಂದ ಡಿಸ್ಮ್ಯಾಂಟಲ್ ಮಾಡಿದ್ರು ಅಷ್ಟೇ. that was the only punishment it was given. imagine 1000 ಜನನ ಸಾಯಿಸಿರುವಂಥ ಒಬ್ಬ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಇಂಗ್ಲೆಂಡಲ್ಲಿ, ಆ್ಯಂಡ್ he is just relieved from his duties. ಇದಕ್ಕೇನು ಅರ್ಥ? this thing was called as Hunter Commission. This was called as Hunter Commission. What kind of justification can you people give to such brutal act that has happened in the past? And it was when in 1940 ಅಲ್ಲಿ, this was the one important moment ನೆನ್ಪಿಟ್ಕೊಳ್ಳಿ. in 1940 a revolutionary leader, ಹೇಳ್ದೆ ಅಲ್ವಾ, the one who is ready to sacrifice his life or take a life, a revolutionary leader called as Udham Singh. ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಉಧಮ್ ಸಿಂಗ್ in 1940 assassinates ಜನರಲ್ ಡಯರ್. 1920 ಏನು ಅವನು ಆರ್ಮಿಯಿಂದ ರಿಲೀವ್ ಆದ, 1919 ಏನು ಅವನು 1000 ಪೀಪಲ್ನ ಸಾಯಿಸ್ದ ಅಲ್ವಾ, ಬಿಕಾಸ್ ಆಫ್ ದಿಸ್ ಆ ರೆವಲ್ಯೂಷನರಿ ಲೀಡರ್ ಕಾಲ್ಡ್ ಉಧಮ್ ಸಿಂಗ್ ವೆಂಟ್ ಟು ಇಂಗ್ಲೆಂಡ್ ಆ್ಯಂಡ್ ಕಿಲ್ಡ್ ಹಿಮ್. ಸಾಯಿಸೇ ಆಗ್ತಾರೆ. ದಟ್ ಗ್ರೇಟ್ ರೆವಲ್ಯೂಷನರಿ ಲೀಡರ್ ಇಸ್ ಉಧಮ್ ಸಿಂಗ್ ಆ್ಯಂಡ್ ವಿ ಶುಡ್ ರೆಸ್ಪೆಕ್ಟ್ ಹಿಮ್. ಚಿಕ್ಕವರಾಗಿದ್ದಾಗ ದೇರ್ ಆರ್ ಸಮ್ ರೂಮರ್ಸ್ ದಟ್ ಉಧಮ್ ಸಿಂಗ್ ವಾಸ್ ದೇರ್ ಇನ್ ಜಲಿಯನ್ವಾಲಾ ಬಾಗ್. ರೂಮರ್ಸ್ ದಟ್ ಜಲಿಯನ್ವಾಲಾ ಬಾಗಲ್ಲಿದ್ದರು. ಹಿ ಸಾ ದಟ್ ನೈಟ್ ವಾಟ್ ಹ್ಯಾಪೆಂಡ್ ಆನ್ 13th April. ಅದು ಒಂದು ಅವ್ರ ಮನಸ್ಸಲ್ಲಿ ಇಂಪ್ಯಾಕ್ಟ್ ಇತ್ತಂತೆ. ಬಿಕಾಸ್ ಆಫ್ ದಿಸ್ in 1940 ವೆನ್ ಹಿ ಗ್ರೀವ್ ಅಪ್, ಹಿ ವೆಂಟ್ ಟು ಇಂಗ್ಲೆಂಡ್ ಆ್ಯಂಡ್ ಕಿಲ್ಡ್ ಡಯರ್. ಐ ಥಿಂಕ್ ದಿಸ್ ಇಸ್ ದ ಪನಿಷ್ಮೆಂಟ್ ದೇ ಶುಡ್ ಹ್ಯಾವ್ ಗಿವನ್ in 1920.
1,000 ಇನ್ನೋಸೆಂಟ್ಸ್ನ ಸಾಯಿಸಿದ್ದಕ್ಕೆ he should have been hanged to death, but Britishers give respect to him. In 1940, a revolutionary leader called as Udham Singh kills General Dyer. And this is what revolutionary leaders do. ಯಾರಾದರೂ ಇಂಡಿಯನ್ಸ್ಗೆ ತೊಂದರೆ ಕೊಟ್ಟರೆ, ಅವರಿಂದ ಯಾರಿಗಾದ್ರು ಮಾನ ಪ್ರಾಣ ಹಾನಿ ಆದರೆ, there are a lot of revolutionary leaders who have put their life in risk and have assassinated lot of British officers. And definitely General Dyer doesn't deserve to live ಅಂತಾನೆ ಹೇಳ್ತಾರೆ. Killing 1,000 innocents, I think we should all respect Udham Singh for this. One of my favorite leaders, Udham Singh, 1940 ಇಂಗ್ಲೆಂಡ್ಗೆ ಹೋಗಿ ಇರ್ತಾರೆ ಅವನ್ನ. General Dyer was openly assassinated in 1940 by Udham Singh, our revolutionary leader, because he had killed more than 1,000 people on that particular night. This is all about Rowlatt Act that gave rise to Jallianwala Bagh massacre. That was in 1919. So storyಯಲ್ಲಿ 2 ಲೈನ್ ಇದೆ ಈಗ. One is General Dyer and now there is one more thing. So ಇವಾಗ because of the Jallianwala Bagh massacre, Mahatma Gandhi launches one more greatest movement, a very big successful movement that is called as non-cooperation movement. So ಇವಾಗ ಅದನ್ನ ನೋಡೋಣ. ಅದಕ್ಕಿಂತ ಮೊದಲು 1919 ಇನ್ನೊಂದು ಇವೆಂಟ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಖಿಲಾಫತ್ ಮೂಮೆಂಟ್. ಸೊ ಫಸ್ಟ್ ಖಿಲಾಫತ್ ಮೂಮೆಂಟ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ, ಅಂಡ್ ದೆನ್ ವಿ ವಿಲ್ ಸ್ಟಾರ್ಟ್ ವಿತ್ ನಾನ್ ಕೋಆಪರೇಷನ್ ಮೂಮೆಂಟ್. ಓಕೆ ದ ಅದರ್ ಇಂಪಾರ್ಟೆಂಟ್ ಇವೆಂಟ್ ದಟ್ ಟುಕ್ ಪ್ಲೇಸ್ ಎಲ್ಲ ಸೈಮಲ್ಟೇನಿಯಸ್ ಆಗಿ ಆಗ್ತಿದೆ, ಅರ್ಥ ಮಾಡ್ಕೊಳ್ಳಿ. 1919 ಏನೆಲ್ಲ ಆಗಿದೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒನ್ ಮಾಂಟೆಗ್ಯೂ ಚಾನ್ಸ್ಫೋರ್ಡ್ ರಿಫಾರ್ಮ್ಸ್ ಆಯಿತು. ಸೆಕೆಂಡ್ ಒನ್ ರೌಲೆಟ್ ಆಕ್ಟ್ ಕೂಡ ಬಂತು. ಥರ್ಡ್ ಒನ್ ಜಲಿಯನ್ವಾಲಾ ಬಾಗ್ ಮೆಸಾಕರ್ ಕೂಡ ಬಂತು. ನವ್ ಇಟ್ ಇಸ್ ಫೋರ್ತ್ ಒನ್ ಖಿಲಾಫತ್ ಮೂಮೆಂಟ್. ಸೊ ಖಿಲಾಫತ್ ಮೂಮೆಂಟ್ ಅಂದ್ರೆ ಏನಂತ ಹೇಳ್ತಾನೆ, ದಿಸ್ ವಾಸ್ ಬಿಕಾಸ್ ಆಫ್ ವರ್ಲ್ಡ್ ವಾರ್ 1. ಏನಂದ್ರೆ ಆಫ್ಟರ್ ವರ್ಲ್ಡ್ ವಾರ್ 1 ವೆನ್ ಇಂಗ್ಲೆಂಡ್ ಪಾರ್ಟಿ ವಿನ್ ಆಗತ್ತೆ ಅವ್ರ ಟೀಮ್, the opposition German loses the power, and there was one empire called as Ottoman Empire. There was one empire called as Ottoman Empire which supported Germany. Germany support ಮಾಡುತ್ತೆ, because of which since Germany loses the power, Ottoman Empire was divided. ಇವ್ರು ಟೆರಿಟರಿನ ಡಿವೈಡ್ ಮಾಡ್ತಾರೆ, and in that there was a country called as Turkey ಇತ್ತು ಇದರಲ್ಲಿ. In Turkey there was someone called as Sultan of Turkey ಇದ್ರು. In Turkey there was someone called as Sultan of Turkey. He was removed from power. ಅರ್ಥ ಮಾಡ್ಕೊಳ್ಳಿ, just a small story. Ottoman Empire supported Germany who lost the World War 1, because of which the Ottoman Empire structured ಅವ್ರ ಲ್ಯಾಂಡ್ನ ಸ್ವಲ್ಪ ಕಬ್ಜಾ ಮಾಡ್ತಾರೆ, and there was a Sultan of Turkey who was removed from power. But the thing was, Sultan of Turkey was famously known as Khalifa. He was known as Khalifa, and Khalifa is also known as spiritual head of Islam community. Sunna Islams ಏನಿದ್ದಾರೆ, they believed that Sultan of Turkey is the Khalifa, he is the religious head, he is the head of Muslim community. But when he was removed from power, so now all across the world there was revolt against the Britishers that Khalifa should be re-established to power. Khalifa should come back to power, so give his power back ಅನ್ನೋದಕ್ಕೆ all over the world the revolt was going on by the Islam community. ಅರ್ಥ ಮಾಡ್ಕೊಳ್ಳಿ, ಎಲ್ಲ ಕೋಇನ್ಸಿಡೆನ್ಸ್. 1919 ಖಿಲಾಫತ್ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದು ಯಾಕಂತ ಹೇಳ್ತಾನೆ, ಬ್ಯಾಕ್ಗ್ರೌಂಡ್ ಇಸ್ Turkey was acquired and the Khalifa was removed from power to bring Khalifa, and Khalifa was considered as spiritual head of Islam community. To get him back to power, the Muslims all around the world were revolting on this. And in Indiaದಲ್ಲಿ for this only, to support the Khalifa in India, there was an event that was launched called as Khilafat movement. It was a non-violent movement. A movement was launched. This movement is called as Khilafat movement, and this was started by Ali brothers. This event was started by Ali brothers, okay? And the names of these brothers who started the Khilafat movement in India to re-establish Khalifa in Turkey were, ಒಬ್ಬರ ಹೆಸರು ಶೌಕತ್ ಅಲಿ ಅಂತ, one was called as Shaukat Ali, and one more called as Muhammad Ali.
So Shaukat Ali and Muhammad Ali, famously known as Ali brothers, started the Khilafat movement in India against the Britishers so that they would re-establish the Sultan of Turkey back in power and the respect for the Islam community could be maintained. ಇವರಿಬ್ಬರನ್ನ ಖಲೀಫಾನ ವಾಪಸ್ ಟರ್ಕಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿ ಅವರಿಗೆ ಪವರ್ ಕೊಡಿ ಅನ್ನೋದಕ್ಕೆ ಆ ನಾನ್ ವೈಲೆಂಟ್ ಮೀನ್ಸ್ ಅಲ್ಲಿ ಇಂಡಿಯಾದಲ್ಲಿ ಒಂದು ಪ್ರೊಟೆಕ್ಟ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಖಿಲಾಫತ್ ಮೂವ್ಮೆಂಟ್. ಇಟ್ ಸ್ಟಾರ್ಟೆಡ್ ಇನ್ 1919 ಅಪ್ ಟು 1924. It was really non-violent. Okay, ನೆನ್ಪಿಟ್ಕೊಳ್ಳಿ. ಖಿಲಾಫತ್ ಮೂವ್ಮೆಂಟ್ ಅಂದರೆ ಇಷ್ಟೇ, ಟು ರೀಎಸ್ಟಾಬ್ಲಿಷ್ ದ ಖಲೀಫಾ ಬ್ಯಾಕ್ ಟು ಪವರ್ ಇನ್ ಟರ್ಕಿ ವಿಚ್ ವಾಸ್ ಟೇಕನ್ ಡೌನ್ ಬೈ ಬ್ರಿಟಿಷರ್ಸ್ ಆಫ್ಟರ್ ವರ್ಲ್ಡ್ ವಾರ್ 1. ಅವರಿಗೆ ವಾಪಸ್ ಪವರ್ ಕೊಡಿ ಅಂತ ಹೇಳೋದಕ್ಕೆ ಖಿಲಾಫತ್ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ 1919 ಅಲ್ಲಿ. That's it. Okay, now let's go to one more greatest event which took place in the same year, that is called as non-cooperation movement. Let's talk about one of the biggest events of Mahatma Gandhi, non-cooperation movement. Okay, yes. So ಮತ್ತೆ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಇವಾಗ ನಾನು ಒನ್ ಆಫ್ ದ ಗ್ರೇಟೆಸ್ಟ್ ಇವೆಂಟ್ಸ್ ಇನ್ ದ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಮಾತಾಡ್ತಾ ಇದ್ದೇನೆ, ದಟ್ ಈಸ್ ನಾನ್-ಕೋಆಪರೇಷನ್ ಮೂಮೆಂಟ್. ಈ ಮೂಮೆಂಟಿಂದ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ ಇಂಡಿಯನ್ ನ್ಯಾಷನಲಿಸಮ್ ಅಲ್ಲಿ. ಸೊ ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ರೀಸನ್ಸ್ ಫಾರ್ ದ ರೈಸ್ ಆಫ್ ನಾನ್-ಕೋಆಪರೇಷನ್ ಮೂಮೆಂಟ್. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಆಫ್ಟರ್ World War I, after World War I, India was not given Swaraj. ಇದು ಒಂದಿದೆ. This was one reason for the rise of non-cooperation movement. The second one is after this Montagu-Chelmsford reforms were passed. Montagu-Chelmsford reforms were passed in 1919. Idanna kuda Mahatma Gandhi was not happy with this event as well. And there was third one. After this there came Rowlatt Act of 1919. This was also not in support of Indians. The fourth one after this Jallianwala Bagh massacre ಆಯಿತು. And General Dyer was not punished. To demand justice to the people who died in Jallianwala Bagh massacre, Mahatma Gandhi launches one event in 1920, and that event is famously known as non-cooperation movement. ನೋಡಿ, non-cooperation movement was launched on 15th September of 1920. ನೆನ್ಪಿಟ್ಕೊಳ್ಳಿ, ಟೀಚರ್ಸ್ ಡೇ, ನಥಿಂಗ್ ಟು ವರಿ. 15th September of 1920 ಅಲ್ಲಿ ಮಹಾತ್ಮ ಗಾಂಧಿ ಲಾಂಚಸ್ ನಾನ್-ಕೋಆಪರೇಷನ್ ಮೂವ್ಮೆಂಟ್. ದ ರೀಸನ್ಸ್ ಫಾರ್ ದ ಲಾಂಚ್ ಇಸ್ ಡೆಫಿನೆಟ್ಲಿ ವರ್ಲ್ಡ್ ವಾರ್ 1 ಆದಮೇಲೆ ನಮಗೆ ಸ್ವರಾಜು ಸಿಗಲಿಲ್ಲ, ಆ್ಯಂಡ್ ಮಾಂಟೆಗ್ಯೂ-ಚೆಲ್ಮ್ಸ್ಫೋರ್ಡ್ ರಿಫಾರ್ಮ್ಸಲ್ಲಿ ನಮಗೆ ಏನು ಉಪಯೋಗನೂ ಆಗಲಿಲ್ಲ. ರೌಲೆಟ್ ಆ್ಯಕ್ಟಿಂದ ನಮಗೆ ನೋವಾಯಿತು, ಆ್ಯಂಡ್ ಜಲಿಯನ್ವಾಲಾ ಬೆಸಾಕರಿಂದ ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ದುಃಖ ಆಯಿತು. Because of this, to give the justice to the dead people, the people who lost their lives in Jallianwala Bagh massacre, Mahatma Gandhi launches non-cooperation movement. And the aim of this movement was, first one, to obtain Swaraj. The first and foremost one was to obtain Swaraj ಬೇಕಿತ್ತು, ಬಟ್ ಇನ್ ಗಾಂಧಿಯನ್ ಸ್ಟೈಲಲ್ಲಿ obtain ಮಾಡಬೇಕಿತ್ತು. And the second one was justice to the people who died in Jallianwala Bagh massacre. ಅರ್ಥ ಆಗ್ತಿದೆ ಅಲ್ವಾ? These were the two events for the launch of non-cooperation movement. What is this movement? How it needs to be performed ಅಂತ ಹೇಳ್ತಾನೆ. What are the tasks Mahatma Gandhi told to the people to do while launching the non-cooperation movement? The first one was, it should be non-violent. ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ಈ ಕಾರ್ಪೊರೇಷನ್ ಶುಡ್ ಬಿ, ದಿಸ್ ಮೂಮೆಂಟ್ ಇಸ್ ಕಂಪ್ಲೀಟ್ಲಿ ನಾನ್ ವೈಲೆಂಟ್, ಎಲ್ಲೂ ಜಗಳ ಗೊಂದಲ ಏನೂ ಆಗಬಾರ್ದು. ದ ಸೆಕೆಂಡ್ ಥಿಂಗ್ ಈಸ್ ಬಾಯ್ಕಾಟ್ ಅಂದರೆ, ಇಫ್ ಯು ರಿಮೆಂಬರ್ ದ ಸ್ವದೇಶಿ ಮೂಮೆಂಟ್, ನೆನಪಿದೆಯಾ? ಸ್ವದೇಶಿ ಮೂಮೆಂಟ್ ಆಫ್ 1905 ಲಾಂಚ್ಡ್ ಬೈ ಗೋಪಾಲಕೃಷ್ಣ ಗೋಖಲೆ. ಇದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೇನೆ. ಸ್ವದೇಶಿ ಮೂಮೆಂಟ್ ಆಫ್ 1905, ಸಪೋರ್ಟ್ ದ ಇಂಡಿಯನ್ ಗೂಡ್ಸ್, ಬಾಯ್ಕಾಟ್ ದ ಫಾರಿನ್ ಗೂಡ್ಸ್ ಅಂತ ಹೇಳ್ತಾರೆ. ಇವರು ಇದನ್ನೇ ಹೇಳ್ತಾರೆ, ಯೂಸ್ ದ ಇಂಡಿಯನ್ ಗೂಡ್ಸ್ ಅಂತ ಹೇಳ್ತಾರೆ, ಬಾಯ್ಕಾಟ್ ದ ಫಾರಿನ್ ಗೂಡ್ಸ್ ಅಂತ ಹೇಳ್ತಾರೆ. ನಾಟ್ ಜಸ್ಟ್ ದ್ಯಾಟ್, ಹಿ ಟುಕ್ ಒನ್ ಸ್ಟೆಪ್ ಫಾರ್ವರ್ಡ್. ಹಿ ಟೋಲ್ಡ್ ಆಲ್ ದ ಸ್ಟೂಡೆಂಟ್ಸ್, Mahatma Gandhi requested all the students who were studying in British schools or British aided schools to stop going to the schools. He also told all the lawyers who are practicing in British courts to stop doing the practice. All the government employees working under the British were asked to resign from their jobs. He also told that stop
using foreign goods, stop using British goods and promote make in India ಅಂತ ಕೂಡ ಹೇಳಿದ್ರು. and he also told that this should be completely non-violent, ಇದನ್ನ ಕೂಡ ಹೇಳಿದ್ದಾರೆ. and this was some of the key events of non-cooperation movement, that is boycott the foreign goods and support the Indian goods. and he also told that if we all do this, if we and if in case ಇದೆಲ್ಲ ಮಾಡಿ ಉಪಯೋಗ ಆಗದೆ ಇದ್ರೆ, he also told that we will stop paying taxes. if in case ಇಷ್ಟು ಮಾಡಿ ಕೂಡ ಏನು ಬ್ರಿಟಿಷರ್ಸ್ಗೆ ನೋವಾಗದೆ ಇದ್ರೆ, we will stop paying the taxes. if there is no tax, there is no revenue. and one more thing, the one more reason why this event was launched, after World War I, 100 million pounds 100 million pounds of Indian rupees was used in the war. Because of this, India had become economically weak. ಇದು ಕೂಡ ಒಂದು ರೀಸನ್ ಫಾರ್ ಲಾಂಚಿಂಗ್ ದ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಓಕೆ, ವರ್ಲ್ಡ್ ವಾರ್ 1 ಅಲ್ಲಿ ನಮ್ಮ ದುಡ್ಡನ್ನೇ ಯೂಸ್ ಮಾಡಿದ್ರು ಅಂಡ್ ನಮಗೆ ಸ್ವಾತಂತ್ರ್ಯ ಕೂಡ ಕೊಡಲಿಲ್ಲ. ಬಿಕಾಸ್ ಆಫ್ ದಿಸ್ ಇಂಡಿಯನ್ ಸೋಲ್ಜರ್ಸ್ ಹ್ಯಾಡ್ ಲಾಸ್ಟ್ ದೇರ್ ಲೈಫ್ಸ್ ಎಲ್ಲ ಆಗಿತ್ತಲ್ವಾ. ಬಿಕಾಸ್ ಆಫ್ ದಿಸ್ ಆಲ್ಸೋ ಇಟ್ ಇನ್ಸ್ಪೈರ್ಡ್ ಗಾಂಧಿ ಟು ಲಾಂಚ್ ದ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಕಮಿಂಗ್ ಬ್ಯಾಕ್, ದೀಸ್ ಆರ್ ದ ಕೀ ಇವೆಂಟ್ಸ್: boycott the foreign goods and use the Indian goods. As a result of this, the government employees resigned from their offices. The government people who were in imperial civil services, andre not even imperial civil services and imperial legislative councils, the Indians who were working in the council as well as in the civil services resigned from their jobs. People started practicing law, stopped practicing the law. Lawyers kuda kelsa bitru, students kuda kelsa bitru. It was a very mass movement. Mass movement. Lakhs of people supported Gandhian style. ಲಕ್ಷಗಟ್ಟಲೆ ಜನ ಇದನ್ನ ಸಪೋರ್ಟ್ ಮಾಡ್ತಾ ಹೋದ್ರು. It received a very mass movement starting from 1920 only. And this movement also made one more event to take place. Remember, Khilafat movement ನೆನಪಿದ್ಯಾ? 1919 Khilafat movement. This movement was supported by Muslims. It was the first Hindu-Muslim mass movement. Because Khilafat movement ಕೂಡ 1919 ಅಲ್ಲೇ ಸ್ಟಾರ್ಟ್ ಆಯಿತು. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಕೂಡ 1919 ಅಲ್ಲೇ ಸ್ಟಾರ್ಟ್ ಆಯಿತು. ದಿಸ್ ವಾಸ್ ಸ್ಟಾರ್ಟೆಡ್ ಇನ್ ಸೆಪ್ಟೆಂಬರ್, ದಿಸ್ ವಾಸ್ ಸ್ಟಾರ್ಟೆಡ್ ಸಮ್ವೇರ್ ಇನ್ ಅಕ್ಟೋಬರ್ ಆರ್ ನವೆಂಬರ್. ಖಿಲಾಫತ್ ಮೂವ್ಮೆಂಟ್ ಇದು ನಾನ್ ಕೋಆಪರೇಷನ್ ಮೂವ್ಮೆಂಟ್. ಸಿನ್ಸ್ ಬೋತ್ ಆಫ್ ದೆಮ್ ವೇರ್ ನಾನ್ ವೈಲೆಂಟ್ ಇನ್ ನೇಚರ್, ಬೋತ್ ಆಫ್ ದೆಮ್ ಮರ್ಜ್ಡ್. ಇಬ್ರು ಮರ್ಜ್ ಆಗಿ ಮಾಸ್ ಹಿಂದೂ ಮುಸ್ಲಿಂ ಮೂವ್ಮೆಂಟ್ ಕೂಡ ಆಯಿತು. ಇಟ್ ವಾಸ್ ವೆರಿ ಸಕ್ಸಸ್ಫುಲ್. ಬಟ್ there was one more thing that happened. 1920 ಅಲ್ಲಿ due to the rise of Gandhi, there was one more leader who was a part of INC who felt insecure. This is the reason, ನೆನ್ಪಿಟ್ಕೊಳ್ಳಿ, it is the reason. Since due to the rise of Gandhi came in 1915, 1917 and 18 ಅಲ್ಲಿ he became very popular, and in 1920 he launched the non-cooperation movement. Because of this, there was one more leader in INC who felt insecure, that was Muhammad Ali Jinnah. ಅವರಿಗೆ ತುಂಬ ಇನ್ಸೆಕ್ಯೂರ್ ಫೀಲ್ ಆಯಿತು. ಇಷ್ಟೊತ್ತು ಮೊಹಮ್ಮದ್ ಅಲಿ ಜಿನ್ನಾ ಅವರು INC ಲೀಡರ್ ಅಂತಲೇ ನಿಮಗೆ ಗೊತ್ತಿಲ್ಲ. He lost popularity. Muhammad Ali Jinnah started losing popularity. Mahatma Gandhi started gaining the popularity. And there was principal difference. Mahatma Gandhi style ಏನಿತ್ತು, non-violent, and he wanted instant Swaraj ಅಂತಾನೆ ಹೇಳ್ಬೋದು. whereas ಮೊಹಮ್ಮದ್ ಅಲಿ ಜಿನ್ನಾದು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಬೇಕಿತ್ತು. he wanted constitutional reforms. Because after, if in case we get independence, we had to have a constitution. So Muhammad Ali Jinnah ಅವರು ಬ್ರಿಟಿಷರ್ಸ್ ಮೇಲೆ ನಂಬಿಕೆ ಇಟ್ಟಿದ್ರು, and Mahatma Gandhi ಅವರು was against Britishers. This principal device made Muhammad Ali Jinnah resign Indian National Congress in 1920. 1920 ಅಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ Muhammad Ali Jinnah resigns the Indian National Congress, whereas Mahatma Gandhi rises to power in INC. And one more thing, most of the predominant leaders left INC. Many of them leave INC, many of them die. That is in 1920, Bal Gangadhar Tilak expires. ಬಾಲ್ ಗಂಗಾಧರ್ ತಿಲಕ್ ಅವರು 1920 ಅಲ್ಲಿ ಎಕ್ಸ್ಪೈರ್ ಆಗ್ತಾರೆ. 1920 ಅಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರು INC ಇಂದ ರಿಸೈನ್ ಆಗ್ತಾರೆ. ಇನ್ 1915 ಇಟ್ ಸೆಲ್ಫ್ ಗೋಪಾಲಕೃಷ್ಣ ಗೋಖಲೆ ಅವ್ರದ್ದು ಕೂಡ ಡೆತ್ ಆಗಿರುತ್ತೆ. ಬಿಕಾಸ್ ಆಫ್ ವಿಚ್ Mahatma Gandhi becomes the central leader in INC. He becomes the face of INC ಅಂತಾನೆ ಹೇಳ್ಬೋದು. And with this
There's one more thing happening, non-cooperation movement kuda aitu, because of which he become a very very popular leader. Bal Gangadhar Tilak ಅವರು expire ಆಗ್ತಾರೆ, ಮೊಹಮ್ಮದ್ ಅಲಿ ಜಿನ್ನಾ ಅವರು exit ಆಗ್ತಾರೆ, and all the people who were in INC started supporting Mahatma Gandhi for non-cooperation movement, because of which Mahatma Gandhi gains a lot and massive amount of attention and respect, and there is a rise of Gandhi. ಹೇಳ್ದೆ ಅಲ್ವಾ, starting from 1917 there is a rise of Gandhian era, and non-cooperation movement was massive success. But 1920 ಅಲ್ಲಿ ಸ್ಟಾರ್ಟ್ ಆಗಿದ್ದ ಇವೆಂಟ್ 1921ಗೆ ಬರುತ್ತೆ. ಆಸ್ ಮಹಾತ್ಮ ಗಾಂಧಿ ಟೋಲ್ಡ್, ಕಂಪ್ಲೀಟ್ ದಿಸ್ ಇವೆಂಟ್ ಇನ್ 1 year ವಿ ವಿಲ್ ಗೆಟ್ ಸ್ವರಾಜ್ ಅಂತ ಹೇಳ್ತಾರೆ. ಬಟ್ ದೇರ್ ಇಸ್ ನೋ ಸೈನ್ಸ್ ಆಫ್ ಸ್ವರಾಜ್. 1 year ಆದರೂ ಕೂಡ ಇವೆಂಟಲ್ಲಿ ಯಾವುದೇ ರೀತಿ ಸ್ವರಾಜ್ ಇರಲ್ಲ, ಆಯಿತಾ. ಬಟ್ ಮಹಾತ್ಮ ಗಾಂಧಿ ಡಸಂಟ್ ಸ್ಟಾಪ್ ದ ಇವೆಂಟ್. 1921ನಲ್ಲಿ ಕೂಡ ದ ಇವೆಂಟ್ ಈಸ್ ಟೇಕನ್ ಫಾರ್ವರ್ಡ್, ಆ್ಯಂಡ್ ಮಹಾತ್ಮ ಗಾಂಧಿ ಆಸ್ಕ್ಡ್, ನೆನಪಿದೆಯಾ, ಮಹಾತ್ಮ ಗಾಂಧಿ asked the Indians to resign from the government offices. That line inspired one greatest person to resign from imperial civil services, that is Subhash Chandra Bose. Avaru kuda during the time of non-cooperation movement resigns from imperial civil services. Subhash Chandra Bose was a civil servant. Subhash Chandra Bose was a civil servant. Because of the inspiration of Mahatma Gandhi, 1921 ನಲ್ಲಿ he resigns from the service and joins INC. ಇದ್ರ ಬಗ್ಗೆ ಮಾತಾಡೋಣ. ವೆನ್ ಐ ಕಮ್ ಟು ಸುಭಾಷ್ ಚಂದ್ರ ಬೋಸ್, ಇದ್ರ ಬಗ್ಗೆ ಇನ್ನೂ ಡೆಪ್ತ್ ಆಗಿ ಹೇಳ್ತಾನೆ. ನಾವು ಅಂಡರ್ಸ್ಟ್ಯಾಂಡ್, ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ರಿಸೈನ್ ಮಾಡಿ INC ಜಾಯ್ನ್ ಆಗ್ತಾರೆ. ಆ್ಯಂಡ್ ನಾಟ್ ಜಸ್ಟ್ ದಿಸ್, ದೆರ್ ವಾಸ್ ಒನ್ ಮೋರ್ ಲೀಡರ್, ಜವಾಹರ್ಲಾಲ್ ನೆಹರು. ಇವ್ರು ಕೂಡ ಇದ್ರು. ಜವಾಹರ್ಲಾಲ್ ನೆಹರು ಹ್ಯಾಡ್ ಕೇಮ್ ಬ್ಯಾಕ್ ಟು ಇಂಡಿಯಾ ಇನ್ 1912 ಆಫ್ಟರ್ ಕಂಪ್ಲೀಟಿಂಗ್ ಲಾ ಇನ್ ಲಂಡನ್. ಲಂಡನ್ನಲ್ಲಿ ಲಾ ಮುಗಿಸಿ ಹಿ ಕಮ್ಸ್ ಬ್ಯಾಕ್ ಟು ಇಂಡಿಯಾ ಇನ್ 1912, ಆ್ಯಂಡ್ ಇನ್ 1920 and in 1919, after the Jallianwala Bagh massacre, he joins INC. ನೆನ್ಪಿಟ್ಕೊಳ್ಳಿ, in 1919 even Jawaharlal Nehru joins INC and he starts supporting Mahatma Gandhi. So in very simple, every situation was favoring Mahatma Gandhi. ನೋಡಿ, ಜವಾಹರ್ಲಾಲ್ ನೆಹರು ಅವರು ಬಂದರು, ಸುಭಾಷ್ ಚಂದ್ರ ಬೋಸ್ ಅವರು ಬಂದರು, ನಮ್ಮ ಬಾಲ್ ಗಂಗಾಧರ್ ತಿಲಕ್ ಅವರು ಎಕ್ಸ್ಪೈರ್ ಆದರು ಆ್ಯಂಡ್ ಅನ್ಫಾರ್ಚುನೇಟ್ ಎಕ್ಸ್ಪೈರ್ ಆದರು, ಮೊಹಮ್ಮದ್ ಅಲಿ ಜಿನ್ನಾ ಅವರು ಬಿಟ್ಟರು. ಬಿಕಾಸ್ ಆಫ್ ವಿಚ್ ಮಹಾತ್ಮ ಗಾಂಧಿ ಸ್ಟಾರ್ಟೆಡ್ ಗೇನಿಂಗ್ ಲಾಟ್ ಆಫ್ ಪಾಪ್ಯುಲಾರಿಟಿ ಇನ್ INC. ಬಟ್ there was only one problem. 1920 ಅಲ್ಲಿ ಸ್ಟಾರ್ಟ್ ಆಗಿದ್ದ ಇವೆಂಟಲ್ಲಿ 1921 we didn't get Swaraj, and slow by slow the situation was going out of control. ಮಹಾತ್ಮ ಗಾಂಧಿ ಅವರು ಹೇಳಿದ್ದು ನಡೀತಾ ಇರಲಿಲ್ಲ. and in 1922 there happened an event called as Chauri Chaura incident. There happened a movement called as Chauri Chaura incident. ಇದೇನಂತ ಹೇಳ್ತೇನೆ, Chauri Chaura was the name of the police station. Chauri Chaura was the name of the police station, ಆಯ್ತಾ. There was non-cooperation movement going on in Chauri Chaura police station. ಇಲ್ಲಿ ಏನಾಯ್ತಂದ್ರೆ, ಪೊಲೀಸರ್ಸ್ ಸ್ಟಾರ್ಟೆಡ್ ಲಾಠಿ ಚಾರ್ಜ್. ಪೊಲೀಸ್ ಆಫೀಸರ್ಸ್ ಲಾಠಿ ಚಾರ್ಜ್ ಶುರು ಮಾಡ್ತಾರೆ ಆನ್ ಇನ್ನೋಸೆಂಟ್ ನಾನ್ ವೈಲೆಂಟ್ ಪ್ರೊಟೆಸ್ಟರ್ಸ್, ಪ್ಲಸ್ ಓಪನ್ ಫೈರ್ ಮಾಡ್ತಾರೆ. ಫೈರ್ ಅಂದರೆ ಮನುಷ್ಯರ ಮೇಲೆ ಹೊಡೆಯಲ್ಲ, ಗಾಳಿ ಮೇಲೆ ಹೊಡಿತಾರೆ. ದೇ ಸ್ಟಾರ್ಟೆಡ್ ಫೈರಿಂಗ್ ಆನ್ ದ ಸ್ಕೈ ಆ್ಯಂಡ್ ಲಾಠಿ ಚಾರ್ಜ್ ಮಾಡ್ತಾರೆ. ಬಿಕಾಸ್ ಆಫ್ ವಿಚ್ ದ ಪ್ರೊಟೆಸ್ಟರ್ಸ್ ಲೂಸ್ ದೇರ್ ಕಂಟ್ರೋಲ್. ಡ್ಯೂ ಟು ವಿಚ್ ಅವ್ರು ಏನು ಮಾಡ್ತಾರೆ ಅಂದರೆ, ಪ್ರೊಟೆಸ್ಟರ್ಸ್ ದೇ ಸೆಟ್ ದ ಪೊಲೀಸ್ ಸ್ಟೇಷನ್ ಇನ್ ಫೈರ್. Because of this, they set police station in fire, due to which all the policemen who were inside the jail were burnt to death. Because of which the policemen that were inside Chauri Chaura police station were burned to death. Artha madkoli, the first and foremost rule of non-cooperation movement was non-violence. But in 1922, there happens Chauri Chaura incident. There happens Chauri Chaura incident, because of which there is violence, and Mahatma Gandhi was not in support of Chauri Chaura incident, due to which he calls off the movement. Movement was started in 1920, and in 1922 he stops the movement because of Chauri Chaura incident. He took it as a chance. Helbekanta idre, some of the historians say that he took it as a chance to stop the non-cooperation movement, because heat ಕಮ್ಮಿ ಆಗ್ತಾ ಇತ್ತು non-cooperation movement, and there was no signs of Swaraj. So Mahatma Gandhi was waiting for an opportunity to stop it, and he made use of Chauri Chaura incident ಅಂತ ಕೂಡ ಹೇಳ್ತಾರೆ. And when he was stopping this event, the majority of the leaders who were supporting Gandhi were against it ಅಂತ ಕೂಡ ಹೇಳ್ತಾರೆ. No one wanted it to stop. Even the Motilal Nehru, not even Motilal Nehru,
ಹೆಸರು ನೆನಪಾಗ್ತಿಲ್ಲ. ಮೆಜಾರಿಟಿ ಆಫ್ ದ ಲೀಡರ್ಸ್ ಡಿಂಟ್ ವಾಂಟೆಡ್ ದಿಸ್ ಇವೆಂಟ್ ಟು ಸ್ಟಾಪ್ ಅಂತ ಹೇಳ್ತಾರೆ. ನಂಗೆ ಅವ್ರ ಹೆಸರು ನೆನಪಾಗ್ತಿಲ್ಲ. ಇಟ್ಸ್ ಓಕೆ, ಬಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ non-cooperation movement was completely non-violent and definitely it received lakhs of people support. This was a mass movement. ಸಿಕ್ಕಾಪಟ್ಟೆ ಸಪೋರ್ಟ್ ಇತ್ತು. This really scared the British ಅಂತಾನೆ ನಾನು ಹೇಳ್ಬೋದು. ಬಟ್ ಇಟ್ ವಾಸ್ ನಾಟ್ ಸಕ್ಸಸ್ಫುಲ್. ಆಸ್ ಇನ್ ಟರ್ಮ್ಸ್ ಆಫ್ ಜಲಿಯನ್ವಾಲಾ ಬಾಗ್ ಮ್ಯಾಸಕರ್ಗೆ ಹಂಟರ್ ಕಮಿಷನ್ ಎಸ್ಟಾಬ್ಲಿಷ್ ಮಾಡಿದ್ರು. ಜನರಲ್ ಡಯರ್ ವಾಸ್ ನಾಟ್ ಪನಿಷ್ಡ್. ಕಮಿಂಗ್ ಬ್ಯಾಕ್ ಟು ದ ಕೀ ಆಸ್ಪೆಕ್ಟ್ಸ್, General Dyer was not punished for Jallianwala Bagh incident. It was Udham Singh in 1940 who assassinated him, and Swaraj kuda namge siglilla. We didn't had Swaraj and this thing also not happened. So 1920 and 1922 we can say non-cooperation movement educated the masses in terms of political views, but it was not successful. ಇಷ್ಟು ಹೇಳಿ ಕನ್ಕ್ಲೂಡ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಇವೆಂಟ್ ಆಗ್ತಾ ಇತ್ತು ಗೊತ್ತಾ, ಖಿಲಾಫತ್ ಮೂಮೆಂಟ್. ಇದು ಕೂಡ ಗೊತ್ತಿರಬೇಕು. ಇನ್ 1921, ಬಿಫೋರ್ ದ ಎಂಡ್ ಆಫ್ ನಾನ್ ಕೋಆಪರೇಷನ್ ಮೂಮೆಂಟ್, ದಿಸ್ ಇವೆಂಟ್ ವಾಸ್ ಆಲ್ಸೋ ಸಪ್ರೆಸ್ಡ್ ಬೈ ಬ್ರಿಟಿಷರ್ಸ್. This event was suppressed by Britishers because the leaders were arrested. The leaders got arrested in 1921, because of which movement lost its fire. So end of the day we can say that Britishers used the policy of divide and rule. They divided them. Khilafat movement na stop madidru, and here because of the Chauri Chaura incident, Mahatma Gandhi withdraw the event. So I can say that ಒಂದು ಥಿಂಗ್ ಅಂತೂ ಡೆಫಿನೆಟ್ ಆಗಾಯಿತು, ಇಟ್ ಇನ್ಕ್ರೀಸ್ಡ್ ದ ಯುನಿಟಿ ಅಮಾಂಗ್ ದ ಪೀಪಲ್. ಬಿಕಾಸ್ ಲಕ್ಷಾಂತರ ಜನ ಮಹಾತ್ಮ ಗಾಂಧಿನ ಫಾಲೋ ಮಾಡಿದ್ದಾರೆ ಅಂದರೆ ಇಟ್ ವಾಸ್ ವೆರಿ ವೆರಿ ಸಕ್ಸಸ್ಫುಲ್. ಆ್ಯಂಡ್ ಐ ಥಿಂಕ್ 1920 ಇನ್ ಕೇಸ್ ಬಾಲ್ ಗಂಗಾಧರ್ ತಿಲಕ್ ಅವರು ದೈವಾಧೀನರಾಗದೇ ಇದ್ದಿದ್ರೆ, ಐ ಥಿಂಕ್ ದಿಸ್ ಇವೆಂಟ್ ವುಡ್ ಹ್ಯಾವ್ ಗಾನ್ ಇವನ್ ಮೋರ್ ಫರ್ದರ್. ಬಟ್ ಇಟ್ ವಾಸ್ ವೆರಿ ಅನ್ಫಾರ್ಚುನೇಟ್, ವಿ ಲಾಸ್ಟ್ ಅ ಗ್ರೇಟ್ ಲೀಡರ್ ಇನ್ 1920. Yeah, this was all about the cooperation movement. And after this, and you also should remember Rowlatt Act, Parliamentary ರಿಫಾರ್ಮ್ಸ್ ವರ್ಕ್ ಆಗ್ತಿದೆ ಇಲ್ವ ಅಂತ ಚೆಕ್ ಮಾಡೋಕ್ಕೆ ಆಫ್ಟರ್ 10 years ಒಂದು ಕಮಿಷನ್ ಬರುತ್ತೆ ಅಂತ ಹೇಳಿದ್ದೆ. ಬಟ್ ಇನ್ಸ್ಟೆಡ್ ಆಫ್ ದಟ್ ಕಮಿಷನ್ ಕಮಿಂಗ್ ಇನ್ 1929, ದಟ್ ಕಮಿಷನ್ ಕೇಮ್ ಇಟ್ ಸೆಲ್ಫ್ ಇನ್ 1927. ದಟ್ ಈಸ್ ಸೈಮನ್ ಕಮಿಷನ್. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಈಸ್ ಸೈಮನ್ ಕಮಿಷನ್. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಯಾ, coming back to the point again, after the failure of non-cooperation movement ಏನೇ ಆದರೂ ಕೂಡ 1920 ಇಂದ 1922 ವರೆಗೂ ಒಂದು ಫೇಲಿಯರ್ ಅಂತ ನಾವೆಲ್ಲ ಅನ್ಕೋಬಹುದು. ಬಿಕಾಸ್ ಸಿನ್ಸ್ ವಿ ಡಿಂಟ್ ಅಟೈನ್ ದ ಸ್ವರಾಜ್ ದಟ್ ಗಾಂಧಿ ವಾಸ್ ಟಾಕಿಂಗ್ ಅಬೌಟ್. ಸೊ ಅದಾದಮೇಲೆ ಇಂಡಿಯಾದಲ್ಲಿ ನ್ಯಾಷನಲಿಸಮ್ ಮೂಮೆಂಟ್ ತುಂಬ ಡಲ್ ಆಯಿತು. ದ ರೀಸನ್ ಇಸ್ ವೆರಿ ವೆರಿ ಸಿಂಪಲ್. ಒಂದು ಕಡೆ ಬಾಲ್ ಗಂಗಾಧರ್ ತಿಲಕ್ ಅವರು ತೀರು ಹೋದರು, ಇನ್ನೊಂದು ಕಡೆ ಮಹಾತ್ಮ ಗಾಂಧಿ ನಾನ್ ಕೋಆಪರೇಷನ್ ಮೂಮೆಂಟ್ ಫೇಲಿಯರಿಂದ ಜನ ಅವ್ರನ್ನ ರೆಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ತಾ ಹೋದರು ಆ್ಯಸ್ ದ ಟೈಮ್ ಮೂಡ್ ಫಾರ್ವರ್ಡ್. ಆ್ಯಂಡ್ ಆನ್ ದ ಅದರ್ ಫೇಸ್ ಏನಾಯಿತು ಅಂದರೆ, ಇವನ್ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಇದ್ದರು, ದಟ್ ವಾಸ್ ಆಲ್ಸೋ ಹ್ಯಾಪ್ನಿಂಗ್. ಮಹಾತ್ಮ ಗಾಂಧಿಗೆ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳ್ಬೋದು. ವೆನ್ ಐ ಟಾಕ್ ಇನ್ ದ ಫ್ಯೂಚರ್ ನಿಮ್ಗೊಂದು ಅರ್ಥ ಆಗುತ್ತೆ ಯಾಕೆ ನಾನು ಇದು ಹೇಳಿದೆ ಅಂತ. ಇವಾಗ ಒಂದು ಹಿಂಟ್ ಅಂತ ಅಂದ್ಕೊಳ್ಳಿ. ಬಟ್ ನಾವು ಲೆಟ್ಸ್ ಟಾಕ್ ಅಬೌಟ್ ಸೈಮನ್ ಕಮಿಷನ್. ನಿಮಗೆ 1919 ಮಾಂಟೆಗ್ಯೂ ಚಮ್ಸ್ಫೋರ್ಡ್ ರಿಫಾರ್ಮ್ಸ್ ನೆನಪಿದ್ರೆ, ದೆರ್ ಈಸ್ ಒನ್ ಸ್ಪೆಷಲ್ ಪ್ರಾವಿಷನ್ ಇನ್ ದಿಸ್. ಏನದು? ಆಫ್ಟರ್ 10 years a commission would be set up. After 10 years a commission would be set up to see how this act is performing. ಈ ಆ್ಯಕ್ಟ್ ವರ್ಕ್ ಆಗ್ತಿದೆಯಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಒಂದು ಕಮಿಷನ್ನ ಸ್ಥಾಪಿಸ್ತೀವಿ ಅಂತ ಆ ರಿಫಾರ್ಮಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿತ್ತು. ಆ್ಯಸ್ ಅ ರಿಸಲ್ಟ್ ಆಫ್ ದಿಸ್, in 1927 a commission was set. The name was Simon Commission. The name of the commission was Simon Commission, and Sir John Simon was the chairman. Sir John Simon was the chairman. Aita, with him there were 6 more members. Total it's a 7-member commission. But the highlight ಏನಂದ್ರೆ, ಈ ಕಮಿಷನ್ ಅಲ್ಲಿ there was no Indian. ಇದೇ highlight. In this commission there was absolutely no Indian. These people were drafting the policies for India, but Indians were ignored. Because of this, people in India rejected this commission. Rejected ಅಂತಲೇ ಹೇಳ್ಬೋದು. People in India rejected this commission. As a part of this, when in 1928 Simon Commission came to India, 1927 ಅಲ್ಲಿ it was formed in England. When Simon Commission came to India, people showed disrespect.
ಜನ ಇದಕ್ಕೆ ರೆಸ್ಪೆಕ್ಟ್ ಕೊಡಲೇ ಇಲ್ಲ. ಎಲ್ಲಿ ಹೋದರೂ ಕೂಡ ಸೈಮನ್ ಅವರು ಸೈಮನ್ ಗೋ ಬ್ಯಾಕ್ ಅನ್ನೋ ಒಂದು ಸ್ಲೋಗನ್ ಕೇಳ್ತಾ ಇತ್ತು. ದ ಸ್ಲೋಗನ್ ವಾಸ್ ಸೈಮನ್ ಗೋ ಬ್ಯಾಕ್. And to people to show their anger against this commission, they were having the black color protest everywhere. Black flags na torskondu they were representing their protest. The color is black flags. Okay, and to control this revolts, to control this ಇದನ್ನ ಸಪ್ರೆಸ್ ಮಾಡಬೇಕಂತ ಬ್ರಿಟಿಷರ್ಸ್ ರೆಸಾರ್ಟೆಡ್ ಟು ಲಾಠಿ ಚಾರ್ಜ್. ಬ್ರಿಟಿಷರ್ಸ್ ಎಲ್ಲಿ ನೋಡಿದ್ರೆ ಅಲ್ಲಿ ಲಾಠಿ ಚಾರ್ಜ್ ಮಾಡೋಕ್ಕೂ ಶುರು ಮಾಡಿದ್ರು. ದಂಗೆಗಳಾಗ್ತಾ ಇತ್ತು ಬಿಕಾಸ್ ನೋ ಒನ್ ವಾಂಟೆಡ್ ಸೈಮನ್ ಕಮಿಷನ್, ಎಸ್ಪೆಷಲಿ ಇಂಡಿಯನ್ಸ್ ಡಿಂಟ್ ವಾಂಟೆಡ್ ಸೈಮನ್ ಕಮಿಷನ್. ಇವನ್ ದ INC leaders didn't wanted Simon Commission, neither the Muslim League leaders wanted Simon Commission. Both were together opposing this. As a result of this, Britishers resorted to lathi charge. ಇಲ್ಲಿ ಒಂದು ಮೇನ್ ಇವೆಂಟ್ ಆಗುತ್ತೆ ಇನ್ ಲಾಹೋರ್ 1928. ಲಾಲಾ ಲಜಪತ್ ರಾಯ್ ಅವರು, ಲಾಲ್ ಅಂತ ಏನು ಕರೀತಾನೆ ಎಕ್ಸ್ಟ್ರೀಮಿಸ್ಟ್ ಲೀಡರ್ಲಿ, ಲಾಲಾ ಲಜಪತ್ ರಾಯ್ ಅವರು ಲಾಠಿ ಚಾರ್ಜ್ಗೆ ಸಿಗ್ತಾರೆ. ಹಿ ವಾಸ್ ಬೀಟನ್ ಅಪ್ ಇನ್ ಲಾಠಿ ಚಾರ್ಜ್, ಡ್ಯೂ ಟು ವಿಚ್ ಆಫ್ಟರ್ ಸಮ್ ಡೇಸ್ ಹಿ ಡೈಡ್. ನೋಡಿ, ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. ಲಾಲಾ ಲಜಪತ್ ರಾಯ್ ವಾಸ್ died. So you can say Lala Lajpat Rai was killed in the lathi charge. This was a very, very negative impact that happened. And the reason for this, one nimsha, so paneer koditidane, just give me a second. Yeah, and the reason for this particular brutal act was the assistant superintendent of that Lahore session. The assistant superintendent of that Lahore session, andre Lahore area dalli iddanta assistant superintendent, his name is JP Saunders. Even ಹೆಸರು ನೆನಪಿಟ್ಕೊಳ್ಳಿ. JP Saunders was the person who gave the permission for the lathi charge in Lahore, due to which Lala Lajpat Rai was killed. Okay, ASP, Assistant Superintendent of Police, British Police, who was Lahore JP Saunders. ಆಯ್ತಾ, ಇದು ನೆನಪಿಟ್ಕೊಳ್ಳಿ. This was the outcome. So Simon Commission ಹೆಂಗಿದ್ರು ಸಪೋರ್ಟ್ ಸಿಗಲಿಲ್ಲ. And some of the suggestions made by Simon Commission are, some of the suggestions that were made by Simon Commission are, the first and foremost one was abolition of diarchy. A diarchy ಏನಿತ್ತು ಅದೇ transferred list, reserved list, that thing was cancelled. And they also told that from now on ಏನೇ ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ ಆದರೂ ಕೂಡ ಇಂಡಿಯನ್ಸ್ದು ಒಪಿನಿಯನ್ ತಗೊಳ್ತೇವೆ ಅಂತ, ಬಿಕಾಸ್ ಸೈಮನ್ ಕಮಿಷನ್ ವಾಸ್ ವಾಸ್ಟ್ಲಿ ರಿಜೆಕ್ಟೆಡ್ ಬೈ ಇಂಡಿಯನ್ಸ್. ದಟ್ಸ್ ವೈ ಇನ್ಮೇಲೆ ಇಂಡಿಯನ್ಸ್ ಕೂಡ ತಗೊಳ್ತೇವೆ ಅಂತ ಹೇಳಿದ್ರು. And whatever this commission gave the opinions, this gave rise to Government of India Act 1935. ಹೇಳಿದ್ದೆಲ್ಲದನ್ನು ತಗೊಂಡು Government of India Act 1935ನ ಸ್ಥಾಪಿಸ್ತಾರೆ. This is one thing that happened. ಅರ್ಥ ಆಗ್ತಿದೆಯಾ? Simon Commission is nothing but all about the reforms that needs to be done by checking 1919 in mind. And Simon Commission ಕೊಟ್ಟಿದ್ದ ರಿಪೋರ್ಟ್ in 1930, ಅದರ ಬೇಸಿಸ್ ಮೇಲೆ 1935 ಅಲ್ಲಿ we got our Government of India Act 1935. This is all about Simon Commission. ಈ ಪಾಯಿಂಟ್ ಸ್ವಲ್ಪ ಮರ್ತೋದ್ರೂ ಪರವಾಗಿಲ್ಲ. ಇನ್ ಅ ಮೀನ್ ವೈಲ್ ಐ ಟಾಕ್ ಅಬೌಟ್ our greatest leaders in the time. ನೋಡಿ, 1920s ಇಂದ 1930s ಅಲ್ಲಿ, 1920s ಇಂದ 1930s ಅಲ್ಲಿ ಲಾಟ್ ಆಫ್ ಲೀಡರ್ಸ್ ವೆರ್ ರೈಸಿಂಗ್. ದೆರ್ ವಾಸ್ ಅ ಲೀಡರ್ಶಿಪ್ ರೈಸ್ ಅಂತಲೇ ಹೇಳ್ಬೋದು. ಅವ್ರು ಯಾರ್ಯಾರು ಏನೇನು ಅಂತ ನೆಕ್ಸ್ಟ್ ಮಾತಾಡೋಣ. ಇದು ಮಾತಾಡಿದ ಮೇಲೆ ವಿ ವಿಲ್ ಗೋ ಫಾರ್ವರ್ಡ್ ಇನ್ ದ ಹಿಸ್ಟ್ರಿ. ಫಾರ್ ನೌ ಯು ನೋ ದ್ಯಾಟ್ 1920 ದಿ ಮೋಸ್ಟ್ ಪಾಪ್ಯುಲರ್ ಲೀಡರ್ ವಾಸ್ ಹೂಮ್? ಮಹಾತ್ಮ ಗಾಂಧಿ ಅವರು. ಬಟ್ ಆಸ್ ದ ಟೈಮ್ ಮೂವ್ಸ್ ಫಾರ್ವರ್ಡ್, ವಾಟ್ ಹ್ಯಾಪೆಂಡ್ ಈಗ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಆರ್ ದ ರೈಸಿಂಗ್ ಲೀಡರ್ಸ್ ವರ್ ಅವೈಲೇಬಲ್ ಇನ್ ದ ಫ್ರೀಡಮ್ ಮೂವ್ಮೆಂಟ್ ಅಂತ. ಓಕೆ, ಸೊ ಸೈಮನ್ ಕಮಿಷನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನಿಮ್ಗೆ ಈ ಲೈನ್ ಅರ್ಥ ಆಗದೆ ಇದ್ರೂ ಕೂಡ ಮರ್ತೋಗಿ. ಯಾವ ಲೈನ್ ಅದು? ಈ ಲೈನ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ Lala Lajpat Rai was assassinated by the lathi charge. Other than that, it's all okay. Okay na? Jai. ನಾವೀಗ ಸ್ವಲ್ಪ ಲೀಡರ್ಶಿಪ್ ಬಗ್ಗೆ ಮಾತಾಡೋಣ. ವಾಟ್ ವೇರ್ ಎಮರ್ಜಿಂಗ್ ಲೀಡರ್ಸ್ ಇನ್ ದ ಟೈಮ್ ಆಫ್ 1920s ಆ್ಯಂಡ್ 1930s. 1920s ಆ್ಯಂಡ್ 1930s ವಾಸ್ ಅ ರೈಸಿಂಗ್ ಪೀರಿಯಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಂತಲೇ ಕರಿಬೋದು. ಬಿಕಾಸ್ ಒಂದು ಕಡೆ ಜವಾಹರ್ಲಾಲ್ ನೆಹರು ಜಾಯಿಂಡ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇನ್ನೊಂದು ಕಡೆ ಸುಭಾಷ್ ಚಂದ್ರ ಬೋಸ್ ಆಲ್ಸೋ ಜಾಯಿಂಡ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. Leaving these two leaders, there were one more set of leaders who were called as revolutionaries. ನಾನು ನಿಮ್ಗೆ ಹೇಳಿದ್ದೆ, who are revolutionaries? These are the people who are ready to sacrifice or take a life for the welfare of the country. ಇಂಡಿಯನ್ಸ್ಗೆ ಯಾರಾದ್ರು ತೊಂದರೆ ಕೊಟ್ಟರೆ ಅವ್ರ ಪ್ರಾಣ ತೆಗಿಯೋಕ್ಕೂ ಅವ್ರ ಪ್ರಾಣ ಕೊಡೋಕ್ಕೂ ಕೂಡ ಹೇಸ್ತಾ ಇರಲಿಲ್ಲ. They were the great leaders. In the history books, you may see revolutionaries are called as terrorists. ಇವ್ರನ್ನ ಟೆರರಿಸ್ಟ್ ಅಂತ ಕರೀತಾರೆ. ಹಿಸ್ಟ್ರಿ ಬುಕ್ಸಲ್ಲಿ ಭಗತ್ ಸಿಂಗ್ನ ಕೂಡ ಟೆರರಿಸ್ಟ್ ಅಂತಲೇ ಕರೀತಾರೆ. ಬಟ್ ಅಕಾರ್ಡಿಂಗ್ ಟು ಮೀ, ದೀಸ್ ಆರ್ ದ ರಿಯಲ್ ಪೀಪಲ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ. ಓಕೆ, ಅದರಲ್ಲಿ ಬರುವಂಥ ದಿ ಮೋಸ್ಟ್ ಗ್ರೇಟೆಸ್ಟ್ ಲೀಡರ್ ಇಸ್ ಚಂದ್ರಶೇಖರ್ ಆಜಾದ್. ದ ಫಸ್ಟ್ ನೇಮ್ ಐ ವುಡ್ ಟೇಕ್ ಇಸ್
ಚಂದ್ರಶೇಖರ್ ಆಜಾದ್ ಅವರು. ಚಂದ್ರಶೇಖರ್ ಆಜಾದ್. Chandrasekhar Azad was a revolutionary leader who was doing a lot for the country, and he had one absolute party called as Hindustan Republic Association. HRA na Chandrasekhar Azad ಅವರು ನೋಡ್ಕೊಳ್ತಾ ಇದ್ರು. The political party in which Chandrasekhar Azad was operating was Hindustan Republic Association, and further Chandrasekhar Azad got the support of one more superhero, Bhagat Singh. ಭಗತ್ ಸಿಂಗ್ ಅವ್ರಿಗೂ ಕೂಡ ಚಂದ್ರಶೇಖರ್ ಆಜಾದ್ ಅವರಿಗೆ ಸಕ್ಕದಾಗಿ ಸಪೋರ್ಟ್ ಮಾಡ್ತಾರೆ. ಯು ಶುಡ್ ನೋ, ವೆನ್ ಭಗತ್ ಸಿಂಗ್ ವಾಸ್ ಅ ಚೈಲ್ಡ್, ಅವ್ರಿಗೆ 12 ವರ್ಷನೋ 10 ವರ್ಷ ಇದ್ದಾಗ ಜಲಿಯನ್ ವಾಲಾ ಬಾಗ್ ಮೆಸಾಕರ್ ಆಗುತ್ತೆ. ವೆನ್ ಭಗತ್ ಸಿಂಗ್ ವಾಸ್ ಓನ್ಲಿ 10 to 14 years old, ಜಲಿಯನ್ ವಾಲಾ ಬಾಗ್ ಮೆಸಾಕರ್ ಆಗುತ್ತೆ. ದಿಸ್ ಹ್ಯಾಡ್ ಇಂಪ್ಯಾಕ್ಟೆಡ್ ದ ಮೈಂಡ್ ಸೆಟ್ ಆಫ್ ಭಗತ್ ಸಿಂಗ್ ದ್ಯಾಟ್ ಬ್ರಿಟಿಷರ್ಸ್ ಆರ್ ಎನಿಮೀಸ್ ಅನ್ನೋ ಕ್ಲಾರಿಟಿ ಮಾತ್ರ ಅವರಿಗೆ ಚಿಕ್ಕ ವಯಸ್ಸಲ್ಲೇ ಇರುತ್ತೆ. ಆ್ಯಂಡ್ ವೆನ್ ಭಗತ್ ಸಿಂಗ್ ವಾಸ್ ಇನ್ ಕಾಲೇಜ್, ಹಿ ಮೀಟ್ಸ್ 2 other ಫ್ರೆಂಡ್ಸ್. ಒನ್ ಇಸ್ ಸುಖದೇವ್, ಒಬ್ಬರ ಹೆಸರು ಸುಖದೇವ್ ಅಂತ, ಇನ್ನೊಬ್ಬರ ಹೆಸರು ರಾಜ್ಗುರು ಅಂತ. ದೀಸ್ 3 of them ಆರ್ ಕ್ಲಾಸ್ಮೇಟ್ಸ್. ಕಾಲೇಜಲ್ಲಿ ಫ್ರೆಂಡ್ಸ್ ಆಗ್ತಾರೆ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಟುಗೆದರ್ ಬಿಕಮ್ ಅ ಪಾರ್ಟ್. ಇದನ್ನು ಟ್ರಯೋ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಎಸ್ ಅ ಟ್ರಯೋ. ಟ್ರಯೋ ಮೀನ್ಸ್ ಅ ಟೀಮ್ ಆಫ್ 3. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅಂಡರ್ ದ ಮೆಂಟರ್ಶಿಪ್ ಆಫ್ ಚಂದ್ರಶೇಖರ್ ಆಜಾದ್, ದೇ ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ಫ್ರೀಡಮ್ ಸ್ಟ್ರಗಲ್. ಇದನ್ನು ನೆನ್ಪಿಟ್ಕೊಳ್ಳಿ. ದೇ ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ಫ್ರೀಡಮ್ ಸ್ಟ್ರಗಲ್. And there is one case that comes into picture, Lahore conspiracy. Lahore conspiracy. Nodi, Lala Lajpat Rai ಅವರು, when we talk about the Simon Commission, there happened an event alva. Lala Lajpat Rai, ಲಾಲ್ ಬಾಲ್ ಪಾಲಲ್ಲಿ ಲಾಲಾ ಲಜಪತ್ ರಾಯ್ ಅವ್ರನ್ನ ಬ್ರಿಟಿಷರ್ಸ್ ಲಾಠಿ ಚಾರ್ಜಲ್ಲಿ ಕೊಂದಾಕ್ತಾರೆ, ಲಾಠಿ ಚಾರ್ಜಲ್ಲಿ ಕಿಲ್ ಮಾಡ್ತಾರೆ. ಬಟ್ ಯು ಪೀಪಲ್ ಶುಡ್ ನೋ ಒನ್ ಮೋರ್ ಥಿಂಗ್, ದ್ಯಾಟ್ Lala Lajpat Rai was the mentor of Bhagat Singh. ಭಗತ್ ಸಿಂಗ್ ಅವ್ರ ಮೆಂಟರ್ ಆಗಿ ಲಾಲಾ ಲಜಪತ್ ರಾಯ್ ಅವರು ಕೂಡ ಇದ್ರು. SINGH. ಭಗತ್ ಸಿಂಗ್ ಅವರ ಮೆಂಟರ್ ವಾಸ್ ಲಾಲಾ ಲಜಪತ್ ರಾಯ್. ನಿಮ್ಮ ಗುರುನ ಯಾರು ಹೊಡೆದ್ರೆ ನೀವು ಸುಮ್ಮನೆ ಇರಲ್ಲ, ಅರ್ಥ ಆಗ್ತಿದೆಯಾ? ದ ಪರ್ಸನ್ ಹೂ ಆರ್ಡರ್ಡ್ ದ ಪರ್ಮಿಷನ್ ಟು ಟೇಕ್ ದ ಲಾಠಿ ಚಾರ್ಜ್ ಇನ್ ದ ಲಾಹೋರ್ ವಾಸ್ ASP ಜೇಮ್ಸ್ ಸ್ಕಾಟ್. ASP ಜೇಮ್ಸ್ ಸ್ಕಾಟ್ ಅವರು ಪರ್ಮಿಷನ್ ತಗೊಂಡು ಕೊಡ್ತಾರೆ, ಲೆಟ್ಸ್ ಗೋ ಫಾರ್ ಲಾಠಿ ಚಾರ್ಜ್ ಅಂತ. ಸಿನ್ಸ್ ದ ಪರ್ಮಿಷನ್ ವಾಸ್ ಗಿವನ್ ಬೈ ASP ಜೇಮ್ಸ್ ಸ್ಕಾಟ್, ಭಗತ್ ಸಿಂಗ್ ಆ್ಯಂಡ್ ಹಿಸ್ ಟೀಮ್ ಆಫ್ ಪ್ಲಸ್ ಟ್ರಯೋ ಆ್ಯಂಡ್ ಚಂದ್ರಶೇಖರ್ ಆಜಾದ್ ಟೇಕ್ಸ್ ಅ ಕಾಲ್ ಟು ಅಸಾಸಿನೇಟ್ ಜೇಮ್ಸ್ ಸ್ಕಾಟ್. ಜೇಮ್ಸ್ ಸ್ಕಾಟ್ನ ತೆಗ್ಯೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಇನ್ ದಿಸ್ ಇವೆಂಟ್, ಡ್ಯೂ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇನ್ಸ್ಟೆಡ್ ಆಫ್ ಜೇಮ್ಸ್ ಸ್ಕಾಟ್, ASP ಜಾನ್ ಸಾಂಡರ್ಸ್ ವಾಸ್ ಅಸಾಸಿನೇಟೆಡ್. ಅವ್ರು ಬಂದಿದ್ದು ಜೇಮ್ಸ್ ಸ್ಕಾಟ್ನ ಹೊಡಿಬೇಕು ಅಂತ. ಅನ್ಫಾರ್ಚುನೇಟ್ಲಿ ಇನ್ ದ ಗನ್ ಶಾಟ್, ಡ್ಯೂ ಟು ಮಿಸ್ಕನ್ಫ್ಯೂಷನ್, ಇನ್ಸ್ಟೆಡ್ ಆಫ್ ಜೇಮ್ಸ್ ಸ್ಕಾಟ್, ಜಾನ್ ಸಾಂಡರ್ಸ್ were assassinated by Bhagat Singh, Sukhdev and Rajguru in open public, and even he was not an innocent, so they were not having any regrets. ಹೊಡೆದಾಕಿದ್ರು, ಹೊರಟೋದ್ರು. This was one thing they had done. ಯಾರು? ಭಗತ್ ಸಿಂಗ್, ಸುಖದೇವ್ and ರಾಜ್ಗುರು ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಚಂದ್ರಶೇಖರ್ ಆಜಾದ್. ಆ್ಯಂಡ್ ಇದಾದಮೇಲೆ there is one more great thing that Bhagat Singh did. Bhagat Singh planted a bomb in the assembly. ಪಾರ್ಲಿಮೆಂಟಲ್ಲಿ, ಬ್ರಿಟಿಷ್ ಪಾರ್ಲಿಮೆಂಟ್ ಏನಿತ್ತು, ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳಿದೆ, ದೀಸ್ ಪೀಪಲ್ ಬ್ಲಾಸ್ಟೆಡ್ ಅ ಬಾಂಬ್ ಇನ್ಸೈಡ್ ಇಟ್. ಬ್ಲಾಸ್ಟ್ ಮಾಡ್ತಾರೆ ಬಾಂಬ್ನ. ದ ಬಾಂಬ್ ವಾಸ್ ಬ್ಲಾಸ್ಟೆಡ್ ನಾಟ್ ಟು ಹಾರ್ಮ್ ಎನಿವನ್, ನಾಟ್ ಇವನ್ ಒನ್ ಪರ್ಸನ್ ವಾಸ್ ಹಾರ್ಮ್ಡ್. ಯಾರು ಇಲ್ದಿರೋ ಕಡೆನೇ ಅವರ ಬಾಂಬ್ ಹಾಕಿ ಅವ್ರ ಮನಸ್ಸಲ್ಲಿರುವಂಥ ಒಪಿನಿಯನ್ನ ಹೇಳೋಕ್ಕೆ ಸ್ಟೇಜ್ ಬೇಕು ಅನ್ನೋ ಕಾರಣಕ್ಕೆ ಭಗತ್ ಸಿಂಗ್ ಅವರು ಧೈರ್ಯ ಮಾಡಿಕೊಂಡು, ಲಾಹೋರ್ ಕಾನ್ಸ್ಪಿರಸಿ ಕೇಸಲ್ಲಿ ಪೊಲೀಸ್ ಆಫೀಸರ್ಸ್ ಅವ್ರನ್ನ ಹುಡುಕ್ತಾ ಇದ್ರು. ಸ್ಟಿಲ್ ಹಿ ವೆಂಟ್ ಟು ದ ಪಾರ್ಲಿಮೆಂಟ್ ಆ್ಯಂಡ್ ಪ್ಲಾಂಟೆಡ್ ಅ ಬಾಂಬ್. ಆಫ್ಟರ್ ದಟ್ ಹಿ ಟೋಲ್ಡ್ ಲಾಂಗ್ ಲಿವ್ ರೆವಲ್ಯೂಷನ್. ಅವ್ರದ್ದೊಂದು ಸ್ಲೋಗನ್ ಇದೆ, ಲಾಂಗ್ ಲಿವ್ ರೆವಲ್ಯೂಷನ್, ಆರ್ ಆಲ್ಸೋ ನೌನ್ ಆಸ್ ಇನ್ಕಲಾಮ್ ಜಿಂದಾಬಾದ್ ಅನ್ನೋ ಒಂದು ಸ್ಲೋಗನ್ನ ಹೇಳಿ ಹಿ ಸರೆಂಡರ್ಡ್ ಹಿಮ್ಸೆಲ್ಫ್. ಆಫ್ಟರ್ ಪ್ಲಾಂಟಿಂಗ್ ದ ಬಾಂಬ್ ಹಿ ಸರೆಂಡರ್ಡ್ ಹಿಮ್ಸೆಲ್ಫ್. ನೋಡಿ, ವಾಟ್ ಅ ಗ್ರೇಟ್ ಲೀಡರ್. ಅವ್ರನ್ನ ಪೊಲೀಸ್ ಹುಡುಕ್ತೀರ ಅಂತ ಗೊತ್ತಿದ್ರು ಕೂಡ ಪಾರ್ಲಿಮೆಂಟ್ಗೆ ಹೋಗಿ ಬಾಂಬ್ ಹಾಕ್ತಾರೆ ಟು ರೈಸ್ ಇಸ್ ವಾಯ್ಸ್ ಆ್ಯಂಡ್ ದ ಡಿಮಾಂಡ್. ಆ್ಯಂಡ್ ರಿಮೆಂಬರ್, ಆಫ್ಟರ್ ಭಗತ್ ಸಿಂಗ್ ಜಾಯಿಂಡ್ HRA, ದಟ್ ಈಸ್ ಚಂದ್ರಶೇಖರ್ ಆಜಾದ್ ಅವ್ರ ಜೊತೆ ಸೇರಿಕೊಂಡಾಗ, HRA ವಾಸ್ ರೀನೇಮ್ಡ್ ಆಸ್ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. HRA was renamed as HSRA. The idea of socialism was taken by Russia, also known as Soviet Union. Somewhere in the history, Bhagat Singh was motivated by the idea of socialism in Russia. That's the reason HRA na ಅವರು
ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್, ಹಿಂದೂಸ್ತಾನ್ ರಿಪಬ್ಲಿಕ್ ಸೋಷಲಿಸ್ಟ್ ಅಸೋಸಿಯೇಷನ್ ಅಂತ ರೀನೇಮ್ ಮಾಡ್ತಾರೆ, ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ಆ್ಯಂಡ್ ಇಷ್ಟಲ್ಲದೆ there is one more contribution of Bhagat Singh, that is he was the first person to demand ಪೂರ್ಣ ಸ್ವರಾಜ್. ಇಷ್ಟೊತ್ತವರೆಗೂ ಸ್ವರಾಜ್ ಅಂತ ಏನು ಕರೀತಾ ಇದ್ವಿ, ಇಟ್ ವಾಸ್ ಡೊಮಿನಿಯನ್ ಸ್ಟೇಟಸ್. ಡೊಮಿನಿಯನ್ ಅಂದರೆ ಏನು ಸರ್? ಡೊಮಿನಿಯನ್ ಸ್ಟೇಟಸ್ ಅಂದ್ರೆ ಏನು? ಲೆಟ್ ದ ಗವರ್ನರ್ ಜನರಲ್ ಆರ್ ದ ವೈಸ್ರಾಯ್ ಆಫ್ ಇಂಡಿಯಾ, ದ ಟಾಪ್ ಮೋಸ್ಟ್ ಪೊಸಿಷನ್ ಆಫ್ ರೂಲಿಂಗ್, ಲೆಟ್ ಇಟ್ ಬಿ ಅ ಬ್ರಿಟಿಷ್ ಆಫೀಸರ್ಸ್. ಮಿಕ್ಕಿದ್ದೆಲ್ಲ ಆಫೀಸಲ್ಲಿ ಇಂಡಿಯಾ ಬೇಕನ್ನೋದು INC ಡಿಮಾಂಡ್ ಆಗಿತ್ತು. ದೇ ವಾಂಟೆಡ್ ಸೆಲ್ಫ್ ಗವರ್ನೆನ್ಸ್, ಬಟ್ ಭಗತ್ ಸಿಂಗ್ ವಾಂಟೆಡ್ ಕ್ಲಿಯರ್ ಕಟ್ ಪೂರ್ಣ ಸ್ವರಾಜ್, ದಟ್ ಈಸ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಇವಾಗ ಏನು 1947 ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ, ದ ಮಾಸ್ಟರ್ ಮೈಂಡ್, ದ ಆರ್ಕಿಟೆಕ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಡಿಮಾಂಡ್ ವಾಸ್ ಭಗತ್ ಸಿಂಗ್. ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ, ಡ್ಯೂರಿಂಗ್ ದ ಟೈಮ್ ಆಫ್ ರೈಸ್ ಆಫ್ ಭಗತ್ ಸಿಂಗ್, INCಯಲ್ಲಿ ಮಹಾತ್ಮ ಗಾಂಧಿಯವರಿದ್ದರು, ಬಟ್ ಭಗತ್ ಸಿಂಗ್ ವಾಸ್ ನಾಟ್ ಅ ಪಾರ್ಟ್ ಆಫ್ INC, he was part of Hindustan Socialist Republic Association, and people and the masses were supporting Bhagat Singh more than Mahatma Gandhi. People were accepting the ideologies of Bhagat Singh. ಹೌದು, ಬ್ರಿಟಿಷರ್ಸ್ನ ಓಡಿಸ್ಬೇಕು, ಎಸ್, violence is the way for freedom ಅನ್ನೋದು ಜನರಿಗೆ ಅರ್ಥ ಆಗಿತ್ತು. ಡ್ಯೂ ಟು ವಿಚ್ ದ ಪಾಪ್ಯುಲಾರಿಟಿ ಆಫ್ ಗಾಂಧಿ ವಾಸ್ ಗೋಯಿಂಗ್ ಡೌನ್, ದ ಪಾಪ್ಯುಲಾರಿಟಿ ಆಫ್ Bhagat Singh was going up. This gave a conflict between Gandhi and Bhagat Singh ಅಂತ ಕೂಡ ಹೇಳ್ತಾರೆ. And in the year 1931, if I am not wrong, one second, let me quickly check. Yes, in the year 1931, in the year 1931, Bhagat Singh was hanged to death. Bhagat Singh in the year 1931 with Sukhdev and Rajguru were hanged to death. And conspiracy idu kuda ಹೇಳುತ್ತೆ that Mahatma Gandhi had a chance to save these three people, but he chose to kill them ಅಂತ ಕೂಡ ಹೇಳ್ತಾರೆ, because Mahatma Gandhi wanted to go with the principle of non-violence, and Bhagat Singh had gained so much of popularity that ಅವ್ರ ಪಾಪ್ಯುಲಾರಿಟಿನ ಡಿಕ್ರೀಸ್ ಮಾಡಬೇಕನ್ನೋ ಕಾರಣಕ್ಕೆ there are some people who say that Mahatma Gandhi is the reason behind the death of these three. ಅವ್ರ ಮನಸ್ಸು ಮಾಡಿದ್ರೆ ಅವ್ರನ್ನ ಕಾಪಾಡಬೇಕು ಅಂತ ಕೂಡ ಹೇಳ್ತಾರೆ, ಬಟ್ who knows ಅವಾಗ ಏನಾಗಿತ್ತಂತ ಯಾರಿಗೂ ಹೇಳೋಕ್ಕಾಗಲ್ಲ. Some people say that Mahatma Gandhi tried his best to save these three from hanging. Some of them say Mahatma Gandhi purposefully killed him. ಇದು ಯಾವ ಸತ್ಯ ಯಾವ ಸುಳ್ಳು ಅಂತ ಹೇಳೋಕ್ಕಾಗಲ್ಲ, ಬಟ್ the contribution of these three youth gave a spark for the rise of Purna Swaraj in India. And ಇನ್ನು ಹೇಳ್ತಾನೆ, ಮುಂದೆ ಹೇಳ್ತಾ ಹೋಗ್ತಾನೆ, with the spark of the sacrifice of these three leaders and Chandrasekhar Azad shooting him death in Chandrasekhar Azad Park, this small phase of revolutionary activity gave rise to the demand of Purna Swaraj. ಇವ್ರದ್ದೊಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಇತ್ತು, ಇದನ್ನು ಹೇಳಬೇಕಂತ ಅನಿಸ್ತು, ಬಿಕಾಸ್ ದೀಸ್ ಪೀಪಲ್ ಆರ್ ನಾಟ್ ಮೆನ್ಷನ್ಡ್ ಇನ್ ದ ಬುಕ್ಸ್ ಆಫ್ ಹಿಸ್ಟ್ರಿ. ಇವ್ರನ್ನ ಟೆರರಿಸ್ಟ್ ಅಂತ ಟರ್ಮ್ ಮಾಡ್ತಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೀಸ್ ಆರ್ ನಾಟ್ ಟೆರರಿಸ್ಟ್ ಆಫ್ ಇಂಡಿಯಾ. ದೀಸ್ 4 people are the true leaders of India. ಇದು ಅರ್ಥ ಆಗಿದ್ರೆ we can go to the next topic. The next important session is Lahore session of 1929. Background ಏನಪ್ಪ ಅಂದರೆ, when Simon Commission came to India, people vastly boycotted it. ನೆನಪಿದೆ ಅಲ್ವಾ, ಬ್ಲ್ಯಾಕ್ ಕಲರ್ ಫ್ಲಾಗ್ಸ್ನ ತೋರಿಸಿ ಅವ್ರು ಬರೋಕ್ಕಿಂತ ಮುಂಚೆಯಿಂದನೇ ಜಗಳಗಳಾಗ್ತಾ ಇತ್ತು. ಬಿಕಾಸ್ ಆಫ್ ದ್ಯಾಟ್ ದ ಸೆಕ್ರೆಟರಿ ಆಫ್ ದ ಸ್ಟೇಟ್, ಅವ್ರ ಹೆಸರು ಆ ಟೈಮಲ್ಲಿ ದ ಸೆಕ್ರೆಟರಿ ಆಫ್ ಸ್ಟೇಟ್ ಇನ್ ಇಂಡಿಯಾ ಹೂ ಸಿಟ್ಸ್ ಇನ್ ಇಂಗ್ಲೆಂಡ್ ವಾಸ್ ಬಿರ್ಕನ್ಹೆಡ್. ಏನು ಹೆಸರು ಗುರು? Was Birkenhead. Okay, so Birkenhead challenged Indians that if you have so much of talent, draft your own constitution ಅಂತ ಹೇಳ್ತಾರೆ. ದಟ್ ಈಸ್ ಆಯ್ತಪ್ಪ, ನಿಮಗೋಸ್ಕರ ರೂಲ್ಸ್ ಮಾಡೋಕ್ಕಾಗಲ್ಲ, ನಮ್ಮದು 1919 ಆ್ಯಕ್ಟ್ ಕೂಡ ಫೇಲು, 1909 ಆ್ಯಕ್ಟ್ ಕೂಡ ಫೇಲು, ಎಲ್ಲ ಫೇಲು. ಒಂದು ಕೆಲಸ ಮಾಡಿ, ನೀವೇ ಕೂತ್ಕೊಂಡು ನಿಮಗೋಸ್ಕರ ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟ್ ಮಾಡ್ಕೊಳ್ಳಿ ಅಂತ ಚಾಲೆಂಜ್ ಮಾಡ್ತಾರೆ. ಯಾರು? ಸೆಕ್ರೆಟರಿ ಆಫ್ ದ ಸ್ಟೇಟ್ ಬಿರ್ಕನ್ಹೆಡ್ ಅವರು. ಆ್ಯಂಡ್ ಇಂಡಿಯನ್ ಲೀಡರ್ಸ್ ಟೇಕ್ ಇಟ್ ಆಸ್ ಅ ಚಾಲೆಂಜ್. ಅವ್ರು ಅದನ್ನ ಚಾಲೆಂಜಾಗಿ ತಗೊಳ್ತಾರೆ. ಅವರು ಅದನ್ನು ಚಾಲೆಂಜಾಗಿ ತಗೊಂಡು ಲಾಹೋರಲ್ಲಿ ಆಲ್ ಇಂಡಿಯಾ ಕಾನ್ಫರೆನ್ಸ್ನ ಕಾಲ್ ಮಾಡ್ತಾರೆ. ಇದಕ್ಕೊಂದು ಹೆಸರಿದೆ, ಆ ಕಾನ್ಫರೆನ್ಸ್ ಹೆಸರು ಏನಪ್ಪ? ಆಲ್ ಪಾರ್ಟಿ ಕಾನ್ಫರೆನ್ಸ್ನ ಕರೀತಾರೆ. ಇನ್ ಲಾಹೋರ್ ಇನ್ 1928, ವೇರ್ ಆಲ್ ದ ನ್ಯೂ ರಿಫಾರ್ಮ್ಸ್ ವರ್ ಡಿಸ್ಕಸ್ಡ್. ಏನೇನು ನಮ್ಗೆ ಇಂಡಿಯನ್ಸ್ಗೆ ಬೇಕಂತ ರಿಫಾರ್ಮ್ಸ್ನ ಅವರು ಪ್ಲ್ಯಾನ್ ಮಾಡಿ ಡಿಸ್ಕಸ್ ಮಾಡ್ತಾರೆ. ಅಲಾಂಗ್ ವಿತ್ ದಿಸ್ ಇಸ್ ಕಾಲ್ಡ್ ಆಸ್ ದ ಪ್ಲ್ಯಾನ್ ಇಸ್ ಕಾಲ್ಡ್ ಆಸ್ ನೆಹರು ರಿಪೋರ್ಟ್, ವೇರ್ ನೆಹರು, Motilal Nehru being the chairman, Jawaharlal Nehru being the general secretary and others, draft
ಆ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ನ ಪ್ಲ್ಯಾನ್ ಮಾಡ್ತಾರೆ. ಏನು ನಮ್ಮ 1945 ನಮ್ಮ ಇಂಡಿಯಾ ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟ್ ಮಾಡುತ್ತೆ, ಇದ್ರದ್ದು ಸಾಫ್ಟ್ ಕಾಪಿ ಆರ್ ಪ್ರಯರ್ ಕಾಪಿ 1928 ನೆಹರು ಅವರು ಡ್ರಾಫ್ಟ್ ಮಾಡ್ತಾರೆ. ಅದರ ಜೊತೆಗೆ ವಿತ್ ದಿಸ್ ಆನ್ ದ ಅದರ್ ಹ್ಯಾಂಡ್ 14-point report was also drafted by Muhammad Ali Jinnah. ಇವಾಗ ನೋಡಿ ಜಿನ್ನಾ ಅವ್ರದ್ದು ಏನಾಗಿದೆ, he is a part of Muslim League, so from now on he is not representing Indians or Hindus, he is purely representing Islam community. ಸೊ ಅವ್ರ ರಿಪೋರ್ಟಲ್ಲಿ ಮುಸ್ಲಿಮ್ಗೆ ಸಪ್ರೇಟ್ ಎಲೆಕ್ಟರೇಟ್, ಮುಸ್ಲಿಮ್ಸ್ಗೆ ರಿಸರ್ವೇಷನ್ಸ್ ಬಗ್ಗೆ ಮಾತುಕತೆ ಆಗ್ತಿತ್ತು. ನೆಹರು ರಿಪೋರ್ಟಲ್ಲಿ ರೈಟ್ಸ್ ಬಗ್ಗೆ ಆಗಲಿ, ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ ಆಗಲಿ, ಫೆಡರಲಿಸಮ್ ಬಗ್ಗೆ ಆಗಲಿ, ಇದ್ರ ಬಗ್ಗೆ ಮಾತಾಗ್ತಾ ಇತ್ತು. ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೇನೆ, 14 points ಆಫ್ ನೆಹರು ಆ್ಯಂಡ್ ಜಿನ್ನಾ, ಅಂದರೆ 14 points ಆಫ್ ಜಿನ್ನಾ ಆ್ಯಂಡ್ ನೆಹರು ರಿಪೋರ್ಟ್. ಯಾಕಂದರೆ ಇದ್ರಲ್ಲಿ ಮಾಡಿದ್ರೆ ಇಟ್ ಬಿಕಮ್ಸ್ ಅ ವೆರಿ ಹ್ಯೂಜ್ ಟಾಪಿಕ್. ಅದ್ರ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೇನೆ, ನೀವು ಓದಿ. ಇಫ್ ಇನ್ ಕೇಸ್ ಆಗದೆ ಇದ್ದರೆ ಬೈ 2 to 3 days ಐ ವಿಲ್ ಅಪ್ಲೋಡ್ ದಿಸ್ ವಿಡಿಯೋ, ಆಯಿತಾ. ಆಸ್ ಅ ರಿಸಲ್ಟ್ ಆಫ್ ದಿಸ್ ರಿಪೋರ್ಟ್, Lahore session was held in 1929. Okay, Lahore session was held in 1929, where Jawaharlal Nehru was the president of this session and he opted for Purna Swaraj was opted. ನೋಡಿ, ಇವಾಗಷ್ಟೇ ಹೇಳಿದೆ ಭಗತ್ ಸಿಂಗ್ was hanged to death in 1931. Okay, and Purna Swaraj was opted in 1929. Somewhere the popularity of Bhagat Singh was so popular that it was forced, Indian National Congress was forced to swap from Swaraj to Purna Swaraj, and this is possible because of the contribution of Bhagat Singh. So for the first time in the history, 26th January 1929 in Lahore session, INC opted for Purna Swaraj. And if you see the date properly, 26th January, from now on every year 26th January ಬಂದಾಗ ಇಂಡಿಯನ್ಸ್ ಯೂಸ್ ಟು ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ. ಇದನ್ನ ನೆನ್ಪಿಟ್ಕೊಳ್ಳಿ. ನಾವೇನು 15th August 1947 ಸೆಲೆಬ್ರೇಟ್ ಮಾಡ್ತೀವಲ್ಲ ಇಂಡಿಪೆಂಡೆನ್ಸ್ ಡೇ, ದ ಸೆಲೆಬ್ರೇಷನ್ಸ್ ಆಫ್ ಇಂಡಿಪೆಂಡೆನ್ಸ್ ಡೇ ಹ್ಯಾಡ್ ಸ್ಟಾರ್ಟೆಡ್ ಲಾಂಗ್ ಬ್ಯಾಕ್ ಇನ್ 1930, ದಟ್ ಈಸ್ 26th January 1929. ದ ಮೂಮೆಂಟ್ ಪೂರ್ಣ ಸ್ವರಾಜ್ ವಾಸ್ ಆಪ್ಟೆಡ್, ಇಂಡಿಯನ್ಸ್ ಅಸ್ಯೂಮ್ಡ್ ದಟ್ ವಿ ಆರ್ ಇಂಡಿಪೆಂಡೆಂಟ್ ಫ್ರಮ್ ನೌ ಆನ್. ಸತ್ರೆ ಸಾಲಿ ಬ್ರಿಟಿಷರ್ಸ್ ಅಂತ ಎವ್ರಿ ಇಯರ್ ದೇ ವರ್ ಸೆಲೆಬ್ರೇಟಿಂಗ್ ಇಂಡಿಪೆಂಡೆನ್ಸ್ ಡೇ. ಆ್ಯಂಡ್ ಟು ಗಿವ್ ಇಂಪಾರ್ಟೆನ್ಸ್ ಟು ದಿಸ್ ಪರ್ಟಿಕ್ಯುಲರ್ ಡೇ, ರಿಪಬ್ಲಿಕ್ ಡೇ ಆಫ್ ಇಂಡಿಯಾ is celebrated on 26th January. ಈ ಒಂದು ದ ಡೇ ವೆನ್ ಪೂರ್ಣ ಸ್ವರಾಜ್ ವಾಸ್ ಅಫಿಷಿಯಲಿ ಆಪ್ಟೆಡ್ ಇನ್ ಇಂಡಿಯಾ ಬೈ INC, ದಟ್ ಈಸ್ 26th January 1929. ಈ ದಿನಾನ ಹಿಸ್ಟ್ರಿ ಬುಕ್ಕಲ್ಲಿ ಪರ್ಮನೆಂಟಾಗಿ ಕೆತ್ತಕ್ಕೋಸ್ಕರನೇ ನಾವು ರಿಪಬ್ಲಿಕ್ ಡೇನ 26th January ಸೆಲೆಬ್ರೇಟ್ ಮಾಡ್ತೇವೆ. ಆ್ಯಂಡ್ ಇಟ್ ವಾಸ್ ಇನ್ ದ ಲಾಹೋರ್ ಸೆಷನ್ ಅಂಡರ್ ದ ಪ್ರೆಸಿಡೆನ್ಸಿ ಆಫ್ ಜವಾಹರ್ಲಾಲ್ ನೆಹರು, ಇಂಡಿಯಾ ಆಪ್ಟೆಡ್ ಫಾರ್ ಪೂರ್ಣ ಸ್ವರಾಜ್. ಆ್ಯಂಡ್ ದ ಆರ್ಕಿಟೆಕ್ಟ್ ಬಿಹೈಂಡ್ ದ ಪೂರ್ಣ ಸ್ವರಾಜ್ ಇಸ್ ಡೆಫಿನೆಟ್ಲಿ ಭಗತ್ ಸಿಂಗ್. ಆ್ಯಂಡ್ ಎಸ್, ದಿಸ್ ಈಸ್ ಹೌ ಎವ್ರಿಥಿಂಗ್ ಚೇಂಜ್ಡ್. ನೋಡಿ ಅರ್ಥ ಮಾಡ್ಕೊಳ್ಳಿ. 1857 1871 ಮುಸ್ಲಿಮ್ಸ್ಗೆ ಎಜುಕೇಷನ್ ಇಲ್ಲ. 1871 1905 ಇಸ್ ದ ಫೇಸ್ ಆಫ್ ಮಾಡರೇಟ್ ಲೀಡರ್ಸ್. 1906 1917 ಇಟ್ಸ್ ಅ ಫೇಸ್ ಆಫ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್. 1917 ಇಟ್ಸ್ ದ ರೈಸ್ ಆಫ್ ಗಾಂಧಿ. ಆ್ಯಂಡ್ ಇಷ್ಟು ಸಾಕಾಗ್ತಿಲ್ಲ ಅಂತ ದೆರ್ ಈಸ್ ಒನ್ ಮೋರ್ ರೈಸ್ ಆಫ್ ಒನ್ ಮೋರ್ ಹೀರೋ. ಹೂ ಇಸ್ ದ್ಯಾಟ್? ಭಗತ್ ಸಿಂಗ್ ವಾಸ್ ಆಲ್ಸೋ ರೈಸಿಂಗ್. ಭಗತ್ ಸಿಂಗ್ ಪಾಪ್ಯುಲಾರಿಟಿ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ, ಇಲ್ಲಿವರೆಗೂ ಏನೇನು ಡಿಮಾಂಡ್ ಆಗಿತ್ತು, ಡಿಮಾಂಡ್ ಆಫ್ ಡೊಮಿನಿಯನ್ ಸ್ಟೇಟಸ್ ಎಗ್ರೋಯ್ತು. ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇಂಡಿಯಾ ಆಪ್ಟೆಡ್ ಫಾರ್ ಪೂರ್ಣ ಸ್ವರಾಜ್. ಯು ಕ್ಯಾನ್ ಇಮ್ಯಾಜಿನ್ how powerful Bhagat Singh was, how influential he was, that INC was forced. 1885 ಸ್ಟಾರ್ಟ್ ಆಗಿದ್ದ INC 1929 ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಕೇಳ್ದಿರುವಂಥ ಒಂದು ಡಿಮಾಂಡ್ನ 1929 ಲಾಹೋರ್ ಸೆಷನಲ್ಲಿ 26 January ಪೂರ್ಣ ಸ್ವರಾಜ್ನ ಡಿಮಾಂಡ್ ಮಾಡ್ತಾರೆ. ಅಂದರೆ ಈ ಒಂದು ಯುವಕ ನಮ್ಮ ಭಾರತೀಯರಲ್ಲಿ ಎಂಥ ಒಂದು ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಿದ್ರು ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೇಬೇಕು. The independence that we people are enjoying right now in the history books can be mentioned that it is because of Jawaharlal Nehru and Mahatma Gandhi, but the unsung hero of the freedom struggle is definitely Bhagat Singh anta matra you ನೆನ್ಪಿಟ್ಕೊಳ್ಳಿ. Okay, so next important thing that happened in India is Government of India Act, GOI Act 1935. ಬಟ್ ಇದಕ್ಕಿಂತ ಮೊದಲು ಇನ್ನೊಂದು ಇವೆಂಟ್ ಆಗುತ್ತೆ, ದಟ್ ಈಸ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ಇದ್ರ ಬಗ್ಗೆ ಮಾತಾಡೋಣ. ಓಕೆ, before going forward, I think it is the right time to introduce to you one more superhero of Indian freedom struggle,
ದಿ ಗ್ರೇಟ್ ಸುಭಾಷ್ ಚಂದ್ರ ಬೋಸ್. ಇವ್ರ ಬಗ್ಗೆ ಸ್ವಲ್ಪ ಇಂಪ್ಯಾಕ್ಟ್ ಕೊಟ್ಬಿಡ್ತೇನೆ. ಸುಭಾಷ್ ಚಂದ್ರ ಬೋಸ್ ವಾಸ್ ಆ್ಯನ್ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಆಫೀಸರ್. ಅವರು ಸಿವಿಲ್ಸ್ನ ಕ್ಲಿಯರ್ ಮಾಡಿ ಹಿ ವಾಸ್ ಅ ಬ್ರಿಟಿಷ್ ಸಿವಿಲ್ ಸರ್ವೆಂಟ್. ಆಫ್ಟರ್ ದಟ್ ಹಿ ರಿಸೈನ್ಡ್ ಫ್ರಮ್ ಇಟ್ ಆ್ಯಂಡ್ ಹಿ ಜಾಯಿಂಡ್ INC ಯೂತ್ ವಿಂಗ್. INCದು ಯೂತ್ ವಿಂಗ್ ಜಾಯ್ನ್ ಆಗ್ತಾರೆ. ಹಿ ಜಾಯಿಂಡ್ ಕಾಂಗ್ರೆಸ್ ಇನ್ ದ ಇಯರ್ 1921 ಆ್ಯಂಡ್ ಹಿ ವಾಸ್ ಆಲ್ಸೋ ಪಬ್ಲಿಷಿಂಗ್ ಅ ಪೇಪರ್ ಕಾಲ್ಡ್ ಆಸ್ ಸ್ವರಾಜ್ ಅನ್ನೋ ನ್ಯೂಸ್ ಪೇಪರ್ನ ಕೂಡ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಪ್ರೊಪೋಗೇಟ್ ಮಾಡ್ತಾಯಿದ್ರು. ಆ್ಯಂಡ್ ಹಿ ವಾಸ್ ಸೋ ಪಾಪ್ಯುಲರ್ ದ್ಯಾಟ್ ಹಿ ಆಲ್ಸೋ ರೈಸ್ಡ್ ವಿತ್ ಜವಾಹರ್ಲಾಲ್ ನೆಹರು, ಬಿಕಾಸ್ ಜವಾಹರ್ಲಾಲ್ ನೆಹರು ಹ್ಯಾಡ್ ಜಾಯಿಂಡ್ ಕಾಂಗ್ರೆಸ್ ಯಾವಾಗ 1919 ಆಫ್ಟರ್ ದಿ ಜಲಿಯನ್ವಾಲಾ ಬಾಗ್ ಮಸಾಕರ್. ಹಿ ಜಾಯಿಂಡ್ ದ ಕಾಂಗ್ರೆಸ್ ಆ್ಯಂಡ್ ಸುಭಾಷ್ ಚಂದ್ರ ಬೋಸ್ ಜಾಯಿಂಡ್ ದ ಕಾಂಗ್ರೆಸ್ ಇನ್ 1921. ಸೊ ದೇರ್ ವೆರ್ ಟೂ ರೈಸಿಂಗ್ ಹೀರೋಸ್ ವಿತ್ ಗಾಂಧೀಜಿ ಅವರ ಕೆಳಗೆ ಎರಡು ಹೀರೋಸ್ ರೈಸ್ ಆಗ್ತಾ ಇದ್ರು. ಒನ್ ವಾಸ್ ಜವಾಹರ್ಲಾಲ್ ನೆಹರು ಅವರು ಆ್ಯಂಡ್ ಒನ್ ಮೋರ್ ವಾಸ್ ಸುಭಾಷ್ ಚಂದ್ರ ಬೋಸ್ ಅವರು. ದ ಪ್ರಾಬ್ಲಮ್ ಈಸ್ ಜವಾಹರ್ಲಾಲ್ ನೆಹರು ಆಪ್ಟೆಡ್ ಫಾರ್ ಮಾಡರೇಟ್ ವ್ಯೂಸ್, ಅಂದರೆ ಶಾಂತಿಯುತವಾಗಿ ಹೋರಾಡ್ತಿದ್ರು. ಬಟ್ ಸುಭಾಷ್ ಚಂದ್ರ ಬೋಸ್ ವಾಸ್ ಅನ್ ಎಕ್ಸ್ಟ್ರೀಮಿಸ್ಟ್ ಹೀರೋ. ದಿ ಸಿನ್ಸ್ ಆಫ್ ಹಿಸ್ ಎಕ್ಸ್ಟ್ರೀಮಿಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಟ್ಸ್ ವೆರಿ ಆಬ್ವಿಯಸ್. ಮಹಾತ್ಮ ಗಾಂಧಿ ಅವರಿಗೆ ಇವರಿಗೆ ಡಿಫ್ರೆನ್ಸಸ್ ಇರುತ್ತೆ. ಆ್ಯಂಡ್ ದ ಸಪೋರ್ಟ್ ದಟ್ ವಾಸ್ ಗಿವನ್ ಬೈ ಗಾಂಧಿ ವಾಸ್ ಮೇನ್ಲಿ ಸೀನ್ ಟುವರ್ಡ್ಸ್ Jawaharlal Nehru. And there is also one more thing that you people should know. There are a lot of contributions of Subhash Chandra Bose, but in the year of 1939, he resigned from INC and went on to create his own new party. ಯಾಕಂದರೆ ಅವ್ರಿಗೆ ಮತ್ತು ಗಾಂಧೀಜಿ ಅವ್ರಿಗೆ ಆಗ್ತಾನೆ ಇರಲಿಲ್ಲ. ಗಾಂಧೀಜಿ ವಾಸ್ ರಿಯಲಿ ಅಗೇನ್ಸ್ಟ್ Subhash Chandra Bose because Bose was gaining a lot of popularity. At one point of time, Subhash Chandra Bose was so popular in INC that the popularity of Mahatma Gandhi was going down. ಇಂಥ ಟೈಮಲ್ಲಿ ಗಾಂಧಿ ಅವರು ಬೋಸ್ಗೆ ಸಪೋರ್ಟ್ ಮಾಡೋದು ಇಟ್ಸ್ ವೆರಿ ನಾಟ್ ಸೊ ಆಬ್ವಿಯಸ್. ಸೊ ದ್ಯಾಟ್ಸ್ ದ ರೀಸನ್ ಹಿ ರಿಸೈನ್ಡ್. ಹಿ ವಾಸ್ ಆಲ್ಸೋ ದ ಪ್ರೆಸಿಡೆಂಟ್ ಆಫ್ INC ಫಾರ್ 2 ಕಾನ್ಸಿಕ್ಯೂಟಿವ್ ಟೈಮ್ಸ್. 2 ಸಲ ವಿನ್ ಆಗಿದ್ರು. ಎಸ್, ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ಯು ಶುಡ್ ನೋ ಅಬೌಟ್ ಸುಭಾಷ್ ಚಂದ್ರ ಬೋಸ್. ಆಸ್ ವಿ ಗೋ ಫಾರ್ವರ್ಡ್ ಇನ್ ದ ವಿಡಿಯೋ ಇದ್ರ ಬಗ್ಗೆ ತುಂಬ ಹೇಳ್ತಾ ಹೋಗ್ತಾನೆ. ಬಟ್ ಯು ಶುಡ್ ನೋ ದ್ಯಾಟ್ ಇನ್ 1920s to 1930s 3 types of leaders were rising. ನೋಡಿ 1920s to 90. ಯಾಕೆ ಇದನ್ನ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ ಕೆಲವೊಂದು ಹೆಸರು ನಿಮ್ಗೆ ಗೊತ್ತಿರಲ್ಲ ಏನೇನಾಗ್ತಿದೆ ಅಂತ. ಟೈಮ್ ಲೈನ್ ನೋಡಿ. 1919 is the rise of Jawaharlal Nehru. 1921 is the rise of Bose in INC. ಆ್ಯಂಡ್ ಇದ್ರ ಮಧ್ಯದಲ್ಲಿ ನಮ್ಮ ಭಗತ್ ಸಿಂಗ್ ಅವ್ರ ರೈಸ್ ಕೂಡ ಆಗುತ್ತೆ. ಸಿ ಹೌ ಗುಡ್ 3 youth leaders were taking care of India. ಆ್ಯಂಡ್ ಸುಭಾಷ್ ಚಂದ್ರ ಬೋಸ್ ಆಲ್ಸೋ ಹ್ಯಾಡ್ ಅ ಕ್ಲಿಯರ್ ಕಟ್ ಐಡಿಯಾ ಆಫ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಇದು ಮಾತ್ರ ಅವ್ರ ತಲೆಯಲ್ಲಿ ಕಂಪ್ಲೀಟ್ ಆಗಿತ್ತು. ಹಿ ವಾಸ್ ವಿತ್ complete independence, what we call it as Purna Swaraj, which was matching the principles of Bhagat Singh, and Jawaharlal Nehru had the principle of Swaraj, which was changed in 1929 to Purna Swaraj. And you can clearly see, even after Subhash Chandra Bose becoming the imperial civil servant, he chose to resign and join Indian National Congress. And the reason, if you compare Jawaharlal Nehru and Subhash Chandra Bose, there are a lot of if you compare Jawaharlal Nehru and Bhagat Singh, there are a lot of dissimilarities. But the reason why Jawaharlal Nehru rose into power in INC very fast was because of nepotism antane karibodu. There is no reason for that. Motilal Nehru was the father of Jawaharlal Nehru, who had having a very great support in INC, and he was also supporting Mahatma Gandhi, because of which I do believe that Jawaharlal Nehru became very popular in a very short period of time, and it took time for Subhash Chandra Bose to rise. Nepotism ella kade ide, avaglu ittu ivaglu ide, irtane irutte. But yes, in the books of history, the contributions of Jawaharlal Nehru are shown in a very high extent, and the contributions of Subhash Chandra Bose are hidden. But in this video, I will try to open up the achievements of Subhash Chandra Bose, because namge Bose aur baggenu gottirbeku, because he was the one who created Indian National Army in Japan and marched to India to fight against the Britishers during World War II. There are a lot of contributions of Subhash Chandra Bose that are hidden in the books of history. I will try to open them in this video. Okay, so Bose ಬಗ್ಗೆ ಒಂದು ಐಡಿಯಾ ಕೊಟ್ಟಿದ್ದೇನೆ. When did he join INC? 1921. He was a youth icon. Okay, yeah. So let's talk about the next major event, civil disobedience movement. ಈ ಮೂಮೆಂಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ ಯಾವ್ಯಾವ ಕಾರ್ನರ್ ದೇಶದಲ್ಲಿ ಏನೇನು ಆಗ್ತಿದೆ ಅಂತ. ದೇರ್ ಇಸ್ ಅ ರೈಸ್ ಆಫ್ Chandrasekhar Azad, Bhagat Singh, Sukhdev, Rajguru on one side. There is rise of Jawaharlal Nehru with the support of Motilal Nehru on other side. There is a rise of Subhash Chandra Bose on one side. And there is also the rise of Muhammad Ali Jinnah in Muslim League. So the only person who was left out of popularity was Mahatma Gandhi.
ಹಿಂಗೆ ಅರ್ಥ ಮಾಡ್ಕೋಬೇಕು ನೀವು ಹಿಸ್ಟ್ರಿನ, ಯಾಕೆ ಏನೇನಾಗತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಹಾತ್ಮ ಗಾಂಧಿ ಇಸ್ ನಾವು ಅನ್ಪಾಪ್ಯುಲರ್ ಅಮಾಂಗ್ ದ ಮಾಸಸ್. ನೋಡಿ 1920 to 1922 ಅಲ್ಲಿ ಮಹಾತ್ಮ ಗಾಂಧಿ ಹ್ಯಾಡ್ ಅ ವೆರಿ ಕ್ರೇಜಿ ಫ್ಯಾನ್ ಫಾಲೋಯಿಂಗ್ ಬಿಕಾಸ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್. Until Chauri Chaura incident, Mahatma Gandhi was very very popular and then he suddenly withdraw the movement. ಅದರಿಂದ ಏನಾಯಿತು, ಜನರಿಗೆ ಸ್ವಲ್ಪ ಬೇಜಾರಾಯಿತು, ನೋವಾಯಿತು. ಏನು ಗುರು ಈ ಮಹಾನ್ ಭಾವನ ಎಷ್ಟೊಂದು ನಮ್ಮದು ಒಂದೇ ಸಲ ಕೈಗೆ ಡಿಸಪಾಯಿಂಟ್ಮೆಂಟ್ ಕೊಟ್ಟರು ಅಂತ. ದೇರ್ ವೇರ್ ಕ್ಲಾಸಸ್ ಆಫ್ ಪೀಪಲ್ ಹೂ ಸ್ಟಾರ್ಟೆಡ್ ಡಿಸ್ರೆಸ್ಪೆಕ್ಟಿಂಗ್ ಗಾಂಧಿ ಆಲ್ಸೋ. ಗಾಂಧೀಜಿಯವ್ರ ಮೇಲೆ ನಂಬಿಕೆ ಕೂಡ ಎಗರೋಗಿತ್ತು. ಆ್ಯಂಡ್ ವೆನ್ ಇನ್ 26th January 1929 Purna Swaraj was opted, that is Purna Swaraj was opted by INC. Now Mahatma Gandhi had a chance to rise in power again. So all the predominant leaders like Jawaharlal Nehru, Motilal Nehru and other Congress party leaders wanted Gandhiji to lead this movement. They wanted Gandhiji to lead Purna Swaraj movement. Artha madkoli, Purna Swaraj movement. They wanted Gandhiji to lead it back. As a result of this, there was something else that was going in India that is called as salt tax ittu. ಏನೋ ಇತ್ತು ಅದರ ಹೆಸರು ಸಾಲ್ಟ್ ಟ್ಯಾಕ್ಸ್, ಉಪ್ಪಿನ ತೆರಿಗೆ ಅಂತಲೇ ಕರಿಬೋದು. ದೇರ್ ವಾಸ್ ಸಾಲ್ಟ್ ಟ್ಯಾಕ್ಸ್. ನೋಡಿ, ಬೇಸಿಕ್ ಕಮೋಡಿಟೀಸ್ ಮೇಲೆ ಟ್ಯಾಕ್ಸ್ ಇರಬಾರ್ದು. ಈಗ ಸಾಲ್ಟ್ ಮೇಲೆ 30-40% ಟ್ಯಾಕ್ಸ್ ಹಾಕಿದ್ರೆ ನಿಮಗೆ ಕಲಿಸೋಕ್ಕಾಗತ್ತಾ? ಸಾಲ್ಟ್ ಈಸ್ ಅ ಡೇ ಟು ಡೇ ನೀಡ್. ಉಪ್ಪಿಲ್ಲದೆ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಉಪೇಂದ್ರ ಅವರೇ ಹೇಳಿದ್ದಾರೆ. ಸೊ ಸಾಲ್ಟ್ ಇಲ್ಲದೆ ಆಗಲ್ಲ. ಆ ಟೈಮಲ್ಲಿ ಏನಾಗ್ತಾ ಇತ್ತು, ದೇರ್ ವಾಸ್ ಅ ಟ್ಯಾಕ್ಸ್ ಆನ್ ಸಾಲ್ಟ್. ದೇರ್ ವಾಸ್ ಟ್ಯಾಕ್ಸ್ ಆನ್ ಸಾಲ್ಟ್, ಡ್ಯೂ ಟು ವಿಚ್ ಪೀಪಲ್ ವೇರ್ ಸಫರಿಂಗ್. ಲೋವರ್ ಕ್ಲಾಸ್ ಪೀಪಲ್ಗೆ ಉಪ್ಪನ್ನ ಅಷ್ಟು ಯೂಸ್ ಮಾಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಆ್ಯಸ್ ಅ ರಿಸಲ್ಟ್ ಆಫ್ ದಿಸ್ ಮಹಾತ್ಮ ಗಾಂಧಿ ಲಾಂಚ್ಡ್ ದಾಂಡಿ ಮಾರ್ಚ್. ಆ್ಯಸ್ ಅ ರಿಸಲ್ಟ್ ಆಫ್ ದಿಸ್ ಮಹಾತ್ಮ ಗಾಂಧಿ ಲಾಂಚ್ ದ ದಾಂಡಿ ಮಾರ್ಚ್. ಇವಾಗಿಂದ ಸ್ಟಾರ್ಟ್ ಆಗುತ್ತೆ ದ ಸೆಕೆಂಡ್ ಫೇಸ್ ಆಫ್ ಗಾಂಧಿ, ದ ರೈಸ್ ಆಫ್ ಗಾಂಧಿ ಅಗೇನ್ ಆಫ್ಟರ್ 1917-1918. ದಟ್ ಈಸ್ Kheda Satyagraha, Champaran Satyagraha, Ahmedabad Mill Strike. After that, the next important phase was 1920 to 1922, that is non-cooperation movement. Idadmele after 1922, Mahatma Gandhi came back to the national movement in the form of Dandi March, that is on 1930. ಇದು ಸ್ಟಾರ್ಟ್ ಆಗಿದ್ದು ಸಾಬರ್ಮತಿ ಆಶ್ರಮದಿಂದ. ಸ್ವಲ್ಪ ನೋಟ್ ಮಾಡ್ಕೊಳ್ತೀರಿ ನಾನು ಹೇಳ್ತಿರೋದು. ದಿಸ್ ಸ್ಟಾರ್ಟೆಡ್ ಫ್ರಮ್ ಸಾಬರ್ಮತಿ ಆಶ್ರಮ್ ಆಲ್ ದ ವೇ ಟು ದಾಂಡಿ. ದಾಂಡಿ ಅನ್ನೋದು ಹೆಸರು, ದಿಸ್ ಇಸ್ ಅ ಪ್ಲೇಸ್. ಓಕೆ, ಸಾಬರ್ಮತಿ ಆಶ್ರಮ್ ಇಂದ ದಾಂಡಿ. ಇಟ್ ಸ್ಟಾರ್ಟೆಡ್ ಆನ್ 12th March 1930 and those people reached the place on 6th April of 1930. ನೋಡಿ, ಇಟ್ ವಾಸ್ ಅ ಲಾಂಗ್ ಗ್ಯಾಪ್. ಇಟ್ ವಾಸ್ ಅ ವಾಕ್ ಪ್ರೊಟೆಸ್ಟ್. ಸಾಬರ್ಮತಿ ಆಶ್ರಮದಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ದಾಂಡಿಗೆ ಮುಟ್ಕೊಳ್ತಾರೆ. ದ ಮೂಮೆಂಟ್ ಮಹಾತ್ಮ ಗಾಂಧಿ ರೀಚಸ್ ದಾಂಡಿ, ಅವರು ಅ ಹ್ಯಾಂಡ್ಫುಲ್ ಆಫ್ ಸಾಲ್ಟ್ ತಗೊಳ್ತಾರೆ. ಹ್ಯಾಂಡ್ಫುಲ್ ಆಫ್ ಸಾಲ್ಟ್, ಉಪ್ಪನ್ನು ಕೈಯಲ್ಲಿ ಹಿಡ್ಕೊಂಡು ಹಿ ಬ್ರೇಕ್ಸ್ ದ ಸಾಲ್ಟ್ ಟ್ಯಾಕ್ಸ್. ಅದರ ಅರ್ಥ ಏನಂದರೆ, ಸಾಲ್ಟ್ ಪ್ರೊಡಕ್ಷನ್ ಮೇಲೆ ಮೊನೋಪೊಲಿ ಇತ್ತು. ದೇ ಹ್ಯಾಡ್ ಮೊನೋಪೊಲಿ ಅಂದರೆ ಓನ್ಲಿ ಒನ್ ಪರ್ಸನ್ ಕ್ಯಾನ್ ಪ್ರೊಡ್ಯೂಸ್ ದ ಸಾಲ್ಟ್ ಆ್ಯಂಡ್ ಬ್ರಿಟಿಷ್ ಗವರ್ನಮೆಂಟ್ ಹ್ಯಾಡ್ ದ ಪವರ್ ಟು ಪ್ರೊಡ್ಯೂಸ್ ದ ಸಾಲ್ಟ್. ಬ್ರಿಟಿಷ್ ಗವರ್ನಮೆಂಟ್ನ ಬಿಟ್ಟರೆ ಬೇರೆ ಯಾರಿಗೂ ಉಪ್ಪನ್ನ ಪ್ರೊಡ್ಯೂಸ್ ಮಾಡೋ ರೈಟೇ ಇರಲಿಲ್ಲ. ಬಿಕಾಸ್ ಅದರಿಂದ ಅವ್ರು ಹೇಳಿದ್ದೇ ರೇಟು, ಅವ್ರು ಕೊಟ್ಟಿದ್ದ ಟ್ಯಾಕ್ಸ್ ಅನ್ನೋ ಥರ ಇತ್ತು. ಮಹಾತ್ಮ ಗಾಂಧಿ ಯೂಸ್ಡ್ ದಿಸ್ ಅಪಾರ್ಚುನಿಟಿ to break the tax, to break salt tax. Dandi March is also known as Salt Satyagraha. ಇದನ್ನ ಸಾಲ್ಟ್ ಸತ್ಯಾಗ್ರಹ ಅಂತ ಕೂಡ ಕರೀತಾರೆ, ಸತ್ಯಾಗ್ರಹ. And then on 6th April 1960 he launches national wide civil disobedience movement. He launches national wide civil disobedience movement. It started as Dandi March. From 6th April 1930, it became Civil Disobedience Movement. It was very clear. The first and foremost aim of Civil Disobedience Movement was non-violence protest. ಅವ್ರು ಯಾವಾಗಲೂ non-violence ಅಂತಲೇ ಹೇಳ್ತಿರ್ತಾರೆ. Non-violence protest. All the principles that were used in non-cooperation movement, the resignation from the government offices, don't go to English schools, boycott the foreign goods, use the Indian goods, ಇದೆಲ್ಲದನ್ನು ತಗೊಬಂದಿದ್ರು. ಜೊತೆಗೆ there was one more, salt ಸತ್ಯಾಗ್ರಹ ಕೂಡ ಮಾಡಿದ್ರು. Everything was very common, but the problem was since there was boycott and Britishers were fearing of Mahatma Gandhi. 1920 in the 1922 vargu he had shaken the pillars of Britishers. So Britishers wanted to put a quick end to civil disobedience movement. As a result of this, in 1930 Mahatma Gandhi was arrested. Mahatma Gandhi
was arrested. ಅವನ್ನ ಅರೆಸ್ಟ್ ಮಾಡ್ತಾರೆ. he was arrested with his 60,000 followers. ಮಹಾತ್ಮ ಗಾಂಧಿಗೆ ಸಪೋರ್ಟ್ ಮಾಡಿದಂಥ 60,000 ಜನನ ಸೇರಿಸ್ಕೊಂಡು ಎಲ್ಲರನ್ನ ಎತ್ಕೊಂಡು ಹೋಗ್ತಾರೆ. ದೇ ಅರೆಸ್ಟ್ ಮಹಾತ್ಮ ಗಾಂಧಿ ಟು ಕೀಪ್ ಇಂಟ್ಯಾಕ್ಟ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. Unlike non-cooperation movement, civil disobedience movement started in 1930 and ended in 1931. That is because of Gandhi Irwin Pact. ಇಲ್ಲೊಂದು ಚಿಕ್ಕ ಇವೆಂಟ್ ಬರುತ್ತೆ, ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂತ. ಇಟ್ಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಮಹಾತ್ಮ ಗಾಂಧಿ ಆ್ಯಂಡ್ ಇರ್ವಿನ್. ಈ ಪ್ಯಾಕ್ಟಲ್ಲಿ ಏನಾಗಿತ್ತಂದರೆ, ಗಾಂಧಿ ವಾಸ್ ರಿಕ್ವೆಸ್ಟೆಡ್ ಟು ಸ್ಟಾಪ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್. ಗಾಂಧಿ ವಾಸ್ ರಿಲೀಸ್ಡ್ ಫ್ರಮ್ ದ ಜೈಲ್ ಆ್ಯಂಡ್ ವಾಸ್ ಕಾಲ್ಡ್ ಬೈ ಇರ್ವಿಂಗ್ ಟು ಟಾಕ್. ಈ ಎರಡು ಅಗ್ರಿಮೆಂಟಲ್ಲಿ ಏನಾಗಿತ್ತು, ಗಾಂಧಿ ವಾಸ್ ರಿಕ್ವೆಸ್ಟೆಡ್ ಟು ಸ್ಟಾಪ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್. ಇನ್ ರಿಟರ್ನ್ ಮಹಾತ್ಮ ಗಾಂಧಿಯವರು ಒಂದು ಇಂಪಾರ್ಟೆಂಟ್ ಡಿಮಾಂಡ್ನ ಇಡ್ತಾರೆ, ನೆನ್ಪಿಟ್ಕೊಳ್ಳಿ. ಮಹಾತ್ಮ ಗಾಂಧಿಯವರು ಇಂಪಾರ್ಟೆಂಟ್ ಡಿಮಾಂಡ್ನ ಇಡ್ತಾರೆ. ದಟ್ ಈಸ್, he asks for the release of political leaders who are in jail. ಆಯಿತು ಗುರು, ನಾನು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ನ ನಿಲ್ಲಿಸ್ತೇನೆ, ಬಟ್ ನೀವು ಅರೆಸ್ಟ್ ಮಾಡಿರುವಂಥ ಪೊಲಿಟಿಕಲ್ ಲೀಡರ್ಸ್ ಏನು ಜೈಲಲ್ಲಿ ಇಟ್ಟಿದ್ದೀರಾ ಪ್ರತಿಯೊಬ್ಬರನ್ನ ರಿಲೀಸ್ ಮಾಡಿ ಅಂತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೂಲ್ನ ಇಡ್ತಾರೆ. ಆ್ಯಂಡ್ ಇರ್ವಿಂಗ್ ವಿದೌಟ್ ದ ಚಾಯ್ಸ್ ಎಕ್ಸೆಪ್ಟ್ ದಿಸ್, ಅವ್ರು ಎಕ್ಸೆಪ್ಟ್ ಮಾಡ್ತಾರೆ, ಆಯಿತು ಗುರು ಬಿಡ್ತೇವೆ ಅಂತ. ಬಟ್ he also says that ಎಲ್ಲರನ್ನೂ ಬಿಡ್ತೇನೆ, 3 ಜನನ ಬಿಟ್ಟು, ಭಗತ್ ಸಿಂಗ್, ಸುಖದೇವ್ ಆ್ಯಂಡ್ ರಾಜ್ಗುರು, ಈ 3 ಜನರನ್ನ ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಇಟ್ ವಾಸ್ ದ ಮೂಮೆಂಟ್ ವೆನ್ ಗಾಂಧಿ ಹ್ಯಾಡ್ ಅ ಚಾನ್ಸ್. ಇದನ್ನೇ ಎಲ್ಲರೂ ಹೇಳೋದು, ಇಟ್ ವಾಸ್ ದ ಮೂಮೆಂಟ್ ವೆನ್ ಗಾಂಧಿ ಹ್ಯಾಡ್ ಅ ಚಾನ್ಸ್. ಇಫ್ ಹಿ ಹ್ಯಾಡ್ ರಿಕ್ವೆಸ್ಟೆಡ್ ಮೋರ್ ಆರ್ ಆರ್ಡರ್ಡ್ ಮೋರ್ ಟು ಇರ್ವಿಂಗ್, ಈ 3 ಜನ ಕೂಡ ರಿಲೀಸ್ ಆಗ್ತಿದ್ರು ಅಂತಲೇ ಹೇಳ್ತಾರೆ. ದಿಸ್ ಇಸ್ ದ ಮೂಮೆಂಟ್, ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಲ್ಲಿ, ವೆನ್ ಮಹಾತ್ಮ ಗಾಂಧಿ ಆಸ್ಕ್ಡ್ ದ ಬ್ರಿಟಿಷರ್ಸ್ ಟು ರಿಲೀಸ್ ದ ಇಂಡಿಯನ್ ಫ್ರೀಡಮ್ ಫೈಟರ್ಸ್. ಈ ಮೂಮೆಂಟ್ ಅಲ್ಲಿ ಅವ್ರು ಬೇಕಿದ್ರೆ ಭಗತ್ ಸಿಂಗ್ನ, ಸುಖದೇವ್ನ, ರಾಜ್ಗುರುನ ಬದುಕಿಸ್ಬೋದು ಅಂತ ಹೇಳ್ತಾರೆ. ವೆನ್ ಈ ರಿಕ್ವೆಸ್ಟೆಡ್ ದೇ ಸೆಡ್ ನಾವು ಬಿಡಲ್ಲ, ಆ್ಯಂಡ್ ಗಾಂಧಿ ಕೆಪ್ಟ್ ಸೈಲೆಂಟ್ ಅಂತ ಹೇಳ್ತಾರೆ. ಇಫ್ ಗಾಂಧೀಜಿ ಹ್ಯಾಡ್ ಫೋರ್ಸ್ಡ್ ಇರ್ವಿಂಗ್ ಅ ಬಿಟ್ ಮೋರ್, I think these people would have not died in 1931. Since Gandhi didn't force them more, Bhagat Singh, Sukhdev, Rajguru were hanged in 1931. ಇದನ್ನೇ ಎಲ್ಲರೂ ಹೇಳೋದು. This is the reason they say Gandhi is the reason for why Bhagat Singh, Sukhdev, Rajguru were hanged. If in case Gandhi wanted, he could have saved him ಅಂತ. ಬಟ್ ಅದು ನಿಜಾನ ಸುಳ್ಳ ಅಂತ ಯಾರಿಗೂ ಗೊತ್ತಿಲ್ಲ. It was just a conspiracy or a blame that has been put on Mahatma Gandhi ಅಂತಲೇ ಹೇಳ್ಬೋದು. ಬಟ್ ಭಗತ್ ಸಿಂಗ್ ಹಿಮ್ಸೆಲ್ಫ್, ನೋಡಿ ಇದನ್ನು ಹೇಳ್ತೇನೆ, ಭಗತ್ ಸಿಂಗ್ ಆ್ಯಂಡ್ ಗಾಂಧಿ ಹ್ಯಾಡ್ ಅ ಮೀಟಿಂಗ್ ಅಂತಲೂ ಹೇಳ್ತಾರೆ. ಜೈಲಲ್ಲಿ ಯಾವಾಗ ಭಗತ್ ಸಿಂಗ್ ಅವರಿದ್ದರು, ಗಾಂಧಿ ಜೊತೆ ಮೀಟಿಂಗ್ ಆಗಿತ್ತಂತೆ. ಇನ್ ದಟ್ ಭಗತ್ ಸಿಂಗ್ ಹಿಮ್ಸೆಲ್ಫ್ ಟೋಲ್ಡ್ ಟು ಗಾಂಧಿ ಡ್ಯಾಟ್ ಪ್ಲೀಸ್ ಡೋಂಟ್ ಸ್ಟಾಪ್ ಮೈ ಹ್ಯಾಂಗಿಂಗ್. ನನ್ನ ಹ್ಯಾಂಗಿಂಗ್ದು ಏನು ರೂಲ್ ಇದೆ, ಏನು ವರ್ಡಿಕ್ಟ್ ಪಾಸ್ ಆಗಿದೆ, ಇದನ್ನು ನಿಲ್ಲಿಸಬೇಡಿ. ಲೆಟ್ ಮೈ ಡೆತ್ ಬಿ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಇಂಡಿಯಾಸ್ ಫ್ರೀಡಮ್ ಅಂತ ಹೇಳಿದ್ರಂತೆ. ದಿಸ್ ಈಸ್ ಆಲ್ಸೋ, ಎಲ್ಲ ಓದಿದ್ದೆ ನಾನು, ಇಂಡಿಯಾಸ್ ಫ್ರೀಡಮ್, ನನ್ನ ಸಾವಿಂದನೇ ಭಾರತಕ್ಕೆ ಸ್ವಾತಂತ್ರ್ಯದ ಸಂಗ್ರಾಮ ಶುರುವಾಗಲಿ ಅಂತ ಕೂಡ ಮಹಾತ್ಮ ಗಾಂಧಿಗೆ ಹೇಳಿದ್ರಂತೆ. ದಿಸ್ ವಾಸ್ ಆಲ್ಸೋ ದೇರ್. ಆನ್ ದ ಅದರ್ ಹ್ಯಾಂಡ್, ಗಾಂಧಿ ಇರ್ವಿನ್ ಪ್ಯಾಕ್ಟಲ್ಲಿ ಇಫ್ ಇನ್ ಕೇಸ್ ಹಿ ವಾಂಟೆಡ್, ಹಿ ಕುಡ್ ಹ್ಯಾವ್ ಸ್ಟಾಪ್ಡ್ ದ ಹ್ಯಾಂಗಿಂಗ್ ಆಫ್ ದೀಸ್ 3 ಗ್ರೇಟ್ ಲೀಡರ್ಸ್, ಬಟ್ ಅದಾಗಲಿಲ್ಲ. ದಿಸ್ ಈಸ್ ಆಲ್ ಅಬೌಟ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಇಸ್ ನಥಿಂಗ್ ಬಟ್ ದ ಸೇಮ್ ರಿಪಿಟೇಷನ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಪ್ಲಸ್ ಗಾಂಧಿ ವಾಸ್ ಅರೆಸ್ಟೆಡ್. ವೆನ್ ಗಾಂಧಿ ಕೇಮ್ ಔಟ್, ಹಿ ರಿಕ್ವೆಸ್ಟೆಡ್ ಫಾರ್ 2 ಡಿಮಾಂಡ್ಸ್. ನಾನು ನಾನ್ ಕೋಆಪರೇಷನ್ ಮೂವ್ಮೆಂಟ್ನ ನಿಲ್ಲಿಸ್ತೇನೆ, ನೀವು ಟ್ಯಾಕ್ಸ್ನ ಕಮ್ಮಿ ಮಾಡಿ, ಪ್ಲಸ್ ಜೈಲಲ್ಲಿರುವಂಥ ಫ್ರೀಡಮ್ ಫೈಟರ್ಸ್ನ ರಿಲೀಸ್ ಮಾಡಿ ಅಂತ ಹೇಳ್ತಾರೆ. ಆಫ್ಟರ್ ದಿಸ್ there happened 3 events, that is round table conference 1, round table conference 2 and round table conference 3. ಈ 3 ಬಗ್ಗೆ ಮಾತಾಡೋಣ. when round table conference 1 was happening, Gandhi was in jail. in round table conference 2, Gandhi was in the meeting. in round table conference 3, Gandhi was not there. okay, ಇದ್ರ ಬಗ್ಗೆ ಮಾತಾಡೋಣ. but for now understand that civil disobedience movement was also a mass movement. It was also a mass movement, not as successful as non-cooperation movement, but still with this Gandhi made a comeback in the Indian masses. ಸೊ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ನಾನು ಸ್ವಲ್ಪ ಹೇಳಬೇಕಂದ್ರೆ, ಜಾಸ್ತಿ ಹೇಳಲ್ಲ, ಸ್ವಲ್ಪ ಹೇಳ್ತಾನೆ. ಸ್ವಲ್ಪ ಅಂದರೆ ಎಷ್ಟು ಬೇಕೋ ಅಷ್ಟು ಹೇಳ್ತಾನೆ. ಓಕೆ, ತುಂಬ ಕಮ್ಮಿ ಅಂತ ಅನ್ಕೋಬೇಡಿ. ಸಿ, ಆಫ್ಟರ್ ದ ಫೇಲಿಯರ್ ಆಫ್ ಸೈಮನ್ ಕಮಿಷನ್, ಸ್ವಲ್ಪ ಹಿಸ್ಟ್ರಿ, ಬ್ಯಾಕ್ ಟು ಹಿಸ್ಟ್ರಿ ನೋಡಿ. ಒಂದು ಸ್ಟೋರಿಯಲ್ಲಿ ಹೇಳ್ತೀನಿ ಅಂದರೆ ಅದು ಹಿಂದೆ ಇರೋ ಪ್ರತಿಯೊಂದು ಇವೆಂಟ್ನು ಕನೆಕ್ಟ್ ಮಾಡ್ತಾ ಹೋಗ್ತಾನೆ. ಓಕೆ, ದ ಸೈಮನ್ ಕಮಿಷನ್ ವಾಸ್ ನಾಟ್ ಸಪೋರ್ಟೆಡ್ ಬೈ ಇಂಡಿಯನ್ಸ್ ಬಿಕಾಸ್ ಇಂಡಿಯನ್ ಒಪಿನಿಯನ್ಸ್ ಇರಲಿಲ್ಲ ಅಲ್ಲಿ. ಇಂಡಿಯನ್ಸ್ ವೇರ್ ನಾಟ್ ದೇರ್. As a result of this, when 1919 Parliament reforms ಬಂದ ಮೇಲೆ
ಯಾವಾಗ 1927 ಸೈಮನ್ ಕಮಿಷನ್ ಕ್ರಿಯೇಟ್ ಆಗಿ 28ಗೆ ಇಂಡಿಯಾ ಬಂದ ಮೇಲೆ ಸೈಮನ್ ಕಮಿಷನ್ ಗೇವ್ ಆ್ಯಂಡ್ ಸಜೆಷನ್ ಸೇಯಿಂಗ್ ದ್ಯಾಟ್ ಫ್ರಮ್ ನೌ ಆನ್ ವಾಟ್ ಎವರ್ ರಿಫಾರ್ಮ್ಸ್ ನೀಡ್ ಟು ಬಿ ಡನ್, ಇನ್ಮೇಲೆ ಇಂಡಿಯಾಗೋಸ್ಕರ ಏನಾದರೂ ರಿಫಾರ್ಮ್ಸ್ ಮಾಡೋದಿದ್ರೆ ಪ್ಲೀಸ್ ಟೇಕ್ ದ ಒಪಿನಿಯನ್ ಆಫ್ ಇಂಡಿಯನ್ಸ್ ಅಂತ ಜಾನ್ ಸೈಮನ್ ಅವರು ಒಪಿನಿಯನ್ ತಗೋಬೇಕಿತ್ತು. ಸೊ ನಾವು ದೀಸ್ ಪೀಪಲ್ ಬ್ರಿಟಿಷರ್ಸ್ ಟುಕ್ ಇಟ್ ಸೀರಿಯಸ್ಲಿ. ಯಾಕಂದರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆದಮೇಲೆ ಮಹಾತ್ಮ ಗಾಂಧಿಯವರು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ನ ಎತ್ತಿಬಿಟ್ಟಿದ್ದಾರೆ. ನೋಡಿ, CDM ಇಸ್ ಲಾಂಚ್ಡ್ ಇನ್ 1930. ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಇಸ್ ಲಾಂಚ್ಡ್ ಇನ್ 1930 ಆ್ಯಂಡ್ ಇಂಪ್ಯಾಕ್ಟ್ ಇದೆ. ಆದ ಕಾರಣ ನಾವು ಬ್ರಿಟಿಷರ್ಸ್ ಹ್ಯಾವ್ ಟು ಸಪ್ರೆಸ್ ಅಂದರೆ ಏನು, ನಾಟ್ ಯೂಸಿಂಗ್ ಡಿವೈಡ್ ಆ್ಯಂಡ್ ರೂಲ್ ಬಟ್ ಯೂಸಿಂಗ್ ಕ್ಯಾರೆಟ್ ಆ್ಯಂಡ್ ಸ್ಟಿಕ್. ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಅಂದರೆ ಏನಂತ ಹೇಳ್ತಾನೆ, ಇಫ್ ಸಮ್ವನ್ ಈಸ್ ರಿಕ್ವೆಸ್ಟಿಂಗ್ ಸಮಥಿಂಗ್ ಫ್ರಮ್ ಬ್ರಿಟಿಷರ್ಸ್, ಸ್ವಲ್ಪ ಕೊಟ್ಟು ಸಮಾಧಾನ ಮಾಡೋದು, ಯಾರು ಸಿಕ್ಕಾಪಟ್ಟೆ ಮಾತಾರೆ ಎತ್ಕೊಂಡೋಗಿ ತಿಕ್ಕ ಹೊಡೆಯೋದು. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದ ಸ್ಟಿಕ್ ಎಕ್ಸಾಂಪಲ್, ಆಲ್ ದ ರೆವಲ್ಯೂಷನರೀಸ್ ಫಾರ್ ಎಕ್ಸಿಕ್ಯೂಟೆಡ್, ರೆವಲ್ಯೂಷನರೀಸ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಆರ್ ಎಲ್ಸ್ ಇಫ್ ಯು ಕ್ಯಾನ್ ಥಿಂಕ್, ಜೈಲಿಗೆ ತಗೊಂಡೋಗಿ ಬಾಸುಂಡೆ ಬರೋ ಥರ ಹೊಡಿತಿದ್ರು, ಟಾರ್ಚರ್ ಇತ್ತು. ಈವನ್ ವಿ ಹ್ಯಾಡ್ ರೌಲೆಟ್ ಆ್ಯಕ್ಟ್ ಕೂಡ ಇದೇ ಕ್ಯಾಟಗರಿಗೆ ಬರುತ್ತೆ ಸ್ಟಿಕ್ ಪಾಲಿಸಿಯಲ್ಲಿ. ಆ್ಯಂಡ್ ಯು ಕ್ಯಾನ್ ಥಿಂಕ್ ಬಾಲ್ ಗಂಗಾಧರ್ ತಿಲಕ್ ವಾಸ್ ಅರೆಸ್ಟೆಡ್ ಫಾರ್ 1908 1914 ಅವ್ರು ಜೈಲಲ್ಲಿದ್ದರು ಫಾರ್ ಆಲ್ಮೋಸ್ಟ್ 6 years. ಆ್ಯಂಡ್ ಲಾಲಾ ಲಜಪತ್ ರಾಯ್ ಅವ್ರನ್ನ ರೋಡಲ್ಲೇ ಹೊಡೆದಾಕಿದ್ರು, ದೇ ಬೀಟೆಡ್ ಹಿಮ್ ಟು ಡೆತ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಸ್ಟಿಕ್ ಅಂದ್ರೆ ಏನು, ಇಫ್ ಎನಿವನ್ ಈಸ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್ ಎತ್ಕೊಂಡೋಗಿ ಹೊಡೆಯೋದೆ. ಆ್ಯಂಡ್ ಇವನ್ ದ 3 ರೆವಲ್ಯೂಷನರಿ ಲೀಡರ್ಸ್, Bhagat Singh, Sukhdev, Rajguru were executed. Chandrasekhar Azad was made to shot himself death in Chandrasekhar Azad Park. If you can take Jallianwala Bagh massacre, Jallianwala Bagh kuda it's an act of stick only. They ಹೊಡೆದು ಸಾಯಿಸಿದ್ದಾರೆ. ಆ್ಯಂಡ್ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ದಟ್ ಖಿಲಾಫತ್ ಮೂವ್ಮೆಂಟ್, ಇಟ್ ವಾಸ್ ಸಪ್ರೆಸ್ಡ್ ಇನ್ ದ ಇಯರ್ 1921 ಬೈ ಅರೆಸ್ಟಿಂಗ್ ದ ಲೀಡರ್ಸ್. ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ಬ್ರಿಟಿಷರ್ಸ್ ಯೂಸ್ ಟು ಡೂ. ಸ್ಟಿಕ್ ಪಾಲಿಸಿ, ಯಾರಾದರೂ ಜಾಸ್ತಿ ಮಾತಾಡಿದ್ರೆ ಎತ್ಕೊಂಡೋಗಿ ಹೊಡೆಯೋದು. ಯು ಕ್ಯಾನ್ ಸಿ ಹೌ ಮೆನಿ ಆ್ಯಕ್ಟ್ಸ್ ದೇ ಹ್ಯಾವ್ ಪಾಸ್ಡ್. ಆ್ಯಂಡ್ ಇಫ್ ಯು ಟಾಕ್ ಅಬೌಟ್ ದ ಕ್ಯಾರೆಟ್, ಸ್ವಲ್ಪ ಕೊಡೋದು. ಫಾರ್ ಎಕ್ಸಾಂಪಲ್, ವೆನ್ ಇಂಡಿಯನ್ಸ್ ಡಿಮಾಂಡೆಡ್ ಫಾರ್ ರೆಪ್ರೆಸೆಂಟೇಷನ್ 1861 ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಪಾಸ್ ಆಯಿತು. ಮತ್ತೆ ಕೇಳಿದಾಗ 1892 ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಪಾಸ್ ಆಯಿತು. ಮತ್ತೆ ಕೇಳಿದಾಗ 1909 ವೆನ್ ಮುಸ್ಲಿಮ್ಸ್ ವಾಂಟೆಡ್ ಸಪ್ರೇಟ್ ಎಲೆಕ್ಟರೇಟ್, ಅದು ಕೂಡ ಕೊಟ್ಟರು. 1919 ದೇ ಎಕ್ಸ್ಟೆಂಡೆಡ್ ದಿ ಸಪ್ರೇಟ್ ಎಲೆಕ್ಟರೇಟ್ ಟು ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಆಂಗ್ಲೋ ಇಂಡಿಯನ್ಸ್, ಮೈನಾರಿಟೀಸ್ ಕೊಡ್ತಾ ಹೋದರು. ಅರ್ಥ ಆಗ್ತಿದೆ ಅಲ್ವಾ? ವೆನ್ ಸಮ್ವನ್ ಈಸ್ ಆಸ್ಕಿಂಗ್ ಫಾರ್ ಸಮಥಿಂಗ್, ಸ್ವಲ್ಪ ಕೊಟ್ಟು ಸಮಾಧಾನ ಮಾಡೋದು. ಆ ಸಮಾಧಾನ ಆಗದೆ ಇದ್ದರೆ ಅಪ್ಪ ಹೊಡೆದಂಗೆ ಅವ್ರನ್ನೂ ಹೊಡೆಯೋದು. ಸೊ ದಿಸ್ ವಾಸ್ ದ ಪಾಲಿಸಿ ದಟ್ Britishers were implemented. Carrot and stick other than divide and rule. So carrot and stick policy, the next important thing that happened was round table conferences. ನೋಡಿ, ನಾನು ಎಲ್ಲದನ್ನೂ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಕೈಂಡ್ಲಿ ಅರ್ಥ ಮಾಡ್ಕೊಳ್ಳಿ, ಟೈಮ್ ಲೈನ್ ಬರೆದಿಟ್ಕೊಳ್ಳಿ, ಎಲ್ಲೆಲ್ಲಿ ಏನೇನು ಆಗ್ತಿತ್ತು ಅಂತ. ಓಕೆ, ಟೆಲ್ ಮೀ, ಒಂದು ಕ್ವಶನ್ ಕೇಳಿಬಿಡೋಣ, ನೀವೆಷ್ಟು ಆ್ಯಕ್ಟಿವ್ ಆಗಿದ್ದೀರಾ ಅಂತ. ರೆವಲ್ಯೂಷನರೀಸ್ ಭಗತ್ ಸಿಂಗ್ ಅವ್ರನ್ನ ಹ್ಯಾಂಗ್ ಮಾಡಿದ ಇಯರ್ ಯಾವುದು? ಇವಾಗಷ್ಟೇ ಹೇಳಿದೆ. ಯಾವ ಇಯರಲ್ಲಿ ಹ್ಯಾಂಗ್ ಆದರು? ವೆರಿ ಗುಡ್, 1931. ಓಕೆ, ರೌಲೆಟ್ ಆ್ಯಕ್ಟ್ ಪಾಸ್ ಆಗಿದ್ದು ಯಾವಾಗ? ಎಸ್, 1919. ಬಾಲ್ ಗಂಗಾಧರ್ ತಿಲಕ್ ವಾಸ್ ಅರೆಸ್ಟೆಡ್ ಯಾವಾಗ? ವೆನ್ ಹಿ ವಾಸ್ ಅರೆಸ್ಟೆಡ್? ಹಿ ವಾಸ್ ಅರೆಸ್ಟೆಡ್ ಇನ್ 1908 ಆಫ್ಟರ್ ದ ಸೂರತ್ ಸೆಷನ್ ಆರ್ ಸೂರತ್ ಸ್ಪ್ಲಿಟ್ ಆ್ಯಂಡ್ ಹಿ ವಾಸ್ ರಿಲೀಸ್ಡ್ ಇನ್ 1914. ಆ್ಯಂಡ್ ಭಗತ್ ಸಿಂಗ್ ಅವರು ದೈವಾಧೀನರಾಗಿದ್ದು ಯಾವಾಗ? ವೆನ್ ವಾಸ್ ಹಿ, ಅವ್ರಿಗೆ ದೇಶನ ಬಿಟ್ಟು ಹೋಗಿದ್ದು ಯಾವಾಗ? ಎಸ್, ಇಟ್ ವಾಸ್ 1920. ಲಾಲಾ ಲಜಪತ್ ರಾಯ್ ಅವರು ಸಾಯಕ್ಕೆ ರೀಸನ್ ಏನು? ಎಸ್, ಇಟ್ ವಾಸ್ ಬಿಕಾಸ್ ಆಫ್ ದ ಸೈಮನ್ ಕಮಿಷನ್. 1928 ಅವ್ರು ಬಂದಾಗ ಲಾಹೋರಲ್ಲಿ ಇವ್ರು ಅಪೋಸ್ ಮಾಡಿದ್ರು, ಲಾಠಿ ಚಾರ್ಜ್ ಆಯಿತು. ಆಫ್ಟರ್ ಸಮ್ ಡೇಸ್ ಲಾಲಾ ಲಜಪತ್ ರಾಯ್ ಡೆಡ್. ಆ್ಯಂಡ್ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅರೆಸ್ಟ್ ಆಗಿದ್ದ ರೀಸನ್ ಏನು? ದ ರೀಸನ್ ವೈ ದೇ ವರ್ ಅರೆಸ್ಟೆಡ್, ಇನಿಷಿಯಲಿ ಭಗತ್ ಸಿಂಗ್ ವಾಸ್ ಅರೆಸ್ಟೆಡ್ ಬಿಕಾಸ್ ಆಫ್ ಬಾಂಬಿಂಗ್ ದ ಪಾರ್ಲಿಮೆಂಟ್, ಬಟ್ ದ ಮೇನ್ ರೀಸನ್ ವೈ ದೇ ವರ್ ಅರೆಸ್ಟೆಡ್ ವಾಸ್ ಲಾಹೋರ್ ಕಾನ್ಸ್ಪಿರಸಿ. ನೆನಪಿದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಲಾಹೋರ್ ಕಾನ್ಸ್ಪಿರಸಿಯಲ್ಲಿ ಅವರು ಹೊಡೆದಾಕಿದ್ದು ಯಾರನ್ನ? ಎಸ್, ನೀವೇ ಕಮೆಂಟ್ ಟೈಪ್ ಮಾಡಿ ನೋಡೋಣ. ಆ್ಯಂಡ್ CA ಚಂದ್ರಶೇಖರ್ ಆಜಾದ್ ಅವ್ರದ್ದು ಕಾಂಟ್ರಿಬ್ಯೂಷನ್ಸ್ ಏನು? ಹಿ ಫಾರ್ಮ್ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. ಭಗತ್ ಸಿಂಗ್ ರೀನೇಮ್ಡ್ ಇಟ್ ಆಸ್ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ಓಕೆ, ಜಲಿಯನ್ವಾಲಾ ಬಾಗ್ ಮಸಾಕರ್ ಆಗಿದ್ದು ಯಾವಾಗ? 1919 ಆಗಿದ್ದ ಜಾಗ ಯಾವುದು? ಅಮೃತ್ಸರ್. ಎಲ್ಲಿದೆ? ಪಂಜಾಬಲ್ಲಿದೆ. ಜಲಿಯನ್ವಾಲಾ ಬಾಗ್ ಇಸ್ ದ ನೇಮ್ ಆಫ್ ವಾಟ್? ದ ಪಾರ್ಕ್ ವೇರ್ ದಿಸ್ ಪೀಪಲ್ ವೇರ್ ಸಿಟ್ಟಿಂಗ್. ಆ್ಯಂಡ್ ಬೈಸಾಖಿ ಫೆಸ್ಟಿವಲ್ ಸೆಲೆಬ್ರೇಟ್ ಆಗ್ತಿತ್ತು. ಬುಲೆಟ್ನ ಫೈರ್ ಮಾಡಿದ್ದ ಜನರಲ್ ಹೆಸರೇನು? ಇಟ್ ಈಸ್ ಜನರಲ್ ಡಯರ್. ಹೌ ವಾಸ್ ಈ ಟ್ರೀಟೆಡ್? ಹಿ ವಾಸ್ ಟ್ರೀಟೆಡ್ ವಿತ್ ರೆಸ್ಪೆಕ್ಟ್. ಅವ್ರ ಮೇಲೆ ಕಮಿಟಿ ಕೂರಿಸಿದ್ರು. ವಾಟ್ ಈಸ್ ದ ನೇಮ್ ಆಫ್ ದಟ್ ಕಮಿಟಿ? ಹಂಟರ್ ಕಮಿಷನ್. ಓಕೆ, ಡಿಡ್ ದೇ ಗಿವ್ ಎನಿ ಪನಿಷ್ಮೆಂಟ್? ನೋ. ಹೂ ಕಿಲ್ಡ್ ಜನರಲ್ ಡಯರ್? 1940 ಉಧಮ್ ಸಿಂಗ್ ಎಗರ್ಸಾಕ್ತಾರೆ. ಆ್ಯಂಡ್ ಖಿಲಾಫತ್ ಮೂವ್ಮೆಂಟ್ ಲೀಡರ್ಸ್ ಯಾರು? ಹೂ ಆರ್ ದ ಲೀಡರ್ಸ್? ಅಲಿ ಬ್ರದರ್ಸ್. ನೆನಪಿದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಇಫ್ ಯು ಕಮ್ ಟು 1961, ಹೌ ಮೆನಿ ಸೀಟ್ಸ್ ವೇರ್ ಗಿವನ್ ಫಾರ್ ಇಂಡಿಯನ್ಸ್? ನಾಮಿನೇಟೆಡ್, ಎಲೆಕ್ಟೆಡಾ?
It was nominated. The size was 6 to 12, minimum 6, maximum 12 Indians. 1962 10 to 16 ಮಾಡಿದ್ರು. 1919 60 ಮಾಡಿದ್ರು. They expanded it, and Muslim community was given separate electorates. And if you come to 1919, electorates was extended to other classes like Christians, Indian Christians ಕೊಟ್ಟಿದ್ರು, Anglo Indians ಕೊಟ್ಟಿದ್ರು, depressed classes ಕೊಟ್ಟಿದ್ರು, non-Brahmin caste ಕೊಟ್ಟಿದ್ರು, so that division and conquer was satisfied. When did Mahatma Gandhi launch the non-cooperation movement? It was launched in 1920. When it ended? 1922. What is the reason? Chaura Chaura incident. ನೆನಪಿದೆಯಾ? And what was the aim of non-cooperation movement? Swaraj. Okay. And when was Purna Swaraj adopted by Indian National Congress? ಹೇಳಿ ನೋಡೋಣ. Yes, 26th January 1929. ಈ ಸೆಷನ್ ಆಗಿದ್ದಲ್ಲಿ ಲಾಹೋರ್ ಸೆಷನ್. ಓಕೆ. ಆ್ಯಂಡ್ ಹೂ ವಾಸ್ ದ ಪ್ರೆಸಿಡೆಂಟ್ ಆಫ್ ಲಾಹೋರ್ ಸೆಷನ್? ಜವಾಹರ್ಲಾಲ್ ನೆಹರು. ಓಕೆ, ನಾನು ಹೇಳ್ತಾ ಇದ್ದೇನೆ, ನೀವು ನನ್ನ ಜೊತೆ ಹೇಳ್ತಾ ಇದ್ದೀರ ಅನ್ನೋ ನಂಬಿಕೆ ಮೇಲೆ. ಆ್ಯಂಡ್ ಎಸ್, ಆಫ್ಟರ್ ದಿಸ್ ಇನ್ನೇನು ಹೇಳಿದ್ದೀನಿ ನಾನು ನಿಮಗೆ, ತುಂಬ ಹೇಳಿದ್ದೇನೆ. ಎಸ್, ಸುಭಾಷ್ ಚಂದ್ರ ಬೋಸ್. ವೆನ್ ಡಿಡ್ he join the INC? He joined INC in 1921. Was Subhash Chandra Bose a civil servant? Yes. When did he resign it? When Mahatma Gandhi launched non-cooperation movement. When did Jawaharlal Nehru join the INC? He joined it in 1919. When did Mahatma Gandhi come to India? He came in 1915. What were the three major achievements of Mahatma Gandhi in between 1917 and 18 ಅಂತ ಕೇಳಿದ್ರೆ, it is cake. Champaran Satyagraha, Keda Satyagraha. These two were farmer protest. In Champaran, Indigo rebellion ಆಗ್ತಾ ಇತ್ತು. And when you take off Keda, 1/4 ಪ್ರೊಡ್ಯೂಸ್ ಬರದೇ ಇದ್ರು ಕೂಡ ಟ್ಯಾಕ್ಸ್ನ ಡಿಮಾಂಡ್ ಮಾಡ್ತಾ ಇದ್ರು. ವಾಟ್ ಈಸ್ ಅಹಮದಾಬಾದ್ ಮಿಲ್ ಸ್ಟ್ರೈಕ್? ಅಲ್ಲಿರೋ ಎಂಪ್ಲಾಯೀಸ್ಗೆ 35% ಇರಬೇಕಿತ್ತು. ವಾಟ್ ಹೈಕ್? ಆ್ಯಂಡ್ ಹೂ ಇಸ್ ದ ಒನ್ ಹೂ ಹೆಲ್ಪ್ ಚಂಪಾರಣ್ ಸತ್ಯಾಗ್ರಹದಲ್ಲಿ ಮಹಾತ್ಮ ಗಾಂಧಿ ಸಪೋರ್ಟ್ ಮಾಡಿದ್ಯಾರು? ಇಟ್ ವಾಸ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನೆನಪಿದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಡ್ಯೂರಿಂಗ್ ಕೇಡಾ ಸತ್ಯಾಗ್ರಹ, ಎಸ್, ಡ್ಯೂರಿಂಗ್ ಕೇಡಾ ಸತ್ಯಾಗ್ರಹ ಹೂ ಇಸ್ ದಿಸ್? ಇಲ್ಲಿ ಸಪೋರ್ಟ್ ಮಾಡಿದ್ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಓಕೆ. ಆ್ಯಂಡ್ ಫಸ್ಟ್ ಟೈಮ್ ಮಹಾತ್ಮ ಗಾಂಧಿಯವರು ಉಪವಾಸ ಸತ್ಯಾಗ್ರಹ ಮಾಡಿದ್ದಲ್ಲಿ, ಹಂಗರ್ ಸ್ಟ್ರೈಕ್, ಇಟ್ ವಾಸ್ ಇನ್ ಅಹಮದಾಬಾದ್ ಇನ್ ದ ಇಯರ್ 1918 ಫಾರ್ ಅಹಮದಾಬಾದ್ ಮಿಲ್ ಸ್ಟ್ರೈಕ್. ಇದೆಲ್ಲ ಸೆನ್ಸಿಟಿವ್ ಡೀಟೇಲ್ಸ್ ನಿಮ್ಗೆ ಗೊತ್ತಿರಬೇಕು, ಬಿಕಾಸ್ ಇದ್ರ ಮೇಲೇ ಪ್ರಿಲಿಮ್ಸ್ ಕ್ವಶನ್ಸ್ನ ಫ್ರೇಮ್ ಮಾಡ್ತಾರೆ. ಪ್ರಿಲಿಮ್ಸ್ ಈಸ್ ಅ ಟೆಸ್ಟ್ ಆಫ್ ಯುವರ್ ನಾಲೆಜ್. ನೋಡಿ, UPSC 3 ಎಕ್ಸಾಮ್ ಇದೆ ಅಲ್ವಾ? ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಪ್ರಿಲಿಮ್ಸ್ ಎಕ್ಸಾಮ್ ಇರೋದು ನೀವು ಸಿವಿಲ್ ಸರ್ವೆಂಟ್ ಆಗಬಾರ್ದು ಅಂತ. ದಿಸ್ ಇಸ್ ದ್ಯಾಟ್ ಟು ಸ್ಟಾಪ್ ಯು ಫ್ರಮ್ ಬೀಯಿಂಗ್ ಸಿವಿಲ್ ಸರ್ವೆಂಟ್. ಬಟ್ ಮೇನ್ಸ್ ಎಕ್ಸಾಮ್ ಏನಿದೆ, ಇಟ್ ಈಸ್ ದ ಪ್ಲೇಸ್ ವೇರ್ ಯು ಕ್ಯಾನ್ ಪುಟ್ ಯುವರ್ ಎಕ್ಸಾಮ್ ಥಾಟ್ಸ್ ಇನ್ ದ ಪೇಪರ್ ಆ್ಯಂಡ್ ಗೆಟ್ ಇನ್ ಟು ಸಿವಿಲ್ ಸರ್ವಿಸ್. Once you are in mains, you are very close to become a civil servant. But if you don't clear prelims, you are gone. Prelims is totally based on facts. ನಿಮಗೆ ಫ್ಯಾಕ್ಟ್ಸ್ ಗೊತ್ತಿರಬೇಕು, ಎಲ್ಲೆಲ್ಲಿ ಏನೇನಾಯ್ತು ಅಂತ ಮೈನ್ಯೂಟ್ ಡೀಟೇಲ್ಸ್ ಗೊತ್ತಿರಬೇಕು. ಬಟ್ ಮೇನ್ಸಲ್ಲಿ ಯು ಕ್ಯಾನ್ ಪುಟ್ ಯುವರ್ ಐಡಿಯಾಸ್. ಇದ್ರ ಬಗ್ಗೆ ನಾವು ಮಾಡೋಣ. ಆ್ಯಂಡ್ ಎಸ್, ಇಫ್ ಇನ್ ಕೇಸ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ಒಂದು ಕೆಲಸ ಮಾಡಿ, ಕಮೆಂಟ್ ಮಾಡಿ ಇನ್ ದ ಕಮೆಂಟ್ ಲೈನ್ ಇಫ್ ಯು ವಾಂಟ್ ಮೀ ಟು ಡಿಸ್ಕಸ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. 1,000 ಹಿಸ್ಟ್ರಿ ಕ್ವಶನ್ಸ್ನ ಡಿಸ್ಕಸ್ ಮಾಡಿ ಅಪ್ಲೋಡ್ ಮಾಡಿ ಅಂದರೆ ಹೇಳಿ, ಬೈ ನೆಕ್ಸ್ಟ್ ಸ್ಯಾಟರ್ಡೆ ಅಪ್ಲೋಡ್ ಮಾಡಿ ಬಿಸಾಕ್ತೇನೆ. ಸೊ ದಟ್ ಯು ಪೀಪಲ್ CSE 2023ನ ಕ್ರ್ಯಾಕ್ ಮಾಡಬೇಕು ನೀವೆಲ್ಲ. ನನ್ನ ನೇಮ್ ಅಷ್ಟೇ, ಐ ವಾಂಟ್ ಯು ಪೀಪಲ್ ಟು ಕ್ರ್ಯಾಕ್ CSE 2023. ನಾವು ಇಷ್ಟೆಲ್ಲ ರಿವಿಷನ್ ಆದಮೇಲೆ, ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ದ ಸ್ಟೋರಿ. ರೌಂಡ್ ಟೇಬಲ್ ಕಾನ್ಫರೆನ್ಸ್. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಸ್ ನಥಿಂಗ್ ಬಟ್ ಬ್ರಿಟಿಷ್ ಆ್ಯಂಡ್ ಇಂಡಿಯನ್ಸ್ ಸಿಟ್ಟಿಂಗ್ ಟುಗೆದರ್, ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನಿಂಗ್ ವಾಟ್ ರಿಫಾರ್ಮ್ಸ್ ನೀಡ್ ಟು ಬಿ ಡನ್. ರಿಫಾರ್ಮ್ಸ್ ಏನಾದರೂ ಮಾಡಬೇಕಂತ ಇದ್ದರೆ, ಏನೇ ಡಿಮಾಂಡ್ಸ್ ಇದ್ದರೆ, ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡೋಕೆ ಒಂದು ಮಾಡಿದಂಥ ಪ್ಲ್ಯಾಟ್ಫಾರ್ಮ್ ಏನಿದೆ, ದಿಸ್ ಈಸ್ ಕಾಲ್ಡ್ ಆಸ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಇಟ್ ವಾಸ್ ಎನ್ ಐಡಿಯಾ ಫ್ರಮ್ ಮೊಹಮ್ಮದ್ ಅಲಿ ಜಿನ್ನಾ. ಇದು ಜಿನ್ನಾ ಅವ್ರ ಐಡಿಯಾ. ಮೊಹಮ್ಮದ್ ಅಲಿ ಜಿನ್ನಾ, he contacted the then viceroy Irving, who was the viceroy of India. Irving ಹತ್ರ ಮಾತಾಡಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಯೂಸ್ ಟು ಬಿ ಹೆಲ್ಡ್ ಇನ್ ಲಂಡನ್, ಇಂಗ್ಲೆಂಡ್. ಸೊ ದ ರೆಪ್ರೆಸೆಂಟೇಟಿವ್ಸ್ ಆಫ್ ಈಚ್ ಪೊಲಿಟಿಕಲ್ ಪಾರ್ಟೀಸ್ ಯೂಸ್ ಟು ಗೋ ದೇರ್. ಅಲ್ಲಿ ಹಿಂದೂ ರೆಪ್ರೆಸೆಂಟೇಟಿವ್ ಇರ್ತಿದ್ರು, ಬ್ಯಾಕ್ವರ್ಡ್ ಕ್ಲಾಸಸ್ ರೆಪ್ರೆಸೆಂಟೇಟಿವ್ಸ್ ಇರ್ತಿದ್ರು, ಸಿಖ್ ರೆಪ್ರೆಸೆಂಟೇಟಿವ್ ಇರ್ತಿದ್ರು, ಕ್ರಿಶ್ಚಿಯನ್ ರೆಪ್ರೆಸೆಂಟೇಟಿವ್ಸ್ ಇರ್ತಿದ್ರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಇರ್ತಿದ್ರು, ಮುಸ್ಲಿಂ ಲೀಗ್ ಅವರು ಇರ್ತಿದ್ರು. ಆಲ್ ದ ಪ್ರಿಡಾಮಿನೆಂಟ್ ಲೀಡರ್ಸ್ ಯೂಸ್ ಟು ಗೋ ಆ್ಯಂಡ್ ಸಿಟ್ ದೇರ್. ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ವಾಸ್ ಹೆಲ್ಡ್ in 1930 in London. Okay, from the side of India there were many predominant leaders. Dr. B.R. Ambedkar representing the backward classes. INC na represent ಮಾಡಕ್ಕೆ ಮಹಾತ್ಮ ಗಾಂಧಿ ಇದ್ರು. ಹಿಂದೂಸ್ತಾನ್ ಮಹಾಸಭಾ, ಹಿಂದೂ ಮಹಾಸಭಾನ ರೆಪ್ರೆಸೆಂಟ್ ಮಾಡ್ತಿದ್ರು. ಕ್ರಿಶ್ಚಿಯನ್ಸ್ ಇದ್ರು, ಯೂನಿವರ್ಸಿಟೀಸ್, ಫಾರ್ ಎವ್ರಿ ಸೆಕ್ಷನ್, ಈವನ್ ಫಾರ್ ವುಮೆನ್, ಚಿಲ್ಡ್ರನ್, ಎವ್ರಿಥಿಂಗ್ ವಾಸ್ ರೆಪ್ರೆಸೆಂಟೆಡ್. ದ ಔಟ್ಕಮ್ ಆಫ್ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ವಾಸ್, ಇಟ್ಸ್ ಅ ಕ್ಲಿಯರ್ ಕಟ್ ಫೇಲಿಯರ್. And who was representing British? The British was represented by Ramsay MacDonald. ನೆನ್ಪಿಟ್ಕೊಳ್ಳಿ, Ramsay MacDonald was representing British from their side.
ಓಕೆ, ಬ್ರಿಟಿಷರ್ಸ್ನ ರೆಪ್ರೆಸೆಂಟ್ ಮಾಡಿದ್ದು ರ್ಯಾಮ್ಸೆ ಮ್ಯಾಕ್ಡೊನಾಲ್ಡ್, ವೆರಾಸ್ ಇಂಡಿಯನ್ಸ್ ವೇರ್ ರೆಪ್ರೆಸೆಂಟೆಡ್ ಬೈ ಮೆನಿ ಲೀಡರ್ಸ್. ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡಿದ್ರು. 1930 ಆಗಿದ್ದು ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ವಾಸ್ ಅ ಕ್ಲಿಯರ್ ಕಟ್ ಫೇಲಿಯರ್ ಬಿಕಾಸ್ INC ಡಿಂಟ್ ಪಾರ್ಟಿಸಿಪೇಟ್. ಸಿ ವಾಟ್ ದೇ ಫೆಲ್ಟ್ ವಾಸ್ INC ಇಲ್ಲದೆ ಇದ್ರು ಕೂಡ ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಮಾಡ್ಬೋದು ಅಂತ, ಬಟ್ INC ವಾಸ್ ದ ಸೌಂಡ್ ಆಫ್ ಇಂಡಿಯಾ. ಸಿನ್ಸ್ INC ವಾಸ್ ನಾಟ್ ದೇರ್, ಇಟ್ ವಾಸ್ failure, and the reason for the failure was civil disobedience movement which was started in 1930, and majority of the leaders were arrested. ಅರ್ಥ ಆಗ್ತಿದೆಯಾ? ಸೊ ಮಹಾತ್ಮ ಗಾಂಧಿ ಡಿಂಟ್ ಅಟೆಂಡ್ ದ INC ಸೆಷನ್. INC ಅಂದರೆ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸೆಷನ್, ಡ್ಯೂ ಟು ವಿಚ್ ಇಟ್ ವಾಸ್ ಅ ಕ್ಲಿಯರ್ ಕಟ್ ಫೇಲಿಯರ್. ಸಮ್ ಆಫ್ ದ ರಿಫಾರ್ಮ್ಸ್ ವೇರ್ ಸಜೆಸ್ಟೆಡ್ ಇನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಬಟ್ ಅದು ಯಾವುದು ಫುಲ್ಫಿಲ್ ಆಗಿರಲಿಲ್ಲ. ನಾಟ್ ಅ ಇಂಪಾರ್ಟೆಂಟ್ ಪಾರ್ಟ್, ಬಟ್ ಟೈಮ್ ಇದ್ದರೆ ಒಂದ್ಸಲ ಓದಿ ಆಯಿತಾ. ಆಫ್ಟರ್ ದಿಸ್ ಇನ್ 1931 second round table conference was held. Before this what happened? In between RTC 1 and RTC 2, round table conference 1 and round table conference 2, Irwin Gandhi pact was signed. Nenpidya? Irwin Gandhi pact was signed. According to this pact, Gandhi had to attend round table conference, but Gandhi's requests were very clear: reduce the taxes, release the prisoners of political parties, and they did it, but they told that we will not release Bhagat Singh, Sukhdev and Rajguru. Idadmele Gandhi participated in second round table conference. Discussions aitu, a lot of discussions happened, but none of the demands of Gandhi were accepted. Gandhi ಮಾಡಿದ ಡಿಮ್ಯಾಂಡ್ಸ್ ನವ್ರು accept ಮಾಡಲಿಲ್ಲ. It's not like Britishers didn't accept Gandhi's views, even the Indian leaders didn't like them. Even the Indian leaders who were representing India there didn't support Gandhi, because of which Gandhi boycotted round table conference. When Gandhi returned back, or mana maryade ಹೊರಟೋಗಿತ್ತು, to be frank, because his sound was not heard anymore. People were losing interest in Gandhi. Even the Britishers were not respecting Gandhi, even the Indians were not respecting Gandhi. ಯಾಕಂದರೆ ಸಡನ್ ಆಗಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ನು ಸ್ಟಾಪ್ ಮಾಡಿದ್ರು, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ನು ಸ್ಟಾಪ್ ಮಾಡಿದ್ರು, ಡ್ಯೂ ಟು ವಿಚ್ ಪೀಪಲ್ ಕ್ಲಿಯರ್ಲಿ ಲಾಸ್ಟ್ ದ ಫೇತ್ ಇನ್ ಗಾಂಧಿ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಇಟ್ ವಾಸ್ ಅ ಡೌನ್ಫಾಲ್ ಆಫ್ ಗಾಂಧಿ ಪೀರಿಯಡ್. ಗಾಂಧಿ ವಾಸ್ ಲೂಸಿಂಗ್ ದ ಇಂಟ್ರೆಸ್ಟ್, ಆ್ಯಂಡ್ ಇನ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ Mahatma Gandhi boycotted the round table conference. Even after this, in 1932, there was third round table conference, and whatever the discussions were made in round table conference 1, 2, 3 gave rise to a new act, that is Government of India Act 1935. So round table conference alagi discussion basis melene Government of India Act 1935 came into picture. Whatever the demands were given by the people of various political parties who went to London to attend these 3 meetings gave rise to the birth of one of the most important act in the history of India, Government of India Act 1935. ಯಾರಾದರೂ ಪಾಲಿಟಿನ ಸ್ಟಾರ್ಟ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ಮೋಸ್ಟ್ ಆಫ್ ದ ಪ್ರೊವಿಷನ್ಸ್ ದಟ್ ವಿ ಆರ್ ಹ್ಯಾವಿಂಗ್ ಇನ್ ಅವರ್ ಕರೆಂಟ್ ಕಾನ್ಸ್ಟಿಟ್ಯೂಷನ್ ಕೇಮ್ ಫ್ರಮ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935. ಸಿಕ್ಕಾಪಟ್ಟೆ ರಿಫಾರ್ಮ್ಸ್ ಇದೆ, ಸಿಕ್ಕಾಪಟ್ಟೆ ಡಿಮಾಂಡ್ಸ್ ಇದೆ ಇದರಲ್ಲಿ. ವಿ ವಿಲ್ ಟಾಕ್ ಅಬೌಟ್ ಇಟ್ ಇನ್ ಡೆಪ್ತ್. ದಿಸ್ ಇಸ್ ದ ಲೆಂಥಿಯೆಸ್ಟ್ ಡಾಕ್ಯುಮೆಂಟ್, ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಲೆಂಥಿಯೆಸ್ಟ್ ಆ್ಯಕ್ಟ್ ದಟ್ ವಾಸ್ ಪಾಸ್ಡ್ ಬೈ ಬ್ರಿಟಿಷರ್ಸ್. ಎಷ್ಟು ದೊಡ್ಡದಾಗಿತ್ತು ಅಂದರೆ ಇಟ್ ವಾಸ್ ಹಾಫ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ದೊಡ್ಡ ಡಾಕ್ಯುಮೆಂಟ್ ಆಗಿತ್ತಿದ್ದು. ಇದರಿಂದ ಇನ್ಸ್ಪೈರ್ ಆಗೇನೆ ನಮ್ಮ ಕಾನ್ಸ್ಟಿಟ್ಯೂಷನ್ದು ಫೌಂಡೇಶನ್ ಇದೆ, ಫೆಡರಲಿಸಮ್ ಸ್ಟ್ರಕ್ಚರ್ ಏನಿದೆ ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ವಿ ಶುಡ್ ಹ್ಯಾವ್ ವಾಟ್ ಆ್ಯಂಡ್ ಆಲ್ ಪ್ರೊವಿಷನ್ಸ್ ವರ್ ಗಿವನ್ ಇನ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, ಬಿಕಾಸ್ ದಿಸ್ ವಾಸ್ ಗಿವನ್ ಬೇಸ್ಡ್ ಆನ್ ದ ಡಿಸ್ಕಷನ್ಸ್ ಆಫ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಇಫ್ ಇನ್ ಕೇಸ್ UPSC asks you what is the act that was passed after severe discussions with the Indians in a conference or in a meeting, that is definitely round table conference of 1935. Round table conference of 30, 31, 32. Based on the discussions of Indians, a act was passed, and that act is Government of India Act 1935. So ಇವಾಗ ಇದ್ರ ಬಗ್ಗೆ ನೋಡೋಣ. Okay, the next important event in the history is Government of India Act 1935. So Government of India Act 1935 was just a constitutional reforms. Just like other acts, this is also a constitutional reforms act. Yenen changes bekitto adra mele. But the thing is, this was the first act that was launched after the discussion with Indians. Ishtu dina yene madidru Indians du permission illade ಮಾಡ್ತಿದ್ರು, but first time a act was passed after having discussions with Indians. Yes, ಈ act was the result of all 3 round table conferences
ಎಲ್ಲ ಮೀಟಿಂಗ್ಸ್ನ ಜೊತೆಗೆ ಇಟ್ಕೊಂಡು ತಗೊಂಡಂಥ ಡಿಸಿಷನ್ ಆಗಿತ್ತು. ವ್ಯಾರ್ ಇನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1 and 3 INC ವಾಸ್ ನಾಟ್ ದೇರ್, ಓನ್ಲಿ ಇನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 2 INC ವಾಸ್ ದೇರ್. ಆ್ಯಂಡ್ ST SC ಮೈನಾರಿಟೀಸ್ನ ರೆಪ್ರೆಸೆಂಟ್ ಮಾಡೋಕ್ಕೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಹೋಗ್ತಾ ಇದ್ರು. ಆ್ಯಂಡ್ ಮುಸ್ಲಿಂ ಲೀಗ್ನ ನಾಮಿನೇಟ್ ಮಾಡೋಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಅವ್ರು ಹೋಗಿದ್ರು ಲಂಡನ್ಗೆ. ಸೊ ಆಲ್ 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಆಗಿದೆ ಅಲ್ಲಿ ಲಂಡನಲ್ಲಿ. ಹೂ ವಾಸ್ ರೆಪ್ರೆಸೆಂಟಿಂಗ್ ಇಂಗ್ಲೆಂಡ್ ಫ್ರಮ್ ದೇರ್ ಸೈಡ್? ಯಾರು? ಎಸ್, ಗಾರ್ಡನ್ ಮ್ಯಾಕ್ಡೊನಾಲ್ಡ್. ಆ್ಯಂಡ್ ಇಂಡಿಯನ್ಸ್ ದೇವರೇವಿ ಕಮ್ಯುನಿಟಿಗೆ ಒಬ್ಬೊಬ್ಬರು ರೆಪ್ರೆಸೆಂಟೇಷನ್ಸ್ ಇದ್ರು. ವಿತ್ ದಿಸ್ ಆ್ಯಂಡ್ ಆಲ್ಸೋ ಸೈಮನ್ ಕಮಿಷನ್ ಕೊಟ್ಟಿದ್ದ ಫೀಡ್ಬ್ಯಾಕ್ಸ್ನು ಕೂಡ ಇದ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ರು. ದಿಸ್ ಆ್ಯಕ್ಟ್ ವಾಸ್ a result of 3 round table conferences and also the report of Simon Commission, and some joint select committees kuda ittu. Some committees were also there, joint select committees kuda ittu. Based on all the recommendations, Government of India Act 1935 was produced. And the major feature is this is the biggest or lengthiest act. This is the biggest or lengthiest act that was passed by Britishers for India. ಇಂಡಿಯನ್ಸ್ಗೋಸ್ಕರ ಮಾಡಿದ ಎಲ್ಲ ಆ್ಯಕ್ಟಲ್ಲಿ ಇದೆಲ್ಲದಕ್ಕಿಂತ ದೊಡ್ಡ ಡಾಕ್ಯುಮೆಂಟ್ ಆಗಿತ್ತು. ಆ್ಯಂಡ್ ದಿಸ್ ಇಸ್ ದ ಸೇಮ್ ಡಾಕ್ಯುಮೆಂಟ್ ದಟ್ ಬಿಕೇಮ್ ಅ ಸ್ಟ್ರಾಂಗ್ ಪಿಲ್ಲರ್ ಫಾರ್ ಅವರ್ ಕರೆಂಟ್ ಕಾನ್ಸ್ಟಿಟ್ಯೂಷನ್. ವೆನ್ ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಡ್ರಾಫ್ಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ಅಸ್, ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವಾಗ ರೆಡಿ ಆಗ್ತಿತ್ತು ಅಲ್ವಾ, ಮುಂದೆ ಗೊತ್ತಾಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಟುಕ್ ಅ ಲಾಟ್ ಆಫ್ ಪ್ರಾವಿಷನ್ಸ್ ಡೈರೆಕ್ಟ್ಲಿ ಫ್ರಮ್ ದಿಸ್ ಆ್ಯಕ್ಟ್. ಇವಾಗ ನಮ್ಮ ಹತ್ರ ಇರೋ ಕಾನ್ಸ್ಟಿಟ್ಯೂಷನ್ ಇದ್ರ ಮೇಲೂ ಕೂಡ ಬೇಸಿಸ್ ಆಗಿದೆ. ಆ್ಯಂಡ್ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್ ಬೋತ್ ಇನ್ ಕೇಸ್ ಆಫ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪರ್ಸ್ಪೆಕ್ಟಿವ್. ಎರಡರ ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆ್ಯಕ್ಟ್. ಸೊ ಇದನ್ನು ಸ್ವಲ್ಪ ಜಾಸ್ತಿ ಮಾತಾಡೋಣ. ಸಿ ವಾಟ್ ಆರ್ ದ ಡಿಮಾಂಡ್ಸ್ ಅಂತ ಹೇಳ್ತಾನೆ. ವಾಟ್ ಆರ್ ದ ಮೇಜರ್ ಡಿಮಾಂಡ್ಸ್ ದಟ್ ವೇರ್ ಮೇಡ್ ಇನ್ RTC 1, 2, 3, ರೌಂಡ್ ಟೇಬಲ್ ಕಾನ್ಫರೆನ್ಸ್ 1, 2, 3. ಡಿಮಾಂಡ್ಸ್ ಏನಿರುತ್ತೆ ಅಂದರೆ ಎವ್ರಿ ಒನ್ ವಾಂಟೆಡ್ ಪ್ರಾವಿನ್ಷಿಯಲ್ ಆಟೋನಮಿ ಬೇಕಿತ್ತು. ನೋಡಿ, ರೌಂಡ್ ಟೇಬಲ್ ಕಾನ್ಫರೆನ್ಸ್ 1, 2, 3 ನಾನು ಎಕ್ಸ್ಪ್ಲೇನ್ ಮಾಡಲಿಲ್ಲ ಡೆಪ್ತ್ ಆಗಿ, ಇವಾಗ ಮಾಡ್ತಾ ಇದ್ದಾನೆ. ಆ್ಯಂಡ್ ಸೆಕೆಂಡ್ ಒನ್ ವಾಸ್ ಡಯಾರ್ಕಿ ವಾಸ್ ಟು ಬಿ ರಿಮೂವ್ಡ್. ಇದನ್ನು ಕೂಡ ಕೇಳಿದ್ರು, ಟು ರಿಮೂವ್ ದ ಡಯಾರ್ಕಿ. ದಿಸ್ ವಾಸ್ ಆಲ್ಸೋ ದ ಡಿಮಾಂಡ್. ಬೈಕ್ಯಾಮರಲ್ ಲೆಜಿಸ್ಲೇಚರ್. ಆ್ಯಂಡ್ there was one more major demand, that for the justice we want a court, that is federal court. After that, Indian Council elections made to be direct. Idu one of the major demands that were made was franchise antare idna, universal adult franchise, that is everyone should be given the right to vote. ಇಷ್ಟು ದಿನ ಇಂಡೈರೆಕ್ಟ್ ಎಲೆಕ್ಷನ್ಸ್ ಇತ್ತು, ಸೊ ಇವಾಗ ಡೈರೆಕ್ಟ್ ಎಲೆಕ್ಷನ್ಸ್ ಬೇಕಂತನೂ ಡಿಮಾಂಡ್ ಇತ್ತು. ಆ್ಯಂಡ್ ದೇರ್ ವರ್ ಸಮ್ ಡಿಮಾಂಡ್ಸ್ ಆನ್ ರಿಆರ್ಗನೈಸೇಷನ್ ಆಫ್ ದ ಸ್ಟೇಟ್ಸ್. ಪಂಜಾಬಿಂದ ಸಿನ್ನ ಸಪ್ರೇಟ್ ಮಾಡಿ, ನಾರ್ತ್ ವೆಸ್ಟ್ ಫ್ರಂಟಿಯರ್ಸ್ನ ಸಪ್ರೇಟ್ ಮಾಡಿ, ಬೆಂಗಾಲ್ ಕಟ್ಕೊಡಿ. ದೇ ವರ್ ಲಾಟ್ ಆಫ್ ಡಿಮಾಂಡ್ಸ್. ಸೊ ದೀಸ್ ವರ್ ದ ಮೇಜರ್ ಡಿಮಾಂಡ್ಸ್ ವಿಚ್ ವೇರ್ ಫುಲ್ಫಿಲ್ಡ್. ಸೊ ಪ್ರಾವಿನ್ಷಿಯಲ್ ಅಟೋನಮಿ ಅಂದರೆ ದಟ್ ಪ್ರಾವಿನ್ಸಸ್ ಇದೆ ಅಲ್ವಾ, ಬೆಂಗಾಲ್ ಪ್ರಾವಿನ್ಸ್ ಆಗಿರಲಿ, ಮಡ್ರಾಸ್ ಪ್ರಾವಿನ್ಸ್ ಆಗಿರಲಿ, ಇಲ್ಲಾಂದರೆ ನಮ್ಮ ಬಾಂಬೆ ಪ್ರೆಸಿಡೆನ್ಸಿ ಆಗಿರಲಿ, ದೀಸ್ ಪ್ರಾವಿನ್ಸಸ್ ನೀಡೆಡ್ ಅಟೋನಮಿ ಅಂದರೆ ದ ಪವರ್ ಟು ಸೆಲ್ಫ್ ರೂಲ್. ಜಾಸ್ತಿ ಇಂಟರ್ಫಿಯರೆನ್ಸ್ ಇಲ್ಲದೆ ಇಂಡಿಯನ್ಸ್ ವಾಂಟೆಡ್ ಟು ಟೇಕ್ ರೂಲ್ ಆಫ್ ದಿಸ್ ವಾಸ್ ಪಾರ್ಷಿಯಲಿ ಫುಲ್ಫಿಲ್ಡ್. ಆ್ಯಂಡ್ ಡಯಾರ್ಕಿ ಟು ಬಿ ರಿಮೂವ್. ಡಯಾರ್ಕಿ ಗೊತ್ತಿದೆಯಾ? ಟ್ರಾನ್ಸ್ಫರ್ಡ್ ಲಿಸ್ಟ್ ಆ್ಯಂಡ್ ರಿಸರ್ವ್ಡ್ ಲಿಸ್ಟ್ were kept in hold of Governor General and governors. Transferred list was given to Indians. This was removed at provinces in 1935 Act. Removed this from provinces and implemented it in center. Centrally diarchy bantu 1935 Act alli, and provinces alli tagadagadru. Bicameral legislature andre two houses. This act implemented bicameral legislature at the central kuda bantu. Okay, ಅಲ್ಲಿವರೆಗೂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇತ್ತು, ಈಗ ಸೆಂಟ್ರಲ್ ಅಸೆಂಬ್ಲಿ ಆಯಿತು. ಒನ್ ವಾಸ್ ಸೆಂಟ್ರಲ್ ಅಸೆಂಬ್ಲಿ ಅಂತ ಕರಿಬೋದು. ದಿಸ್ ಈಸ್ ಯುವರ್ ಲೋವರ್ ಹೌಸ್ ಆ್ಯಂಡ್ ಸೆಂಟರ್ ಫಾರ್ ಸ್ಟೇಟ್ ಹೌಸಸ್ ಕೂಡ ಇತ್ತು. ಆ್ಯಂಡ್ ನೆಕ್ಸ್ಟ್ ಬೈಕ್ಯಾಮ್ರಲ್ ಲೆಜಿಸ್ಲೇಚರ್ ಹೆಸರು ಹೇಳ್ಬಿಡ್ತಾನೆ ನೋಡಿ. ಒನ್ ಈಸ್ ಕಾಲ್ಡ್ ಎಸ್ ಫೆಡರಲ್ ಅಸೆಂಬ್ಲಿ, ಬರ್ದಿಟ್ಕೊಳ್ಳಿ ಬೇಕಿದ್ರೆ. ಲೋವರ್ ಹೌಸ್ ಅಂತ ಏನು ಕರಿತೀವಿ ನಾವು ಲೋಕಸಭಾನ, ಇಟ್ ವಾಸ್ ಕಾಲ್ಡ್ ಎಸ್ ಫೆಡರಲ್ ಅಸೆಂಬ್ಲಿ. ಆ್ಯಂಡ್ ಅಪ್ಪರ್ ಹೌಸ್ನ ಅವರು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರಿತಿದ್ರು, ಕೌನ್ಸಿಲ್ ಆಫ್ ಸ್ಟೇಟ್ಸ್. These two houses were created in the center. Initially ಇದು ಪ್ರಾವಿನ್ಷಿಯಲ್ ಲೆವೆಲ್ ಅಲ್ಲಿ ಇತ್ತು, ಈಗ ಇದು ಸೆಂಟ್ರಲ್ ಲೆವೆಲ್ಗೆ ಹೊರಟಾಯಿತು. ದಿಸ್ ವಾಸ್ ಒನ್ ಮೋರ್ ಥಿಂಗ್. ಫೆಡರಲ್ ಕೋರ್ಟ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಾಸ್ ಇಂಪ್ಲಿಮೆಂಟೆಡ್ ಇನ್ 1935. ದಿಸ್ ವಾಸ್ ಸ್ಟಾರ್ಟೆಡ್ ಕನ್ಸ್ಟ್ರಕ್ಟಿಂಗ್ ಇನ್ ಡೆಲ್ಲಿ. ಇದು ಕೂಡ ಆಯಿತು. ಆ್ಯಂಡ್ ಫ್ರಾಂಚೈಸ್ ಡೈರೆಕ್ಟ್ ಎಲೆಕ್ಷನ್ಸ್ನ ಕೂಡ ಕೊಟ್ಟರು. ಸೊ ದೀಸ್ ಆರ್ ದ ಮೇಜರ್ ರಿಫಾರ್ಮ್ಸ್ ದಟ್ ವರ್ ಗಿವನ್ ಇನ್ 1935 ಆ್ಯಕ್ಟ್. ಆ್ಯಂಡ್ ಇನ್ನೂ ಬೇಕಿದ್ರೆ ದಿಸ್ ಈಸ್ ದಿ ಲಾಂಗೆಸ್ಟ್ ಡಾಕ್ಯುಮೆಂಟ್. ಎಲ್ಲದನ್ನೂ ನಾನು ಕವರ್ ಮಾಡೋಕ್ಕಾಗಲ್ಲ. ನಾನು ಕವರ್ ಮಾಡ್ತಾ ಕೂತ್ಕೊಂಡ್ರೆ ಇದಕ್ಕೆ ಒಂದು 10 ಗಂಟೆ ವೀಡಿಯೋ ಮಾಡಬೇಕಾಗತ್ತೆ. ಎಷ್ಟಾಗತ್ತೆ ಅಷ್ಟು ನೆನ್ಪಿಟ್ಕೊಳ್ಳಿ. ದ ಕೀ ಇಂಪಾರ್ಟೆಂಟ್ ಥಿಂಗ್ಸ್ನ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಎಲ್ಲರಿಗೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ 1 ಸೆಕೆಂಡ್,
ಇನ್ನೂ ಏನೇನು ಚೇಂಜಸ್ ಇದೆ ಅಂತಲೂ ಹೇಳೇ ಬಿಡ್ತೇನೆ. ನೋಟ್ಸ್ ಸಿಗ್ತಿಲ್ಲ, ಸ್ಯಾಲಿಬಿ ಫೈನ್. ಇದ್ರ ಮೇಲೆ ಒಂದು ವೀಡಿಯೋನೇ ಮಾಡ್ತೇನೆ ಬಿಡಿ. ಆ್ಯಕ್ಟ್ಸ್ ಆ್ಯಂಡ್ ಇದ್ರ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಇದೆ. ಸಾರಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂತ ಪಾಲಿಟಿ ಸೀರೀಸಲ್ಲಿ ನಾನು ವಿಡಿಯೋ ಮಾಡಿದ್ದೇನೆ. ಓಕೆ, ಅಲ್ಲಿ ಹೋಗಿ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆಲ್ ದ ಆ್ಯಕ್ಟ್ಸ್ ಫ್ರಮ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟಿಂದ 1947 ಇಂಡಿಪೆಂಡೆನ್ಸ್ ಆ್ಯಕ್ಟ್ವರೆಗೂ ಇಲ್ಲಿ ಮಿಸ್ ಆಗಿರುವಂಥ ಕೆಲವೊಂದು ಪಾಯಿಂಟ್ಸ್ ಆ ವಿಡಿಯೋದಲ್ಲಿದೆ, ಪಾಲಿಟಿ ಸೀರೀಸಲ್ಲಿದೆ. ನೀವು ಅಲ್ಲಿ ನೋಡಿ ಆ್ಯಡ್ ಆನ್ ಮಾಡ್ಕೋಬೋದು. ಓಕೆ, so this is all about Government of India Act 1935. This was an act made to give India self-rule, better self-rule anta helbodu, but still Indians were disappointed with this act because we wanted Swaraj, namge Swaraj bekittu, we wanted independence, ಎರಡು ಕೊಟ್ಟಿಲ್ಲ, we were still under the control of British ಅಂತಾನೆ ಈ ಆಕ್ಟ್ ಕೂಡ ಕೊಟ್ಟು. So this act was also a disappointment for the Indians. This is about Government of India Act 1935 plus one more thing, communal electorates ಇತ್ತಲ್ವಾ, communal electorates, even that thing was not removed, even that was kept. Communal Hindusಗೆ, Muslimsಗೆ separate electorate, Christiansಗೆ separate electorate. We started in 1919 by parliamentary reforms, then it was extended in 1909 parliamentary reforms, 1919 Montagu-Chelmsford reforms ಅಲ್ಲಿ ಏನು ಸ್ಟಾರ್ಟ್ ಆಗಿತ್ತು ಡಿವೈಡ್ ಆ್ಯಂಡ್ ಕಾಂಕರ್, it was still there till 1935. ಇನ್ನು ಇತ್ತಾನೆ ಇತ್ತು, they didn't remove it. So this is all about Government of India Act 1935, which is a result of 3 roundtable conferences, Simon Commission and Joint Select Committees, and one of the lengthiest written document that was made by Britishers for the welfare of India antane karibodu, because in 1928 Nehru report was made, adu kuda agittu nenpide alva, and then Swaraj was opted in 26th January 1929 in Lahore session, and after that every year Independence Day was celebrated. Britishers ge ello one kade pressure ittu, because of that they gave this act, but still this act couldn't satisfy all the demands of Indians. And yes, there was one more provision, federation na create ಮಾಡಬೇಕಂತ ಇದ್ರು, creation of federation, that is all the princely states and British provinces coming together to form one government, but even this act failed to create a federation. So 1935 act can also be called as a failure because it failed to satisfy the lot of people including INC, because INC vishayಕ್ಕೆ ಬಂದ್ರೆ they didn't even attend 2 round table conferences, so how were their demands fulfilled? So even this went on to be a failure. ಇದಾದ್ಮೇಲೆ ನೆಕ್ಸ್ಟ್ ಬರೋ ಇವೆಂಟ್ ಇಸ್ ಅ ಕಾಂಟೆಂಪ್ರರಿ ಇವೆಂಟ್, ದಟ್ ಈಸ್ ವರ್ಲ್ಡ್ ವಾರ್ 2 ಸ್ಟಾರ್ಟ್ ಆಗುತ್ತೆ 1939 ಅಲ್ಲಿ. ಸೊ ಬನ್ನಿ ಅದ್ರ ಬಗ್ಗೆ ನೋಡೋಣ. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಇವೆಂಟ್ ದಟ್ ಹ್ಯಾಪನ್ಡ್ ಇನ್ ದ ವರ್ಲ್ಡ್ ವಾರ್ 2 ಸ್ಟಾರ್ಟ್ ಆಗಿದ್ದು 1939 ಇಂದ 1945 ವರೆಗೂ. ಸೊ ವರ್ಲ್ಡ್ ವಾರ್ 2 ಫಸ್ಟ್ ಆಫ್ ಆಲ್ ಪಾರ್ಟೀಸ್ ಹೇಳ್ಬಿಡ್ತೇನೆ. ದ ಫೈಟರ್ಸ್ ಹೂ ಫಾಟ್ ದ ವಾರ್, ಒನ್ ಸೈಡ್ ಇಟ್ ವಾಸ್ ಆಕ್ಸಿಸ್ ಪವರ್, one party was called as Axis power, the other party was called as Allied powers. Axis power versus Allied powers. Axis powers ಅಲ್ಲಿ ಇದ್ದಿದ್ದಂಥ parties, one was Germany, which was led by the great Adolf Hitler, Italy and Japan. This was one particular party, versus France, United Kingdom, ಅದೇ ನಮ್ಮ ಇಂಗ್ಲೆಂಡ್, USA and parts of China ಕಂಪ್ಲೀಟ್ ಆಗಿರಲಿಲ್ಲ, ಬಟ್ ಸ್ವಲ್ಪ ಪಾರ್ಟಲ್ಲಿ ಚೈನಾದು ಕಾಂಟ್ರಿಬ್ಯೂಷನ್ ಇತ್ತು. ಇಟ್ ವಾಸ್ ಇನಿಷಿಯಲಿ ದ ಸ್ಟಾರ್ಟ್ ಆಫ್ ವಾರ್. ವೆನ್ ವಾರ್ ಸ್ಟಾರ್ಟೆಡ್, Germany, Italy, Japan were facing against the France, UK and USA. Situation ಅರ್ಥ ಮಾಡ್ಕೊಳ್ಳಿ. The situation when this world war started in 1939, Government of India Act that was passed in 1935 was not satisfied by Indians. So Indiansಗೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ನೋವಿತ್ತು. One thing it is there. And next thing you should know, during the World War I, when it started 1914 to 1918, some of the leaders felt that if we help Britishers ಗೆ ನಾವು ಸ್ವಲ್ಪ ಸಹಾಯ ಮಾಡಿದ್ರೆ ಆಫ್ಟರ್ ದ ವಾರ್ ಅವ್ರಿಗೆ ನಮಗೆ ಬೇಕಾಗಿದ್ದು ಕೊಡ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಆಸ್ ಎ ರಿಟಾಲಿಯೇಷನ್ 1919 ಅಲ್ಲಿ ಬಂದಿದ್ದು Montagu-Chelmsford reforms was a total failure, because of which Rowlatt Act was passed, ನೆನಪಿದೆಯಾ, Jallianwala Bagh massacre, due to which non-cooperation movement was passed by Gandhi, which ended in 1922 due to Chora Chora incident. ಸೊ ವರ್ಲ್ಡ್ ವಾರ್ 1 ಅಲ್ಲಿ ಬ್ರಿಟಿಷರ್ಸ್ ನಮಗೆ ಬೇಕಾಗಿದ್ದು ಕೊಟ್ಟಿರಲಿಲ್ಲ. ಈ ನೆನಪುಗಳು ಕೂಡ ಮೈಂಡಲ್ಲಿ ಇರುತ್ತೆ ಅಲ್ಲ, ಓಲ್ಡ್ ಮೆಮೊರೀಸ್ ಅಂತಾರಲ್ಲ, ಇದು ಕೂಡ ನಮ್ಮ ಇಂಡಿಯನ್ ಲೀಡರ್ಸ್ ತಲೆಯಲ್ಲಿ ಇತ್ತು. ಸೊ ನಾವು ಇನ್ ದಿಸ್ ಟೈಮ್ ದೆರ್ ವಾಸ್ ಒನ್ ಮೋರ್ ಲೀಡರ್ ಹೂಸ್ ನೇಮ್ ಐ ಶುಡ್ ಡೆಫಿನೆಟ್ಲಿ ಟೇಕ್, ನೇತಾಜಿ ಸುಭಾಷ್ ಚಂದ್ರ ಬೋಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್. This is the time I think I should talk about Netaji Subhash Chandra Bose. Netaji Subhash Chandra Bose was the president of INC in 1939. ಅವರ ಪತ್ನ ರಿಸೈನ್ ಮಾಡಿ, he resigns it and walks off from INC. ನೋಡಿ, ನಾನು ನಿಮ್ಗೆ ಹೇಳಿದ್ದೆ ಸ್ವಲ್ಪ, let's talk about a small background.
Netaji Subhash Chandra Bose joined INC in 1921, whereas Jawaharlal Nehru joined in 1919. He was supported by nepotism by Motilal Nehru, who was his father, of course, Jawaharlal Nehru. And since both of them belonged to the moderate mindset, Mahatma Gandhi or support kuda ivrigittu. But in case of Nehru, 1921, resigned from Imperial Civil Services voluntarily and joined INC Youth INC party. He had to go on ಸ್ವಲ್ಪ ಸ್ಟ್ರಗಲ್ಸ್ ಇತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸಲ್ಲಿ, ಬಿಕಾಸ್ ಡೆಫಿನೆಟ್ಲಿ ನೋ ನೆಪೋಟಿಸಮ್ ಅಂತ ಇವ್ರ ತಲೆ ಮೇಲೆ ಇರಲಿಲ್ಲ. ಸೆಲ್ಫ್ ಮೇಡ್ ಹೀರೋ ಅಂತಾನೆ ಹೇಳ್ಬೋದು. ಇಟ್ ಟುಕ್ ಸಮ್ ಟೈಮ್ ಫಾರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟು ಗೇನ್ ಲೈಮ್ ಲೈಟ್, ಅಂದರೆ ಸ್ವಲ್ಪ ಟೈಮ್ ಹಿಡಿತು. ಇವರು 1929 ಜವಾಹರ್ಲಾಲ್ ನೆಹರು ಬಿಕೇಮ್ ದ ಹೆಡ್ ಆಫ್ ಲಾಹೋರ್ ಸೆಷನ್ ಆ್ಯಂಡ್ ಕಾಲ್ಡ್ ಫಾರ್ ಪೂರ್ಣ ಸ್ವರಾಜ್. ನೆನಪಿದೆಯಾ? ಪೂರ್ಣ ಸ್ವರಾಜ್ ವಾಸ್ ಆಪ್ಟೆಡ್ in 26th January 1929. But in case of in case of Netaji Subhash Chandra Bose, it took some time. But due to his absolute mindset, our talent, our hidden secrets in the our leadership qualities in the, he started gaining respect in INC. And in 1938, he became the leader. He became the president of INC. Okay, but Mahatma Gandhi ಅವ್ರಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೂ ಕಾನ್ಫ್ಲಿಕ್ಟ್ಸ್ ಇರ್ತಾ ಇತ್ತು, ಬಿಕಾಸ್ ಬೋಸ್ ವಾಸ್ ಹ್ಯಾವಿಂಗ್ ದ ಐಡಿಯಾಸ್ ಆಫ್ ಎಕ್ಸ್ಟ್ರೀಮಿಸ್ಟ್, ಹೊಡೆದಾಡ್ಕೊಂಡೇ ಇಂಡಿಪೆಂಡೆನ್ಸ್ ತಗೊಳ್ಳೋಣ ಅಂತ. ಆ್ಯಂಡ್ ಮಹಾತ್ಮ ಗಾಂಧಿ ಸತ್ಯಾಗ್ರಹ ಮಾಡಿ ತಗೊಳ್ಳೋಣ ಅಂತಿದ್ರು. ಡ್ಯೂ ಟು ವಿಚ್ ಇಟ್ ಕ್ರಿಯೇಟೆಡ್ ಸಮ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸುಭಾಷ್ ಚಂದ್ರ ಬೋಸ್ ಕ್ವಿಟ್ INC. He left INC and then he went on to do his own style ಅಂತಾನೆ ಹೇಳ್ಬೋದು. ನೇತಾಜಿ ಸುಭಾಷ್ ಚಂದ್ರ ಬೋಸ್ is an unsung hero. ನೆನ್ಪಿಟ್ಕೊಳ್ಳಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ is an unsung hero in the struggle of Indian independence. ಇವ್ರ ಹೆಸರನ್ನ ನೀವು ಅಷ್ಟು ಕೇಳಲ್ಲ. ಒಂದು ಬುಕ್ಕಲ್ಲಿ ಬರತ್ತೆ ಎಲ್ಲೋ ಒಂದು ಕಡೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಲೆಫ್ಟ್ ಟು ಜಪಾನ್ ಅಂಡ್ ಕ್ರಿಯೇಟೆಡ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂಡ್ ಕೇಮ್ ಬ್ಯಾಕ್ ಅಂತ. ಅಬ್ಸಲ್ಯೂಟ್ ರಬಿಶ್. The contribution of Netaji Subhash Chandra Bose has been suppressed by some of the political leaders. So ಈ ವಿಡಿಯೋದಲ್ಲಿ ಐ ವಿಲ್ ಆಲ್ಸೋ ಗಿವ್ ಅನ್ ಅಟೆನ್ಷನ್ ಟು ನೇತಾಜಿ ಸುಭಾಷ್ ಚಂದ್ರ ಬೋಸ್, ಯಾಕಂದರೆ ಅವ್ರು ಇಲ್ಲದೆ ಇದ್ರೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಗ್ತಾ ಇರಲಿಲ್ಲ. ಲೆಟ್ಸ್ ಕಮ್ ಬ್ಯಾಕ್ ಟು ದ ಸ್ಟೋರಿ. ಎಸ್, ಸೊ ಇವಾಗ ಏನಾಗುತ್ತೆ, ಜರ್ಮನಿ, ಇಟಲಿ ಆ್ಯಂಡ್ ಜಪಾನ್ ವರ್ ಲೀಡೆಡ್ ಬೈ ಅಡಾಲ್ಫ್ ಹಿಟ್ಲರ್. ಗೊತ್ತಿರತ್ತೆ, ದ ಫೇಮಸ್ ನಾಸಿ ಡಿಕ್ಟೇಟರ್ ಅಡಾಲ್ಫ್ ಹಿಟ್ಲರ್. ಆ್ಯಂಡ್ ಇಲ್ಲಿದ್ದು ನಮ್ಮ ಇಂಗ್ಲೆಂಡ್, ಫ್ರಾನ್ಸ್, USA. ದ ವಾರ್ ವಾಸ್, ಈಗ ಸ್ವಲ್ಪ ಇಂಡಿಯಾ ಮ್ಯಾಪ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕೆನ್ ಯು ಸಿ ಇಫ್ ದಿಸ್ ಇಸ್ ದ ಇಂಡಿಯಾ ಮ್ಯಾಪ್? ನನಗೆ ಬಿಡ್ಸೋಕಷ್ಟು ಬರಲ್ಲ ಗುರು, ಬೇಜಾರು ಮಾಡ್ಕೋಬೇಡಿ. ಇದು ಗುಜರಾತ್ ಅಂತ ಅಂದ್ಕೊಳ್ಳಿ. ಜಪಾನ್ ಇಲ್ಲಿ ಬರುತ್ತೆ, ಗೊತ್ತಿದೆಯಾ? ಜಪಾನ್ ಈಸ್ ಹಿಯರ್, ಇಫ್ ಇನ್ ಕೇಸ್ ನಿಮ್ಗೆ ವರ್ಲ್ಡ್ ಮ್ಯಾಪ್ ಗೊತ್ತಿದ್ರೆ. ಸೊ ನಾವು ಸಿನ್ಸ್ ಜಪಾನ್ ಈಸ್ ಫೈಟಿಂಗ್ ಅಗೇನ್ಸ್ಟ್ ಯುನೈಟೆಡ್ ಕಿಂಗ್ಡಮ್, ಆಸ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ಹಿಯರ್, ಜಪಾನ್ ಇಲ್ಲಿದೆ. ದೇ ವಾಂಟೆಡ್ ಟು ಮಾರ್ಚ್ ಥ್ರೂ ಬರ್ಮಾ ಆ್ಯಂಡ್ ಕಾಂಕರ್ ಇಂಡಿಯಾ. It was a clear-cut possibility that Japan would march and conquer India. So ಇದರಿಂದ ಏನಾಯಿತು, ಬ್ರಿಟಿಷರ್ಸ್ ಹ್ಯಾಡ್ ಅ ಫಿಯರ್ ದಟ್ ದೇ ವುಡ್ ಲೂಸ್ ಇಂಡಿಯಾ. ಅವ್ರಿಗೆ ಸ್ವಲ್ಪ ಭಯ ಇತ್ತು, ಇಂಡಿಯಾನ ಲೂಸ್ ಮಾಡ್ತೇವೆ ಅಂತ. ಆ್ಯಂಡ್ 1939 when the war started, without even seeking the permission of Indians, United Kingdom announced that India will fight for us. ಹೇಳ್ದೆ ಕೇಳ್ದೆ ಭಾರತ ನಮಗೋಸ್ಕರ ಹೊಡೆದಾಡತ್ತೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ವೈಸ್ರಾಯ್ ಇಲ್ಲಿಂದಗೋ. ಅನ್ಫಾರ್ಚುನೇಟ್ಲಿ ಇಂಡಿಯಾ ವಾಸ್ ನಾಟ್ ರೆಡಿ. ನಮ್ಮ ಭಾರತೀಯರು ರೆಡಿ ಇರಲಿಲ್ಲ. ಅವರಿಗೆ 1914 to 18 ಆಗಿದ್ದು ಹಳೆ ನೆನಪೆಲ್ಲ ಇತ್ತು. ಸೊ ನೌ ದೇ ವರ್ ಲೈಕ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್, ಇಫ್ ಯು ವಾಂಟ್ ಅವರ್ ಸಪೋರ್ಟ್, ಗಿವ್ ಅಸ್ ವಾಟ್ ವಿ ವಾಂಟ್. ಇದು ಮಾತ್ರ ಕ್ಲಾರಿಟಿ. ಆ್ಯಂಡ್ ನಿಮ್ಗೊಂದು ವಿಷಯ ಗೊತ್ತಿರಬೇಕು, ಯಾವ್ದಾದ್ರು ಯುದ್ಧ ನಡೆದ್ರೆ the important thing that you need is man force ಅಂದ್ರೆ soldiers, and you need money to fund the war funding ಗೆ ವೆಪನ್ಸ್ ಬೇಕು, ಆರ್ಮರಿ ಬೇಕು, ಫುಡ್ ಬೇಕು, ಮೆಡಿಕಲ್ ಬೇಕು. ಸೊ ದುಡ್ಡು ಬೇಕು, ಮ್ಯಾನ್ ಫೋರ್ಸ್ ಕೂಡ ಬೇಕು. ಓಕೆ, ಬೇರೆ ಏನು ಅನ್ಕೋಬೇಡಿ, ಮ್ಯಾನ್ ಫೋರ್ಸ್ ಆ್ಯಂಡ್ ಮನಿ. ಬಟ್ ಅನ್ಫಾರ್ಚುನೇಟ್ಲಿ ಇಂಗ್ಲೆಂಡ್ ವಾಸ್ ಸಫರಿಂಗ್. ಇನಿಷಿಯಲ್ ಡೇಸಲ್ಲಿ when the world war started, these people were having an extreme lead because of the dictatorship of Adolf Hitler. He was conquering the world. Adolf Hitler ಎಷ್ಟು ಚೆನ್ನಾಗಿ ಕಾಂಕರ್ ಮಾಡಿದ ಅಂದರೆ, ಫ್ರಾನ್ಸ್, US and UK fell into the knees. ಸೋಲ್ತಾ ಹೋದ್ರು, they were losing. In the meanwhile, there was one more person, Bose, ಹೇಳ್ದೆ ಅಲ್ವಾ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. He told that this is the right time to strike. ಯಾಕಂದರೆ ನೋಡಿ, when the enemy is weak, ನಮ್ಮ ಶತ್ರು ವೀಕ್ ಆಗಿದ್ದಾಗಲೇ ನಾವು ಅವನ್ನ ಹೊಡಿಬೇಕು ಅನ್ನೋದು ಬೋಸ್ ಅವ್ರದ್ದು ಮೆಂಟಾಲಿಟಿ ಆಗಿತ್ತು. ಬಟ್ ಮಹಾತ್ಮ ಗಾಂಧಿ ಅವ್ರದ್ದು ಬೇರೆ ಮೆಂಟಾಲಿಟಿ ಆಗಿತ್ತು. ಹಿ ವಾಸ್ ಲೈಕ್, ಅವರ್ ಬ್ರಿಟಿಷ್ ಆಫೀಸರ್ಸ್ ಆರ್ ಇನ್ ರಿಸ್ಕ್, ಅವರಿಗೆ ಕಷ್ಟ ಆಗ್ತಿದೆ, ಈ ಟೈಮಲ್ಲಿ ನಾವು ಹೊಡೆದಾಡಬಾರ್ದು, ಅವರಿಗೆ ಸಹಾಯ ಮಾಡಬೇಕು ಅಂತ
was the support given by Mahatma Gandhi's ideology? War was the methodology given by Subhash Chandra Bose. ನೀವೇ ಹೇಳಿ, ಯುದ್ಧ ಮಾಡಿ ಫ್ರೀಡಮ್ ತಗೋಬೋದಾ ಈ ಟೈಮಲ್ಲಿ, ಇಲ್ಲ ಹೆಲ್ಪ್ ಮಾಡಿ ತಗೋಬೋದಾ? ವಿಚ್ ಒನ್ ಲುಕ್ಸ್ ಬೆಟರ್? ಡೆಫಿನೆಟ್ಲಿ ದಿಸ್ ಅಪ್ರೋಚ್ ವಾಸ್ ಬೆಟರ್, ಡ್ಯೂ ಟು ವಿಚ್ ಬೋಸ್ ಲೀವ್ಸ್ ಇಂಡಿಯಾ ಆ್ಯಂಡ್ ಗೋಸ್ ಟು ಜರ್ಮನಿ. ಅಲ್ಲಿ ಏನಾಯ್ತು ಅಂತ ಸ್ವಲ್ಪ ಮುಂದೆ ಬಂದಾಗ ಹೇಳ್ತಾನೆ. ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಫ್ರಮ್ ಹಿಯರ್ ಆನ್ ಬೋಸ್ ಈಸ್ ಔಟ್ ಆಫ್ ಇಂಡಿಯಾ. ಬೋಸ್ ಅವ್ರ INC ಬಿಟ್ಟು ಭಾರತದಿಂದ ಹೊರಗೆ ಬರ್ತಾರೆ. ಹಿ ವಾಸ್ ಕೆಪ್ಟ್ ಇನ್ ಹೋಮ್ ಅರೆಸ್ಟ್, ಬಟ್ ಹಿ ಎಸ್ಕೇಪ್ಸ್ ಆ್ಯಂಡ್ ಗೋಸ್ ಔಟ್ ಆಫ್ ಇಂಡಿಯಾ. ವೆರ್ ಇಸ್ ಮಹಾತ್ಮ ಗಾಂಧಿ ಸ್ಟೇಸ್ ಇನ್ಸೈಡ್ ಇಂಡಿಯಾ ಆ್ಯಂಡ್ ಹಿ ಫಾಲೋಸ್ ಇಸ್ ನಾನ್ ವೈಲೆನ್ಸ್ ಸತ್ಯಾಗ್ರಹ ಮೆಥಡ್ಸ್. ನಾನ್ ವೈಲೆನ್ಸ್ ಸತ್ಯಾಗ್ರಹ ಮಹಾತ್ಮ ಗಾಂಧಿ ಅವ್ರು ಫಾಲೋ ಮಾಡ್ತಾರೆ, ಯುದ್ಧ ಮಾಡೋಣ ಅಂತ ಬೋಸ್ ಹೊರಡ್ತಾರೆ. ದಿಸ್ ಇಸ್ ದ ಐಡಿಯಾಲಜಿ ಡಿಫ್ರೆನ್ಸ್. ದಿಸ್ ಡಿಫ್ರೆನ್ಸ್ ಮೇಡ್ ದ ಕ್ರ್ಯಾಕ್ ಇನ್ INC, ಫಾರ್ ವಿಚ್ INC ಇಂದ ಬೋಸ್ ಅವ್ರು ಕ್ವಿಟ್ ಆಗ್ತಾರೆ ಆ್ಯಂಡ್ ಮಹಾತ್ಮ ಗಾಂಧಿ ಸ್ಟೇಸ್ ಇನ್ಸೈಡ್ ದ ಪವರ್. ನಾನು ಹೇಳಿದೆ ಅಲ್ಲ, ಎಲ್ಲೇ ಮಹಾತ್ಮ ಗಾಂಧಿ ಅವ್ರದ್ದು ರೆಪ್ಯುಟೇಷನ್ ಕೆಳಗೆ ಬರ್ತಾ ಹೋಗ್ತಿದ್ರು, ಹಿ ಯೂಸ್ ಟು ಸಪ್ರೆಸ್ ದ ಅದರ್ ಲೀಡರ್ ಆ್ಯಂಡ್ ಗೆಟ್ ಹಿಮ್ ಔಟ್. ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ನಾನು ಅವ್ರನ್ನ ಡಿಗ್ರೇಡ್ ಮಾಡ್ತಿಲ್ಲ ಗಾಯ್ಸ್, ಬಟ್ ನಿಮ್ಗೆ ಗೊತ್ತಿರಬೇಕು ಈ ವಿಷಯ, ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. 1930s ಅಲ್ಲಿ ವೆನ್ ಹಿಸ್ ಪಾಪ್ಯುಲಾರಿಟಿ ಕೇಮ್ ಡೌನ್, ಹಿ ಕುಡ್ ಹ್ಯಾವ್ ಸೇವ್ಡ್ ಭಗತ್ ಸಿಂಗ್, ಸುಖದೇವ್ ಅಂಡ್ ರಾಜ್ಗುರು. ಹಿ ಟರ್ಮಿನೇಟೆಡ್ ದೆಮ್, ಎಕ್ಸಿಕ್ಯೂಟ್ ಆಗೋದ್ರು. ದಟ್ ಈಸ್ ಆಲ್ಸೋ ದರ್. ಆ್ಯಂಡ್ ಇಫ್ ಯು ರಿಮೆಂಬರ್, ಇವಾಗ ಸುಭಾಷ್ ಚಂದ್ರ ಬೋಸ್ನು ಕೂಡ ಪಾರ್ಟಿನ ಹೊರಗಾಗ್ತಾ ಇದ್ದಾರೆ. Somewhere I think starting from 1917 when Mahatma Gandhi started entering India, I think he was having some enjoyment with his popularity. But when its popularity started coming down, things started going outside. And trust me, Britishers have given open statement after independence that it was not because of Mahatma Gandhi alone we got independence. The only person who was bothering us was Subhash Chandra Bose antane ಹೇಳ್ತಾರೆ. Since Subhash Chandra Bose was torturing them, attacking them, getting the army, fighting, that caused the Britishers to leave India ಅಂತ British officers official statements ಅಲ್ಲೂ ಹೇಳಿದ್ದಾರೆ. So the unsung hero of freedom struggle is Subhash Chandra Bose. So now coming back to the story, Germany, Italy, Japan are going on, France, UK, US is going on. Adolf Hitler ಅವರು ಒಂದು ತಪ್ಪು ಮಾಡ್ತಾರೆ. See, I'll tell you, Adolf, ಅವ್ರ ಹೆಸರು ಸ್ಪೆಲ್ಲಿಂಗೇ ಬರಲ್ವಲ್ಲ ಗುರು, Adolf Hitler. ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು, he goes to Russia, not to Russia but to Germany and meets Adolf Hitler. He goes to Germany and to meet Adolf Hitler because Subhash Chandra Bose had ideology, Shatruvina Shatru, the enemy of enemy becomes our friend anta. And this was the time when Netaji Subhash Chandra Bose met the Adolf Hitler. And our suggestions ಕೊಡ್ತಾರೆ Adolf Hitler ಗೆ, that you keep going on what is going on but help India to liberate. Indiana free ಮಾಡಕ್ಕೆ ನಮಗೆ ಹೆಲ್ಪ್ ಮಾಡಿ. ಜೊತೆಗೆ he gives one more suggestion, that do not attack on Russia. Do not attack on Russia. This was the suggestion given by Bose to Adolf Hitler. Till now, ಇಲ್ಲಿ ನೋಡಿ, ರಷ್ಯಾ ಫೀಲ್ಡ್ ಅಲ್ಲಿ ಎಲ್ಲಿದೆ, ರಷ್ಯಾ ಅಂತ ಎಲ್ಲರೂ ಬರ್ತಿದ್ದೇನೆ, ರಷ್ಯಾ ವಾಸ್ ನಾಟ್ ದೇರ್. ಬಟ್ ಅಡಾಲ್ಫ್ ಹಿಟ್ಲರ್, ಡ್ಯೂ ಟು ದ ಪವರ್ ದಿ ವಾಸ್ ಹ್ಯಾವಿಂಗ್, ಅಡಾಲ್ಫ್ ಹಿಟ್ಲರ್ ಎಷ್ಟು ಪವರ್ಫುಲ್ ಆಗಿದ್ರು ಅಂದ್ರೆ, he makes one mistake, that is he launches the attack on Russia. ಒಂದು ಮಿಸ್ಟೇಕ್ ಮಾಡ್ತಾರೆ ಇಲ್ಲಿ. ಒಂದು ನಿಮಿಷ, ಯಾಕೆ ಕಲರ್ ಚೇಂಜ್ ಆಗ್ತಿಲ್ಲ? ಫೈನ್, ಒಂದು ಸೆಕೆಂಡ್. he launches the attack on Russia. ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ, ಇಫ್ ಯು ವಾಂಟ್ ಟು ಕೀಪ್ ಟ್ರ್ಯಾಕ್, ನೋಡಿ ಅಡಾಲ್ಫ್ ಹಿಟ್ಲರ್ ಅವರು ಪ್ರಪಂಚನ ಕಾಂಕರ್ ಮಾಡಕ್ಕೆ ಹೊರಟಿದ್ರು. he was very very successful until and unless he attacks Russia. The moment he attacks Russia, Stalin was the dictator of Russia, USSR ಅಂತ ಏನು ಕರಿತೀವಿ, it was Stalin. And then Stalin launches the attack back, by which Germany and Axis power starts losing. And in the year 1945 ಅನ್ಕೊಳ್ತಾನೆ, 1945 or 1944, Hiroshima and Nagasaki ಮೇಲೆ USA drops atom bombs, by which World War II comes to an end. But if in case Adolf Hitler had not struck the Russia, definitely today the world map would have looked different. But unfortunately, when Adolf Hitler made his mistake of attacking the greatest nation USSR, war change ಆಗೋಗುತ್ತೆ. Until now Russia was diplomatic. The moment he attacks, Russia joins allied powers and defeats the Germany. This is what overview of world history ಹೇಳಿದಾಗ ಇದರಲ್ಲಿ ಇನ್ ಡೆಪ್ತ್ ಆಗಿ ಹೋಗೋಣ. ಓಕೆ, ಫಾರ್ ನಾವು ಇಂಡಿಯನ್ ಹಿಸ್ಟ್ರಿ ನಿಮ್ಗೊಂದು ಫೀಲ್ಡ್ ಗೊತ್ತಿರಲಿ ಅಂತ. And now coming back to the situation in India during World War, this is in 1939 to 1945. ಇಲ್ಲೇನಾಗ್ತಿತ್ತಂದ್ರೆ, ಲೀಡರ್ಸ್ ವೇರ್ ವೆರಿ ವೆರಿ ಕ್ಲಿಯರ್, ವಿ ವಿಲ್ ಗಿವ್ ಯುವರ್ ಸಪೋರ್ಟ್ ಇಫ್ ಅಂಡ್ ಓನ್ಲಿ ಇಫ್ ಯು ಗಿವ್ ಅಸ್ ಡೊಮಿನಿಯನ್ ಸ್ಟೇಟಸ್ ಅಲ್ಲ ಆರ್ ಇಂಡಿಪೆಂಡೆನ್ಸ್. ಗಿವ್ ಅಸ್ ವಾಟ್ ವಿ ವಾಂಟ್, ದೆನ್ ವಿ ವಿಲ್ ಸಪೋರ್ಟ್ ಅಂತ ದ ಲೀಡರ್ಸ್ ವೇರ್ ಹ್ಯಾವಿಂಗ್ ಕ್ಲಿಯರ್ ಕಟ್ ಐಡಿಯಾ. ಇನ್ ದ ಮೀನ್ ವೈಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಕಾಂಟ್ರಿಬ್ಯೂಷನ್ಸ್ ಹೇಳ್ತಾ ಹೋಗ್ತಾನೆ. ಇದೊಂದು ಅರ್ಥ ಮಾಡ್ಕೊಳ್ಳಿ, ಸುಭಾಷ್ ಚಂದ್ರ ಬೋಸ್ ಅವರು, ಹಿ ಗೋಸ್ ಟು ಜಪಾನ್.
he goes to Japan, he creates Indian National Army. ಇದು ಕೂಡ ನಿಮ್ಗೆ ಗೊತ್ತಿರಬೇಕು. This is called as Indian National Army that was created or handed over to Bose in Japan. He divides INA into 4 regiments. Regiments ಅಂದ್ರೆ troops ಅಂತ ಕರಿಬೋದು, team of battalions. The first regiment, ನೋಡಿ, even after Gandhi doing so much to Bose, he had lot of respect to Mahatma Gandhi. So one regiment was called as Gandhi regiment. He from the INA ಅಂದ್ರೆ ಏನಂತ ಹೇಳ್ತಾನೆ ಫಸ್ಟ್. INA is nothing but prisoners of wars ಇರ್ತಾರಲ್ವಾ, prisoners of war ಅಂದ್ರೆ ಯುದ್ಧ ನಡೆದಾಗ ಯಾರ್ಯಾರು ಅರೆಸ್ಟ್ ಆಗ್ತಾರೆ, all the prisoners of wars who were Indians were collected in Japan ಅಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ prisoners of war ನ, ಯುದ್ಧದಲ್ಲಿ ಸಿಕ್ಕಾಕೊಂಡಿರುವಂತ ಇಂಡಿಯನ್ಸ್. and an army was formed in Japan. ಆ ಜಪಾನ್ ಅಲ್ಲಿ ಫಾರ್ಮ್ ಆಗಿರುವಂತ ಇಂಡಿಯನ್ ಆರ್ಮಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಟೇಕ್ ಓವರ್ ಮಾಡ್ತಾರೆ. ಹಿ ವಾಂಟೆಡ್ ಟು ಯೂಸ್ ದಿಸ್ ಆರ್ಮಿ ಟು ಮಾರ್ಚ್ ಫ್ರಮ್ ಜಪಾನ್ ಅಂಡ್ ಅಟ್ಯಾಕ್ ಟು ಇಂಡಿಯಾ ಸೊ ದಟ್ ಯುನೈಟೆಡ್ ಕಿಂಗ್ಡಮ್ ಬಿಕಮ್ಸ್ ವೀಕ್. ಅದಕ್ಕೋಸ್ಕರ ಅವರು ತಮ್ಮ INA ಇಂಡಿಯನ್ ಆರ್ಮಿನ 4 ಪಾರ್ಟಲ್ಲಿ ಡಿವೈಡ್ ಮಾಡ್ತಾರೆ. ದಿಸ್ ಆರ್ಮಿ ಇಸ್ ಆಲ್ಸೋ ನೋನ್ ಆಸ್ ಫಾರ್ಗಾಟನ್ ಆರ್ಮಿ. ಇದನ್ನ ಫಾರ್ಗಾಟನ್ ಆರ್ಮಿ ಅಂತ ಕೂಡ ಕರೀತಾರೆ, ದ ಗ್ರೇಟ್ ಇಂಡಿಯನ್ ಫಾರ್ಗಾಟನ್ ಆರ್ಮಿ. ಇಂಡಿಯನ್ ನ್ಯಾಷನಲ್ ಆರ್ಮಿ, ಗಾಂಧಿ ರೆಜಿಮೆಂಟ್ ಅಂತ ಒಂದು ಟ್ರೂಪ್ನ ಕ್ರಿಯೇಟ್ ಮಾಡ್ತಾರೆ. ಹಿ ವಾಸ್ ಹ್ಯಾವಿಂಗ್ ಸೋ ಮಚ್ ಆಫ್ ರೆಸ್ಪೆಕ್ಟ್ ಫಾರ್ ಮಹಾತ್ಮ ಗಾಂಧಿ. ಆ ರೆಜಿಮೆಂಟ್ಗೆ ಗಾಂಧಿ ಹೆಸರಿಟ್ಟಿದ್ದಾರೆ. ಒನ್ ಮೋರ್ ರೆಜಿಮೆಂಟ್ ವಾಸ್ ಕಾಲ್ಡ್ ಎಸ್ ನೆಹರು ರೆಜಿಮೆಂಟ್. ಜವಾಹರ್ಲಾಲ್ ನೆಹರು ಅವ್ರ ಹೆಸರು ಕೂಡ ಇಟ್ಟಿದ್ದಾರೆ. ಅಂಡ್ ಥರ್ಡ್ ರೆಜಿಮೆಂಟ್ ವಾಸ್ ಕಾಲ್ಡ್ ಆಸ್ ನೇತಾಜಿ ಸುಭಾಷ್ ರೆಜಿಮೆಂಟ್. ಇದನ್ನ ಸುಭಾಷ್ ರೆಜಿಮೆಂಟ್ ಅಂತ ಇಟ್ರು. ಆಫ್ಟರ್ ದಿಸ್ ದ ಫೋರ್ತ್ ರೆಜಿಮೆಂಟ್ ವಾಸ್ ಕಾಲ್ಡ್ ಆಸ್ ಝಾನ್ಸಿ ರೆಜಿಮೆಂಟ್, giving the respect to the Jhansi Rani Lakshmi Bai because of the 1857 revolt, her contributions to this country. 4 battalions were created, 4 regiments were created: Gandhi Regiment, Nehru Regiment, Subhash Regiment and Jhansi Regiment. This was Indian National Army. Who was the commander? Netaji Subhash Chandra Bose. And Bose had 2 famous slogans. The first slogan is Dilli Chalo. ದಿಲ್ಲಿ ಚಲೋ. ದ ಕಾನ್ಸೆಪ್ಟ್ ಇಸ್ ವೆರಿ ಸಿಂಪಲ್. ದಿಲ್ಲಿ ಚಲೋ ಅಂದರೆ INA ತಗೊಂಡು, ಇಂಡಿಯನ್ ನ್ಯಾಷನಲ್ ಆರ್ಮಿನ ತಗೊಂಡು, ಹಿ ವಾಂಟೆಡ್ ಟು ಮಾರ್ಚ್ ಟು ಡೆಲ್ಲಿ ಆ್ಯಂಡ್ ಕಾಂಕರ್ ಇಟ್ ಆ್ಯಂಡ್ ಡಿಫೀಟ್ ಬ್ರಿಟಿಷರ್ಸ್. ಒಂದಿತ್ತು ಅವ್ರ ತಲೆಯಲ್ಲಿ, ಲೆಟ್ಸ್ ಬ್ರಿಂಗ್ ದ ಆರ್ಮಿ ಆ್ಯಂಡ್ ಡಿಫೀಟ್ ದ ಬ್ರಿಟಿಷರ್ಸ್ ಅನ್ನೋದು ಒಂದು ಸ್ಲೋಗನ್. ಆದರೆ ದ ಸೆಕೆಂಡ್ ಫೇಮಸ್ ಸ್ಲೋಗನ್ ವಿ ಪೀಪಲ್ ಆರ್ ಎಂಜಾಯಿಂಗ್ ಟುಡೇ, ವಿಚ್ ವಿ ಸೇ ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ಆರ್ ರಿಪಬ್ಲಿಕ್ ಡೇ, ಜೈ ಹಿಂದ್. ಜೈ ಹಿಂದ್ ಅಂತ ಏನಿದೆ, ದಿಸ್ ಸ್ಲೋಗನ್ ವಾಸ್ ಆಲ್ಸೋ ಬೈ Netaji Subhash Chandra Bose. He gave 2 famous slogans in the freedom struggle, Delhi Chalo and Jai Hind. And he was the boss. Bose was the commander and chief of the Indian National Army. 4 regiment na takondi he marches to Delhi. Unfortunately, there is some conspiracy that I want to say this also. Unfortunately, there is a conspiracy that he dies in a plane crash. ಅನ್ಫಾರ್ಚುನೇಟ್ ಆಗಿ ಒಂದು ಪ್ಲೇನ್ ಕ್ರ್ಯಾಶ್ ಅಲ್ಲಿ ಇವ್ರ ಮೃತ್ಯು ಆಗತ್ತೆ ಅಂತ ಹೇಳ್ತಾರೆ. But the contributions, but even after his death, trust me, even after his death, INA marched towards their target and started attacking Britishers, due to which Britishers now had to use their ammunitions for attacking INA. ವರ್ಲ್ಡ್ ವಾರ್ ಅಲ್ಲಿ ಅವ್ರದ್ದು ಗ್ರಿಪ್ ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡಿ, ಈ ಪ್ರೆಷರ್ ಕ್ರಿಯೇಟ್ ಮಾಡಿರೋದ್ರಿಂದ, ದಿಸ್ ಪ್ರೆಷರ್ ವಿಚ್ ವಾಸ್ ಕ್ರಿಯೇಟೆಡ್ ಬೈ ನೇತಾಜಿ ಸುಭಾಷ್ ಚಂದ್ರ ಬೋಸ್ is one of the biggest reasons why India has independence today. But the contributions of this hero are hidden in the pages of history because ಹೇಳಕ್ ಇಷ್ಟ ಇಲ್ಲ ನನಗೆ. ಬಟ್ ಆಫ್ಟರ್ 1947 ದ ಗವರ್ನಮೆಂಟ್ ದಟ್ ಕೇಮ್ ಇನ್ ಟು ಪವರ್ ವರ್ INC. ದೇ ಮ್ಯಾನಿಪುಲೇಟೆಡ್ ಅಂತಲೇ ಹೇಳ್ಬೋದು, ಆರ್ ದೇ ಹೈಡೆಡ್ ದ ಕಂಟೆಂಟ್ ಅಂತ ಕೂಡ ಹೇಳ್ಬೋದು. ಐ ಡೋಂಟ್ ವಾಂಟ್ ಟು ಸೇ ದಿಸ್, ಬಟ್ ಅ ಲಾಟ್ ಆಫ್ ಥಿಂಗ್ಸ್ ಆರ್ ಕೆಪ್ಟ್ ಹಿಡನ್. If you read the autobiographies or the histories written by British officers, Indians alla, by Britishers, you can clearly see that the contribution of Netaji Subhash Chandra Bose was at peaks. This hero is responsible for the independent India today. Definitely Satyagraha Ahimseyindanu namak freedom sikkide, but it was only 40%. The remaining 60% was the contribution of revolutionary leaders like Bhagat Singh, Chandrasekhar Azad, Sukhdev, Rajguru and all the people like Bal Gangadhar Tilak ಆಗಿರ್ಬೋದು, ನಮ್ಮ ಲಾಲಾ ಲಜಪತ್ ರಾಯ್ ಆಗಿರ್ಬೋದು, ಅವ್ರ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ಸ್ ಇದೆ. ಆ್ಯಂಡ್ ಡೆಫಿನೆಟ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಇದನ್ನು ಬೋಸ್ ಎರಾ ಅಂತಾನೆ ಕರಿಬೋದು ನೀವು. 1939 ಇಂದ 1945 ವರೆಗೂ ದಿಸ್ ಎರಾ ಕ್ಯಾನ್ ಬಿ ಕಾಲ್ಡ್ ಆಸ್ ಬೋಸ್ ಎರಾ. ಬಟ್ ಈ ಥರ ಏನೂ ಇಲ್ಲ. 1917 ಇಂದ ವಿ ಕಾಲ್ ಇಟ್ ಆಸ್ ಗಾಂಧಿ ಎರಾ. ದೇರ್ ಇಸ್ ನೋ ಮೆನ್ಷನ್ ಆಫ್ ಬೋಸ್ ಇನ್ ದಿಸ್ ಲೈನ್, ಬಟ್ ದಿಸ್ ಇಸ್ ಆಲ್ಸೋ ದೇರ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪರ್ಸ್ಪೆಕ್ಟಿವ್ನ ಕೂಡ ಹೇಳ್ಬೇಕು ಅಂದ್ಕೊಂಡೆ, ಸೊ ಇದನ್ನು ಹೇಳಿದ್ದೇನೆ. ನಾವು ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ, ನಾವು 1939 ಇದ್ವಿ, ವಾಟ್ ಅಂಡ್ ಆಲ್ ಡಿಮಾಂಡ್ಸ್ ಆರ್ ರಿಕ್ವೈರ್ಡ್ ಅಂತ. ಸೊ ಅಲ್ಲಿಂದ ಗಾಂಧಿಯನ್ ವ್ಯೂ ಅಲ್ಲಿ ಮುಂದೆ ತಗೊಂಡು ಹೋಗೋಣ. ಟಿಲ್ ನಾವು ಐ ವಾಸ್ ಟೆಲ್ಲಿಂಗ್ ಇನ್ ಬೋಸ್ ವ್ಯೂ ಬಿಕಾಸ್ ನಿಮ್ಗೆ ಗೊತ್ತಿರಬೇಕು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಕಾಂಟ್ರಿಬ್ಯೂಷನ್ಸ್. ಬಟ್ ನಾವು ಲೆಟ್ಸ್ ಗೋ ಬ್ಯಾಕ್ ಟು ದ ಟೈಮ್ ಲೈನ್ ಆ್ಯಂಡ್ ಸಿ ಹೌ ಥಿಂಗ್ಸ್ ವೆಂಟ್ ಇನ್ ಗಾಂಧಿಯನ್ ಪರ್ಸ್ಪೆಕ್ಟಿವ್. ಓಕೆ.
ಎಸ್, ಸ್ಟೋರಿಯಲ್ಲಿ ಹಿಂದೆ ಬರೋಣ. ನಾವು ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಗಾಂಧಿಯನ್ ಎರಾ. ಸಿ, ಇನ್ 1939 ವರ್ಲ್ಡ್ ವಾರ್ 2 ಸ್ಟಾರ್ಟ್ ಆಗುತ್ತೆ. ಈಗ ವರ್ಲ್ಡ್ ವಾರ್ 2 ಅಂದರೆ ಏನು, ಏನೇನಾಯ್ತು ಎಲ್ಲ ನಿಮ್ಗೆ ಗೊತ್ತಿದೆ. ವರ್ಲ್ಡ್ ವಾರ್ 2 ಅಂತಲೇ ಇಟ್ಕೊಳ್ಳಿ. ವೆನ್ ವರ್ಲ್ಡ್ ವಾರ್ಸ್ 2 ಸ್ಟಾರ್ಟೆಡ್, ದ ವೈಸ್ರಾಯ್ ಆಫ್ ಇಂಡಿಯಾ, ಅವಾಗಿದ್ದ ವೈಸ್ರಾಯ್ ಆಫ್ ಇಂಡಿಯಾ ಲಿನ್ಲಿತ್ಗೋ, or this pronoun Linlithgow, okay, Linlithgow was the viceroy of India, who declared himself that India will fight for UK. ಈ ವರ್ಲ್ಡ್ ವಾರಲ್ಲಿ ಇಂಡಿಯಾ ವಿಲ್ ಫೈಟ್ ಫಾರ್ UK ಅಂತ ಇಂಡಿಯನ್ಸ್ನ ಕೇಳ್ದೇನೆ ಲಿನ್ಲಿತ್ಗೋ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಡ್ಯೂ ಟು ವಿಚ್ ಇಂಡಿಯನ್ಸ್ ಫೆಲ್ಟ್ ಹರ್ಟ್, ಬೇಜಾರಾಗುತ್ತೆ ಇಂಡಿಯನ್ಸ್ಗೆ, ನಾವು ಹೇಳ್ದೆ ಕೇಳ್ದೆ ಏನು ಗುರಿ ಇವರು ಬಾಯ್ಗೆ ಬಂದಂಗೆ ಮಾಡ್ತಾವ್ರೆ ಅಂತ. ಡ್ಯೂ ಟು ವಿಚ್ ದೇ ಸೇ ದಟ್ ವಿ ವಿಲ್ ನಾಟ್ ಸಪೋರ್ಟ್, ನಾವು ನಿಮಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಇಫ್ ಇನ್ ಕೇಸ್ ಯು ವಾಂಟ್ ಅವರ್ ಸಪೋರ್ಟ್, ದೆನ್ ಯು ಆರ್ ಸಪೋಸ್ ಟು ಗಿವ್ ಅಸ್ ವಾಟ್ ವಿ ಆರ್ ಆಸ್ಕಿಂಗ್, ಇಂಡಿಪೆಂಡೆನ್ಸ್. ನೀವು ಇಂಡಿಪೆಂಡೆನ್ಸ್ ಕೊಟ್ಟರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಗ್ರೇಟೆಸ್ಟ್ INC ಲೀಡರ್ಸ್ ಆ್ಯಂಡ್ ಸಮ್ ಆಫ್ ದ ಅದರ್ ಲೀಡರ್ಸ್ ಸ್ಟಾರ್ಟ್ ಸೇಯಿಂಗ್ ಇಟ್. ಬಟ್ ದ ಥಿಂಗ್ ವಾಸ್, ಡ್ಯೂ ಟು ದ ಎಕ್ಸೆಸಿವ್ ಡಿಮಾಂಡ್ ಎಷ್ಟು ಪವರ್ಫುಲ್ ಆಗಿತ್ತು ಅಂದರೆ, ಈ ಬ್ರಿಟಿಷರ್ಸ್ ರಿಯಲಿ ವಾಂಟೆಡ್ ದ ಸಪೋರ್ಟ್ ಆಫ್ ಇಂಡಿಯನ್ಸ್ ಟು ವಿನ್ ದ ವಾರ್. ಅದಕ್ಕೋಸ್ಕರ ಇನ್ ದ ಆಗಸ್ಟ್ ಆಫ್ 1940 ಆಗಸ್ಟ್ ಆಫರ್ ಇಸ್ ಸೆಂಡ್ ಟು ಇಂಡಿಯಾ. ಆಗಸ್ಟ್ ಆಫರ್ನ ಇಂಡಿಯಾಗೆ ಸೆಂಡ್ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಆಗಸ್ಟ್ ಆಫರ್. ವಾಟ್ ಈಸ್ ಆಗಸ್ಟ್ ಆಫರ್? ದ ಆಫರ್ ಈಸ್ ವೆರಿ ಸಿಂಪಲ್. ಯು ಪೀಪಲ್ ಗಿವ್ ಅಸ್ ದ ಸಪೋರ್ಟ್ ಇನ್ ದ ವಾರ್. ನೀವು ವಾರಲ್ಲಿ ಸಪೋರ್ಟ್ ಮಾಡಿ, ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ವಾರ್ ವಿ ವಿಲ್ ಗಿವ್ ಯು ಡೊಮಿನಿಯನ್ ಸ್ಟೇಟಸ್ ಅಂತ ಹೇಳ್ತಾರೆ. ವಿ ವಿಲ್ ಗಿವ್ ಯು ದ ಡೊಮಿನಿಯನ್ ಸ್ಟೇಟಸ್. ಡೊಮಿನಿಯನ್ ಸ್ಟೇಟಸ್ ಅಂದರೆ ಏನಂತ ಹೇಳ್ತಾನೆ, ದ ಹೆಡ್ ಆಫ್ ದ ಇಂಡಿಯಾ ವಿಲ್ ಬಿ ಇಂಗ್ಲೆಂಡ್. The head of the India will be England, ಅಂದರೆ ಗವರ್ನರ್ ಜನರಲ್ ಆರ್ ದ ವೈಸ್ರಾಯ್ ವಿಲ್ ಬಿ ಅನ್ ಇಂಡಿಯನ್. ಅದರ್ ದೆನ್ ದಿಸ್ ಎವ್ರಿಥಿಂಗ್ ವಿಲ್ ಬಿ ಇಂಡಿಯನ್ಸ್. ಸೊ ಈಗ ನಮ್ಮ ಪ್ರೆಸಿಡೆಂಟ್ ಅಂತ ಏನಿದೆ ಇಂಡಿಯಾದಲ್ಲಿ, ಆ ಪ್ರೆಸಿಡೆಂಟ್ ವಿಲ್ ಬಿ ಅನ್ ಇಂಗ್ಲೆಂಡರ್. ಅದರ್ ದೆನ್ ದಿಸ್ ಎವ್ರಿಥಿಂಗ್ ವಿಲ್ ಬಿ ಇಂಡಿಯಾ. ದಿಸ್ ಅಪ್ರೋಚ್ ಇಸ್ ಕಾಲ್ಡ್ ಆಸ್ ಡೊಮಿನಿಯನ್ ಸ್ಟೇಟಸ್. ವಿ ವಿಲ್ ಬಿ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷರ್ಸ್ ಬಟ್ ನಾಟ್ ಟ್ರೂಲಿ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷರ್ಸ್ ಅಂತ. ಬಟ್ ಆಫ್ಟರ್ ದಿಸ್, ದ ಮೂಮೆಂಟ್ ದಿಸ್ ಡಿಮಾಂಡ್ ವಾಸ್ ಸೀನ್, ವಿ ಕ್ಯಾನ್ಸಲ್ಡ್ ಇಟ್. ವಿ ಸೆಡ್ ನೀವೇ ಇಟ್ಕೊಳ್ರಪ್ಪ, ನಮಗೆ ಬೇಡ ಅಂತ. ಡ್ಯೂ ಟು ವಿಚ್ ಆಗಸ್ಟ್ ಆಫರ್ ಫೇಲ್ಡ್. 1940 ಬಂದಂಥ ಆಗಸ್ಟ್ ಆಫರ್ ಫೇಲ್ಡ್ ಬಿಕಾಸ್ ಆಫ್ ದಿಸ್. ದ ಮೂಮೆಂಟ್ ದಿಸ್ ಫೇಲ್ಡ್, ಥಿಂಗ್ಸ್ ವೆಂಟ್ ಆನ್. ಬ್ರಿಟಿಷರ್ಸ್ಗೆ ಮತ್ತೆ ಪ್ರೆಷರ್. ಆ್ಯಂಡ್ ಇನ್ ದ ಸೇಮ್ ಟೈಮ್ ಪೀರಿಯಡ್ ಏನಾಗ್ತಿದೆ, ಇನ್ ದಟ್ ಸೇಮ್ ಟೈಮ್ ಪೀರಿಯಡ್ ಇವನ್ ಬೋಸ್ ಈಸ್ ಆಕ್ಟಿವ್. ನೋಡಿ, 1940 ಬೋಸ್ ವಾಸ್ ದೇರ್. ಬೋಸ್ ವಾಸ್ ಆಲ್ಸೋ ಆಕ್ಟಿವ್. ಹಿ ಈಸ್ ನೌ ಟ್ರಾವೆಲಿಂಗ್ ಟು ಜರ್ಮನಿ, ರಷ್ಯಾ, ಜಪಾನ್. ಅವ್ರು ಆ ಕಡೆ ಮಾಡ್ತಿದ್ದಾರೆ. ಇದು ಇಂಡಿಯಾ ಒಳಗೆ ಮಹಾತ್ಮ ಗಾಂಧಿ ಅವ್ರು ಮಾಡ್ತಿದ್ದಾರೆ ಆ್ಯಂಡ್ INC ಮಾಡ್ತಿದೆ. ದೀಸ್ ಪೀಪಲ್ ಡಿಂಟ್ ಲೈಕ್ ಇಟ್. ಆ್ಯಂಡ್ ಇವನ್ ಮುಸ್ಲಿಂ ಲೀಗ್ ಬೈ ನೌ ಸ್ಟಾರ್ಟೆಡ್ ಡಿಮಾಂಡಿಂಗ್ ಸಪರೇಟ್ ಸ್ಟೇಟ್ ಅಂದರೆ ಸಪರೇಟ್ ಕಂಟ್ರಿ ಫಾರ್ ಮುಸ್ಲಿಮ್ಸ್. ಇಸ್ಲಾಮಿಕ್ ರಿಪಬ್ಲಿಕ್ಗೆ ಅವರು ಪಾಕಿಸ್ತಾನ ಡಿಮಾಂಡ್ ಮಾಡೋಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ದಿಸ್ Dominion status or this August offer didn't even promote the separation or division of the country, due to which even Muslim League didn't like this offer, due to which both INC and Muslim League separated and rejected August offer. August offer had to go back. This is the first attempt made by Britishers to convince Indians to fight in the World War, but this offer failed. Idadmele next mission is Cripps mission. Okay, so the next important mission that came after August offer was Cripps mission of 1942. It was headed by Sir Stanford Cripps. ಈ Cripps mission ಪಾಲಿಸಿ ಅಂದರೆ ಗೋಲ್ ಏನಂದರೆ, ಹೆಂಗಾದರೂ ಮಾಡಿ ಇಂಡಿಯನ್ಸ್ನ ಒಪ್ಪಿಸಿ, ದೇ ವಾಂಟೆಡ್ ಇಂಡಿಯನ್ಸ್ ಟು ಫೈಟ್ ಫಾರ್ ದೆಮ್ ಇನ್ ದ ವರ್ಲ್ಡ್ ವಾರ್ 2. 1942 ಆಗ್ತಿದೆ, ಇದು ಅರ್ಥ ಮಾಡ್ಕೊಳ್ಳಿ, 1942 ಆಗ್ತಿದೆ. ಬಟ್ ದ ಪ್ರಾಬ್ಲಮ್ ವಾಸ್, the commission told that after the proposals that were given were, after the independence we will give you dominion status. Illu independence ಬಗ್ಗೆ ಮಾತಾಗಲಿಲ್ಲ. They told you that we will give you dominion status and we will also let you create your constituent assembly. Constituent assembly ಅಂದರೆ a committee that is used to create the constitution. ಇದು ಗೊತ್ತಿರಬೇಕು. The constituent assembly, who was the drafting committee chairman, Dr. B.R. Ambedkar. When the constituent assembly came to power after cabinet mission, ಯಾವ ನಮ್ಮ ಕಾನ್ಸ್ಟಿಟ್ಯೂಷನ್ ಇವಾಗ ನಾವು ಹೇಳ್ತಾ ಇದ್ದೇವೆ, ನಾನು ಪಾಲಿಟಿ ಸೀರೀಸಲ್ಲಿ ಯಾವ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದಾನೆ, ಆ ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟ್ ಮಾಡುವಂಥ ಅಧಿಕಾರನ ಫಸ್ಟ್ ಟೈಮ್ ಕ್ರಿಪ್ಸ್ ಮಿಷನ್ ಕೊಟ್ಟಿದ್ದು. ಬಟ್ ದ ಪ್ರಾಬ್ಲಮ್ ವಾಸ್ ದೇ ಡಿಸ್ಸ್ಯಾಟಿಸ್ಫೈಡ್ ಡೊಮಿನಿಯನ್ ಸ್ಟೇಟಸ್. INC ವಾಸ್ ನಾಟ್ ಲುಕಿಂಗ್ ಫಾರ್ ಡೊಮಿನಿಯನ್ ಸ್ಟೇಟಸ್. ಅದು ಲಾಸ್ಟ್ ಟೈಮು ಹೇಳಿದ್ರು, ಯಾವುದ್ರಲ್ಲಿ ಆಗಸ್ಟ್ ಆಫರಲ್ಲಿ, ಅದು ಕೂಡ ರಿಜೆಕ್ಟ್ ಆಗಿತ್ತು. ಇಲ್ಲಿ ಕೂಡ ಡೊಮಿನಿಯನ್ ಸ್ಟೇಟಸ್ ಹೇಳಿದ್ರು. ಆ್ಯಂಡ್ ಮುಸ್ಲಿಂ ಲೀಗ್ ವಾಸ್ ಕ್ಲಿಯರ್ಲಿ ಲುಕಿಂಗ್ ಫಾರ್ ಸಪರೇಟ್ ಕಂಟ್ರಿ ಕಾಲ್ಡ್ ಎಸ್ ಪಾಕಿಸ್ತಾನ್. ಈ ಪ್ರಾವಿಷನ್ ಕೂಡ ಇದರಲ್ಲಿ ಇರಲಿಲ್ಲ, ಡ್ಯೂ ಟು ವಿಚ್ ಬೋತ್ INC ಆ್ಯಂಡ್ ಮುಸ್ಲಿಂ ಲೀಗ್ opposed the Cripps mission, due to which even Cripps mission was a failure. ನೋಡಿ, 1940 August offer and 1942 Cripps mission.
ಬೋತ್ ಆಫ್ ದೆಮ್ ಫೇಲ್ಡ್. ಅರ್ಥ ಮಾಡ್ಕೊಳ್ಳಿ ಎಷ್ಟು ಪ್ರೆಷರ್ ಇದೆ ಬ್ರಿಟಿಷರ್ಸ್ ಮೇಲೆ ಅಂತ. ಬಿಕಾಸ್ ಜರ್ಮನಿ ವಾಸ್ ಟೇಕಿಂಗ್ ಓವರ್ ಆ್ಯಂಡ್ ನಾವು ಜಪಾನ್ ಹ್ಯಾಡ್ ಕಾಂಕರ್ಡ್ ಬರ್ಮಾ ಆ್ಯಂಡ್ ನಾವು ದೇ ವಿಲ್ ಮಾರ್ಚ್ ಟು ಇಂಡಿಯಾ. ಹೆಂಗಾದರೂ ಮಾಡಿ ಇಂಡಿಯನ್ ಸಪೋರ್ಟ್ ತಗೊಂಡು ಇಂಡಿಯನ್ ಉಳಿಸ್ಕೋಬೇಕು ಅನ್ನೋದು ಬ್ರಿಟಿಷರ್ಸ್ ಆಸೆ. But for that they passed the two provisions. One is called as August Offer, Dominion Status, and second one is Cripps Mission, Dominion Status plus Constituent Assembly. Both of them failed, due to which this hurt the feelings of Mahatma Gandhi, after which he started a movement called as Quit India Movement of 1942. When both Cripps Mission and August Offer failed, Mahatma Gandhi started Quit India Movement. Same non-cooperation movements plus civil disobedience movement. The updated version was Quit India Movement, which was started in 1942. The concept is very simple. Boycott the foreign goods, use the Indian goods. Yalla same. If you are working for British schools, stop working in British schools, stop working in British offices. If you are studying in British schools, student ಆಗಿದ್ರು ಬಿಟ್ಟು ಬನ್ನಿ ಅಂತ ಹೇಳಿದ್ರು. And if in case you are a farmer, if you are working in a non-British officer land, give him the tax. If you are working for a British officer land, stop give him the tax ಅಂತಾರೆ. If you are king, princely states ಏನಿತ್ತು ರಾಜರು, if your king is supporting the British, don't support that king. End of the day ಏನಂದ್ರೆ, the slogan that Mahatma Gandhi gave was do or die, karo ya maro. Do or die. This is the time you people either do it or don't do it ಅಂತ ಹೇಳ್ತಾರೆ. ಮಾಡಿ ಇಲ್ಲ ಮಡಿ, ಮಾಡು ಇಲ್ಲ ಮಡಿ ಅಂತಾರೆ ಅಲ್ವಾ. ದಿಸ್ ವಾಸ್ ದ ಸ್ಟೇಟ್ಮೆಂಟ್ ಗಿವನ್ ಬೈ ಮಹಾತ್ಮ ಗಾಂಧಿ ಇನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇನ್ 1942. ಆ್ಯಂಡ್ ಬ್ರಿಟಿಷರ್ಸ್ಗೆ ಇದು ಇಷ್ಟನೇ ಆಗಲಿಲ್ಲ. ಇಟ್ ವಾಸ್ ಸಚ್ ಅ ಸಿವಿಯರ್ ರಿಪ್ರೆಷನ್ ದಟ್ ಇನ್ಸ್ಟೆಂಟ್ಲಿ ವೆನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್, ಬ್ರಿಟಿಷರ್ಸ್ ಅರೆಸ್ಟೆಡ್ ಮಹಾತ್ಮ ಗಾಂಧಿ ಆ್ಯಂಡ್ ಆಲ್ ಮೇಜರ್ ಲೀಡರ್ಸ್. And all major INC leaders were instantly arrested. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಅನೌನ್ಸ್ ಆದ ಕೂಡಲೇ ಗಾಂಧಿ ಅರೆಸ್ಟ್. ಯಾಕಂದರೆ ಬ್ರಿಟಿಷರ್ಸ್ಗೆ ಮೊದಲೇ ಅಲ್ಲಿ ಪ್ರಾಣ ಹೋಗ್ತಿದೆ, ಜೊತೆಗೆ ಇವರೊಬ್ಬರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡ್ಕೊಂಡು ಕೂತಿದ್ದಾರೆ ಅಂತ he seriously arrested it. And but still, even after Gandhi was arrested, people of India took active part in Quit India movement. This was a successful event. This pressurized the Britishers to suffer. Yakandre, if they are not paying the taxes, there is a cut off in the revenue or in the money. ದುಡ್ಡಿಲ್ಲ ಅಂದರೆ ಯುದ್ಧ ಗೆಲ್ಲಕ್ಕಾಗಲ್ಲ, ಹೇಳ್ದೆ ಅಲ್ವಾ. ಮ್ಯಾನ್ ಫೋರ್ಸ್ ಆ್ಯಂಡ್ ಮನಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಂಡಿಯಾ ವಾಸ್ ಒನ್ ಆಫ್ ದ ರೆವೆನ್ಯೂ ಜನರೇಟರ್ ಫಾರ್ ದ ಬ್ರಿಟಿಷರ್ಸ್. ವೆನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟೆಡ್, it stopped the cut off flow of money to Britishers, due to which they were losing the war. ಇದು ಕೂಡ ಆಯಿತು. ಕ್ರಿಪ್ಸ್ ಮಿಷನ್ ಫೇಲ್ ಆಗಿದ್ರಿಂದಾನೇ ನಮ್ಮ ಮಹಾತ್ಮ ಗಾಂಧಿಯವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ವೆನ್ 1942 ಅಲ್ಲಿ ವೆನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಾಸ್ ಇನ್ ಜಪಾನ್ ಆ್ಯಂಡ್ ಹಿ ವಾಸ್ ರೆಡಿ ಟು ಮಾರ್ಚ್ INA ಟು ಇಂಡಿಯಾ. ಕಾಂಟೆಂಪ್ರರಿ ಇವೆಂಟ್ಸ್ ಜಪಾನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಡೆಲ್ಲಿ ಚಲೋ ಅಂತವ್ರೆ, ಇಲ್ಲಿ ನಮ್ಮ ಮಹಾತ್ಮ ಗಾಂಧಿಯವರು ಬ್ರಿಟಿಷರ್ಸ್ಗೆ ಡೆಲ್ಲಿ ಚೋಡೋ ಅಂತಾರೆ. ನೋಡಿ ವಾಟ್ ಅ ಕಾಂಬಿನೇಷನ್. 1942 when Quit India movement was started, Mahatma Gandhi gave a slogan called as Delhi Chodo to Britishers, ಅಂದರೆ ಡೆಲ್ಲಿ ಬಿಟ್ಟು ಹೋಗಿ ಅಂತ. ಆ್ಯಂಡ್ ಇನ್ ದ ಸೇಮ್ ವೇ 1942 ಅಲ್ಲಿ ವೆನ್ ಸುಭಾಷ್ ಚಂದ್ರ ಬೋಸ್ ವಾಸ್ ಇನ್ INA ಇನ್ ಜಪಾನ್, ಹಿ ಟೋಲ್ಡ್ ಡೆಲ್ಲಿ ಚಲೋ. ವಾಟ್ ಅ ಕೋಇನ್ಸಿಡೆನ್ಸ್. ಇಬ್ಬರು ಸೇರಿದ್ರೆ 1942 ಅಲ್ಲೇ ಇಂಡಿಪೆಂಡೆನ್ಸ್ ಬರ್ತಿತ್ತು. ಬಟ್ ದೇ ಹ್ಯಾಡ್ ದೇರ್ ಪಾಲಿಸೀಸ್, ದೇ ಹ್ಯಾಡ್ ದೇರ್ ಡಿಫರೆನ್ಸಸ್. ಇಲ್ಲಿ ಬ್ರಿಟಿಷರ್ಸ್ಗೆ ದೇಶ ಬಿಟ್ಟು ಹೋಗು ಅಂತಿದ್ದಾರೆ ನಮ್ಮ ಮಹಾತ್ಮ ಗಾಂಧಿಯವರು. ಇಲ್ಲಿ ಇಂಡಿಯನ್ ಆರ್ಮಿನ ಒಳಗೆ ಹೋಗ್ರಪ್ಪ, ಡೆಲ್ಲಿ ಒಳಗೆ ಅಟ್ಟಾಡ್ಸ್ಕೊಂಡು ನೋಡಿರಿ ಅಂತ ಹೇಳ್ತವ್ರೆ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಸಮ್ವೇರ್ ಬೋತ್ ಆಫ್ ದೆಮ್. ಆ್ಯಂಡ್ ವೆನ್ ಗಾಂಧಿ ಹ್ಯಾಡ್ಸ್, ಒಂದು ಅರ್ಥ ಮಾಡ್ಕೊಳ್ಳಿ, ಡೂ ಆರ್ ಡೈ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ, ಮಾಡು ಇಲ್ಲ ಮಡಿ, ನಿಮ್ಗೆ ಅನ್ಸತ್ತಾ ಮಹಾತ್ಮ ಗಾಂಧಿ ವಾಸ್ ಸ್ಟಿಲ್ ಇನ್ ದ ಪಾಲಿಸಿ ಆಫ್ ದಿಸ್ ನಾನ್ ವೈಲೆನ್ಸ್? ಮಾಡು ಇಲ್ಲ ಮಡಿ ಅಂತ ಹೇಳಿದ್ಮೇಲೆ ಸಮ್ವೇರ್ ಇವನ್ ಮಹಾತ್ಮ ಗಾಂಧಿ ವಾಸ್ ಇನ್ಸ್ಪೈರ್ಡ್ ಟು ಟೇಕ್ ಅಪ್ ದ ವೈಲೆನ್ಸ್ ಅಂತಲೇ ನಾವು ಅನ್ಕೋಬಹುದು. ಯಾಕಂದರೆ ಬ್ರಿಟಿಷರ್ಸ್ ನಮ್ಮ ಮಾತನ್ನ ಕೇಳ್ತಿಲ್ಲ. ಬಟ್ ಆಲ್ಸೋ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಾಸ್ ಕಾಲ್ಡ್ ಟು ಬಿ ನಾನ್ ವೈಲೆಂಟ್ ಅಕಾರ್ಡಿಂಗ್ ಟು ಹಿಮ್. ಬಟ್ ಯಾವಾಗ he was arrested, people started revolting, ಬಸ್ಸಸ್ಗೆಲ್ಲ ಬೆಂಕಿ ಹಚ್ಚಿದ್ರು, ಆಫೀಸಸ್ಗೆಲ್ಲ ಕಲ್ಲು ಹೊಡೆದಿದ್ರು. ಇಟ್ ವಾಸ್ ಸಮ್ ಅಮೌಂಟ್ ಆಫ್ ನಾನ್ ವೈಲೆನ್ಸ್. ವೆನ್ he was arrested in 1942, 1944 ಅಲ್ಲಿ ಮಹಾತ್ಮ ಗಾಂಧಿ ವಾಸ್ ರಿಲೀಸ್ಡ್ ಡ್ಯೂ ಟು ಹೆಲ್ತ್ ಇಶ್ಯೂಸ್. ಜೈಲಲ್ಲಿ ಅವರ ಆರೋಗ್ಯ ತುಂಬ ಕೆಟ್ಟೋಗಿತ್ತು, ಡ್ಯೂ ಟು ವಿಚ್ he came out in 1944, but other leaders were inside the jail. 1942 ಇಂದ 1944ಗೆ ಮಹಾತ್ಮ ಗಾಂಧಿ ಅವರು ಜೈಲಲ್ಲಿದ್ದರು ಬಿಕಾಸ್ ಆಫ್ ದ ಲಾಂಚ್ ಆಫ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಆ್ಯಂಡ್ ಇನ್ 1945 World War II comes to an end and UK, USA, Russia and China, ಸ್ವಲ್ಪ ಪಾರ್ಟ್ ಆಫ್ ಚೈನಾ, won the war. ವರ್ಲ್ಡ್ ವಾರ್ 2ನ ಗೆದ್ದು ಹೊರಗೆ ಬರ್ತಾರೆ. ಆಫ್ಟರ್ ದಿಸ್, ಆಸ್ ದ ಪ್ರಾಮಿಸ್ ವಾಸ್ ಮೇಡ್ ಟು ಇಂಡಿಯನ್ಸ್,
one more mission is passed, that is called as ಕ್ಯಾಬಿನೆಟ್ ಮಿಷನ್. ಇವಾಗ ಕ್ಯಾಬಿನೆಟ್ ಮಿಷನ್ ಬಗ್ಗೆ ಮಾತಾಡೋಣ. ಆ್ಯಂಡ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಬೇಕು, ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ ಅಂತ ಅನ್ಕೋಬೇಡಿ, ಇದೆಲ್ಲ ಸಿಂಪಲ್ ಟಾಪಿಕ್ಸ್. ಆಗಸ್ಟ್ ಆಫರಲ್ಲಿ ಡೊಮಿನಿಯನ್ ಸ್ಟೇಟಸ್, ಕ್ರಿಪ್ಸ್ ಮಿಷನ್ ಅಲ್ಲಿ ಡೊಮಿನಿಯನ್ ಸ್ಟೇಟಸ್ ಪ್ಲಸ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಬಟ್ ಇನ್ ಬೋತ್ ದ ಕೇಸಸ್ ಇಟ್ ವಾಸ್ ರಿಜೆಕ್ಟೆಡ್ ಬೈ ಬೋತ್ INC ಬಿಕಾಸ್ ಅವರಿಗೆ ಡೊಮಿನಿಯನ್ ಸ್ಟೇಟಸ್ ಬೇಕಾಗಿರಲಿಲ್ಲ ಆ್ಯಂಡ್ ಮುಸ್ಲಿಂ ಲೀಗ್ಗೆ ಸಪರೇಟ್ ಸ್ಟೇಟ್ ಬೇಕಿತ್ತು, ಡ್ಯೂ ಟು ವಿಚ್ ದೇ ರಿಜೆಕ್ಟೆಡ್ ದಿಸ್ ಆಲ್ಸೋ. ಆ್ಯಂಡ್ ದ ನೆಕ್ಸ್ಟ್ ಪ್ರಾವಿಷನ್ ದಟ್ ಕೇಮ್ by the Britishers to India was the cabinet mission. So ಇವಾಗ ಅದ್ರ ಬಗ್ಗೆ ನೋಡೋಣ. The next important plan that came was cabinet mission. So when cabinet mission came to India ನೋಡಿ 1946, that means 1945 ಅಲ್ಲಿ World War II ಮುಗ್ದೋಗಿತ್ತು. So now ಸೈಲೆನ್ಸ್ ಇದೆ, ದೇರ್ ಈಸ್ ಕಂಪ್ಲೀಟ್ ಸೈಲೆನ್ಸ್ ಇನ್ ಇಂಡಿಯಾ. ಅಷ್ಟೇ ದೊಡ್ಡ ದೊಡ್ಡ ದಂಧೆಗಳಾಗ್ತಾ ಇಲ್ಲ. ಆ್ಯಂಡ್ ಮುಸ್ಲಿಂ ಲೀಗ್ ಆ್ಯಂಡ್ INC ಬೋತ್ ಹರ್ಡ್ ದ ಪ್ಲಾನ್. ದಿಸ್ ಗೇವ್ ಫಸ್ಟ್ ಥಿಂಗ್ ದಟ್ ಇಟ್ ಗೇವ್ ವಾಸ್ ಟು ಕ್ರಿಯೇಟ್ ಅ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಆಯ್ತಪ್ಪ, ನೀವು ಹೋಗಿ ನಿಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಮಾಡ್ಕೊಳ್ಳಿ ಅಂತ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಕಟ್ಕೊಳ್ಳಿ, ಹೋಗಿ ನಿಮ್ಮ ಕಾನ್ಸ್ಟಿಟ್ಯೂಷನ್ನ ಕಟ್ಕೊಳ್ಳಿ ಅಂತ ಕ್ಯಾಬಿನೆಟ್ ಮಿಷನ್ ಗೇವ್ ದಿಸ್ ಪರ್ಮಿಷನ್, ಡ್ಯೂ ಟು ವಿಚ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಸ್ಟಾರ್ಟೆಡ್ ಫಾರ್ಮಿಂಗ್ ಇನ್ 1946 ಅಲ್ಲೇ ಸ್ಟಾರ್ಟ್ ಆಗಿತ್ತು. ನೋಡಿ 1947 ಇಂಡಿಪೆಂಡೆನ್ಸ್ ಬರುತ್ತೆ, ಬಟ್ 1946 ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸ್ಟಾರ್ಟೆಡ್ ರೈಟಿಂಗ್ ದ ಡ್ರಾಫ್ಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಡಿಯಾ. ಇದು ಒಂದು ಕಡೆ ಆಗ್ತಿದೆ. ಆ್ಯಂಡ್ ಸೆಕೆಂಡ್ ಥಿಂಗ್ ವಾಸ್ ದ ಕಂಟ್ರಿ ವಾಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಇವಾಗ ನಾವು ಸ್ಟೇಟ್ಸ್ ಅಂತ ಏನು ಕರಿತೇವೆ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಅಂತ. ದಿಸ್ ಥಿಂಗ್ ಡಿವೈಡೆಡ್ ಇಂಡಿಯಾ ಇಂಟು 3 ಪಾರ್ಟ್ಸ್, ಪಾರ್ಟ್ ಎ, ಪಾರ್ಟ್ ಬಿ ಆ್ಯಂಡ್ ಪಾರ್ಟ್ ಸಿ. ಈ 3 ಡಿವಿಷನ್ಸಲ್ಲಿತ್ತು. that Indian states were united into small segments and that were closely divided into 3 parts, part A, part B, part C anta. But unfortunately, initially both of the parties, that is INC and Muslim League, accepted to this point, but later INC told that let's not divide India on the basis of parts ಮೇಲೆ ಡಿವೈಡ್ ಮಾಡೋದು ಬೇಡ ಅಂತ INC ಹೇಳುತ್ತೆ. ಡ್ಯೂ ಟು ವಿಚ್ ಮುಸ್ಲಿಂ ಲೀಗ್ ಫೆಲ್ಟ್ ಹ್ಯುಮಿಲಿಯೇಟೆಡ್. ಏನು ಗುರು ಇವರು ಮಾತಿಗೂ ಪ್ಲೇಟ್ ಚೇಂಜ್ ಮಾಡ್ತಾರೆ ಅಂತ ಮೊಹಮ್ಮದ್ ಅಲಿ ಜಿನ್ನಾ ಬಾಯ್ಕಾಟ್ಸ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆ್ಯಂಡ್ ಲೀವ್ಸ್ ಇಟ್ ಔಟ್, ಹೊರಗೊಳ್ಟೋಗ್ತಾರೆ. ಇನಿಷಿಯಲಿ ಹಿ ವಾಸ್ ಓಕೆ ವಿತ್ ದ ಕ್ಯಾಬಿನೆಟ್ ಮಿಷನ್ ಪ್ಲಾನ್, ಬಟ್ ಆಸ್ ದ ಟೈಮ್ ಮೂಡ್ ಫಾರ್ವರ್ಡ್ INC tells that let's not divide India on the basis of parts because it was dominating on the basis of religion ಆಗಿತ್ತು. ಮುಸ್ಲಿಂ ಡಾಮಿನೇಟೆಡ್ ಒಂದು ಏರಿಯಾ ಇತ್ತು, ಹಿಂದೂ ಡಾಮಿನೇಟೆಡ್ ಇನ್ನೊಂದು ಏರಿಯಾ ಇತ್ತು. They didn't wanted the separation to be on the basis of grounds of the religion, but Muhammad Ali Jinnah was clearly demanding a separate country, due to which there came significant conflicts in between INC ಆ್ಯಂಡ್ ಮುಸ್ಲಿಂ ಲೀಗ್. ಏನಂದರೆ INCಗೆ ಎಲ್ಲ ಒಂದಾಗಿರಬೇಕಿತ್ತು. ಯುನಿಫೈಡ್ ಇಂಡಿಯಾ ವಾಸ್ ದ ಏಮ್ ಆಫ್ INC. ಸಪರೇಟ್ ಕಂಟ್ರಿ ಫಾರ್ ಮುಸ್ಲಿಮ್ಸ್ ವಾಸ್ ದ ಐಡಿಯಾ ಆಫ್ ಮೊಹಮ್ಮದ್ ಅಲಿ ಜಿನ್ನಾ. ದಿಸ್ ಗೇವ್ ಅ ಕಾನ್ಫ್ಲಿಕ್ಟ್ ಇನ್ ಬಿಟ್ವೀನ್ ಜವಾಹರ್ಲಾಲ್ ನೆಹರು ಆ್ಯಂಡ್ ಮೊಹಮ್ಮದ್ ಅಲಿ ಜಿನ್ನಾ, ಡ್ಯೂ ಟು ವಿಚ್ ಜಿನ್ನಾ ವಾಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಅದಾದಮೇಲೆ ಹಿ ಡಿಕ್ಲೇರ್ಡ್ ಸಮಥಿಂಗ್ ಕಾಲ್ಡ್ ಆಸ್ ಡೈರೆಕ್ಟ್ ಆ್ಯಕ್ಷನ್ ಡೇ, ಅ ವೆರಿ ಬ್ಲ್ಯಾಕ್ ಡೇ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಡೈರೆಕ್ಟ್ ಆ್ಯಕ್ಷನ್ ಡೇನ ಮೊಹಮ್ಮದ್ ಅಲಿ ಜಿನ್ನಾ ಅವರು ಕಾಲ್ ಮಾಡ್ತಾರೆ. ದಿಸ್ ಆ್ಯಕ್ಷನ್ ಡೇ ಮೀನ್ಸ್ ನಥಿಂಗ್ ಬಟ್ ವೈಲೆನ್ಸ್. ಎಲ್ಲಿ ನೋಡಿದ್ರು ದಂಗೆ ಆಗ್ತಿತ್ತು. ಮುಸ್ಲಿಮ್ಸ್ ವೇರ್ ಕಿಲ್ಲಿಂಗ್ ಹಿಂದೂಸ್. ಎಲ್ಲಿ ನೋಡಿದ್ರು ದಂಗೆ, ಏನೇನು ಕಾಣ್ತದೆ ಕಲ್ಲಲ್ಲಿ ಹೊಡಿತಿದ್ರು. ಡ್ಯೂ ಟು ವಿಚ್ ದೆರ್ ವಾಸ್ ಅ ಪ್ರಾಬ್ಲಮ್, ಸಿಕ್ಕಾಪಟ್ಟೆ ವೈಲೆನ್ಸ್ ಆಗಿತ್ತು. ದಿಸ್ ವೈಲೆನ್ಸ್ ವಾಸ್ ಅಫಿಷಿಯಲಿ ಕಾಲ್ಡ್ ಬೈ ಮೊಹಮ್ಮದ್ ಅಲಿ ಜಿನ್ನಾ ಇನ್ ದ ಡಿಮಾಂಡ್ ಆಫ್ ಸಪ್ರೇಟ್ ಕಂಟ್ರಿ ಫಾರ್ ಪಾಕಿಸ್ತಾನ್ ಆ್ಯಂಡ್ ಮುಸ್ಲಿಮ್ಸ್. ಇದರಿಂದ INC ವಾಸ್ ರಿಯಲಿ ಸಪ್ರೆಸ್ಡ್. INC ವಾಸ್ ಫೋರ್ಸ್ಡ್ ಟು ನಾವು accept the policy of two nation policy ಏನಿದೆ, two nation policy. Now INC was forced to accept this because direct action day ಇಂದ ಸಿಕ್ಕಾಪಟ್ಟೆ ವೈಲೆನ್ಸ್ ಆಗ್ತಿತ್ತು ಇಂಡಿಯಾದಲ್ಲಿ, and Mahatma Gandhi didn't like this, due to which he said yes for the creation of Pakistan. Creation of Pakistan was accepted after Muhammad Ali Jinnah called for direct action day. When two nation policy was accepted, Muhammad Ali Jinnah stopped this action day. ಅಂದ್ರೆ ಈ ಕಾಲ್ ಇಂದ ಏನಾಯ್ತು, ಜಸ್ಟ್ ಲೈಕ್ ಇಂಡಿಯಾ ಸೆಡ್ ಡೂ ಆರ್ ಡೈ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಾರಲ್ವಾ. ಮಹಾತ್ಮ ಗಾಂಧಿ ಅವ್ರದ್ದು ನಾನ್ ಕೋಆಪರೇಷನ್ ಮೂವ್ಮೆಂಟ್, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಾಸ್ ಫಾರ್ ವಾಟ್? ಫಾರ್ ಬ್ರಿಟಿಷರ್ಸ್ ಟು ಲೀವ್ ಇಂಡಿಯಾ. ಅಂಡ್ ಮೊಹಮ್ಮದ್ ಅಲಿ ಜಿನ್ನಾಸ್ ಡೈರೆಕ್ಟ್ ಆಕ್ಷನ್ ಡೇ was for what? For a separate country of Pakistan. This was non-violent. The people were protesting silently. This was absolutely violent. People of Islamic Republic and Islam people, Muslims were clearly doing the violence. There was chaos around the country. ಆದ ಕಾರಣ Indian National Congress accepted the policy of two nations and they gave permission for the division of India on the basis of religion, due to which India was split into 3 parts: East Pakistan,
West Pakistan and United India. So the next plan that came in India, ನೋಡಿ 3 plans ಮತ್ತೆ ಹೇಳ್ತಿದ್ದಾನೆ. The first that came was August of 1940, Cripps mission 1942. Now came Cabinet mission 1945. Illu kuda INC didn't accept for what you say separate country, but when Jinnah called for direct action day, they accepted for 2 nation policy, after which comes the next plan, Mountbatten plan. This is also known as partition of India plan antane karibodu. Next comes Mountbatten plan. So idr ಬಗ್ಗೆ ಮಾತಾಡೋಣ. Yeah, so the next plan that came into picture was Mountbatten plan. So Mountbatten plan is nothing but the plan to divide India. ಅಷ್ಟೇ, ಇಂಡಿಯಾನ ಡಿವೈಡ್ ಮಾಡೋಕ್ಕೆ ಬಂದಿದ್ದಂಥ ಪ್ಲ್ಯಾನ್ ಏನಿದೆ, ದಿಸ್ ಈಸ್ ದ Mountbatten ಪ್ಲ್ಯಾನ್. ಇಂಡಿಯಾ ಮ್ಯಾಪ್ನ ರಫ್ ಆಗಿ ಬಿಡಿಸ್ತೇನೆ, ಬೇಜಾರಾಗಬೇಡಿ ಪ್ಲೀಸ್. ನಂಗೆ ಅಷ್ಟು ಬರಲ್ಲ ಡ್ರಾಯಿಂಗ್ಸ್, ನೀವು ಬೇಜಾರಾಗಿಬಿಟ್ರೆ ಆಮೇಲೆ ನಾನು ಹುಡ್ಕೊಂಡು ಬಂದೆಲ್ಲ ಹೊಡಿಬೇಡಿ, ಬೇಜಾರು ಮಾಡ್ಕೋಬೇಡಿ. ಓಕೆ, ಸಖತ್ತಾಗಿ ಬಿಡಿಸ್ದೆ ಗುರು. ಕ್ರೇಜಿ. ಇದನ್ನೇ ಭಾರತ ಅಂತ ಅನ್ಕೊಳ್ಳಿ. ನೋಡಿ, ನಾನು ದೇಶಭಕ್ತ, ನನಗೆ ದೇಶ ಅಂದರೆ ತುಂಬ ಮುಖ್ಯ. ನನ್ನ ಮ್ಯಾಪ್ನ ನೋಡಿ ಜಡ್ಜ್ ಮಾಡಬೇಡಿ, ನನಗೆ ಡ್ರಾಯಿಂಗ್ಸ್ ಬರಲ್ಲ. ಸಿ, ದಿಸ್ ಈಸ್ ಇಂಡಿಯಾ, ಹೌದಾ? ಈಗ ನಮ್ಮ ಕರೆಂಟ್ ಡೇ ಇಂಡಿಯಾ ಇದು. ಇನಿಷಿಯಲಿ ದಿಸ್ ಪಾರ್ಟ್ ವಾಸ್ ದ ಪಾರ್ಟ್ ಆಫ್ ಇಂಡಿಯಾ. ಇದನ್ನು ನಾವು ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರಾವಿನ್ಸಸ್ ಅಂತ ಕರಿತಿದ್ವಿ. ಆ್ಯಂಡ್ ದಿಸ್ ವಾಸ್ ಕಾಲ್ಡ್ ಆಸ್ ಬೆಂಗಾಲ್ ರೀಜನ್ ಅಲ್ವಾ? This was called as Bengal region. So red pen al bidista idane to make you people understand very clearly. This together thing was called as Bengal province, and this together thing was called as Northwest Frontier provinces. Illi Muslimdu population ಜಾಸ್ತಿ ಇತ್ತು. Here it was Muslim dominance, and here also it was Muslim dominance. So what happened was Mountbatten plan was nothing but dividing India on the basis of community, that is Hindu versus Muslims. So this part, that black color dot lane north idera India map, this was the India map that was proposed, and this were the proposals given by Mountbatten for the creation of Pakistan. This was called as West Pakistan, and this was called as East Pakistan. Yakandre east of India baratte, and this is west of India, this is north, and this is south. Based on the directions, East Pakistan and West Pakistan anta Indiana 3 pieces agi divide ಮಾಡ್ತಾರೆ, 3 different pieces. And it also gave the permission, especially cabinet mission ಅಲ್ಲಿ ಬರುತ್ತೆ, the princely states, ಇದು ಕೂಡ ನೆನಪಿರಬೇಕು, the princely states, ಅದೇ ರಾಜ ಮಹಾರಾಜರು ಇದ್ರಲ್ವಾ, they were having an own simple kingdoms ಒಳಗಡೆ. They were given 3 choices. 1, join Indian Union. Either you become a part of India or join Pakistan Union. ನೀವು ಬೇಕಿದ್ರೆ ಇಂಡಿಯನ್ ಆದರೂ ಸೇರ್ಕೋಬಹುದು, ಪಾಕಿಸ್ತಾನ ಆದರೂ ಸೇರ್ಕೋಬಹುದು, ಆರ್ ಯು ಕ್ಯಾನ್ ಸ್ಟೇ ಇಂಡಿಪೆಂಡೆಂಟ್ ಅಂತ 3 ಚಾಯ್ಸಸ್ ವೇರ್ ಗಿವನ್ ಟು ದ ಲೋಕಲ್ ರೂಲರ್ಸ್. And when it came, then Mountbatten plan came in 1947. Sardar Vallabhbhai Patel was given the task of unifying India. Jawaharlal Nehru calls for Sardar Vallabhbhai Patel to unify India, and Sardar Vallabhbhai Patel went to all the princely states and told them to join the Indian Union. Either he told it with love, barrappa nammanna serkolli anta ಪ್ರೀತಿಯಿಂದ ಹೇಳಿದ್ರು, either he gave some sanctions ಅಂದ್ರೆ ಏನಂತಾರೆ ಅದನ್ನ, ಪೆನ್ಷನ್ ಕೊಡ್ತೇನೆ, ದುಡ್ಡು ಕೊಡ್ತೇನೆ ಅಂತ ಹೇಳಿ ಸೇರ್ಕೊಂಡ್ರು. and the third one was revolt. ಯುದ್ಧ ಕೂಡ ಮಾಡಿದ್ದಾರೆ ನಮಗೋಸ್ಕರ. if you are seeing the India map today like this, the architect of current Indian map is Sardar Vallabhbhai Patel. And a time only 3 regions were having problems. One was Kashmir, one was Hyderabad, and one was Junagadh. ಈ 3 ಏರಿಯಾದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು. Kashmir was taken by army invasion. Indian army went there and fought. And even in case of here, Hyderabad, it was army activity. Sardar Vallabhbhai Patel took the armies, attacked on the Nawab of Hyderabad to take control of India. Take control of Hyderabad because he wanted to join the Pakistan. And Raja Hari Singh of Kashmir wanted to be stay independent. Idr bagge video ide already. I think State Reorganizations Act ಅನ್ನೋ video ಇದೆ ನಂದು. Article 1 to 3 4, yes. Article 1 to 4 of Indian polity ಅಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ. How Kashmir became a part of India, how Hyderabad became a part of India ಅಂತ Article 1 to 4 Indian polity video ಅಲ್ಲಿ ಮಾತಾಡಿದ್ದೇನೆ. You can go there and have a clarity. But for now, understand that Mountbatten plan clearly said that I am going to divide India on the basis of Pakistan. And ಇವಾಗ ಸ್ವಲ್ಪ let's go back in history. ನೋಡಿ,
19 ಬೇಡ, ಇನ್ನೂ ಹಿಂದೆ ಹೋಗೋಣ. ಈಗೆಲ್ಲ ಒಂದು ಲೈನಲ್ಲಿ ಕೊಡ್ತೇನೆ, ಅರ್ಥ ಮಾಡ್ಕೊಳ್ಳಿ. 1857 ಸ್ಟಾರ್ಟ್ ಆಗಿದ್ದಂಥ ಕ್ರೌನ್ಸ್ ರೂಲ್ 1871 ಹಿಂದೂಸ್ನ ಪ್ರಮೋಟ್ ಮಾಡ್ತು ಅಲ್ವಾ. ಹಿಂದೂಸ್ ವೇರ್ ಗಿವನ್ ಎಜುಕೇಷನ್. 1871 ಬಂದು 1875 ಅಲಿಗರ್ ಯೂನಿವರ್ಸಿಟಿ ಸರ್ ಸೈಯದ್ ಅಹಮದ್ ಖಾನ್ ಅವ್ರು ಪ್ರಮೋಟ್ ಮಾಡಿದ್ರು, ಡ್ಯೂ ಟು ವಿಚ್ ಮುಸ್ಲಿಮ್ಸ್ ವೇರ್ ಗಿವನ್ ಅಟೆನ್ಷನ್. ಆ್ಯಂಡ್ 1905 ಪಾರ್ಟಿಷನ್ ಆಫ್ ಬೆಂಗಾಲ್ ಆಯಿತು. ನಿಮ್ಗೆ ಇದು ಕೂಡ ಗೊತ್ತಿರಬೇಕು. ಡಿವೈಡ್ ಆ್ಯಂಡ್ ಕಾಂಕರ್ ಬಗ್ಗೆ ಹೇಳ್ತಾ ಇದ್ದೇನೆ. ಹೌ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಬಿಕೇಮ್ ಎನಿಮೀಸ್. ಇನಿಷಿಯಲಿ ಆಫ್ಟರ್ ಇಂಡಿಪೆಂಡೆನ್ಸ್ ದೇ ಸಪೋರ್ಟೆಡ್ ಇಂಡಿಯನ್ಸ್, ಆಫ್ಟರ್ ದಟ್ ದೇ ಸಪೋರ್ಟೆಡ್ ಮುಸ್ಲಿಮ್ಸ್. ಪಾರ್ಟಿಷನ್ ಆಫ್ ಬೆಂಗಾಲ್ ಮಾಡಿದ್ರು, ಡ್ಯೂ ಟು ವಿಚ್ Bengal was split into two pieces. One is called as East Bengal, one is called as West Bengal. East Bengal went on to become East Pakistan in the future. And in 1909, Morley Minto reforms in the Muslims were given separate electorates. They were given separate electorates so that they get separated from INC. After that, Ivag Nodi, 1945 ಬಂದಂಥ ಕ್ಯಾಬಿನೆಟ್ ಮಿಷನ್ failed. 1946 there was call for action, direct action day by Muhammad Ali Jinnah. And in 1947, Mountbatten Plan divided India. How was India divided on the basis of communalism anta helidre? It starts from 1857 and it concludes in 1847. If Britishers India barde ididre, till now we all would have been united. Hindu Muslim bye bye anta. Unfortunately that thing happened. See how great Britishers divide and rule policy conquered. And iste alla, not just this, inside Hindus also there was division into Brahmins and non-Brahmin classes, and non-Brahmin classes were given separate electorate, like separate reservations for the backward classes were given by Britishers, and Sikhs were given the reservations, and Parsis were given the reservations, Anglo-Indians were given reservations. Complete divide and conquer inide. It started in 1857 and it concluded in 1947 with the separation of my country. It's a very black day, and the reason why Hindus and Muslims are fighting today is absolutely because of Britishers. It is not because of Modi, it is not because of Rahul Gandhi, it is not because of anyone else. This division that they created in the past using their divide and rule conquers policies is still now affecting our country. Now in Hindu Muslim anta odkolta idivalla, before 1857 this thing was not there, but after 1857 this started. And the last act that was passed was Indian Independence Act. Indian Independence Act of 1947. This told that India would be created into two unions. ಎರಡು ಯೂನಿಯನ್ ಕ್ರಿಯೇಟ್ ಆಗುತ್ತೆ. One is called as Union of India, one is called as Union of Pakistan. Okay, this was Indian Independence Act. All the powers would be transferred to Indians. Administrative powers and legislative powers would be transferred to India and Pakistan respectively. And third one is until both unions don't complete their constitution, they would be under the control of Britishers. ಎಲ್ಲಿವರೆಗೂ ನಿಮ್ಮ ಕಾನ್ಸ್ಟಿಟ್ಯೂಷನ್ ರೆಡಿ ಆಗಲ್ವೋ ಅಲ್ಲಿವರೆಗೂ ನೀವು ನಮ್ಮ ಕಂಟ್ರೋಲಲ್ಲಿ ಇರ್ತೀರಾ ಅಂತ ಹೇಳಿದ್ರು. ಆ್ಯಂಡ್ ಬೋತ್ ಆಫ್ ದೆಮ್ ವೆರ್ ಗಿವನ್ ಟೆಂಪರರಿ ಡೊಮಿನಿಯನ್ ಸ್ಟೇಟಸ್. ಅರ್ಥ ಮಾಡ್ಕೊಳ್ಳಿ, both of them were given dominion status. Andre until the constitution was not ready, Viceroy of India, who was the topmost position, the President of India antiralla, that was still a Britisher for India. So in the dates of 14th August 1947 and 15th August 1947, two unions were created. One is called as Pakistan Union, one is called as Union of India. And still the dominion status ಮಾತ್ರ ಕೊಟ್ಟಿದ್ರು, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಕೊಟ್ಟಿರಲಿಲ್ಲ. 15th August 1947 ನಾವು ಸೆಲೆಬ್ರೇಟ್ ಮಾಡ್ತೇವೆ. ದಿಟ್ ಇಸ್ ಅ ಡೊಮಿನಿಯನ್ ಇಂಡಿಪೆಂಡೆನ್ಸ್, ನಾಟ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಇದು ನಿಮಗೆ ನೆನಪಿರಬೇಕು. ಆ್ಯಂಡ್ ಸೆಕೆಂಡ್ ಥಿಂಗ್, ಇಟ್ ವಾಸ್ ಅ ಬ್ಲ್ಯಾಕ್ ಡೇ. ಇದನ್ನು ನಾವು ಹಿಸ್ಟ್ರಿಯಲ್ಲಿ ಬ್ಲ್ಯಾಕ್ ಡೇ ಅಂತ ಕರೀತೇವೆ. ದ ರೀಸನ್ ಈಸ್ ಫ್ರಮ್ ದ ಪಾಕಿಸ್ತಾನ್ ಯೂನಿಯನ್, ಬಿಕಾಸ್ ಸಿನ್ಸ್ ಇಟ್ ವಾಸ್ ಕ್ಲಿಯರ್ಲಿ ಬೇಸ್ಡ್ ಆನ್ ರಿಲಿಜಿಯನ್, ಇಲ್ಲಿ ಬರೀ ಇಸ್ಲಾಮಿಯನ್ಸ್ ಇರ್ಬೋದಂತ, Hindus and other communities were sent out of this union. They all came to India. There was a mass migration from East Pakistan and West Pakistan. All the other communities came in shelter of India. And on that day, lakhs of people died. ಸಾವಿರಾರು ಜನ ತಮ್ಮ ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದರು. ಎಷ್ಟೋ ಜನ ಬರ್ತಾನೆ ರೋಡಲ್ಲಿ ಸತ್ತೋಗ್ತಾರೆ ಹಸ್ವಿನಿಂದ, ಹಂಗರಿಂದ. ಆ್ಯಂಡ್ ವೆನ್ ದೇ ಕೇಮ್ ಹಿಯರ್, ನಿಮಗೆ ಗೊತ್ತಿರಬೇಕು, ಆಗಸ್ಟ್ ಇಸ್ ದ ಮಂತ್ ಆಫ್ ಮಾನ್ಸೂನ್ಸ್. ಇಟ್ ಈಸ್ ದ ಮಂತ್ ಆಫ್ ರೈನ್. ಸೊ ಮಳೆಯಿಂದ ತುಂಬ ರೋಗಿಗಳು ಕೊಲೇರಿಯಾ, ಡೆಂಗ್ಯೂ, ಮಲೇರಿಯಾದಿಂದ ತೀರೋಗ್ತಾರೆ. ಇಟ್ ವಾಸ್ ಅ ವೆರಿ ಬ್ಯಾಡ್ ಡೇ. ನಾವೀಗ ಸೆಲೆಬ್ರೇಟ್ ಮಾಡ್ತೀವಲ್ಲ ವಂದೇ ಮಾತರಂ, ಜೈ ಹಿಂದ್ ಅಂತ. ಇಟ್ ಈಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಅ ಲಾಟ್ ಆಫ್ ಪೀಪಲ್. ಎಷ್ಟೋ ಜನ, ಸಾವಿರಾರು ಜನ ಪ್ರಾಣ ಕೊಟ್ಟಿದ್ದಾರೆ. ಆ್ಯಂಡ್ ಆಫ್ಟರ್ ದಿಸ್
24th January 1950 we were ready with our constitution. Our constitution was complete. Constituent Assembly drafted by Dr. B.R. Ambedkar completes our constitution on 24th January 1950, and on 26th January 1950, on 26th January 1950, India became a republic. Republic andre the topmost position, that is the President of India was an Indian. With this, the complete East India Company and the Crown's rule ended here. India became independent. India had a constitution, and Dr. Rajendra Prasad became the first president of India, and Jawaharlal Nehru became the first Prime Minister of India. If in case Subhash Chandra Bose had not died in the plane crash, definitely after 1947, he was the most deserving candidate for Prime Ministership. If not for him, there was one more person, Sardar Vallabhbhai Patel. He could also been a candidate for Prime Minister, but instead of becoming the Prime Minister, Sardar Vallabhbhai Patel became Deputy Prime Minister of India. There is a post called as Deputy Prime Minister. ಅಂದರೆ ನಮಗೆ ಬೇಕಿದ್ರೆ ನಾವು ಒಂದು ಪ್ರೈಮ್ ಮಿನಿಸ್ಟರ್, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ನ ಕ್ರಿಯೇಟ್ ಮಾಡಬಹುದು. ಅಂಡ್ ದ ಫಸ್ಟ್ ಇಂಡಿಯನ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ವಾಸ್ ಸರ್ದಾರ್ ವಲ್ಲಭಾಯ್ ಪಟೇಲ್. ದಿಸ್ ವಾಸ್ ದ ಗವರ್ನಮೆಂಟ್ ದಟ್ ವಾಸ್ ಫಾರ್ಮ್ಡ್ ಆಫ್ಟರ್ 1947. Dr. Rajendra Prasad, 1950, Dr. Rajendra Prasad became the first president, Jawaharlal Nehru became the first prime minister, and Sardar Vallabhbhai Patel became first deputy prime minister, and India became free on 26th January 1950. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಬೇಕು, why was 26th January 1950 selected for Republic Day? ಎಷ್ಟೋ ದಿನ ಇದೆ, 365 ದಿನ ಇದೆ ಕ್ಯಾಲೆಂಡರಲ್ಲಿ. ಯಾಕೆ 26th January 1950 ಅಂದರೆ, ಇಫ್ ಇನ್ ಕೇಸ್ ಯು ರಿಮೆಂಬರ್, Purna Swaraj was adopted in 26th January of 1929 in Lahore session. To give a symbolic representation for this day when Indians opted for complete independence, a dream of Indians anta ಏನು ಕರೀತೇವೆ, which was dream of our great leader Bhagat Singh, that came into power after 1947. To give that day a symbolic representation, 1947 ಅಲ್ಲಿ ಕಂಡಂತ 1929 ಅಲ್ಲಿ ಕಂಡಂತ ಕನಸಿಗೆ 26th January 1950 ಗೆ we give that symbolic representation. ಅರ್ಥ ಆಗ್ತಿದೆಯಾ? This is the reason why we celebrate Republic Day in 26th January 1950, to show the symbolic importance of Purna Swaraj that was adopted in Lahore session in 1929 by East India Company. This is the complete timeline of 1857 to 1947. and ನಿಮಗೆ ಇನ್ಮೇಲೆ ಗೊತ್ತಿರಬೇಕು, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಿದ್ದು ಬರೀ INC ಇಂದ ಅಲ್ಲ. INC has played a very vital role. With that, there are many unsung heroes. ಈ ವಿಡಿಯೋದಲ್ಲಿ ನಾನೆಲ್ಲ ಕವರ್ ಮಾಡ್ಕೊಂಡು ಹೋಗಿದ್ದಾನೆ. ನೋಡಿ, ನಾನು ತುಂಬ ಮ್ಯಾರಥಾನ್ ಸೀರೀಸ್ನ ನೋಡಿದ್ದಾನೆ, ತುಂಬ ಬುಕ್ಸ್ನ ಓದಿದ್ದಾನೆ. ಆಲ್ ದ ಬುಕ್ಸ್ ದಟ್ ಐ ಹ್ಯಾವ್ ರೆಡ್ have highlighted Jawaharlal Nehru and Mahatma Gandhi to the peaks. ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ಬಗ್ಗೆ ಆಗಲಿ, ಅಥವಾ ಭಗತ್ ಸಿಂಗ್ ಬಗ್ಗೆ ಆಗಲಿ, ಸುಖದೇವ್ ರಾಜ್ಗುರು ಅವ್ರ ಬಗ್ಗೆ ಆಗಲಿ, ಚಂದ್ರಶೇಖರ್ ಆಜಾದ್ ಬಗ್ಗೆ ಆಗಲಿ, ಬೋಸ್ ಬಗ್ಗೆ ಆಗಲಿ, ಯಾರು ಕರೆಕ್ಟಾಗಿ ಮಾತಾಡಿರಲಿಲ್ಲ. ಆಲ್ ವೇರ್ ಲೈಕ್, ನಮ್ಗೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಿದೆ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಮತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇಂದ, ವಿಚ್ ಇಸ್ ಪಾರ್ಷಿಯಲಿ ಟ್ರೂ. 40% ಅಂತ ಅನ್ಕೊಳ್ಳಿ. 60% ಆಫ್ ದ ಹೀರೋಸ್ ಆಫ್ ಅವರ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಆರ್ ಹಿಡನ್ ಫ್ರಮ್ ದ ಬುಕ್ಸ್ ಆಫ್ ಹಿಸ್ಟ್ರಿ. ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ಫ್ರಮ್ ನೌ ಆನ್ ಯು ಶುಡ್ ಬಿ ನೋಯಿಂಗ್ 1857 ಇಂದ 1947 ವರೆಗೆ ಆಗಿರೋ ಪ್ರತಿಯೊಂದು ಇವೆಂಟು ನಾನು ಕ್ಲಿಯರ್ ಆಗಿ ಕವರ್ ಮಾಡ್ಕೊಂಡು ಹೋಗಿದ್ದಾನೆ. ದಿಸ್ ಕನ್ಕ್ಲೂಡ್ಸ್ ದಿಸ್ ಸೆಷನ್, ಆ್ಯಂಡ್ ಐ ವಿಲ್ ಮೇಕ್ ಅ ಸಪ್ರೇಟ್ ವಿಡಿಯೋ ಫಾರ್ 1600 to 1857, ದಟ್ ಈಸ್ ದ ರೈಸ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೇನೆ. ಐ ಡಿಡ್ ದಿಸ್ ವಿಡಿಯೋ ಫಸ್ಟ್ ಬಿಕಾಸ್ ಇಂಡಿಯನ್ ಪಾಲಿಟಿ ಸೀರೀಸ್ನ ನಾನು ಸ್ಟಾರ್ಟ್ ಮಾಡಿದ್ದೆ, ಬಟ್ ವಿದೌಟ್ ನೋಯಿಂಗ್ ದ ಹಿಸ್ಟ್ರಿ ದೆರ್ ಇಸ್ ನೋ ಯೂಸ್ ಆಫ್ ಟೀಚಿಂಗ್ ಯು ದ ಪಾಲಿಟಿ. ಸೊ ನೆಕ್ಸ್ಟ್ ಐ ವಿಲ್ ಟ್ರೈ ಟು ಕಂಪ್ಲೀಟ್ ದ ಪಾಲಿಟಿ ಸೀರೀಸ್. ಆ್ಯಂಡ್ ಎಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ನಾನು ಹೇಳಲ್ಲ, ಬಿಕಾಸ್ ನಂಗೆ ಅದು ಕೇಳೋ ಹ್ಯಾಬಿಟು ಇಲ್ಲ. I want you people to clear UPSC, and I also want Indians to know the history of India. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ಜೈ.